energetic and enthusiastic students. ಹೇಗಿದ್ದೀರಾ ಎಲ್ಲರೂ? So welcome you all to Midterm Marathon. So ನಾವಿವಾಗ Midterm Marathon ಅಲ್ಲ ಕ್ಲಾಸ್ನ ಶುರು ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೀವಿ. ಸೊ ಮಿಡ್ ಟರ್ಮ್ನಲ್ಲಿ ನಿಮಗೆ ಕೆಮಿಸ್ಟ್ರಿಯಲ್ಲಿ 3 ಚಾಪ್ಟರ್ಸ್ನ ಮೇನ್ ಆಗಿ ಫೋಕಸ್ ಮಾಡ್ತಾರೆ. ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್, ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್, ಮತ್ತು ಲಾಸ್ಟ್ ಚಾಪ್ಟರ್ ಫಾರ್ ಮಿಡ್ ಟರ್ಮ್ ವಿಲ್ ಬಿ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಸೊ ನಿಮ್ಮ ರೆಸ್ಪೆಕ್ಟಿವ್ ಸ್ಕೂಲ್ಸ್ನಲ್ಲಿ ಮಿಡ್ ಟರ್ಮಿಗೆ ಯಾವುದೆಲ್ಲ ಚಾಪ್ಟರ್ಸ್ ಇಟ್ಟಿದ್ದಾರೆ ಅಂತ ಹೇಳಿ ಬೇಗ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. Hi Usha, hi Rekha, hi Aishwarya. Nice to see you all back after a long time. ಹೇಗಿದ್ದೀರಾ ಎಲ್ಲರೂ? ರೇಖಾ, ಉಷಾ, ಐಶ್ವರ್ಯ, hi Veena. ಎಲ್ಲರೂ ಹೇಗಿದ್ದೀರಾ? I hope you all are doing great. ಚೆನ್ನಾಗಿ ಓದ್ತಾ ಇದ್ದೀರಾ ಅಂತ ಹೇಳಿ ಅನ್ಕೊಂಡಿದ್ದೀನಿ. Yes, so we'll wait for just another 2 to 3 minutes. Then we'll begin the class. All set? ಸೊ ಅಲ್ಲಿವರೆಗೂ ಕೂಡ ನಿಮ್ಮ ರೆಸ್ಪೆಕ್ಟಿವ್ ಸ್ಕೂಲ್ನಲ್ಲಿ ಯಾವುದೆಲ್ಲ ಚಾಪ್ಟರ್ಸ್ ಮಿಡ್ ಟರ್ಮ್ನಲ್ಲಿ ಇಟ್ಟಿದ್ದಾರೆ, ಯಾವಾಗೆಲ್ಲ ಮಿಡ್ ಟರ್ಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡ್ತೀರಾ? ಉಷಾ, ನಿಮ್ಮದು ಮಿಡ್ ಟರ್ಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಐಶ್ವರ್ಯ, ವೀಣಾ ಕೊಪ್ಪಳ ಹೇಗಿದೆ? ಆರಾಮಿದೆಯಾ? ವಾತಾವರಣ ಎಲ್ಲ ಹೇಗಿದೆ? ಅಟ್ಮಾಸ್ಫಿಯರ್ ಹೇಗಿದೆ ಕೊಪ್ಪಳದಲ್ಲಿ? ಉಷಾ, ಯು ಆರ್ ಫ್ರಮ್ ವಿಚ್ ಪ್ಲೇಸ್? ಓಕೆ, ಸೊ ವೀಣಾ is saying her midterm is starting by October 3. Okay, this month, last week. Okay, Aishwarya is saying 6th of October. Is it Prarthana or Pratana? 29th of September. Hi Aditya. Okay, so Usha is from Vijayanagara. All set. So Usha is saying 29th of September your midterm is going to start. Well, good. So let's begin the session. ರೇಖಾ ಮತ್ತು ವೀಣಾ, ನೀವೆಲ್ಲ ಕ್ಲಾಸ್ಮೇಟ್ಸ? ನಿಮ್ದು ಇಬ್ರದ್ದು ಒಂದೇ ಸಲ ಸ್ಟಾರ್ಟ್ ಆಗ್ತಾ ಇದೆ October 3rd ಇಂದ. ಆದಿತ್ಯ is saying October 27th ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿ. Okay, so it's almost in the end of the September ಮತ್ತು first week of Octoberನಲ್ಲಿ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ನನಗೆ. So we have set the marathon on the right time ಅಂತ ಹೇಳಿ ಆಯ್ತಾಗಾದ್ರೆ ಅಲ್ವಾ? So any questions before I begin with the marathon? Yes to ma'am, yes hour iruttri live session. How long are you going to take this live session? And another question idre you can ask me. So the live session is going to be minimum 3 hours, maximum ಒಂದು 4.5 hours ಎಕ್ಸೀಡ್ ಆಗಬಹುದು, ಅಥವಾ ಅದಕ್ಕಿಂತ ಮುಂಚೆನೇ ನಾನು ಫಿನಿಶ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಐ ಹ್ಯಾವ್ ಇನ್ಕ್ಲೂಡೆಡ್ NCERT in-text question, NCERT exercise questions for you to revise, specifically chapter 1 and chapter 2. ಯಾಕೆಂದರೆ ಚಾಪ್ಟರ್ 3 ಇದು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ರೀಸೆಂಟ್ ಆಗಿ ನೀವು ಫಿನಿಶ್ ಮಾಡಿರ್ತೀರಾ. ಐ ಹ್ಯಾವ್ given the video also in our channel, you can watch them. ಸೊ ಆಸಿಡ್ಸ್ ಬೇಸಸ್ನಲ್ಲಿ ಎಸ್ಪೆಷಲಿ ಈಕ್ವೇಷನ್ಸ್ನೆಲ್ಲ ಬರೆಯುವಂತಹ ಸಿಚುವೇಶನ್ ಇರುತ್ತೆ. ನೀವೊಂದು ಕೆಲಸ ಮಾಡಿ ಮಕ್ಕಳೇ, ಎಲ್ಲರೂ ಕೂಡ ಒಂದು ವೇಸ್ಟ್ ಅಂತ ಹೇಳಲ್ಲ, ಒಂದು ರಫ್ ಅಂತ ಹೇಳಿದ್ರೆ ನೀವು ಪ್ರಾಕ್ಟೀಸ್ ಮಾಡಲಿಕ್ಕೆ ಒಂದಿಷ್ಟು ಶೀಟ್ಸ್ ಆಫ್ ಪೇಪರ್ನ ಇಟ್ಕೊಂಡಿರ್ತೀರ ಅಲ್ವಾ? ಸೊ ಟೇಕ್ ದೋಸ್ ಶೀಟ್ಸ್ ಆಫ್ ಪೇಪರ್ ಆ್ಯಂಡ್ ಅ ಪೆನ್. ನನ್ನ ಬೋರ್ಡ್ನಲ್ಲಿ ಯಾವಾಗೆಲ್ಲ ಸಾಲ್ವ್ ಮಾಡ್ತಾ ಇರ್ತೀನಿ, ನೀವು ಕೂಡ ನನ್ನ ಜೊತೆಗೆ ಸಾಲ್ವ್ ಮಾಡಿ. ಆ್ಯಂಡ್ ಮೀನ್ ವೈಲ್ ನಿಮಗೆ ಯಾವಾಗೆಲ್ಲ ಡೌಟ್ಸ್ ಇರುತ್ತೆ, ಯಾವುದೆಲ್ಲ ಕಾನ್ಸೆಪ್ಟ್ನಲ್ಲಿ ಡೌಟ್ಸ್ ಇರುತ್ತೆ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಸೆಷನಲ್ಲಿ ನನಗೆ ತಿಳಿಸಿ. So we'll solve the doubt. I'll be teaching at the same time. Okay? Yes. So, hi Master. Hi Avi. And hi. Okay, Veena, thank you. Hi Savita. Hi Ram sir. So, let's welcome everybody to this live session. So, keep a pen and paper with you. We are going to cover 3 chapters. As I told you already, the syllabus for most of your schools will be chemical reactions and equations, acids, bases and salts, metals and non-metals. Howda? Next. Chapter 1 ಅನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವೆಯ್ಟೇಜ್ ಹೇಳ್ಬಿಡ್ತೀನಿ, ಅಥವಾ ಯಾವ ಥರದ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಬೋದು ಈ ಚಾಪ್ಟರ್ ಮೇಲೆ ಅಂತ ಹೇಳಿ. ಡೆಫಿನೆಟ್ಲಿ ಫಾರ್ ಯೋರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ 3 equations they'll ask you to write and balance. So you have to practice on balancing the equation. Questions will be there from displacement and a precipitation reaction enide. Very, very important. Give maximum importance for the precipitation. Displacement reaction and our metals and non-metals chapter nallu keltare. ಹಾಗಾಗಿ ಫೋಕಸ್ ಮೋರ್ ಆನ್ ಸಾಲ್ವಿಂಗ್ ರೆಡಾಕ್ಸ್ ರಿಯಾಕ್ಷನ್ ಕ್ವೆಶನ್ಸ್. ಯಾವುದು ಆಕ್ಸಿಡೈಸಿಂಗ್ ಏಜೆಂಟ್, ಯಾವುದು ರೆಡ್ಯೂಸಿಂಗ್ ಏಜೆಂಟ್, ಮತ್ತೆ ವೈ ಡು ವಿ ಹ್ಯಾವ್ ಟು ಬ್ಯಾಲೆನ್ಸ್ ದ ಕೆಮಿಕಲ್ ರಿಯಾಕ್ಷನ್, ವೈ ರೆಸ್ಪಿರೇಷನ್ ಇಸ್ ಎಕ್ಸೋಥರ್ಮಿಕ್. ಸೊ ಇಂಥ ಕ್ವೆಶನ್ಸ್ನ ಕೇಳ್ತಾರೆ ಫ್ರಮ್ ದ ಬಿಗಿನಿಂಗ್ ಆಫ್ ದ ಚಾಪ್ಟರ್ ಇಂದ. ಸೊ ಲೆಟ್ಸ್ ಬಿಗಿನ್. ಎವ್ರಿ ಪಾಯಿಂಟ್
ಕ್ವಿಕ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ಕೆಮಿಕಲ್ ರಿಯಾಕ್ಷನ್ಸ್ ಅಥವಾ ಕೆಮಿಕಲ್ ಚೇಂಜಿಗೂ ಮುನ್ನ ಒಂದು ಸ್ಟೂಡೆಂಟಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫಿಸಿಕಲ್ ಚೇಂಜ್ ಅಂತ ಹೇಳಿದರೆ ಏನು ಅಂತ ಹೇಳಿ. ಫಿಸಿಕಲ್ ಚೇಂಜ್ ಅಂತ ಹೇಳಿದರೆ ಫಿಸಿಕಲ್ ಸ್ಟೇಟ್ ಚೇಂಜ್, ಸಾಲಿಡ್, ಲಿಕ್ವಿಡ್, ಗ್ಯಾಸ್, ಪ್ಲಾಸ್ಮಾ, ಬೋಸ್-ಐನ್ಸ್ಟೈನ್ ಕಂಡೆನ್ಸೇಟ್, ಇದೆಲ್ಲವುಗಳು ಕೂಡ ಡಿಫ್ರೆಂಟ್ ಫಿಸಿಕಲ್ ಸ್ಟೇಟ್. ನಿಮಗೆ ಗೊತ್ತಿದೆಯೋ ಇಲ್ವೋ ಅಂತ ಹೇಳಿ ಗೊತ್ತಿಲ್ಲ, ಬಟ್ ಟು ಬಿ ವೆರಿ ಪ್ರಿಸೈಸ್ 23ರಿಂದ 32 ಡಿಫ್ರೆಂಟ್ ಫಿಸಿಕಲ್ ಸ್ಟೇಟ್ಗಳೇ ಇದೆಯಂತೆ. ವಿ ಆರ್ ನಾಟ್ ಅವೇರ್ ಆಫ್, ಬಟ್ ನಮ್ಮ ರಿಲೆವೆಂಟ್ ಡೇ ಟು ಡೇಸ್ ಲೈಫ್ನಲ್ಲಿ ವಿ ಕ್ಯಾನ್ ಸಿ ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಮತ್ತು ಪ್ಲಾಸ್ಮಾವನ್ನು ಡೆಫಿನೆಟ್ಲಿ ನಿಮ್ಮ ಟ್ಯೂಬ್ ಲೈಟ್ಸ್ನಲ್ಲಿ, ಸನ್ನಲ್ಲಿ, ಡಿಫ್ರೆಂಟ್ ಸ್ಟಾರ್ಸ್ನಲ್ಲಿ ನೋಡ್ತೀರಾ. ಬೋಸ್-ಐನ್ಸ್ಟೈನ್ ಕಂಡೆನ್ಸೇಟ್ ಸ್ಟೇಟ್ ನೋಡಬೇಕು ಅಂತ ಹೇಳಿದ್ರೆ ಹೈಲಿ ಇಂಪಾಸಿಬಲ್. ಯಾಕೆಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, -4 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನಿಮ್ಮನ್ನೇ ನೀವು ಇಟ್ಕೊಳ್ಳುವಂಥದ್ದು. ಸುತ್ತ ಒಂದು -4 ಅಥವಾ -10, ತುಂಬ ಚಳಿ ಆಗುತ್ತೆ ಮೇಡಮ್, ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀರಾ. ಹಾಗಾದರೆ -273 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಒಂದು ಸಾಲಿಡ್ ಸಬ್ಸ್ಟೆನ್ಸ್ ಇದು ಫಿಸಿಕಲ್ ಸ್ಟೇಟ್ ಏನಿದೆಯೋ ಅದನ್ನೇ ಬೋಸ್-ಐನ್ಸ್ಟೈನ್ ಕಂಡೆನ್ಸೇಟ್ ಸ್ಟೇಟ್ ಅಂತ ಹೇಳುವಂಥದ್ದು. ಔಟ್ ಆಫ್ ಯುವರ್ ಸಿಲೆಬಸ್ ಸ್ಕೋಪ್ ಇದು, ಹಾಗಾಗಿ ಐ ಡ್ರಾಪ್ ದ ಸಬ್ಜೆಕ್ಟ್ ಮ್ಯಾಟರ್ ಹಿಯರ್. ನೆಕ್ಸ್ಟ್ ಹೋಗೋಣ ಈ ಒಂದು ಫಿಸಿಕಲ್ ಸ್ಟೇಟ್ ಚೇಂಜ್ಗೆ. ಯಾಕೆ ಇದನ್ನ ಹೇಳಬೇಕು? ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಕೇಳ್ತಾರೆ. ಏನು ಗೊತ್ತಾ, ಅವ್ರು ಕೇಳ್ತಾರೆ ಐಡೆಂಟಿಫೈ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಕೆಮಿಕಲ್ ಚೇಂಜ್, ಐಡೆಂಟಿಫೈ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಕೆಮಿಕಲ್ ಚೇಂಜ್. ಅಂದರೆ ಅಲ್ಲಿ ಫಿಸಿಕಲ್ ಚೇಂಜ್ ಬಂತು. ಸೊ ಯು ಶುಡ್ ನೋ ದಟ್ ಸಾಲಿಡ್ ಇಂದ ಲಿಕ್ವಿಡ್ಗೆ ಚೇಂಜ್ ಏನು ಮಾಡ್ತೀರಾ ಅದನ್ನ ಮೆಲ್ಟಿಂಗ್ ಅಥವಾ ಫ್ಯೂಷನ್ ಅಂತ ಹೇಳಿ ಕರಿತೀರಾ. ಏನು ಕರಿತೀರಾ? ಮೆಲ್ಟಿಂಗ್ ಅಥವಾ ಫ್ಯೂಷನ್. ಲಿಕ್ವಿಡ್ ಇಂದ ಗ್ಯಾಸಿಗೆ ಏನು ಚೇಂಜ್ ಮಾಡ್ತೀರೋ, ಲಿಕ್ವಿಡ್ ಇಂದ ಗ್ಯಾಸಿಗೆ ಆ ಒಂದು ಸ್ಟೇಟ್ನ ಚೇಂಜ್ ಮಾಡ್ತೀರಾ ಅಂದರೆ ವೇಪರೈಸೇಷನ್. ಅಂದರೆ ವೇಪರೈಸೇಷನ್ ಅಥವಾ ಇವಾಪರೇಷನ್ ಅಂತ ಕೂಡ ನಾವು ಹೇಳ್ಬೋದು. ಇವಾಪರೇಷನ್ ನಮ್ಮ ಬಾಯ್ಲಿಂಗ್ ಪಾಯಿಂಟ್ ಇದು ಕೆಳಗಡೆ ಆಗುತ್ತೆ, ವೇಪರೈಸೇಷನ್ ಇವಾಪರೇಷನ್. ಸೊ ವೇಪರೈಸೇಷನ್ ಒಂದು ಬಾಯ್ಲಿಂಗ್ ಪಾಯಿಂಟ್ ನಂತರ ಆಗುತ್ತೆ, ಇವಾಪರೇಷನ್ ಬಿಲೋ ದ ಬಾಯ್ಲಿಂಗ್ ಪಾಯಿಂಟ್ ಆಗುತ್ತೆ. ನಂತರ ಬ್ಯಾಕ್ ಗ್ಯಾಸ್ ಟು ಲಿಕ್ವಿಡ್ಗೆ ಕಂಡೆನ್ಸೇಷನ್ ಅಂತ ಹೇಳ್ತೀರಾ. ಕಂಡೆನ್ಸೇಷನ್ ಒಂದು ಬ್ಯೂಟಿಫುಲ್ ಫಿನಾಮಿನನ್ ಮಕ್ಕಳೇ. ನೀವು ನಿಮ್ಮ ಮನೇಲೇ ಇದನ್ನ ಮಾಡಿ ನೋಡಿ. ಒಂದು ಗ್ಲಾಸ್ ನೀವು ಏನು ಟೀ ಕುಡಿತೀರಾ, ಗ್ಲಾಸ್ನ ತಗೊಂಡು ಅದಕ್ಕೆ 2-3 ಐಸ್ ಕ್ಯೂಬ್ಸ್ ಹಾಕಿ, ಆಯಿತಾ? ಐಸ್ ಕ್ಯೂಬ್ಸ್ ಹಾಕ್ಬಿಟ್ಟು ಟೇಬಲ್ ಮೇಲೆ ಹಾಗೆ ಇಡಿ. ಆಮೇಲೆ ನೋಡ್ತಾ ಇರಿ, ಆ ಗ್ಲಾಸ್ ಇದು ಹೊರಗಡೆ ಸಣ್ಣ 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 ನೀರಿನ ಹನಿಗಳಿರುತ್ತೆ, ಪುಟಾಣಿ ನೀರಿನ ಹನಿಗಳು. ಯಾಕೆ? ಅವುಗಳು ಎಲ್ಲಿಂದ ಬಂತು? ಐಸ್ ಹಾಕಿರೋದು ಗ್ಲಾಸ್ ಒಳಗಡೆ, ನಾವು ನೋಡ್ತಿರುವಂತಹ ಹನಿಗಳು ಗ್ಲಾಸಿನ ಹೊರಗಡೆ. ಸೊ ಅವುಗಳು ನಥಿಂಗ್ ಬಟ್ ದ ಏರ್ ಮಾಲಿಕ್ಯೂಲ್ಸ್ಗಳು. ನಮ್ಮ ವಾತಾವರಣದಲ್ಲಿರುವಂತಹ ಏರ್ನಲ್ಲಿರುವಂತಹ ಆಕ್ಸಿಜನ್ ಆಗಿರ್ಬೋದು ಅಥವಾ ವಾಟರ್ ಮಾಲಿಕ್ಯೂಲ್ಸ್ ಆಗಿರ್ಬೋದು, ಅವುಗಳು ಯಾವಾಗ ಕೋಲ್ಡರ್ ಟೆಂಪ್ರೇಚರ್ಗೆ ಹಿಟ್ ಆಗುತ್ತೋ ದೇ ಲೂಸ್ ದೇರ್ ಎನರ್ಜಿ ಆ್ಯಂಡ್ ದೇ ಟ್ರೈ ಟು ಅಬ್ಸಾರ್ಬ್ ದ ಐಸ್ ಎನರ್ಜಿ. ಅವ್ರು ಏನು ಮಾಡ್ತಾರೆ, ಐಸ್ ಮಾಲಿಕ್ಯೂಲ್ಸ್ಗಳಿಗೆ ತಮ್ಮ ಆ ಎನರ್ಜಿ ಕೊಟ್ಬಿಟ್ಟು ಅವರು ಅಲ್ಲಿ ಕಂಡೆನ್ಸ್ ಆಗ್ತಾರೆ. ಸೊ ಗ್ಯಾಸ್ ಇನ್ ದ ಲಿಕ್ವಿಡ್ ಇಸ್ ಕಂಡೆನ್ಸೇಷನ್, ಆಯಿತಾ? ಲಿಕ್ವಿಡ್ ಇನ್ ದ ಸಾಲಿಡ್ ಫ್ರೀಸಿಂಗ್ ಅಂತ ಹೇಳ್ತಾರೆ. ಈಗ ನೀವು ಡೈರೆಕ್ಟ್ ಗ್ಯಾಸಿಂದ ಸಾಲಿಡನ್ನು ಏನಾದರೂ ಗೇಷಿಯಸ್ ಸಬ್ಸ್ಟೆನ್ಸನ್ನು ಸಾಲಿಡ್ಗೆ ಕನ್ವರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಆ ಫಿಸಿಕಲ್ ಸ್ಟೇಟನ್ನು ನೀವೇನು ಹೇಳ್ತೀರಾ, ಡೆಪೋಸಿಷನ್ ಅಂತ ಹೇಳಿ ಕರಿತೀರಾ. ಸಪೋಸ್ ಸಾಲಿಡನ್ನು ಡೈರೆಕ್ಟಾಗಿ ಗೇಷಿಯಸ್ ಸ್ಟೇಟಿಗೆ ಕರ್ಪೂರವನ್ನು ಹಚ್ತೀರಾ, ನ್ಯಾಫ್ಥಲಿನ್ ಬಾಲ್ ಅದ್ರದ್ದು ಸೈಜ್ ಹೇಗೆ ಸಣ್ಣದಾಗುತ್ತೆ ಅಂತ ಹೇಳಿ ನೋಡ್ತಾ ಇದ್ದೀರಾ. ಆಲ್ ದೋಸ್ ಎಕ್ಸಾಂಪಲ್ಸ್ ಆರ್ ವಾಟ್? ಸಬ್ಲಿಮೇಷನ್. ತುಂಬ ಜನ ಮಕ್ಕಳಿಗೆ ಸಬ್ಲಿಮೇಷನ್ ಅಂತ ಹೇಳಿ ಕನ್ಫ್ಯೂಷನ್ಸ್ ಇರುತ್ತೆ. Pay attention, sublimation is a physical state change from solid to gas without getting into liquid state. Sorry, idu nimma core basic aitu. What is chemical reaction? A process where a substance will change into, given substance will lose its property and become something else. So it is a process where a new substance is formed with a new property. Ishte bariri. A substance which changes or it undergoes certain change to form a new substance with a new property. It is called as chemical reaction. ಕೆಮಿಕಲ್ ಚೇಂಜ್ ಆಗ್ತಿದೆ ಅಂತ ಹೇಳಿದ್ರೆ ಅಲ್ಲಿ ಏನೋ ಒಂದು ರಿಯಾಕ್ಷನ್ ಆಗ್ತಿದೆ ಅಂತ ಹೇಳಿ ಅರ್ಥ. ಸೊ ಅಲ್ಲಿ ಏನಾಗುತ್ತೆ, ಹಳೆ ಬಾಂಡ್ಸ್ಗಳೆಲ್ಲ ಬ್ರೇಕ್ ಆಗುತ್ತೆ, ಹೊಸ ಬಾಂಡ್ಸ್ಗಳು ಫಾರ್ಮ್ ಆಗುತ್ತೆ. ಇನಿಷಿಯಲಿ ಏನೋ ಒಂದು ಐಡೆಂಟಿಟಿ ಇರುತ್ತೆ ಆ ಸಬ್ಸ್ಟೆನ್ಸಿಗೆ, ಆ ಐಡೆಂಟಿಟಿ ಎಲ್ಲ ಚೇಂಜ್ ಆಗಿ ಹೊಸ ಸಬ್ಸ್ಟೆನ್ಸ್ ಆಗುತ್ತೆ. ನಾವು ತಗೊಳ್ಳುವಂತಹ ಹಾಲು ಮೊಸರಾಗುವಂತಹದ್ದು, curdling ಅಂತ ಹೇಳುವಂಥದ್ದು is a one best example, but there are other examples as well. ಹೇಳ್ತೀನಿ ನಾನು ಔಟ್ ಆಫ್ ದ NCERT ಬಾಕ್ಸ್ ಐ ಹ್ಯಾವ್ ಸೆಲೆಕ್ಟೆಡ್ ಆಲ್ ದಿಸ್ ಎಕ್ಸಾಂಪಲ್. ಯಾಕೆ ಬೇಕು ಇದು ಅಂತ ಹೇಳಿದ್ರೆ ಬೇಸ್ಡ್ ಆನ್ ದಿಸ್ ದೇ ಲಾಸ್ಟ್ ಯು 1 MCQ ಕ್ವೆಶನ್ಸ್. ನಾನು ಇದನ್ನ ಲಾಸ್ಟ್ ಟೈಮ್ ರಿವೈಸ್ ಮಾಡಿದಾಗಲೂ ಹೇಳಿದ್ದೆ,
ಔಟ್ ಆಫ್ ದಿಸ್ ವಿಚ್ ಇಸ್ ಕೆಮಿಕಲ್ ಚೇಂಜ್, ವಿಚ್ ಇಸ್ ಫಿಸಿಕಲ್ ಚೇಂಜ್ ಅಂತ ಹೇಳಿದಾಗ ನಿಮಗೆ ಗೊತ್ತಾಗಬೇಕು ಫರ್ಮೆಂಟೇಷನ್ ಆಫ್ ದೋಸಾ ಬ್ಯಾಟರ್ ಅಂತ ಹೇಳುವಂಥದ್ದು ಹುಳಿ ಬರ್ಸುವಂಥದ್ದು. ಅಲ್ಲಿ ನೀವು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ಉತ್ಪತ್ತಿ ಮಾಡ್ತಿದ್ದೀರಾ ಬೈ ಕನ್ವರ್ಟಿಂಗ್ ದಟ್ ಶುಗರ್ ವಿಚ್ ಇಸ್ ಪ್ರೆಸೆಂಟ್ ಇನ್ ರೈಸ್. ಆಯ್ತಾ? ಸೊ ಶುಗರ್ ಅಂತ ಹೇಳೋದಕ್ಕಿಂತನೂ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ಬೋದು. ಹೈಯರ್ ಕ್ಲಾಸಸ್ನಲ್ಲಿ ಕಲಿತರೆ ದಿಸ್ ಇಸ್ ಅ ಕೆಮಿಕಲ್ ಚೇಂಜ್. ಡೈಜೆಷನ್ ಆಫ್ ಫುಡ್, ನಾವು ತಿನ್ನುವಂತಹ ಫುಡ್ ಡೆಫಿನೆಟ್ಲಿ ಶುಡ್ ಅಂಡರ್ಗೋ ಡಿಫ್ರೆಂಟ್ ಮೆಟಬಾಲಿಕಲ್ ಬಯೋಮಾಲಿಕ್ಯುಲರ್ ರಿಯಾಕ್ಷನ್ಸ್. ಸೊ ಡೈಜೆಷನ್ ಆಫ್ ಫುಡ್ ಇಸ್ ಅ ಕೆಮಿಕಲ್ ರಿಯಾಕ್ಷನ್. ಫೋಟೋಸಿಂಥಸಿಸ್ ಒಂದು ಬ್ಯೂಟಿಫುಲ್ ಆಗಿರುವಂತಹ ಕೆಮಿಕಲ್ ರಿಯಾಕ್ಷನ್ ಬಿಕಾಸ್ ಆಫ್ ವಿಚ್ ವಿ ಆರ್ ಬ್ರೀದಿಂಗ್, ಬಿಕಾಸ್ ಅವ್ರುಗಳು ನಮಗೆ ಆಕ್ಸಿಜನ್ ಅನ್ನ ಕೊಡ್ತಾ ಇದ್ದಾರೆ. ಗ್ರೀನ್ ಡೆಪಾಸಿಷನ್ ಆನ್ ಕಾಪರ್ ಅಥವಾ ರಸ್ಟಿಂಗ್ ಆನ್ ಐರನ್, definitely a very slow but yet a chemical reaction. Ripening of fruit, it's also a beautiful chemical reaction. I don't know ಎಷ್ಟು ಜನರಿಗೆ ಅವಕಾಡೋ ಇಷ್ಟ ಅಂತ ಹೇಳಿ. ನನಗೆ ಅವಕಾಡೋ ಅಂತ ಹೇಳಿದ್ರೆ ತುಂಬ ಇಷ್ಟ ಮಕ್ಕಳೇ. ಸೊ ಅವಕಾಡೋ ಅಂತ ಹೇಳಿದ್ರೆ ಬಟರ್ ಫ್ರೂಟ್ ಅಂತ ಕೂಡ ನಾವು ಈ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಕಲಿತೀವಿ. ಚಿಕ್ಕಮಂಗ್ಳೂರು, ಕೊಡಗು ಈ ಒಂದು ಸ್ಥಳೀಯ ಪ್ರಾದೇಶಿಕ ಜಾಗದಲ್ಲೆಲ್ಲ ಈ ಅವಕಾಡೋ ಅಂತ ಹೇಳುವ ಫ್ರೂಟ್ನ ಬೆಳೀತಾರೆ. And the taste is very good, and it is also rich in lot of minerals and omega-3 fatty acids, if I'm not wrong. I don't know, but it's too good for your memory power. So nimge memory power illa anta helidre start eating avocado. Okay, so avocado athwa butter fruit ಆ ಮನೇಲಿ ಆ ಫ್ರೂಟ್ ತಂದಾಗ ಯಾವಾಗ ಹಣ್ಣಾಗುತ್ತೆ ಅಂತ ಹೇಳಿ ಅವಾಗ ಚೆಕ್ ಮಾಡ್ತಾ ಇರ್ತೀನಿ. ಸೊ ಇಟ್ಸ್ ಅ ಕೆಮಿಕಲ್ ಪ್ರಾಸೆಸ್ ಬಟ್ ಹ್ಯಾಪನ್ಸ್ ಗ್ರ್ಯಾಜುವಲಿ. ಸೊ ಅಲ್ಲಿ ಏನಕ್ಕೆ ಹಣ್ಣಾಗಬೇಕು, ಆ ರೈಪನಿಂಗ್ ಹಾರ್ಮೋನ್ ಏನು ನಮ್ಮದು ಒಂದು ಫ್ರೂಟ್ ಒಳಗಡೆ ಈಥೈನ್ ಗ್ಯಾಸ್ ಅಥವಾ ಈಥೀನ್ ಗ್ಯಾಸ್ ಎರಡೂ ಕೂಡ, ಈಥೀನ್ ಆ್ಯಂಡ್ ಈಥೈನ್ ಎರಡೂ ಕೂಡ ನ್ಯಾಚುರಲ್ ಹಾರ್ಮೋನ್ ಬಂದು ಈಥೀನ್ ಆಗಿರುತ್ತೆ. ಈಥೈನ್ ಅಂತ ಹೇಳುವಂಥದ್ದು ಆರ್ಟಿಫಿಷಿಯಲ್ ಆಗಿ ಈ ಅಂಗಡಿಯವರು ಸ್ವಲ್ಪ ಪ್ರೊಡ್ಯೂಸ್ ಮಾಡ್ತಾರೆ, ಈ ಕ್ಯಾಲ್ಶಿಯಂ ಕಾರ್ಬೈಡ್ ಎಲ್ಲ ಹಾಕ್ಬಿಟ್ಟು. ಸೊ ಈಥೈನ್ ಆರ್ ಈಥೀನ್ ಗ್ಯಾಸ್ ಇಸ್ ಅ ನ್ಯಾಚುರಲ್ ರೈಪನಿಂಗ್ ಹಾರ್ಮೋನ್ ಅಂತ ಹೇಳ್ಬೋದು. ಮ್ಯಾಮ್ ಮೆಲ್ಟಿಂಗ್ ಆಫ್ ಕ್ಯಾಂಡೀಸ್. ಸೊ ಅವೇ ಹೇಳ್ತಿದ್ದಾರೆ ಮೆಲ್ಟಿಂಗ್ ಆಫ್ ಕ್ಯಾಂಡೀಸ್ ಇಸ್ ಆಕ್ಚುಲಿ ನಾಟ್ ಅ ಕೆಮಿಕಲ್ ಚೇಂಜ್, ಇಟ್ ಇಸ್ ಅ ಫಿಸಿಕಲ್ ಚೇಂಜ್. ನಾವು ಫಾರ್ಮೇಷನ್ ಆಫ್ ಆಸಿಡ್ ರೈನ್, ಆಸಿಡ್ ರೈನಲ್ಲಿ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ ಮಕ್ಕಳೇ. ಎರಡು ಮಾಲಿಕ್ಯೂಲ್ಸ್ಗಳು ಕಂಬೈಂಡ್ ಆಗಿ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಸಲ್ಫ್ಯೂರಿಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ, H2SO4 ಅಥವಾ H2SO3 ಪ್ರೊಡ್ಯೂಸ್ ಆಗುತ್ತೆ ನಮ್ಮ ಎನ್ವಿರಾನ್ಮೆಂಟಲ್ಲಿ. ಯಾಕೆ? ಪೆಟ್ರೋಲಿಯಂ ಇಂಡಸ್ಟ್ರಿ ಅವರು ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ನ ಜಾಸ್ತಿ ಕೊಟ್ಟಾಗ ಇದು ರೈನ್ ವಾಟರ್ ಜೊತೆ ಕಂಬೈಂಡ್ ಆಗಿ ಇಟ್ ವಿಲ್ ಗಿವ್ ಯು ಸಲ್ಫ್ಯೂರಸ್ ಆಸಿಡ್. ಅದು ಮತ್ತೆ ವಾಪಸ್ ಫರ್ದರ್ ರಿಯಾಕ್ಷನ್ ವಿತ್ ವಾಟರ್ ವಿಲ್ ಗಿವ್ ಯು ಸಲ್ಫ್ಯೂರಿಕ್ ಆಸಿಡ್. It's a chemical reaction. Fading of hair color, it is also a chemical reaction. So next, NCERT example. Nima NCERT examples, nima textbook idu first paragraph nalli kottidare. Curdling of milk, iron tava becoming brown color, fermentation, digestion, respiration, ಎಲ್ಲವುಗಳು ಕೂಡ chemical change. So ಇಷ್ಟೊತ್ತು ನಾವು ಏನು ಕಲ್ತ್ವಿ? For your 1 mark MCQ questions we revised. Our 1 mark MCQ questions will be based on this chemical change or physical change. Clear? Now next part will be characteristics of chemical reaction. ಒಂದು chemical reactions ಆಗ್ತಿದೆ ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಆಗಿ ತುಂಬಾ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಮಕ್ಕಳೇ. ಬಟ್ 4 ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ನೆನ್ಪಿಟ್ಕೊಳ್ಳಿ. ಎವಲ್ಯೂಷನ್ ಆಫ್ ಗ್ಯಾಸ್, ಚೇಂಜ್ ಇನ್ ಕಲರ್, ಚೇಂಜ್ ಇನ್ ಪ್ರೆಸಿಪಿಟೇಟ್, ಚೇಂಜ್ ಇನ್ ಟೆಂಪ್ರೇಚರ್. ಟೆಂಪ್ರೇಚರ್ ಚೇಂಜ್ ಆಗಬೇಕು, ಪ್ರೆಸಿಪಿಟೇಟ್ ಫಾರ್ಮೇಷನ್ ಆಗಬೇಕು, ಕಲರ್ ಚೇಂಜ್ ಆಗಬೇಕು, ಇವಲ್ಯೂಷನ್ ಆಫ್ ಗ್ಯಾಸ್ ಆಗಬೇಕು. ಅವ್ರು ಯಾವ ಥರ ಕ್ವೆಶನ್ ಕೇಳ್ತಾರೆ ಗೊತ್ತಾ ಈ ಟಾಪಿಕ್ ಮೇಲೆ? Write 2 chemical reactions where you can observe change in color. Write 2 chemical reactions where you can see some precipitate. Write 2 chemical reactions where you see the evolution of gas. So characteristics ಮೇಲೆ ಹಿಡ್ಕೊಂಡು ಈ ಥರ 2 or 1 ಮಾರ್ಕಿಗೆ ನಿಮಗೆ ಕ್ವೆಶನ್ಸ್ ಕೇಳ್ತಾರೆ. ಅವಾಗ ಏನು ಬರೀತೀರಾ ನೀವು? ನೆನ್ಪಿಟ್ಕೊಳ್ಳಿ, ಯಾವ ಎಕ್ಸಾಂಪಲ್ಸ್ನ ಬರೀಬೇಕು ಪ್ರೀ ಪ್ಲಾನ್ ಮಾಡಿ. ಇವಲ್ಯೂಷನ್ ಆಫ್ ಗ್ಯಾಸ್ ಏನಾದರೂ ನನಗೆ ಕೇಳಿದ್ರೆ ಈಸಿಯಾಗಿ ನಾನು ಈ ರಿಯಾಕ್ಷನ್ಸ್ ಕಲ್ತ್ಕೊಂಡ್ಬಿಡ್ತೀನಿ. ಯಾವುದು? ಫೆರಸ್ ಸಲ್ಫೇಟ್ decomposing to ferric oxide plus sulfur dioxide plus sulfur trioxide. ಯಾಕೆ ಇದು ನೆನ್ಪಿಟ್ಕೋತೀನಿ ಅಂದರೆ ಇದರಲ್ಲಿ ಕಲರ್ ಚೇಂಜು ಆಗುತ್ತೆ. ಹೇಗೆ? ಇದು ಗ್ರೀನ್ ಕಲರ್ ತಾನೆ, ಇದು ಬ್ರೌನ್ ಕಲರ್. ಸೊ ಇದು ಎರಡಕ್ಕೂ ಕೂಡ ಯೂಸ್ ಆಗುತ್ತೆ. ಇಲ್ಲಿ ಕಲರ್ ಚೇಂಜ್ ಆಗೋದಕ್ಕೂ ಯೂಸ್ ಮಾಡ್ಕೋತೀನಿ. ಇವಲ್ಯೂಷನ್ ಆಫ್ ಗ್ಯಾಸ್ ಅಂತ ಹೇಳಿ ಕೇಳಿದ್ರು ನಾನು ಇದೇ ಇಕ್ವೇಷನ್ಸ್ ಬರೀತೀನಿ. ಯಾಕೆಂದರೆ ಇಲ್ಲಿ ಸಲ್ಫರ್ ಡೈಆಕ್ಸೈಡ್ ಇಸ್ ಗೇಷಿಯಸ್ ಮೀಡಿಯಂ, ಸಲ್ಫರ್ ಟ್ರೈಆಕ್ಸೈಡ್ ಇಸ್ ಆಲ್ಸೋ ಇನ್ ಗೇಷಿಯಸ್ ಮೀಡಿಯಂ. ಬಿಟ್ರೆ ನೆಕ್ಸ್ಟ್ ಯಾವ್ದು ಬರೀಬೋದು? ಎರಡಕ್ಕೂ ಕೂಡ ಮ್ಯಾಚ್ ಆಗುವ ಹಾಗೆ ಚೇಂಜ್ ಇನ್ ಕಲರ್ ಆ್ಯಂಡ್ ಇವಲ್ಯೂಷನ್ ಆಫ್ ಗ್ಯಾಸ್. PbNO3 decomposition, PbNO3 whole twice decomposing into yellow or orange color PbO. PbO ಗೆ ಆರೆಂಜ್ ಕಲರ್ ಇರುತ್ತೆ,
ಜೊತೆಗೆ ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ, ಇಂಪಾರ್ಟೆಂಟ್ ಆಕ್ಸಿಜನ್ ಗ್ಯಾಸು ಕೂಡ ರಿಲೀಸ್ ಆಗುತ್ತೆ. ಸೊ ವೈಟ್ ಇಂದ ಆರೆಂಜ್ ಕಲರ್ ಇದು ಕೂಡ ಬರಿಬೋದು ನೀವು ಬೇಕಾದರೆ, ಅಥವಾ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸು ಕೂಡ ಬರೀರಿ. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ನಲ್ಲಿ ಕಲರ್ಲೆಸ್ ಇಂದ ವೈಟ್ ಕಲರ್ ಬೇರಿಯಂ ಸಲ್ಫೇಟ್ ಪ್ರೊಡ್ಯೂಸ್ ಆಯಿತು ಅಂತ ಹೇಳಿ ಅದು ನೀವು ಚೇಂಜ್ ಇನ್ ಪ್ರೆಸಿಪಿಟೇಟಿಗೂ ಕೂಡ ಬರಿಬೋದು. ನಾನಿವಾಗ ನನಗೆ ಕೇಳಿದರೆ ಈ ಎರಡು ರಿಯಾಕ್ಷನ್ಸ್ನ ನಾನು ಇವಲ್ಯೂಷನ್ ಆಫ್ ಗ್ಯಾಸ್ಗೆ ಫಿಕ್ಸ್ಡ್ ಆಗಿ ಇಟ್ಕೊಳ್ತೀನಿ, ಬಿಕಾಸ್ ಐ ಕ್ಯಾನ್ ಸಿ ಲಾಟ್ ಆಫ್ ಡಿಫರೆಂಟ್ ಗ್ಯಾಸಸ್. ಚೇಂಜ್ ಇನ್ ಕಲರಿಗೆ ಫಸ್ಟು ಇದು ಎರಡು ಕೂಡ ಎರಡಕ್ಕೂ ಬರಿಬೋದು, ಇವಲ್ಯೂಷನ್ಗೂ ಬರಿಬೋದು, ಚೇಂಜ್ ಇನ್ ಕಲರ್ಗೂ ಬರಿಬೋದು. ನೆಕ್ಸ್ಟ್ ಪ್ರೆಸಿಪಿಟೇಷನ್ ಕೇಳಿದ್ರೆ ಏನು ಬರೆಯೋದಪ್ಪ? ಪ್ರೆಸಿಪಿಟೇಷನ್ ಕೇಳಿದ್ರೆ ನೋಡೋಣ. ಪ್ರೆಸಿಪಿಟೇಷನ್ ಕೇಳಿದ್ರೆ ಬೇರಿಯಂ ಕ್ಲೋರೈಡ್, sodium sulfate, Na2SO4 giving barium sulfate plus sodium chloride. ಬೇರಿಯಂ ಸಲ್ಫೇಟ್ ಪ್ರೆಸಿಪಿಟೇಟ್ ಅಲ್ವಾ, ಆರೋ ಮಾರ್ಕ್ ಡೌನ್ ಮೇಲೆ ಹಾಕಿ ನೀವು, ರೈಟ್? ಸೊ ಈ ರಿಯಾಕ್ಷನ್ಸ್ನ ಬರೀರಿ ಚೇಂಜ್ ಇನ್ ಪ್ರೆಸಿಪಿಟೇಟ್ ಅಂತ ಹೇಳಿ ಕೇಳಿದ್ರೆ ಇಲ್ಲಿ ಯಾವ ಪ್ರೆಸಿಪಿಟೇಟ್ ಸಿಗುತ್ತೆ ನಿಮಗೆ? ವೈಟ್ ಕಲರ್. ಮ್ಯಾಮ್ ಇದು ಕಲರ್ ಚೇಂಜಿಗೂ ಬರಿಬೋದಾ? ಬರೀರಿ. ಯಾಕೆ? ಇಲ್ಲಿ ಕಲರ್ಲೆಸ್ ಇತ್ತು, ಇಲ್ಲಿ ನಿಮಗೆ ವೈಟ್ ಕಲರ್ ಏನೋ ಸಿಗ್ತಾ ಇದೆ. ಆಮೇಲೆ ಹೇಳ್ಬಿಡಿ ಮ್ಯಾಮ್ ಕಲರ್ಲೆಸ್ಸು ವೈಟ್ ಕಲರು ಎರಡು ಒಂದೇ ಥರ ಅಲ್ವಾ ಅಂತ ಹೇಳಿ. ನೋ, ದೇರ್ ಇಸ್ ಅ ಡಿಫ್ರೆನ್ಸ್, ಆಯಿತಾ? ನೆಕ್ಸ್ಟ್ ಚೇಂಜ್ ಇನ್ ಟೆಂಪ್ರೇಚರ್, ಆಗ್ಬೇಕಿಲ್ಲಿ ಚೇಂಜ್ ಇನ್ ಟೆಂಪ್ರೇಚರ್ ಕೇಳಿದ್ರೆ ಏನು ಮಾಡ್ತೀರಿ? ಸೊ ಡೆಫಿನೆಟ್ಲಿ ಚೇಂಜ್ ಇನ್ ಟೆಂಪ್ರೇಚರ್ ಅಂತ ಹೇಳಿದಾಗ ಫಸ್ಟ್ ಕೆಮಿಕಲ್ ರಿಯಾಕ್ಷನ್, ಕಾಂಬಿನೇಷನ್ ರಿಯಾಕ್ಷನ್ ಕೆಳಗಡೆ ಬರ್ದಿದ್ದೀರಲ್ವಾ, ಕ್ಯಾಲ್ಶಿಯಂ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ವಾಟರ್ ಪ್ರೊಡ್ಯೂಸಿಂಗ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಇದನ್ನು ಬರೀರಿ ಚೇಂಜ್ ಇನ್ ಟೆಂಪ್ರೇಚರ್. ದಿಸ್ ಇಸ್ ಯೋರ್ ವೆರಿ ಫಸ್ಟ್ ರಿಯಾಕ್ಷನ್ ಇನ್ ಕಾಂಬಿನೇಷನ್. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲೇ ಫಸ್ಟ್ ರಿಯಾಕ್ಷನ್ ಯಾವುದು? ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಗಿವಿಂಗ್ ಮೆಗ್ನೀಷಿಯಂ ಆಕ್ಸೈಡ್. ಇದು ಕೂಡ ಏನು? ಎಲ್ಲ ಆಕ್ಸೈಡ್ ಯಾವುದನ್ನೇ ನೀವು ಆಕ್ಸಿಜನ್ ಪ್ರೆಸೆನ್ಸ್ನಲ್ಲಿ ಬರ್ನ್ ಮಾಡ್ತೀರಾ ಅಂತ ಹೇಳಿದ್ರೆ ಅದು ಎಕ್ಸೋಥರ್ಮಿಕ್ ಆಗಲೇಬೇಕು. ಚೇಂಜ್ ಇನ್ ಟೆಂಪ್ರೇಚರ್ ಅಂತ ಹೇಳಿದ್ರೆ ಒಂದೇ ಟೆಂಪ್ರೇಚರ್ ಅದು ಹೊರಗಡೆ ಕೊಡಬೇಕು. ಇಟ್ ಶುಡ್ ಬಿ ಅನ್ ಎಕ್ಸೋಥರ್ಮಿಕ್ ಆರ್ ಇಟ್ ಶುಡ್ ಬಿ ಅನ್ ಎಂಡೋಥರ್ಮಿಕ್. ಸೊ ಇಲ್ಲೂ ಕೂಡ ನೀವು ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು, ರೈಟ್? ಸೊ ದಿಸ್ ಇಸ್ ಪ್ಲಸ್ ಹೀಟ್ ಪ್ಲಸ್ ಲೈಟ್ ಕೂಡ. ಹಾಗಾಗಿ ನೀವು ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಕೇರ್ಫುಲ್ ಆಗಿರಬೇಕು. ಯು ಹ್ಯಾವ್ ಟು ವೇರ್ ಅ ಗಾಗಲ್ಸ್ ಬಿಕಾಸ್ ಬ್ರೈಟ್ ಲೈಟ್ ಬರುತ್ತೆ ಇಲ್ಲಿಂದ, ಡಾರ್ಜಿಲಿಂಗ್ ಲೈಟ್ ಅಂತ ಹೇಳಿ ಕೇಳಿದಿರ. ಸೊ ವೆನೆವರ್ ಅವರು ಹೀಟ್ ಅಂತ ಕೇಳಿದ್ರೆ ಪ್ಲಸ್ ಹೀಟ್ ಅಂತ ಹೇಳಿ ತಗೊಳ್ಳಿ, ಪ್ಲಸ್ ಹೀಟ್, ಆಯ್ತಾ? ಬರೀರಿ ಅಲ್ಲಿ ಪ್ಲಸ್ ಹೀಟ್. ಹೀಟ್ ಅಂದರೆ ಪ್ರಾಡಕ್ಟ್ ಅಲ್ಲ ಅದು. ದಿಸ್ ಇಸ್ ನಾಟ್ ಅ ಪ್ರಾಡಕ್ಟ್ ಸ್ಟೂಡೆಂಟ್ಸ್. ಅದೇನಾಗಬೇಕಲ್ಲಿ? ಇಟ್ ಇಸ್ ಜಸ್ಟ್ ದ ಎನರ್ಜಿ. ಕ್ಲಿಯರ್? ಸೊ ನಿಮ್ಗೇನು ನೆನ್ಪಿಟ್ಕೊಳ್ಬೇಕು? ಪ್ರತಿ ಒಂದು ಕೆಮಿಕಲ್ ಕ್ಯಾರೆಕ್ಟರಿಸ್ಟಿಕ್ಸಿಗೆ ಎರಡೆರಡು ಕೆಮಿಕಲ್ ರಿಯಾಕ್ಷನ್ಸ್ ಕೇಳ್ತಾರೆ. ಎಷ್ಟು ಮಾರ್ಕ್ಸ್ ಕೇಳ್ತಾರೆ? ಇದು 2 ಮಾರ್ಕ್ಸ್ ಕ್ವೆಶನ್ ಆಗಿರುತ್ತೆ. ಸೊ ಈ ಒಂದು ಸ್ಲೈಡಿಂದ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಈಕ್ವೇಷನ್ ಅಂತ ಹೇಳಿದ್ರೇನು? ಇಲ್ಲಿಂದ ಕ್ವೆಶನ್ಸ್ ಏನು ಸಿಗಲ್ಲ ನಿಮಗೆ. ಕೇಳಿದ್ರೆ ಕೇಳ್ಬೋದು, ತುಂಬ ಬೇಸ್ ಲೆವೆಲ್ ಕ್ವೆಶನ್ ಇದು. ಏನಪ್ಪ ಕೆಮಿಕಲ್ ಈಕ್ವೇಷನ್ ಅಂತ ಹೇಳಿದ್ರೆ ಒಂದು ರಿಯಾಕ್ಷನನ್ನು ಸಿಂಬಾಲಿಕಲಿ, ನಾವಿಲ್ಲಿ ಬರ್ದಿದ್ದೀವಲ್ವಾ ಆಲ್ರೆಡಿ, ಸಿಂಬಾಲಿಕಲಿ ರೆಪ್ರೆಸೆಂಟ್ ಮಾಡ್ತೀವಲ್ಲ. ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಹೇಳಿ ಒಂದು ಕೆಮಿಕಲ್ ಚೇಂಜ್, ಅದು ಒಂದು ಕೆಮಿಕಲ್ ರಿಯಾಕ್ಷನ್ ಅಥವಾ ಕೆಮಿಕಲ್ ಚೇಂಜನ್ನು ಸಿಂಬಲ್ಸ್ ಫಾರ್ಮುಲಾಸ್ ಎಲ್ಲ ಇಟ್ಕೊಂಡು ನಾವು ಏನು ರೆಪ್ರೆಸೆಂಟ್ ಮಾಡ್ತೀವಿ, ವಿ ಕಾಲ್ ಇಟ್ ಆಸ್ ಕೆಮಿಕಲ್ ಚೇಂಜ್. ನಿಮಗೆ ಗೊತ್ತೇ ಇದೆ ಯಾವುದು ರಿಯಾಕ್ಟೆಂಟ್ ಆ್ಯಂಡ್ ಯಾವುದು ಪ್ರಾಡಕ್ಟ್, ಬಿಕಾಸ್ ಯು ಆಲ್ಮೋಸ್ಟ್ ಹ್ಯಾವ್ ಫಿನಿಶ್ 3 ಚಾಪ್ಟರ್ಸ್ ನೌ. ಸೊ ನೋ ವೇಸ್ಟಿಂಗ್ ಟೈಮ್ ಆನ್ ಇಟ್. ಬರ್ನಿಂಗ್ ಆಫ್ ಮೆಗ್ನೀಷಿಯಂ ರಿಬನಲ್ಲಿ ದೀಸ್ 2 ಆರ್ ದ ರಿಯಾಕ್ಟೆಂಟ್. ವಾಟ್ ಎವರ್ ಯು ಗೆಟ್ ಆಫ್ಟರ್ ದಿ ಆರೋ ಮಾರ್ಕ್ ಇಸ್ ದ ಪ್ರಾಡಕ್ಟ್. ನಿಮ್ಗೆ ಏನು ಸಿಗುತ್ತೆ ಬರ್ನಿಂಗ್ ಆಫ್ ಮೆಗ್ನೀಷಿಯಂನಲ್ಲಿ? ಪೌಡರ್ ಸಿಗುತ್ತೆ. ಇದು ಯಾವ ಟೈಪ್ ಆಫ್ ರಿಯಾಕ್ಷನ್? ಕಾಂಬಿನೇಷನ್. ಇದು ಯಾವ ಟೈಪ್ ಆಫ್ ರಿಯಾಕ್ಷನ್? ಇದು ಕಾಂಬಿನೇಷನ್. ಇದು ಇನ್ನೂ ಒಂದು ಕ್ಯಾಟಗರಿ ನೀವು ಆ್ಯಡ್ ಮಾಡ್ಬೋದು. ಆ್ಯಡ್ ಮಾಡ್ತಿದ್ದೀರಾ ಆಕ್ಸಿಜನನ್ನು, ಆಕ್ಸಿಡೇಷನ್ ಕೂಡ ಆಗುತ್ತೆ. ಸೊ ಇಟ್ ಇಸ್ ಕಾಂಬಿನೇಷನ್, ಜೊತೆಗೆ ಇಟ್ ಇಸ್ ಅ ಆಕ್ಸಿಡೇಷನ್ ರಿಯಾಕ್ಷನ್. ಆಕ್ಸಿಡೇಷನ್ ರಿಯಾಕ್ಷನ್, ಯಾವುದೋ ಒಂದು ಆಕ್ಸಿಡೈಸ್ ಆಗ್ತಿದೆ, ಯಾವುದೋ ಒಂದು ನೀವು ಆಕ್ಸಿಜನ್ ಆ್ಯಡ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇನ್ನೊಂದು ರೆಡ್ಯೂಸ್ ಆಗುತ್ತೆ. ಸೊ ನಾರ್ಮಲಿ ಯಾವುದೇ ಒಂದು ಆಕ್ಸಿಡೇಷನ್ ರಿಯಾಕ್ಷನ್ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಒಂದು ಆಕ್ಸಿಡೈಸ್ ಆಗುತ್ತೆ, ಒಂದು ರೆಡ್ಯೂಸ್ ಆಗುತ್ತೆ. ಸೊ ನೀವು ಈ ಥರ ಬರಿಬೋದು ಆಕ್ಸಿಡೇಷನ್ ಅಂತ ಹೇಳಿ. ಆರ್ ಯು ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ redox reaction. You can also write it as redox reaction. Okay, so what is skeletal equation? So skeletal equation ಅಂತ ಬರ್ತೀನಿ ನಾನು, ಹೇಳ್ತೀನಿ. ಸೊ ದಿಸ್ ಇಸ್ ಅಬೌಟ್ ದ ರಿಯಾಕ್ಷನ್, ರಿಯಾಕ್ಟೆಂಟ್, ಪ್ರಾಡಕ್ಟ್. ಸೊ ಹೇಳಬೇಡಿ ಮಕ್ಕಳೇ, ನೀವು ಹೈಯರ್ ಕ್ಲಾಸಸ್ಸಿಗೆ ಹೋಗ್ತಾ ಇದ್ದೀರಾ, ತುಂಬ ಸ್ಟ್ರಾಂಗ್ ಆಗಿರಬೇಕು ನಿಮ್ಮ ಬೇಸ್ ನಾಲೆಜ್ ಆಫ್ ಕೆಮಿಸ್ಟ್ರಿ. ಗೊತ್ತಿರಬೇಕು ನಿಮಗೆ ಯಾವುದು ರಿಯಾಕ್ಟೆಂಟ್ ಯಾವುದು ಪ್ರಾಡಕ್ಟ್ ಅಂತ ಹೇಳಿ. ನೀವೇನಾದರೂ ಸೆಂಟೆನ್ಸ್ ತಗೋತಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ನೀವು ಪ್ರಾಡಕ್ಟ್ ಬರೀಬೇಕು, ರಿಯಾಕ್ಟೆಂಟ್ ಬರೀಬೇಕು ಅಂದರೆ ಟು ಫಾರ್ಮ್, ಟು ಗೇವ್ ಅಂತ ಹೇಳೋ ವರ್ಡ್ ಇರುತ್ತಲ್ವಾ, ಆ ವರ್ಡ್ ನಂತರ ಯಾವುದೆಲ್ಲ ಬರುತ್ತೋ ಅದು
ನಮ್ಮ ಪ್ರಾಡಕ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಇನ್ಟೆಕ್ಸ್ಟ್ ಕ್ವೆಶನ್ ತೆಗೆದು ನೋಡೋದಾದರೆ, ಸೊ ಸ್ವಲ್ಪ ಟೈಮ್ ಕೊಡಿ. ಇನ್ಟೆಕ್ಸ್ಟ್ ಕ್ವೆಶನ್ ಎಲ್ಲಿದೆ? ಇನ್ಟೆಕ್ಸ್ಟ್ ಕ್ವೆಶನ್ ಇಲ್ಲಿದೆ, ಇಲ್ಲೂ ಇದೆ. ರೈಟ್ ಅ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ ವಿತ್ ಅ ಸ್ಟೇಟ್ ಸಿಂಬಲ್ ಅಂತ ಹೇಳಿ ಕೇಳಿದ್ದಾರೆ. ಫಾರ್ ದ ಫಾಲೋವಿಂಗ್ ರಿಯಾಕ್ಷನ್ಸ್ ಅಂತ ಹೇಳಿ ಕೇಳಿದ್ದಾರೆ. ಅರ್ಥ ಏನು? ಇಲ್ಲಿ ಏನು ಕೇಳ್ತಿದ್ದಾರೆ ಅವರು, ಈ ಕೊಟ್ಟಿರುವಂತಹ ಸ್ಟೇಟ್ಮೆಂಟನ್ನು ನೀವು ಫಸ್ಟ್ ಇಕ್ವೇಶನ್ ಕನ್ವರ್ಟ್ ಮಾಡಿಕೊಂಡು ಅಲ್ಲಿ ಸ್ಟೇಟ್ ಸಿಂಬಲು ಬರೆದು ಪ್ರಾಡಕ್ಟು ಬರೀಬೇಕು, ರಿಯಾಕ್ಟೆಂಟು ಬರೀಬೇಕು. ಹೇಗೆ ಬರೀತೀರಾ ಈ ಇಂಟೆಕ್ಸ್ಟ್ ಕ್ವೆಶನನ್ನು? ಸೊಲ್ಯೂಷನ್ ಆಫ್ ಬೇರಿಯಂ ಕ್ಲೋರೈಡ್ ಸೋಡಿಯಂ ಸಲ್ಫೇಟ್, ಇವಾಗಷ್ಟೇ ಬರೆದಿದ್ದೀನಿ ನಾನು. ಸೊಲ್ಯೂಷನ್ ಆಫ್ ಬೇರಿಯಂ ಕ್ಲೋರೈಡ್ BaCl2, ಸೋಡಿಯಂ ಸಲ್ಫೇಟ್ Na2SO4, ಆಯ್ತಾ? ಇನ್ ವಾಟರ್, ಸೊ ಇನ್ ವಾಟರ್ ಅಂತ ಹೇಳಿದ್ರೆ ನಾನು ಇಲ್ಲಿ ಏನು ಬರೀತೀನಿ? ಅಕ್ವಿಯಸ್ AQ ಬರಿಬೋದಾ? ರಿಯಾಕ್ಟ್ ಟು ಗಿವ್ ಇನ್ಸಾಲ್ಯುಬಲ್, ಇನ್ಸಾಲ್ಯುಬಲ್ ಅಂತ ಹೇಳಿದ್ರೆ ನಾನು ಏನು ಬರಿತೀನೋ ಅದಕ್ಕೆ ಪಕ್ಕದಲ್ಲಿ ಏನು ಮಾಡಬೇಕು? ಆರೋ ಮಾರ್ಕನ್ನು ಕೆಳಗಡೆ ತೋರಿಸ್ಬೇಕು. ಇನ್ಸಾಲ್ಯುಬಲ್ ಬೇರಿಯಂ ಸಲ್ಫೇಟ್, ಬೇರಿಯಂ ಸಲ್ಫೇಟ್ ಇಲ್ಲಿ ಏನು ಕೊಟ್ಟಿದ್ದಾರೆ? ರಿಯಾಕ್ಟ್ ಟು ಗಿವ್. ರಿಯಾಕ್ಟ್ ಟು ಗಿವ್ ಆದ್ಮೇಲೆ ಏನೆಲ್ಲ ಕೊಟ್ಟಿದ್ದಾರೋ ಅದು ಪ್ರಾಡಕ್ಟು, ಅದಕ್ಕಿಂತ ಮುಂಚೆ ಏನೆಲ್ಲ ಕೊಟ್ಟಿದ್ದಾರೋ ಅದು ರಿಯಾಕ್ಟೆಂಟು. ಇಷ್ಟು ಐಡೆಂಟಿಫೈ ನೀವು ಮಾಡಲೇಬೇಕು, ಬಿಕಾಸ್ ಯು ಆರ್ ಆಲ್ಮೋಸ್ಟ್ ಇನ್ ದ ಥರ್ಡ್ ಚಾಪ್ಟರ್. ಸರಿ, ಸೊ ಜೊತೆಗೇನು? ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ಅಂದರೆ ಇಲ್ಲೇನು ಬರೀತೀರಾ? ಅಕ್ವಿಯಸ್ ಅಂತಲೇ ಬರೀತೀರಾ. ಸೊ ಇಲ್ಲಿ ಯಾಕೆ ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ನನಗೆ, ಬಿಕಾಸ್ ಇನ್ ಯೋರ್ ಕ್ವೆಶ್ಚನ್ ಅವರು ಸ್ಪೆಸಿಫಿಕ್ ಆಗಿ ಕೇಳಿದರೆ ಸ್ಟೇಟ್ ಸಿಂಬಲ್ ಅನ್ನ ಮೆನ್ಷನ್ ಮಾಡಿ. ಯಾವ ಸ್ಟೇಟ್ ಇದು ಮೆನ್ಷನ್ ಮಾಡಿ ಆ ಸ್ಟೇಟ್ ಸಿಂಬಲ್. ಸೊ ಯು ಹ್ಯಾವ್ ಟು ಪೇ ಅಟೆನ್ಷನ್ ಆನ್ ದಿಸ್ ಕ್ವೆಶನ್. ಸೆಕೆಂಡ್ ನೋಡೋಣ, ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಇನ್ ವಾಟರ್. ಸೋಡಿಯಂ ಹೈಡ್ರಾಕ್ಸೈಡ್ NaOH, aqueous, in water reacts with hydrochloric acid. ಹೈಡ್ರೋಕ್ಲೋರಿಕ್ ಆಸಿಡ್ ಅದು ಕೂಡ ಸೊಲ್ಯೂಷನ್ ಅಂತ ಹೇಳಿದ್ರೆ ಇಲ್ಲಿ ನಾನೇನು ಬರಿಬೋದು? ಅಕ್ವಿಯಸ್ ಬರಿಬೋದು. ಕರೆಕ್ಟಾ? ಪುಡ್ದು ಯಾರು ಮಾರ್ಕ್? ಅದು ಕೂಡ ನೋಡಿ, ಸೊಲ್ಯೂಷನ್ ಇನ್ ವಾಟರ್ ಅಂತ ಹೇಳಿದ್ರೆ ಆರಾಮಾಗಿ, ಅಯ್ಯೋ ಎಷ್ಟು ಒಳ್ಳೆಯವ್ರ ಮಕ್ಕಳು ಈ ಕ್ವೆಶನ್ ಪೇಪರ್ ಕ್ವೆಶನ್ ಸೆಟ್ ಮಾಡಿದವರು. ನಿಮಗೆ ಹೇಳ್ತಿದ್ದಾರೆ ಇಲ್ಲಿ ಕೊಟ್ಟಿದ್ದೀನಿ ನಾನು ಇನ್ ವಾಟರು, ಬರೀರಿ ಇಲ್ಲಿ ಅಕ್ವಿಯಸ್ಸು ಅಂತ ಹೇಳಿ ಇಂಡೈರೆಕ್ಟಾಗಿ ಹೇಳ್ತಿದ್ದಾರೆ ಅವರು. ಗುಡ್. ಟು ಪ್ರೊಡ್ಯೂಸ್, ಈ ಟು ಪ್ರೊಡ್ಯೂಸ್ ಅಂತ ಹೇಳಿ ಯಾಕೆ ಕೊಟ್ಟಿದ್ದಾರೆ? ನಿಮಗೆ ಅರ್ಥ ಆಗಲಿ, ಮುಂದೆ ಬರುವ ಎಲ್ಲ ಕಂಪೌಂಡ್ಗಳು ಪ್ರಾಡಕ್ಟು. ಬರೀರಿ ಪ್ರಾಡಕ್ಟ್ನ. ಸೋಡಿಯಂ ಕ್ಲೋರೈಡ್ ಹೇಗೆ ಫಾರ್ಮ್ ಆಯಿತು? ಸೋಡಿಯಂ ಕ್ಲೋರೈಡ್, ಇಲ್ಲಿದು ಕ್ಯಾಟಯಾನ್, ಇಲ್ಲಿದು ಆನಯಾನ್, ಸಾಲ್ಟ್ ಸಿಗುತ್ತೆ ನಿಮಗೆ. ಕರೆಕ್ಟ್? ಜೊತೆಗೆ ವಾಟರ್, ವಾಟರ್ ಇಸ್ ಅ ಬೈ ಪ್ರಾಡಕ್ಟ್. HHO, H2O, HHO, H2O. ಸರಿ, ವಾಟರ್ ಬರ್ದ್ರಿ ಆಯಿತು. ಇಲ್ಲಿ ಸ್ಟೇಟ್ ಸಿಂಬಲ್ ಬರಿಬೇಕು, ಮಿಸ್ ಮಾಡ್ಕೊಳ್ಬೇಡಿ. ಉಪ್ಪು ನೀರಲ್ಲಿ ಕರಗುತ್ತಾ? ಉಪ್ಪು ನೀರಲ್ಲಿ ಕರಗುತ್ತಾ? ಎಸ್ ಮೇಡಮ್, ಆಬ್ವಿಯಸ್ಲಿ. PPT ಅಲ್ಲ, ಇಲ್ಲಿ ಉಪ್ಪು ನೀರಲ್ಲಿ ಕರಗುತ್ತೆ. ರೈಟ್? ಸೊ ಇಟ್ ಶುಡ್ ಬಿ ಅಕ್ವಿಯಸ್. ವಾಟರ್ ಏನು? ಪ್ಯೂರ್ ಸಬ್ಸ್ಟೆನ್ಸ್ ಮೇಡಮ್. ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳಿದರೆ ಏನು? ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳಿದ್ರೆ ಮ್ಯಾಟರು ವಿಚ್ ಇಸ್ ಮೇಡ್ ಅಪ್ ಆಫ್ ಈದರ್ ಸೇಮ್ ಟೈಪ್ ಆಫ್ ಆಟಮ್ಸ್ ಆರ್ ಸೇಮ್ ಟೈಪ್ ಆಫ್ ಮಾಲಿಕ್ಯೂಲ್ಸ್. ಸೊ H2O ಇಸ್ ಅ ಮಾಲಿಕ್ಯೂಲ್, ಇಟ್ ಇಸ್ ಅ ಪ್ಯೂರ್ ಸಬ್ಸ್ಟೆನ್ಸ್ ಬಿಕಾಸ್ ಆ H2O ಒಳಗಡೆ H2O ಮಾತ್ರ ಇದೆ, ಬೇರೆ ಯಾವುದೂ ಇಲ್ಲ. ರೈಟ್? ಸೊ ಹಾಗಾಗಿ ಎಲ್ ಅಂತ ಹೇಳಿ ಬರಿತೇವೆ. ಇಲ್ಲ ಮೇಡಮ್, ಬೆಂಗಳೂರಲ್ಲಿ ಒಂದ್ಸಲ ಬನ್ನಿ, ವಾಟರ್ ಅಂತ ಹೇಳಿದ್ರೆ ಜಗತ್ತಿನಲ್ಲಿರುವಂತಹ ಎಲ್ಲ ಮಿನರಲ್ಸು ಅವೈಲಬಲ್ ಆಗಿರುತ್ತೆ. ಅಷ್ಟೊಂದು ಕಂಟಾಮಿನೇಟೆಡ್ ಆಗಿದೆ ಈ ಬೆಂಗಳೂರಿನಲ್ಲಿ ನೀರು ಅಂತ ಹೇಳೋರು ಇದ್ದಾರೆ. ಹೌದಾ? ಸೊ ಪ್ಯೂರ್ ವಾಟರ್ ಸಿಗಬೇಕು ಅಂತ ಹೇಳಿದ್ರೆ ನೀರು ಎಲ್ಲಿ ಉಗಮವಾಗುತ್ತೋ ಅಲ್ಲಿ ಹೋಗಬೇಕು. ಆಲ್ ಸೆಟ್. ಸೊ ನೆಕ್ಸ್ಟ್ ನಾವು ಏನು ರಿವೈಸ್ ಮಾಡ್ತಿದ್ವಿ? ಯಾರೋ ಕೇಳಿದ್ರು ಕೆಮಿಕಲ್ ಸ್ಕೆಲಿಟಲ್ ಇಕ್ವೇಷನ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ. ಸೊ ಅಲ್ಲಿಗೆ ಹೋಗೋಣ ಇವಾಗ ನಾವು. ಬಂದೆ ನೋಡಿ. ಸ್ಕೆಲಿಟಲ್ ಕೆಮಿಕಲ್ ಈಕ್ವೇಷನ್ ಅಂತ ಹೇಳಿದ್ರೆ ಏನು? ರೆಪ್ರೆಸೆಂಟಿಂಗ್ ದ ಫಾರ್ಮುಲೆ, representing the chemical change using the formulae, but you're not going to balance that representation. So a chemical equation which is not balanced, ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಒಂದು ಕೆಮಿಕಲ್ ಇಕ್ವೇಷನ್ ನೀವು ಬ್ಯಾಲೆನ್ಸೇ ಮಾಡಂಗಿಲ್ಲ, ಅದನ್ನ ಸ್ಕೆಲಿಟಲ್ ಇಕ್ವೇಷನ್ ಅಂತ ಹೇಳ್ತೀರಾ. ಸೊ ಇನ್ ಸ್ಕೆಲಿಟಲ್ ಇಕ್ವೇಷನ್, ನಂಬರ್ ಆಫ್ ಐಟಮ್ಸ್ ಇನ್ ದ ರಿಯಾಕ್ಟೆಂಟ್ ಸೈಡ್ ಆ್ಯಂಡ್ ದ ಪ್ರಾಡಕ್ಟ್ ಸೈಡ್ ಆರ್ ನಾಟ್ ಈಕ್ವೆಲ್. ಸೊ ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ರೆ ಸುಮ್ಮನೆ ಯಾವ್ದು ಬೇಕಾದ್ರೂ ಬರಿಬೋದು ಮಕ್ಕಳೇ. ಲೈಕ್ Mg plus O2 giving MgO. ಇದು ಸ್ಕೆಲಿಟಲ್ ಇಕ್ವೇಷನ್. ಯಾಕೆ? ಒಂದು mg, ಬಟ್ ಈಚೆ ನಿಮ್ಮ RHS ಕಡೆ, ಇದು LHS ಕಡೆ, ರಿಯಾಕ್ಟೆಂಟ್ ಕಡೆ 2 ಆಕ್ಸಿಜನ್ ಇದೆ,
ಪ್ರಾಡಕ್ಟ್ ಕಡೆ ಬರೀ ಒಂದೇ ಆಕ್ಸಿಜನ್ ಇದೆ, ರೈಟ್? ಸೊ ಹಾಗಾಗಿ ಇದು ಸ್ಕೆಲಿಟಲ್ ಇಕ್ವೇಷನ್ ಆಯಿತು. ಕೇಳ್ಬೋದು ಅವರು ಸ್ಕೆಲಿಟಲ್ ಇಕ್ವೇಷನ್ ಅಂತ ಹೇಳಿದ್ರೆ ಏನು ಅಂತೇಳಿ. Those chemical equation in which number of atoms on reactant side and product side is not equal are called as skeletal equation. Yes. Yes. So next hogana balanced chemical equation. A chemical equation in which number of atoms are balanced on both the side, reactant side as well as product side. So a chemical equation which has equal number of atoms of different element on both the side, reactant side and product side, then you call such chemical reaction as balanced one. ಯಾರು ಹೇಳಿದ್ರು? ಕೆಮಿಸ್ಟ್ರಿದ ಅಪ್ಪ ಹೇಳ್ತಾರೆ. ಯಾರಪ್ಪ ಫಾದರ್ ಆಫ್ ಕೆಮಿಸ್ಟ್ರಿ? ಆಂಟೋನ್ ಲೆವಾಯ್ಸಿಯರ್. ಅವ್ರೇನು ಹೇಳ್ತಾರೆ? ಸೊ ಅವ್ರದ್ದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಇರುತ್ತೆ. ಅವ್ರು ಹೇಳ್ತಾರೆ ನೋಡಿ, ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಹೇಳುವಂಥದ್ದು ಆರ್ಡಿನರಿ ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ಹೇಳ್ತಾರೆ, ನ್ಯೂಕ್ಲಿಯರ್ ಅಲ್ಲ. ದ್ಯಾಟ್ ಶುಡ್ ಬಿ ಬ್ಯಾಲೆನ್ಸ್ಡ್. ಯಾಕೆಂದರೆ ಅದರಲ್ಲಿ ಮಾಸ್ ಆಫ್ ದ ರಿಯಾಕ್ಟೆಂಟ್ ಟು ಮಾಸ್ ಆಫ್ ದ ಪ್ರಾಡಕ್ಟು ಕನ್ಸರ್ವ್ಡ್ ಆಗಿರುತ್ತೆ, ಸೇಮ್ ಆಗಿರುತ್ತೆ. ಯು ಕ್ಯಾನ್ ಡಿಸ್ಟ್ರಾಯ್ ದ ಮಾಸ್. ಒನ್ ಮೋರ್ ಪಾಯಿಂಟ್ ಇಸ್ ಮ್ಯಾಟರ್ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್ಡ್. ಇದನ್ನು ಫಸ್ಟ್ ಯಾರು ಹೇಳ್ತಾರೆ? ಡಾಲ್ಟನ್ ಅಟಾಮಿಕ್ ಥಿಯರಿ 1808ನಲ್ಲಿ ಪ್ರೆಸೆಂಟ್ ಮಾಡ್ತಾನಲ್ವ, ಅವಾಗ ಡಾಲ್ಟನ್ ಕೂಡ ಹೇಳಿರ್ತಾರೆ ಆಟಮ್ಸ್ ಕೆನ್ ನಾಟ್ ಬಿ ಡಿಸ್ಟ್ರಾಯ್ಡ್, ಅಥವಾ ಮ್ಯಾಟರ್ ಕೆ ನಾಟ್ ಬಿ ಡಿಸ್ಟ್ರಾಯ್ಡ್, ಅಥವಾ ಆಟಮ್ಸ್ ಕೆ ನಾಟ್ ಬಿ ಡಿಸ್ಟ್ರಾಯ್ಡ್, ನೀದರ್ ಕ್ರಿಯೇಟೆಡ್ ಅಂತ ಹೇಳಿ ಆಟಮ್ಸ್ ಬಗ್ಗೆ ಹೇಳ್ತಾರೆ ಅವರು. ಸೊ ದ ಸೇಮ್ ಥಿಂಗ್ ಅಪ್ಲೈಸ್ ಹಿಯರ್. According to the law of conservation of mass, total mass of the elements present in the product should be equal to total mass of the element present in the reactant. Total mass of the element in the product should be equal to total mass of the element present in the ಏನು? Okay, so mass can neither be created nor be destroyed. Yes, Abhi, correct. Total mass of product to reactant to ಎರಡು ಏನಿರಬೇಕು? ಈಕ್ವಲ್ ಆಗಿರಬೇಕು. In other words, number of atoms of each element remain same on both the side of the chemical reaction. ಇದಕ್ಕೋಸ್ಕರ we have to balance the chemical equation according to the law of conservation of mass ಅಂತ ಹೇಳಿ ಬರಿಬೇಕು. So law of conservation of mass is very very important ಇಲ್ಲಿ. ಓಕೆ, ಈಗ ಬ್ಯಾಲೆನ್ಸ್ ಮಾಡಿ ಇಕ್ವೇಷನನ್ನು. ಬ್ಯಾಲೆನ್ಸಿಗೆ ಬರೋಣ. ಆಲ್ ಸೆಟ್. ಏನಾದರೂ ಡೌಟ್ ಇದೆಯಾ? ಈಗ ಟೈಮ್ ಟು ಹ್ಯಾವ್ ಅ ಡಿಸ್ಕಷನ್. ಸವಿತಾ, ದೇವರಾಜ್ ಮ್ಯಾಮ್, ಪ್ಲೀಸ್ ಸಾಲ್ವ್ ಸ್ಯಾಂಪಲ್ ಕ್ವೆಶನ್ ಪೇಪರ್, ಪ್ರಾಕ್ಟೀಸ್ ಪೇಪರ್. ಓಕೆ ಸವಿತಾ, ಮಾಡೋಣ ಕ್ವೆಶನ್ ಸಾಲ್ವ್ ಮಾಡೋಣ. ರಮೇಶ್, ಅವಿ, ಏನಾದರೂ ಡೌಟ್ ಇದೆಯಾ? ಓಕೆ, ವಿನಯ್ ಸೇಯಿಂಗ್ ನೋ. ಅವಿ ಸೇಯಿಂಗ್ ಮ್ಯಾಮ್, ಇಸ್ ದಿಸ್ ಆನ್ಸರ್ ಫಾರ್ ವೈ ಇಕ್ವೇಷನ್ ಶುಡ್ ಬಿ ಬ್ಯಾಲೆನ್ಸ್ಡ್? ಅವಿ, ನೀನು ಬರೆದಿರೋ ಆನ್ಸರ್ ಹೇಗಿದೆ ಅಂದರೆ ಮಾಸ್ ಕ್ಯಾನ್ ಈದರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್ ಅಂತ ಹೇಳಿ ಬರೆದಿದೆಯಾ ಅಲ್ವಾ? ಕರೆಕ್ಟ್ ಇದೆ. ಬಟ್ ನೀನೊಂದು ವರ್ಡ್ನ ಆ್ಯಡ್ ಮಾಡು. ಅಕಾರ್ಡಿಂಗ್ ಟು ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಕ್ಯಾನ್ ಈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್, ಆ್ಯಂಡ್ ಹೆನ್ಸ್ ಮಾಸ್ ಆಫ್ ದ ರಿಯಾಕ್ಟೆಂಟ್ ಶುಡ್ ಬಿ ಈಕ್ವಲ್ ಟು ಮಾಸ್ ಆಫ್ ದ ಪ್ರಾಡಕ್ಟ್. ಸೊ ಕೆಮಿಕಲ್ ರಿಯಾಕ್ಷನ್ ಮಸ್ಟ್ ಬಿ ಬ್ಯಾಲೆನ್ಸ್ಡ್. ನೀನು ಬರೆದಿರೋದು ಜನರಲ್ ಆಗಿದೆ, ಅದನ್ನ ಕೆಮಿಕಲ್ ರಿಯಾಕ್ಷನ್ಸ್ಗೆ ನೀನು ಅಪ್ಲೈ ಮಾಡ್ತೀಯ ಅಂತ ಹೇಳಿದ್ರೆ ಯು ಶುಡ್ ಮೆನ್ಷನ್ ಅಲ್ವಾ, ಇನ್ ರಿಯಾಕ್ಷನ್, ಇನ್ ಕೆಮಿಕಲ್ ರಿಯಾಕ್ಷನ್ ಮಾಸ್ ಆಫ್ ದ ರಿಯಾಕ್ಟೆಂಟ್ ಶುಡ್ ಬಿ ಈಕ್ವಲ್ ಟು ಮಾಸ್ ಆಫ್ ದ ಪ್ರಾಡಕ್ಟ್, ಹೆನ್ಸ್ ಕೆಮಿಕಲ್ ರಿಯಾಕ್ಷನ್ ಶುಡ್ ಬಿ ಬ್ಯಾಲೆನ್ಸ್ಡ್. ಈ ಥರ ಮಾಡಿಫೈ ಮಾಡು, ಅವಾಗ ಅವ್ರಿಗೆ ಮಾರ್ಕ್ಸ್ ಕಳೀಲಿಕ್ಕೆ ಎಲ್ಲೂ ಕೂಡ ಜಾಗ ಇರಲ್ಲ. ಸೊ ಈ ಥರ ಬರ್ದಿದೆಯಾ ಅಂತ ಹೇಳಿದ್ರೆ ಕರೆಕ್ಟ್ ಇದೆ, ಬಟ್ 100% ವೆಯ್ಟೇಜ್ ಇರಲ್ಲ ಆನ್ಸರಿಗೆ ಅಷ್ಟೇ. ಇಟ್ ಇಸ್ ಕರೆಕ್ಟ್, ಆಯಿತಾ ಮ್ಯಾಮ್? ಓಕೆ ಓಕೆ. ಸೊ ಸ್ನೇಹ ಹೇಳ್ತಿದ್ದಾರೆ ನೋ ಅಂತ ಹೇಳಿ. ಸ್ನೇಹ, ನಿಮ್ಮದು ವಾಟ್ ಇಸ್ ಇಟ್, ಏನಪ್ಪ ಅದು ನಿಮ್ಮದು ಪ್ಲೇಸ್ ಏನೋ ಹೇಳಿದ್ರಿ ಲಾಸ್ಟ್ ಟೈಮ್, ನೀವು ಯಾವ ಪ್ಲೇಸಿಂದ? ಅವಿ, ನೀವು ಕೂಡ ಯಾವ ಪ್ಲೇಸಿಂದ? ನಿಮ್ಮ ಸ್ಕೂಲ್ ಹೆಸರೇನು? ಸೊ ಸ್ವಲ್ಪ ಕಮೆಂಟ್ ಮಾಡ್ತೀರಾ ಇಲ್ಲಿ, ಅದರ್ವೈಸ್ ಇಟ್ ವಿಲ್ ಬಿಕಮ್ ವೆರಿ ಬೋರಿಂಗ್. Avi is from Hassan, okay. Sneha is from Hospet, okay. I understood. So Sneha or Hospet indadare, Avi is Hassan, Veena is from Koppal. Any other? Savita is dira, ನೀವು live ನಲ್ಲಿ ಇದೀರಾ Savita? Usha is also from Hospet. Great, great, great. Ashel, welcome to the live. Ashel D'Souza, Mangalore, okay. Anybody else? Illi? All set. So let's get back to the video because we have to run it very quickly. Rekha is actually from Hospet. Aditya is from Uttar Kannada. Okay, nice, nice.
ಗುಡ್ ಆಲ್ ಸೆಟ್. ಸೊ ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಇಕ್ವೇಷನ್, ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಒಂದು ಕೆಮಿಕಲ್ ಇಕ್ವೇಷನ್ ಕೊಟ್ಟಿದ್ದಾರೆ. ಇದು ಬ್ಯಾಲೆನ್ಸ್ಡ ಸ್ಕೆಲಿಟಲ್ಲ? ನೀವು ನನಗೆ ಆನ್ಸರ್ ಹೇಳಿ, ನಾನು ನಿಮಗೆ ಪೋಲ್ ಆನ್ ಮಾಡಿಕೊಡ್ತೀನಿ ಮಕ್ಕಳೇ. ಸೊ ಈ ಇಕ್ವೇಷನ್ ಬ್ಯಾಲೆನ್ಸ್ಡ್ ಇಕ್ವೇಷನ ಅಥವಾ ಸ್ಕೆಲಿಟಲ್ ಇಕ್ವೇಷನ? ಸಿಂಗಲ್ ಚಾಯ್ಸ್ ಅದು. ಬ್ಯಾಲೆನ್ಸ್ಡ್ ಅಂತ ಹೇಳಿದ್ರೆ ಬ್ಯಾಲೆನ್ಸ್ಡ್ ಬರೀಬೇಕು, ಸ್ಕೆಲಿಟಲ್ ಅಂದರೆ ಸ್ಕೆಲಿಟಲ್ ಬರೀಬೇಕು. ನೀವು ಕಮೆಂಟಲ್ಲಿ ಟೈಪ್ ಮಾಡಿ. ನಿಮ್ಮ ಟೈಮ್ 30 ಸೆಕೆಂಡ್. ಐ ಆಮ್ ಸ್ಟಾರ್ಟಿಂಗ್ ದ ಪೋಲ್. ಗೊತ್ತಿಲ್ಲ, ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಇಲ್ಲ, ಹಾಗಾಗಿ ಹೇಗೆ ತಗೊಳುತ್ತೆ ಗೊತ್ತಿಲ್ಲ ಪೋಲ್. ಓಕೆ, ಐ ಆಮ್ ಗೆಟಿಂಗ್ ಅ ಲಾಟ್ ಆಫ್ ಆನ್ಸರ್ಸ್. ಬ್ಯಾಲೆನ್ಸ್. ಚಂದ್ರಶೇಖರ್, ವೆಲ್ಕಮ್ ಟು ದ ಲೈವ್. ಉಷಾ ಹೇಳ್ತಿದ್ದಾರೆ, ಪ್ರಾರ್ಥನಾ ಹೇಳ್ತಿದ್ದಾರೆ, ಐಶ್ವರ್ಯ ಹೇಳ್ತಿದ್ದಾರೆ ಬ್ಯಾಲೆನ್ಸ್ಡ್ ಅಂತ ಹೇಳಿ. ಗುಡ್. ಯು ಆರ್ ಹ್ಯಾವಿಂಗ್ ಅ ಗುಡ್ ಗೆಸ್. ಸೊ ಆಲ್ಮೋಸ್ಟ್ ಎಂಡ್ ಆಗ್ತಾ ಇದೆ ನಮ್ಮ ಪೋಲ್ ರಿಸಲ್ಟ್. ನೋಡೋಣ ಏನು ಬರುತ್ತೆ ಇದರಲ್ಲಿ ಅಂತ ಹೇಳಿ. ಪೋಲ್ ಸ್ಟಾಪ್ಡ್. ಶೋ ರಿಸಲ್ಟ್. ಎಸ್, ಇದರಲ್ಲಿ ಮಲ್ಟಿಪಲ್ ಚಾಯ್ಸ್ ಇರಲಿಲ್ಲಲ್ಲ, ಹಾಗಾಗಿ ಇಟ್ ಹ್ಯಾಪನ್ಸ್. ಸೊ ನೀವು ನಿಮ್ಮ ಉತ್ತರವನ್ನು ನಾನು ಕನ್ಸಿಡರ್ ಮಾಡ್ತೀನಿ ಇಲ್ಲಿ. ಹಲೋ ಅನ್ಶು ಕುಮಾರ್, ಹಾಯ್ ಕೀರ್ತನಾ ಗೌಡ. ಎಸ್, ದಿಸ್ ಇಸ್ ಕರೆಕ್ಟ್. ಈಗ ಬ್ಯಾಲೆನ್ಸ್ ಮಾಡಲಿಕ್ಕೆ ಅವ್ರು 3 ಮಾರ್ಕ್ಸಿಗೆ ಕೇಳ್ತಾರೆ. ಇದನ್ನು ನಾನು ಲಾಸ್ಟ್ ಟೈಮ್ ಲೈವ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. 3 ಮಾರ್ಕ್ಸಿಗೆ ಕೇಳ್ತಾರೆ ಅಂತ ಹೇಳಿದ್ರೆ ಎಕ್ಸ್ಪ್ಲೈನ್ ದಿಸ್ ವಿತ್ ಸ್ಟೆಪ್ ವೈಸ್ ಬ್ಯಾಲೆನ್ಸಿಂಗ್ ಅಂತ ಹೇಳಿದ್ರೆ, ಸ್ಟೆಪ್ 1 ಬಂದ್ಬಿಟ್ಟು ನೀವು ರಿಯಾಕ್ಟೆಂಟ್ ಟು ಪ್ರಾಡಕ್ಟ್ಗೆ ಏನು ಮಾಡ್ತೀರಾ, ಸ್ಕ್ವೇರ್ ಬ್ರಾಕೆಟ್ ಹಾಕೋತೀರಾ. ಯಾಕೆ ಸ್ಕ್ವೇರ್ ಬ್ರಾಕೆಟ್ ಹಾಕೊಳ್ತೀರಾ? ಅಲ್ಲಿರುವಂಥ ಡಿಜಿಟ್ಸ್ಗಳು ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳಿ ಅಷ್ಟೇ. ಸ್ಟೆಪ್ 2 ನಲ್ಲಿ ಏನು ಮಾಡ್ತೀರಾ? ಇನ್ ಸ್ಟೆಪ್ 2 ಯು ಲಿಸ್ಟ್ ದ ನಂಬರ್ ಆಫ್ ರಿಯಾಕ್ಟೆಂಟ್ ಐಟಮ್ಸ್ ಆ್ಯಂಡ್ ಪ್ರಾಡಕ್ಟ್ ಐಟಮ್ಸ್. ಫಸ್ಟ್ ಯು ರೈಟ್ by considering only the reactant side. Look into the reactant part of a reaction. ನಿಮಗೆ ಗೊತ್ತಾಗುತ್ತೆ. For example, if this is a reaction, Fe reacting with steam, H2O, giving a mixed oxide, Fe3O4 plus H2 plus H2 gas. ಈ ರಿಯಾಕ್ಷನ್ ಅಲ್ಲಿ ಓನ್ಲಿ ಲುಕ್ ಇನ್ ಟು ದ ರಿಯಾಕ್ಟೆಂಟ್ ಸೈಡ್ ಟು ಮೇಕ್ ದಿಸ್ ಕಾಲಮ್. ಏನು, Fe ಆಟಮ್ ಇದೆ, H ಆಟಮ್ ಇದೆ, ಆಕ್ಸಿಜನ್ ಆಟಮ್ ಇದೆ. ಯಾಕೆಂದರೆ ಇಲ್ಲಿ ಏನಿರುತ್ತೋ ಅದೇ ತಾನೇ ಈಚೆನೂ ಇರೋವಂಥದ್ದು, ಹೊಸದಾಗೇನು ಇಲ್ಲಿ ಇರಲ್ಲ ಅಲ್ವಾ. ಮಾಡ್ತೀರಾ. ನಂತರ Fe ಇಲ್ಲಿ ಎಷ್ಟಿದೆ ಮತ್ತು ನಿಮ್ಮ ಪ್ರಾಡಕ್ಟ್ ಸೈಡ್ನಲ್ಲಿ ಎಷ್ಟಿದೆ ಅಂತ ಹೇಳಿ ಟ್ಯಾಲಿ ಮಾಡ್ತೀರಾ. ಅದೇ ಥರ ಹೈಡ್ರೋಜನ್, ಆಕ್ಸಿಜನ್ ಎಲ್ಲ ಕೂಡ ಟ್ಯಾಲಿ ಮಾಡಿ ಯು ವಿಲ್ ಕಮ್ ಟು ನೋ ಓಕೆ ವಿಚ್ ಕಂಪೌಂಡ್ ಹ್ಯಾಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಟಮ್ಸ್. ನಿಮಗೆ ಗೊತ್ತಾಯಿತು ಇಲ್ಲಿ ಆಕ್ಸಿಜನ್ ಹ್ಯಾಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಟಮ್ಸ್ ಅಂತ ಹೇಳಿ. ಸೊ ನೆಕ್ಸ್ಟ್ ಸ್ಟೆಪ್ನಲ್ಲಿ ಯು ಸ್ಟಾರ್ಟ್ ಬ್ಯಾಲೆನ್ಸಿಂಗ್ ದ್ಯಾಟ್ compound which has maximum number of atoms. So you start balancing the oxygen, and oxygen ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? You just have to add in the product side, reactant side 4 times water. So Fe 4 times water becomes Fe3O4 and H2. ಆಕ್ಸಿಜನ್ ಅನ್ನ ನೀವು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ರಿಯಾಕ್ಟೆಂಟ್ ಸೈಡ್ ನಲ್ಲಿ 1 ಅನ್ನ ಮಲ್ಟಿಪ್ಲೈ ಬೈ 4. 1 ಅಂತ ಹೇಳಿದ್ರೆ in H2O, Fe plus H2O, ಇಲ್ಲಿ ಒಂದೇ ಆಕ್ಸಿಜನ್ ಇತ್ತು, ಯು ಜಸ್ಟ್ ಮಲ್ಟಿಪ್ಲೈಯಿಂಗ್ ದ್ಯಾಟ್ ಬೈ 4. ದ್ಯಾಟ್ಸ್ ಇಟ್. ಪ್ರಾಡಕ್ಟ್ ಸೈಡ್ನಲ್ಲಿ ಏನಾಯ್ತು ಇವಾಗ, Fe3O4 ಹಾಗೆ ಉಳಿಯುತ್ತೆ ಆ್ಯಂಡ್ H2 ಹಾಗೆ ಇರುತ್ತೆ. ಸೊ ದಿಸ್ ಇಸ್ ದ ಸ್ಟೆಪ್ 3 ಆಗಿರುತ್ತೆ. ಸ್ಟೆಪ್ 4 ಏನು, ಬ್ಯಾಲೆನ್ಸ್ ಮಾಡಬೇಕು ಹೈಡ್ರೋಜನ್ ಆಟಮನ್ನು. ಹೈಡ್ರೋಜನ್ ಆಟಮ್ನ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡ್ತೀರಾ? ಸೊ ಪ್ರೀವಿಯಸ್ಲಿ ಬ್ಯಾಲೆನ್ಸ್ಡ್ ಇಕ್ವೇಷನ್ನ ಕನ್ಸಿಡರ್ ಮಾಡಿ. Fe4H2O ಗಿವ್ ರೈಸ್ ಟು Fe3O4 ಪ್ಲಸ್ H2. ಇಲ್ಲಿ 4 ಆಕ್ಸಿಜನ್ ಬ್ಯಾಲೆನ್ಸ್ಡ್ ಆಯಿತು. ನಿಮಗೆ ಗೊತ್ತಿದೆ ಇವಾಗ ಹೈಡ್ರೋಜನ್ ಇನ್ ದ ರಿಯಾಕ್ಟೆಂಟ್ ಸೈಡ್ 8 ಇದೆ, ಬಟ್ ಇನ್ ದ ಪ್ರಾಡಕ್ಟ್ ಸೈಡ್ ಹೈಡ್ರೋಜನ್ ಎಷ್ಟಿದೆ? 2 ಇದೆ. ಸೊ ಹಾಗಾಗಿ ಇನ್ ಆರ್ಡರ್ ಟು ಬ್ಯಾಲೆನ್ಸ್ ದಿ ಹೈಡ್ರೋಜನ್ ಇನ್ ದ ಪ್ರಾಡಕ್ಟ್ ಸೈಡ್ ಯು ಮಸ್ಟ್ ಮಲ್ಟಿಪ್ಲೈ ದಿಸ್ ಹೈಡ್ರೋಜನ್ ಬೈ 4. ಸೊ ಇಲ್ಲಿ ಏನು ಮಾಡ್ತೀರಾ ನೀವು? ಇಲ್ಲಿ ಎಷ್ಟು ಹೈಡ್ರೋಜನ್ ಆಲ್ರೆಡಿ ಇದೆ? 2 ಇದೆ. ಸೊ ಯು ರೋಟ್ ಹಿಯರ್ 2 ಮಲ್ಟಿಪ್ಲೈಡ್ ಬೈ 4 ಬರೀತೀರಾ. 2 into 4 ಬ್ಯಾಲೆನ್ಸ್ಡ್ ಆಯ್ತಾ? ಆ್ಯಂಡ್ ದಿಸ್ ಇಸ್ ಹೌ ದ ಬ್ಯಾಲೆನ್ಸ್ಡ್ ಇಕ್ವೇಷನ್ ಲುಕ್ಸ್ ಲೈಕ್. ಏನೇನು ಚೇಂಜಸ್ ತಗೊಂಡು ಬಂದ್ರಿ? ಇಲ್ಲಿ 4 ಬರ್ದ್ರಿ, ಇಲ್ಲೂ ಕೂಡ 4 ಬರ್ದ್ರಿ. ಗ್ರೇಟ್. ಸ್ಟೆಪ್ 5, ಲರ್ನ್ ಟು ಬ್ಯಾಲೆನ್ಸ್ Fe ಆಟಮ್. ಈಗ ಲಾಸ್ಟಿಗೆ ಇರೋದೇನು? Fe ಆಟಮ್ ಬ್ಯಾಲೆನ್ಸ್ ಮಾಡಬೇಕು. Fe ನೀವಿಷ್ಟು ಬ್ಯಾಲೆನ್ಸ್ ಮಾಡಿದ್ರೆ ಇಲ್ಲಿ 4 ಹಾಕಿದ್ದೀರಾ, ವಾಟರ್ ಬರ್ದಿದ್ದೀರಾ, Fe3O4 ಬರ್ದ್ರಿ, ಮತ್ತೆ ಇಲ್ಲಿ 4 times H2 ಅಂತ ಹೇಳಿ ಬರ್ದ್ರಿ. ಹೌದಾ? ಈಗ ನೀವು Fe ಮಾತ್ರ ಬ್ಯಾಲೆನ್ಸ್ ಮಾಡಬೇಕು. ಈಸಿ. ಇಲ್ಲಿ 3 Fe ಇದೆ, ಇಲ್ಲಿ ನೀವೇನು ಮಾಡಬೇಕು? 1ಅನ್ನು 3ರಿಂದ ಮಲ್ಟಿಪ್ಲೈ ಮಾಡಿ. ಇಲ್ಲಿದೆ ನೋಡಿ ನಿಮ್ಮ ಉತ್ತರ. 1ರಿಂದ 3 is equal to 3 Fe. Your equation is almost balanced, but we have to add ಫಿಸಿಕಲ್ ಸ್ಟೇಟ್ ಅಥವಾ ಸ್ಟೇಟ್ ಸಿಂಬಲ್ನ ಆ್ಯಡ್ ಮಾಡೋಣ. ಸೊ ಸ್ಟೆಪ್ 4 ಏನೂ ಇಲ್ಲ, ನೀವು ಮತ್ತೆ ಚೆಕ್ ಮಾಡ್ತೀರಾ ಕರೆಕ್ಟ್ನೆಸ್ಸನ್ನು. ಸ್ಟೆಪ್ 6ನಲ್ಲಿ ನೀವೇನು ಮಾಡ್ತೀರಾ? ರಿಯಾಕ್ಷನ್ ಕಂಡೀಷನ್ಸ್ ಈ ಥರ ಇರುವಂಥದ್ದನ್ನು ಬರಿತಾ ಹೋಗ್ತೀರಾ. ಸೊ ಸ್ಟೆಪ್ 6 ನಾನು ಇನ್ಕ್ಲೂಡ್ ಮಾಡಿಲ್ಲ ಇಲ್ಲಿ.
ಸ್ಟೆಪ್ 6ನಲ್ಲಿ ರಿಯಾಕ್ಷನ್ ಕಂಡೀಷನ್ಸ್ಗಳನ್ನ ಬರೀತಾ ಹೋಗ್ತೀರಾ. ಯಾವುದೆಲ್ಲ ರಿಯಾಕ್ಷನ್ಸ್ ಕಂಡೀಷನ್ಸ್ನ ನೀವು ಬರೀತೀರಾ ಸ್ಟೆಪ್ 6ನಲ್ಲಿ? ಇಲ್ಲಿಗೆ ಯಾವುದೇ ಥರದ ರಿಯಾಕ್ಷನ್ಸ್ ಕಂಡೀಷನ್ಸ್ ಇಲ್ಲ ಮಕ್ಕಳೇ. ಈ ರಿಯಾಕ್ಷನ್ ಅಲ್ಲಿ ಸ್ಟೇಟ್ ಸಿಂಬಲ್ ಬಂದು Fe ಇಸ್ ಸಾಲಿಡ್. ಇಲ್ಲಿ ಸಾಲಿಡ್ ಅಂತ ಹೇಳಿ ಬರೀತೀರಾ. ಓಕೆ, ದಿಸ್ ಯು ರೈಟ್ ಇಸ್ ಅ ಸಾಲಿಡ್. H2O ಇಸ್ ಲಿಕ್ವಿಡ್. ಗೇಷಿಯಸ್ ಅಲ್ವಾ, ಇಲ್ಲಿ ಈ ಮಿಸ್ಟೇಕ್ ಮಾಡಬೇಡಿ, ಇದು ಗೇಷಿಯಸ್ ಆಯಿತು. Fe3E4 ಇಸ್ ಅ ಸಾಲಿಡ್. H2 ಇಸ್ ಅ ಗ್ಯಾಸ್. ಸೊ ಈ ಥರ ಸ್ಟೇಟ್ ಸಿಂಬಲ್ ಬರೀತೀರಾ. ಅಕಸ್ಮಾತ್ ಈ ರಿಯಾಕ್ಷನ್ಸ್ ತಗೊಂಡ್ರೆ ಇಲ್ಲಿ ಸನ್ಲೈಟ್ ವಾಸ್ ಅ ರಿಯಾಕ್ಷನ್ ಕಂಡೀಷನ್, ಇಲ್ಲಿ 340 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಸೆಂಡ್ ಮಾಡುವಂಥದ್ದು ವಾಸ್ ದ ರಿಯಾಕ್ಷನ್ ಕಂಡೀಷನ್. ಹಾಗಾಗಿ ನೀವು ಅದನ್ನು ಬರೆದ್ರಿ. ಆಲ್ ಸೆಟ್. ನೋಡೋಣ ಇವಾಗ ನೆಕ್ಸ್ಟ್ ಏನಿದೆ ಅಂತ ಹೇಳಿ. ಆಲ್ ಸೆಟ್. ಈಗ ಟೈಪ್ಸ್ ಆಫ್ ರಿಯಾಕ್ಷನ್ಸ್ನ ನಾನು ಉದ್ದ ಹೇಳಿಯಲ್ಲ, ತುಂಬ ಕಟ್ ಶಾರ್ಟ್ ಮಾಡಿಬಿಡ್ತೀನಿ. ಬಿಕಾಸ್ ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಅಂತ ಹೇಳುವಂಥದ್ದು ನಿಮಗೆ ಗೊತ್ತೇ ಇದೆ ಎಷ್ಟು ಟೈಪ್ಸ್ ಇದೆ ಮತ್ತು ಯಾವ ಥರ ಎಲ್ಲ ಟೈಪ್ಸ್ನ ಒಂದೇ ಒಂದು ಶೀಟ್ನಲ್ಲಿ ನೆನ್ಪಿಟ್ಕೊಳ್ಬೇಕು, ಅಷ್ಟು ರಿಯಾಕ್ಷನ್ಸ್ನ ಹೇಗೆ ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿ. ಫಸ್ಟ್ ಬಂದು ಕಾಂಬಿನೇಷನ್ ರಿಯಾಕ್ಷನ್. ಕರೆಕ್ಟ್. ಕಾಂಬಿನೇಷನ್ ರಿಯಾಕ್ಷನ್ ಅಂತ ಹೇಳಿದರೆ ಏನು? ಟೂ ಸಬ್ಸ್ಟೆನ್ಸ್ ಈ ಸಬ್ಸ್ಟೆನ್ಸ್ ಅಂತ ಹೇಳಿ ತುಂಬ ಸಲ ಹೇಳ್ತೀವಲ್ಲ. ಏನು ಸಬ್ಸ್ಟೆನ್ಸ್ ಅಂತ ಹೇಳಿದ್ರೆ 9th ಸ್ಟ್ಯಾಂಡರ್ಡ್ನಲ್ಲಿ ಕಲ್ತಿದ್ರಿ. ಸಬ್ಸ್ಟೆನ್ಸ್ ಅಂತ ಹೇಳಿದ್ರೆ ವಿ ಆರ್ ಟಾಕಿಂಗ್ ಅಬೌಟ್ ಅ ಪ್ಯೂರ್ ಸಬ್ಸ್ಟೆನ್ಸ್ ವಿಚ್ ಇಸ್ ಮೇಡ್ ಅಪ್ ಆಫ್ ಸೇಮ್ ಟೈಪ್ ಆಫ್ ಆಟಮ್ಸ್ ಆರ್ ಸೇಮ್ ಟೈಪ್ ಆಫ್ ಮಾಲಿಕ್ಯೂಲ್ಸ್. ಸೊ ಅವುಗಳನ್ನ ನೀವು ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀರಾ, ಅಥವಾ ಸಿಂಪಲ್ ಆಗಿ ಕೆಮಿಕಲ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀರಾ. ಸೊ ಕಾಂಬಿನೇಷನ್ ರಿಯಾಕ್ಷನ್ನ ಡಿಫೈನ್ ಮಾಡಬೇಕಾದ್ರೆ ಹೇಳಿ, ಬರೀರಿ ನೀವು. ವೆನ್ ಟೂ ಕೆಮಿಕಲ್ ಸಬ್ಸ್ಟೆನ್ಸ್ ಕಂಬೈನ್ ಟು ಗಿವ್ ಸಿಂಗಲ್ ಪ್ರಾಡಕ್ಟ್, or when two reactants combine to form single product, such reactions are called as combination reaction. Example, one example ನೆನ್ಪಿಟ್ಕೊಳ್ಳಿ. calcium oxide plus water plus giving calcium hydroxide, magnesium plus oxygen giving magnesium oxide. ನೆನ್ಪಿಟ್ಕೊಳ್ಳಿ. ಎರಡು ರಿಯಾಕ್ಷನ್ಸ್ ಬೇಕಾದ್ರು ನೀವು ಎಕ್ಸೋಥರ್ಮಿಕ್ಕಿಗೂ ಬರಿಬೋದು, ಕಾಂಬಿನೇಷನ್ಗೂ ಕೂಡ ಬರಿಬೋದು. ಈಸಿ ತಾನೆ? ನೆಕ್ಸ್ಟ್ ಡಿಕಂಪೋಸಿಷನ್. ಮೇಡಮ್ ಇನ್ನೂ ಹೇಳ್ರಿ, ನಮ್ಗೆ ಎರಡೆಲ್ಲ ಸಾಕಾಗಲ್ಲ ಈಕ್ವೇಷನ್ಸ್ಗಳು ಅಂತ ಹೇಳಿದ್ರೆ, ಕಾರ್ಬನ್ ಕೋಲ್ ಪ್ಲಸ್ ಆಕ್ಸಿಜನ್ CO2, ಕೋಲ್ ಪ್ಲಸ್ ಆಕ್ಸಿಜನ್ CO2. ದಿಸ್ ಇಸ್ ಒನ್ ರಿಯಾಕ್ಷನ್. ಒನ್ ಮೋರ್ ಕಾಂಬಿನೇಷನ್ ರಿಯಾಕ್ಷನ್ಸ್ ಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ರೈಟ್ ಸೋಡಿಯಂ ಪ್ಲಸ್ ಆಕ್ಸಿಜನ್ ಫಾರ್ಮಿಂಗ್ ಸೋಡಿಯಂ ಆಕ್ಸೈಡ್ Na2O. ಬ್ಯಾಲೆನ್ಸ್ ಮಾಡಿಲ್ಲ, ಯು ಕ್ಯಾನ್ ಬ್ಯಾಲೆನ್ಸ್ ಇಟ್ ಬೈ ಯೋರ್ ಸೆಲ್ಫ್. ಈಸಿ ಇದೆ. ಡಿಕಂಪೋಸಿಷನ್ ಅಂತ ಹೇಳಿದಾಗ 3 ಟೈಪ್ಸ್. ಲೈಟಿಂದ ಡಿಕಂಪೋಸ್ ಆಗುವಂಥದ್ದು, ಮತ್ತು ಯಾವುದರಿಂದ? ಯು ಕ್ಯಾನ್ ಡೂ ಇಟ್ ಬೈ ಲೈಟ್. ಇಲೆಕ್ಟ್ರಿಸಿಟಿ, ಕರೆಕ್ಟ್, ಇಲೆಕ್ಟ್ರಿಸಿಟಿಯಿಂದ ಡಿಕಂಪೋಸ್ ಆಗುತ್ತೆ. ಅದಾದ ನಂತರ ಯು ಕ್ಯಾನ್ ಆಲ್ಸೋ ಡಿಕಂಪೋಸ್ ಇಟ್ ಬೈ ಯೂಸಿಂಗ್ ಹೀಟ್. ಈ ಹೀಟ್ನಲ್ಲೇ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ 3 ರಿಯಾಕ್ಷನ್ಸ್ ಇದೆ, ಆಕ್ಟಿವಿಟಿನಲ್ಲೂ ಕೂಡ ಕೊಟ್ಟಿದ್ದಾರೆ. ಸೊ ಹೀಟ್ ಅಂತ ಹೇಳಿದಾಗ PbNO3 ಅಂದರೆ ಲೆಡ್ ನೈಟ್ರೇಟ್ ಡಿಕಂಪೋಸ್ ಆಗುತ್ತೆ. ಲೆಡ್ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಆ್ಯಂಡ್ ಆಕ್ಸಿಜನ್ ಆಗಿ. ಜೊತೆಗೆ ಇನ್ನೊಂದು ಯಾವುದು? ಕ್ಯಾಲ್ಶಿಯಂ ಕಾರ್ಬೋನೇಟ್ will form calcium oxide and carbon dioxide. ನೋಡಿ, ಕಾರ್ಬೋನೇಟ್ ಇದ್ದಿದ್ದು ಕಾರ್ಬನ್ ಡೈಆಕ್ಸೈಡ್ ಸಾಲ್ಟ್ ಕೊಡುತ್ತೆ, ನೈಟ್ರೇಟ್ ಇದ್ದಿದ್ದು ನೈಟ್ರೋಜನ್ ಡೈಆಕ್ಸೈಡ್ ಸಾಲ್ಟ್ ಕೊಡುತ್ತೆ. ಸಲ್ಫೇಟ್, ಫೆರಸ್ ಸಲ್ಫೇಟ್ ವಿಲ್ ಗಿವ್ ಯು Fe2O3 ಫೆರಿಕ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಸಲ್ಫರ್ ಟ್ರೈಆಕ್ಸೈಡ್. ಇದು ನೋಡಿ, ಇಲ್ಲೂ ಕೂಡ ಸಲ್ಫೇಟ್ ವಿಲ್ ಗಿವ್ ಯು ಸಲ್ಫರ್ ಡೈಆಕ್ಸೈಡ್ ಆರ್ ಸಲ್ಫರ್ ಟ್ರೈಆಕ್ಸೈಡ್ ಗ್ಯಾಸಸ್. ಈಸಿ. ಸೊ ಆಲ್ ದೀಸ್ ಆರ್ ವಾಟ್? These are called as thermal decomposition because you're supplying what? Heat. Illi reactions conditions bariri ನೀವು. Either you write here as heat. That's it. Electricity pass ಮಾಡಿ ಯಾವುದು ರಿಯಾಕ್ಷನ್ಸ್ನ ಕ್ಯಾರಿ ಔಟ್ ಮಾಡ್ತೀರಾ? H2 plus O2 H2O ಅಂತ ಹೇಳಿ ಬರೆದ್ರೆ ದಿಸ್ ಇಸ್ ರಾಂಗ್. ಯಾಕೆ ಮೇಡಮ್ ರಾಂಗ್ ಅದು? ಯಾಕೆ ಅಂತ ಹೇಳಿದ್ರೆ ಯು ಆರ್ ಬ್ರೇಕಿಂಗ್ ದ ಕಂಪೌಂಡ್, ನಾಟ್ ಮೇಕಿಂಗ್ ದ ಕಂಪೌಂಡ್. So H2O, you're breaking into H2 plus O2. H2O was initially L and now it becomes G. Here also it is G. Correct? So H2O ಮೇಲ್ಗಡೆ ಬರಿತೀರಾ ಏನು? ಇಲೆಕ್ಟ್ರಿಸಿಟಿ ಅಂತ ಹೇಳಿ ಬರೀತೀರ. ಓಕೆ, ತುಂಬ ಯುದ್ಧ ನಡೀತಾ ಇದೆಯಲ್ಲ ಚಾನಲಲ್ಲಿ. ಏನ್ರು ಇದೆಲ್ಲ? ಅಂಶು ಕುಮಾರ್ ಮ್ಯಾಮ್ ಹಿಂದಿ ಮೇ ಬೋಲಿಯೇ.
Avi, ma'am, but you teach us to balance the metal first. Avi, I'll come to that point. ನಾನು NCERT in-text and exemplar questions ತಗೊಂಡಿದ್ದೀನಿ. ಅಲ್ಲಿ ನಾನು ನಿಮಗೆ ನಾನು ಹೇಳ್ಕೊಟ್ಟಿರೋ ಮೆಥಡ್ನಲ್ಲಿ ಬ್ಯಾಲೆನ್ಸ್ ಮಾಡಲಿಕ್ಕಿರುವಂಥದ್ದು ಹೇಳ್ತೀನಿ. ವಿನೀತ್ ಹೇಳ್ತಾರೆ ಇಲ್ಲಿ ದಿಸ್ ಇಸ್ ಕನ್ನಡ ಚಾನಲ್ ಅಂತ ಹೇಳಿ, ಸ್ನೇಹ ಹೇಳ್ತಾರೆ ರೈಟ್ ವಿನೀತ್ ಅಂತ ಹೇಳಿ, ಅಂಶು ಹೇಳ್ತಾರೆ ಮ್ಯಾಮ್ ಫಿರ್ಸೆ. ಸೊ ಹಾಯ್ ಸ್ನೇಹ, ಖಾಸೆ ಹೋ. ಅಯ್ಯೋ ಅಂಶು, ನೀನು ಫಸ್ಟ್ ಒಂದು ಕೆಲಸ ಮಾಡಿ ಅಂಶು, you first go and revise your chemistry chapter and come to me. So Ashok SK Ashok sir idare illi, you can all say wish him light, electricity, heat madam. So light to electricity, heat, correct sir, correct. So hi Ashok sir, welcome you to the live. So here is one guy, Anshu Kumar, you can talk to Ashok sir. Ashok sir will solve all your doubts over here, okay? ಸೊ ರೇಖಾ ಹೇಳ್ತಿದ್ದಾರೆ ಹಾಯ್ ಸರ್ ಅಂತ ಹೇಳಿ. ಎಸ್ ಆಲ್ ಸೆಟ್. ಸೊ ಲೆಟ್ಸ್ ಕಂಟಿನ್ಯೂ the decomposition. Anshu, you can watch the PW Foundation channel where the content has been taught in English as well as in Hindi. So here we concentrate mainly Kannada and English. ಎರಡು ಕ್ಲಬ್ ಮಾಡಿ ನಾವು ಟೀಚ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಇಂಗ್ಲೀಷಲ್ಲಿ ಹೇಳಲಿಕ್ಕೆ ಇಂಗ್ಲೀಷಲ್ಲಿ ಮತ್ತು ಕನ್ನಡದಲ್ಲಿ ಹೇಳಲಿಕ್ಕೆ ಸ್ವಲ್ಪ ಈಸಿ ಅನಿಸುತ್ತೆ, ನಾಟ್ ಇನ್ ಹಿಂದಿ. ಸೊ ಡೂ ರೆಫರ್ ದೇರ್, ಆಯಿತಾ? ಎಸ್, ಆಲ್ ಸೆಟ್. ಸೊ ವಾಟರ್ ಇಲೆಕ್ಟ್ರಿಸಿಟಿಯಿಂದ ಬ್ರೇಕ್ ಆಗುತ್ತೆ H2 ಮತ್ತು O2 ಆಗಿ. ಸೊ ಇದು ಒಂದು ಕೆಮಿಕಲ್ ಇದ್ರದ್ದು ಆಕ್ಟಿವಿಟಿ ನಾನು ಆಕ್ಟಿವಿಟಿ ಸೆಕ್ಷನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ನಿಮಗೆ ಆಕ್ಟಿವಿಟಿದು ಸಪ್ರೇಟಾಗಿ ಒಂದಿಷ್ಟು ಸ್ಲೈಡ್ಸ್ನ ಪ್ರಿಪೇರ್ ಮಾಡಿದ್ದೀನಿ, ಯಾಕೆಂದರೆ ಆಕ್ಟಿವಿಟಿಯಿಂದ ಯಾವ ಥರ ಕ್ವೆಶನ್ಸ್ ಬರುತ್ತೆ ಅಂತ ಹೇಳಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ದೇರ್ ಐ ವುಡ್ ಡಿಸ್ಕಸ್ along with the diagram. Now the last one is light. ನಮ್ಮ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿನಲ್ಲಿ ಯಾವ ರಿಯಾಕ್ಷನ್ಸ್ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಯು ಕ್ಯಾನ್ ರೈಟ್ AgBr, AgCl ಬೋತ್. ಸ್ಪೆಸಿಫಿಕಲಿ AgBr ಅನ್ನು ಯೂಸ್ ಮಾಡ್ತಾರೆ, ಬಟ್ ಯು ಕ್ಯಾನ್ ರೈಟ್ ಬೋತ್. Ag ಪ್ಲಸ್ Br ಅಂತ ಹೇಳುವಂಥದ್ದು ಡೈಅಟಾಮಿಕ್, ಹಾಗಾಗಿ ಐ ರೈಟ್ ಓವರ್ ದೇರ್ Br. ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದರೆ ಯು ಕ್ಯಾನ್ ರೈಟ್ ಹಿಯರ್ 2, ಆ್ಯಂಡ್ ಇಲ್ಲೂ ಕೂಡ 2 ಅಂತ ಹೇಳಿ ಬರಿಬೋದು, ಇಲ್ಲೂ ಕೂಡ 2 ಅಂತ ಹೇಳಿ ಬರಿಬೋದು. ಸೊ ಯು ಕ್ಯಾನ್ ಕೀಪ್ ಬ್ಯಾಲೆನ್ಸಿಂಗ್. ಇಲ್ಲಿ ಬ್ಯಾಲೆನ್ಸಿಂಗ್ ಈಸ್ ಈಸಿ. ನಾನು ಇದನ್ನ ಲಾಸ್ಟ್ ಟೈಮ್ ತುಂಬ ನಿಮಗೆ ಕ್ಲಿಯರಾಗಿ ಹೇಳ್ಕೊಟ್ಟಿದೆ, ಡೈರೆಕ್ಟಾಗಿ ನಾನು ಬರಿತೀನಿ. ಬಟ್ ಇನ್ ದ ಟೆಕ್ಸ್ಟ್ ಮತ್ತು ಎಕ್ಸಸೈಸ್ ಕ್ವೆಶನ್ಸ್ ಡಿಸ್ಕಷನ್ ಮಾಡಬೇಕಾದ್ರೆ ನಾವು ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ಟೈಪ್ಸ್ನಲ್ಲಿ ಕಾಂಬಿನೇಷನ್ ಆಯಿತು, ಡಿಕಂಪೋಸಿಷನ್ ಆಯಿತು. ನೆಕ್ಸ್ಟ್ ಇನ್ಯಾವುದೆಲ್ಲ ಇದೆ? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳಿದರೆ ಏನು? ಅದೇ ಫ್ರೆಂಡ್ಶಿಪ್ನಲ್ಲಿ ನಿಮ್ಮದು ಬೆಸ್ಟ್ ಫ್ರೆಂಡ್ಸ್ ವರ್ಷ ಡಿಸ್ಪ್ಲೇಸ್ ಆಗ್ತಾರಲ್ಲ ಹಾಗ? ಇಲ್ರಿ ಮೇಡಮ್, ಇದು ಮೆಟಲ್ಸ್ನಲ್ಲಿ ಏನೋ ಡಿಸ್ಪ್ಲೇಸ್ ಆಗ್ತಾ ಇದೆ. ಮೆಟಲ್ ಆರ್ ಎನಿ ಕೆಮಿಕಲ್ ರಿಯಾಕ್ಷನ್ಸ್, ಹೈ ರಿಯಾಕ್ಟಿವ್ ಆಗಿರುವಂತಹ ಒಂದು ಪರ್ಟಿಕ್ಯುಲರ್ ಸ್ಪೀಷೀಸ್ ವಿಲ್ ಆಲ್ವೇಸ್ ರೀಪ್ಲೇಸ್ ದ ಲೋ ರಿಯಾಕ್ಟಿವ್ ಕೆಮಿಕಲ್ ಸ್ಪೀಷೀಸ್. ಅದನ್ನು ನೀವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳ್ತೀರಾ. ನಿಮ್ಮ ಚಾಪ್ಟರ್ 1 ಮೆಟಲ್ಸ್ಗಳ ಜೊತೆ ಅದನ್ನ ಕಂಬೈನ್ ಮಾಡಿರೋದ್ರಿಂದ ವಿ ಕ್ಯಾನ್ ಸೇ ದಟ್ ಹೈ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಿಂಗ್ ದ low reactive element in a given salt solution is called as displacement reaction. ರಿಯಾಕ್ಟಿವಿಟಿ ಸೀರೀಸ್ ನೆನ್ಪಿಟ್ಕೊಳ್ಬೇಕು. ಪ್ರತಿ ಸಲ ಹಾಡು ಹೇಳ್ತಾ ಇದೆ, ಇವಾಗಲೂ ಹೇಳ್ತೀನಿ ಕೇಳ್ಕೊಳ್ಳಿ. ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಅ ಸಿಂಗರ್ ಅಂತ ಹೇಳಿದರೆ ಏನು? ಪ್ಲೀಸ್ ಅಂತ ಹೇಳಿದರೆ ಇಲ್ಲಿ ಪೊಟ್ಯಾಷಿಯಂ K, ಆಯಿತಾ? ಸ್ಟಾಪ್ ಸೋಡಿಯಂ Na. ಕಾಲಿಂಗ್, ಪ್ಲೀಸ್ ಸ್ಟಾಪ್ calling me. Calcium, me. Magnesium, aluminium. Zinger, zinc. Instead, try learning how copper saves gold. Please stop calling me a singer. ಇಷ್ಟು ನಿಮಗೆ ರಿಯಾಕ್ಟಿವಿಟಿ ಸೀರೀಸ್ ಗೊತ್ತಾಯಿತು. ಯು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಕ್ಯಾಲ್ಸಿಯಮ್ ಇಸ್ ಮೋರ್ ರಿಯಾಕ್ಟಿವ್ ದನ್ ಮೆಗ್ನೀಷಿಯಮ್ ಇಸ್ ಮೋರ್ ರಿಯಾಕ್ಟಿವ್ ದನ್ ಅಲ್ಯೂಮಿನಿಯಮ್ ಇಸ್ ಮೋರ್ ರಿಯಾಕ್ಟಿವ್ ದನ್ ಜಿಂಕ್. ಇಲ್ಲೇ ತುಂಬ ಜನ ಮಕ್ಕಳಿಗೆ ಕನ್ಫ್ಯೂಷನ್ ಆಗುತ್ತೆ. ಈ ರಿಯಾಕ್ಟಿವಿಟಿ ಆರ್ಡರ್ ನಾನು ಮಿಕ್ಸ್ ಮಾಡಿ ಕೊಟ್ಬಿಟ್ರೆ, ಅರೆ ಮೆಗ್ನೀಷಿಯಮ್ ಅಲ್ಯೂಮಿನಿಯಮ್ಗಿಂತ ರಿಯಾಕ್ಟಿವಾ ಅಲ್ಲ ಅಲ್ಯೂಮಿನಿಯಂ ಫಸ್ಟ್ ರಿಯಾಕ್ಟಿವಾ ಮೆಗ್ನೀಷಿಯಮ್ಗಿಂತ? ಸೊ ಹೇಳಿದ್ನ ಅಂತ ಹೇಳಿ ಗೊತ್ತಿಲ್ಲ, ಬಟ್ ಸ್ಟಿಲ್ ಯು ಗೆಟ್ ಕನ್ಫ್ಯೂಷನ್ಸ್ ಹಿಯರ್, ರೈಟ್? ಸೊ ಅದನ್ನು ಅವಾಯ್ಡ್ ಮಾಡಿ. ಇಲ್ಲಿ ಇನ್ಸ್ಟೀಡ್ ಅಂತ ಹೇಳೋದು ಅಯನ್ ಅಂತ ಹೇಳಿದ್ರೆ ಫೆರಮ್, Fe. ಟ್ರೈ, ಟಿನ್.
ಟ್ರೈ ಅಂತ ಹೇಳಿದರೆ ಟಿನ್, SN, ಲರ್ನಿಂಗ್, ಲೆಡ್, PB, ಆಯಿತಾ. ಹೌ, ಹೈಡ್ರೋಜನ್, ಕಾಪರ್, CU, ಸೇವ್ಸ್, ಸಿಲ್ವರ್, AG, ಆಯಿತಾ. ಗೋಲ್ಡ್ ಅಂತ ಹೇಳಿದರೆ AU. ಈಗ ನಿಮಗೆ ರಿಯಾಕ್ಟಿವಿಟಿ ಆರ್ಡರ್ನ ನೆನ್ಪಿಟ್ಕೊಳ್ಳುವಂತಹ ಒಂದು ಏನು ಬೈಹಾಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಹಾಡು ಹೇಳ್ತಾ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ನ ಸಾಲ್ವ್ ಮಾಡ್ಬೋದು. ಹೇಳಿ ನನ್ನ ಜೊತೆ, ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಅ ಸಿಂಗರ್, ಇನ್ಸ್ಟೀಡ್ ಟ್ರೈ ಲರ್ನಿಂಗ್ ಹೌ ಕಾಪರ್ ಸೇವ್ ಸಿಲ್ವರ್, ಸಾರಿ ಹೌ ಕಾಪರ್ ಸೇವ್ಸ್ ಗೋಲ್ಡ್. ಸೇವ್ ಅಂತ ಹೇಳೋದು ಸಿಲ್ವರ್ ಅಂತ ಹೇಳೋದನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಕ್ಲಿಯರ್? ಸೊ ಈಗ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಗೆ ಬರುವ. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್, ಇಫ್ ಐ ಕೀಪ್ copper in iron sulfate, will there be any reaction? No madam, because copper is least reactive compared to iron. If I keep lead in ferrous chloride or ferric chloride solution, will there be a reaction? Illa madam, because ನಮ್ಮ ಮೇಡಮ್ ಒಂದು ಸಾಂಗ್ ಹೇಳ್ಕೊಟ್ಟಿದ್ದಾರೆ, ಇನ್ಸ್ಟೀಡ್ ಟ್ರೈ ಲರ್ನಿಂಗ್. ಇಲ್ಲಿ ಅಯನ್ ಇಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಲೆಡ್ ಇಸ್ ಲೀಸ್ಟ್ ರಿಯಾಕ್ಟಿವ್. ಹಾಗಾಗಿ ಇಲ್ಲೂ ಕೂಡ ನೋ ರಿಯಾಕ್ಷನ್ ಮೇಡಮ್. ವೆರಿ ಗುಡ್. ಈಗ ಇದನ್ನ ಉಲ್ಟಾ ಇಡ್ತೀನಿ ನಾನು. ಓಕೆ, ಫೆರಸ್ ಅನ್ನ ಕಾಪರ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಇಟ್ಟರೆ ರಿಯಾಕ್ಷನ್ಸ್ ಆಗುತ್ತಾ ಮಕ್ಕಳೇ? ಎಸ್, ಫೆರಸ್ ಸಲ್ಫೇಟ್ ಪ್ಲಸ್ ಕಾಪರ್. ಯಾಕೆ? Because this is more reactive. This Fe is more reactive and he displaces copper. So this is called as copper sulfate, displacement reaction. ಇಲ್ಲಿ ಅವ್ರು ಹೇಗೆ ಕ್ವೆಶನ್ ಕೇಳ್ತಾರೆ ಅಂತ ಹೇಳಿದ್ರೆ, ವಾಟ್ ಡು ಯು ಒಬ್ಸರ್ವ್ ಅಂತ ಹೇಳಿನೇ ಕೇಳುವಂಥದ್ದು. ನಿಮ್ಮ ಆಕ್ಟಿವಿಟಿನಲ್ಲಿದೆ, ಐ ವುಡ್ ಡಿಸ್ಕಸ್ ದಟ್ ಆಕ್ಟಿವಿಟಿ. ಇಟ್ ಇಸ್ ದ ಲಾಸ್ಟ್ ಆಕ್ಟಿವಿಟಿ ಗಿವನ್ ಇನ್ ಡಿಸ್ಪ್ಲೇಸ್ಮೆಂಟ್ ಸೆಕ್ಷನ್. ಅವ್ರು ಕೇಳ್ತಾರೆ, ವಾಟ್ ಡು ಯು ಒಬ್ಸರ್ವ್ ಇನ್ ದಿಸ್ ಕೆಮಿಕಲ್ ರಿಯಾಕ್ಷನ್? Will chemical reaction happen? Yes. What type? Displacement. And what do you observe? Color change. ಏನು ಕಲರ್ ಚೇಂಜ್ ಅಬ್ಸರ್ವ್ ಮಾಡ್ತೀರಾ ಇಲ್ಲಿ? ಬ್ಲೂ ಕಲರ್ ಕಾಪರ್ ಸಲ್ಫೇಟ್ changes into green color ferrous sulfate. Green color ferrous sulfate. ಈ ಫೆರಸ್ ಕ್ಲೋರೈಡ್ ತಗೊಳ್ಳಿ, ಇಲ್ಲಿ FeCl2 ಹೇಳ್ಕೊಟ್ಟೆ ಅಲ್ವಾ, ಅದಕ್ಕೂ ಕೂಡ ಗ್ರೀನ್ ಕಲರ್. ಫೆರಸ್ ಕಾರ್ಬೋನೇಟ್ ತಗೊಳ್ಳಿ, ಅದಕ್ಕೂ ಕೂಡ ಗ್ರೀನ್ ಕಲರ್. So this is also green, this is blue changes into now green. ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಕೇಳಿದ್ರೆ ಅಲ್ಲಿ ಕಲರ್ ಚೇಂಜ್ಗೆ ನೀವು ಇದನ್ನು ಕೂಡ ಎಕ್ಸಾಂಪಲ್ ಆಗಿ ತಗೊಳ್ಬಹುದು. ನೌ ಒನ್ ಮೋರ್, ದ ಲಾಸ್ಟ್ ಸೆಟ್ ಇಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳಿದೆ ಮುಗಿದೋಯ್ತು ಮೇಡಮ್, ಮತ್ತೆ ವಾಪಸ್ ಅದನ್ನ ಬರೀತೀರಾ? ಇಲ್ಲ, ಇಲ್ಲಿ ಡಬಲ್ ಧಮಾಕ ಇದೆ. ಸೊ ಇಟ್ಸ್ ನಾಟ್ ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಇಟ್ ಇಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಇಲ್ಲಿ ಎರಡು ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇದೆ. ಯಾವ ಒಂದು ರಿಯಾಕ್ಟಿವ್ ಸಿಸ್ಟಮ್ನಲ್ಲಿ ಈ ಥರ ಆಗುತ್ತೆ? ಎರಡು ಸಾಲ್ಟ್ ಸೊಲ್ಯೂಷನ್ ತಗೊಂಡು ಅವುಗಳನ್ನ ಎರಡನ್ನೂ ಅಕ್ವಿಯಸ್ ಮೀಡಿಯಮಲ್ಲಿ ತಗೊಂಡು ಎರಡನ್ನೂ ಮಿಕ್ಸ್ ಮಾಡಿದ್ರೆ ಮಾತ್ರ ಡಬಲ್ ಡಿಸ್ಪ್ಲೇಸ್ಮೆಂಟ್ ಆಗಲಿಕ್ಕೆ ಸಾಧ್ಯ. ಎರಡು ಅಕ್ವಿಯಸ್ ಸೊಲ್ಯೂಷನ್ ಇರಬೇಕು, ಸಾಲ್ಯುಬಲ್ ಆಗಿರಬೇಕು. ಸೊ ಫಾರ್ ಎಕ್ಸಾಂಪಲ್, ಬೇರಿಯಂ ಸಲ್ಫೇಟ್, ಇದು ನೀವು ಬರದೇ ಇದ್ದೀರಾ ತುಂಬ ಸಲ, ಇದೊಂಥರ ABCD ಆಗಿಬಿಟ್ಟಿದ್ದೇನೆ ಇವಾಗ ಬರ್ದು. ಬೇರಿಯಂ ಕ್ಲೋರೈಡ್ ಇದು ಅಕ್ವಿಯಸ್ ಸೊಲ್ಯೂಷನ್, ಆಯ್ತಾ. ಸೋಡಿಯಂ ಸಲ್ಫೇಟ್ ಇದು ಅಕ್ವಿಯಸ್ ಸೊಲ್ಯೂಷನ್. ಮಿಕ್ಸ್ ಮಾಡಿ ನಿಮಗೆ ಸಿಗುತ್ತೆ ಬೇರಿಯಂ ಸಲ್ಫೇಟ್ ಪ್ಲಸ್ ಸೋಡಿಯಂ ಕ್ಲೋರೈಡ್. ಕರೆಕ್ಟಾ? ಸೊ ಸೆಕೆಂಡ್ ಒನ್, ಸಿಲ್ವರ್ ನೈಟ್ರೇಟ್, ಆಮೇಲೆ ಸೋಡಿಯಂ ಕ್ಲೋರೈಡ್ ನಿಮಗೆ ಸಿಗುತ್ತೆ. ವೈಟ್ ಕಲರ್ ಪ್ರೆಸಿಪಿಟೇಟ್ ಆಫ್ ಸಿಲ್ವರ್ ಕ್ಲೋರೈಡ್ ಪ್ಲಸ್ ಸೋಡಿಯಂ ನೈಟ್ರೇಟ್. ಇದು NCERT ಇಲ್ಲ ಎಕ್ಸ್ಟ್ರಾ, ಬಟ್ ತುಂಬ ಸಲ ಹೈಯರ್ ಆರ್ಡರ್ನಲ್ಲೆಲ್ಲ ಕೇಳಿದ್ದಾರೆ. ಆ್ಯಂಡ್ ಫಾರ್ CBSE ಇಟ್ ವಿಲ್ ಹೆಲ್ಪ್, ಸಿಮಿಲರ್ಲಿ ಫಾರ್ ಸ್ಟೇಟ್. NCERT ಬ್ಯೂಟಿಫುಲ್ ಎಕ್ಸ್ಪೆರಿಮೆಂಟ್, ಪೊಟ್ಯಾಷಿಯಂ ಅಯೋಡೈಡ್, PbNO3 ಲೆಡ್ ನೈಟ್ರೇಟ್ ಟ್ವೈಸ್, ಇದೆರಡು ಮಿಕ್ಸ್ ಆಗುತ್ತೆ. ಕಲರ್ಲೆಸ್ ಇದೆರಡು ಕೂಡ, ಬಟ್ ಮಿಕ್ಸ್ ಆದಾಗ PbI2. ಯಾವ ಪ್ರೆಸಿಪಿಟೇಟ್ ಇದು? ಎಲ್ಲೋ ಪ್ರೆಸಿಪಿಟೇಟ್ ಮಕ್ಕಳೇ,
ಪ್ಲಸ್ ನಿಮಗೆ ಏನು ಸಿಗುತ್ತೆ ಇಲ್ಲಿ ಕೆ ವುಡ್ ರಿಯಾಕ್ಟ್ ವಿತ್ ಎನ್ ಐ, ಇದೆರಡು ರಿಯಾಕ್ಟ್ ಆಗಿ ಯು ಗೆಟ್ PbI2, ಕೆ ರಿಯಾಕ್ಟ್ ಆಗಿ ಯು ಗೆಟ್ KNO3. ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ಏನು, ಸೋಡಿಯಂ AG ಡಿಸ್ಪ್ಲೇಸ್ ಮಾಡಿಕೊಂಡು NO3 ಜೊತೆ ಮಿಂಗಲ್ ಆಗುತ್ತೆ, AG ಬಂದು Cl ಜೊತೆ ಮಿಕ್ಸ್ ಆಗುತ್ತೆ. ಹೀಗೆ ನಿಮಗೆ 2 ಡಿಫ್ರೆಂಟ್ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಯು ಕಾಲ್ ಇಟ್ ಅಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಟೈಪ್ಸ್ ಆಫ್ ರಿಯಾಕ್ಷನ್ ಇಷ್ಟೇ, ತುಂಬ ಸಿಂಪಲ್. ನಾನು ಎಲ್ಲ ಕೂಡ ಬೋರ್ಡ್ ಮೇಲೆ ಬರೆದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಟು ಮೇಕ್ ಇಟ್ ವೆರಿ ಸಿಂಪಲ್. ಆಯಿತಾ? ಈಗ ಹೋಗೋಣ ಸ್ವಲ್ಪ ಚಾಲೆಂಜಿಂಗ್ ಟಾಪಿಕ್, ದಟ್ ಇಸ್ ಕಾಲ್ಡ್ ಅಸ್ ಆಕ್ಸಿಡೇಷನ್. ಆಕ್ಸಿಡೇಷನ್ ಅಂತ ಹೇಳಿದ್ರೆ ಏನು, ಈದರ್ ಯು ಆ್ಯಡ್ ಆಕ್ಸಿಜನ್ ಆರ್ ಯು ರಿಮೂವ್ ಹೈಡ್ರೋಜನ್. ಅಡಿಷನ್ ಆಫ್ ಆಕ್ಸಿಜನ್ ಮಾಡ್ಕೊಳ್ಳಿ, ಇಲ್ಲ ಹೈಡ್ರೋಜನ್ನ ರಿಮೂವ್ ಮಾಡಿ, ಅದನ್ನು ಆಕ್ಸಿಡೇಷನ್ ಅಂತ ಹೇಳಿ ಕರಿತೇವೆ. ಸೊ ಎಕ್ಸಾಂಪಲ್ ಏನು, ಇಲ್ಲಿ ನೋಡಿ ಈ ಡಯಾಗ್ರಾಮ್ನಲ್ಲಿ ಕಾಪರ್ ಅಂತ ಹೇಳುವ ಬ್ರೌನ್ ಕಲರ್ ಮೆಟಲ್ನ ಹೀಟ್ ಮಾಡ್ತಿದ್ದಾರೆ. ಇಲ್ಲಿ ಯಾರಿದ್ದಾರೆ, ಇಲ್ಲಿ ಆಕ್ಸಿಜನ್. ಅಂಡ್ ಆಕ್ಸಿಜನ್ ಇಸ್ ಲೈಕ್, ಹೇ ಕಾಪರ್, ಐ ಆಮ್ ಕಮಿಂಗ್ ಟು ಮೇಕ್ ಅ ಫ್ರೆಂಡ್ಶಿಪ್ ವಿತ್ ಯು. ಅಂಡ್ ಕಾಪರ್ ಇಸ್ ಲೈಕ್, ನೋ ನೋ ನೋ, ಡೋಂಟ್ ಕಮ್ ಟು ಮೀ, ಐ ಹ್ಯಾವ್ ಅ ಬ್ಯೂಟಿಫುಲ್ ಗ್ಲೋ ಆಫ್ ಬ್ರೌನ್ ಕಲರ್. ದ ಮೂಮೆಂಟ್ ಯು ಕಮ್ ಟು ಮೀ ಐ ಬಿಕಮ್ ಬ್ಲ್ಯಾಕ್, ಐ ಬಿಕಮ್ ಟ್ಯಾಂಡ್, ನೋ ಡೋಂಟ್ ಕಮ್ ಟು ಮೀ ಅಂತ ಹೇಳುತ್ತೆ. ಯಾರು, ಕಾಪರ್. ಸ್ಟಿಲ್ ಆಕ್ಸಿಜನ್ ಬಿಡ್ತಾನ, ಇಲ್ಲ, ಅಟ್ಯಾಕ್ ಮಾಡುತ್ತೆ ಆ್ಯಂಡ್ ಯು ಗೆಟ್ ಕಾಪರ್ ಆಕ್ಸೈಡ್. ಸೊ ಕೇಳ್ತಾರೆ ನಿಮ್ಮ ಎಕ್ಸಾಮ್ನಲ್ಲಿ, ವಾಟ್ ಹ್ಯಾಪನ್ಸ್ ವೆನ್ ಕಾಪರ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಆ್ಯಂಡ್ ವಾಟ್ ಡು ಯು ಅಬ್ಸರ್ವ್. ಅಗೇನ್, ವಾಟ್ ಡು ಯು ಅಬ್ಸರ್ವ್, ಇಲ್ಲಿ ಅಬ್ಸರ್ವೇಷನ್ ತುಂಬ ಇಂಪಾರ್ಟೆಂಟ್. ಸೊ ಯು ಗೆಟ್ ಬ್ಲ್ಯಾಕ್ ಕಲರ್ ಕಾಪರ್ ಆಕ್ಸೈಡ್. ಅದನ್ನ ಹೇಗೆ ಹೇಳ್ತೀರಾ, ಕಾಪರ್ ಆಕ್ಸೈಡ್, ಅಥವಾ ಇನ್ನೊಂದು ಹೆಸರೇನು, ಕ್ಯೂಪ್ರಿಕ್ ಆಕ್ಸೈಡ್. ಸೊ ಯು ಕಾಲ್ ಇಟ್ ಆಸ್ ಕಾಪರ್ ಆಕ್ಸೈಡ್. ಸಿಂಪಲ್ ಆಗಿ ಇಟ್ಕೊಳ್ಳೋಣ ಮಕ್ಕಳೇ, ಕಾಪರ್ ಆಕ್ಸೈಡ್ ಅಂತ ಹೇಳ್ತೀರಾ, ಅಥವಾ ಕ್ಯೂಪ್ರಿಕ್ ಆಕ್ಸೈಡ್ ಅಂತ ಕೂಡ ಕರಿತೀರಾ. ಎರಡು ಕೂಡ ಯಾವ ಕಲರ್ ಇರುತ್ತೆ, ಬ್ಲ್ಯಾಕ್ ಲೇಯರ್. ಯು ಸಿ ಅ ಬ್ಲ್ಯಾಕ್ ಲೇಯರ್. ಆಯ್ತಾ? ಇದನ್ನು ರಸ್ಟಿಂಗ್ ಆಫ್ ಕಾಪರ್ ಅಂತ ಕೂಡ ಕರಿಬಹುದು, ಅಥವಾ ಟಾರ್ನಿಶಿಂಗ್ ದ ಕಾಪರ್ ಮೆಟಲ್ ಅಂತ ಕೂಡ ಕರಿಬಹುದು. ಸೊ ದಿಸ್ ಇಸ್ ಒನ್ ಎಕ್ಸಾಂಪಲ್ ಆಫ್ ಆಕ್ಸಿಡೇಷನ್ ವೇರ್ ಯು ಹ್ಯಾವ್ ಆಡೆಡ್ ಆಕ್ಸಿಜನ್ ಟು ಕಾಪರ್. ಲೆಟ್ಸ್ ಟೇಕ್ another example. Before that, what is reduction? Opposite of oxidation. ಸೊ ರಿಡಕ್ಷನ್ನಲ್ಲಿ ಹೈಡ್ರೋಜನನ್ನು ಆ್ಯಡ್ ಮಾಡ್ತೀರಾ, ಬಟ್ ಆಕ್ಸಿಜನನ್ನು ರಿಮೂವ್ ಮಾಡ್ತೀರಾ. ಎಕ್ಸಾಂಪಲ್, ಫಾರ್ಮೇಷನ್ ಆಫ್ HCl ಅಂತ ಹೇಳಿಕೊಟ್ಟಾಗ ಹೈಡ್ರೋಜನ್ ಪ್ಲಸ್ Cl2 ಗಿವಿಂಗ್ HCl. ಇಲ್ಲಿ ಏನು ಮಾಡಿದ್ರಿ ನೀವು, ಹೈಡ್ರೋಜನನ್ನು Clಗೆ ಹಾಕಿದ್ರಿ. ಸೊ Cl ಏನಾಯಿತು, Cl ಬಂದ್ಬಿಟ್ಟು ರೆಡ್ಯೂಸ್ ಆಯಿತು, Cl ಬಂದ್ಬಿಟ್ಟು ರೆಡ್ಯೂಸ್ಡ್ ಆಯಿತು. ಹಿಂದ್ಗಡೆ ರಿಯಾಕ್ಷನಲ್ಲಿ ಏನು ಮಾಡಿದ್ರಿ, ಕಾಪರಿಗೆ ಏನು ಹಾಕಿದ್ರಿ, ಆಕ್ಸಿಜನ್ ಹಾಕಿದ್ರಿ. ಸೊ ಕಾಪರ್ ಏನಾಯಿತು, ಇಲ್ಲಿ ಆಕ್ಸಿಡೈಸ್ ಆಯಿತು, ಕಾಪರ್ ಆಕ್ಸಿಡೈಸ್ಡ್ ಆಯಿತು. ಇಲ್ಲಿ ಹೈಡ್ರೋಜನ್ ತುಂಬ ಫ್ರೆಂಡ್ಲಿ. ಕ್ಲೋರಿನ್ ಹತ್ರ ಹೈಡ್ರೋಜನ್ ಹೋಗ್ತಾನೆ, ಕ್ಲೋರಿನ್ ಹತ್ರ ಕೇಳ್ತಾನೆ ಹೈಡ್ರೋಜನ್, ನಾನು ಬರಲಾ, ಕೆನ್ ಐ ಮೇಕ್ ಕೆನ್ ಐ ಬಿ ಯೋರ್ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ. ಆ್ಯಂಡ್ ಕ್ಲೋರಿನ್ ಇಸ್ ಲೈಕ್, ಕಮ್ 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 ಕಮ್. ಸೊ ಕ್ಲೋರಿನ್ ಹೋಗ್ತಾನೆ, ದೇ ಬಿಕಮ್ ಅ ಬೆಸ್ಟ್ ಫ್ರೆಂಡ್. ಆ್ಯಂಡ್ ಆ ಬೆಸ್ಟ್ ಫ್ರೆಂಡ್ ನಿಮ್ಮ ಹೊಟ್ಟೆ ಒಳಗಡೆ ಇಲ್ಲ ಅಂತ ಹೇಳಿದರೆ ನೀವು ತಿಂದಿರೋದು ಅರ್ಗಲ್ಲ. ಬಿಕಾಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಯೋರ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಜ್ಯೂಸ್ನಲ್ಲಿ. ಅದು ಇರಲೇಬೇಕು. ನೀವು ತಿನ್ನುವಂತಹ ಎಲ್ಲ ಕಾಂಪ್ಲೆಕ್ಸ್ ಫುಡನ್ನು ಅದು ಡೈಜೆಸ್ಟ್ ಮಾಡಲೇಬೇಕು. ಸೊ ಅ ಬಿಗ್ ಸಲ್ಯೂಟ್ ಟು ದ ಕ್ರೀಚರ್, ಕ್ರೀಚರ್ ಅಲ್ಲ, ಬಿಗ್ ಸಲ್ಯೂಟ್ ಟು ದ ಗಾಡ್ ಹೂ ಕ್ರಿಯೇಟೆಡ್ ಆಲ್ ದಿಸ್, ಏನು ಹೇಳ್ಬೋದು, ಮಿರಾಕಲ್ಸ್. ಇಷ್ಟೊಂದು ಪವರ್ಫುಲ್, ದ pH is equal to 1, ಅಷ್ಟು ಪವರ್ಫುಲ್ ಆ್ಯಸಿಡನ್ನು ನಮ್ಮ ಹೊಟ್ಟೆ ಒಳಗಡೆ ಇಟ್ಟಿದ್ದಾರೆ. ಬಟ್ ವಿ ಆರ್ ನಾಟ್ ಸಫರಿಂಗ್ ಔಟ್ ಆಫ್ ಇಟ್ ಆ್ಯಸ್ ವಿ ಆರ್ ಟೇಕಿಂಗ್ ಗುಡ್ ಫುಡ್. ಇಲ್ಲ ಅಂತ ಹೇಳಿದ್ರೆ acidity ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅಬೌಟ್ ದ್ಯಾಟ್ ವಿಲ್ ಟಾಕ್ ಇನ್ ಆಸಿಡ್ಸ್, ಬೇಸಿಸ್ ಆ್ಯಂಡ್ ಸಾಲ್ಟ್ಸ್ ಚಾಪ್ಟರ್. ಕಮಿಂಗ್ ಟು ದ ಏಜೆಂಟ್ಸ್. ಎಲ್ಲ ಹೋದ್ರು ಮಕ್ಕಳೇ, ಏಜೆಂಟ್ಗಳ ಕಾಟ ತಪ್ಪಿದ್ದಲ್ಲ, ಇಲ್ಲೂ ಕೂಡ ತಪ್ಪಲಿಲ್ಲ. ಕರೆಕ್ಟ್. ಅವ್ರು ಕೇಳ್ತಾರೆ, ಏಜೆಂಟ್ಗಳಲ್ಲಿ ಈ ಎರಡು ವಿಧ ಇದೆ ಅಲ್ವಾ, ಹೇಗೆ ಐಡೆಂಟಿಫೈ ಮಾಡ್ತೀರಾ, ಆಕ್ಸಿಡೈಸಿಂಗ್ ಏಜೆಂಟ್, ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳಿ. ಫಸ್ಟಿಗೆ ಹೇಳ್ತೀನಿ ನೋಡ್ಕೊಳ್ಳಿ, ಆಕ್ಸಿಜನನ್ನೇ ನಾವು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳಿ ಕರೆಯೋದು. ಪಾಯಿಂಟ್ ನಂಬರ್ 1, ಯಾರು ಆಕ್ಸಿಜನನ್ನು ಕೊಡ್ತಾರೋ ಅಥವಾ ಆಕ್ಸಿಜನ್ ಖುದ್ದಾಗಿನೇ ಅವನನ್ನು ನಾವು ಏನು ಹೇಳಿ ಕರಿಬೋದು, ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳಿ ಕರಿಬೋದು. ಸೊ ಇಟ್ ಈಸ್ ದಿಸ್ ಆಕ್ಸಿಜನ್ whom we can call as ಆಕ್ಸಿಡೈಸಿಂಗ್ ಏಜೆಂಟ್. ಅಥವಾ ಯಾರೆಲ್ಲ ಆಕ್ಸಿಜನನ್ನು ಕೊಡ್ತಾರೋ, ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ, ಕಾಪರ್. ಆಯಿತಾ, ಕಾಪರ್ ಆಕ್ಸೈಡ್ ಇದು ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆಗುತ್ತೆ. ಇಲ್ಲಿ ಕಾಪರ್ ಆಕ್ಸೈಡ್ನಲ್ಲಿ ಏನಿದೆ, ಆಕ್ಸಿಜನ್ ಇದೆ.
ಅವನೇನು ಮಾಡ್ತಾನೆ, ಹೈಡ್ರೋಜನಿಗೆ ಕರಿತಾನೆ, ಹೈಡ್ರೋಜನ್ ಬಾಯಿಲಿ ಅಂತ ಹೇಳಿ. ಹೈಡ್ರೋಜನ್ ಹೋಗ್ತಾನೆ, ಏನು ಕಾಪರ್, ಏನು ಸಮಾಚಾರ, ಕಾಪರ್ ಆಕ್ಸೈಡ್ ಏನು ಸಮಾಚಾರ ಅಂತ ಹೇಳಿ. ನಾನು ಹಿಂಗೆ ಆಕ್ಸಿಜನ್ ಕೊಡ್ಲಾ ಅಂತ ಹೇಳ್ತಾನೆ. ಸೊ ಕಾಪರ್ ಆಕ್ಸೈಡ್ ಯಾರಾದ್ರೆ ಇಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ ಆಗ್ತಾನೆ. ಯಾಕೆ? ಬಿಕಾಸ್ ಈಸ್ ಡೊನೇಟಿಂಗ್ ಇಟ್ಸ್ ಆಕ್ಸಿಜನ್, ಹಿ ಹ್ಯಾಸ್ ಆಕ್ಸಿಜನ್. ಸೊ ಯಾವಾಗ ನೀವು ಒಂದು ಆಕ್ಸಿಜನ್ ಇರುವ ಕಂಪೌಂಡನ್ನು ರಿಯಾಕ್ಟೆಂಟ್ನಲ್ಲಿ ನೋಡ್ತಿರೋ, ಫಿಕ್ಸ್ ಮಾಡಿಟ್ಕೋಬೇಡಿ, ಅದೇ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಇಲ್ಲಿ ಇವನು ಯಾವ ಏಜೆಂಟ್ ಇದು? ಆಕ್ಸಿಡೈಸಿಂಗ್ ಏಜೆಂಟ್. ಟನ್. ಸೊ ಕಾಪರ್ ಆಕ್ಸೈಡ್ ಇಸ್ ಗಿವಿಂಗ್ ಆಕ್ಸಿಜನ್, ಹಿ ಈಸ್ ರಿಚ್ ಇನ್ ಆಕ್ಸಿಜನ್. ಅವನನ್ನು ನೀವೇನಂತ ಹೇಳಿ ಕರಿಬೋದು? ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳಿ ಕರಿಬೋದು. ಇನ್ನೊಂದು ಏನಾಗಬೇಕು ಹಾಗಾದರೆ? ಹೈಡ್ರೋಜನ್ ಏನಾಗಬೇಕು? ಆಪೋಸಿಟ್ ಆಫ್ ದಿಸ್, ರೆಡ್ಯೂಸಿಂಗ್ ಏಜೆಂಟ್. ಅಷ್ಟೇ, ಈಸಿ ಅಲ್ವಾ? ನೆಕ್ಸ್ಟ್ ಒನ್ ಮೋರ್ ಎಕ್ಸಾಂಪಲ್. ಇದನ್ನು ಕಂಪ್ಲೀಟ್ ಮಾಡಿಬಿಡ್ತೀನಿ ನಾನು. ಬೇಕಾದರೆ ನಿಮಗೆ ಆಕ್ಸಿಡೈಸಿಂಗ್ ಏಜೆಂಟ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿರೋದು CuO ಪ್ಲಸ್ H2 ಗಿವಿಂಗ್ Cu ಪ್ಲಸ್ H2O. ಇದೇನು? ಆಕ್ಸಿಡೈಸಿಂಗ್ ಏಜೆಂಟ್. ಯಾಕೆ? ಬಿಕಾಸ್ ಇಟ್ ಹ್ಯಾಸ್ ಆಕ್ಸಿಜನ್. It has oxygen, or it can donate oxygen. It has or it can donate. ಅಂಥದ್ದು ಯಾರೇ ಇದ್ರೂ ನೀವು ಅವ್ರನ್ನ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳಿ ಕರೀತಾರೆ. ಇದೇನಾಗಬೇಕು? ಮುಂದಿಂದು ಸ್ಲೈಡ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ರೆಡ್ಯೂಸಿಂಗ್ ಏಜೆಂಟ್, ಕಾಪರ್ ಆಕ್ಸೈಡ್, ಹೈಡ್ರೋಜನ್. ಇಲ್ಲಿ ನೋಡಿ, ಇವನು ಯಾರಿಗೆ ಆ್ಯಡ್ ಮಾಡ್ತಾನೆ? ಹೈಡ್ರೋಜನಿಗೆ ಆಕ್ಸಿಜನನ್ನು ಆ್ಯಡ್ ಮಾಡ್ತಾನೆ. ಸೊ ಅಲ್ಲಿ ಯಾರಿಗಿರಲಿಲ್ಲ ಅವ್ರೇನಾಗಬೇಕು? ರೆಡ್ಯೂಸಿಂಗ್ ಏಜೆಂಟ್. ಅಥವಾ ಯಾರು ಆಕ್ಸಿಜನನ್ನು ರಿಮೂವ್ ಮಾಡ್ತಾರೋ ಒಳ್ಳೆಯವರು ಪಾಪ, ಹೈಡ್ರೋಜನ್. ಆಯಿತಾ? ಅವನು ಹೇಳ್ತಾನೆ, ಬಾರೋ ಆಕ್ಸಿಜನ್, ಬೆಂಗಳೂರಿನಲ್ಲಿ ನೀರಿಲ್ಲ, ಬಾ ಜೊತೆಗೆ ಹೋಗಿ ನೀರಾಗೋಣ ಬೆಂಗಳೂರಿನಲ್ಲಿ ಅಂತ ಹೇಳಿ. ಸೊ ಅವ್ರು ಏನಾಗುತ್ತೆ ಇಲ್ಲಿ? ವಾಟರ್, ಹೈಡ್ರೋಜನ್ ಕ್ಲಬ್ಸ್ ವಿತ್ ಆಕ್ಸಿಜನ್ ಆ್ಯಂಡ್ ಇಟ್ ಬಿಕಮ್ಸ್ ವಾಟರ್. ಸೊ ಇಲ್ಲಿ ಹೈಡ್ರೋಜನನ್ನು ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳಿ ಕರಿಬೋದು. ನಿಮ್ಮ ಊರುಗಳಲ್ಲಿ ನೀರಿಲ್ಲ ಅಂತ ಹೇಳಿದ್ರೆ ಹೇಳಿ ಸ್ವಲ್ಪ ಹೈಡ್ರೋಜನಿಗೆ ಆಕ್ಸಿಜನ್ ಜೊತೆ ಕಂಬೈಂಡ್ ಆಗಲಿಕ್ಕೆ. ದ ಒನ್ ಹೂ ರಿಮೂವ್ಸ್ ಆಕ್ಸಿಜನ್ ಫ್ರಮ್ ದಿ other substance. ನೆನ್ಪಿಟ್ಕೊಳ್ಳಿ, the one who removes oxygen from the other substance are called as reducing agent. ಆಯಿತಾ? ಈಗ ನಾನು ಕಮೆಂಟ್ ಸೆಕ್ಷನಿಗೆ ಬರ್ತೀನಿ. ಅವಿ ಹೇಳ್ತಿದ್ದಾರೆ, ಓಕೆ ವಿನಯ್ ಇಸ್ ಫೈನ್. ಅವಿ ಮ್ಯಾಮ್, K + KSO4 ವಾಟ್ ಹ್ಯಾಪನ್ಸ್? ಪೊಟ್ಯಾಷಿಯಮನ್ನು ಪೊಟ್ಯಾಷಿಯಂ ಸಲ್ಫೇಟ್ ಒಳಗಡೆ ಹಾಕಿದ್ರೆ ಇನ್ನೂ ಕೂಡ ಜಾಸ್ತಿ ಪೊಟ್ಯಾಷಿಯಂ ಸಲ್ಫೇಟ್ಗಳು ಸಿಗುತ್ತೆ. ಜಾಸ್ತಿ ಚೇಂಜಸ್ ಏನೂ ಆಗಲ್ಲ, ಬಿಕಾಸ್ ಇಟ್ ಇಸ್ ಅ ಮೆಟಲ್. ಸೊ ಡೆಫಿನೆಟ್ಲಿ ಮೆಟಾಲಿಕ್ ಕಾನ್ಸಂಟ್ರೇಷನ್ ಸ್ವಲ್ಪ ಅಲ್ಲಿ ಜಾಸ್ತಿ ಇರುತ್ತೆ. So ma'am, how to remember it? Ma'am, in this way the copper is purified. Yes, I'll come to that point. ರೇಖಾ ಯಾವುದನ್ನು ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿ ಕೇಳ್ತಿದ್ರೆ ಅಂತ ಹೇಳಿ ಒಂದು ಸ್ವಲ್ಪ ಮೆಸೇಜ್ ಮಾಡಿ. ಅವಿ ಕೇಳ್ತಿದ್ರೆ, this is how do we remove the black layer of copper. So blackish layer of copper oxide ಅನ್ನು ರಿಮೂವ್ ಮಾಡಬೇಕಂತ ಹೇಳಿದ್ರೆ just pass a hydrogen gas. Copper becomes, or copper gets into its original state, resulting water formation. That's it. So that's it. Another doubt idea? Ashwini, Aishwarya, Ashil, where are you guys? I'm not able to see you. Aishwarya, okay. How to remember the colors of the solution? Okay, color ge ನಾನು ನಿಮಗೆ ಚಾರ್ಟ್ ಕೊಟ್ಬಿಡ್ತೀನಿ. I'll give you 8 to 9 colors of chart. Now itself I'll give you. And you just revise it 2 to 3 times, okay? Apart from that, ashtu colors bittu bere yavadaru kelalla. So I'll give you a chart. Don't worry for that. Just remind me, keep reminding me if I'm not giving. Colors of the solution hege nenpitkollodu. Colors of the solution ell barutte? Basically displacement reactions nalli ashte barutte. Color alli yarigella ide? Ondu iron sulfate ide, innondu copper ide, innondu bitre lead ಗೆ ಇದೆ. ಸೊ ಎಲ್ಲೆಲ್ಲಿದೆ ಅಂತ ನೋಡ್ತೀನಿ ತಡೀರಿ. ನಿಮಗೆ ಕಲರ್ಸ್ ಬೇಕಾಗಿರುವಂತಹ ಎಲಿಮೆಂಟ್ಸ್ಗಳದ್ದು ಒಂದು ಎಫ್ಗಿರುವ ಕಲರ್, ಆಯಿತಾ? ಇನ್ನೊಂದು ಕಾಪರಿಗಿರುವ ಕಲರ್ ನೆನ್ಪಿಟ್ಕೊಳ್ಬೇಕು. ಇನ್ನೊಂದು ಲೆಡ್ಗೆ, ಲೆಡ್ನಲ್ಲಿ ಲೆಡ್ ಆಕ್ಸೈಡ್ಗಿರುವ ಕಲರ್ ಯಾವುದು? ಆರೆಂಜ್. ನೆನ್ಪಿಟ್ಕೊಳ್ತೀರಾ? ಕಾಪರ್ನಲ್ಲಿ ಕಾಪರ್ ಆಕ್ಸೈಡ್ಗಿರುವ ಕಲರ್ ಯಾವುದು? ಬ್ಲ್ಯಾಕ್, ಆಯಿತಾ? ಕಾಪರ್ನಲ್ಲಿ ಕಾಪರ್ ಸಲ್ಫೇಟ್ಗಿರುವ ಕಲರ್ ಯಾವುದು?
ಬ್ಲೂ. ಆಯಿತಾ, ನೆನ್ಪಿಟ್ಕೊಳ್ತೀರಾ? ಎಫಿನಲ್ಲಿ Fe2O3 ಕಲರ್ ಯಾವುದು? ಬ್ರೌನ್. ಬ್ರೌನ್. Fe ಸಲ್ಫೇಟ್, Fe ಫೆರಸ್ ಸಲ್ಫೇಟ್ ಅಥವಾ ಫೆರಸ್ ಕ್ಲೋರೈಡ್ ಅಥವಾ ಫೆರಸ್ ಕಾರ್ಬೋನೇಟ್ FeCO3, ಇದಕ್ಕೆಲ್ಲ ಯಾವ ಕಲರ್ ಇದೆ? ಗ್ರೀನ್. ಇದಿಷ್ಟು ನೆನ್ಪಿಟ್ಕೊಳ್ಳೋದು ಕಷ್ಟ ಆದರೆ ಜಸ್ಟ್ ಇದನ್ನ ನೆನ್ಪಿಟ್ಕೊಳ್ಳಿ, ಲೈಟ್ ಗ್ರೀನ್ ಕಲರ್. ನಿಮಗೆ ಇದೊಂದೇ ಕಂಪೌಂಡ್ ಜಾಸ್ತಿ ಕೇಳಿದವರು, ಫೆರಸ್ ಸಲ್ಫೇಟು, ಗ್ರೀನ್. ಗ್ರೀನ್. ಆಯಿತಾ? ನೆಕ್ಸ್ಟು ಬೇರಿಯಂ ಸಲ್ಫೇಟ್. ಬೇರಿಯಂ ಸಲ್ಫೇಟ್ ಯಾವ ಕಲರ್ ಇದು? ವೈಟ್. ವೈಟ್. ಲೆಡ್ನಲ್ಲಿ, ಓಕೆ, ಲೆಡ್ನಲ್ಲಿ ಒಂದೇ ಒಂದು ಚೇಂಜಸ್ ಮಾಡಿಬಿಡ್ತೀನಿ ಮಕ್ಕಳೇ, ಹೀಗೆ ಬರ್ದ್ಕೊಬಿಡಿ. ಲೆಡ್ ಆಕ್ಸೈಡಿಗೆ ಆರೆಂಜ್ ಅಥವಾ ರೆಡ್ಡಿಶ್ ಆರೆಂಜ್ ಟಿಂಟ್ ಇರುತ್ತೆ. PbI2ಗೆ ಯೆಲ್ಲೋ ಕಲರ್ ಇರುತ್ತೆ, ಯೆಲ್ಲೋ ಕಲರ್. ಸಿಲ್ವರ್ ಕ್ಲೋರೈಡ್ AgCl ಅದು ವೈಟ್, ಬಟ್ ಒಂಥರ ಕ್ಲೌಡ್ ಥರ ಇರುತ್ತೆ ಮಕ್ಕಳೇ. ನೀವು ಕ್ಲೌಡನ್ನು ಹೇಗೆ ನೋಡ್ತಿರೋ ದ ಡಿಟ್ಟೋ ಅದೇ ಥರ AgCl, ಸಾರಿ, ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್. ಸೊ AlOH ಥ್ರೈಸ್ ಅಂತ ಹೇಳುವಂಥದ್ದು ಕ್ಲೌಡಿ ವೈಟ್. ಕ್ಲೌಡಿ ವೈಟ್ ಕಲರ್ ಇರುತ್ತೆ. AgCl ಅಂತ ಹೇಳುವಂಥದ್ದು ಕರ್ಡ್ ಥರ ಇರುತ್ತೆ. ನೀವು ಮೊಸರನ್ನು ನೋಡಿರ್ತೀರಲ್ವಾ, ಮೊಸರಲ್ಲಿ ಹೇಗೆ ಆ ಬಿಗ್ ಬಿಗ್ ಲಂಪ್ಸ್ಗಳು ಕ್ರ್ಯಾಕ್ ಆಗಿರುತ್ತೆ, ದ ಸೇಮ್ ವೇ AgCl ವಿಲ್ ಅಪಿಯರ್. AlOH thrice is cloudy white precipitate. Similarly, FeOH thrice ಏನು ಗೊತ್ತಾ? ಇಮ್ಯಾಜಿನ್ ಮಾಡಿ, ನೀವು ಆಕಾಶಕ್ಕೆ ಹೋಗಿ ಕ್ಲೌಡಿಗೆ ಒಂದು ಬ್ರೌನ್ ಕಲರ್ ಪೇಂಟನ್ನು ಹಾಕ್ತೀರಾ ಅಂತ ಹೇಳಿ. ಸೊ ನಾವು ಕ್ಲೌಡ್ ವಿಲ್ ಅಪಿಯರ್ ಬ್ರೌನಿಶ್. ದಟ್ ಇಸ್ ಹೌ FeOH3 ವಿಲ್ ಲುಕ್ ಲೈಕ್ ಬ್ರೌನ್ ಕಲರ್. ಬ್ರೌನ್ ಕಲರ್. ಸೊ ಒಂದು ಪಾಯಿಂಟು, Fe ಇಲ್ಲಿ 3 ಸ್ಟೇಟ್ನಲ್ಲಿದ್ದಾನೆ. Fe+3 ಇದ್ದರೆ ಬ್ರೌನ್. ಇಲ್ಲಿ ನೋಡಿ Fe2O3, ಇಲ್ಲಿ ಚಾರ್ಜ್ ಆಫ್ Fe ಏನು? Fe+3, ಇಲ್ಲಿ Fe+2. ಸೊ ವೆನೆವರ್ Fe is in +3 state, the color should be brown. ಯಾವಾಗೆಲ್ಲ Fe+2 ಸ್ಟೇಟ್ನಲ್ಲಿರುತ್ತೆ, ವೆನೆವರ್ ಇಟ್ ಇಸ್ +2 ಸ್ಟೇಟ್, ಕಲರ್ ಶುಡ್ ಬಿ ಗ್ರೀನ್ ಅಷ್ಟೇ. ಸೊ ಆಲ್ಮೋಸ್ಟ್ ಇವಾಗ ನಿಮಗೆ ಕಲರ್ ಚಾರ್ಟ್ ಗೊತ್ತಾಯ್ತಲ್ವಾ? ಎನಿಥಿಂಗ್ ಎಲ್ಸ್? ಓಕೆ, 9:02. ಬೈ ನೌ ಐ ಆಮ್ ಸಪೋಸ್ ಟು ಫಿನಿಶ್ ದಿಸ್ ಚಾಪ್ಟರ್. 7 ಗಂಟೆಗೆ ಈ ಚಾಪ್ಟರ್ ಮುಗಿಸ್ಬೇಕು. 7:15 ಒಳಗಡೆ ಇಂಟೆಕ್ಸ್ಟು NCERT ಕವರ್ ಮಾಡಿರಬೇಕು ನಾವು. ಹೋಗೋಣವಾ ಮುಂದೆ? ಎಸ್, ಏನಾದರೂ ಡೌಟ್ಸ್ ಇದೆಯಾ? ಏನಾದರೂ ಹೇಳಬೇಕಾ? ಏನಾದರೂ ಇಂಟರಾಕ್ಷನ್ಸ್ ಮಾಡಬೇಕಾ? ಮಾಡಿ, ಕೇಳಿ. ಎಸ್, ಆಲ್ ಸೆಟ್, ವಿಲ್ ಪ್ರೊಸೀಡ್. ಸೊ ಈಗ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ರೆಡಾಕ್ಸ್ ರಿಯಾಕ್ಷನ್. ಎಲ್ಲಿ ಆಕ್ಸಿಜನನ್ನು ನಾವು ರಿಮೂವ್ ಮಾಡ್ತೀವೋ ಅದನ್ನು ರಿಡಕ್ಷನ್ ಅಂತ ಹೇಳಿ ಕರಿತೀವಿ. ಎಲ್ಲಿ ಹೈಡ್ರೋಜನನ್ನು ನಾವು ಅದಕ್ಕೆ ಆಕ್ಸಿಜನ್ ಆ್ಯಡ್ ಮಾಡಿ ವಾಟರ್ ಇಲ್ಲಿ ನೋಡಿ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ಥರ ಆಕ್ಸಿಡೇಷನ್ ಅಂತ ಹೇಳಿದರೆ ಹೈಡ್ರೋಜನಿಗೆ ಆಕ್ಸಿಜನ್ ಆ್ಯಡ್ ಆಯಿತು, ಹೈಡ್ರೋಜನಿಗೆ ಆಕ್ಸಿಜನ್ ಆ್ಯಡ್ ಆಯಿತು. ಅಡಿಷನ್ ಆಫ್ ಆಕ್ಸಿಜನ್, ಆಕ್ಸಿಡೇಷನ್. ಇಲ್ಲಿ ಆಕ್ಸಿಜನ್ ಅನ್ನ ಹೊರಗೆ ತೆಗೆದ್ರು. ಸೊ ರಿಮೂವಲ್ ಆಫ್ ಆಕ್ಸಿಜನ್, ರಿಡಕ್ಷನ್. ದಟ್ಸ್ ಇಟ್, ಈಸಿ. ಇದೇ ಎಕ್ಸಾಂಪಲ್ನ ತುಂಬ ಸಲ ರಿಪೀಟ್ ಮಾಡ್ತಾರೆ. ಇವಷ್ಟೇ ಕಲೀರಿ. ನೋಟ್ಸ್ ಫಾರ್ ದಿಸ್ ಮ್ಯಾರಥಾನ್. ಚಂದ್ರಶೇಖರ್, ಈ ನೋಟ್ಸನ್ನು ನಾವು ಟೆಲಿಗ್ರಾಮ್ ಲಿಂಕಲ್ಲಿ ಹಾಕಿರ್ತೀವಿ. ಟೆಲಿಗ್ರಾಮ್ ಲಿಂಕು ಅದರದ್ದು ಮತ್ತು ನಮ್ಮ ಆ್ಯಪಲ್ಲೂ ಕೂಡ ನೋಟ್ಸ್ ಅವೈಲೇಬಲ್ ಇರುತ್ತೆ. ಸೊ ಯು ಕ್ಯಾನ್ ಡೌನ್ಲೋಡ್ ದಿಸ್ ನೋಟ್ಸ್ ಫ್ರಮ್ ದೇರ್. ಓಕೆ, ಸೊ ಹೇಳ್ತೀನಿ ನಾನು ನಿಮಗೆ ಲಾಸ್ಟಿಗೆ. ಡನ್. ನೆಕ್ಸ್ಟ್, ಇಲ್ಲಿ ಇವಾಗ ಐಡೆಂಟಿಫೈ ಮಾಡಿ ರೆಡಾಕ್ಸ್ ರಿಯಾಕ್ಷನಲ್ಲಿ ಯಾವುದು ರೆಡಾಕ್ಸ್, ಯಾವುದು ಎಂತ ಹೇಳ್ತೀವಿ, ಆಕ್ಸಿಡೇಷನ್, ಯಾವುದು ರಿಡಕ್ಷನ್, ಯಾವುದು ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್, ಯಾವುದು ಸಬ್ಸ್ಟೆನ್ಸ್ ರೆಡ್ಯೂಸ್ಡ್. ಸ್ಟಾರ್ಟ್ ಮಾಡಿ ಜೊತೆಲಿ. ಜಿಂಕ್ ಆಕ್ಸೈಡಿಂದ ಆಕ್ಸಿಜನ್, ರಿಮೂವಲ್ ಆಫ್ ಆಕ್ಸಿಜನ್, ರಿಡಕ್ಷನ್. ರಿಡಕ್ಷನ್. C2CO ಏನು ನೋಟಿಸ್ ಮಾಡಿದ್ರಿ? ಅಡಿಷನ್ ಆಫ್ ಆಕ್ಸಿಜನ್, ಆಕ್ಸಿಜನ್ ಆ್ಯಡ್ ಆಯಿತು. ಸೊ ದಿಸ್ ಶುಡ್ ಬಿ ಆಕ್ಸಿಡೇಷನ್, ದಿಸ್ ಶುಡ್ ಬಿ ಆಕ್ಸಿಡೇಷನ್. ಆಯ್ತಾ? ಇಲ್ಲಿ ಹೇಳಿ ನನಗೆ, ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್, ಸಬ್ಸ್ಟೆನ್ಸ್ ರೆಡ್ಯೂಸ್ಡ್, ಇದು ಗೊತ್ತಿರಬೇಕು. ಜೊತೆಗೆ ಆಕ್ಸಿಡೈಸಿಂಗ್ ಏಜೆಂಟ್,
ರೆಡ್ಯೂಸಿಂಗ್ ಏಜೆಂಟ್. ಈ ಎಲ್ಲ ಟರ್ಮಿನಾಲಜೀಸಿಂದನೂ ನಿಮಗೆ ಕ್ವೆಶನ್ಸ್ ಬರುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೇನೆ ನಿಮಗಿದು ಕನ್ಫ್ಯೂಷನ್ ಆಗುವಂತಹದ್ದು ಅಲ್ವಾ? ಎಸ್. ಸೊ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್, ಸಬ್ಸ್ಟೆನ್ಸ್ ರೆಡ್ಯೂಸ್ಡ್. ಯಾವುದು ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಅಂತ ಹೇಳಿದ್ರೆ ಯಾವುದಕ್ಕೆ ಆಕ್ಸಿಜನ್ ಆ್ಯಡ್ ಆಯಿತು? ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಯಾವುದು? ಅಲ್ಲಿ ಆಕ್ಸಿಡೇಷನ್ ಅಂತ ಹೇಳಿ ನೀವು ಆರೋ ಮಾರ್ಕ್ ಹಾಕಿರ್ತೀರಲ್ವಾ, ಅಲ್ಲಿದು ರಿಯಾಕ್ಟೆಂಟ್ ಅನ್ನ ಪಿಕ್ ಮಾಡಿ. ಇದು ಎಲ್ಲದಕ್ಕೂ ಕೂಡ ಉತ್ತರ ಎಲ್ಲಿ ನೋಡಬೇಕು? ಬರೀ ಇಲ್ಲಿ ಮಾತ್ರ. ಓನ್ಲಿ ಟು ದ ರಿಯಾಕ್ಟೆಂಟ್ ಸೈಡ್ ಯು ಶುಡ್ ಲುಕ್ ಇನ್ ಟು, ನಾಟ್ ದ ಪ್ರಾಡಕ್ಟ್ ಸೈಡ್. ಯಾವುದಕ್ಕೆ ಆಕ್ಸಿಜನ್ ಆ್ಯಡ್ ಮಾಡಿರ್ತೀರಾ ಅದು ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್. ಕಾರ್ಬನ್ ಯಾವುದರಿಂದ ಆಕ್ಸಿಜನ್ನ ರಿಮೂವ್ ಮಾಡಿರ್ತೀರೋ, ಎಲ್ಲಿಂದ ಆಕ್ಸಿಜನ್ ಅನ್ನು ಹೊರಗಡೆ ತೆಗೆದಿರ್ತೀರೋ ಅದು ಸಬ್ಸ್ಟೆನ್ಸ್ ರೆಡ್ಯೂಸ್ಡ್. ಅದು ಯಾವುದು? ಜಿಂಕ್ ಆಕ್ಸೈಡ್, ZnO. ಆಯ್ತಾ? ನೆಕ್ಸ್ಟ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳಿದ್ರೆ ನಿಮಗೆ ಇದ್ರದ್ದು ಆಪೋಸಿಟ್, ಅಂದರೆ ಇಲ್ಲಿ ಆಕ್ಸಿಡೈಸ್ಡ್ ಅಂತ ಹೇಳಿ ಬರ್ದಿದ್ದೀರಾ ಅಂದರೆ ಅದು ರೆಡ್ಯೂಸಿಂಗ್ ಏಜೆಂಟ್. ಇಲ್ಲಿ ರೆಡ್ಯೂಸ್ಡ್ ಅಂತ ಹೇಳಿ ಬರ್ದಿರಾ ಅಂತ ಹೇಳಿದರೆ ಅದು ಆಕ್ಸಿಡೈಸಿಂಗ್ ಏಜೆಂಟ್. ಈ ಥರ ನೆನ್ಪಿಟ್ಕೊಳ್ಳಿ. ಇಲ್ವಾ? ನಾನು ಸ್ವಲ್ಪ ಮುಂಚೆ ಹೇಳಿದೆ, ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ. ಯಾರು ಆಕ್ಸಿಜನ್ನ ಇಟ್ಕೊಂಡಿರ್ತಾನೋ ಅವನು OA ಅಂತ ಹೇಳಿದ್ರೇನು ಆಕ್ಸಿಡೈಸಿಂಗ್ ಏಜೆಂಟ್. ಯಾರ ಹತ್ರ ಆಕ್ಸಿಜನ್ ಇಲ್ವೋ ಅವನು RA ಅಂತ ಹೇಳಿದರೆ ಅವನು ರೆಡ್ಯೂಸಿಂಗ್ ಏಜೆಂಟ್. ದಾಟ್ಸ್ ಇಟ್. ಎಸ್ ಎಸ್, ವೆರಿ ಗುಡ್, ವೆರಿ ಗುಡ್ ಅವಿ. ನೆಕ್ಸ್ಟ್ ಇದಕ್ಕೆ ಬರೋಣ. ಓಕೆ, MnO2 ಇಂದ MnCl2, ರಿಮೂವಲ್ ಆಫ್ ಆಕ್ಸಿಜನ್. ಸೊ ಏನು ಹೇಳ್ತೀರಾ ಇದನ್ನ? ರಿಡಕ್ಷನ್. ಯು ಕಾಲ್ ಇಟ್ ಆಸ್ ರಿಡಕ್ಷನ್. HCl ಇಂದ Cl2, ರಿಮೂವಲ್ ಆಫ್ ಹೈಡ್ರೋಜನ್. ಇಲ್ಲಿ ಆಕ್ಸಿಡೇಷನ್. ಆಕ್ಸಿಡೇಷನ್. ಈಗ ನನಗೆ ಹೇಳಿ ಇಲ್ಲಿ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್, ಸಬ್ಸ್ಟೆನ್ಸ್ ರೆಡ್ಯೂಸ್ಡ್. ಹಾ ಹೇಳಿ, ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಯಾವುದು? ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಅನ್ನು ನೀವು ಯಾವುದಕ್ಕೆ ಆಕ್ಸಿಜನ್ ಅನ್ನ ಆ್ಯಡ್ ಮಾಡಿದ್ದೀರಾ? ನೀವು ಇದನ್ನ ಹೀಗೂ ತಗೊಳ್ಬೋದು. ಇಲ್ಲಿ ಈಗ ಹೈಡ್ರೋಜನ್ ಅನ್ನ ರಿಮೂವ್ ಮಾಡಿದ್ರೆ ಅಥವಾ ಆಕ್ಸಿಜನ್ ಅನ್ನ ಆ್ಯಡ್ ಮಾಡಿದ್ರೆ, ಈಗ ನಾನು HCl ಅನ್ನ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಅಂತ ಹೇಳಿ ತಗೊಂಡೆ. ಯಾಕೆ? ಬಿಕಾಸ್ HCl ನಲ್ಲಿ ನಾನೇನು ಆಕ್ಸಿಜನ್ ಆ್ಯಡ್ ಮಾಡಿಲ್ಲ, ಬಟ್ ಅಲ್ಲಿದ್ದ ಹೈಡ್ರೋಜನ್ನ ಕಿತ್ತು ಹೊರಗಡೆ ಹಾಕ್ತೆ. ರೈಟ್? ವೆರಿ ಗುಡ್ ವೇಣಾ, ವೆರಿ ಗುಡ್ ಚಂದ್ರಶೇಖರ್. ವಿನೀತ್, ಐ ಅಪ್ರಿಷಿಯೇಟ್ ಯುವರ್ ಅಟೆಂಪ್ಟ್. Hello Shubham. Then Avi, MnO2 is reduced. Yes, yes, very good. HCl is oxidized. ಯಾವುದರಿಂದ ಆಕ್ಸಿಜನ್ ನಾವು ಹೊರಗಡೆ ತೆಗೆದ್ವಿ ಅದು ಸಬ್ಸ್ಟೆನ್ಸ್ ರೆಡ್ಯೂಸ್ಡ್. MnO2 is substance reduced. ಇದನ್ನ ಆಕ್ಸಿಡೈಸ್ಡ್ ಅಂತ ಹೇಳಿದ್ರೆ ಅವನು RA, ರೆಡ್ಯೂಸಿಂಗ್ ಏಜೆಂಟ್. ರೆಡ್ಯೂಸ್ಡ್ ಅಂತ ಹೇಳಿದ್ರೆ ಅವನು OA, ಆಕ್ಸಿಡೈಸಿಂಗ್ ಏಜೆಂಟ್. ಅಲ್ಲೇ ಆಚೆ ಮಾಡಬೇಡಿ ಟರ್ಮ್ಸನ್ನು. ಸೊ ಥಿಂಕಿಂಗ್ ಸ್ವಲ್ಪ ಕಡಿಮೆ ಮಾಡಿ, ಒಂಥರ ಶಾರ್ಟ್ಕಟ್ ಲಾಜಿಕ್ಸ್ನ ಅಪ್ಲೈ ಮಾಡಿ ಕನ್ಫ್ಯೂಷನ್ ಅವಾಯ್ಡ್ ಮಾಡ್ಬೋದು. ಒನ್ ಮೋರ್ ಎಕ್ಸಾಂಪಲ್. ಇಲ್ಲೇ ಹೇಳಿ ನನಗೆ, ಯಾರಿಗೆ ಆಕ್ಸಿಜನ್ ಇದ್ದಾನೆ? ಯಾರಿಗೆ ಆಕ್ಸಿಜನ್ ಇದೆ? ಎಸ್ಸಿಗೆ SO2. ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ಸ್ ಕೊಡ್ತೀನಿ. ಎಸ್ಸಿಂದ ಎಸ್ಸಿಗೆ ಹುಡುಕ್ಬೇಕು. ಆಯಿತಾ? ಇಲ್ಲೇನು? ಇಲ್ಲೂ ಕೂಡ ಹಾಗೆ H2S ಇಂದ ಎಸ್ಸಿಗೆ ಕೊಟ್ಟೆ. H2S ಇಂದ H2O ಕೊಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎರಡೂ ಕಡೆ ಕೊಡಬಹುದು, ಬಟ್ ಸ್ಟಿಲ್ ಕೊಡೋಣ, ಏನು ದೊಡ್ಡ ಪ್ರಾಬ್ಲಮ್ ಇಲ್ಲ. ಹೀಗೂ ತಗೊಳ್ಬೋದು, ಉತ್ತರ ಒಂದೇ ಇರುತ್ತೆ. ಬಟ್ ಈ ಒಂದು ರಿಯಾಕ್ಷನಲ್ಲಿ ಸಲ್ಫರ್ ಅಂತ ಹೇಳುವಂಥದ್ದು ಪ್ಲೇಸ್ ಅ ಹ್ಯೂಜ್ ರೋಲ್. ಸೊ ಸಲ್ಫರಿಗೆ ಎರಡೂ ನಡೆಯುತ್ತೆ ಇಲ್ಲಿ. ಹಾಗಾಗಿ ನಾನು ಸಲ್ಫರಿಗೆ ಇಲ್ಲೂ ಕೂಡ ಕನೆಕ್ಷನ್ಸ್ ಕೊಡ್ತೀನಿ. ಹೇಗೆ? ತುಂಬ ಮೆಸೇಜಸ್ ಬರ್ತಾ ಇದೆ. SO2 is oxidizing agent. ಯೇ, ವೆರಿ ಗುಡ್, ವೆರಿ ಗುಡ್. ಎಲ್ಲರೂ ಹೇಳ್ತಿದ್ದೀರಾ SO2 is oxidizing agent ಅಂತೇಳಿ. ವೆರಿ ಗುಡ್, ವೆರಿ ಗುಡ್ ಸ್ಟೂಡೆಂಟ್ಸ್. SO2 is substance oxidized. Substance oxidized is H2S. H2S is substance oxidized. ಇದಕ್ಕೆ ಕನೆಕ್ಷನ್ಸಿಗೆ ಕೊಟ್ಕೊಳ್ಳಿ, ಅವಾಗ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. H2ಗೆ ಆಕ್ಸಿಜನ್ ಅನ್ನ ಆ್ಯಡ್ ಮಾಡಿದ್ದೀರಾ. ಸೊ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್. SO2 ಸಬ್ಸ್ಟೆನ್ಸ್ ರೆಡ್ಯೂಸ್ಡ್. ಸಬ್ಸ್ಟೆನ್ಸ್ ರೆಡ್ಯೂಸ್ಡ್. ಈ ಟರ್ಮ್ಸ್ ಇದೆಯಲ್ಲ, ಇದನ್ನು ನೀವು ಹೈಯರ್ ಕ್ಲಾಸಸ್ನಲ್ಲಿ ಓದ್ತೀರಾ ಮಕ್ಕಳೇ. ಸೈಮಲ್ಟೇನಿಯಸ್ ಆಗಿ ಅದನ್ನು ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ಸ್ ಅಂತ ಹೇಳಿ ಕರಿತೀವಿ. ಒಂದೇ ಸಬ್ಸ್ಟೆನ್ಸು ಸೈಮಲ್ಟೇನಿಯಸ್ ಆಗಿ ಆಕ್ಸಿಡೈಸ್ ಮತ್ತು ರೆಡ್ಯೂಸ್ ಆಗುತ್ತೆ. ಯು ವುಡ್
ಲರ್ನ್ ಇಟ್ ಇನ್ ಹೈಯರ್ ಕ್ಲಾಸಸ್, ಬಟ್ ಅದಕ್ಕೆ ಇನ್ನೂ ಕೂಡ ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೋದು ಇದಕ್ಕಿಂತ. ಬಟ್ ನೀವೇನು ಹೇಳ್ತಿದ್ದೀರಾ, ಈ SO2 ಇಂದ S ಅನ್ನು ರಿಡಕ್ಷನ್, ಬಿಕಾಸ್ ವಿ ಹ್ಯಾವ್ ರಿಮೂವ್ಡ್ ಆಕ್ಸಿಜನ್. ಇಲ್ಲಿ ಅಡಿಷನ್ ಆಫ್ ಆಕ್ಸಿಜನ್, ಆಕ್ಸಿಡೇಷನ್. ಎಸ್, ಏಜೆಂಟ್ಗಳು ಗೊತ್ತಾಯ್ತಲ್ಲ, ಇಲ್ಲ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಅಂತ ಹೇಳಿದ್ರೆ ಇವನೇನು ರೆಡ್ಯೂಸಿಂಗ್ ಏಜೆಂಟ್, ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಅಂತ ಹೇಳಿದ್ರೆ ಆಕ್ಸಿಡೈಸಿಂಗ್ ಏಜೆಂಟ್. ಈಸಿನಾ? ಎಸ್, ಐ ಆಮ್ ಸೋ ಹ್ಯಾಪಿ ಟು ಸಿ ಯೋರ್ ಮೆಸೇಜಸ್. ರಿಯಲಿ ರಿಯಲಿ ಆಸಮ್. ಗ್ರೇಟ್ ಗೈಸ್, ಗ್ರೇಟ್ ಗೋಯಿಂಗ್, ಗ್ರೇಟ್ ಗೋಯಿಂಗ್. ನೆಕ್ಸ್ಟ್ ಇದಕ್ಕೆ ಹೇಳಿವಾಗ PbO2 PB ಆಕ್ಸಿಡೇಷನ್. ಮೇಡಮ್ ತಪ್ಪು ಬರೀತಿದ್ದೀರಿ, ಆಕ್ಸಿಡೇಷನ್ ಅಲ್ಲ ಅದು ರಿಡಕ್ಷನ್ ಅಂತ ಹೇಳ್ಬೇಕು ನೀವು ನನಗೆ ಅಲ್ವಾ? ಎಸ್, PbO2 PB is reduction, addition of oxygen, oxidation, oxidation. Substance oxidized, ಯಾವ ಸಬ್ಸ್ಟೆನ್ಸಿಗೆ ಆಕ್ಸಿಜನ್ ಅನ್ನ ಆ್ಯಡ್ ಮಾಡ್ತೀರಾ ಅದು ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್. ಆಕ್ಸಿಡೇಷನ್ ಲೈನಲ್ಲೇ ಸಿಗುತ್ತೆ ನಿಮಗದು. ದಟ್ ಇಸ್ ಸಿ. ಇವನನ್ನ ನೀವೇನು ಅಂತ ಹೇಳಿ ಕರಿತೀರಾ? RA, ರೆಡ್ಯೂಸಿಂಗ್ ಏಜೆಂಟ್. ಸಬ್ಸ್ಟೆನ್ಸ್ ರೆಡ್ಯೂಸ್ಡ್, ಎಲ್ಲಿಂದ ಆಕ್ಸಿಜನ್ನ ರಿಮೂವ್ ಮಾಡ್ತಿರೋ. ಸೊ ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ PbO, ಇದನ್ನ ನೀವು OA, ರೆಡ್ಯೂಸ್ಡ್ ಅಂತ ಹೇಳಿದ್ರೆ OA ಅಂತಲೂ ತಗೊಳ್ಬೋದು. ಐ ಆಮ್ so happy. Yes, yes, yes. So you all are guessing it properly. Great going. Ashil, are you there? Ashil, Aishwarya's message ನೋಡ್ಲಿಕ್ಕೆ ಸಾಧ್ಯ ಆಯಿತು. ವೀಣಾ, awesome ವೀಣಾ. ವಿನೀತ್, very good. Avi, good going. Very good, very good. Awesome. So let's get into the next, what do we say, reaction. ಇದೇನು? Reduction. This is reduction. This is oxidation. Oxidation. ಈಗ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಅಂತ ಹೇಳಿದ್ರೆ ಯಾವ ಸಬ್ಸ್ಟೆನ್ಸಿಗೆ ಆಕ್ಸಿಜನ್ ಅನ್ನು ಕೊಟ್ಟಿದ್ದೀರೋ? ಯಾವುದದು? Fe2, sorry, Al, right? And it is also called as reducing agent, Ra, correct? ಸೊ ಯಾವ ಸಬ್ಸ್ಟೆನ್ಸಿಗೆ ಆಕ್ಸಿಜನ್ ಕೊಡ್ತಿರೋ ಅದು ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್. ಯಾವ ಸಬ್ಸ್ಟೆನ್ಸಿಂದ ಆಕ್ಸಿಜನ್ ತೆಗೆದಾಚೆ ಹಾಕ್ತಿರೋ ಅದು ಯಾವ ಏಜೆಂಟ್? ರೆಡ್ಯೂಸಿಂಗ್. ಸೊ Fe2O3 ಆಕ್ಸಿಜನನ್ನು ಕಿತ್ತು ಹೊರಗಡೆ ಬಿಸಾಕಿದ್ರಿ. ಸೊ ದ್ಯಾಟ್ ವಿಲ್ ಬಿ ಸಬ್ಸ್ಟೆನ್ಸ್ ರೆಡ್ಯೂಸ್ಡ್, ನಥಿಂಗ್ ಬಟ್ ಯಾವುದದು? Fe2O3 OA. ಸೊ ಕ್ಲಿಯರ್? ಆಸಮ್, ಆಸಮ್. Great, great. Fe2O3 substance. Very good, Chandrasekhar. Very good, Ramesh. Veena, superb. Awesome, awesome. Avi, good. Good, good. So next. ಸೊ ಇದಕ್ಕೆಲ್ಲದಕ್ಕೂ ಕೂಡ ನೀವೇನು ಮಾಡಬೇಕು? ಇದೆಲ್ಲ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಸ್ಟೂಡೆಂಟ್ಸ್. ಯಾಕೆ ನಾನು ಈ 3 ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ತಗೊಂಡೆ ಅಂದರೆ, ಈ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಆರ್ ಆಲ್ಸೋ ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳಿ ಗೊತ್ತಿರಲಿ. ಅವ್ರೇನಾದರೂ ಕಾಂಬಿನೇಷನ್ ಟೈಪ್ ಆಫ್ MCQs ಕೇಳಿದ್ರೆ ಯು ಶುಡ್ ನೋ ದ್ಯಾಟ್ ಆಲ್ ದ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಬಲ್ ಅಲ್ಲ, ಜಸ್ಟ್ ದ ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಆರ್ ಆಕ್ಚುಲಿ ರೆಡಾಕ್ಸ್ ರಿಯಾಕ್ಷನ್. ಅಲ್ಲಿ ರಿಡಕ್ಷನು ಆಕ್ಸಿಡೇಷನು ನಡೆಯುತ್ತೆ, ಸೈಮಲ್ಟೇನಿಯಸ್ ಆಗಿ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ ಕೂಡ ನೀವು ಅದನ್ನ ಅಡ್ರೆಸ್ ಮಾಡಬಹುದು. ಈಗ PbCl2 ಕಲರ್ ಏನು? ವೈಟ್ ಕಲರ್ ಇರುತ್ತೆ, ಆಯ್ತಾ? CuCl2 ಕಲರ್ ಏನು? ಬ್ಲೂ ಕಲರ್ ಇರುತ್ತೆ. ಮೋಸ್ಟ್ ಆಫ್ ದ ಕಾಪರ್ ಸಾಲ್ಟ್ಗಳು ಬ್ಲೂ ಕಲರ್ ಅಲ್ಲಿ ಇರುತ್ತೆ. ಸೊ ಬ್ಲೂ ಇಂದ ವೈಟ್ಗೆ ಕಲರ್ ಚೇಂಜ್ ಅನ್ನ ಅಬ್ಸರ್ವ್ ಮಾಡ್ತೀರಾ, ಕರೆಕ್ಟಾ? ವೆರಿ ಗುಡ್. ಕಾಪರ್ ಸಲ್ಫೇಟ್ ಯಾವ ಸೊಲ್ಯೂಷನ್ ಇದು? ಬ್ಲೂ, ವೈಟ್, ಬ್ಲೂ ಟು ವೈಟ್, ಈಸಿ. ಇದು ಯಾವುದು? ಬ್ಲೂ. ಫೆರಸ್ ಸಲ್ಫೇಟ್, ಮೋಸ್ಟ್ ಆಫ್ ದ ಫೆರಸ್ Fe+2 ಸಾಲ್ಟ್ಗಳು ಗ್ರೀನ್ ಕಲರ್ನಲ್ಲಿರುತ್ತೆ. ಚೇಂಜ್ ಮಾಡ್ತೀರಾ, ಬ್ಲೂ ಟು ಗ್ರೀನ್, ಇಲ್ಲಿ ಬ್ಲೂ ಟು ಗ್ರೀನ್, ಇಲ್ಲಿ ಬ್ಲೂ ಟು ಕಲರ್ಲೆಸ್, ಅಥವಾ ಕಲರ್ಲೆಸ್ ಬರೀತೀರಾ, ವೈಟ್ ಅಂತ ಬರೆಯೋದಕ್ಕಿಂತನೂ.
ಇಲ್ಲಿ ಬ್ಲೂ ಇಂದ ವೈಟ್ ಅಷ್ಟೇ. ಇಲ್ಲಿ ಏನೆಲ್ಲ ಅಬ್ಸರ್ವ್ ಮಾಡಿದ್ರಿ, ಪಿ ಬಿ ಅಂತ ಹೇಳುವಂಥದ್ದು ಕಾಪರ್ಗಿನ ಮೋರ್ ರಿಯಾಕ್ಟಿವ್, ಹಾಗಾಗಿ ಅದು ಡಿಸ್ಪ್ಲೇಸ್ ಮಾಡುತ್ತೆ. ಜಿಂಕು ಕಾಪರ್ಗಿನ ರಿಯಾಕ್ಟಿವ್, ಅಲ್ಲೂ ಕೂಡ ಡಿಸ್ಪ್ಲೇಸ್ಮೆಂಟ್ ನಡೆಯುತ್ತೆ. ಎಫ್ ಈಸ್ ಮೋರ್ ರಿಯಾಕ್ಟಿವ್ ದನ್ ಕಾಪರ್, ಅಲ್ಲೂ ಕೂಡ ಡಿಸ್ಪ್ಲೇಸ್ಮೆಂಟ್ ನಡೆಯುತ್ತೆ. ಸೊ ಯು ಚೆಕ್ಡ್ ಅಬೌಟ್ ದ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಟೈಪ್ಸ್ ಆಫ್ ರಿಯಾಕ್ಷನ್ ಕಲ್ತ್ರಿ. ಕ್ಯಾರೆಕ್ಟರಿಸ್ಟಿಕ್ ಅಂದರೆ ಅಬ್ಸರ್ವೇಷನ್ ಆಫ್ ದ ಕಲರ್ ನೋಟಿಸ್ ಮಾಡ್ತೀರಾ. ಕ್ಯಾರೆಕ್ಟರಿಸ್ಟಿಕ್ ಆಫ್ ಕೆಮಿಕಲ್ ರಿಯಾಕ್ಷನ್ ಕಲ್ತ್ರಿ, ಕರೆಕ್ಟಾ? ಜೊತೆಗೆ ಇಲ್ಲಿ ನೀವು ನಿಮ್ಮ ಫ್ರೀ ಟೈಮ್ನಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್, ರೆಡ್ಯೂಸಿಂಗ್ ಏಜೆಂಟ್ನು ಕಲ್ತ್ಬಿಡಿ. ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್, ಇಲ್ಲಿ ಎಫ್ ಇಗೆ ಆಕ್ಸಿಜನ್ ಆ್ಯಡ್ ಆಗುತ್ತೆ. ಸೊ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಇಸ್ ಎಫ್ ಇ, ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಇಸ್ ಕಾಪರ್. ಇದು ಕೂಡ ಸೇಮೇ. ಫಸ್ಟ್ ಮೆಟಲ್ ಯಾವ್ದು ಸಿಂಗಲ್ ಸ್ಟೇಟ್ನಲ್ಲಿ ಇರುತ್ತೆ ಅದಕ್ಕೆ ಆಕ್ಸಿಜನ್ ಆ್ಯಡ್ ಮಾಡ್ತೀರಾ, ಪಕ್ಕದಲ್ಲಿ ಆಕ್ಸಿಜನ್ ಇದೆ. ಸೊ ಇದು ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್, ಸೊ ಇಟ್ ಶುಡ್ ಬಿ ಅ ರೆಡ್ಯೂಸಿಂಗ್ ಏಜೆಂಟ್. ಸಬ್ಸ್ಟೆನ್ಸ್ ರೆಡ್ಯೂಸ್ಡ್, ಹಿ ಶುಡ್ ಬಿ ಅನ್ ಆಕ್ಸಿಡೈಸಿಂಗ್ ಏಜೆಂಟ್. ನೋಡಿ, ನಾನು ಹೇಳ್ದೆ, ಯಾರಿಗೆ ಆಕ್ಸಿಜನ್ ಇದೆಯೋ, ಯಾರು ಆಕ್ಸಿಜನಲ್ಲಿ ರಿಚ್ ಇದ್ದಾರೋ ಅವ್ರು ಯಾವ ಏಜೆಂಟು? ಆಕ್ಸಿಡೈಸಿಂಗ್ ಏಜೆಂಟ್. ಇವರೆಲ್ಲರೂ ಕೂಡ ಆಕ್ಸಿಡೈಸಿಂಗ್ ಏಜೆಂಟ್, ಇವರೆಲ್ಲರೂ ಕೂಡ ರೆಡ್ಯೂಸಿಂಗ್ ಏಜೆಂಟ್. ಆರ್ ಇನ್ ಅದರ್ ವರ್ಡ್ಸ್, ಇವರೆಲ್ಲರೂ ಕೂಡ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್, ಇವರೆಲ್ಲರೂ ಕೂಡ ಸಬ್ಸ್ಟೆನ್ಸ್ ರೆಡ್ಯೂಸ್ಡ್. ಸೊ ಒಂದು ಕಾನ್ಸೆಪ್ಟನ್ನು ನೀವು ಮಲ್ಟಿಪಲ್ ವೇಸ್ನಲ್ಲಿ ಥಿಂಕ್ ಮಾಡಬಹುದು, ಕರೆಕ್ಟ್? ರ್ಯಾನ್ಸಿಡಿಟಿ ಇಸ್ ಅ ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್. ಸೊ ರ್ಯಾನ್ಸಿಡಿಟಿ ಅಂತ ಹೇಳಿದರೆ ಫುಡ್ಡಲ್ಲಿರುವ ಆಯಿಲ್ ಆರ್ ದ ಫ್ಯಾಟ್ gets into the reaction of oxidation. So it is called as aerial oxidation because we are not supplying oxygen. Air nalliruva oxygen jothe the food, the oil and fat reacts, and that changes the taste and smell of the food, quality of the food in terms of quality, overall quality in the quality complete ag change agutte. And that phenomenon or the such a simple chemical process, it's not a phenomena, it's a simple chemical process. You call it as rancidity. Rancidity ಅನ್ನು ಹೇಗೆ ಪ್ರಿವೆಂಟ್ ಮಾಡಬಹುದು? ರೆಫ್ರಿಜರೇಟ್ ಮಾಡಿ, ಏರ್ ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ, ಅಥವಾ ನೀವೇನಾದರೂ ಫುಡ್ ಇಂಡಸ್ಟ್ರಿದು ಓನರ್ಸ್ ಆಗಿದ್ರೆ ಫುಡ್ ಪ್ಯಾಕೆಟ್ಸ್ನಲ್ಲಿ ನೈಟ್ರೋಜನ್ ಗ್ಯಾಸ್ ಫ್ಲಶ್ ಮಾಡಿ. ಬಿಕಾಸ್ ನೈಟ್ರೋಜನ್ ಗ್ಯಾಸ್, N2 ಗ್ಯಾಸ್ ಈಸ್ ಇನರ್ಟ್ ಆಗಿರುತ್ತೆ, ರಿಯಾಕ್ಟ್ ಆಗಲ್ಲ ಅದು, ಕರೆಕ್ಟ್? ಸೊ ನಾವು ದ ಟೈಮ್ ಇಸ್ 7:17. ಓಕೆ, ಸೊ ವಿ ಶುಡ್ ಆಲ್ ದೀಸ್ ಆರ್ ದ ಏನು ಹೇಳ್ಬೋದು, ದೀಸ್ ಆರ್ ದ ಪ್ರಿವೆಂಟಿವ್ ಮೆಥಡ್ಸ್ ಅಂತ ಹೇಳ್ಬೋದು. ಯೂಸಿಂಗ್ ಆ್ಯಂಟಿ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳಿ BTA ಅಂತೆಲ್ಲ ಹೇಳಿ ನೀವು ಬರ್ದಿರ್ತೀರ, ಬಟ್ ದೋಸ್ ಆರ್ ನಾಟ್ ಇಟ್ ಆಲ್ ರಿಕ್ವೈರ್ಡ್. ಜಸ್ಟ್ ರಿಮೆಂಬರ್ ಫ್ಲಶಿಂಗ್ ದ ಪ್ಯಾಕೆಟ್ಸ್ ವಿತ್ N2 ಗ್ಯಾಸ್ ಆ್ಯಂಡ್ ರೆಫ್ರಿಜರೇಟಿಂಗ್, using antioxidants in the stability. Yaudu is not required. Okay, so we are done with this chapter. Let's begin with activity. Activity revision marna quick agi. Combination reaction activity, magnesium burning. Base mele, ee one activity mele, they'll not ask much question. They'll ask you a question before burning magnesium ribbon. Why do we have to clean? Because magnesium ribbon mele ಮೆಗ್ನೀಷಿಯಂ ಆಕ್ಸೈಡ್ ಅಥವಾ ಮೆಗ್ನೀಷಿಯಂ ಕಾರ್ಬೋನೇಟ್ ಅಥವಾ ಮೆಗ್ನೀಷಿಯಂ ಆಕ್ಸೈಡ್ ಅಥವಾ ಕಾರ್ಬೋನೇಟ್ ಅಂತ ಹೇಳುವ ಇಂಪ್ಯೂರಿಟೀಸ್ ಇರುತ್ತೆ. ಇನ್ ಆರ್ಡರ್ ಟು ರಿಮೂವ್ ದಿಸ್ ಇಂಪ್ಯೂರಿಟಿ ವಿ ಆರ್ ಕ್ಲೀನಿಂಗ್ ವಿತ್ ಸ್ಯಾಂಡ್ ಪೇಪರ್. ಈಸಿ. lead nitrate solution in a test tube, add potassium iodide. What happens here? What do you observe? Yellow precipitate, yellow PPT. What is that chemical reaction? Ki plus PbNO3 whole twice, resulting PbI2, yellow color, and colorless KNO3. Which color is this? Yellow PPT. Next, activity 1.3. Zinc granule na ನೀವು conical flask ಗೆ ತಗೊಳ್ತೀರಾ, and you're adding acid, sulfuric or hydrochloric. Do you observe anything happening around the zinc granule? ಇದು ಆಸಿಡ್ ರಿಯಾಕ್ಷನ್ ಅಲ್ವಾ, ಆಸಿಡ್ ಬೇಸ್ಡ್ ಚಾಪ್ಟರ್ನಲ್ಲಿ ಕೇಳಬೇಕಿತ್ತಲ್ವಾ, ಯಾಕೆ ಫಸ್ಟ್ ಚಾಪ್ಟರ್ನಲ್ಲಿ ಇಟ್ಟಿದ್ದಾರೆ? ಡೌಟ್ ಇದೆಯಾ? ತುಂಬ ಸಿಂಪಲ್. ದೇ ಆರ್ ರಿಲೇಟಿಂಗ್ ದಿಸ್ ಟು ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕೆಮಿಕಲ್ ರಿಯಾಕ್ಷನ್, ಇವಲ್ಯೂಷನ್ ಆಫ್ ಗ್ಯಾಸ್. ಇವಲ್ಯೂಷನ್ ಆಫ್ ಗ್ಯಾಸ್, ಇವಲ್ಯೂಷನ್ ಆಫ್ ಗ್ಯಾಸ್. ಏನು ಇವಲ್ಯೂಷನ್ ಆಗ್ತಿದೆ ಇಲ್ಲಿ? ಹೈಡ್ರೋಜನ್ ಗ್ಯಾಸ್. ವೆನ್ ಮೆಟಲ್ such as zinc reacts with hydrochloric acid, we get zinc chloride plus
hydrogen gas. That's it. Temperature ಏನಾಗಬೇಕು, ರಿಲೀಸ್ ಆಗಬೇಕು. ದಿಸ್ ರಿಯಾಕ್ಷನ್ ಇಸ್ ಎಕ್ಸೋಥರ್ಮಿಕ್. ಟೆಂಪ್ರೇಚರ್ ಶುಡ್ ರಿಲೀಸ್. ಆಯ್ತಾ? ಇಲ್ಲಿ ನೋಡಿ, ಏನು ಅಬ್ಸರ್ವ್ ಮಾಡ್ತೀರಾ, ಅಬ್ಸರ್ವೇಷನ್. ಏನು ಗೊತ್ತಾ ಮಕ್ಕಳೇ ಕಷ್ಟ, ಇದು ಯಾವುದೂ ಎಕ್ಸ್ಪೆರಿಮೆಂಟನ್ನು ನೀವು ಲ್ಯಾಬಲ್ಲಿ ಮಾಡಲ್ಲ. ಬಟ್ ನಿಮ್ಮ ಕ್ವೆಶನ್ಸ್ ಹೇಗಿರುತ್ತೆ ಕೆಮಿಸ್ಟ್ರಿಯಲ್ಲಿ ಅಂತ ಹೇಳಿದ್ರೆ, ಏನು ಅಬ್ಸರ್ವ್ ಮಾಡ್ತೀರಾ, ಏನು ಅಬ್ಸರ್ವ್ ಮಾಡ್ತೀರಾ, ಏನು ಅಬ್ಸರ್ವ್ ಮಾಡ್ತೀರಾ. ಐ ಫೀಲ್ ವೆರಿ ಸಾರಿ ಬಿಕಾಸ್ ಯು ಆರ್ ನಾಟ್ ಡೂಯಿಂಗ್ ಇಟ್, ಬಟ್ ಸ್ಟಿಲ್ ದ ಕ್ವೆಶನ್ಸ್ ಆರ್ ಬೇಸ್ಡ್ ಆನ್ ದಿ ಅಬ್ಸರ್ವೇಷನ್. So we have to remember the observation point. All that. Important. Temperature of the flask will increase. Yes, Chandrasekhar, argon is also an inert gas. Very good, very good. So, next, activity 1.4. Temperature check martira. This is for exothermic reaction. Vegetable decomposed ಆಗೋದು ಕೂಡ exothermic reaction. Give me one more example ಅಂತ ಹೇಳಿದ್ರೆ, calcium oxide which is there here, mix with water, calcium hydroxide plus heat, it is an exothermic reaction. Again they'll ask, what do you observe, what do you feel? Observation ಏನು, ಟಚ್ ಮಾಡಿದಾಗ ಕೈ ಸುಟ್ಕೊಳ್ಳುತ್ತೆ. We can't do it with bare hand. We have to stir it with a zinc rod, and also when we touch the beaker, ಹೇಗೆ ಇಟ್ಕೊಳ್ತೀರಾ ಅಂತ ಹೇಳಿದ್ರೆ, beaker is warmed, it will give you heat. ಆ ಒಂದು ಹೀಟಿಂಗ್ ಎಫೆಕ್ಟ್ ಕೊಡುತ್ತೆ ನಿಮಗೆ, ಬಿಕಾಸ್ ಇಟ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಅಪಾರ್ಟ್ ಫ್ರಮ್ ದ್ಯಾಟ್ ಅಂಥ ಅಬ್ಸರ್ವೇಷನ್ ಏನೂ ಇಲ್ಲ. ಕ್ಯಾಲ್ಶಿಯಂ ಆಕ್ಸೈಡ್ ಸ್ವಲ್ಪ ಮಟ್ಟಿಗೆ ಡಿಸಾಲ್ವ್ ಆಗುತ್ತೆ, ಸ್ವಲ್ಪ ಅಲ್ಲಿ ಇಲ್ಲಿ ಉಳ್ಕೊಳ್ಳುತ್ತೆ. ಅದನ್ನು ನೀವು ನೆಕ್ಸ್ಟ್ ಕಲಿತೀರಾ. ಲೈಕ್ ಲೈಮ್ ವಾಟರ್ ಅಂತ ಹೇಳಿದರೆ ಏನು, ಮತ್ತು ಏನು ಹೇಳ್ತೀವಿ ಅದಕ್ಕೆ, ಸ್ಲೇಕ್ಡ್ ಲೈಮ್ ಅಂತ ಹೇಳ್ತೀವಿ. ಸೊ ಸ್ಲೇಕ್ಡ್ ಲೈಮ್ ಅಂತ ಹೇಳಿದರೆ ಏನು, ದಟ್ ಐ ವಿಲ್ ಟೀಚ್ ಯು ದ ನೆಕ್ಸ್ಟ್ ಲೆಸನ್ ಎನಿವೇಸ್. ಸೊ ಇಲ್ಲಿ ಏನು ಅಬ್ಸರ್ವ್ ಮಾಡ್ತೀರಾ, ಆ್ಯಂಡ್ ಫಾರ್ ವಾಟ್ ಪರ್ಪಸ್ ದಿಸ್ ಆಕ್ಟಿವಿಟಿ ಇಸ್ ದೇರ್ ಫಾರ್ ಯು, ಟು ಟೀಚ್ ಯು ಹೌ ಎಕ್ಸೋಥರ್ಮಿಕ್ ರಿಯಾಕ್ಷನ್ ವರ್ಕ್ಸ್. ಆಯಿತಾ? ನೆಕ್ಸ್ಟ್ 1.5. See, last time you had given lot of name for this girl. I remember in last live, so many people told Sheila one name, and one more name was Anushri, something like that. So this girl, okay, she is my student. So dearmost student is heating the test tube by keeping it on the other side, and she is smelling the gas. ಅವ್ರಿಗೆ ಏನು ಗ್ಯಾಸ್ ಸಿಗುತ್ತೆ ಅಂದರೆ ಒಂಥರ ಪಂಜೆಂಟ್ ಸ್ಮೆಲ್ಲಿಂಗ್, ಆಡ್ ಓಡರ್ ಇರುವಂತಹ ಗ್ಯಾಸ್ ಸಿಗುತ್ತೆ. ಆ್ಯಂಡ್ ಗ್ರೀನ್ ಕಲರ್ ಇರುತ್ತೆ ಫಸ್ಟಿಗೆ, ಅದು ಇವಾಗ ಸಲ್ಫರ್ ಸ್ಮೆಲ್ಲಿಂಗ್ ಆಗಿ ಸಿಗುತ್ತೆ. ಯಾವ ರಿಯಾಕ್ಷನ್ ಇದು? ಫೆರಸ್ ಸಲ್ಫೇಟ್. ಇಲ್ಲಿ ಕಲರ್ ಚೇಂಜ್ ಏನಾಗುತ್ತೆ, ಗ್ರೀನ್ ಟು ಬ್ರೌನ್ ಪ್ಲಸ್ SO2 ಪ್ಲಸ್ SO3. ಇಲ್ಲಿ ಜಸ್ಟ್ 2 ಬರೀರಿ, ದ ಹೋಲ್ ಇಕ್ವೇಷನ್ ಇಸ್ ಬ್ಯಾಲೆನ್ಸ್ಡ್ ಆಯಿತು. ಆಲ್ ಸೆಟ್. ನೆಕ್ಸ್ಟ್ ಆಕ್ಟಿವಿಟಿ 1.6. ಇದು ಕೂಡ ಡಿಕಂಪೋಸಿಷನ್ ಬೇಸಿಸ್ ಮೇಲೆ, ಪ್ರೀವಿಯಸ್ ರಿಯಾಕ್ಷನ್ ಕೂಡ, ಪ್ರೀವಿಯಸ್ ಆಕ್ಟಿವಿಟಿ ಕೂಡ ಥರ್ಮಲ್ ಡಿಕಂಪೋಸಿಷನ್. ಇಟ್ಸ್ ಸೊ ಎವಿಡೆಂಟ್ ಫ್ರಮ್ ದ ಪಿಕ್ಚರ್, ರೈಟ್? ಸೊ ಇದು ಕೂಡ ಥರ್ಮಲ್ ಡಿಕಂಪೋಸಿಷನ್. PbNO3 decomposes to give lead oxide, nitrogen dioxide, and oxygen is released here. PbNO3 is colorless and it gives orange color, lead oxide, and beautiful oxygen gas. So how do you balance this? PbNO3 decomposes to PbO, just 2, just 4. That's it. ಇಲ್ಲಿ P2. ಇದನ್ನು ಒಂದು ಸಲ ನಾನು ನಿಮಗೆ ತುಂಬ ಸ್ಟೆಪ್ ವೈಸ್ ಲಾಸ್ಟ್ ಲೈವ್ನಲ್ಲಿ ಹೇಳ್ಕೊಟ್ಟಿದ್ದೆ ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳಿ. ಸೊ ಇಲ್ಲಿ ಕ್ವಿಕ್ಕಾಗಿ ಯೋರ್ ಮೈಂಡ್ ಶುಡ್ ವರ್ಕ್. ತುಂಬ ಸಲ ರಿಪೀಟೆಡ್ ಕ್ವೆಶನ್ ಇದು. ಪಕ್ಕಾ ಈ ಕ್ವೆಶನನ್ನು ಬ್ಯಾಲೆನ್ಸ್ ಅಂತ ಹೇಳಿ ಕೇಳ್ತಾರೆ, ಬ್ಯಾಲೆನ್ಸ್ ದ ಇಕ್ವೇಷನ್ ಅಂತ ಹೇಳಿ ಪಕ್ಕಾ ಕೇಳ್ತಾರೆ, ಪಕ್ಕಾ ಕೇಳ್ತಾರೆ. ಐ ಬೆಟ್ 20 ಡೈರಿ ಮಿಲ್ಕ್ ಚಾಕ್ಲೇಟ್ಸ್. ಆಯಿತಾ? ಸಿಕ್ಕಿದ್ರೆ ನಂಗೆ ತಂದುಕೊಡಿ. ಆಲ್ ಸೆಟ್. ಸೊ ಆಕ್ಟಿವಿಟಿ 1.7 ಈಸ್ ರಿಲೇಟೆಡ್ ಟು ನಮ್ಮ ವಾಟರ್ ಡಿಕಂಪೋಸಿಷನ್. ಸೊ ವಾಟರ್ ಡಿಕಂಪೋಸಿಷನ್, ಬ್ಯೂಟಿಫುಲ್ ಪಿಕ್ಚರ್ ವಿ ಹ್ಯಾವ್. ಇಲ್ಲೇನಾಗ್ತಿದೆ, ಈ ಕ್ವೆಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಆಕ್ಸಿಜನ್ ಗ್ಯಾಸ್ ಇಸ್ ಲೆಸ್ಸರ್ ಕಂಪೇರ್ಡ್ ಟು ಹೈಡ್ರೋಜನ್ ಗ್ಯಾಸ್. ಹೇಗೆ ಆಕ್ಟಿವಿಟಿಯಲ್ಲಿ ಈ ಒಂದು ಆಪರೇಟರ್ಸನ್ನು ಸೆಟಪ್ ಮಾಡಿದ್ರು ಅವರು, ದೇ ಜಸ್ಟ್ ಡ್ರಿಲ್ ಟು ಹೋಲ್, ಮೆಟಲ್ ರಾಡನ್ನು ಇಟ್ಟರು, ಕಾರ್ಕ್ ಮಾಡ್ತಾರೆ, ರಬ್ಬರ್ ಸ್ಟಾಪರ್ನ
ಟೈಟ್ ಮಾಡ್ತಾರೆ ಲೀಕನ್ನು ಅವಾಯ್ಡ್ ಮಾಡಲಿಕ್ಕೆ. ದೆನ್ ದೇ ಇನ್ವರ್ಟ್ ಅ ಗ್ಲಾಸ್ ಸೊ ದ್ಯಾಟ್ ದೇ ಕ್ಯಾನ್ ಕಲೆಕ್ಟ್ ದ ಗ್ಯಾಸಸ್ ಎಷ್ಟು ರಿಲೀಸ್ ಆಗ್ತಿದೆ ಅಂತ ಹೇಳಿ. ಆ್ಯಂಡ್ ಫಾರ್ ದಿಸ್ 2 ಮೆಟಲ್ ರಾಡಿಗೆ ಅವರು ಬ್ಯಾಟ್ರಿ ಸಪ್ಲೈ ಕೊಡ್ತಾರೆ. ಒಂದು ಮೆಟಲ್ ರಾಡನ್ನು ಅವರು ಆ್ಯನೋಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ, ಇನ್ನೊಂದು ಮೆಟಲ್ ರಾಡನ್ನು ಕ್ಯಾಥೋಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಕ್ಯಾಥೋಡಲ್ಲಿ ಕ್ಯಾಟಯಾನ್ಸ್ ಹೋಗುತ್ತೆ, ಹೆನ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ರಿಲೀಸ್ ಆಫ್ ಹೈಡ್ರೋಜನ್ ಗ್ಯಾಸ್. ಆ್ಯನೋಡ್ನಲ್ಲಿ ಆನಯಾನ್ಸ್ ಹೋಗುತ್ತೆ, ಹೆನ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ರಿಲೀಸ್ ಆಫ್ ಆಕ್ಸಿಜನ್ ಗ್ಯಾಸ್. ದ್ಯಾಟ್ಸ್ ಇಟ್. ಈಸಿ? ಗೆಸ್. ನೆಕ್ಸ್ಟ್ ಆಕ್ಟಿವಿಟಿ 1.7ನಲ್ಲಿ ಅಗೇನ್ ದ ಸೇಮ್ ಆಕ್ಟಿವಿಟಿ. ಅವ್ರು ಕೇಳ್ತಾರೆ ಇನ್ನೊಂದು ಕ್ವೆಶನ್, ಯಾಕೆ ದ ವಾಲ್ಯೂಮ್ ಆಫ್ hydrogen is twicer than the volume of oxygen? This we have discussed already. Still, because in the formula of water, the ratio of hydrogen is twicer that of oxygen. That is why we always get hydrogen twicer compared to oxygen. ಮತ್ತೆ ಆಸ್ ಯೂಶುವಲ್ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ ಹೇಳಿ, ಯಾವ ಗ್ಯಾಸ್ ಯಾವ ಆ್ಯನೋಡ್ನಲ್ಲಿ ರಿಲೀಸ್ ಆಗುತ್ತೆ, ವಿಚ್ ಗ್ಯಾಸ್ ಇಸ್ ಪ್ರೆಸೆಂಟ್ ಇನ್ ಈಚ್ ಟೆಸ್ಟ್ ಟ್ಯೂಬ್ ಹೀಗೂ ಕೇಳ್ತಾರೆ. ವಾಟ್ ಹ್ಯಾಪನ್ಸ್ ಇನ್ ಈಚ್ ಕೇಸ್, ಏನಾಗುತ್ತೆ ಅಲ್ಲಿ ಗೇಷಿಯಸ್ ಬಬಲ್ಸ್ಗಳು ಫಾರ್ಮ್ ಆಗ್ತಾ ಹೋಗುತ್ತೆ. ಯಾವ ಗ್ಯಾಸ್ ರಿಲೀಸ್ ಆಗಿದೆ ಅಂತ ಹೇಳಿ ಆಲ್ರೆಡಿ ಡಿಸ್ಕಷನ್ ಆಗಿದೆ. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಆಕ್ಟಿವಿಟಿ, ಫೋಟೋ ಡಿಕಂಪೋಸಿಷನ್ ಆಫ್ ಸಿಲ್ವರ್ ಕ್ಲೋರೈಡ್ AgCl ಡಿಕಂಪೋಸ್ ಆಗಿ Ag ಪ್ಲಸ್ Cl2 ಗ್ಯಾಸ್. ಹಾಂ, ಇಲ್ಲಿ ಸಿಲ್ವರ್ ಕ್ಲೋರೈಡ್ ಆಸ್ ಅ ವೈಟ್ ಕ್ರಿಸ್ಟಲೈನ್ solid, but due to this reaction it breaks down into silver metal and chlorine gas. Color turns to gray. Color ಕೇಳಿದ್ರಿ ಅಲ್ವಾ, ಇಲ್ಲಿ ಕಲರ್ ನೋಟ್ ಮಾಡಿ. ಕಲರ್ ಏನಾಗುತ್ತೆ, ಗ್ರೇ ಆಗಿ ಚೇಂಜ್ ಆಗುತ್ತೆ. ಯಾವ ಕಲರ್, ಇಲ್ಲಿ ಸಿಲ್ವರ್ದು ಕಲರ್ ಬಿಕಮ್ಸ್ ಗ್ರೇ, ಇದು ವೈಟ್, ಇಲ್ಲಿ ಲೈಟ್. That's it. Activity 1.9 is about the displacement reaction of copper and iron. Fe is more reactive compared to copper sulfate. So obviously, copper sulfate nalirva copper is displaced by Fe and you get ferrous sulfate. So it's a displacement reaction, easier one. So ಏನು changes ನೋಡ್ತೀರಾ ಅಂತ ಹೇಳಿ ಕೇಳ್ತಾರೆ ಅವರು. ನೀವು ನೋಡ್ತೀರಾ the deposition of iron nail taken out from the copper sulfate solution ಈ ಥರ ಆಗಿರುತ್ತೆ. ಅದು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಟೆಸ್ಟ್ ಟ್ಯೂಬ್ ಎ ಮತ್ತು ಬಿನಲ್ಲಿ ಯಾವುದೆಲ್ಲ ಅಬ್ಸರ್ವೇಷನ್ ಮಾಡ್ತೀರಾ ಅಂತ ಹೇಳಿ, ಇಟ್ಸ್ ಪ್ಯೂರ್ಲಿ ಬೇಸ್ಡ್ ಆನ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ವಿಚ್ ಯು ಕ್ಯಾನ್ ಆನ್ಸರ್ ಬೈ ಯೋರ್ ಸೆಲ್ಫ್. ನಾವು ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಆಕ್ಟಿವಿಟಿ. ಇಲ್ಲಿ ಸಲ್ಫೇಟ್ ಸೊಲ್ಯೂಷನ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಲೇಟೆಡ್ ಕ್ವೆಶನ್ ಕೇಳ್ತಾರೆ, ಬೇರಿಯಂ ಸಲ್ಫೇಟ್ ಫಾರ್ಮೇಷನ್ ಬಗ್ಗೆ. ದಿಸ್ ಆಲ್ಸೋ ವಿ ಹ್ಯಾವ್ ಡಿಸ್ಕಸ್ಡ್, ಸೊ ಐಮ್ ಜಸ್ಟ್ ಸ್ಕಿಪ್ಪಿಂಗ್ ಇಟ್. ಆಕ್ಟಿವಿಟಿ 1.1 ಕಾಪರ್ ಹೀಟಿಂಗ್ C+O2 CuO. ಅವ್ರು ಕೇಳ್ತಾರೆ ಇಲ್ಲಿ ಯಾವುದು ಅಬ್ಸರ್ವ್ ಮಾಡ್ತೀರಾ ಅಂತೇಳಿ, ಬ್ಲ್ಯಾಕ್ ಲೇಯರ್ ಆಫ್ ಕಾಪರ್ ಆಕ್ಸೈಡ್. ವಿ ಹ್ಯಾವ್ ಡಿಸ್ಕಸ್ ದಿಸ್. ಲೆಟ್ಸ್ ಗೆಟ್ ಇನ್ ಟು ಇನ್-ಟೆಕ್ಸ್ಟ್ ಕ್ವೆಶನ್ ಅಂಡ್ ಎಕ್ಸಸೈಸ್ ಕ್ವೆಶನ್ಸ್. ರೆಡಿ ಆಲ್ ಆಫ್ ಯು? ನಾವು ಆಲ್ಮೋಸ್ಟ್ 7:30 ಆಯಿತು. ವಿ ಹ್ಯಾವ್ ಟು ಫಿನಿಶ್ ಇಟ್ ಕ್ವಿಕ್ಲಿ ನಾವು. ಇಫ್ ಯು ಆರ್ ದೇರ್, ಎಲ್ಲಿ ಕಾಣ್ತಿಲ್ಲಲ್ಲ ಮಕ್ಕಳು, ಎಲ್ಲಿದ್ದಾರೆ ಎಲ್ಲರೂ? ಬನ್ನಿ ಲೈವಿಗೆ ಬನ್ನಿ. Yes. So 3 members are responding. Yes, Veena, ferrous sulfate is green color due to the water of crystallization. When you heat it, the FeSO4 becomes lightly green, not completely colorless, lightly green. Yes, Vineet. Yes, Avi. Yes, Rekha. Yes, Veena. I guess Ashil is not there. Ashwini, Ashil, Savitri, ಮತ್ತೆ ಯಾರೆಲ್ಲ ಇದ್ದೀರಿ? ಐಶ್ವರ್ಯ, ವೆರ್ ಆರ್ ಯು? ಎಲ್ಲಿದ್ದೀರಾ ಎಲ್ಲರೂ ಕೂಡ? Come to the class. Not able to see you. Okay, fine. All set. So I'll give you a break and then I'll finish the in-text and exercise and then I'll start the acids basis. Okay, ready? Here is your question. Or keltare, why should magnesium ribbon be cleaned? First in-text question. Why? In order to remove the impurities such as MgO, MgCO3. Second, write the balanced equation for the following chemical reaction. Here, start following the order I have taught you. Nanu ಏನು order ಹೇಳ್ಕೊಟ್ಟಿದ್ದೆ ನಿಮಗೆ? Start balancing equation by metal, first one. Second one, non
metal. Second one is non-metal. Third one, oxygen. And the last, fourth one, hydrogen. Oxygen, hydrogen. So let's keep this order because we are not balancing for the theory. Explanation partigalla. Here we are balancing it for the within 1 minute for the 3 mark questions. Continuous agi 3 equations ಕೇಳಿದಾಗ ಹೇಗೆ ಬ್ಯಾಲೆನ್ಸ್ ಮಾಡಬೇಕು. ಹೈಡ್ರೋಜನ್ ಗ್ಯಾಸ್ ಇರಬೇಕಾದ್ರೆ ಯು ಹ್ಯಾವ್ ಟು ರೈಟ್ ಇಟ್ ಇನ್ ಡೈಆಟಮಿಕ್ ಫಾರ್ಮ್. ಯಾಕೆಂದರೆ ಗೇಷಿಯಸ್ ಸ್ಟೇಟ್ನಲ್ಲಿ ಅವುಗಳು ಮಾಲಿಕ್ಯುಲರ್ ಫಾರ್ಮ್ನಲ್ಲಿ ಇರುತ್ತೆ. H2 Cl2 HCl. Start balancing chlorine. 2 here. Rest everything is balanced. Second one, barium chloride and aluminum sulfate. Ba. ಓಕೆ, ಈ ರಿಯಾಕ್ಷನ್ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಫಸ್ಟ್ಗೆ ಮೆಟಲ್ಸ್ನ ಬ್ಯಾಲೆನ್ಸ್ ಮಾಡಿ ಪ್ರಾಡಕ್ಟ್ ಬರೀರಿ. ಇಲ್ಲಿ ಇದೆರಡು ಕೂಡ ಒಂದು ಸಾಲ್ಟ್ ಆಗುತ್ತೆ, ಇದೆರಡು ಕೂಡ ಎಕ್ಸ್ಚೇಂಜ್ ಆಗುತ್ತೆ ಮ್ಯೂಚುವಲಿ. ಸೊ ಏನು ಬರೀತೀರಾ? ಬೇರಿಯಂ ಸಲ್ಫೇಟ್ ಅಲ್ಯೂಮಿನಿಯಂ ಟ್ರೈಕ್ಲೋರೈಡ್, ರೈಟ್? ಬೇರಿಯಂ ಸಲ್ಫೇಟ್ aluminum trichloride. Barium and aluminum is a metal. There are 2 aluminum, so I'm going to write here 2. Balanced. Barium is 1, barium is 1. So the order nalla ಏನು ಹೇಳ್ಕೊಟ್ಟಿದೆ? Metal ಅನ್ನ balance ಮಾಡಿ. Yes, done. Aluminum is done. Next, I should go for non-metals apart from oxygen. ಅಂತ ಹೇಳಿದ್ರೆ ಇಲ್ಲಿ chlorine ಮತ್ತೆ sulfur ತಗೋತೀನಿ. There are 2 chlorine and here it is 6 chlorine. So in order to make 6, I should multiply this side by 3, right? So barium ಆಗ immediate ಆಗಿ 3 ಆಗುತ್ತೆ. So sulfuriಗೆ ಹೋಗೋಣ. Sulfur outside the bracket 3 times ಇದೆ. ಇಲ್ಲಿ 3 times sulfur ಬರ್ದಿದ್ದೀನಿ, correct? So these 2 balanced ಆಯಿತು. Next, oxygen. Last is oxygen. 4 3s are 12 oxygen ಇದೆ. ಇಲ್ಲಿ ಎಷ್ಟಿದೆ? 3 4s are 12 oxygen. Oxygen ಕೂಡ ಆಯಿತು. ಹೈಡ್ರೋಜನ್ ಇಲ್ಲ, so just you can neglect it. That's it. Sodium water, sodium hydroxide ಹೇಗೆ ಬರೆಯೋಣ? sodium plus water, sodium hydroxide. ಯಾಕೆಂದರೆ ವಾಟರ್ನಲ್ಲಿ OH minus ಇರುತ್ತೆ, H plus ಇರುತ್ತೆ. Sodium Na plus. So this should combine and it becomes Na plus by giving the electron to hydrogen. ಹಾಗಾಗಿ H2 gas release ಆಗುತ್ತೆ, right? Yes, we have covered all this. So solution of the substance X is used for whitewashing. ಯಾವುದಪ್ಪ ಅದು ನೋಡೋಣ. Name the substance X and write its formula. The substance X is nothing but calcium oxide. Write the reaction of the substance X named in the above with the water. Write the reaction. ಅಂದರೆ calcium oxide plus water giving calcium hydroxide combination reaction. It's a combination reaction. Clear? Next, why is the amount of gas collected in one test tube in the activity of 1.7 is the double of the other? Answer ಕೊಟ್ಟಿದ್ದೀನಿ. On electrolysis, water decomposes so and so. Water decomposes to give hydrogen and oxygen in the ratio of 2:1 by volume. ಅಂದರೆ ರೇಷಿಯೋ ಅಲ್ಲಿ ಹೇಳಿದ್ದಾರೆ. ಸೊ ನೀವು ಕೂಡ ಅದೇ ರೇಷಿಯೋವನ್ನು ಮೆನ್ಷನ್ ಮಾಡಿ. It is the ratio of oxygen and hydrogen present in H2O is 2:1. Hence, the volume of hydrogen is twice compared to oxygen. All set? Next question. Why does the color of copper sulfate solution change when an iron nail is dipped in it? Displacement reaction. ನಿಮಗೆ ಬೇಕಾದ್ರೆ screenshot ತಗೊಳ್ಳಿ. All set? Give an example of a double displacement reaction other than one given in activity 1.10. Activity 1.10 we have solved it. Barium sulfate ಇದು lead nitrate ಇದೆಲ್ಲ ಕೊಟ್ಟಿದ್ದಾರೆ ಅವರು. So we can write AgCl formation. AgNO3 sodium chloride reacting to form sodium nitrate and the precipitate of AgCl. All set?
This is done. Next, 8th question. Identify the oxidizing and reducing agent. I have written here in the first case, it's the sodium which is undergoing oxidation, and sodium becomes Ra, reducing agent. And ಇಲ್ಲಿ ಇದು ನಾವು ಡಿಸ್ಕಷನ್ ಮಾಡಿದ್ದೀವಿ. CuA ಅಂತ ಹೇಳುವಂಥದ್ದು ಆಕ್ಸಿಡೈಸಿಂಗ್ ಏಜೆಂಟ್, ಇಲ್ಲಿ O ಅಂತ ಹೇಳುವಂಥದ್ದು ಆಕ್ಸಿಡೈಸಿಂಗ್ ಏಜೆಂಟ್, ಇಲ್ಲಿ H ಅಂತ ಹೇಳುವಂಥದ್ದು reducing agent. Okay, now we'll focus on this part. Exercise question. Only the exercise question. Okay? All set. Any doubts in the in-text question of the first chapter? Another doubts, Idriya? ಯಾಕೆ ಮಕ್ಕಳು ಇಷ್ಟೊಂದು ಮೌನ? No, ma'am. I guess Veena is the only one person who's sitting. Vineet is there, Rekha is there, good. Chandrasekhar is there. Okay, 4 members are watching now. I understood. So the rest are actually have gone out. Avi is there. Okay. So Veena, Vineet, Rekha, Chandrasekhar, Avi. Great. Anybody else apart from these students? But I'm happy. Avi corrosion nanu metals and non-metals nalli heltini ninge. Okay na? Fine. So the first in-text NCERT question of your first chapter. Which of the following statement about the reaction is correct? Alla incorrect. Ille ನೀವು ಮಾರ್ಕ್ಸ್ ಕಳ್ಕೊಳ್ತೀರಾ, incorrect. So incorrect ಯಾವುದು ಇಲ್ಲಿ? Lead is getting reduced. No, it's lead oxide they are talking about. Carbon dioxide. No, the first and second you can completely avoid because it is talking about what? Product. Wrong ide. All set. Ramesh, thank you for responding. So ಇಲ್ಲಿ carbon is getting oxidized. Yes, we are adding carbon, oxygen to the carbon. Correct. Lead oxide is getting reduced. PbO, Pb ಆಗ್ತಾ ಇದೆ. Lead oxide is getting reduced. That is also correct because we have removed oxygen from lead PbO. Correct. So which statement? C ಮತ್ತೆ D. C ಮತ್ತೆ D. C ಮತ್ತೆ D. ಎಲ್ಲಿದ್ದೀರಾ? C ಮತ್ತೆ D. ನಾನು ಇಲ್ಲಿ ಮಾಡ್ಕೊಳ್ಳ ಮಕ್ಕಳೇ C ಮತ್ತೆ D ಅಂತ ಹೇಳಿ. I would just do it. C and D. So illi for this option I would go with option 2. Nima textbook nalli right options na ನೀವು select ಮಾಡಿ. Okay? Oh, incorrect. I'm sorry. Incorrect ಕೇಳಿದ್ದಾರೆ. So obviously A. Correct. It is incorrect. I always do this mistake, students. You know, ಎಷ್ಟೇ incorrect ಕೇಳಿದ್ರು ಕೂಡ mind will search for the correctness. So yes, thank you Veena, thank you Avi. Get back to the next question. Illi is an example of redox plus displacement. But our only option keliruvantadu, so it is displacement. What happens when dilute hydrochloric acid is added to iron fillings? Take the correct answer. Hydrogen gas and iron chloride are produced. Yes. Chlorine gas, no. So the answer is here. Third question we are done with. Next, what is the balanced chemical equation? Why we should balance the equation? This is something which I have already discussed, because in order to obey what? Law of conservation of mass. According to the law, mass of the reactant must be equal to mass of the product. Fifth one, translate. Here is where the important point of this lesson. Translate the following statement into chemical reaction and then balance them. Let's start. Hydrogen gas combines with nitrogen to form ammonia. Hydrogen, nitrogen, NH3. First, metal ಹುಡುಕಿ. ಯಾವುದೇ ಮೆಟಲ್ ಇಲ್ಲ. ನಾನ್ ಮೆಟಲ್ ನೈಟ್ರೋಜನ್ ಬ್ಯಾಲೆನ್ಸ್ ಮಾಡಿ. ಇಲ್ಲಿ 2 ಇದೆ, ಇಲ್ಲಿ 2 ಅಂತ ಹೇಳಿ ಬರುತ್ತೇನೆ. ನೈಟ್ರೋಜನ್ ಇಸ್ ಅ ಗ್ಯಾಸ್, ಹೆನ್ಸ್ ಐ ರಿಟರ್ನ್ 2. ಹೈಡ್ರೋಜನ್ ಇಸ್ ಅ ಗ್ಯಾಸ್, ಹೆನ್ಸ್ ಐ ರಿಟರ್ನ್ 2. ಈಗ ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡಿ, ಯಾಕೆಂದರೆ ಆಕ್ಸಿಜನ್ ಇಲ್ಲ. 2 3s ಎಷ್ಟು ಹೈಡ್ರೋಜನ್ 6. ಇಲ್ಲೂ ಕೂಡ 6 ಮಾಡಬೇಕಂತ ಹೇಳಿದ್ರೆ ಐ ಹ್ಯಾವ್ ಟು ಮಲ್ಟಿಪ್ಲೈ ದಿಸ್ ಇಕ್ವೇಷನ್ ಬೈ 3. ದಟ್ಸ್ ಇಟ್. ನೆಕ್ಸ್ಟ್, hydrogen sulfide combines with air to give ಅಂತ ಹೇಳಿದ್ರೆ ಇದೆಲ್ಲ ಪ್ರಾಡಕ್ಟ್. ವಾಟರ್ ಆ್ಯಂಡ್ ಸಲ್ಫರ್ ಡೈಆಕ್ಸೈಡ್. ವಾಟರ್ ಆ್ಯಂಡ್ ಸಲ್ಫರ್ ಡೈಆಕ್ಸೈಡ್. Hydrogen sulfide
combines with oxygen ಏನು ಕೊಡುತ್ತೆ? sulfur and water, right? H2O, sulfur and water. ಸೊ ಬ್ಯಾಲೆನ್ಸ್ ಮಾಡೋಣ. ಫಸ್ಟ್ಗೆ ಮೆಟಲ್ ಯಾವುದೂ ಇಲ್ಲ, ನಾನ್ ಮೆಟಲ್ ಅಪಾರ್ಟ್ ಫ್ರಮ್ ಆಕ್ಸಿಜನ್ ಅಂದರೆ ಹೈಡ್ರೋಜನ್ ಸಲ್ಫರು. ಸೊ ಸಲ್ಫರಿಗೆ ಹೋಗಿ ಇಲ್ಲೊಂದಿದೆ ಇಲ್ಲೂ ಒಂದಿದೆ, ಹೈಡ್ರೋಜನಿಗೆ ಹೋಗಿ ಇಲ್ಲೆರಡಿದೆ ಇಲ್ಲೂ ಎರಡಿದೆ. ಬಟ್ ಇಲ್ಲೇನು ಬ್ಯಾಲೆನ್ಸ್ಡ್ ಎಲ್ಲ ಆಯ್ತಲ್ವಾ? ಇಲ್ಲ ಮೇಡಮ್, ಇಲ್ಲಿ ಆಕ್ಸಿಜನ್ 2 ಇದೆ, ಇಲ್ಲಿ ಆಕ್ಸಿಜನ್ ಒಂದೇ ಇದೆ. ಸೊ ಇಲ್ಲಿ ಬರ್ದೆ 2, ಹೈಡ್ರೋಜನ್ ಆಯಿತು 4. ಹಾಗಾಗಿ ಇನ್ ಆರ್ಡರ್ ಟು ಮೇಕ್ ಹೈಡ್ರೋಜನ್ 4 I should multiply here 2, sulfur becomes 2, right? ಹಾಗಾಗಿ ಇಕ್ವೇಷನ್ ಬ್ಯಾಲೆನ್ಸ್ಡ್ ಆಯ್ತಾ ಎಲ್ಲ ಕಡೆ? ಸಲ್ಫರ್ ಡೈಆಕ್ಸೈಡ್ ಅಂತ ಹೇಳಿ ಅನ್ಕೊಳ್ತೀನಿ ಇಲ್ಲಿ. ಇಟ್ಸ್ ನಾಟ್ ಜಸ್ಟ್ ಸಲ್ಫರ್ ಡೈಆಕ್ಸೈಡ್ and water. ಯಾಕೆಂದರೆ ಇಲ್ಲಿ sulfur also goes with oxygen, hydrogen also goes with oxygen. Now it becomes challenging to balance. ಈ ಒಂದು ಇಕ್ವೇಷನ್ ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ತುಂಬ ಮಕ್ಕಳು ಕಷ್ಟಪಡ್ತಾರೆ ಇದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ. ಹೈಡ್ರೋಜನ್ ಬ್ಯಾಲೆನ್ಸ್, ಸಲ್ಫರ್ ಬ್ಯಾಲೆನ್ಸ್. ಆಕ್ಸಿಜನ್ ಚೆಕ್ ಮಾಡ್ತೀರಾ, ಇಲ್ಲಿ ಆಕ್ಸಿಜನ್ 2 ಇದೆ, ಇಲ್ಲಿ ಆಕ್ಸಿಜನ್ ಚೆಕ್ ಮಾಡ್ತೀರಾ 2 + 1, 1 ಮತ್ತು ಮತ್ತೊಂದು 3 ಆಯಿತು. ಈಗ ಎಲ್ಲಿ ಕಡಿಮೆ ಇದೆ, ಇಲ್ಲಿ ಕಡಿಮೆ ಇದೆ. ಏನು ಕಡಿಮೆ ಇದೆ? ಆಕ್ಸಿಜನ್ ಕಡಿಮೆ ಇದೆ. ಹಾಕ್ತೀರಾ ಇಲ್ಲಿ 2, ಅಲ್ಲಿ 2 ಹಾಕಿದಾಗ ಆಕ್ಸಿಜನ್ ಎಷ್ಟಾಯಿತು? 4 ಆಯಿತು ಮೇಡಮ್, ಬಿಕಾಸ್ 2 2 4 ಅಲ್ವಾ? ಆಯಿತು. ಹಾಗಾದರೆ ಬ್ಯಾಲೆನ್ಸ್ ಮಾಡೋಣ. ಇಲ್ಲಿ ಕೂಡ ಹಾಕಿ 2. ಸೊ ಅಲ್ಲಿ ಬೇಡ, ಅಲ್ಲಿ ಹಾಕಿದ್ರೆ ಬ್ಯಾಲೆನ್ಸ್ ಆಗಲ್ಲ. ಐ ವಿಲ್ ರೈಟ್ ಹಿಯರ್ 2. ಸೊ ಇಲ್ಲಿ 2 2 4 ಆಕ್ಸಿಜನ್, ಇಲ್ಲಿ 2 ಆಕ್ಸಿಜನ್ + 2 4 ಆಕ್ಸಿಜನ್ ಆಯಿತು, ರೈಟ್? ಕಾಣ್ತಾ ಇದೆಯಲ್ಲ ಮಕ್ಕಳೇ? ಹಾಂ, ಓಕೆ. ಹೈಡ್ರೋಜನ್ನ ನಾನೀಗ 4 ಮಾಡ್ತೀನಿ, ಯಾಕೆಂದರೆ ಇಲ್ಲಿ 2 2 4 ಹೈಡ್ರೋಜನ್ ಆಯಿತು. ಆಗ ಸಲ್ಫರ್ 2 ಆಗುತ್ತೆ. ಸೊ ಐ ವಿಲ್ ರೈಟ್ ಹಿಯರ್ 2. ಈಗ ಆಕ್ಸಿಜನ್ ಕೌಂಟ್ ಮಾಡಿ ಎಲ್ಲ ಕಡೆ. 2 × 2 = 4 ಆಕ್ಸಿಜನ್. ಇಲ್ಲಿ 2 2 4 ಆಕ್ಸಿಜನ್ ಪ್ಲಸ್ 2 ಆಕ್ಸಿಜನ್ ಇಲ್ಲಿ ಎಕ್ಸ್ಟ್ರಾ = 6 ಆಕ್ಸಿಜನ್. ಹಾಗಾಗಿ ಐ ಶುಡ್ ಮಲ್ಟಿಪ್ಲೈ ಹಿಯರ್ ಬೈ 3. ದಾಟ್ಸ್ ಇಟ್. 3 ಆಕ್ಸಿಜನ್ ಬ್ಯಾಲೆನ್ಸ್ಡ್ ಆಯಿತಾ? ಸೊ ಈ ಒಂದು ಇಕ್ವೇಷನನ್ನು ಅವರು ಕೊಡಬಹುದು. ನಾನು ಟೀಚರ್ ಆಗಿದ್ರೆ ಪಕ್ಕ ಇದನ್ನೇ ಕೊಡ್ತೀನಿ, ಯಾಕೆಂದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗಬೇಕು ಎಲ್ಲಿ ಏನು ಹಾಕಬೇಕು ಅಂತ ಹೇಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಬೇರಿಯಂ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ ಅಲ್ಯೂಮಿನಿಯಂ ಸಲ್ಫೇಟ್. ತುಂಬ ಸಲ ಮಾಡಿದ್ದೀನಿ, ಐ ಆಮ್ ಸ್ಕಿಪ್ಪಿಂಗ್ ಇಟ್. ಪೊಟ್ಯಾಷಿಯಂ ಮೆಟಲ್ ರಿಯಾಕ್ಟ್ಸ್ ವಿತ್ ವಾಟರ್. ಪೊಟ್ಯಾಷಿಯಂ ಮೆಟಲ್ ಕೆ ಇಸ್ ಅ ಮೆಟಲ್. ಕೆ ರಿಯಾಕ್ಟ್ಸ್ ವಿತ್ ವಾಟರ್. ವಾಟರಲ್ಲಿ ಯಾರಿದ್ದಾರೆ? ಪುಟಾಣಿ H+, ಚಿಟಾಣಿ OH-. ಸೊ K is going to combine with OH and it becomes KOH. ಯಾಕೆಂದರೆ K ಏನು ಮಾಡುತ್ತೆ? K+ ಆಗುತ್ತೆ. ಆ K+ ಆಗಬೇಕಾದ್ರೆ ಇರೋ ಎಲೆಕ್ಟ್ರಾನ್ಸ್ನ ಯಾರಿಗೆ ಕೊಡುತ್ತೆ? ಹೈಡ್ರೋಜನಿಗೆ ಕೊಡುತ್ತೆ. H ಒಂದೇ ಸಿಂಗಲ್ ಆಗಿರಲ್ಲ. H ಇಸ್ ಆಲ್ವೇಸ್ ಸಿಂಗಲ್, ರೆಡಿ ಟು ಮಿಂಗಲ್. ಇಟ್ ಮಿಂಗಲ್ಡ್, ಇಟ್ ಬಿಕೇಮ್ H2 ಆ್ಯಂಡ್ H2 ಗ್ಯಾಸ್ ಹೊರಟೋಗುತ್ತೆ ಮೇಲೆಗೆ. ಆಲ್ ಸೆಟ್. ಹೇಗ್ರಿ ಮೇಡಮ್ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಹೇಳಿ ಕೇಳಿದ್ರೆ, ಮೆಟಲ್ ಪೊಟ್ಯಾಷಿಯಂ 1 ಇದೆ, ಬ್ಯಾಲೆನ್ಸ್ಡ್ ಆಯಿತು. ಆಕ್ಸಿಜನಿಗೆ ಹೋಗಿ 1 ಬ್ಯಾಲೆನ್ಸ್ಡ್ ಆಯಿತು. ಹೈಡ್ರೋಜನ್ ಇಲ್ಲೊಂದು ಇಲ್ಲೋ 2, 1 + 2 = 3 ಆಯಿತಾ? ಇಲ್ಲೆಷ್ಟಿದೆ? ಒಂದೇ ಇದೆ. ಹಾಗಾಗಿ ಐ ಕೆನಾಟ್ ಮೇಕ್ ಇಟ್ 3, ಬಟ್ ಐ ಕ್ಯಾನ್ ರೈಟ್ ಹಿಯರ್ ಅಸ್ 2 ಆಕ್ಸಿಜನ್ ಆಯಿತಾ? ಸರಿ ಮಕ್ಕಳೇ, ಹೈಡ್ರೋಜನ್ ಬಗ್ಗೆ ಹೇಳ್ತಾ ಇದ್ದೆ ನಾನು, ಆಕ್ಸಿಜನ್ ಅಲ್ಲ, ಹೈಡ್ರೋಜನ್ ಬಗ್ಗೆ. ಹೈಡ್ರೋಜನ್ 2 + 1 3. ಇಲ್ಲಿ 3 ಮಾಡೋಕ್ಕಾಗಲ್ಲ, ಸೊ ಐ ಹ್ಯಾವ್ ಟು ಮಲ್ಟಿಪ್ಲೈ ಬೈ ದ ನೆಕ್ಸ್ಟ್ ಸ್ಮಾಲೆಸ್ಟ್ ನಂಬರ್, ದಟ್ ಇಸ್ 2. ಹೈಡ್ರೋಜನ್ ಬಿಕೇಮ್ 4. ಆಕ್ಸಿಜನ್ 2 ಆಯಿತು, ಸೊ ಇಲ್ಲಿ ಒಂದೇ ಇದೆ, ಹಾಗಾಗಿ 2 ಬರದೆ. ಪೊಟ್ಯಾಷಿಯಂ ಬಿಕಮ್ಸ್ 2, ಸೊ ಐ ಶುಡ್ ರೈಟ್ ಹಿಯರ್ 2. ದಾಟ್ಸ್ ಇಟ್. ಇಕ್ವೇಷನ್ ಬ್ಯಾಲೆನ್ಸ್ಡ್. ಆ ಆರ್ಡರ್ನ ಅದೇ ಥರ ಫಾಲೋ ಮಾಡಿ, ಸರಿ ಆಗುತ್ತೆ. ನೆಕ್ಸ್ಟ್, ಹಾಂ, ಬ್ಯಾಲೆನ್ಸ್ ದ ಫಾಲೋವಿಂಗ್ ಇಕ್ವೇಷನ್. ಫಸ್ಟ್ ಒನ್ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಕ್ವಿಕ್ಕಾಗಿ. NO3 ಟ್ವೈಸ್ ಇದೆ, ಕ್ವಿಕ್ಕಾಗಿ ಮಾಡ್ತೀನಿ ಅಂತ ಹೇಳಿದರೆ ಜಸ್ಟ್ ಡೂ ದಿಸ್. NO3 ಟ್ವೈಸ್ ಇದೆ, ಜಸ್ಟ್ ಹಾಕಿ ಇಲ್ಲಿ 2HNO3. ರೆಸ್ಟ್ ಎವ್ರಿಥಿಂಗ್ ಇಸ್ ಬ್ಯಾಲೆನ್ಸ್. ಚೆಕ್ ಮಾಡಿ. 2 ಹೈಡ್ರೋಜನ್ 2 ನೈಟ್ರೋಜನ್. ಕ್ಯಾಲ್ಶಿಯಂ ಒಂದೇ ಇದೆ. ಸೊ ಯು ಕ್ಯಾನ್ ಗೋ ವಿತ್ ದಿ ಆರ್ಡರ್ ಮೆಟಲ್ಸ್, ನಾನ್ ಮೆಟಲ್ಸ್, ಆಕ್ಸಿಜನ್, ಹೈಡ್ರೋಜನ್, ವಾಟ್ ಎವರ್ ಐ ಹ್ಯಾವ್ ಟೋಲ್ಡ್ ಯು 100%. ಬಟ್ ದಿಸ್ ಇಸ್ ಅ ಶಾರ್ಟ್ಕಟ್. ಅಲ್ಲಿ ಬೇರೆ ಏನೂ ಇಲ್ಲ ಬ್ಯಾಲೆನ್ಸ್ ಮಾಡಲಿಕ್ಕೆ. ಇಲ್ಲಿ ನೋಡಿ, ಈ ಇಕ್ವೇಷನ್ ನೋಡ್ತಾ ಇದ್ದರೆ ತುಂಬ ಸಿಂಪಲ್ ಇದು ಬ್ಯಾಲೆನ್ಸ್ ಮಾಡಲಿಕ್ಕೆ. 2 ಟೈಮ್ಸ್ ಸೋಡಿಯಂ ಇದೆ, ಜಸ್ಟ್ ಹಾಕಿ ಇಲ್ಲಿ 2, ಇನ್ನೆಲ್ಲ ಬ್ಯಾಲೆನ್ಸ್ದು
ಆಟೋಮ್ಯಾಟಿಕ್ಕಾಗಿ ಬ್ಯಾಲೆನ್ಸ್ ಆಗಿರುತ್ತೆ ನೋಡಿ. ಬೇಕಾದರೆ 2 ಹೈಡ್ರೋಜನ್ 4 ಸಲ್ಫರ್, ಇಲ್ಲಿ 2 ಹೈಡ್ರೋಜನ್ 2 ಓಕೆ ವಾಟರ್ ಹಾಕಿದೆ. ಸೊ ಇಲ್ಲಿ ನಾನು 2 ಹಾಕಿದಾಗ ಆಕ್ಸಿಜನ್ 2 ಆಯ್ತಲ್ವ ಮಕ್ಕಳೇ. ಸೊ ಇಲ್ಲೇ ಆಕ್ಸಿಜನ್ ಒಂದೇ ಇತ್ತಲ್ವ, ಹಾಗಾಗಿ ಐ ಜಸ್ಟ್ ಹ್ಯಾವ್ ಟು ರೈಟ್ ಹಿಯರ್ 2. ದ್ಯಾಟ್ಸ್ ಇಟ್. ಒಂದು ಗ್ಲಾನ್ಸ್ ಆಫ್ ಐಸ್ನಲ್ಲಿ ಟಕ್ 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 ಯು ವಿಲ್ ಕಮ್ ಟು ನೋ ಎಲ್ಲೋ ಏನೋ ಕಡಿಮೆ ಇದೆ, ಬೆರೆದು ಬಿಡ್ತೀರ ಹಾಗೆ. ರೆಸ್ಟ್ ಇಸ್ ಬ್ಯಾಲೆನ್ಸ್ಡ್. ವೀಣಾ ಏರ್ ಇಸ್ ಓಕೆ. ಅವಿ ಏರ್ ಮೀನ್ಸ್ ಓನ್ಲಿ ದ O2 ಇಲ್ಲ ಅವಿ ಏರ್ನಲ್ಲಿ N2 ಇದೆ 78%, O2 ಇದೆ 21%, ಇತರೆ ಗ್ಯಾಸಸ್ ಟ್ರೇಸಸ್ ಆಫ್ ರೇರ್ ಅರ್ತ್ ಗ್ಯಾಸ್ ಆರ್ಗಾನ್ ಇದೆ ಎಷ್ಟೋ ಪಾಯಿಂಟ್ ಸಮಥಿಂಗ್, ಆ್ಯಂಡ್ ಅದು ಆರ್ಗಾನಿದು ಅಮೌಂಟ್ ಕರೆಕ್ಟ್ ಇಲ್ಲ. CO2 ಇದೆ 0.03%, ಮತ್ತು ನೋಬಲ್ ಗೇಷಿಯಸ್ ಎಲಿಮೆಂಟ್ಸ್ ಪಾಯಿಂಟ್ ಆ್ಯಂಡ್ ಮಾಯಿಶ್ಚರ್, ವೇಪರ್ಸ್ ಆಫ್ ಸರ್ಟನ್ ಆಸಿಡ್ಸ್, ಪೊಲ್ಯೂಟೆಂಟ್ಸ್ ಎಲ್ಲ ಇದೆ ಇವಾಗ. ಓಕೆ, ಬಟ್ ಇದು ನಾನ್ ರಿಯಾಕ್ಟಿವ್, ಇದು ದಿಸ್ ಇಸ್ ಓನ್ಲಿ ಒನ್ ವಿಚ್ ರಿಯಾಕ್ಟ್ಸ್. ಎಸ್, ಸೊ ವಿ ಆರ್ ಡನ್ ವಿತ್ ಇಲ್ಲಿ. ದಿಸ್ ಇಸ್ ಆಲ್ರೆಡಿ ಬ್ಯಾಲೆನ್ಸ್ಡ್. ಚೆಕ್ ಮಾಡ್ತೀರಾ ಇದು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ? ಇಲ್ಲಿ ಬರೀ 2 ಅಂತ ಹೇಳಿ ಹಾಕ್ತೀರಾ, ಇದು ಕೂಡ ಬ್ಯಾಲೆನ್ಸ್ಡ್ ಆಯಿತು. ಇಕ್ವೇಷನಲ್ಲಿ ಬಾರಿ ಏನು ಬ್ಯಾಲೆನ್ಸ್ ಮಾಡಲಿಕ್ಕೆ ಇಲ್ಲ. ಇದೇನು ಮಾಡ್ತೀರಾ? ಸಿಂಪ್ಲೆಸ್ಟ್ ಒನ್, ಕ್ಯಾಲ್ಶಿಯಂ ಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಇಲ್ಲಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಕಂಬೈಂಡ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ ತುಂಬ ಸಿಂಪಲಾಗಿ ಹೇಗೆ ಬರೆಯೋದು ಅಂತೇಳಿ. ಇಲ್ಲಿ 2 ಆಕ್ಸಿಜನ್ ಇದೆ, ಔಟ್ಸೈಡ್ ದ ಬ್ರಾಕೆಟ್ 2 ಆಕ್ಸಿಜನ್ ಇದೆ ಅಲ್ವಾ, ತಗೊಂಡೋಗಿ ಈಚೆಗೆ ಹಾಕಿ ಕ್ಯಾಲ್ಶಿಯಂ ಕಾರ್ಬೋನೇಟ್ ಆಗುತ್ತೆ, CaCO3 ಆಯಿತು. ಇಲ್ಲೇನು ಉಳಿತು? 2 ಹೈಡ್ರೋಜನ್ 1 ಆಕ್ಸಿಜನ್, ಅದನ್ನು ಹೀಗೆ ಬರೀತೀರ. ಇಲ್ಲೇನು ಕೂಡ ಬ್ಯಾಲೆನ್ಸ್ ಮಾಡುವಂತಹ ಅವಶ್ಯಕತೆ ಇಲ್ಲ. ದ ಇಕ್ವೇಷನ್ ಇಸ್ ಆಲ್ರೆಡಿ ಬ್ಯಾಲೆನ್ಸ್ಡ್. ಜಿಂಕ್ ಸಿಲ್ವರ್ ನೈಟ್ರೇಟ್, ಜಿಂಕ್ ನೈಟ್ರೇಟ್, ಇಲ್ಲಿ NO3 ಟ್ವೈಸ್ ಅಲ್ವಾ, ಸೊ ಈ ಮಾಲಿಕ್ಯೂಲ್ಸ್ನಲ್ಲಿ NO3 ಇದೆ, ಇಲ್ಲಿ 2 ಹಾಕಿ ಪ್ಲಸ್ ಸಿಲ್ವರ್ Ag, ದ್ಯಾಟ್ಸ್ ಇಟ್. ಇಲ್ಲಿ Ag2 ಬಂದ ಕಾರಣಕ್ಕೋಸ್ಕರ 2 ಅಂತ ಹೇಳಿ ಹಾಕಿ. ಸೊ ಆರ್ಡರ್ ವೈಸೇ ಹೋಗಿ ಮೆಟಲ್ ಫಸ್ಟ್ ಬ್ಯಾಲೆನ್ಸ್ ಮಾಡಿ, ನಾನ್ ಮೆಟಲ್ಸ್ ಫಸ್ಟ್ ಬ್ಯಾಲೆನ್ಸ್ ಮಾಡಿ, ಈ ಥರ ಮಾಡಿ 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 ತುಂಬ ಸಲ ಪ್ರಾಕ್ಟೀಸ್ ಮಾಡಿದ ನಂತರ ಯು ವಿಲ್ ಅಂಡರ್ಸ್ಟ್ಯಾಂಡ್ ಎಲ್ಲಿ ಬ್ಯಾಲೆನ್ಸ್ಡ್ ಇಲ್ಲ ಅಂತ ಹೇಳೋದು. ಕ್ವಿಕ್ಕಾಗಿ ಅಲ್ಲೇ ಬ್ಯಾಲೆನ್ಸ್ ಮಾಡ್ಕೊಳ್ತೀರಾ. ಅಲ್ಯೂಮಿನಿಯಂ Al, ಕಾಪರ್ ಕ್ಲೋರೈಡ್ CuCl2, ಕಾಪರ್ ಅಂತ ಹೇಳಿ ಬಂದಾಗ ಕಾಪರ್ಗೆ ಚಾರ್ಜ್ +2 ತಗೊಳ್ಳಿ. ಅಲ್ಯೂಮಿನಿಯಂ ಟ್ರೈಕ್ಲೋರೈಡ್ AlCl3 ಆಗುತ್ತೆ ಪ್ಲಸ್ ಕಾಪರ್. ಇವಾಗ ನಾನು ಏನು ಹೇಳ್ಕೊಟ್ಟಿದ್ದೆ ನಿಮಗೆ? ಕ್ಲೋರಿನ್ ಇಲ್ಲಿ 2 ಇದೆ ಆಯಿತಾ, ಕ್ಲೋರಿನ್ ಇಲ್ಲಿ 3 ಇದೆ, ಸೇಮ್ ಎಲಿಮೆಂಟ್. ಇಲ್ಲಿ 3 ಇದೆ, ಇಲ್ಲಿ 2 ಇದೆ ಅಂತ ಹೇಳಿದ್ರೆ ಇದನ್ನು 3 ಇಂದ ಮಲ್ಟಿಪ್ಲೈ ಮಾಡಿ, ಇದನ್ನು 3 ಇಂದ ಮಲ್ಟಿಪ್ಲೈ ಮಾಡಿ, ಈ Clನ 2 ಇಂದ ಮಲ್ಟಿಪ್ಲೈ ಮಾಡಿ, ಮುಗೀತು. ಈಸಿ, ಕರೆಕ್ಟ್. ಸೊ Al ಈಗ ಅಲ್ಯೂಮಿನಿಯಂ 2 ಆಯಿತು, ಕಾಪರ್ 3 ಆಯಿತು, ಅದನ್ನು ಆಚೆ ಈಚೆ ಬರೀತಾರೆ. ನೆಕ್ಸ್ಟ್ ಅಲ್ಯೂಮಿನಿಯಂ ಪ್ಲಸ್ ಕಾಪರ್ ಕ್ಲೋರೈಡ್ ಗೇವ್ಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಆ್ಯಂಡ್ ಕಾಪರ್, ಮುಗೀತು. ಬೇರಿಯಂ ಕ್ಲೋರೈಡ್ ಪೊಟ್ಯಾಷಿಯಂ ಸಲ್ಫೇಟ್, ಬೇರಿಯಂ ಸಲ್ಫೇಟ್ ಪೊಟ್ಯಾಷಿಯಂ ಕ್ಲೋರೈಡ್. ಈಸಿ ಅಲ್ವಾ ಮಕ್ಕಳೇ? ತುಂಬ ಸಲ ಇದನ್ನ ಮಾಡಿದ್ದೀವಿ ನಾವು, ರಿಯಾಕ್ಷನ್ನ ಬರೆದಿದ್ದೀವಿ. ಪ್ರತಿ ಸಲ ಸೋಡಿಯಂ ಸಲ್ಫೇಟ್ ತೊಗೊಳ್ತಾ ಇದ್ದೀವಿ, ಈ ಸಲ ಪೊಟ್ಯಾಷಿಯಂ ಸಲ್ಫೇಟ್ ತೊಗೊಂಡಿದ್ದೀವಿ. ಬೇರಿಯಂ ಸಲ್ಫೇಟ್ ಪೊಟ್ಯಾಷಿಯಂ ಕ್ಲೋರೈಡ್, ಇಲ್ಲಿ ಏನು ಬರಿಬೇಕು ನಾನು? 2 ಅಂತ ಹೇಳಿ ಬರಬೇಕು. ದ್ಯಾಟ್ಸ್ ಇಟ್. ದೇರ್ ಇಸ್ ನಥಿಂಗ್ ಎಲ್ಸ್ ಟು ಬ್ಯಾಲೆನ್ಸ್. ಇಲ್ಲಿ 2K 2Cl ಅಷ್ಟೇ ಬ್ಯಾಲೆನ್ಸ್ ಮಾಡಬೇಕು, 2KCl, ದ್ಯಾಟ್ಸ್ ಇಟ್. ಬಟ್ ಅದರ್ವೈಸ್ ನಾನು ನಿಮ್ಗೆ ಏನು ಹೇಳ್ಕೊಟ್ಟಿದ್ದೆ ಆರ್ಡರ್ ವೈಸ್, ಮೆಟಲ್ ಹೋಗ್ತೀರಾ, ನಾನ್ ಮೆಟಲ್ ಮಾಡ್ತೀರಾ, ಅಂದರೆ ಅಪಾರ್ಟ್ ಫ್ರಮ್ ಆಕ್ಸಿಜನ್, ಆಮೇಲೆ ಆಕ್ಸಿಜನ್ ಕ್ಲಿಯರ್ ಮಾಡ್ತೀರಾ, ಆಮೇಲೆ ಹೈಡ್ರೋಜನನ್ನು ಕ್ಲಿಯರ್ ಮಾಡ್ತೀರಾ. ಇದು ಆರ್ಡರ್ನ ಪ್ರಾಕ್ಟೀಸ್ ಮಾಡಿ. ಒನ್ಸ್ ಯು ಬಿಕಮ್ ಸೋ ಥರೋ, ದೆನ್ ಯು ಜಸ್ಟ್ ಅನಲೈಸ್ ಎಲ್ಲಿ ಕಡಿಮೆ ಇದೆ ಅಂತ ಹೇಳಿ. ದ್ಯಾಟ್ಸ್ ಇಟ್. ಸೊ ನೆಕ್ಸ್ಟ್ ಕ್ವೆಶನ್, ಇದು ನೀವು ಟ್ರೈ ಮಾಡಿ. ನಾನು ಬೇಗ ಬೇಗ ಮಾಡ್ತಾ ಹೋಗ್ತೀನಿ, ಇಲ್ಲಾಂದರೆ ಡಿಲೇ ಆಗ್ತಾ ಹೋಗುತ್ತೆ. KBr ಪ್ಲಸ್ ಬೇರಿಯಂ ಅಯೋಡೈಡ್ BaI2. ನೋಡಿ ಇವಾಗ ನೋಡ್ತಾ ಇದ್ದೀರಲ್ವ, ನಿಮಗೆ ಗೊತ್ತಾಯಿತು I2 ಅಲ್ಲಿ ಈ ಒಂದು ಕಂಪೌಂಡಲ್ಲಿ I ಇದ್ದರೆ ಅಲ್ಲಿ ಜಾಸ್ತಿ ಇದೆ ಅಂತ ಹೇಳಿ. ಸೊ Ki ಬಂದಾಗ ಆಬ್ವಿಯಸ್ಲಿ ಇಲ್ಲಿ 2 ಹಾಕಬೇಕು, ಯಾಕೆಂದರೆ ಇಲ್ಲಿ ಅಯೋಡಿನ್ 2 ಇತ್ತು. ಆಮೇಲೆ ಬೇರಿಯಂ ಬ್ರೋಮೈಡ್, ಇಲ್ಲಿ BaBr2 ಆಗುತ್ತೆ, BaBr2. ಬಿಕಾಸ್ ಯಾಕೆ
Barium is 2 plus charge ರೀ madam. Barium is 2 plus, bromine is minus, so it becomes BaBr2. So 2Ki ಹಾಕಿದ್ರಿ, ಇಲ್ಲಿ potassium 2 ಆಯಿತು, bromine 2 ಆಗುತ್ತೆ, ಎಲ್ಲ ಕಡೆ 2 ಬರಿತಾ ಹೋದ್ರಿ. That's it. ಇಲ್ಲೂ ಕೂಡ 2 ಬರಿತೀರಾ? ಬೇರಿಯಂ ಬ್ರೋಮೈಡ್ ಎಲ್ಲೋ ಮಿಸ್ ಹೊಡಿತಲ್ಲ, ಸಲ ಬರೆದು ಬಿಡೋಣ ಇದನ್ನ. BaBr2 ಬರೆದಿರಲಿಲ್ಲ ಆ್ಯಕ್ಚುಲಿ ಆವಾಗಲೇ ನಾವು. ಪೊಟ್ಯಾಷಿಯಮ್ ಅಯೋಡೈಡ್ Ki ಬರಿಬೇಕಿತ್ತು. ಸೊ 1 ಸೆಕೆಂಡ್. ಪೊಟ್ಯಾಷಿಯಮ್ ಬ್ರೋಮೈಡ್, ಬೇರಿಯಂ ಅಯೋಡೈಡ್. ಓಕೆ, KBr, potassium bromide, barium iodide reacts to form double displacement reaction. ಅದು barium bromide plus Ki, potassium iodide. ಇಷ್ಟೇ. ಹೇಗೆ ಬ್ಯಾಲೆನ್ಸ್ ಮಾಡ್ತೀವಿ? ಗೋ ವಿತ್ ದಿ ಆರ್ಡರ್. 1 potassium, 1 potassium, 1 barium, 1 barium. ಬ್ರೋಮಿನ್ 2 ಇದೆ, ಬ್ರೋಮಿನ್ ಇಲ್ಲಿ ಒಂದೇ ಇದೆ, ಇಲ್ಲಿ 2 ಇದೆ. ಸೊ ಐಲ್ ರೈಟ್ ಹಿಯರ್ 2. Potassium becomes 2, so I'll write here 2. ಆಯ್ತಾ? Then rest everything is balanced. ನೋಡಿ, 2 potassium, 2 potassium, 1 barium, 1 barium. ಮೆಟಲ್ಸ್ 2 ಕೂಡ ಬ್ಯಾಲೆನ್ಸ್ಡ್ ಆಯ್ತಾ? ನಾನ್ ಮೆಟಲ್ಸ್ ಚೆಕ್ ಮಾಡಿ. 1 ಬ್ರೋಮಿನ್, ಇಲ್ಲಿ 2 ಬ್ರೋಮಿನ್, ಸಾರಿ ಇಲ್ಲಿ 2 ಬ್ರೋಮಿನ್, ಇಲ್ಲೂ 2 ಬ್ರೋಮಿನ್, ಬ್ಯಾಲೆನ್ಸ್ಡ್. ಇಲ್ಲಿ 2 ಅಯೋಡಿನ್, ಇಲ್ಲೂ ಕೂಡ 2 times ಅಯೋಡಿನ್, ಅದು ಕೂಡ ಬ್ಯಾಲೆನ್ಸ್ಡ್. ಈಸಿ, ರೈಟ್? ನೆಕ್ಸ್ಟ್ ಅಲ್ಲಿ ಮಿಕ್ಕಿದ ರಿಯಾಕ್ಷನ್ಸ್ ಕೂಡ ಇತ್ತಲ್ಲ ಮಕ್ಕಳೇ. ಎಸ್, ಜಿಂಕ್ ಕಾರ್ಬೋನೇಟ್ ZnCO3. ಇದನ್ನು ನಿಮ್ಗೆ ಏನು ಅಂತ ಹೇಳ್ತಾರೆ ಗೊತ್ತಾ? ಕ್ಯಾಲಮೈನ್ ಅಂತ ಹೇಳಿ ಕೂಡ ಹೇಳ್ತಾರೆ. ಟೈಪ್ ಮಾಡಿ ನೋಡಿ, ಕ್ಯಾಲಮೈನ್ ಅಂತ ಹೇಳಿದರೆ ಜಿಂಕ್ CO3 ಅಂತ ಹೇಳಿ. ಜಿಂಕ್ ಕಾರ್ಬೋನೇಟ್ ರಿಯಾಕ್ಟ್ಸ್ ವಿತ್ ಜಿಂಕ್ ಆಕ್ಸೈಡ್, ಸಾರಿ ಇದು ಕಾರ್ಬನ್ ಡೈಆಕ್ಸೈಡ್. ಚೆಕ್ ಮಾಡಿ ಮಕ್ಕಳೇ, ನಿಮ್ಮ NCERTನಲ್ಲಿ 8th ಕ್ವೆಶ್ಚನ್ ಏನಿದೆ ಅಂತ ಹೇಳಿ. ಎಸ್ ವೀಣಾ, ಐ ವಿಲ್ ಸ್ಟಾರ್ಟ್ ದ ಸೆಕೆಂಡ್ ಚಾಪ್ಟರ್, ಬಟ್ ಲೆಟ್ ಮಿ ಫಿನಿಶ್ ಟಿಲ್ 10 questions. ಚೆಕ್ ಮಾಡಿ ವಾಟ್ ಈಸ್ ಯುವರ್ NCERT 8th ಕ್ವೆಶ್ಚನ್, ಸೆಕೆಂಡ್ ಕ್ವೆಶ್ಚನ್ ಏನಿದೆ ಅಂತ ಹೇಳಿ ಚೆಕ್ ಮಾಡಿ ಆಯಿತಾ. ನೆಕ್ಸ್ಟ್, ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಗಿವ್ಸ್ HCl. ಮೆಗ್ನೀಷಿಯಮ್ plus HCl gives MgCl2 plus H2. Try balancing by yourself. ZnCO3 giving, okay, fine, got it. So, idu illi Zn oxide plus zinc carbonate. ZnCO3 is giving ZnO plus CO2. This equation is almost balanced. Idu balance ಮಾಡಬೇಕು ಅಂತ ಹೇಳಿದ್ರೆ just 2 ಹಾಕ್ತೀರಾ. ಇಲ್ಲಿ ನೀವು ಮೆಗ್ನೀಷಿಯಂ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಅಷ್ಟೇ ಬ್ಯಾಲೆನ್ಸ್ ಮಾಡಿ ಬರ್ದು 2 HCl ಅಂತ ಹೇಳಿ. ಆಲ್ಮೋಸ್ಟ್ ಎಲ್ಲ ಈಕ್ವೇಷನ್ಸ್ ಬ್ಯಾಲೆನ್ಸ್ಡ್ ಆಯ್ತು ಇಲ್ಲಿ. ಓಕೆ, ನೆಕ್ಸ್ಟ್ 9th ಕ್ವೆಶ್ಚನ್, ಎಕ್ಸೋಥರ್ಮಿಕ್ ಎಂಡೋಥರ್ಮಿಕ್ಗೆ ಎಕ್ಸಾಂಪಲ್. ಎಕ್ಸೋಥರ್ಮಿಕ್ ಅಂತ ಹೇಳಿದರೆ ಏನು? ಇವಲ್ಯೂಷನ್ ಆಫ್ ಹೀಟ್ ಎಲ್ಲಾಗುತ್ತೋ ಅಲ್ಲಿ ಎಕ್ಸೋಥರ್ಮಿಕ್. ಯು ಕ್ಯಾನ್ ರೈಟ್ ದಿಸ್ ರಿಯಾಕ್ಷನ್. ರೈಟ್ ಫಾರ್ ಎಕ್ಸೋಥರ್ಮಿಕ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಎಂಡೋಥರ್ಮಿಕ್ಗೆ ಯಾವ ರಿಯಾಕ್ಷನ್ಸ್ ಬರೀತೀರಾ? ಎಂಡೋಥರ್ಮಿಕ್ ಲೆಡ್ ನೈಟ್ರೇಟ್. ಇದನ್ನೇ ಪ್ರಾಕ್ಟೀಸ್ ಮಾಡಿ, ಏಕೆಂದರೆ ಹೇಗೂ ನಿಮಗೆ ಇದು ಕೇಳ್ತಾರೆ, ಬ್ಯಾಲೆನ್ಸಿಂಗ್ನಲ್ಲಿ ಕೇಳ್ತಾರೆ. ಲೆಡ್ ಆಕ್ಸೈಡ್ ಡಿಕಂಪೋಸಿಷನ್, ಕಲರ್ ಚೇಂಜ್ ಏನಾಗುತ್ತೆ, ಮತ್ತು ಬ್ಯಾಲೆನ್ಸಿಂಗ್ ಹೇಗೆ ಮಾಡೋದು, ಇಲ್ಲಿ ರಿಯಾಕ್ಷನ್ ಕಂಡೀಷನ್ಸ್ ಇಲ್ಲಿ 2 ಬರೀರಿ. ದಿಸ್ ಇಸ್ ಎಂಡೋಥರ್ಮಿಕ್. ವೈ ಇಸ್ ರೆಸ್ಪಿರೇಷನ್ ಕನ್ಸಿಡರ್ಡ್ ಆಸ್ ಅನ್ ಎಕ್ಸೋಥರ್ಮಿಕ್? ವೆರಿ ವೆರಿ ಇಂಪಾರ್ಟೆಂಟ್. ನಾವು ತಿಂದಿರೋ ಫುಡ್ ಏನಾಗುತ್ತೆ, ಗ್ಲುಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಗ್ಲುಕೋಸ್ ನಾವು ಉಸಿರಾಡುವಂತಹ ಗಾಳಿ ಜೊತೆ ರಿಯಾಕ್ಟ್ ಆದಾಗ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಸೊ ಇಟ್ಸ್ ದಿಸ್ ಸಿಂಪಲ್. C6H12O6 clubs with oxygen forming carbon dioxide, water. Water will get into our body. ಕಾರ್ಬನ್ ಡೈಆಕ್ಸೈಡ್ನ ಎಕ್ಸೇಲ್ ಮಾಡ್ತೇವೆ, ಜೊತೆಗೆ ಹೀಟ್ ಕೂಡ ರಿಲೀಸ್ ಆಗುತ್ತೆ. ಎಕ್ಸಸ್ ಹೀಟ್ ಇರುತ್ತೆ. ಈ ಬಾಂಡ್ ಯಾವಾಗ ರೀಅರೇಂಜ್ ಆಗುತ್ತೆ ಈ ಮಾಲಿಕ್ಯೂಲ್ಸ್ ಆಫ್ ಆಕ್ಸಿಜನ್ ಜೊತೆ, ಎಕ್ಸಸ್ ಹೀಟ್ ಇರುತ್ತೆ. ಆ ಎಕ್ಸಸ್ ಹೀಟ್ ಏನಾಗುತ್ತೆ, ಹೊರಗಡೆ ಬರುತ್ತೆ. ಹೆನ್ಸ್ ದಿಸ್ ಇಕ್ವೇಷನ್ ಇಸ್ ಆರ್ ದ ರೆಸ್ಪಿರೇಷನ್ ಇಸ್ ಎಕ್ಸೋಥರ್ಮಿಕ್. ಆಲ್ ಸೆಟ್? 11th question. Why are decomposition reactions are called as opposite of combination?
ಬಿಕಾಸ್ ಇನ್ ಡಿಕಂಪೋಸಿಷನಲ್ಲಿ ಒಂದು ಕಂಪೌಂಡ್ ಎರಡಾಗುತ್ತೆ, ಕಾಂಬಿನೇಷನಲ್ಲಿ ಎರಡು ಕಂಪೌಂಡು ಸೇರಿ ಒಂದು ಕಂಪೌಂಡ್ ಆಗುತ್ತೆ. ನೆಕ್ಸ್ಟ್, ರೈಟ್ ಒನ್ ಇಕ್ವೇಷನ್ ಫಾರ್ ಈಚ್. ಇದನ್ನು ನಾನು ಆಲ್ರೆಡಿ ಫೋಟೋ, ಲೈಟ್, ಎಲೆಕ್ಟ್ರಿಸಿಟಿ ಪ್ರಾಕ್ಟೀಸ್ ಮಾಡಿಸಿದ್ದೀನಿ ನಿಮಗೆ. 13th ಕ್ವೆಶನ್, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಡಬಲ್ ಡಿಸ್ಪ್ಲೇಸ್ಮೆಂಟ್? ಇಲ್ಲಿ ಒಂದು ಮೆಟಲ್ ಅಷ್ಟೇ ಡಿಸ್ಪ್ಲೇಸ್ ಆಗುತ್ತೆ. ದಿಸ್ ಕ್ಯಾನ್ ಹ್ಯಾಪನ್ ಬಿಟ್ವೀನ್ ಎನಿ ಕಂಪೌಂಡ್, ಸ್ಪೆಸಿಫಿಕಲಿ ಮೆಟಲ್ ಆ್ಯಂಡ್ ಮೆಟಾಲಿಕ್ ಸಲ್ಫೇಟ್ ಸೊಲ್ಯೂಷನ್. ಇಲ್ಲಿ ಡಿಸ್ಪ್ಲೇಸ್ಮೆಂಟ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ಆದಾಗ ಯು ಹ್ಯಾವ್ ಟು ಟೇಕ್ 2 soluble solutions, ಆಯ್ತಾ? So then if you want the answer properly, you can take this. Double displacement is also called as precipitation reaction. Refining of silver nalli recovery heg ಮಾಡ್ತೀರಾ? You just have to treat AgNO3 with EU. Ag is recovered because Ag is less reactive than Cu. Cu displace ಮಾಡುತ್ತೆ Ag ಅನ್ನ. This is very very important for 1 mark. Clear? 15th question, what do you mean by precipitation reaction? Pakka question. Fixed question for your examination. What is double displacement or precipitation? Barlila anta helidre nanu nimge chocolate kodistini. 16th one, oxidation reduction anna in terms of gain or loss of oxygen alli define ಮಾಡಿ. Gain is oxidation, loss is hydrogen, reduction. Next, 17th one, shiny brown color X, that is copper, becomes black due to the formation of copper oxide. Very very important question. Very very important question this one. Pakka bande barutte idralli, ಆಯ್ತಾ? Why do we apply paint? ಇದನ್ನು ನಾವು metals and non-metals chapter ನಲ್ಲಿ discussion ಮಾಡೋಣ. Oil and fat containing food items are flushed with nitrogen. Why? To avoid rancidity. Pakka question for 1 mark. Highly expected question and easy. ನನಗೆ ಗೊತ್ತು ನೀವೆಲ್ಲ ಆನ್ಸರ್ ಮಾಡೇ ಮಾಡ್ತೀರಾ ಅಂತ ಹೇಳಿ. ನೆಕ್ಸ್ಟ್, ಕೊರೋಷನ್ ಮತ್ತು ರ್ಯಾನ್ಸಿಡಿಟಿದು ಡೆಫಿನಿಷನ್. ಕೊರೋಷನ್ ಇಲ್ಲಿ ಕಲ್ತ್ರೆ ಅಲ್ಲೂ ಕೂಡ ಅಡ್ವಾಂಟೇಜ್ ಆಗುತ್ತೆ. ಡೆಫಿನಿಷನ್ ಇಸ್ ಇಂಪಾರ್ಟೆಂಟ್ ಫಾರ್ 1 mark. ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ ಯೋರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್. ಟೇಕ್ ದ ಸ್ಕ್ರೀನ್ಶಾಟ್. ಕೊರೋಷನ್ ಅಂತ ಹೇಳಿದರೆ ಕೆಮಿಕಲ್ ಪ್ರಾಸೆಸ್ ವೇರ್ ಸರ್ಫೇಸ್ ಆಫ್ ದ ಮೆಟಲ್ ಇಸ್ ಅಟ್ಯಾಕ್ಡ್ ಬೈ ಏನಿಲ್ಲ, ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್, ಮಾಯಿಶ್ಚರ್ ಆ್ಯಂಡ್ ಆಲ್ಸೋ ಆ್ಯಸಿಡ್. ಏನು ಹೇಳಿದೆ ನಾನು? ಆ್ಯಂಡ್ ಆಲ್ಸೋ ಆ್ಯಸಿಡ್ ಅಂತ ಹೇಳಿದೆ. ಸೊ ಯಾ, rancidity is the aerial oxidation of fat and oil. So that's it. Now it's the time for break. We are in chapter 2. Chapter 2 ತುಂಬ ಈಸಿ ಇದೆ ಮಕ್ಕಳೇ, ತುಂಬ ಈಸಿ ಇದೆ. There is very less thing to cover in chapter 2. Chapter 3 is even more easy. It is only about memorizing. Chapter 3 ನಲ್ಲಿ equations ಇಲ್ಲ, ಮೆಟಲರ್ಜಿ ಪಾರ್ಟ್ ಅಷ್ಟೇ equations ಇರುವಂಥದ್ದು. This chapter has equations, balancing the equations. So now I'm going to give you a break. Timer ಇಡ್ತೀನಿ ನಾನು. ಟೈಮರ್ ಸೆಟ್ ಮಾಡುವ. 10 minutes of break ಕೊಡಲ್ಲ ನಾನು. 30 minutes ಆಯ್ತಲ್ವಾ? ಹಾಂ, ಇರಲಿ, 10 minutes ಇರಲಿ. ಓಕೆ, ಇಟ್ಸ್ ಅ ಬ್ರೇಕ್ ಆ್ಯಂಡ್ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ನೀವಿದ್ದೀರಾ ನಿಜವಾಗ್ಲೂ ನನ್ನ ಕ್ಲಾಸ್ನ ಕೇಳಿಕೊಂಡು ಅಂತ ಹೇಳಿದರೆ ಬನ್ನಿ, ಆಯಿತಾ? ನಾ ಆಮೇಲೆ ಸಿಗೋಣ. ವಾಟ್ ಟೈಮ್ ವಿಲ್ ಬಿ ದ ಮಿಡ್ ಟರ್ಮ್ ಮ್ಯಾರಥಾನ್ ಎಂಡ್ಸ್? Vinith, you can expect this up to maybe 11:30. I'm still here in studio. Yeah? So because I have included in text and NCERT questions of the 2nd chapter, activity explanation of the 3rd chapter. Very, very important. Without activity, do not learn your NCERT. Waste. All set. So let's meet after the 9 minutes of break.
Hello, I guess you can all hear me now. Yes? All set. Yes. Hello, Veena. So, yeah, let's begin the second chapter quickly. Okay. So, first we go with the definition of acid. ಏನು ಕೇಳ್ತಾರೆ ಕ್ವೆಶ್ಚನ್ ಎಕ್ಸಾಮ್ನಲ್ಲಿ? ಡಿಫೈನ್ ಆಸಿಡ್ ಅಂತ ಹೇಳಿ ಕೇಳ್ತಾರೆ. ಆಸಿಡನ್ನು ಡಿಫೈನ್ ಮಾಡಿ. So, acid is a substance when released, or like, when you dissolve that substance in water, it releases one or more H plus ion in aqueous solution. So, ishte baridi, acid is that substance which releases H plus ion and changes the color of blue litmus red. ನಿಮಗೆ ಬೇಕು ಅಂತ ಹೇಳಿದ್ರಿ acids are the sour substance ಅಂತ ಹೇಳಿಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ. sour substance which does this. ಥಿಯರಿದು ಎಷ್ಟು ಹೇಳ್ಬೋದು, ಒಂದು 75% ಆಫ್ ದ ಚಾಪ್ಟರ್ ಥಿಯರಿನೇ ಇದೆ. ಸೊ ಇಷ್ಟೇ ಕೇಳ್ತಾರೆ ಅವರು, ಇದರಲ್ಲಿ ಬೇರೆ ಏನೂ ಕೇಳಲ್ಲ. ಕ್ಲಾಸಿಫಿಕೇಶನ್ ಆನ್ ದ ಬೇಸಿಸ್ ಆಫ್ ಸೋರ್ಸ್ ಅಂತ ಹೇಳಿದ್ರೆ ಅದು ಲಿವಿಂಗ್ ಆರ್ಗ್ಯಾನಿಸಮ್ಸಿಂದ ಬಂದರೆ ಆರ್ಗ್ಯಾನಿಕ್ ಆ್ಯಸಿಡ್ಸ್, ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ನಿಂದ ಬಂದರೆ ಇನ್ಆರ್ಗ್ಯಾನಿಕ್ ಆ್ಯಸಿಡ್ಸ್. ಸ್ಟ್ರೆಂತ್ ಬೇಸಿಸ್ ಮೇಲೆ, ಸ್ಟ್ರೆಂತ್ ಅಂತ ಹೇಳಿದರೆ ನಂಬರ್ ಆಫ್ H ಪ್ಲಸ್ ಅಯಾನ್ಸ್. ಒಂದು ಆ್ಯಸಿಡ್ನಲ್ಲಿ ಜಾಸ್ತಿ H ಪ್ಲಸ್ ಅಯಾನ್ಸ್ ಇದೆಯಾ, ಹಾಗಾದರೆ ಅದು ಸ್ಟ್ರಾಂಗ್ ಆ್ಯಸಿಡ್ಸ್. ಕಡಿಮೆ H ಪ್ಲಸ್ ಇದೆಯಾ, ಅದು ವೀಕ್ ಆ್ಯಸಿಡ್ಸ್. ಏನದು? ವೀಕ್ ಆ್ಯಸಿಡ್ಸ್. ಆನ್ ದ ಬೇಸಿಸ್ ಆಫ್ ಕಾನ್ಸಂಟ್ರೇಷನ್ ಅಂತ ಹೇಳಿದರೆ ನೀವು ಎಷ್ಟು ನೀರು ಹಾಕ್ತೀರಾ ಆ್ಯಸಿಡ್ಗೆ. ಒಂದು ಆ್ಯಸಿಡ್ ಬಾಟಲ್ನಲ್ಲಿ ಜಾಸ್ತಿ ನೀರಿದೆಯಾ, ಹಾಗಾದರೆ ಅದು ಡೈಲ್ಯೂಟ್ ಆ್ಯಸಿಡ್. ಏನು? ಡೈಲ್ಯೂಟ್ ಆ್ಯಸಿಡ್. ಕಡಿಮೆ ನೀರಿದ್ರೆ ಕಾನ್ಸಂಟ್ರೇಟೆಡ್ ಆ್ಯಸಿಡ್. ಅಲ್ಲಿ ಆ್ಯಸಿಡ್ ಜಾಸ್ತಿ, ನೀರು ಕಡಿಮೆ, ಸೊ ಕಾನ್ಸಂಟ್ರೇಟೆಡ್ ಆ್ಯಸಿಡ್. ಡೈಲ್ಯೂಟ್ ಆ್ಯಸಿಡ್ ಅಂತ ಹೇಳಿದರೆ ನೀರು ಜಾಸ್ತಿ, ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಅಂದರೆ ನೀರು ಕಡಿಮೆ ಬಟ್ ಆ್ಯಸಿಡ್ ಪ್ರಮಾಣ ಜಾಸ್ತಿ ಇರುತ್ತೆ. ಡೈಲ್ಯೂಟ್ನಲ್ಲಿ ಆ್ಯಸಿಡ್ ಪ್ರಮಾಣ ಕಡಿಮೆ ಇರುತ್ತೆ. ಹಾಗಾಗಿ ಈವನ್ ಇಫ್ ಇಟ್ ಫಾಲ್ಸ್ ಆನ್ ಯೋರ್ ಹ್ಯಾಂಡ್, ಇಟ್ ಈಸ್ ಹಾರ್ಮ್ಲೆಸ್. ಅದು ಏನೂ ಕೂಡ ಹಾರ್ಮನ್ನು ಕ್ರಿಯೇಟ್ ಮಾಡಲ್ಲ. ಕ್ಲಿಯರ್? ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್. ಆ್ಯಸಿಡ್ಸ್ದು ಫಸ್ಟ್ ಟೈಪ್ ಬೇಸ್ಡ್ ಆನ್ ದ ಸೋರ್ಸ್ ಆರ್ಗ್ಯಾನಿಕ್ ಮಿನರಲ್ ಅಂತ ಹೇಳಿ ಕ್ಲಾಸಿಫೈ ಮಾಡಿದ್ವಲ್ಲ. ಎಕ್ಸಾಂಪಲ್ಸ್ ನೆನ್ಪಿಟ್ಕೊಳ್ಳಿ. ಆರ್ಗ್ಯಾನಿಕ್ ಆ್ಯಸಿಡ್ಸ್ಗೆ ನೀವು ಬರೀಲೇಬೇಕು ಆ್ಯಸಿಟಿಕ್ ಆ್ಯಸಿಡ್. ನೀವು ತುಂಬ ಸಲ ಯೂಸ್ ಮಾಡ್ತೀರಾ, ಆಯಿತಾ? ಮತ್ತು ಆ ಬಿ ಸ್ಟಿಂಗ್ನಲ್ಲೆಲ್ಲ ಇರುತ್ತೆ ನೋಡಿ, ಮೆಥನೋಯಿಕ್ ಆ್ಯಸಿಡ್. ಫಾರ್ಮುಲಾ ಏನು ಆ್ಯಸಿಟಿಕ್ ಆ್ಯಸಿಡ್? ಇದು CH3COH. ಮೆಥನೋಯಿಕ್ ಆ್ಯಸಿಡ್ ಇದು ಫಾರ್ಮುಲಾ ಏನು? HCOOH. ಮಿನರಲ್ ಆ್ಯಸಿಡ್ಸಿಗೆ ಬಂದಾಗ ಎರಡೇ ಸಾಕಾ ಮೇಡಮ್? ನೀವು ನೆನ್ಪಿಟ್ಕೊಳ್ಬೋದು. ಅದಕ್ಕೆ ಬೇರೆ ಬೇರೆ ಎಕ್ಸಾಂಪಲ್ಸ್ ನಾನು ಆಮೇಲೆ ಹೇಳ್ಕೊಡ್ತೀನಿ. ಸದ್ಯಕ್ಕೆ ವಿತ್ ಫಾರ್ಮುಲಾ ಎರಡು ನೆನ್ಪಿಟ್ಕೊಳ್ಳಿ ಆರ್ಗ್ಯಾನಿಕ್ ಆ್ಯಸಿಡ್ಸ್ನಲ್ಲಿ. ಓಕೆ, ಇದು ಯಾವುದಿದು? ಮೆಥನೋಯಿಕ್ ಆ್ಯಸಿಡನ್ನು ಹೀಗೂ ಕರೀತಾರೆ, ಫಾರ್ಮಿಕ್ ಆ್ಯಸಿಡ್ ಅಂತಲೂ ಕರೀತಾರೆ. ಫಾರ್ಮಿಕಾ ಅಂತ ಹೇಳಿದರೆ ಲ್ಯಾಟಿನ್ನಲ್ಲಿ ಇರುವೆಗೆ ಫಾರ್ಮಿಕಾ ಅಂತ ಹೇಳ್ತಾರೆ. ಈ ಮೆಥನೋಯಿಕ್ ಆ್ಯಸಿಡ್ ರೆಡ್ ಕಲರ್ ಇರುವೆಗಳಲ್ಲಿ ಕೂಡ ಇರುತ್ತೆ. ಹಾಗಾಗಿ ಫಾರ್ಮಿಕ್, ಬಿಕಾಸ್ ಇದೊಂದು ಕಾಮನ್ ನೇಮ್ ಆಗಿರುತ್ತೆ. ಈ ಕಾಮನ್ ನೇಮನ್ನು ಅದು ಯಾವ ಸೋರ್ಸಲ್ಲಿ ಇದೆಯೋ ಅದರಿಂದ ಡಿರೈವ್ ಮಾಡಲ್ಪಟ್ಟಿರುತ್ತೆ. ಫಾರ್ಮಿಕಾದಿಂದ ಡಿರೈವ್ ಮಾಡಲ್ಪಟ್ಟಿರುವ ಆ್ಯಸಿಡ್. ಸೊ ಬಟರ್ನಲ್ಲಿ ಯಾವ ಆ್ಯಸಿಡ್ ಇದೆ? ಬ್ಯೂಟಿರಿಕ್ ಆ್ಯಸಿಡ್. ಬಟರ್ನಲ್ಲಿರುವ ಆ್ಯಸಿಡನ್ನು ಬ್ಯೂಟಿರಿಕ್ ಆ್ಯಸಿಡ್ ಅಂತ ಹೇಳಿ ಕರಿತೇವೆ. ಏನು ಹೇಳ್ತೀವಿ? ಬ್ಯೂಟಿರಿಕ್ ಆ್ಯಸಿಡ್. ಬಟರಿಂದ ಬಂದಿರುವ ಆ್ಯಸಿಡ್ ಆಗಿರೋದ ಕಾರಣಕ್ಕೋಸ್ಕರ ಬ್ಯೂಟಿರಿಕ್ ಆ್ಯಸಿಡ್. ಇಟ್ ಈಸ್ ಅನ್ ಆರ್ಗ್ಯಾನಿಕ್ ಆ್ಯಸಿಡ್. ನಮ್ಮ ಫ್ಯಾಟ್ ಸೆಲ್ಸ್ನಲ್ಲಿ ಇರುವ ಒಂದು ಆ್ಯಸಿಡ್ಗೆ ಏನು ಹೇಳ್ತೀವಿ? ಪಾಲ್ಮಿಟಿಕ್ ಆ್ಯಸಿಡ್. ಫ್ಯಾಟ್ ಸೆಲ್ಸ್ ಇರುತ್ತಲ್ವ, ಆ ಫ್ಯಾಟ್ ಸೆಲ್ಸ್ ಒಳಗಡೆ ಇರುವ ಆ್ಯಸಿಡ್ಗೆ ಪಾಲ್ಮಿಟಿಕ್ ಆ್ಯಸಿಡ್. ಮತ್ತು ಇನ್ನೂ ಒಂದು ಆ್ಯಸಿಡ್ ಇದೆ, ಸ್ಟೆರಿಕ್ ಆ್ಯಸಿಡ್. ಪಾಲ್ಮಿಟಿಕ್ ಆ್ಯಸಿಡ್, ಸ್ಟೆರಿಕ್ ಆ್ಯಸಿಡ್. ಅವುಗಳ ಫಾರ್ಮುಲಾ ಎಲ್ಲ ಕಲೀಲಿಕ್ಕೆ ಹೋಗಲೇಬೇಡಿ. ಸ್ಟೆರಿಕ್ ಮಾಲಿಕ್ಯೂಲ್ದು ಸ್ಟೆರಿಕ್ ಆ್ಯಸಿಡ್ನ ನಾವು ಸೋಪ್ ಪ್ರಿಪರೇಷನಲ್ಲಿ ಕಲಿತೀವಿ ನೆಕ್ಸ್ಟ್ ಚಾಪ್ಟರ್ನಲ್ಲಿ. ಓಕೆ, ಮಿನರಲ್ ಆ್ಯಸಿಡ್ಸಿಗೆ ಬಂದಾಗ ಒಂದು ನಿಮಿಷ. ಈ ಎಲ್ಲ ಆ್ಯಸಿಡ್ಸ್ಗಳು ವೀಕ್ ಆ್ಯಸಿಡ್ಸ್. ಇದೆಲ್ಲ ಏನಾಗಿರುತ್ತೆ? ವೀಕ್ ಆ್ಯಸಿಡ್ಸ್ ಆಗಿರುತ್ತೆ. ಮಿನರಲ್ ಆ್ಯಸಿಡ್ಗೆ ಬಂದಾಗ ಇಲ್ಲೂ ಕೂಡ ವೀಕ್ ಆ್ಯಸಿಡ್ ಇರುತ್ತೆ, ಬಟ್ ಮೋಸ್ಟ್ ಆಫ್ ದೆಮ್ ಆರ್ ಸ್ಟ್ರಾಂಗ್, ಫ್ಯೂ ಆಫ್ ದೆಮ್ ಆರ್ ವೀಕ್.
ಅಂದರೆ ಅರ್ಥ ಏನು, ಆರ್ಗ್ಯಾನಿಕ್ ಆಸಿಡ್ಸ್ಗಳಲ್ಲಿ H+ ಅಯಾನ್ಸ್ಗಳು ಸ್ವಲ್ಪ ಕಡಿಮೆ, ಅದೇ ಮಿನರಲ್ ಆಸಿಡ್ಸ್ನಲ್ಲಿ H+ ಅಯಾನ್ಸ್ ಜಾಸ್ತಿ ಇರುತ್ತೆ. ಆಯಿತಾ? ಸ್ಟ್ರಾಂಗ್ ಆಸಿಡ್ಸ್ಗೆ ಎಕ್ಸಾಂಪಲ್ ಹೇಳಿ. ನಿಮ್ಮ ಹೊಟ್ಟೆಲಿ ಇದೆಯಲ್ಲ ಗುಳುಗುಳು ಗುಳುಗುಳು ಅಂತ ಶಬ್ದ ಮಾಡುತ್ತಲ್ಲ, ಅದು ಯಾವುದದು? HCl. ಆಮೇಲೆ ಕಿಂಗ್ ಆಫ್ ಕೆಮಿಕಲ್ಸ್ H2SO4. ಆಮೇಲೆ ನೈಟ್ರಿಕ್ ಆ್ಯಸಿಡ್ ಇದೆಲ್ಲವುಗಳು ಕೂಡ ಸ್ಟ್ರಾಂಗ್. ವೀಕಿಗೆ ಎಕ್ಸಾಂಪಲ್ ಹೇಳಿ. H3PO4 ಅಂತ ಹೇಳಿದರೆ ಫಾಸ್ಫೋರಿಕ್ ಆ್ಯಸಿಡ್. ಆಮೇಲೆ ಕಾರ್ಬನ್ ಡೈಆಕ್ಸೈಡು ವಾಟರು ಸೇರಿ ಸಿಗುವಂಥ ಆ್ಯಸಿಡ್ ಇಸ್ ಕಾರ್ಬೋನಿಕ್ ಆ್ಯಸಿಡ್. ಇದು ಯಾವ ಆ್ಯಸಿಡ್? ಇದು ಕಾರ್ಬೋನಿಕ್ ಆ್ಯಸಿಡ್. ನಿಮ್ಮ ಮಿರಿಂಡಾ, ಕೋಕಾ-ಕೋಲಾ, ಮೌಂಟೇನ್ ಡ್ಯೂ ಮತ್ತೆಂಥದ್ದು ತುಂಬ ಬ್ರ್ಯಾಂಡ್ಸ್ ಎಲ್ಲ ಇದೆಯಲ್ಲ, ಅದರೊಳಗಡೆ ಇರುವ ಆ್ಯಸಿಡ್ ಇದು ಕಾರ್ಬೋನಿಕ್ ಆ್ಯಸಿಡ್. ಆಯಿತಾ? ಇನ್ನೂ ಒಂದಿದೆ ಬೋರಿಕ್ ಆ್ಯಸಿಡ್ H3BO3 ಬೋರಿಕ್ ಆ್ಯಸಿಡ್. ಈ ಬೋರಿಕ್ ಆ್ಯಸಿಡನ್ನು ಬೋರಿಕ್ ಪೌಡರ್, ಸೆಪ್ಟಿಕ್ ಪೌಡರ್ ಅಂತ ಹೇಳ್ತಾರೆ. ಗಾಯಗಳೆಲ್ಲ ಆದಾಗ ಸೆಪ್ಟಿಕ್ ಪೌಡರ್ ಹಾಕ್ತಾರೆ ನೋಡಿ, ಅದರಲ್ಲೂ ಕೂಡ ಯೂಸ್ ಮಾಡ್ತಾರೆ ಬೋರಿಕ್ ಆ್ಯಸಿಡ್. ಸೊ ಇವಾಗ ಏನು ಅರ್ಥ ಆಯಿತು? ವೀಕು ಸ್ಟ್ರಾಂಗ್ ಬಗ್ಗೆ ನಾನು ಹೇಳ್ತೀನಿ, ಬಟ್ ಇಲ್ಲೇ ಸ್ವಲ್ಪ ಕವರ್ ಮಾಡಿದೆ ಅಷ್ಟೇ. ಆಯಿತಾ? ಸೊ ವಿ ಲರ್ನ್ಡ್ ಅಬೌಟ್ 2 ಕ್ಯಾಟಗರಿ. ಯಾವುದೆಲ್ಲ? ಸ್ಟ್ರಾಂಗ್ ಆ್ಯಂಡ್ ವೀಕ್, ಆರ್ಗ್ಯಾನಿಕ್ ಆ್ಯಂಡ್ ಮಿನರಲ್. Mineral acids are the one which is been obtained from minerals like earth, ಇದು ಕ್ರಸ್ಟ್ ಮೇಲೆ, ರಾಕ್ಸ್ ಆ್ಯಂಡ್ ಸ್ಯಾಂಡ್ ಆ್ಯಂಡ್ ಸಾಯಿಲ್ ಒಳಗಡೆ ಇರುವಂತಹ ಒಂದು ಕೆಮಿಕಲ್ ಕಾಂಪೊಸಿಷನ್, ಅವುಗಳಿರುವಂತಹ ಆ್ಯಸಿಡನ್ನು, ಅವುಗಳಿಂದ ಡಿರೈವ್ ಮಾಡಿರುವಂತಹ ಆ್ಯಸಿಡನ್ನು ಮಿನರಲ್ ಆ್ಯಸಿಡ್ ಅಂತ ಹೇಳಿ ಕರಿತೇವೆ. ಸೊ ದಿಸ್ ಇಸ್ ವಾಟ್ ಐ ಹ್ಯಾವ್ ಟಾಕ್ಡ್ ಅಬೌಟ್ ಮಿನರಲ್ ಆ್ಯಸಿಡ್ಸ್. ಎಕ್ಸಾಂಪಲ್ ಹೇಳಾಯಿತು. ಆರ್ಗ್ಯಾನಿಕ್ ಆ್ಯಸಿಡ್ಸ್ದು ಎಕ್ಸಾಂಪಲ್ ಕೂಡ ನಾನು ಹೇಳಾಗಿದೆ. ಆರ್ಗ್ಯಾನಿಕ್ ಆ್ಯಸಿಡ್ಸ್ ಅಂತ ಹೇಳಿದ್ರೆ which are obtained from living organism. Okay, next examples kodi madam elladukku kuda idu question keltare avaru, pakka question it is. So vinegar nalli yava acid ide neevu nanige heli. HF is a strong acid, HCl is a strong acid, mineral acid avugalu kuda. Chandrasekhar and Avi, listen to me. HF, HCl are strong mineral acids, strong mineral acids. Okay, next organic acids mugitu. Vinegar alli yava acid ide heli. Tell me which acid is present in vinegar. Ellidira ನನ್ನ ಮಕ್ಕಳೇ? ಎಲ್ಲ ಕಾಣ್ತಿಲ್ವಲ್ಲ? ಬೇಗ ಬೇಗ ಹೇಳಿ. Good Veena, acetic acid. Very good Avi, very good. Acetic acid. ವೆರಿ ಗುಡ್. ಆಸಿಟಿಕ್ ಆ್ಯಸಿಡ್. ಲೆಮನ್ ಯಾವ ಆ್ಯಸಿಡ್ ಇದೆ ಲೆಮನ್ನಲ್ಲಿ? ಸಿಟ್ರಿಕ್ ಆ್ಯಸಿಡ್. ಲೆಮನ್ ಹ್ಯಾಸ್ ಸಿಟ್ರಿಕ್ ಆ್ಯಸಿಡ್. ಬಟರ್, ಬ್ಯೂಟಿರಿಕ್ ಆ್ಯಸಿಡ್. ಬಟರ್ನಲ್ಲಿ ಯಾವ ಆ್ಯಸಿಡ್ ಇದೆ? ಬ್ಯೂಟಿರಿಕ್. ಬಟರ್ಸ್ ಕೈಂಡ್ ಆಫ್ ಹುಳಿ ಹುಳಿ, ಸೊ ಬ್ಯೂಟಿರಿಕ್ ಆ್ಯಸಿಡ್. ವೀಣಾ, ಇಟ್ ಶುಡ್ ಬಿ BUTYRIC, ಬ್ಯೂಟಿರಿಕ್. ಗುಡ್ ಗುಡ್, ವೆರಿ ಗುಡ್ ವೀಣಾ, ವೆರಿ ಗುಡ್. ಎಸ್ ಅವಿ, ಎಸ್, ವೆರಿ ಗುಡ್. ಸೊ ಗ್ಯಾಸ್ಟ್ರಿಕ್ ಜ್ಯೂಸ್, ಹೊಟ್ಟೆ ಒಳಗಡೆ ಯಾವ ಆ್ಯಸಿಡ್ ಇದೆ ನಮ್ಮ ಹೊಟ್ಟೆ ಒಳಗಡೆ? ನಂಗೆ ಹೇಳಿ ಯಾವ ಆ್ಯಸಿಡ್ ಇದೆ ನಿಮ್ಮ ಹೊಟ್ಟೆ ಒಳಗಡೆ ಅಂತ ಹೇಳಿ. HCl. ವೆರಿ ಗುಡ್, ವೆರಿ ಗುಡ್. HCl, ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಎಸ್. ಸ್ಟಿಂಗ್ಸ್ ಆಫ್ ಬಿ ಮತ್ತು ಆ್ಯಂಟ್. ಸ್ಟಿಂಗ್ಸ್ ಆಫ್ ಬಿ ಮತ್ತು ಆ್ಯಂಟ್, ಜೇನು ಹುಳದು ಹನಿಗಳೊಳಗಡೆ ಅಥವಾ ಆ್ಯಂಟಿದು ಆ ಒಂದು ಆ್ಯಂಟಿನಾದೊಳಗಡೆ ಇರುವ ಆ್ಯಸಿಡ್ ಯಾವುದು? ಮೆಥನೋಯಿಕ್ ಆ್ಯಸಿಡ್. ಎರಡು ಥರನೂ ಕರಿತೀವಿ ಅದನ್ನು. ಫಾರ್ಮಿಕ್ ಆ್ಯಸಿಡ್ ಅಂತಲೂ ಕರಿತೀವಿ, ಅಥವಾ ಸಿಸ್ಟಮ್ಯಾಟಿಕ್ ನೇಮಲ್ಲಿ ಮೆಥನೋಯಿಕ್ ಆ್ಯಸಿಡ್. ನಾವು ಇದನ್ನ ನೆಕ್ಸ್ಟ್ ಚಾಪ್ಟರ್ನಲ್ಲಿ ಹೇಳ್ಕೊಡ್ತೀನಿ ನಿಮಗೆ, ಹೀಗೂ ಕರಿತೇವೆ. ಎಸ್, ಗುಡ್ ವೀಣಾ, ಗುಡ್. ಸ್ಟಾರ್ ಮಿಲ್ಕ್ ಅಥವಾ ಕರ್ಡ್, ನಮ್ಮ ಮೊಸರಿನಲ್ಲಿರುವ ಆ್ಯಸಿಡ್ ಯಾವುದು? ಲ್ಯಾಕ್ಟಿಕ್ ಆ್ಯಸಿಡ್. ಯಾವುದು? ಲ್ಯಾಕ್ಟಿಕ್ ಆ್ಯಸಿಡ್, ಲ್ಯಾಕ್ಟಿಕ್ ಆ್ಯಸಿಡ್. ಆ್ಯಪಲ್, ಆ್ಯಪಲ್ನಲ್ಲಿ ಯಾವ ಆ್ಯಸಿಡ್ ಇದೆ? ಮ್ಯಾಲಿಕ್ ಆ್ಯಸಿಡ್ ಇದೆ. ಯಾವ ಆ್ಯಸಿಡ್ ಇದೆ? ಮ್ಯಾಲಿಕ್ ಆ್ಯಸಿಡ್. ಟೊಮ್ಯಾಟೋದಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಆಕ್ಸಾಲಿಕ್ ಅಂತ ಹೇಳಿ ಎಲ್ಲೂ ಮೆನ್ಷನ್ ಮಾಡಿಲ್ಲ, ಬಟ್ ಮೋಸ್ಟ್ ಆಫ್ ದ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಬರೀತೀರಾ ಆಕ್ಸಾಲಿಕ್ ಅಂತ ಹೇಳಿ.
ಆಕ್ಸಾಲಿಕ್ ಜೊತೆಗೇನೆ ಆಸ್ಕಾರ್ಬಿಕ್ ಅಂತ ಹೇಳುವ ಆಸಿಡ್ ಇದೆ, ವಿಟಮಿನ್ ಸಿ ಆಸಿಡ್ ಇದು. ಜೊತೆಗೆ ಅದರಲ್ಲೂ ಕೂಡ ಮ್ಯಾಲಿಕ್ಕೂ ಇರುತ್ತೆ, ಸಿಟ್ರಿಕ್ಕೂ ಇರುತ್ತೆ. ಇದು ಹೈಲಿ ಅಸಿಡಿಕ್. ಟೊಮ್ಯಾಟೊದು ಪಿ ಎಚ್ ವ್ಯಾಲ್ಯೂ ಎಷ್ಟು ಗೊತ್ತಾ? 4. ನಿಮಗೇನಾದರೂ ಹೊಟ್ಟೆ ನೋವಾದಾಗ ಟೊಮ್ಯಾಟೊ ಜ್ಯೂಸ್ ಕುಡಿದ್ರೆ ನಿಮ್ದು ಆಸಿಡಿಟಿ ಇನ್ನೂ ಜಾಸ್ತಿ ಆಗುತ್ತೆ. ಟೊಮ್ಯಾಟೋಸ್ ರಸಮ್ ಏನಿದೆ ಅಥವಾ ಟೊಮ್ಯಾಟೊ ಜಸ್ಟ್ ಹಣ್ಣು ಥರ ತಿಂದರೂ ಕೂಡ ಇಟ್ಸ್ ನಾಟ್ ಗುಡ್ ಫಾರ್ ಯು ಅಂತ ಹೇಳಿ, ಆಯಿತಾ? ಎಸ್ ರೇಖಾ, ವೆರಿ ಗುಡ್ ರೇಖಾ, ವೆರಿ ಗುಡ್. ಇಟ್ ಇಸ್ ಗಿವನ್ ದಟ್ ಟೊಮ್ಯಾಟೊ ಕಂಟೈನ್ ಆಕ್ಸಾಲಿಕ್ ಆ್ಯಸಿಡ್. ಹಾಂ, ಬಟ್ ಆಕ್ಸಾಲಿಕ್ ಆ್ಯಸಿಡು ಆಸ್ಕಾರ್ಬಿಕ್ ಆ್ಯಸಿಡ್ ಸ್ವಲ್ಪ ಮೇಜರ್ ಆಗಿ ಸಿಟ್ರಿಕ್ ಆ್ಯಂಡ್ ಮ್ಯಾಲಿಕ್. ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಆಕ್ಸಾಲಿಕ್ ಅಂತ ಹೇಳಿ ಕೊಟ್ಟಿರುವ ಕಾರಣಕ್ಕೋಸ್ಕರ ನೀವು ಆಕ್ಸಾಲಿಕ್ ಅಂತಲೇ ಮೆನ್ಷನ್ ಮಾಡಿ. ಬಟ್ ನೋ ದ್ಯಾಟ್ ಇನ್ ಎಡಿಷನ್ ಟು ಆಕ್ಸಾಲಿಕ್ ಇಟ್ ಆಲ್ಸೋ ಹ್ಯಾಸ್ ಆಸ್ಕಾರ್ಬಿಕ್, ಮ್ಯಾಲಿಕ್ ಆ್ಯಂಡ್ ಸಿಟ್ರಿಕ್. ಅರ್ಥ ಆಯ್ತಾ? ನೆಕ್ಸ್ಟ್, ಫ್ಯಾಟಲ್ಲಿ ಯಾವ ಆ್ಯಸಿಡ್ ಇದೆ? ಪಾಲ್ಮಿಟಿಕ್. ಒಂದೇ ಬರಿತೀನಿ ನಾನು, ಯಾಕೆ ನಾನು ಇನ್ನೊಂದು ಅಲ್ಲಿ ಬರೆದಿದ್ದೀನಿ ಆಲ್ರೆಡಿ. ಗ್ರೇಪ್ ಮತ್ತು ಟ್ಯಾಮರಿನ್ ಎರಡರಲ್ಲೂ ಕೂಡ ಟಾರ್ಟರಿಕ್ ಟಾಟಾ ಆ್ಯಸಿಡ್, ಟಾಟಾ ಅಲ್ಲ ಇದು, ಟಾರ್ಟರಿಕ್ ಆ್ಯಸಿಡ್. ಆಯಿತಾ? ಯೂರಿನ್ನಲ್ಲಿ ಯಾವ ಆ್ಯಸಿಡ್ ಇದೆ? ಯೂರಿಕ್ ಆ್ಯಸಿಡ್. ಉಷಾ ಎಲ್ಲ ಎಲ್ಲಿ ಹೋದ್ರು ಮಕ್ಕಳೇ? ಉಷಾ, ಸ್ನೇಹ ಎಲ್ಲ ಎಲ್ಗೋದ್ರು? ಆರ್ ದೇ ಹಿಯರ್? ಸ್ನೇಹ, ಉಷಾ ಮತ್ತು ಏಶಿಲ್, ಐಶ್ವರ್ಯ, ಅಂಬಿಕಾ ಎಲ್ಲ ಎಲ್ಗೋಗ್ಬಿಟ್ಟಿದ್ದಾರೆ ಅಂತೇಳಿ ಗೊತ್ತಿಲ್ಲ. ಬಟ್ ಎನಿವೇಸ್, ಸೊ ಎಸ್, ದಟ್ಸ್ ಅಬೌಟ್ ದ ಡಿಫ್ರೆಂಟ್ ಆರ್ಗ್ಯಾನಿಕ್ ಆ್ಯಸಿಡ್ಸ್. ಇದನ್ನು ಯಾಕೆ ಕೊಟ್ಟೆ ಅಂತ ಹೇಳಿದರೆ, ಬೇಸ್ಡ್ ಆನ್ ದಿಸ್ ಯು ಗೆಟ್ ಈದರ್ 2 mark ಆರ್ 1 mark ಕ್ವೆಶ್ಚನ್. ನೇಮ್ ದಿ ಆ್ಯಸಿಡ್ಸ್ ಪ್ರೆಸೆಂಟ್ ಇನ್ ದ ಫಾಲೋವಿಂಗ್ ಸಬ್ಸ್ಟೆನ್ಸ್ ಅಂತ ಹೇಳಿ 2 mark ಆರ್ 1 markಗೆ ಈ ಕ್ವೆಶನ್ನ ಕೇಳ್ತಾರೆ. ಓಕೆ, ನೆಕ್ಸ್ಟ್, ಡಿಪೆಂಡಿಂಗ್ ಆನ್ ದ ಸ್ಟ್ರೆಂತ್, ಸ್ಟ್ರಾಂಗ್ ಆ್ಯಂಡ್ ವೀಕ್ ಹೇಳಿದೆ. 2 ಸ್ಟ್ರಾಂಗ್ ಆ್ಯಸಿಡ್ ಹೇಳಿ. ಟೆಲ್ ಮಿ 2 ಸ್ಟ್ರಾಂಗ್ ಆ್ಯಸಿಡ್. HCl, ವೀಕ್ ಆ್ಯಸಿಡ್ ಅಂತ ಹೇಳಿದ್ರೆ acetic acid is a weak acid. Formic acid is a weak acid. ಮತ್ತೆ ಫಾಸ್ಫೋರಿಕ್ ಆ್ಯಸಿಡ್ ಇಸ್ ಆಲ್ಸೋ ವೀಕ್ ಆ್ಯಸಿಡ್. ಕರೆಕ್ಟಾ? ಈಗ ಅವ್ರು ಕೇಳ್ತಾರೆ ಡೆಫಿನಿಷನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ 1 mark. ಎರಡ್ರದ್ದು ಕೂಡ ಡಿಫೈನ್ ಸ್ಟ್ರಾಂಗ್ ಆ್ಯಸಿಡ್ಸ್, ನೇಮ್ ಎನಿ 2 ಸ್ಟ್ರಾಂಗ್ ಆ್ಯಸಿಡ್ಸ್ ಅಂತ ಹೇಳಿ ಇಂಪಾರ್ಟೆಂಟ್ ಕ್ವೆಶನ್. ಡೆಫಿನಿಷನ್ ವೈಸ್ ಜಸ್ಟ್ ಆ್ಯಡ್ ಮಾಡಿ, ಸ್ಟ್ರಾಂಗ್ ಆ್ಯಸಿಡ್ಸ್ ಆರ್ ದ ಒನ್ which gives more number of H+ ion in water. ವಾಟರ್ನಲ್ಲಿ ಜಾಸ್ತಿ H+ ಯಾರು ಕೊಡ್ತಾರೋ ಅದು ಸ್ಟ್ರಾಂಗ್ ಆ್ಯಸಿಡ್. ವೀಕ್ ಆ್ಯಸಿಡ್ಸ್ ಆರ್ ದ ಒನ್ ವಿಚ್ ಗಿವ್ಸ್ ಲೆಸ್ ನಂಬರ್ ಆಫ್ H+ ions in ವಾಟರ್. ಕಡಿಮೆ H+ ಅನ್ನ ಯಾರು ಕೊಡ್ತಾರೋ ಅವರನ್ನು ನೀವೇನಂತ ಹೇಳಿ ಕರಿತೀರಾ? ವೀಕ್ ಆ್ಯಸಿಡ್ಸ್ ಅಂತ ಹೇಳಿ ಕರಿತೀರಾ. ಕ್ಲಿಯರ್? ಈಸಿ ಇದೆಯಾ? ನೆಕ್ಸ್ಟ್, ಆ್ಯಸಿಡ್ಸ್ ಆರ್ ಕೊರೋಸಿವ್. ಹಾಗಾಗಿ ಅದು ಟೇಬಲ್ ಮೇಲೆ ಬಿದ್ದರೆ ಅಥವಾ ಕೈ ಮೇಲೆ ಬಿದ್ದರೆ ಈ ಥರ ಒಂದು ಕೊರೋಸಿವ್ ಸಿಂಬಲ್ ಕೊಟ್ಟಿರ್ತಾರೆ ಆ ಬಾಟಲ್ ಮೇಲೆ. ಸೊ ಯು ಶುಡ್ ಹ್ಯಾಂಡಲ್ ಇಟ್ ಕೇರ್ಫುಲಿ. ಆ್ಯಸಿಡ್ಸ್ ಅಷ್ಟೇ ಅಲ್ಲ, ಬೇಸ್ ಕೂಡ, ಸ್ಟ್ರಾಂಗ್ ಬೇಸ್ ಆ್ಯಂಡ್ ಸ್ಟ್ರಾಂಗ್ ಆ್ಯಸಿಡ್ಸ್ ಎರಡೂ ಕೂಡ ಏನಾಗಿರುತ್ತೆ? ಕೊರೋಸಿವ್ ಆಗಿರುತ್ತೆ. ಎಸ್, ವೆರಿ ಗುಡ್ ವೀಣಾ, ವೆರಿ ಗುಡ್ ಅವಿ, ಯು ಆರ್ ಆನ್ಸರಿಂಗ್ ಇಟ್. ಸೊ ಸ್ಟ್ರಾಂಗ್ ಆ್ಯಸಿಡ್ಸ್ ಅಂತ ಹೇಳಿದರೆ ಅಯೋನೈಸ್ ಕಂಪ್ಲೀಟ್ಲಿ ಅಂತ ಹೇಳೋ ವರ್ಡ್ ಯೂಸ್ ಮಾಡಿದರೆ your answer is excellent ಅಂತ ಹೇಳ್ಬೋದು. So acids which ionize completely to give more number of H+ ions are strong acids. Acids which ionize partially to give more number of acids are called as weak acids. Now, concentrated dilute ಗೆ ಡೆಫಿನಿಷನ್ ಏನೂ ಇಲ್ಲ, ಬಟ್ ನೀವು ಬರಿಬೋದು concentrated acid as more acid percentage and less ವಾಟರ್ ಪರ್ಸೆಂಟೇಜ್. ಡೈಲ್ಯೂಟ್ ಆ್ಯಸಿಡ್ಸ್ನಲ್ಲಿ ಉಲ್ಟಾ, ಮೋರ್ ವಾಟರ್ ಪರ್ಸೆಂಟೇಜ್, ಲೆಸ್ ಆ್ಯಸಿಡ್ ಪರ್ಸೆಂಟೇಜ್ ಅಷ್ಟೇ. ಇದು ಯಾವುದೇ ಸ್ಟ್ರಾಂಗ್ ಆ್ಯಸಿಡನ್ನು ನೀವು ಕೂಡ ಕಾನ್ಸಂಟ್ರೇಟೆಡ್ ಡೈಲ್ಯೂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಯಾವುದೇ ವೀಕ್ ಆ್ಯಸಿಡನ್ನು ಕೂಡ ಕಾನ್ಸಂಟ್ರೇಟೆಡ್ ಡೈಲ್ಯೂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ರಿಮೆಂಬರ್, ಸ್ಟ್ರಾಂಗ್ ಕಾನ್ಸಂಟ್ರೇಟೆಡ್ ಡೈಲ್ಯೂಟ್ ಅಂತ ಹೇಳುವಂಥದ್ದು ಅದರಲ್ಲಿ ಎಷ್ಟು ಕ್ವಾಂಟಿಟಿ ಆಫ್ ವಾಟರ್ ಇದೆ ಅಂತ ಹೇಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ಟ್ರಾಂಗ್ ಮತ್ತು ವೀಕ್ ಅಂತ ಹೇಳುವಂಥದ್ದು ಎಷ್ಟು H+ ಅಯಾನ್ಸ್ ಇದೆ. ಸ್ಟ್ರೆಂತ್ ಆಫ್ ದಿ ಆ್ಯಸಿಡ್ ಇಸ್ ಆಲ್ವೇಸ್ ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್
S2 H+ ಅಯಾನ್ಸ್ ಇದೆ, ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಈಸಿ. ನೆಕ್ಸ್ಟ್, ವೆರಿ 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 ಇಂಪಾರ್ಟೆಂಟ್, ಕೆಮಿಕಲ್ ಪ್ರಾಪರ್ಟಿ. ಫಸ್ಟ್ ಒನ್, ಹೌ ಡು ಮೆಟಲ್ ರಿಯಾಕ್ಟ್ಸ್ ವಿತ್ ಆಸಿಡ್. ಏನು ಸಿಗುತ್ತೆ ಮೆಟಲ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ? ವೆನ್ ಮೆಟಲ್ ರಿಯಾಕ್ಟ್ಸ್ ವಿತ್ ಆಸಿಡ್ ವಿ ಗೆಟ್ ಸಾಲ್ಟ್ ಸಿಗುತ್ತೆ, ಪ್ಲಸ್ ಮೆಟಲ್ಸ್ಗಳು ಆಸಿಡ್ನಲ್ಲಿರುವಂತಹ ಹೈಡ್ರೋಜನನ್ನು ಡಿಸ್ಪ್ಲೇಸ್ ಮಾಡುತ್ತೆ, ಸೊ ವಿ ಗೆಟ್ ಹೈಡ್ರೋಜನ್. ಹೌ ಡು ಮೆಟಾಲಿಕ್ ಆಕ್ಸೈಡ್ಸ್ ರಿಯಾಕ್ಟ್ ವಿತ್ ಆಸಿಡ್? ಸೇಮ್ ಮಕ್ಕಳೇ, ಈ ಮೆಟಲ್ ಬದಲಿಗೆ ಮೆಟಾಲಿಕ್ ಆಕ್ಸೈಡ್ ಏನು ತಗೋತಿರೋ ಈ ಆಕ್ಸಿಜನ್ ಎಕ್ಸ್ಟ್ರಾ ಹೈಡ್ರೋಜನ್ ಜೊತೆ ಹೊರಟೋಗ್ಬಿಡುತ್ತೆ. ಸೊ ಇಲ್ಲೂ ಕೂಡ ಸೇಮ್ ಪ್ರಾಡಕ್ಟ್ ಬರೀತೀರಾ, ಅಂದರೆ ಇಲ್ಲೂ ಕೂಡ ನಿಮಗೆ ಸಿಗುವಂಥದ್ದು ಸಾಲ್ಟು H2, ಬಟ್ ಅಲ್ಲಿರೋ ಆಕ್ಸಿಜನ್ ಏನಿದೆ ಮೆಟಾಲಿಕ್ ಆಕ್ಸೈಡ್, ಇದು ಆಕ್ಸಿಜನ್ ಏನಿದೆ ಅದನ್ನ ಇಲ್ಲಿ ಬರೀತೀರಾ. ಕಾರ್ಬೋನೇಟ್ ಆರ್ ಬೈಕಾರ್ಬೋನೇಟ್, ಯಾವುದನ್ನೇ ನೀವು ಆಸಿಡ್ ಜೊತೆ ಹಾಕಿದ್ರು ಒಂದು ಪ್ರಾಡಕ್ಟ್ ಪಕ್ಕ ಕಾರ್ಬನ್ ಡೈಆಕ್ಸೈಡ್, ಇನ್ನೊಂದು ಸ್ವಲ್ಪ ವಾಟರ್, ಆಯಿತಾ, ಇನ್ನೊಂದು ಸಾಲ್ಟ್. ಸೊ ಸಾಲ್ಟ್ ಸಿಕ್ಕೇ ಸಿಗುತ್ತೆ ನಿಮಗೆ, ಯಾಕೆಂದರೆ ನೀವು ತಗೊಳ್ತಿರುವಂತಹ ಮೆಟಲ್, ಆ ಮೆಟಲ್ ಕಾರ್ಬೋನೇಟ್, ಮೆಟಲ್ ಬೈಕಾರ್ಬೋನೇಟ್, ಮೆಟಲ್ ಆಕ್ಸೈಡ್, ಆ ಮೆಟಲಿಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ನೀವು ತಗೊಳ್ಳುವಂತಹ ಆಸಿಡ್ನಲ್ಲಿ ಹೈಡ್ರೋಜನ್ ಪಕ್ಕಕ್ಕಿಟ್ರೆ ನೆಗೆಟಿವ್ ಚಾರ್ಜ್ ಕಂಪೌಂಡ್ ಇರುತ್ತೆ. ನೀವು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರ್ನಲ್ಲಿ ಓದಿದ್ದೀರಾ, ವೆನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್, ವೆನ್ ಮೆಟಲ್ ಆ್ಯಂಡ್ ನಾನ್ ಮೆಟಲ್ ಕ್ಲಬ್ ಟುಗೆದರ್ ಯು ಗೆಟ್ ವಾಟ್? ಸಾಲ್ಟ್, ಅಯಾನಿಕ್ ಕಂಪೌಂಡ್. ಕರೆಕ್ಟ್? ಸೊ ದಿಸ್ ಇಸ್ ಅ ಪ್ರಾಡಕ್ಟ್. ಇದನ್ನು ಅವರು MCQ ಟೈಪ್ ಆಫ್ ಕ್ವೆಶನ್ಸ್ಗೆ ಹೇಳ್ತಾರೆ. ಗೆಸ್ ವಿಚ್ ಆಫ್ ದ ಫಾಲೋವಿಂಗ್ ಪ್ರಾಡಕ್ಟ್ ಫಾರ್ಮ್ಸ್ ವೆನ್ ಮೆಟಲ್ ಆರ್ ಬೈಕಾರ್ಬೋನೇಟ್ ಸಾಲ್ಟ್ಸ್ ರಿಯಾಕ್ಟಿಂಗ್ ವಿತ್ ಆಸಿಡ್? ಆಪ್ಷನ್ ಎ ಸಾಲ್ಟ್ CO2H2O, ಆಪ್ಷನ್ ಬಿ ಸಾಲ್ಟ್ CO2H2, ಆಪ್ಷನ್ ಸಿ ಸಾಲ್ಟ್ ಪ್ಲಸ್ CO2, ಆಪ್ಷನ್ ಡಿ ಸಾಲ್ಟ್ ಪ್ಲಸ್ H2. ಈ ಥರ ಕೇಳ್ತಾರೆ. ಅಂಡ್ ದಿ ಆನ್ಸರ್ ಇಸ್, ನಾನು ಇದನ್ನು ಆಪ್ಷನ್ ಎ ಅಂತ ಹೇಳಿ ಕನ್ಸಿಡರ್ ಮಾಡಿದೆ, ಸೊ ದ್ಯಾಟ್ ಶುಡ್ ಬಿ ಮೈ ಆಪ್ಷನ್ ಎ. ಎಸ್ ವೀಣಾ, ಈಗ ಫಸ್ಟ್ ಪ್ರಾಪರ್ಟಿಗೆ ರಿಲೇಟೆಡ್ ಆಗಿರೋ ಡಯಾಗ್ರಾಮ್, ಯು ಹ್ಯಾವ್ ಟೇಕನ್ ಜಿಂಕ್, ಯು ಹ್ಯಾವ್ ಟೇಕನ್ ಸಲ್ಫ್ಯೂರಿಕ್ ಆಸಿಡ್, ಬಬಲ್ಸ್ ಆಫ್ ಹೈಡ್ರೋಜನ್ ಗ್ಯಾಸ್ ಅದು ಬರುತ್ತೆ, ಸೋಪ್ ಸೊಲ್ಯೂಷನ್ಗೆ ಪಾಸ್ ಮಾಡ್ತೀರಾ, ಬಬಲ್ಸ್ ಫಾರ್ಮ್ ಆಗುತ್ತೆ, ಬರ್ನಿಂಗ್ ಕ್ಯಾಂಡಲ್ ಜೊತೆ ತಗೊಂಡಾಗ ಅದು ಪಾಪ್ ಸೌಂಡ್ ಕೊಡುತ್ತೆ. ಸೊ ದಿಸ್ ಇಸ್ ದ ಟೆಸ್ಟಿಂಗ್ ಪಾರ್ಟ್ ಆಫ್ ಹೈಡ್ರೋಜನ್, ದಿಸ್ ಇಸ್ ದ ರಿಯಾಕ್ಷನ್ ಪಾರ್ಟ್ ಆಫ್ ಈ ಒಂದು ಅಬ್ಸರ್ವೇಷನಲ್ಲಿ. ರಿಯಾಕ್ಷನ್ ಪಾರ್ಟ್ ಇದು, ಟೆಸ್ಟಿಂಗ್ ಪಾರ್ಟ್ ಇದು. ಇಲ್ಲೂ ಕೂಡ ಅಬ್ಸರ್ವ್ ಮಾಡ್ಬೋದು ನೀವು. ಸೊ ಎಕ್ಸಾಂಪಲ್ ಕೊಡಿ ಅಂತ ಹೇಳ್ತಾರೆ, ಇದೇ ಎಕ್ಸಾಂಪಲ್ ತಗೊಳ್ಳೋಣ. ಜಿಂಕ್, ಆಯ್ತಾ, ಸಲ್ಫ್ಯೂರಿಕ್ ಆಸಿಡ್, ಜಿಂಕ್ ಸಲ್ಫೇಟ್ ಪ್ಲಸ್ H2 ಗ್ಯಾಸ್. ಇದೇ H2 ಗ್ಯಾಸ್ನ ನೀವು ಡೆಲಿವರಿ ಟ್ಯೂಬ್ನಲ್ಲಿ ಕಲೆಕ್ಟ್ ಮಾಡ್ತೀರಾ. ಆ್ಯಂಡ್ ದಿಸ್ ಕ್ವೆಶ್ಚನ್ ಇಸ್ ದ ಡ್ಯಾಮ್ ಇಂಪಾರ್ಟೆಂಟ್ ಫಾರ್ ದ ಸ್ಟೇಟ್ ಬೋರ್ಡ್. ಸ್ಟೇಟ್ ಬೋರ್ಡ್ನಲ್ಲಿ ಈ ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್, ಬಿಕಾಸ್ CBSE ಬೋರ್ಡ್ನಲ್ಲಿ ಡಯಾಗ್ರಾಮ್ಸ್ ಕೇಳಲ್ಲ, ಸ್ಟೇಟ್ ಬೋರ್ಡ್ನಲ್ಲಿ ಡಯಾಗ್ರಾಮ್ಸ್ ಕೇಳ್ತಾರೆ, ಮತ್ತು ನೇಮ್ ದ ಪಾರ್ಟ್ಸ್ ಅಂತ ಹೇಳಿ ಕೇಳ್ತಾರೆ, ಸೋಪ್ ಸೊಲ್ಯೂಷನ್ನ ನೇಮ್ ಮಾಡಿ ಅಂತ ಹೇಳಿ ಕೇಳ್ತಾರೆ, ಈ ಡೆಲಿವರಿ ಟ್ಯೂಬನ್ನು ನೇಮ್ ಮಾಡಿ ಅಂತ ಹೇಳಿ ಕೇಳ್ತಾರೆ. ಮೇಯ್ನಾಗಿ ಇದೇ ಕೇಳಿರೋದು, ಸೋಪ್ ಸೊಲ್ಯೂಷನು, ಡೆಲಿವರಿ ಟ್ಯೂಬ್. ನೆಕ್ಸ್ಟ್ ಟೈಮ್ ಕೇಳ್ಬೋದು ಆ್ಯಸಿಡು ಮತ್ತು ಜಿಂಕ್ ಗ್ರ್ಯಾನ್ಯುವೆಲ್ಲು ಎಲ್ಲ ಕೇಳ್ತಾರೆ, ಸೊ ಬಿ ಕೇರ್ಫುಲ್. ಸೊ ಏನು ಸಿಕ್ತು ಇಲ್ಲಿ? ವೆನ್ ಮೆಟಲ್ ರಿಯಾಕ್ಟ್ಸ್ ವಿತ್ ಅನ್ ಆ್ಯಸಿಡ್, ಈ ಮೆಟಲ್ ಏನಾಗುತ್ತೆ, ಆ್ಯಸಿಡ್ ಇದು ನೆಗೆಟಿವ್ ಪಾರ್ಟ್ ಜೊತೆ ರಿಯಾಕ್ಟ್ ಮಾಡಿ ನಮಗೆ ಸಾಲ್ಟನ್ನು ಕೊಡುತ್ತೆ. ಇಲ್ಲಿ H2 H+, 2 ಸಲ H+ ಇದೆ, ಸಲ್ಫೇಟ್ SO4 2- ನೆಗೆಟಿವ್ ಪಾರ್ಟ್ ಜೊತೆ ಮೆಟಲ್ ರಿಯಾಕ್ಟ್ ಆಗುತ್ತೆ, ಸಾಲ್ಟ್ ಕೊಡುತ್ತೆ. H+ ಏನಿದೆ ಅದು ಜಿಂಕಲ್ಲಿ ಕೇಳುತ್ತೆ, ಜಿಂಕ್ ಗಿವ್ ಯೋರ್ 2 electrons. ಸೊ ಜಿಂಕ್ ಹೋಗ್ಬಿಟ್ಟು ಬೇಗ ಅದರ ಎಲೆಕ್ಟ್ರಾನ್ಸ್ನ ಹೈಡ್ರೋಜನಿಗೆ ಕೊಡುತ್ತೆ. ಹೈಡ್ರೋಜನ್ ಲೈಕ್ ಎಸ್ ಐ ಗಾಟ್ ದಿ ಎಲೆಕ್ಟ್ರಾನ್ ಆ್ಯಂಡ್ ಐಮ್ ಗೋನಾ ಎಸ್ಕೇಪ್ ಅಂತ ಹೇಳಿ ಹೈಡ್ರೋಜನ್ ಹೊರಟೋಗುತ್ತೆ ಮೇಲೆಗೆ. ಇದು ಇವರ ಸ್ಟೋರಿ. ಅರ್ಥ ಆಯ್ತಾ? ಈಸಿ ಇದೆಯಾ? ಸೊ ಮೆಟಲ್ ಯಾವಾಗ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ, ಯಾವ ಗ್ಯಾಸ್ ಸಿಗುತ್ತೆ ನಿಮಗೆ? ಹೈಡ್ರೋಜನ್. ಟ್ವಿಸ್ಟ್ ಮಾಡಿ ಕ್ವೆಶನ್ ಕೇಳ್ತಾರೆ, ಯಾವ ಆ್ಯಸಿಡ್ ರಿಯಾಕ್ಟ್ ಆಗಲ್ಲ? ಸೊ ಆನ್ಸರ್ ಏನು? ತುಂಬ ಇಂಪಾರ್ಟೆಂಟ್. 4 ಆ್ಯಸಿಡ್ ಕೊಟ್ಬಿಟ್ಟು ಕೆಳಗೆ ಕೊಟ್ಟಿರುವ ಯಾವ ಆ್ಯಸಿಡ್ ರಿಯಾಕ್ಟ್ ಆಗಲ್ಲ? ಇಟ್ ಇಸ್ HNO3. ನೋಡಿ ಮಕ್ಕಳೇ, HNO3 ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳಿದ್ರೆ ಏನು? ಅದು ರಿಯಾಕ್ಟ್ ಆಗುತ್ತೆ ಬಟ್ ಹೈಡ್ರೋಜನ್ ಗ್ಯಾಸ್ ಕೊಡಲ್ಲ ಅಂತ ಹೇಳ್ಬೇಕು ನಾನು. ಯಾವ ಕೊಟ್ಟಿರುವಂತಹ ಆ್ಯಸಿಡ್ ಹೈಡ್ರೋಜನ್ ಗ್ಯಾಸನ್ನು ಕೊಡಲ್ಲ? ನಿಮಗೆ ಗೊತ್ತಿದೆ, ಈ ಒಂದು ಪ್ರೀವಿಯಸ್ ಇದರಲ್ಲಿ ಕಲ್ತಿದ್ದೀರಾ,
ಆ್ಯಸಿಡನ್ನು ರಿಯಾಕ್ಟ್ ಮಾಡಿದಾಗ ನಿಮಗೇನು ಸಿಗುತ್ತೆ? ಆ್ಯಸಿಡನ್ನು ಮೆಟಲಿಗೆ ಹಾಕಿದಾಗ ಹೈಡ್ರೋಜನ್ ಗ್ಯಾಸ್ ಸಿಗುತ್ತೆ. ಬಟ್ ಯಾವ ಆ್ಯಸಿಡ್ ಹೈಡ್ರೋಜನ್ ಗ್ಯಾಸ್ ಕೊಡಲ್ಲ? HNO3. ಯಾಕೆ? ಬಿಕಾಸ್ ಇಟ್ ಆಲ್ಸೋ ಆಕ್ಟ್ ಆಸ್ ದಿ ಆಕ್ಸಿಡೈಸಿಂಗ್ ಗ್ಯಾಸ್. ಯಾವ ವಿಚ್ ಆರ್ ದ ಓನ್ಲಿ ಟೂ ಮೆಟಲ್ಸ್? Which are the only two metals reacts with HNO3? It is magnesium and manganese. Magnesium and manganese ಮಾತ್ರ HNO3 ಜೊತೆ ರಿಯಾಕ್ಟ್ ಮಾಡುತ್ತೆ, ಬೇರೆ ಯಾವುದು ಕೂಡ ಮಾಡಲ್ಲ. ಕ್ಲಿಯರ್? ಎನಿ ಡೌಟ್ಸ್? ಶೋಭಾ ಚಂದ್ರಶೇಖರ್, ಹಾಯ್ ಶೋಭಾ, ವೆಲ್ಕಮ್ ಟು ಅವರ್ ಚಾನಲ್, ವೆಲ್ಕಮ್ ಟು ಅವರ್ ಲೈಫ್. ಹೇಗಿದ್ದೀರಾ? ಅವಿ ಮ್ಯಾಮ್, ಇಫ್ H+ ions and OH- are equal, ಆ ಸೊಲ್ಯೂಷನ್ ನ್ಯೂಟ್ರಲ್ ಆಗುತ್ತೆ ಅವಿ. ಫ್ರಮ್ 29th, ಓಕೆ, ಸೊ ಇನ್ ಆ ಸ್ಕೂಲ್ 29th ನಿಮ್ಮದು ಮಿಡ್ ಟರ್ಮ್ ಸ್ಟಾರ್ಟ್ ಆಗ್ತಾ ಇದೆಯಾ? ಗ್ರೇಟ್ ಗ್ರೇಟ್, ಗುಡ್ ಶೋಭಾ, ಗುಡ್. ಅವಿ, ಐ ಹ್ಯಾವ್ ಗಿವನ್ ಯು ಕ್ಲಾರಿಟಿ. ಐ ವಿಲ್ ಟಾಕ್ ಅಬೌಟ್ ದ ಮೋರ್ ಆನ್ ದ ಕ್ವೆಶ್ಚನ್ ಯು ಹ್ಯಾವ್ ಆಸ್ಕ್ಡ್ ಇನ್ PH. ಓಕೆ, ಸೊ ಕಂಟಿನ್ಯೂಯಿಂಗ್. ರೇಖಾ ಇದ್ದೀರಾ? ಸೊ ವಿ ಡನ್ ವಿತ್ ದ ಫಸ್ಟ್ ಪ್ರಾಪರ್ಟಿ. ಇದಾಯಿತು ನಮ್ದು, ಇವಾಗ ಕವರ್ ಮಾಡಿದ್ದೀವಿ ಇದನ್ನು. ಇದರಲ್ಲಿ ಇನ್ನೂ ಥರ ಕ್ವೆಶನ್ಸ್ ಕೇಳ್ತಾರೆ. ಹೇಗೆ ಅಂತ ಹೇಳಿದ್ರೆ, ಶೋ ಯು. This is a question they ask. Which gas is usually liberated when an acid reacts with a metal? Illustrate. Illustrate ane diagram bariri with an example. Illustrate ane explain ಮಾಡಿ diagram ಕೂಡ bariri. Illustrate with an example ಅಂತ ಹೇಳಿದಾಗ you have to give proper example of zinc only. ಆಮೇಲೆ how will you test the presence of hydrogen? Bring a burning candle near to the bubbles which has been formed out of soap solution. If the bubbles are burning with pop sound, it confirms the presence of hydrogen gas. That's it. That question will ask for CBSE board also. Yes, this question is important for CBSE board also. And in CBSE board, they'll twist the question. You know how? They'll ask you, instead of zinc granule, if zinc powder is taken, observe the changes. Zinc granules anta helre sanna sanna metallic piece of zinc. Instead of that, if you would take zinc powder, then powdered form of any substance has a large surface area. Hege, if I take this pen and I break into two parts, then the broken part is available now for the reaction, right? Again, I'll make it, maybe 3 parts. Every cut part is open for the reaction now. So if you take the pen in the powder form and pour some acid on it, obviously pen should react, right? So in CBSE board, they'll ask a question, instead of zinc granule, if zinc powder is taken, what is your observation? The observation is hydrogen gas will liberate more vigorously. Tumba speed agi liberate agutte. Second type of question in CBSE will be, instead of sulfuric acid, what if base sodium hydroxide is taken? Then what will you observe? Same, hydrogen gas only evolve agutte, because acid or base, when they react with metal, they should liberate hydrogen gas. So definitely hydrogen gas will liberate. Reaction is seen, hydrogen gas liberate agutte. Equal age, more vigorous alla, equal age. Now, third change in CBSE board, they'll ask, instead of sulfuric acid, if hydrochloric acid is taken, reaction is still same, correct? So this is how, based on this diagram, they'll alter the condition and they'll ask you in the CBSE board. But in state board, 100% I'm sure, this year, they will definitely ask this question only, because last year annual examination alli avaru how metal reacts with steam anta heli ನಿಮ್ಮ third chapter the question ಅನ್ನ draw the diagram and label the parts ಅಂತ ಹೇಳಿ for 3 marks ಗೆ ಕೇಳಿದ್ರು. This year this is the final question for your midterm. Pakka 3 mark question it is. Okay, clear Rekha? Great. Next, this is about the last property. ನಾನು ಈ ಒಂದು ಪ್ರಾಪರ್ಟಿ ಎಕ್ಸ್ಪ್ಲೇನ್ ಮಾಡಿದ್ದೆ. Okay, how metal carbonate or metal hydrogen carbonate reacts with metal carbonate ಅಥವಾ metal hydrogen carbonate reacts with acid ಅಂತ ಕೇಳಿದಕ್ಕೆ ಈ ಕ್ವೆಶನ್ ತುಂಬಾ ಇಂಪಾರ್ಟೆಂಟ್ ಫಾರ್ ಬೋತ್ ದ ಬೋರ್ಡ್ಸ್. ಈ ಕ್ವೆಶನ್ ಏನು,
This question is based on that concept. Metal A reacts with dilute hydrochloric acid to produce effervescence. Effervescence ಅಂತ ಹೇಳಿದ್ರೆ ಏನು? ಗಾಳಿ ನೀರಿನಲ್ಲಿ ಬಬಲ್ ಫಾರ್ಮೇಷನ್ ಇನ್ ವಾಟರಿಗೆ ಎಫರ್ವೆಸೆನ್ಸ್ ಅಂತ ಹೇಳಿ ಕರಿತೇವೆ. ಸೊ ಬಬಲ್ ಫಾರ್ಮೇಷನ್ ಯಾವಾಗ ಆಗುತ್ತೆ? ವಾಟರಿಗೆ ಗಾಳಿಯನ್ನು ಪಾಸ್ ಮಾಡಿದ್ರೆ ಬಬಲ್ ಫಾರ್ಮೇಷನ್ ಆಗುತ್ತೆ. ಕರೆಕ್ಟಾ? ಈಗ ಅವ್ರು ಕೇಳ್ತಾರೆ, ಆ ಗಾಳಿ ಏನು ಬರುತ್ತಲ್ವಾ, ಬಬಲ್ ಏನು ಫಾರ್ಮ್ ಆಗುತ್ತಲ್ವಾ, ದ್ಯಾಟ್ ವಿಲ್ ಎಕ್ಸ್ಟಿಂಗ್ವಿಶ್, ಆರಿಸುತ್ತೆ ಅ ಬರ್ನಿಂಗ್ ಕ್ಯಾಂಡಲ್, ಉರಿಯುವಂತಹ ಕ್ಯಾಂಡಲನ್ನು ಆರಿಸುವಂತಹ ಗ್ಯಾಸು ರಿಲೀಸ್ ಆಗುತ್ತೆ ಅಂತ ಹೇಳ್ತಾರೆ. Write a balanced chemical equation for the reaction if one of the compound formed as calcium chloride. ಆಯ್ತಲ್ಲ, ಅವರೇ ಹೇಳಿದ್ದಾರೆ. So X or A reacts with acid. ಆಯ್ತಾ? One of the compound is calcium chloride. So ಇದರಿಂದ ನಿಮಗೇನು ಗೊತ್ತಾಗುತ್ತೆ? If you just look into this product, you understood that acid should be, ಇಲ್ಲಿ Cl ಇದೆ, H ಆ್ಯಡ್ ಮಾಡಿ, ಈ ಆಸಿಡ್ ಏನಾಗಿರಬೇಕು? HCl. ಆಯ್ತಾ? ಒನ್ ಆಫ್ ದ ಗ್ಯಾಸ್ ಇಸ್ ಎಕ್ಸ್ಟಿಂಗ್ವಿಶಿಂಗ್ ದ ಬರ್ನಿಂಗ್ ಕ್ಯಾಂಡಲ್. ನೀವು ಅಂತ ಹೇಳಿ ಬ್ಲೋ ಮಾಡಬೇಕಾದ್ರೆ ಆ ಕ್ಯಾಂಡಲ್ ಎಕ್ಸ್ಟಿಂಗ್ವಿಶ್ ಆಗ್ತಿದೆ ಅಂತ ಹೇಳಿದ್ರೆ ನೀವು ಬ್ಲೋ ಮಾಡುವ ಗ್ಯಾಸ್ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಸೊ ಕಾರ್ಬನ್ ಡೈಆಕ್ಸೈಡ್, ಅರ್ಥ ಆಯ್ತಾ? ಆಮೇಲೆ ಇದರಲ್ಲಿ ಹೈಡ್ರೋಜನ್ ಇರುವ ಕಾರಣಕ್ಕೋಸ್ಕರ ಡೆಫಿನೆಟ್ಲಿ ನಾವು ವಾಟರ್ನ ಬರಿಬೋದಾ? ಬಿಕಾಸ್ ಆಸಿಡ್ ಹ್ಯಾಸ್ ಹೈಡ್ರೋಜನ್. ಆ ಹೈಡ್ರೋಜನ್, ಈ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ ಆ ಎ ಅಂತ ಹೇಳುವಂಥದ್ದು ಕ್ಯಾಲ್ಶಿಯಂ ಕಾರ್ಬೋನೇಟ್ ಆಗಿರುತ್ತೆ. ಸೊ ಈ ಹೈಡ್ರೋಜನ್ ಅದರಲ್ಲಿರುವಂತಹ ಒಂದು ಆಕ್ಸಿಜನ್ ಜೊತೆ ಅಥವಾ ಎರಡು ಆಕ್ಸಿಜನ್ ಜೊತೆ ಕಂಬೈಂಡ್ ಆಗಿ ಅದು ವಾಟರ್ ಆಗಿ ಫಾರ್ಮ್ ಆಗುತ್ತೆ. ಸೊ ಕ್ಯಾಲ್ಶಿಯಂ ಕ್ಲೋರೈಡ್ ವಿಲ್ ಬಿ ದ ಪ್ರಾಡಕ್ಟ್. ಅದವರೇ ಹೇಳಿದ್ದಾರೆ. CO3 ಅಲ್ಲಿ CO2 ಬಂತು, ಒಂದು ಆಕ್ಸಿಜನ್ ಅಷ್ಟೇ ಮಿಕ್ತು, ಅದು ಎರಡು ಹೈಡ್ರೋಜನ್ ಜೊತೆ ಕಂಬೈಂಡ್ ಆಗಿ ಹೊರಟೋಗುತ್ತೆ. ಇಲ್ಲಿ ಬ್ಯಾಲೆನ್ಸ್ ಮಾಡ್ತೀರಾ ಜಸ್ಟ್ ಬೈ ರೈಟಿಂಗ್ 2, ಬಿಕಾಸ್ ಇಲ್ಲಿ ಕ್ಲೋರಿನ್ 2, ಇಲ್ಲೂ ಕೂಡ ಕ್ಲೋರಿನ್ 2. ದ್ಯಾಟ್ಸ್ ಇಟ್, ಈಸಿ. Yes, so any doubts in this? This question is very, very important. This talks about how a metal can react with how acid can react with a metal carbonate. Acid metal carbonate ಜೊತೆ ರಿಯಾಕ್ಟ್ ಹೇಗೆ ಮಾಡುತ್ತೆ? ನಿಮ್ಮ NCERT ಎಕ್ಸಸೈಸ್ನಲ್ಲಿ ಎಗ್ ಶೆಲ್ ರಿಯಾಕ್ಷನ್ ಇದೆ. ಇಫ್ ಎಗ್ ಶೆಲ್ reacts with a particular substance and releases carbon dioxide gas, then which substance do you add to egg shell to get this gas? I guess this is your second NCERT in-text or exercise question, right? One more example ಬೇಕಂತ ಹೇಳಿದ್ರೆ, ಸೋಡಿಯಂ ಕಾರ್ಬೋನೇಟ್, ಬೇಕಿಂಗ್ ಸೋಡಾ ತಗೊಳ್ಬೋದಿತ್ತು ನಾವು. ಬೇಕಿಂಗ್ ಸೋಡಾ ನೀವು ಮನೇಲೇ ಮಾಡಿ ನೋಡಿ. ಟೇಕ್ ಬೇಕಿಂಗ್ ಸೋಡಾ, ದಟ್ ಇಸ್ ಬೈಕಾರ್ಬೋನೇಟ್, ಸ್ಟಿಲ್ ಇಟ್ ಹ್ಯಾಸ್ ಕಾರ್ಬೋನೇಟ್. ವಿನೆಗರ್ ಆ್ಯಸಿಡ್ ಇದೆ, ಆ್ಯಂಡ್ ಯು ಆ್ಯಡ್ ವಿನೆಗರ್ ಆ್ಯಸಿಡ್ ಟು ಬೇಕಿಂಗ್ ಸೋಡಾ ಎಟ್ ಯುವರ್ ಹೋಮ್, ಆ್ಯಂಡ್ ಯು ಸಿ ದಿಸ್ ಎಫರ್ವೆಸೆನ್ಸ್. ಎಷ್ಟು ಬ್ಯೂಟಿಫುಲ್ ಆಗಿ ಬರುತ್ತೆ ಗೊತ್ತಾ ಎಫರ್ವೆಸೆನ್ಸು? ಮಾಡಿ ನೋಡಿ. ಒನ್ ಮೋರ್ ಎಕ್ಸಾಂಪಲ್ ಐ ವಿಲ್ ಗಿವ್ ಯು ಹಿಯರ್. Na2CO3 ಸೋಡಿಯಂ ಕಾರ್ಬೋನೇಟ್, ಆಯಿತಾ, ರಿಯಾಕ್ಟ್ಸ್ ವಿತ್ ಅನ್ ಆ್ಯಸಿಡ್. ಇದು ಮೆಟಲ್ ಕಾರ್ಬೋನೇಟ್, ಇದು ಆ್ಯಸಿಡ್. ಓಕೆ, ಏನು ಬರಬೇಕು? ಸಾಲ್ಟ್ ಬರಬೇಕು ಅಂದರೆ ಸೋಡಿಯಂ ಆ್ಯಂಡ್ ಕ್ಲೋರಿನ್ ಇದೆರಡು ಕೂಡ ರಿಯಾಕ್ಟ್ ಆಗಿ ಯು ಶುಡ್ ಗೆಟ್ NaCl. CO3 ಇಂದ CO2 ತೆಗೆದು ಆಚೆ ಹಾಕಿ, CO2 ಗ್ಯಾಸ್ ರಿಲೀಸ್ ಆಗುತ್ತೆ. ಕಾರ್ಬೋನೇಟಿಂದ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ. ಇಲ್ಲಿ ಎಷ್ಟು ಆಕ್ಸಿಜನ್ ಮಿಕ್ಕಿತ್ತು? ಒಂದು ಆಕ್ಸಿಜನ್. ಅದು ಈ ಕ್ಲೋರಿನ್ ಜೊತೆ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆಗುತ್ತೆ, ಆ್ಯಂಡ್ ಇಟ್ ವಿಲ್ ಬಿಕಮ್ H2O. ಮ್ಯಾಮ್ ಒಂದೇ ಹೈಡ್ರೋಜನ್, ನೀವು ಇಲ್ಲಿ ಎರಡು ಹೈಡ್ರೋಜನ್ ಬರೆದ್ರಿ, ಬರುತ್ತೆ. ಬ್ಯಾಲೆನ್ಸ್ ಮಾಡೋಣ. 2 ಸೋಡಿಯಂ, ಸೊ ಐ ವಿಲ್ ರೈಟ್ ಹಿಯರ್ 2. 2 ಕ್ಲೋರಿನ್, ಸೊ ಐ ವಿಲ್ ರೈಟ್ ಹಿಯರ್ 2. Now 2 hydrogen, ಮಿಕ್ಕಿದು ಒಂದು ಆಕ್ಸಿಜನ್, just one oxygen. So it will become H2O. Okay, so products are same. Salt, carbon dioxide, water. That's it, easy. Correct? So this diagram based question is very important. Observe the diagram. Diagram alli acid, hydrochloric acid ತಗೊಳ್ತಾರೆ. Okay? ಇಲ್ಲಿ ಇಷ್ಟು ರೆಡ್ ಕಲರ್ ಪಾರ್ಟ್ ಏನಿದೆ ಅಷ್ಟು ಆಸಿಡ್, ಹೈಡ್ರೋಕ್ಲೋರಿಕ್ ಆಸಿಡ್. ಸಣ್ಣ ಸಣ್ಣ ಪಿಟಾಣಿ ಚಿಟಾಣಿ ಚಿನ್ನ ಮರಿಯಾಗಿರುವಂತಹ ಪುಟಾಣಿ ಎಂಥದ್ದು? ಸೋಡಿಯಂ ಕಾರ್ಬೋನೇಟ್, ಆಯಿತಾ, ಅದಿದೆ ಅಲ್ಲಿ. ಚಿಟಾಣಿ ಪಿಟಾಣಿ ಪುಡಿ ಪುಡಿ ಆಗಿರುವಂಥ ಸೋಡಿಯಂ ಕಾರ್ಬೋನೇಟ್.
ಆ್ಯಂಡ್ ದೀಸ್ ಟು ಆರ್ ರಿಯಾಕ್ಟಿಂಗ್. ಸೊ ಇಲ್ಲಿ ಗ್ಯಾಸ್ ಕಲೆಕ್ಟ್ ಆಗ್ತದೆ ಡೆಲಿವರಿ ಟ್ಯೂಬಿಂದ, ಅಲ್ಲಿ ಡೆಲಿವರಿ ಆಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಅದು ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿ ಹೇಗೆ ಗೊತ್ತಾಗುತ್ತೆ? ಯು ಆರ್ ಟೇಕಿಂಗ್ ಲೈಮ್ ವಾಟರ್ ಹಿಯರ್. ಲೈಮ್ ವಾಟರ್ ಅಂತ ಹೇಳಿದರೆ ಅರ್ಥ ಏನು? ಲೈಮ್ ವಾಟರ್ ಅಂತ ಹೇಳಿದರೆ ಮೇಡಮ್ ಜ್ಯೂಸ್, ಮೇಡಮ್ ನಿಂಬೆ ಹಣ್ಣಿನ ಜ್ಯೂಸ್ ಅಂತನಾ? ಅಲ್ಲ. ಸೊ ಲೈಮ್ ವಾಟರ್ ಇನ್ ಕೆಮಿಸ್ಟ್ರಿ ಈಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಲೈಮ್ ವಾಟರ್ ಇದು ಪಾಸ್ ಮಾಡ್ತೀರಾ? ಕಾರ್ಬನ್ ಡೈಆಕ್ಸೈಡ್. ಏನಾಗಬೇಕಿಲ್ಲಿ? ಕ್ಯಾಲ್ಶಿಯಮಿಗೆ ಇಬ್ಬರು ಫ್ರೆಂಡ್ಸ್ OH ಮತ್ತು OH. ಇಲ್ಲೊಬ್ಬ ಹೊಸಬ ಬರ್ತಾನೆ CO2 ಅಂತ ಹೇಳಿ. ಕ್ಯಾಲ್ಶಿಯಮ್ಗೆ ಇವನ ಹತ್ರ ಹೋಗಬೇಕು ಅಂತ ಆಸೆ. ಹೋಗಬೇಕಾದ್ರೆ ಆಕ್ಸಿಜನನ್ನು ಕರ್ಕೊಂಡು ಹೋಗ್ತಾನೆ. ಕ್ಯಾಲ್ಶಿಯಂ CO2 +1 ಆಕ್ಸಿಜನ್ ಏನಾಯಿತು? CaCO3 ಆಯಿತಾ? ಏನು ಉಳಿತು ಇಲ್ಲಿ? ಹೈಡ್ರೋಜನ್, ಹೈಡ್ರೋಜನ್, ಆಕ್ಸಿಜನ್, ವಾಟರ್. Correct? So lime water became milky. Why? This is a lime water. Calcium hydroxide na lime water karitare. This is lime water becomes milky, milky substance. ಇನ್ನೊಂದು ಹೆಸರೇನು ಇದಕ್ಕೆ? ಲೈಮ್ ಸ್ಟೋನ್. ನಿಮ್ಮ ಚಾಕ್ ಪೀಸ್ ಆಗಿರಬಹುದು ಅಥವಾ ಮಾರ್ಬಲ್ ಆಗಿರ್ಬೋದು, ಎಗ್ ಶೆಲ್ ಆಗಿರಬಹುದು. ಇಟ್ ಹ್ಯಾಸ್ ದ ಫಾರ್ಮುಲಾ CaCO3. So why lime water changes to milky color? Because the moment carbon dioxide gas is passed, colorless lime water changes into milky due to the formation of CaCO3. Ma'am, give another example. Avi, for which one? I guess I had given for you. Okay, next. Chemical properties of acids. The third property ನೋಡೋಣ. Second, I guess, no? ಮೆಟಾಲಿಕ್ ಆಕ್ಸೈಡ್ ಮತ್ತು ಆಸಿಡ್ಸ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳಿ. ವೆರಿ ಈಸಿ. ಮೆಟಾಲಿಕ್ ಆಕ್ಸೈಡ್ ಅಂತ ಹೇಳಿದರೆ ಅಥವಾ ಮೆಟಲ್ ಆಕ್ಸೈಡ್ ಅಂತ ಹೇಳಿದರೆ ಐ ಟೇಕ್ CaO. ಇದನ್ನ ಏನು ಅಂತ ಹೇಳಿ ಕೊಡ್ತೇವೆ? ಒನ್ ಆಫ್ ದ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಇನ್ ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್. ಕ್ವಿಕ್ ಲೈಮ್. ಯು ಕಾಲ್ ಇಟ್ ಆಸ್ ವಾಟ್? ಕ್ವಿಕ್ ಲೈಮ್. So this reacts with HCl. What do you get? Calcium and Cl should form CaCl2. This is salt. Yake, why do you call this as salt? Because it has one metal and the other as non-metal. Metal, non-metal, ಯಾವುದೇ compound idru, you call them as salt. Okay? Plus H and O will give H2O. Easy. Madam, ಇಲ್ಲಿ ಒಂದೇ H ಇದೆ, ನೀವು ಇಲ್ಲಿ H2 ಬರೆದ್ರಿ. ವೇಟ್, ಲೆಟ್ಸ್ ಬ್ಯಾಲೆನ್ಸ್ ದ ಇಕ್ವೇಶನ್. ಹೇಗೆ? 2Cl ಅಲ್ವಾ? ಹಾಗಾಗಿ ಐ ವಿಲ್ ರೈಟ್ ಹಿಯರ್ 2 ಹೈಡ್ರೋಜನ್. ಈಸಿ, ರೈಟ್? ಸೊ ದಿಸ್ ಇಸ್ ಡನ್. ದಿಸ್ ಇಸ್ ಆಲ್ಮೋಸ್ಟ್ ಡನ್. ಕ್ವೆಶ್ಚನ್ ಏನು ಕೇಳ್ತಾರೆ ಈ ಪಾರ್ಟಿಂದ? ಹೇಗೆ ಕೇಳ್ತಾರೆ? ಸೊ ಕ್ಯಾಲ್ಶಿಯಂ ಆಕ್ಸೈಡ್ ಮತ್ತು ಆ್ಯಸಿಡ್ ರಿಯಾಕ್ಟ್ ಆದಾಗ ಫಾರ್ಮ್ ಆಗುವ ಪ್ರಾಡಕ್ಟ್ ಯಾವುದು ಅಷ್ಟೇ, ಜಾಸ್ತಿ ಏನೂ ಕೇಳಲ್ಲ. Clear? Next, very important question. HCl HNO3 show acidic property. ಆದರೆ ಆಲ್ಕೋಹಾಲ್ ಗ್ಲೂಕೋಸ್ ತೋರಿಸಲ್ಲ. ಯಾಕೆ? ಬಿಕಾಸ್ HCl HNO3 ರಿಲೀಸಸ್ H+ ಅಯಾನ್. ಅಯಾನ್ಸನ್ನು ರಿಲೀಸ್ ಮಾಡುತ್ತೆ ಇನ್ ವಾಟರ್. ಆದರೆ ಗ್ಲೂಕೋಸ್ ಆಲ್ಕೋಹಾಲ್ ಈ H+ ಅಯಾನ್ಸನ್ನು ರಿಲೀಸ್ ಮಾಡಲ್ಲ. ಈಸಿ. ಕರೆಕ್ಟ್? ದಿಸ್ ಕ್ವೆಶನ್ ಇಸ್ very important. It is your in-text question only. I guess exercise question ಅಂತ ಅನ್ಸುತ್ತೆ. ನೋಡೋಣ. ನೆಕ್ಸ್ಟ್, ವೈಲ್ ಡೈಲ್ಯೂಟಿಂಗ್ ಇನ್ ಆಸಿಡ್ಗೆ ನೀರು ಹಾಕ್ತಿದ್ದೀರಾ. ವೈಲ್ ಡೈಲ್ಯೂಟಿಂಗ್ ಇನ್ ಆಸಿಡ್, why it is recommended that acid should be added to water, not water to acid. ಯಾಕೆ? Mixing water with acid is exothermic process. ಹೀಗೆ ಬರೀರಿ. ಪ್ಲೀಸ್ ಫಾಲೋ ದಿಸ್ ಆನ್ಸರ್ ಓನ್ಲಿ. ಪ್ಲೀಸ್ ಫಾಲೋ ದಿಸ್ ಆನ್ಸರ್. ಪ್ರಾಕ್ಟೀಸ್ ಮಾಡಿ. ಮಿಕ್ಸಿಂಗ್ ವಾಟರ್ ವಿತ್ ಆಸಿಡ್, ಆಸಿಡ್ ವಿತ್ ವಾಟರ್ ಆರ್ ವಾಟರ್ ವಿತ್ ಆಸಿಡ್, ನೀವು ಎಂಥದೇ ಮಿಕ್ಸ್ ಮಾಡಿ.
ಇದನ್ನ ಆಚೆ ಎಂಥದೇ ಅಲ್ಲ, ಇದನ್ನ ಆಚೆ ಈಚೆ ಮಿಕ್ಸ್ ಮಾಡಿ ಮಕ್ಕಳೇ ನಿಮಗೇನು ಸಿಗುತ್ತೆ? ಹೀಟ್ ಜನರೇಟ್ ಆಗುತ್ತೆ, ಎಕ್ಸೋಥರ್ಮಿಕ್ ಪ್ರಾಸೆಸ್ ಆಗುತ್ತೆ. ಏನು? ಎಕ್ಸೋಥರ್ಮಿಕ್. ಆಯ್ತಾ? ಎಕ್ಸೋಥರ್ಮಿಕ್. ಎಕ್ಸೋ ಅಂತ ಹೇಳಿದ್ರೆ ಹೀಟು ರಿಲೀಸ್ ಆಗುತ್ತೆ. ಹೀಟ್ ಏನಾಗುತ್ತೆ? ಹೊರಗಡೆ ಬಂದ್ಬಿಡುತ್ತೆ, ರಿಲೀಸ್ ಆಗುತ್ತೆ. ಆಲ್ ಸೈಡ್ ವೆನ್ ವಿ ಆ್ಯಡ್ ಆಸಿಡ್ ಟು ವಾಟರ್. ಈಗ ಕೈಯಲ್ಲಿ ವಾಟರ್ ಇಟ್ಕೊಂಡಿದ್ದೀರ, ತುಂಬ ಪ್ರಶಾಂತವಾಗಿರುವಂತಹ ಒಂದು ಸಿಚುವೇಶನ್, ನೆಮ್ಮದಿಯಲ್ಲಿ ವಾಟರ್ನ ಇಟ್ಕೊಂಡಿದ್ದೀರ, ಯಾರೋ ಬಂದು ಆ್ಯಸಿಡ್ ಆ್ಯಡ್ ಮಾಡ್ತಾ ಇದ್ದಾರೆ, ನಿಮಗೆ ಗೊತ್ತೇ ಆಗಲ್ಲ. ಯಾಕೆ ಗೊತ್ತಾ? ವೆನ್ ಆ್ಯಸಿಡ್ ಇಸ್ ಆ್ಯಡೆಡ್ ಟು ದ ವಾಟರ್, ಹೀಟ್ ರಿಲೀಸ್ ಆಗುತ್ತೆ ಅಂತ ಹೇಳಿ ನಿಮಗೆ ಗೊತ್ತಿದೆಯಲ್ವಾ? ಆ ಹೀಟು ಡಿಸಿಪೇಟೆಡ್ ಬೈ ವಾಟರ್. ಡಿಸಿಪೇಟೆಡ್ ಅಂತ ಹೇಳಿದರೆ ಏನು? ನೀವೇನು ವಾಟರಿಗೆ, ಇದು ವಾಟರ್ ಮಾಲಿಕ್ಯೂಲ್ಸ್ ಅಂತ ಹೇಳಿ ಅಂದ್ಕೊಳ್ಳಿ, ಆ್ಯಸಿಡನ್ನು ಹಾಕ್ತೀರಾ, ಹೀಟ್ ಜನರೇಟ್ ಆಗಿರೋದು ಈ ಮಾಲಿಕ್ಯೂಲ್ಸ್ ನಡುವೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆದರೆ ನೀವೇನಾದರೂ ಆ್ಯಸಿಡ್ ಇಟ್ಕೊಂಡು ಈ ಮಾಲಿಕ್ಯೂಲ್ಸ್ ಇವಾಗ ಏನು ಆ್ಯಸಿಡ್, ಆಯಿತಾ? ಇದು ಆ್ಯಸಿಡ್. ನೀವು ಇದಕ್ಕೆ ಏನು ಹಾಕ್ತೀರಾ? ವಾಟರ್ ಹಾಕ್ತೀರಾ. ಏನು ಹಾಕ್ತೀರಾ? ವಾಟರ್ ಹಾಕ್ತೀರಾ. ವಾಟರ್ನ ಹಾಕ್ತೀರಾ ಆ್ಯಸಿಡ್ನ ಇಟ್ಕೊಂಡು. ನಿಮ್ಗೆ ಆರಾಮಾಗಿ ಆ್ಯಸಿಡ್ ಚೆನ್ನಾಗಿದೆ ಹೇಳಕ್ಕೆ ಚಾನ್ಸೇ ಇಲ್ಲ. ಯು ನೋ ದ ರೀಸನ್? ಬೀಕರ್ನಲ್ಲಿ ಹೀಟು ಲೋಕಲೈಸ್ ಆಗಿ ಬೀಕರ್ ಒಡೆದೋಗಿ ಆ್ಯಸಿಡ್ ಕೈ ಮೇಲೆ ಚಿಲ್ಕೊಂಡು ಯಾರಿಗ್ರಿ ಬೇಕು ಈ ಪುರಾಣ ಕಥೆಗಳು? ಯಾರಿಗ್ರಿ ಬೇಕು ಈ ಡ್ರಾಮಾ? ಸಾಧ್ಯ ಇಲ್ಲ. ಯಾಕೆ? ನೀವೇನಾದರೂ ವಾಟರನ್ನು ಆ್ಯಸಿಡ್ಗೆ ಇಟ್ಕೊಂಡು ಆ್ಯಡ್ ಮಾಡಿದ್ರೆ ಆ್ಯಸಿಡ್ ಮಾಲಿಕ್ಯೂಲ್ಸ್ಗಳ ನಡುವೆ ಈಕ್ವಲ್ ಆಗಿ ಹೀಟ್ ಡಿಸ್ಟ್ರಿಬ್ಯೂಟ್ ಆಗಲ್ಲ. ಬದಲಿಗೆ ಆ ಹೀಟನ್ನು ಆ್ಯಸಿಡ್ ಮಾಲಿಕ್ಯೂಲ್ಸ್ಗಳು ಯೂಸ್ ಮಾಡಿಕೊಂಡು ಅವುಗಳ ಫಿಸಿಕಲ್ ಸ್ಟೇಟನ್ನೇ ಚೇಂಜ್ ಮಾಡುತ್ತೀರಿ. ಹೇಗೆ? ಲಿಕ್ವಿಡ್ ಇರುವಂಥದ್ದು ಏನಾಯಿತು ಅಲ್ಲಿ ಗೇಷಿಯಸ್ ಆಗುತ್ತೆ. ಆ್ಯಸಿಡ್ ವಿಲ್ ಸ್ಪ್ಲಾಶ್ ಆನ್ ಯುವರ್ ಫೇಸ್ ಬೈ ಅಬ್ಸಾರ್ಬಿಂಗ್ ದಟ್ ಎನರ್ಜಿ. ಲಿಕ್ವಿಡಿಂದ ಗೇಷಿಯಸ್ ಸ್ಟೇಟಿಗೆ ಹೊರಟೋಗುತ್ತೆ. ಯಾವುದು? ಆ್ಯಸಿಡ್ ಮಾಲಿಕ್ಯೂಲ್ಸ್ಗಳು. ಮತ್ತು ಎಕ್ಸಸ್, ಅದು ಈಕ್ವಲ್ ಡಿಸ್ಟ್ರಿಬ್ಯೂಟ್ ಆಗಲ್ಲಲ್ವ ಹೀಟು, ಅಲ್ಲೇ ಲೋಕಲ್ ಆಗಿ ಆ ಹೀಟು ಲೋಕಲಿ ಸ್ಪ್ರೆಡ್ ಆಗಿ ಆ ಹೀಟ್ ತಡ್ಕೊಳಕ್ಕಾಗದೆ ಮೇ ಬಿ ಇಫ್ ದ ಬೀಕರ್ ಇಸ್ ಮೇಡ್ ಅಪ್ ಆಫ್ ಹಾರ್ಡ್ ಗ್ಲಾಸ್ ಅದು ಹೊಡೆದೋಗುವ ಚಾನ್ಸಸ್ ಇರುತ್ತೆ. ಸೊ ಇಟ್ಸ್ ಕ್ವೈಟ್ ಡೇಂಜರಸ್. ಓದೋಣ ಆನ್ಸರ್ನ ಇಲ್ಲಿ. ಸೊ ವೈಲ್ ಡೂಯಿಂಗ್ ದ ರಿವರ್ಸ್, which is water added to acid, a large amount of heat is evolved and the chances of acid splashing to the person handling will be more and local heat is generated which may also break the beaker. That's it. Easy? Yes. So very important question. Keli, ನಾನು ಇದನ್ನು ತುಂಬ ಇಂಪಾರ್ಟೆಂಟ್, 3 mark, important for both the boards. Very important. Next, how is the concentration of hydronium ion? H plus cannot exist independently, so it clubs with water molecule and it will be in the form of H3O plus ions. So know that hege concentration of this hydronium ion changes when solution of acid is diluted. Dilution मतलब क्या है? Dilution ಅಂತ ಹೇಳಿದ್ರೆ ಏನು? Dilution ಅಂತ ಹೇಳಿದ್ರೆ ಏನು? What do you mean by dilution ಅಂತ ಎಲ್ಲ ಕೇಳಿದ್ರೆ you should have only one answer, that is adding water. ಆಯಿತಾ? ನೀವು ಯಾವಾಗ ಒಂದು ಆ್ಯಸಿಡ್ ಬೀಕರಿಗೆ, ಸೊ ಇದು ಬೀಕರ್ ಅಂದ್ಕೊಳ್ಳಿ, ಇಷ್ಟು ಪರ್ಸೆಂಟೇಜ್ ಆಫ್ ಆ್ಯಸಿಡನ್ನ ತಗೊಂಡಿದ್ದೀರಾ, ಏನೂ ಹಾಕಲೇ ಇಲ್ಲ ನೀರು, ಇದೊಂದು 1 centimeter ಕ್ಯೂಬ್ ಅಥವಾ 1 ml ಅಷ್ಟಿರುವ ವಾಲ್ಯೂಮ್ ಅನ್ಕೋತೀನಿ. ನೀವೇನಾದರೂ 50 ml ಆ್ಯಸಿಡ್ ತಗೊಂಡಿದ್ದೀರಾ ಅಂತ ಹೇಳಿದ್ರೆ, ಓಕೆ, ದ ವಾಲ್ಯೂಮ್ ವಿಲ್ ಬಿಕಮ್ 50 ml. ಸೊ ದಿಸ್ ಏರಿಯಾ ಬಿಕಮ್ಸ್ 50 ml. ಆಯಿತಾ? ಈ 50 ml ಆ್ಯಸಿಡ್ನಲ್ಲಿ 50 H+ ಅಯಾನ್ಸ್ ಇದೆ. ವೇಜ್ ಕ್ಯಾಲ್ಕುಲೇಷನ್, ರಫ್ ಕ್ಯಾಲ್ಕುಲೇಷನ್ಸ್, 50 H+ ಅಯಾನ್ಸ್ ಇದೆ. ನೀವು ಇದೇ ಜಾಗಕ್ಕೆ ವಾಟರನ್ನು ಆ್ಯಡ್ ಮಾಡಿ. ಏನು ಆ್ಯಡ್ ಮಾಡ್ತೀರಾ? ವಾಟರ್. ಯಾಕೆ? ಡೈಲ್ಯೂಷನಿಗೆ. ಯಾಕೆ ವಾಟರ್ ಆ್ಯಡ್ ಮಾಡ್ತೀರಾ? ಡೈಲ್ಯೂಷನಿಗೆ. ವಾಟರ್ ಆ್ಯಡ್ ಮಾಡಿದಾಗ ಜಾಗ ಫಿಲ್ ಆಗುತ್ತೆ.
ಟೋಟಲ್ ವಾಲ್ಯೂಮ್, ಈಗ ವಾಟರ್ ಒಂದು 50 ml ಆ್ಯಡ್ ಮಾಡ್ತೀರಾ ಆಯಿತಾ, ಟೋಟಲ್ ವಾಲ್ಯೂಮ್ ಎಷ್ಟಾಯಿತು 100 ml. ಈಗ ಬರೀ ಇಷ್ಟೇ ಜಾಗದಲ್ಲಿ ಮೊದಲೆಷ್ಟು ಆ 50 ml ಜಾಗದಲ್ಲಿ ನೋಡ್ತೀರೋ ಅಷ್ಟೇ ಜಾಗದಲ್ಲಿ ಕೌಂಟ್ ಮಾಡಿ, 1 2 3 4 ಅಂತ ಹೇಳಿ H+ ಅಯಾನ್ಸ್ನ ಕೌಂಟ್ ಮಾಡಿ ಅವರು ಟಾಟಾ ಬಾಯ್ ಬಾಯ್ ಐ ಆಮ್ ಗೋಯಿಂಗ್ ಫಾರ್ ಅ ಟ್ರಿಪ್ ಅಂತ ಹೇಳ್ಕೊಂಡು ಮೇಲ್ಗಡೆಗೆ ಹೋಗ್ಬಿಡುತ್ತೆ. ಯಾಕೆ? ವಾಲ್ಯೂಮ್ ಜಾಸ್ತಿ ಆಯ್ತಲ್ವಾ. ಇವಾಗ ಕೆಳಗಡೆ ಏನು 50 H+ ಅಯಾನ್ಸ್ಗಳಿದ್ವು ಅವುಗಳು ಮೇಲ್ಗಡೆಗೂ ಹೋಗುತ್ತೆ ತಿರುಗಾಡೋಕ್ಕೆ, ಹಾಯ್ ಹೊಸ ಜಾಗ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಅಲ್ವಾ. ಈಗ ಇದೇ ಜಾಗದಲ್ಲಿ ನೀವೇನಾದರೂ ಎಷ್ಟು H+ ಅಯಾನ್ಸ್ ಇರ್ಬೋದು ಅಂತ ಹೇಳಿ ಕೌಂಟ್ ಮಾಡಿದ್ರೆ ನೀರು ಹಾಕಿದ್ಮೇಲೆ ನಿಮಗೆ 50 ಸಿಗಬೇಕು ಅಂತೇನಿಲ್ಲ, ಕಡಿಮೆ ಆಗುತ್ತೆ. ಅದು ಎಷ್ಟು? ಮೇ ಬಿ ಒಂದು 25 H+ ಅಯಾನ್ ಸಿಗ್ಬೋದು. ಮಿಕ್ಕಿದವು ಎಲ್ಲಿಗೋದ್ವು ಮೇಡಮ್ ಅಂತ ಹೇಳಿ ಕೇಳಿದ್ರೆ ಟೂರ್ ಹೋಗಿದೆ. ಎಲ್ಲಿಗೆ? ಅಪ್ಪರ್ ಪೋರ್ಷನ್ ಆಫ್ ದ ಬೀಕರಿಗೆ. ಹಾಗಾದ್ರೆ ನೀವು ಕೇಳ್ಬೋದು, ವಾಟರ್ ಆ್ಯಡ್ ಮಾಡಿದ್ರಲ್ವಾ, ವಾಟರ್ನಲ್ಲಿ H+ ಅಯಾನ್ಸ್ ಇದೆಯಲ್ವಾ, ಆಗ ಆ H+ ಅಯಾನ್ಸು ಜಾಸ್ತಿ ಆಗಬೇಕು ತಾನೇ ಇದ್ರ ಜೊತೆಗೆ ಆ್ಯಡ್ ಆಗಿ? ಇಲ್ಲ. ಹೇಗೆ ಆ್ಯಸಿಡ್ ಕಾಂಟ್ರಿಬ್ಯೂಟ್ ಮಾಡುತ್ತೋ ಹೈಡ್ರೋಜನ್ ಅಯಾನನ್ನು, ವಾಟರ್ ಕಾಂಟ್ರಿಬ್ಯೂಟ್ ಮಾಡಲ್ಲ. ಮಾಡಿದ್ದಿದ್ರೆ ನೀವು ಆ್ಯಸಿಡ್ ಕುಡಿತಿದ್ರಾ? ನೀವು ವಾಟರ್ ತಾನೇ ಕುಡಿತಿರೋದು. ನೀವು ಒಂದ್ಸಲ ಇಮ್ಯಾಜಿನ್ ಮಾಡಿ, ವಾಟರ್ ಏನಾದರೂ ಆ್ಯಸಿಡ್ ಥರನೇ ಬಿಹೇವ್ ಮಾಡಿ ಸಿಕ್ಕಾಪಟ್ಟೆ H+ ಅಯಾನ್ಸ್ನ ಕೊಡ್ತಾ ಇದೆ ಅಂತ ಹೇಳಿದ್ರೆ ನೀವು ಕುಡಿಯುವ ನೀರು ನ್ಯೂಟ್ರಲ್ ಆಗಿರ್ತಿರ್ಲಿಲ್ಲ, ಆ್ಯಸಿಡ್ ಆಗಿರ್ತಿತ್ತು. ಕರೆಕ್ಟ್ ತಾನೇ? ಸೊ ನೀವೇನು ವಾಟರ್ ಹಾಕ್ತೀರಾ ತುಂಬ ಸಣ್ಣ ಪ್ರಮಾಣದಲ್ಲಷ್ಟೇ H+ ಅಯಾನ್ಸ್ ಕೊಡುತ್ತೆ. ಅದು ಕೊಡುತ್ತೆ ಬಟ್ ತುಂಬ ಸಣ್ಣ ಪ್ರಮಾಣದಲ್ಲಿ. ದ ವಾಟರ್ ವಾಟ್ ಯು ಆ್ಯಡ್ ವಿಲ್ ಗಿವ್ ಓನ್ಲಿ ಫ್ಯೂ ಅಮೌಂಟ್ ಆಫ್ H+ ಅಯಾನ್ಸ್. ಓಕೆ, and the total area now increases, but in unit area, in a fixed area, the number of ion reduces. Hence I say that concentration decreases. So ಏನಾಗುತ್ತೆ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋನಿಯಂ ಅಯಾನ್ H3O+ ಅಥವಾ H+ ಏನಾಗಬೇಕು? ಕಡಿಮೆ ಆಗಬೇಕು. ಯಾಕೆ? ಟೋಟಲ್ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಹೌದು, ನೀರು ಹಾಕಿದಾಗ ಆ ಸ್ಪೇಸ್ ಏನು ಆಕ್ಯುಪೈಡ್ ಆಗಿರುತ್ತೆ ಜಾಸ್ತಿ ಆಗುತ್ತೆ. ಬಟ್ ಒಂದು ನಿರ್ದಿಷ್ಟ ಜಾಗದಲ್ಲಿ ಇನ್ ಯೂನಿಟ್ ವಾಲ್ಯೂಮ್ ದ ನಂಬರ್ ಆಫ್ ಅಯಾನ್ಸ್ ವಿಲ್ ಬಿಕಮ್ ಲೆಸ್ಸರ್ ಬಿಕಾಸ್ ದ ರೆಸ್ಟ್ ಆಫ್ ದಿ ಅಯಾನ್ಸ್ ಹ್ಯಾವ್ ಗಾನ್ ಫಾರ್ ದ ಟ್ರಿಪ್, ಟೂರ್. ಹೀಗೆ ಬರಿಬೇಡಿ ಎಕ್ಸಾಮ್ನಲ್ಲಿ, ದಿಸ್ ಓನ್ಲಿ ಫಾರ್ ಯೋರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಡನ್. ನೆಕ್ಸ್ಟ್, ಇಂಡಿಕೇಟರ್ಸ್. ಮೈ ಫೇವ್ರೆಟ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್ ಇಸ್ ಇಂಡಿಕೇಟರ್ಸ್. ಏನು ಮಕ್ಕಳು ಇಂಡಿಕೇಟರ್ಸ್ ಅಂತ ಹೇಳಿದ್ರೆ, ಮೇಡಮ್ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡು ರೈಟ್ ಸೈಡು ಡೈರೆಕ್ಷನ್ ತೊಗೊಳಕ್ಕೆ ಪೀಂಪಿ 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 ಅಂತ ಹೇಳಿ ಹಾರ್ನ್ ನೋಡಿಕೊಂಡು ಸೌಂಡ್ ಮಾಡಿಕೊಂಡು ಲೈಟ್ ಬ್ಲಿಂಕ್ ಮಾಡ್ತೀವಲ್ಲ, ಅದೇ ನಾ ಇಂಡಿಕೇಟರ್ಸ್ ಅಂತ ಹೇಳಿದ್ರೆ ಅಲ್ಲ. ಇನ್ ಕೆಮಿಸ್ಟ್ರಿ ದ ಸಬ್ಸ್ಟೆನ್ಸ್ which indicates the presence of acid and base, you call them as indicators. ಯಾವ ಸಬ್ಸ್ಟೆನ್ಸ್ ಆಸಿಡ್ ಮತ್ತು ಬೇಸ್ ಇದು ಪ್ರೆಸೆನ್ಸನ್ನು ಹೇಳ್ಕೊಡುತ್ತೋ ಅದನ್ನು ಇಂಡಿಕೇಟರ್ಸ್ ಅಂತ ಹೇಳಿ ಕರಿತೇವೆ. ಸೊ ಇಂಡಿಕೇಟರ್ಸ್ನಲ್ಲಿ ಡೆಫಿನೇಷನ್ ಇಂಪಾರ್ಟೆಂಟ್ ಕೇಳ್ತಾರೆ. ಎಷ್ಟು ವಿಧ? ನ್ಯಾಚುರಲ್, ಸಿಂಥೆಟಿಕ್. ನ್ಯಾಚುರಲ್ ಇಂಡಿಕೇಟರ್ಸ್ ಮತ್ತು ಸಿಂಥೆಟಿಕ್ ಇಂಡಿಕೇಟರ್ಸ್. ಸೊ ನ್ಯಾಚುರಲ್ ಇಂಡಿಕೇಟರ್ಸ್ ಅಂತ ಹೇಳಿದರೆ ದ ಸಬ್ಸ್ಟೆನ್ಸ್ ವಿಚ್ ಚೇಂಜಸ್ ಆಸಿಡ್ ಇಟ್ಸ್ ಕಲರ್, ಬೇಸಿಕಲಿ ಇಟ್ಸ್ ಕಲರ್. ಓಕೆ, ಕಲರ್ಸನ್ನು ಚೇಂಜ್ ಮಾಡುತ್ತೆ in the presence of acid or base, and they are derived from nature. Plants ಅಥವಾ flowers, ಈ bark of the tree, ಅದರಿಂದ ಡಿರೈವ್ ಮಾಡಿದರೆ ನ್ಯಾಚುರಲ್. If those chemical substance which change their color, if you synthesize them in the lab, then you call them as synthetic indicators. Clear? ಈಗ ನ್ಯಾಚುರಲ್ ಇಂಡಿಕೇಟರ್ಸ್ನಲ್ಲಿ there are few substances which changes their smell. Smell change ಮಾಡೋದಕ್ಕೆ litmus paper will fall in natural synthetic indicator category. Okay? Ramesh, ma'am, it can also be called as slaked lime. I have a doubt. Okay, Ramesh, yes. Calcium hydroxide ಅನ್ನು ಸ್ಲೇಕ್ಡ್ ಲೈಮ್ ಅಂತ ಹೇಳಿ ಕರೀತಾರೆ. ಅದು ಹೇಳ್ಕೊಡ್ತೀನಿ ನಾನು ಹೇಗೆ ಅಂತ ಹೇಳಿ. ಒಂದು ನಿಮಿಷ ವೇಟ್ ಮಾಡಿ. ಅವಿ ನ್ಯಾಚುರಲ್, ಎಸ್ 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 ಬಿಣ, ಗುಡ್ ಗುಡ್. ಸೊ olfactory indicators are the one which changes their smell. Okay, ಸ್ಮೆಲ್ನ ಚೇಂಜ್ ಮಾಡುತ್ತೆ in the presence of acidic and basic. So let's get back to in detailing part of these indicators. Natural indicators, definition is important. Chemical substance extracted from nature changes their color or smell when placed in acidic or basic medium are called as natural.
ಇಲ್ಲಿ ಬರುತ್ತೆ ಲಿಟ್ಮಸ್ ಪೇಪರ್ ಅಥವಾ ಲಿಟ್ಮಸ್ ಸೊಲ್ಯೂಷನ್, ಬಿಕಾಸ್ ಇಟ್ ಇಸ್ ಡಿರೈವ್ಡ್ ಫ್ರಮ್ ಪ್ಲಾಂಟ್ ಕಾಲ್ಡ್ ಎಸ್ ವಾಟ್ ಇಸ್ ಇಟ್ ಲೈಕೆನ್ ಪ್ಲಾಂಟ್ ಇಂದ ಡಿರೈವ್ ಮಾಡಿದೆ. ಐ ವಿಲ್ ಶೋ ಯು ದ ಪಿಕ್ಚರ್. Yeah, this is a lichen which stick to the bark of the tree, and this plant belong to the division Thallophyta. ಸೊ ಈ ಒಂದು ಥ್ಯಾಲೋಫೈಟಾಗೆ ಬಿಲಾಂಗ್ ಆಗುವಂತಹ ಪ್ಲ್ಯಾಂಟಿಂದ ಆ ಡೈ ಅಂದರೆ ಬಣ್ಣವನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಇಟ್ ಕುಡ್ ಬಿ ಇದರ್ ಇನ್ ರೆಡ್ ಕಲರ್ ಆರ್ ಇನ್ ಪರ್ಪಲ್ ಕಲರ್ ಅಥವಾ ಬ್ಲೂ ಆಯಿತಾ. ಬಟ್ ನ್ಯೂಟ್ರಲ್ ಸೊಲ್ಯೂಷನಲ್ಲಿ ಅದು ಪರ್ಪಲ್ ಕಲರ್ ಇರುತ್ತೆ. ನ್ಯೂಟ್ರಲ್ ಸೊಲ್ಯೂಷನ್ ನ್ಯೂಟ್ರಲ್ ಇದೆ ಅಂತ ಹೇಳಿದರೆ ಲಿಟ್ಮಸ್ ಕಲರ್ ವಿಲ್ ಬಿ ಪರ್ಪಲ್. ಸೊ ದ್ಯಾಟ್ಸ್ ಇಟ್. ಓಕೆ, ಸೊ ನ್ಯಾಚುರಲ್ ಇಂಡಿಕೇಟರ್ಸ್ಗೆ ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ರೆ ಯು ಕ್ಯಾನ್ ರೈಟ್ ಲಿಟ್ಮಸ್, ಯು ಕ್ಯಾನ್ ಆಲ್ಸೋ ರೈಟ್ ಟರ್ಮರಿಕ್, ಯು ಕ್ಯಾನ್ ರೈಟ್ ರೆಡ್ ಕ್ಯಾಬೇಜ್ ಜ್ಯೂಸ್. ನಾವೊಂದು ಶಾರ್ಟ್ ವಿಡಿಯೋ ಮಾಡಿದ್ದೀವಿ ನಮ್ಮ ಚಾನಲ್ನಲ್ಲಿ, ನಾನು ಮತ್ತು ವೈಷ್ಣವಿ ಮ್ಯಾಮ್, ನಿಮ್ಮ ಮ್ಯಾಥಮ್ಯಾಟಿಕ್ಸ್ ಮೆಂಟರ್, ಹಾಗೆ ನಿಮ್ಮ ಬಯಾಲಜಿ ಮೆಂಟರ್ ನಮ್ಮ ಆದರ್ಶ್ ಸರ್, ಆಯಿತಾ. ನಾವು 3 ಜನ ಸೇರಿಬಿಟ್ಟು ಹೇಗೆ ರೆಡ್ ಕ್ಯಾಬೇಜ್ ಜ್ಯೂಸ್ ಬಣ್ಣವನ್ನು ಬದಲಾಯಿಸುತ್ತೆ ಅಂತ ಹೇಳಿ, ವೆನ್ ಎವರ್ ಯು ಗೆಟ್ ಟೈಮ್, ನಿಮಗೆ ಕರೆಕ್ಟಾಗಿ ಅದು ವಿಜುವಲ್ ಇಂಪ್ಯಾಕ್ಟ್ ಕೊಡಬೇಕು ಅಂತ ಹೇಳಿದ್ರೆ ಡೂ ವಾಚ್ ದಟ್ ಶಾರ್ಟ್ಸ್. ನೋಡಿದ್ದೀರಾ? ಎಸ್ ಅವಿ, ಎಸ್, ಗ್ರೇಟ್. ಐ ಆಮ್ ಗ್ಲಾಡ್ ದಟ್ ಯು ವಾಚ್ಡ್ ಆ್ಯಂಡ್ ಶೇರ್ ಇಟ್ ಟು ಯುವರ್ ಫ್ರೆಂಡ್ಸ್, ಬಿಕಾಸ್ ಆ ವಿಜುವಲ್ ಇಂಪ್ಯಾಕ್ಟ್ ಏನು ಕೊಡುತ್ತೆ ನೋಡಿ, ದ್ಯಾಟ್ ವಿಲ್ ಆಲ್ವೇಸ್ ಗಿವ್ ಯು ಹ್ಯಾಪಿನೆಸ್. ಓ, ಈ ಥರ ಇದೆ ಕಲರ್ಫುಲ್ ಕೆಮಿಸ್ಟ್ರಿ ಅಂತ ಹೇಳಿ. ಎಸ್, ಗುಡ್. ಸೊ ಈ ಒಂದು 3 ಸಬ್ಸ್ಟೆನ್ಸನ್ನು ನೀವು ನ್ಯಾಚುರಲ್ ಇಂಡಿಕೇಟರ್ಸ್ ಅಂತ ಹೇಳಿ ತಗೊಳ್ಳಿ. ಅಪಾರ್ಟ್ ಫ್ರಮ್ ದೀಸ್ 3, ದರ್ ಆರ್ 3 ಅದರ್ ಫ್ಲವರ್ಸ್. ಹೈಡ್ರಾಂಜಿಯಾ ಫ್ಲವರ್, ಹೈಡ್ರಾಂಜಿಯಾದು ಬೇರೆ ಬೇರೆ ಕಲರ್ಸ್ ಇರುತ್ತೆ. ಐ ಹ್ಯಾವ್ ಟೇಕನ್ 1 ಕಲರ್, ಮಿಕ್ಸ್ಡ್ ಕಲರ್ಸ್ ಕೂಡ ಬರ್ತಾ ಇದೆ ಇವಾಗ. ಪೆಟೂನಿಯಾ ಫ್ಲವರ್ಸ್, ಇದು ಕೂಡ ವೆರೈಟೀಸ್ ಇದೆ. ಐ ಹ್ಯಾವ್ ಟೇಕನ್ 1 ಇಮೇಜ್ ಅಷ್ಟೇ ಇಲ್ಲಿ. ಜೊತೆಗೆ ಜೆರೇನಿಯಮ್ ಅಂತ ಹೇಳುವ ಫ್ಲವರ್ಸ್, ಇಲ್ಲಿಂದ ಈ ಎಲ್ಲ ಫ್ಲವರ್ಸಿಂದ ಕೂಡ ಯು ಕ್ಯಾನ್ ಎಕ್ಸ್ಟ್ರಾಕ್ಟ್ ವಾಟ್ ಡೈಸ್ ಅಥವಾ ಕಲರ್ಸ್, ಆ್ಯಂಡ್ ದೆನ್ ದೋಸ್ ಕಲರ್ಸ್ ವಿಲ್ ಆ್ಯಕ್ಟ್ ಆಸ್ ಕೆಮಿಕಲಿ ನೀವನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಪೌಡರ್ ಥರ ಮಾಡಿಟ್ಕೊಳ್ಬಹುದು ಟು ಯೂಸ್ ಆಸ್ ಅ ನ್ಯಾಚುರಲ್ ಇಂಡಿಕೇಟರ್. ಅಥವಾ ಜಸ್ಟ್ ಫ್ಲವರ್ದು ಕ್ರಷ್ ಮಾಡಿ ಜ್ಯೂಸನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಫ್ಲವರನ್ನೇ ಇಟ್ಕೊಂಡು ಆ ಪೆಟಲ್ಸನ್ನೇ ಹಾಕಿ ಕಲರ್ ಚೇಂಜ್ ಆಗೋದನ್ನು ನೀವು ಅಬ್ಸರ್ವ್ ಮಾಡಬಹುದು. ಸೊ ಫ್ಲವರ್ಸ್ ಆಫ್ ಪೆಟೂನಿಯಾ, ಹೈಡ್ರಾಂಜಿಯಾ, ಜೆರೇನಿಯಮ್, ಇದೆಲ್ಲವುಗಳು ಕೂಡ they'll change their color and thereby it indicates the presence of acid or base. Litmus, I've told you already. Synthetic indicators. So 2 types. These are man-made. Okay, methyl orange, phenolphthalein. Methyl orange, acidic medium nalli red color irutte. Basic medium nalli yellow color torsutte. ರೆಡ್ ಆರ್ ಆರೆಂಜ್ ತೋರಿಸುತ್ತೆ. ಆಸಿಡಿಕ್ ಮೀಡಿಯಮ್ನಲ್ಲಿ, ಬೇಸ್ನಲ್ಲಿ ಯೆಲ್ಲೋ ಕಲರ್. ಫಿನಾಫ್ಥಲಿನ್ ಆಸಿಡಿಕ್ನಲ್ಲಿ ನೋ ಕಲರ್, ನಿಮಗೂ ಗೊತ್ತಿದೆ. ಇದ್ರದ್ದು ರಿಲೇಟೆಡ್ ಕೂಡ ಎಕ್ಸಾಂಪಲ್ಸ್ ತುಂಬ ನಾವು ಶಾರ್ಟ್ಸ್ ಮಾಡಿದ್ದೀವಿ. ನೋ ಕಲರ್, ಫಿನಾಫ್ಥಲಿನ್ ಇಂಡಿಕೇಟರ್ ಶೋಸ್ ನೋ ಕಲರ್ ಇನ್ ಆಸಿಡಿಕ್ ಮೀಡಿಯಮ್, ಆ್ಯಂಡ್ ಇನ್ ಬೇಸಿಕ್ ಮೀಡಿಯಮ್ ಇಟ್ ಶೋಸ್ ಪಿಂಕ್ ಕಲರ್. ಮಿಥೈಲ್ ಆರೆಂಜ್ ಬಗ್ಗೆ ಕೂಡ ನಾನು ಶಾರ್ಟ್ಸ್ ಮಾಡಿದ್ದೀನಿ, ನೀವು ನೋಡಬಹುದು. ಫಿನಾಫ್ಥಲಿನ್ ಬಗ್ಗೆ ಕೂಡ ನಾನು ಎಕ್ಸ್ಪೆರಿಮೆಂಟಲ್ ಶಾರ್ಟ್ಸ್ ಮಾಡಿದ್ದೀನಿ. ಇಟ್ ಈಸ್ ಮೇಡ್ ಫಾರ್ ಯು ಓನ್ಲಿ, ನಿಮಗೋಸ್ಕರನೇ ನಾನು ಮಾಡಿದ್ದು. ಡೂ ವಾಚ್ ಇಟ್. ಓಕೆ, ಸೊ ಈ ಥರ ಕ್ವೆಶನ್ ಕೇಳ್ತಾರೆ. ವಾಟ್ ಯು ಮೀನ್ ಬೈ ಸಿಂಥೆಟಿಕ್ ಇಂಡಿಕೇಟರ್ ಫಾರ್ 2 marks? 2 marksಗೆ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ವಾಟ್ ಡು ಯು ಮೀನ್ ಬೈ ಯುವರ್ ಡಿಫೈನ್ ಸಿಂಥೆಟಿಕ್ ಇಂಡಿಕೇಟರ್ಸ್? ನೇಮ್ ಎನಿ 2 ಸಿಂಥೆಟಿಕ್ ಇಂಡಿಕೇಟರ್ಸ್ ಆರ್ ಮ್ಯಾನ್ ಮೇಡ್ ಇಂಡಿಕೇಟರ್ಸ್ ಅಂತ ಹೇಳಿ ಕೇಳ್ತಾರೆ. ಅಥವಾ ಡಿಫ್ರೆಂಟ್ ಸಬ್ಸ್ಟೆನ್ಸಸ್ ಕೊಟ್ಬಿಟ್ಟು ಹೌ ಮಿಥೈಲ್ ಆರೆಂಜ್ ಚೇಂಜ್ ಇಟ್ಸ್ ಕಲರ್ ಇನ್ KOH, ಹೌ ಮಿಥೈಲ್ ಆರೆಂಜ್ ಚೇಂಜ್ ಇಟ್ಸ್ ಕಲರ್ ಇನ್ HCl, ಹೌ ಮಿಥೈಲ್ ಆರೆಂಜ್ ಚೇಂಜ್ ಇಟ್ಸ್ ಕಲರ್ ಇನ್ ವಿನೆಗರ್, ಹೌ ಮಿಥೈಲ್ ಆರೆಂಜ್ ಚೇಂಜ್ ಇಟ್ಸ್ ಕಲರ್ ಇನ್ ಸೋಡಿಯಂ ಹೈಡ್ರಾಕ್ಸೈಡ್, ಹೀಗೂ ಕೂಡ ಕೇಳ್ತಾರೆ. ನೆಕ್ಸ್ಟ್ ಚಾಪ್ಟರ್ ವಿಲ್ ಬಿ ಬೈ ಐ ಗೆಸ್ 9:45 ಚಂದ್ರಶೇಖರ್. 9:45 ವರೆಗೂ ಕೂಡ ಐ ಥಾಟ್ ಆಫ್ ಕಂಪ್ಲೀಟಿಂಗ್ ದಿಸ್ ಚಾಪ್ಟರ್. ಓಕೆ, 9:30 ಮ್ಯಾಕ್ಸಿಮಮ್. Next, okay, so what are the olfactory indicators? Example, onion, vanilla essence, ಮತ್ತೆ clove oil. Clove oil ಅಂತ ಹೇಳಿದರೆ ಲವಂಗದು ಬೀಜ ಅನ್ಕೊಳ್ತೀನಿ ನಾನು. ಈ 3 ಸಬ್ಸ್ಟೆನ್ಸ್ಗಳು ಕೂಡ will change their smell. What do you mean by olfactory? Olfactory indicators ಅಂತ ಹೇಳಿದರೆ substance which change their odor or smell, ಆಯಿತಾ, in acidic or basic medium. ನಿಮ್ಮ ಮನೇಲಿ ಇವಾಗ ಚಿತ್ರಾನ್ನ ಮಾಡ್ತಾರೆ ಅಂದ್ಕೊಳ್ಳಿ.
ಚಿತ್ರಾನ್ನ ಎಲ್ಲ ತಿಂತೀರಾ? ಎಷ್ಟು ಜನರಿಗೆ ಚಿತ್ರಾನ್ನ ಇಷ್ಟ? ಲೆಮನ್ ರೈಸ್ ಅಂತ ಹೇಳ್ತೀವಲ್ಲ, ಆ ಲೆಮನ್ ರೈಸ್ನಲ್ಲಿ 2 ಇಂಡಿಕೇಟರ್ ಸ್ಟೋರಿ ನಾನು ಹೇಳ್ತೀನಿ, ಇಫ್ ಯು ಆರ್ ರೆಡಿ. ಸೊ ಹೌ ಮೆನಿ ಆಫ್ ಯು ಲೈಕ್ ಲೆಮನ್ ರೈಸ್? No comments. Avi, yeah, turmeric. And also you can talk about onion. Yes. So lemon rice basically, yeah, even I like a lot. ಅದು ಮಾವಿನಕಾಯಿ ಚಿತ್ರಾನ್ನ ಅಂತ ಹೇಳಿದ್ರೆ ಫೀಲೇ ಬೇರೆ. ಸೊ ಎಸ್, ಸೊ ಏನು ಹೇಳ್ತಿದ್ದೀನಿ ಅಂತೇಳಿ, ಲೆಮನ್ ರೈಸ್ ಇಟ್ಕೊಳ್ಳಿ ಮಕ್ಕಳೇ. ಲೆಮನ್ ಹಿಂಡ್ತೀರ, ಆ ಚಿತ್ರಾನ್ನಕ್ಕೆ ಯೆಲ್ಲೋ ಕಲರ್ ಅರಿಶಿನ ಪುಡಿ ಕೂಡ ಹಾಕ್ತೀರಾ. ಲೆಮನ್ ಹಾಕಬೇಕಾದ್ರೆ ಟರ್ಮರಿಕ್ ಏನಾದರೂ ಚೇಂಜ್ ಮಾಡುತ್ತಾ ಕಲರ್? ಇಲ್ಲ. ಸೊ ಅಸಿಡಿಕ್ ಮೀಡಿಯಮ್ನಲ್ಲಿ ಲೆಮನ್ ರೈಸ್ ಅಷ್ಟು ಬೆಸ್ಟ್ ಎಕ್ಸಾಂಪಲ್ ಬೇರೆ ಯಾವುದೂ ಇಲ್ಲ. ಅಸಿಡಿಕ್ ಮೀಡಿಯಮ್ ಅಂದರೆ ಲೆಮನ್ ಹಿಂಡಬೇಕಾದ್ರೆ ಚಿತ್ರಾನ್ನದ ಕಲರ್ ರೆಡ್ ಆಗಲ್ಲ, ಯೆಲ್ಲೋ ಆಗೇ ಇರುತ್ತೆ. ಸೊ ಟರ್ಮರಿಕ್ ವಿಲ್ ನಾಟ್ ಚೇಂಜ್ ಇಟ್ಸ್ ಕಲರ್ ಇನ್ ಆಸಿಡಿಕ್ ಮೀಡಿಯಮ್. ಅದು ಯಾವಾಗ ರೆಡ್ ಆಗುತ್ತೆ? ಅದು ಯಾವಾಗ ಬೇಸ್ ಆಗುತ್ತೆ ನೋಡಿ, ಬೇಸಿಕ್ಕಾಗಿ ಯಾವಾಗ ಕನ್ವರ್ಟ್ ಆಗುತ್ತೆ ಆವಾಗ ಅದು ಇದು ರೆಡ್ ಆಗುತ್ತೆ. ಸೊ ನಿಮ್ಮ ವೈಟ್ ಕಲರ್ ಕ್ಲೋತ್ನಲ್ಲಿ ಏನಾದರೂ ಕರಿ ಸ್ಟೇನ್ ಬಿದ್ದಾಗ ಅದರಲ್ಲಿ ಟರ್ಮರಿಕ್ ಇರುತ್ತೆ, ಸೋಪಿಂದ ತೊಳೆದಾಗ, ಸೋಪ್ ಇಸ್ ನಥಿಂಗ್ ಬಟ್ ಅ ಬೇಸ್, ಆಗ ಏನಾಗುತ್ತೆ ಅದು ಆ ಕರಿ ಸ್ಟೇನ್ ರೆಡ್ ಆಗಿ ಮತ್ತೆ ವಾಪಸ್ ನಾರ್ಮಲ್ ಕಲರಿಗೆ ಬರುತ್ತೆ. ಆ ಒಂದು ಎಕ್ಸಾಂಪಲ್ ಅಥವಾ ಲಾಜಿಕಲ್ ಬೇಸ್ಡ್ ಕ್ವೆಶನ್ಸ್ ಕೇಳ್ಬೋದು ನಿಮಗೆ. ಆಲ್ ಸೆಟ್. ನೆಕ್ಸ್ಟ್, ಇದೇ ಚಿತ್ರಾನ್ನದಲ್ಲಿ ಆ್ಯಸಿಡ್, ಈ ನಿಂಬೆ ಹುಳಿ ಹಾಕ್ತೀರಾ, ಬಟ್ ಚಿತ್ರಾನ್ನಕ್ಕೆ ಕೆಲವರು ಆನಿಯನ್ ಹಾಕ್ತಾರೆ, ಕೆಲವರು ಆನಿಯನ್ ಹಾಕಲ್ಲ. ವೆಜಿಟೇಬಲ್ ಪುಲಾವ್ ಮಾಡ್ತೀರಾ ಅಂದ್ಕೊಳ್ಳಿ, ಅಥವಾ ವೆಜಿಟೇಬಲ್ ಬಿರಿಯಾನಿ ಮಾಡ್ತಿದ್ದೀರಾ ಅಂದ್ಕೊಳ್ಳಿ, ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಬಿರಿಯಾನಿ ಮಾಡ್ತೀರಾ ಅಂದ್ಕೊಳ್ಳಿ. ಸೊ ಆ ಬಿರಿಯಾನಿ ಮಾಡಬೇಕಾದ್ರೆ ಫಸ್ಟಿಗೆ ಆನಿಯನ್ನ ಚೆನ್ನಾಗಿ ಸಾರ್ಟ್ ಮಾಡ್ತೀರಾ, ಆಮೇಲೆ ಸ್ವಲ್ಪ ನಿಂಬೆ ಹಣ್ಣು ಹಾಕ್ತೀರಾ ಅಂದ್ಕೊಳ್ಳಿ, ಘಮ ಘಮ ಅನ್ಬೇಕು, ಹೌದಾ? ಈಗ ನೋಡಿ, ಆನಿಯನ್ದು ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ ಯಾವಾಗ ಸ್ವಲ್ಪ ನಿಂಬೆಹಣ್ಣು ಹಾಕಿದಾಗ, ಸ್ವಲ್ಪ ಉಪ್ಪು ಹಾಕಿದಾಗ. ಸೊ ಇಟ್ ರಿಟೈನ್ಸ್ ಇಟ್ ಸ್ಮೆಲ್ ಇನ್ ಆ್ಯಸಿಡಿಕ್ ಮೀಡಿಯಮ್. ಬೇಸಿಕ್ ಮೀಡಿಯಮ್ನಲ್ಲಿ ಇಲ್ಲ. ಸೋಪ್ ನೀರು ಹಾಕ್ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಬಟ್ ತಿನ್ನೋಕ್ಕಾಗಲ್ಲ ಅಷ್ಟೇ ಅದು. ಓಕೆ, ಸೊ ಆ್ಯಸಿಡಿಕ್ ಮೀಡಿಯಮ್ನಲ್ಲಿ ಆನಿಯನ್ ವಿಲ್ ರಿಟೈನ್ ಇಟ್ ಸ್ಮೆಲ್. ನೆನ್ಪಿಟ್ಕೊಳ್ತೀರಾ ಅಲ್ವಾ? ಕ್ಲೋ ಆಯಿಲ್ ಆಗಿರ್ಬೋದು, ವೆನಿಲಾ ಎಸೆನ್ಸ್ ಆಗಿರ್ಬೋದು, ಅಲ್ಲೂ ಕೂಡ ಆ್ಯಸಿಡಿಕ್ ಮೀಡಿಯಮ್ನಲ್ಲಿ ಇಟ್ ವಿಲ್ ಆಲ್ವೇಸ್ ರಿಟೈನ್ ಇಟ್ ಸ್ಮೆಲ್, ಬಟ್ ಚೇಂಜಸ್ ಇಟ್ ಸ್ಮೆಲ್ ಇನ್ ದ ಬೇಸಿಕ್ ಮೀಡಿಯಮ್. ದಾಟ್ಸ್ ಇಟ್. ಮ್ಯಾಮ್, ಇಫ್ ಯು ಆರ್ ಆ್ಯಡ್ ಬೇಕಿಂಗ್ ಸೋಡಾ ಟು ಲೆಮನ್ ರೈಸ್, ಬೇಕಿಂಗ್ ಸೋಡಾವನ್ನು ನೀವು ಲೆಮನ್ ರೈಸಿಗೆ ಆ್ಯಡ್ ಮಾಡ್ತಾರೆ ಕೆಲವೊಂದು ಹೋಟೆಲ್ಸ್ನಲ್ಲಿ. ಯೂಶ್ವಲಾಗಿ ಅವರು ಬೇಗ ಅನ್ನ ಬೇಯಲಿ ಅಂತ ಹೇಳಿ ಬೇಕಿಂಗ್ ಸೋಡಾ ಆ್ಯಡ್ ಮಾಡ್ತಾರೆ. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ, ಹೀಟ್ ರಿಲೀಸ್ ಆಗುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ, ಇಟ್ ಕ್ರಿಯೇಟ್ಸ್ ಯು ಫೀಲ್ ಲೈಕ್ ಆ್ಯಸ್ ಇಫ್ ಯು ಆಲ್ರೆಡಿ ಹ್ಯಾವ್ ಈಟನ್ ಮಚ್. ಅದು ಬಿಟ್ಟು ಬೇರೆ ಯಾವುದೇ ಥರದ ರಿಯಾಕ್ಷನ್ಸ್ ಆಗಲ್ಲ, ಯಾಕೆಂದರೆ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ ಲೆಮನ್ ಒಳಗಡೆ, ಆಯಿತಾ? ಅದು ಮೆಟಲ್ ಬೈಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಆಗಿ ಆಫಿಷಿಯಲಿ ಸಾಲ್ಟು, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು, ನೀರು ಕೊಡಬೇಕು. ಬಟ್ ನೀವು ಹಾಕೋ ಸ್ವಲ್ಪ ಕಾರ್ಬೋನೇಟು ಟರ್ಮರಿಕ್ ಆ ಚಿತ್ರಾನ್ನದೊಳಗಡೆ ಯಾವುದೇ ಥರದ ಬೇರೆ ಸಾಲ್ಟ್ ಕೊಡೋಕ್ಕೆ ಚಾನ್ಸ್ ಇಲ್ಲ. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಲಿಬರೇಟ್ ಆಗೋದು ನಿಮಗೆ ಕಾಣಲ್ಲ, ಮತ್ತು ವಾಟರ್ ಫಾರ್ಮ್ ಆಗೋದು ಸ್ವಲ್ಪ ಅಲ್ಲಿ ಇಲ್ಲಿ ಆಗ್ಬೋದೋ ಏನೋ, ಯಾಕೆಂದರೆ ರೈಸ್ ಜಾಸ್ತಿ ಇರುತ್ತೆ, ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತಲ್ವ ಅಲ್ಲಿ. ಸೊ ಈ ರಿಯಾಕ್ಷನ್ದು ಪ್ರಾಡಕ್ಟ್ ಸೇಮೇ ಇರುತ್ತೆ, ಸಾಲ್ಟು, ಕಾರ್ಬನ್ ಡೈಆಕ್ಸೈಡು, ವಾಟರ್ ಸೇಮೇ ಇರುತ್ತೆ, ಬಟ್ ಅದನ್ನ ನೀವು ಅಬ್ಸರ್ವೇಷನ್ ಮಾಡೋದು ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ. ಹಾಂ, ಇಟ್ ಟರ್ನ್ಸ್ ರೆಡ್, ದಟ್ ಈಸ್ ಪಾಸಿಬಲ್, ಯಾಕೆಂದರೆ ಅದು ಬೇಸಿಕ್ಸ್ ಆ್ಯಸಿಡಿಕ್ ಸಾಲ್ಟ್ ಅದು, ಮತ್ತು ಸೋಡಿಯಂ ವಾಟರ್ ಜೊತೆ ಕಂಬೈಂಡ್ ಆದಾಗ ಇಟ್ ವಿಲ್ ಟರ್ನ್ ರೆಡ್. ಇಟ್ ಟರ್ನ್ಸ್ ರೆಡ್ ಅಂತ ಕೇಳ್ತಿದ್ದೀರಾ? ಇಟ್ ಮೈಟ್ ಟರ್ನ್ ರೆಡ್. ನಾನು ಮಾಡಿ ನೋಡಿಲ್ಲ, ನಾನೊಂದು ಎಕ್ಸ್ಪೆರಿಮೆಂಟ್ ಶಾರ್ಟ್ ಮಾಡ್ತೀನಿ, ಚಿತ್ರಾನ್ನ ಮಾಡ್ಕೊಂಡು ಬಂದುಬಿಟ್ಟು ಅದಕ್ಕೆ ಬೇಕಿಂಗ್ ಸೋಡಾ ಹಾಕ್ತೀನಿ, ಬಟ್ ಪಕ್ಕದ ರೆಡ್ ಆಗಲ್ಲ. ರೆಡ್ ಆಗಬೇಕು ಅಂತ ಹೇಳಿದ್ರೆ ನೀವು ಸೋಡಿಯಂ ಹೈಡ್ರಾಕ್ಸೈಡ್ನ ಯೂಟಿಲೈಸ್ ಮಾಡ್ಕೋಬೇಕಾಗುತ್ತೆ. ಆ ಥರ ರೆಡ್ ಆಗಬೇಕು ಅಂತ ಹೇಳಿದ್ರೆ ಹೋಟೆಲ್ ಅವರು ಯಾರು ಬೇಕಿಂಗ್ ಸೋಡಾ ಹಾಕ್ತಾನೆ ಇರಲಿಲ್ಲಲ್ಲ. ಯಾ, ದ್ಯಾಟ್ಸ್ ಇಟ್. ಸೊ ಲೆಟ್ಸ್ ಕಂಟಿನ್ಯೂ. ವಾಟ್ ಡು ಆಲ್ ಆಸಿಡ್ಸ್ ಆ್ಯಂಡ್ ಬೇಸಸ್ ಹ್ಯಾವ್ ಇನ್ ಕಾಮನ್? ಏನಿದೆ ಎಲ್ಲ ಆ್ಯಸಿಡ್ಗೂ ಬೇಸಿಗೂ? ಅಯಾನ್ಸ್. ಆ್ಯಸಿಡ್ಸ್ ಮತ್ತು ಬೇಸಸ್ನಲ್ಲಿ ಕಾಮನ್ ಆಗಿರುವಂಥದ್ದು ಅಯಾನ್ಸ್ ಆಗಿರುತ್ತೆ. ಸೊ ಬೇಸ್ ಬಗ್ಗೆ ನಾವು ಕಲ್ತಿದ್ದೀವ ಮಕ್ಕಳೇ, ಬಿಕಾಸ್ ವಿ ಜಸ್ಟ್ ವೆಂಟ್ ಇನ್ ಟು ಇಂಡಿಕೇಟರ್ಸ್. ಸೊ ಹಿಯರ್ ಇಟ್ ಸೆಲ್ಫ್ ಐಲ್ ಗಿವ್ ಯು ಅ ನೋಟ್ ಅಬೌಟ್ ಬೇಸ್. ವಿ ಹ್ಯಾವ್ ಮಿಸ್ಡ್ ಇಟ್. ಬೇಸ್ ಅಂತ ಹೇಳಿದರೆ ಸಬ್ಸ್ಟೆನ್ಸ್ ವಿಚ್ ರಿಲೀಸಸ್ hydroxide ion in water. Hydroxide ions in water. So base nallu kuda you can list strong base and weak base.
ಸ್ಟ್ರಾಂಗ್ ಬೇಸ್ ಅಂತ ಹೇಳಿದ್ರೆ ಸದ್ಯಕ್ಕೆ ನಿಜವಾಗ್ಲೂ ಸ್ಟ್ರಾಂಗ್ ಆಗಿರುವಂಥ ಬೇಸ್ಗಳಿದೆ ಎರಡೇ ಮಕ್ಕಳೇ, ಆಯಿತಾ. ವೀಕ್ ಬೇಸ್ ಅಂತ ಹೇಳಿದ್ರೆ ಯು ಕ್ಯಾನ್ ರೈಟ್ NH4OH, ಅಮೋನಿಯಂ ಹೈಡ್ರಾಕ್ಸೈಡ್ನ ವೀಕ್ ಬೇಸ್ ಅಂತ ಹೇಳಿ ಬರಿಬೋದು. ಕಾಪರ್ ಹೈಡ್ರಾಕ್ಸೈಡನ್ನು ವೀಕ್ ಬೇಸ್ ಅಂತ ಹೇಳಿ ಬರಿಬೋದು. ಅಲ್ಯೂಮಿನಿಯಂ ಹೈಡ್ರಾಕ್ಸೈಡನ್ನು ವೀಕ್ ಬೇಸ್ ಅಂತ ಹೇಳ್ಬೋದು. ಈ ಸ್ಟ್ರಾಂಗು ವೀಕು ಎರಡರ ನಡುವೆ ಇರುವಂತಹ ಮಾಡ್ರೇಟ್ ಬೇಸಿಸಿಟಿ ಯಾರಿಗಿದೆ? ಕ್ಯಾಲ್ಶಿಯಂ ಹೈಡ್ರಾಕ್ಸೈಡಿಗಿರುತ್ತೆ, ಮೆಗ್ನೀಷಿಯಂ ಹೈಡ್ರಾಕ್ಸೈಡಿಗಿರುತ್ತೆ. ಇದರ pH ವ್ಯಾಲ್ಯೂ ಒಂದು ಅರೌಂಡ್ 10 10 to 11. ಅಂದರೆ ಅದು ಸ್ಟ್ರಾಂಗ್ ಕೂಡ ಅಲ್ಲ, ವೀಕ್ ಕೂಡ ಅಲ್ಲ, ಮಾಡರೇಟ್ ಆಗಿರುವಂತಹ ಬೇಸ್ ಆಗಿರುತ್ತೆ. ದಾಟ್ಸ್ ಇಟ್. ಸೊ ಡೆಫಿನೆಟ್ಲಿ ಆ್ಯಸಿಡ್ ತಗೊಂಡ್ರೆ H+ ಇರುತ್ತೆ, ಮತ್ತೆ ನೆಗೆಟಿವ್ ಅಯಾನ್ಸ್ ಇರುತ್ತೆ ಅಲ್ವಾ. HCl ಅಲ್ಲಿ Cl-, ಸಲ್ಫ್ಯೂರಿಕ್ ಆ್ಯಸಿಡ್ನಲ್ಲಿ SO4 2-, ನೈಟ್ರೇಟ್ನಲ್ಲಿ NO3 -. ಬೇಸ್ ತಗೊಂಡ್ರೆ OH- ಕಾಮನ್ ಇರುತ್ತೆ, ಪಾಸಿಟಿವ್ ಅಯಾನ್ಸ್ ಇರುತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್ನಲ್ಲಿ ಸೋಡಿಯಂ ಇರುತ್ತೆ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ನಲ್ಲಿ K+ ಇರುತ್ತೆ, ಅಮೋನಿಯಂ ಹೈಡ್ರಾಕ್ಸೈಡ್ನಲ್ಲಿ NH4+ ಇರುತ್ತೆ. ಒಟ್ಟು ಇಫ್ ಐ ಆಸ್ಕ್ ಯು ವಾಟ್ ಡು ಆಲ್ ದಿಸ್ ಆಸಿಡ್ಸ್ ಆ್ಯಂಡ್ ಬೇಸಸ್ ಡೂ ಹ್ಯಾವ್ ಇನ್ ಕಾಮನ್ ಅಂತ ಹೇಳಿದ್ರೆ ಅಯಾನ್ಸ್, ನಥಿಂಗ್ ಎಲ್ಸ್. ಅಯಾನ್ಸ್ ಇದ್ದರೆ ದೇ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಸೊ ದಿಸ್ diagram is important for the state board for 2 marks. And they'll ask you to name specifically dilute HCl, rubber cork. ಇದೆರಡೇ ಕೇಳೋದು. And for CBSE board, they'll ask you, prove that or show that acid conducts electricity, base conducts electricity. ಹೀಗೆ ಕೇಳ್ತಾರೆ ಕ್ವೆಶನ್, ಕೇಳಿದ್ದಾರೆ ಕೂಡ ತುಂಬ ಸಲ. ವಾಟ್ ಹ್ಯಾಪನ್ಸ್ ಟು ಆ್ಯಸಿಡ್ ಆರ್ ಬೇಸ್ ಇನ್ ವಾಟರ್? ಇದನ್ನು ಆ್ಯಸಿಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಾ, HCl. ವಾಟರಿಗೆ ಹಾಕ್ತೀರಾ, ಅಲ್ಲೇನಾಗುತ್ತೆ, H+ ವಿಲ್ ಕಂಬೈನ್ ವಿತ್ H2O, H3O+ ಆಗುತ್ತೆ, Cl- ಪ್ರೊಡ್ಯೂಸ್ ಆಗುತ್ತೆ, H+ ರಿಲೀಸ್ ಮಾಡುತ್ತೆ ಅಷ್ಟೇ. ಅದನ್ನೇ ಅಲ್ಲಿ ಇಕ್ವೇಶನ್ ಥರ ಹೇಳಿರೋದು, ಆಯಿತಾ. ಅವ್ರು ಹೇಳ್ತಾರೆ H+ ಕೆನಾಟ್ ಎಕ್ಸಿಸ್ಟ್ ಅಲೋನ್. ಹೆದರ್ಕೊಳ್ಳುತ್ತೆ, ಅಮ್ಮ ನನಗೆ ಭಯ ಆಗ್ತಿದೆ ಒಬ್ಬಳೇ ಇರೋಕ್ಕೆ ಅಂತ ಹೇಳಿ. ಆವಾಗ ವಾಟರ್ ಹೇಳುತ್ತೆ, ಬಾ ಮಗಳೇ ನನ್ನ ಜೊತೆ ಅಂತ ಹೇಳಿ. ಸೊ H2O ಜೊತೆ H+ ಹೋಗಿ H3O+ ಆಗಿ ಡ್ರಾಮಾ ಎಂಡ್ ಆಗುತ್ತೆ. ದಾಟ್ಸ್ ಇಟ್. ಬಿಕಾಸ್ H+ ಇಸ್ ರಿಯಲಿ ಪುಟಾಣಿ, ಆಯಿತಾ, ಸಣ್ಣ ಅಯಾನ್ಸ್ ಅದು. ಆಲ್ ಸೆಟ್. ನೆಕ್ಸ್ಟ್, ಬೇಸನ್ನು ನೀರಿಗೆ ಹಾಕಿದಾಗ ಏನಾಗುತ್ತೆ? ಅಲ್ಲೂ ಸೇಮ್ ಸ್ಟೋರಿ. ಬೇಸ್ ಸ್ಪ್ಲಿಟ್ ಆಗುತ್ತೆ. ಏನು? ಪಾಸಿಟಿವ್ ಅಯಾನ್ ಇನ್ನ ಬೇಸಿಕ್ ರ್ಯಾಡಿಕಲ್ ಅಂತ ಹೇಳ್ತೀರಾ. ಬೇಸಿಂದ ಬರುವ ಅಯಾನ್ಸನ್ನು ಬೇಸಿಕ್ ರ್ಯಾಡಿಕಲ್. ಆಸಿಡಲ್ಲಿ ಬರುತ್ತಲ್ಲ ಮಕ್ಕಳೇ ನೆಗೆಟಿವ್ ಅಯಾನನ್ನು ಆಸಿಡ್ ರ್ಯಾಡಿಕಲ್. ಆಸಿಡ್ ರ್ಯಾಡಿಕಲ್ ಅಂತ ಹೇಳ್ತೀರಾ. ಓಕೆ, ಸೊ ಬೇಸಿಕ್ ರ್ಯಾಡಿಕಲ್ ಗೊತ್ತಾಯಿತು, ಆಸಿಡ್ ರ್ಯಾಡಿಕಲ್ ಗೊತ್ತಾಯಿತು. ಈಗ ಬರ್ತೀವಿ ಇಂಪಾರ್ಟೆಂಟ್ ಡ್ರೈ ಲಿಟ್ಮಸ್ ಮತ್ತು ವೆಟ್ ಲಿಟ್ಮಸ್ದು ಒಂದು ಎಕ್ಸ್ಪೆರಿಮೆಂಟಿಗೆ. ಇಲ್ಲಿ ಒಂದು ಟೆಸ್ಟ್ ಟ್ಯೂಬ್ 1 ನೋಡಿ, ಫಸ್ಟಿಗೆ ಹಿಡ್ಕೊಂಡಿರೋನು ಟಾಂಗ್ ಅಥವಾ ಟೆಸ್ಟ್ ಟ್ಯೂಬ್ ಹೋಲ್ಡರ್ನಲ್ಲಿ ಆ ಟೆಸ್ಟ್ ಟ್ಯೂಬ್ ಹಿಡ್ಕೊಂಡಿದ್ದಾನೆ. ನೀವು ಕೂಡ ನಿಮ್ಮ ಲ್ಯಾಬಲ್ಲಿ ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಯೂಸ್ ಟೆಸ್ಟ್ ಟ್ಯೂಬ್ ಹೋಲ್ಡರ್, ಆಯಿತಾ. ಆಮೇಲೆ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ಇದೆ ಟೆಸ್ಟ್ ಟ್ಯೂಬ್ನಲ್ಲಿ. ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ಏನಿದೆ? ಸೋಡಿಯಂ ಕ್ಲೋರೈಡ್ ಇದೆ. ಇದಕ್ಕೆ ಆ ವಾಲಿಂದ ಸಣ್ಣದಾಗಿ ಡ್ರಾಪ್ ವೈಸ್, ನನಗೂ ಇದ್ರು ನಮ್ಮ MSc ಟೀಚರ್ಸು, ಅವರು ತುಂಬ ಕಾಶಿಯಸ್ ಆಗಿ ನಮಗೆ ಹೇಳ್ಕೊಡ್ತಾ ಇದ್ರು. ಸ್ಲೋ ಆಗಿ ಡ್ರಾಪರ್ ಇಟ್ಕೊಂಡು ಡ್ರಾಪ್ ವೈಸ್ ಆ್ಯಸಿಡನ್ನು ಆ್ಯಡ್ ಮಾಡಿ, ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡ್ಕೊಳ್ಳಿ ಆ್ಯಡ್ ಮಾಡಬೇಕಾದ್ರೆ. ಇದೆಲ್ಲ ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಲ್ಯಾಬ್ನಲ್ಲಿ ನಾವು ಹೇಗೆ ಬಿಹೇವ್ ಮಾಡ್ತೀವಿ, ನಮ್ಮದು ಜೆಸ್ಚರ್ ಏನು ಅಂತ ಹೇಳೋದು ಒಂದೇ ಒಂದು ಇಂಪಾರ್ಟೆಂಟ್. ಏನಂದರೆ ನೀವು ತುಂಬ ಅಬ್ಸರ್ವ್ ಮಾಡೋಕ್ಕೆ ಟೈಮ್ ಸಿಗುತ್ತೆ, ಆಯಿತಾ, ಮತ್ತು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೂ. ಇಲ್ಲೇನು ಸಿಗುತ್ತೆ? H2SO4. ಒಟ್ಟಿನಲ್ಲಿ ನಿಮಗೆ ಅಲ್ಲಿಂದ ಒಂದು ಆ್ಯಸಿಡ್ದು ವೇಪರ್, ಏನದು? HCl. ಹೇಗೆ? HCl HCl ವೇಪರ್ ಆಗಿ ಹೊರಗಡೆ ಬರುತ್ತೆ. ಜೊತೆಗೆ ಸೋಡಿಯಂ ಸಲ್ಫೇಟ್ ಅಂತ ಹೇಳುವಂಥದ್ದು ಫಾರ್ಮ್ ಆಗುತ್ತೆ. ಸೊ ಈ ಸೋಡಿಯಂ ಕ್ಲೋರೈಡ್ಗೆ ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕಿದಾಗ HCl ಗ್ಯಾಸ್ ಹೊರಗಡೆ ಬರುತ್ತೆ. ಈ HCl ಗ್ಯಾಸನ್ನು ಡೆಲಿವರಿ ಟ್ಯೂಬ್ನಲ್ಲಿ ನೀವೇನು ಮಾಡ್ತೀರಾ? ಕಲೆಕ್ಟ್ ಮಾಡ್ತೀರಾ. ಕಲೆಕ್ಟ್ ಮಾಡಿದಾಗ ಅಲ್ಲಿ ಮಾಯಿಸ್ಟ್ ಲಿಟ್ಮಸ್ ಪೇಪರ್ ಇರುತ್ತೆ. ಏನಿರುತ್ತೆ? ಮಾಯಿಸ್ಟ್ ಲಿಟ್ಮಸ್ ಪೇಪರ್. ಈ ಮಾಯಿಸ್ಟ್ ಲಿಟ್ಮಸ್ ಪೇಪರ್ ಅಂತ ಹೇಳಿದರೆ ಲಿಟ್ಮಸ್ ಪೇಪರ್ನಲ್ಲಿ ನೀರಿದೆ ಅಂತ ಹೇಳಿ ಆಯಿತು. ಸೊ ಈ ಲಿಟ್ಮಸ್ ಪೇಪರ್ನಲ್ಲಿ
ನೀವು ಯಾವಾಗ HCl ಗ್ಯಾಸ್ ಪಾಸ್ ಮಾಡ್ತೀರೋ ಅದು ಮಾಯ್ಸ್ಟ್ ಲಿಟ್ಮಸ್ ಪೇಪರ್. ಕಲರ್ ಏನಾಗಬೇಕು? ಲಿಟ್ಮಸ್ ಪೇಪರ್ ಇದು ರೆಡ್ ಆಗಿ ಚೇಂಜ್ ಆಗುತ್ತೆ. ಕಲರ್ ಆಫ್ ದ ಲಿಟ್ಮಸ್ ಪೇಪರ್ ಬಿಕಮ್ಸ್ ರೆಡ್ ಆಗುತ್ತೆ. ಅರ್ಥ ಆಯ್ತಾ? ಈಸಿ. ಅದೇ ನೀವು ಪಾಸ್ ಮಾಡುವಂತಹ HCl ಗ್ಯಾಸನ್ನು ಗಾರ್ಡ್ ಕಂಟೈನಿಂಗ್ ಕ್ಯಾಲ್ಶಿಯಂ ಕ್ಲೋರೈಡ್, ಇದು ಏನು ಹೇಳ್ತೀವಿ, ಡ್ರೈಯಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ಡ್ರೈಯಿಂಗ್ ಏಜೆಂಟ್ ಅವರು ಡೆಸಿಕೇಟಿಂಗ್ ಏಜೆಂಟ್. ನಿಮ್ಮದು ಕೂದಲನ್ನೆಲ್ಲ ಡ್ರೈ ಮಾಡ್ಕೊಳ್ಳೋಕ್ಕೆ ಡ್ರೈಯರ್ ಯೂಸ್ ಮಾಡ್ತೀರಲ್ಲ, ಅದೇ ಥರ ನಾವು ಸ್ವಲ್ಪ ನಮ್ಮ ಕೆಮಿಕಲ್ ಕಂಪೌಂಡ್ಸ್ನ ಬ್ಯೂಟಿಫೈ ಮಾಡೋಕ್ಕೆ ಡ್ರೈಯಿಂಗ್ ಏಜೆಂಟ್ ತಗೋತೀವಿ. ಸೊ ಅದು ಏನಾದರೂ ಇಟ್ಕೊಂಡು ಅಲ್ಲಿಂದ HCl ಗ್ಯಾಸ್ ನೀವು ಪಾಸ್ ಮಾಡ್ತೀರಾ ಅಂದರೆ, ಮತ್ತು ಡ್ರೈ ಲಿಟ್ಮಸ್ ಪೇಪರ್ ತಗೋತೀರಾ ಅಂತ ಹೇಳಿದ್ರೆ ಅಲ್ಲಿ ರೆಡ್ ಕಲರ್ ಚೇಂಜ್ ಆಗಲ್ಲ, ಹಾಗೆ ಇರುತ್ತೆ. ಲಿಟ್ಮಸ್ ಶೋಸ್ ನೋ ರಿಯಾಕ್ಷನ್, HCl ಆಲ್ಸೋ ಶೋಸ್ ನೋ ರಿಯಾಕ್ಷನ್ ವೆನ್ ಆಲ್ ದ ಕಂಡೀಷನ್ಸ್ ಆರ್ ಡ್ರೈ. ಎಲ್ಲಾದರೂ ಒಂದು ಕಡೆ ಅಂದರೆ ಮಾಯ್ಸ್ಟ್ HCl ಅಥವಾ ಮಾಯ್ಸ್ಟ್ ಲಿಟ್ಮಸ್ ಪೇಪರ್ ಎಲ್ಲರೂ ಒಂದು ಕಡೆ ಮಾಯ್ಶ್ಚರ್ ಇದೆಯಾ ಅಲ್ಲಿ H+ ಅಯಾನ್ಸ್ ರಿಲೀಸ್ ಆಗುತ್ತೆ. ಸೊ ನೀವೇನು ಕಲ್ತ್ರಿ, ವಾಟರ್ನಲ್ಲಿ ಮಾತ್ರ H+ ರಿಲೀಸ್ ಆಗುತ್ತೆ, ಆಸಿಡ್ H+ ಅನ್ನು ರಿಲೀಸ್ ಮಾಡುತ್ತೆ. ವಾಟರ್ ಇಲ್ಲ ಅಂತ ಹೇಳಿದರೆ ರಿಲೀಸ್ ಮಾಡಲ್ಲ, ಅಷ್ಟೇ. ಮಾರಲ್ ಆಫ್ ದ ಸ್ಟೋರಿ ಮುಗೀತಲ್ಲಿಗೆ. ಈಗ ಬರೋಣ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ನೀವೀಗ ಇಬ್ಬರು ಫ್ರೆಂಡ್ಸ್ ಜಗಳಾಡ್ತಾ ಇರ್ತೀರಾ, ಯಾರ ಕಡೆ ನೀನು ಅಂತ ಹೇಳಿ ಕೇಳಿದ್ರೆ ತುಂಬ ನ್ಯೂಟ್ರಲ್ ಆಗಿದ್ಬಿಡ್ತೀರಲ್ವಾ. ಸೊ ಈಕ್ವಲ್, ಇಬ್ಬರು ಫ್ರೆಂಡ್ಸಿಗೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಾಗ ಇಬ್ಬರು ಜಗಳಾಡಬೇಕಾದ್ರೆ ಯಾರ ಕಡೆ ನೀನು ಅಂತ ಕೇಳಿದ್ರೆ ನ್ಯೂಟ್ರಲ್ ಆಗಿರ್ತಾರೆ. ಇಲ್ಲೂ ಕೂಡ ಆ್ಯಸಿಡಲ್ಲಿರುವ H+, ಬೇಸಲ್ಲಿರುವ OH- ಯಾವಾಗ ಈಕ್ವಲ್ ಆಗುತ್ತೋ ನ್ಯೂಟ್ರಲ್ ಆಗುತ್ತೆ, ಸಿಗೋ ಪ್ರಾಡಕ್ಟ್ ಏನಾಗುತ್ತೆ, ನ್ಯೂಟ್ರಲ್ ಆಗುತ್ತೆ. ಹಾಗಾದರೆ ನೋಡೋಣ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಹೇಗೆ. ಆ್ಯಸಿಡ್ ಬೇಸ್ ರಿಯಾಕ್ಟ್ ಆಗಿ ಸಾಲ್ಟ್ ಆ್ಯಂಡ್ ವಾಟರ್ ಕೊಡುತ್ತೆ. ಇದು ಎರಡು ಯಾಕೆ ರಿಯಾಕ್ಟ್ ಆಗುತ್ತೆ? ಬಿಕಾಸ್ ಇದರಲ್ಲಿ ರಿಯಾಕ್ಟಿವ್ H+ ಅಯಾನ್ ಇದೆ, ಬೇಸಲ್ಲಿ ಏನಿದೆ OH- ಅಯಾನ್ ಇದೆ. ಇದೆರಡು ಕ್ಲಬ್ ಆದಾಗ ವಾಟರ್ ಕೊಡುತ್ತೆ. ಆ್ಯಸಿಡಲ್ಲಿರುವಂತಹ ನೆಗೆಟಿವ್ ಅಯಾನ್, ಸೇ ದಟ್ Cl-, ಬೇಸಲ್ಲಿರುವಂತಹ HCl ತಗೊತೀನಿ ಅಂದರೆ, ಆ್ಯಸಿಡ್ HCl ತಗೋತೀನಿ ಅಂದರೆ Cl ನೆಗೆಟಿವ್ ಆಗುತ್ತೆ. ಬೇಸ್ ಸೋಡಿಯಂ ಹೈಡ್ರಾಕ್ಸೈಡ್ ತಗೋತೀನಿ ಅಂತ ಹೇಳಿದ್ರೆ Na+ ಸಿಗುತ್ತೆ. ಸೊ ಪಾಸಿಟಿವ್ ರ್ಯಾಡಿಕಲು, ನೆಗೆಟಿವ್ ರ್ಯಾಡಿಕಲ್ ಅಂದರೆ ಆ್ಯಸಿಡ್ ರ್ಯಾಡಿಕಲು, ಬೇಸಿಕ್ ರ್ಯಾಡಿಕಲು ನಿಮಗೆ ಸಾಲ್ಟ್ ಕೊಟ್ಟಾಗ ಪಕ್ಕದಲ್ಲಿ ವಾಟರ್ ಫಾರ್ಮ್ ಆಗುತ್ತೆ. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ದು ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಏನು ಗೊತ್ತಾ ಮಕ್ಕಳೇ, ಸಿಕ್ಕಾಪಟ್ಟೆ ಹೀಟ್ ರಿಲೀಸ್ ಆಗುತ್ತೆ, ಹೆವಿ ಹೀಟ್ ರಿಲೀಸ್ ಆಗುತ್ತೆ. ಸೊ ಯು ಕ್ಯಾನ್ ಕಾನ್ಫಿಡೆಂಟ್ಲಿ ರೈಟ್ ದಿಸ್ ಆ್ಯಸ್ ಒನ್ ಆಫ್ ದಿ ಎಕ್ಸಾಂಪಲ್ ಫಾರ್ ಯುವರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಷ್ಟೊಂದು ಬ್ಯೂಟಿಫುಲ್ಲಾಗಿ ಕನೆಕ್ಟ್ ಮಾಡ್ಬೋದು ನೋಡಿ ನಿಮ್ಮ ಚಾಪ್ಟರ್ ಫಸ್ಟಿಗೆ. HCl NaOH ನೋಡಿ, ಸಾಲ್ಟ್ ಫಾರ್ಮ್ ಆಯ್ತಾ. ಸೊ ಯು ಗೆಟ್ ಹಿಯರ್ NaCl ಪ್ಲಸ್ H2O, H2O ಫಾರ್ಮ್ ಆಯಿತು. ಕ್ಲಿಯರ್? ಗುಡ್. ಒನ್ ಮೋರ್ ಎಕ್ಸಾಂಪಲ್ ಕೊಡಿ ಮೇಡಮ್ ನ್ಯೂಟ್ರಲೈಸೇಷನ್ ರಿಯಾಕ್ಷನಿಗೆ ಅಂತ ಹೇಳಿದ್ರೆ, ಕಿಂಗ್ ಆಫ್ ಕೆಮಿಕಲ್ಸ್. ನಾನಿವಾಗ KOH ತಗೋತೀನಿ, KOH ಆ್ಯಂಡ್ ಕಿಂಗ್ ಆಫ್ ಕೆಮಿಕಲ್ ತಗೋತೀನಿ. ಕೆಗೂ ಸಲ್ಫೇಟಿಗೂ, K ಪಾಸಿಟಿವ್, ಸಲ್ಫೇಟಸ್ ನೆಗೆಟಿವ್. ಸೊ K2SO4 plus H and H should give you H2O. ನೀವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಇಲ್ಲಿ. ದಟ್ಸ್ ಇಟ್. ಈಸಿ. ಚಂದು ಬಂದಪ್ಪ ಬ್ಲೂ ಹಾರ್ಟ್ ಇಟ್ಕೊಂಡು. ಏನೋ ಚಂದು ಬ್ಲೂ ಎಲ್ಲ ಹಾರ್ಟ್ ಇಟ್ಕೊಂಡು ಬಂದ್ಬಿಟ್ಟಿದ್ಯಾ? ಯಾರಿಗೆ ಅದು? ನಮೀಗ ಅಲ್ಲ ಬೇರೆ ಯಾರಿಗಾದ್ರೂ ಇಲ್ಲಿ? So, are you a student of 10th standard? Yes, Avi. Good. Great going. All set. So, neutralization reaction ಎಲ್ರಿಗೂ ಅರ್ಥ ಆಯಿತು ಅಂದ್ಕೊಳ್ತೀನಿ. ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ನೀವು ಕೇಳ್ಬೋದು. ಬಟ್ ನೆನ್ಪಿಟ್ಕೊಳ್ಳಿ, ನ್ಯೂಟ್ರಲೈಸೇಷನ್ ಇಸ್ ಆಲ್ವೇಸ್ ಎಕ್ಸೋಥರ್ಮಿಕ್. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ನಂತರ ಕೇಳ್ತೀವಿ ನಾವು, ವೈ ಆ್ಯಸಿಡ್ ಶುಡ್ ಬಿ ಆ್ಯಡೆಡ್ ಟು ವಾಟರ್ ಬಟ್ ನಾಟ್ ವಾಟರ್ ಟು ಆ್ಯಸಿಡ್. ಇದು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ನಾನು NCERT ಲೈನ್ಸ್ ಏನಿದೆ ಅದನ್ನ ಇಟ್ಕೊಂಡಿದ್ದೆ. ದ ಗ್ಲಾಸ್ ಕಂಟೈನರ್ ಮೇ ಆಲ್ಸೋ ಬ್ರೇಕ್ ಡ್ಯೂ ಟು ಎಕ್ಸೆಸಿವ್ ಲೋಕಲ್ ಹೀಟಿಂಗ್. ಮಕ್ಕಳೇ, ಇದು ಕೀವರ್ಡ್ ಮಕ್ಕಳೇ, ಎಕ್ಸೆಸಿವ್ ಲೋಕಲ್ ಹೀಟಿಂಗ್ ಅಂತೆಲ್ಲ ಹೇಳುವಂಥದ್ದು NCERT ಇದು ಕೀವರ್ಡ್. ಅದು ಅದನ್ನು ಹಾಗೆ ಇಟ್ಕೊಳ್ಳಿ, ಆ್ಯಡ್ ಮಾಡಿ ಪ್ರೀವಿಯಸ್ ಆನ್ಸರಿಗೆ ಅದನ್ನು ಆ್ಯಡ್ ಮಾಡಿ. ಓಕೆ, ಇದನ್ನು ನಾನು ಆಚೆ ಹೋಗ್ತೀನಿ, ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ ಒಂದ್ಸಲ. ಟೇಕ್ ಅ ಸ್ಕ್ರೀನ್ಶಾಟ್.
Done? And this is very important question. And important for you to be in how, you to handle the chemicals in laboratory. ಡೈಲ್ಯೂಷನ್ ಅಂತ ಹೇಳ್ತಾರಲ್ಲ, ಏನು ಡೈಲ್ಯೂಷನ್? ನೀವು ಎಕ್ಸಾಮಿಗೆ ಓದ್ತಾ ಇದ್ದೀರಾ ಅಂತ ಹೇಳಿದರೆ ಜಾಸ್ತಿ ನೀರು ಕುಡಿಬೇಡಿ, ನೀವು ಡೈಲ್ಯೂಟ್ ಆಗಿ ಹೋಗ್ತೀರಾ, ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲ ಡೈಲ್ಯೂಟ್ ಆಗೋಗುತ್ತೆ. ಐ ವಾಸ್ ಜಸ್ಟ್ ಜೋಕಿಂಗ್. ಮ್ಯಾಮ್ ವೇಟ್ ಅ ಮಿನಿಟ್ ಫಾರ್ ದ ಸ್ಕ್ರೀನ್ಶಾಟ್. ಓಕೆ, Avi, if it's done, tell me, okay? Aita, Avi? All set. ಸರಿ, ಡೈಲ್ಯೂಷನ್ ಅಂತೆಲ್ಲ ಹೇಳ್ತೀರಲ್ಲ, ಏನು ಮೇಡಮ್ ಇದು? ನಾವು ಎಕ್ಸಾಮ್ ಟೈಮ್ನಲ್ಲಿ ನೀರೇ ಕುಡಿಬಾರ್ದಾ? ಕಾನ್ಸಂಟ್ರೇಷನ್ ಎಲ್ಲ ಡೈಲ್ಯೂಟ್ ಆಗೋಗುತ್ತಾ? ಸೊ ಎಸ್, ವಿತ್ ರೆಸ್ಪೆಕ್ಟ್ ಟು ದ ಆಸಿಡ್ಸ್, ನೀವು ಏನು ನೀರು ಹಾಕ್ತೀರಾ ಅದು ಅವುಗಳ ಅಯಾನ್ಸನ್ನು ಪರ್ ಯೂನಿಟ್ ವಾಲ್ಯೂಮ್ ಕಡಿಮೆ ಮಾಡುತ್ತಲ್ವಾ? ಆಗ ನೀವೇನು ಹೇಳ್ತೀರಾ? ಆ್ಯಸಿಡ್ದು ಕಾನ್ಸಂಟ್ರೇಷನ್ ಕಡಿಮೆ ಆಯಿತು ಅಥವಾ ವಾಟರ್ ಕ್ವಾಂಟಿಟಿ ಜಾಸ್ತಿ ಆಯಿತು. ದಟ್ ಈಸ್ ಕಾಲ್ಡ್ ಆಸ್ ಡೈಲ್ಯೂಷನ್. ಲೆಟ್ಸ್ ರೀಡ್ ಇಟ್. Mixing an acid or base with the water results in decrease in the concentration. Decrease in the concentration of H3O plus or OH minus ions per unit volume. Such process is called dilution, and the acid or the base is called diluted. Andre ಜಾಸ್ತಿ ನೀರು ಆಡ್ ಮಾಡಿದಿರಾ ಅಂತ ಹೇಳ್ತಾರೆ. So that's it, very important. ಈಗ ಬರ್ತೀವಿ ನಮ್ಮ ಹಾರ್ಟ್ ಆಫ್ ದ ಚಾಪ್ಟರ್ಗೆ. ಸೊ ಹಾರ್ಟ್ ಆಫ್ ದ ಚಾಪ್ಟರ್ ಯಾವುದು? ಯೂನಿವರ್ಸಲ್ ಇಂಡಿಕೇಟರ್. ಯೂನಿವರ್ಸಲ್ ಇಂಡಿಕೇಟರ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಮೆನಿ ಕಲರ್ಸ್, ಆ್ಯಂಡ್ ದಟ್ ಕಲರ್ಡ್ ಮಿಕ್ಸ್ಚರ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಸೊಲ್ಯೂಷನ್. ಅದಕ್ಕೆ pH ಸೊಲ್ಯೂಷನ್ ಅಂತ ಹೇಳ್ತೀರಾ. ಅವ್ರ ಆ pH ಸೊಲ್ಯೂಷನ್ ಒಳಗಡೆ ಪೇಪರನ್ನು ಅದ್ದಿದಾಗ, ಇಂಪ್ರಿಗ್ನೇಟ್ ಮಾಡಿದಾಗ ಆ ಸಿಗುವಂತಹ ಪೇಪರನ್ನು pH ಪೇಪರ್ ಅಂತಲೂ ಕೂಡ ಕರಿತೀರ. ಸೊ ಇಟ್ ಕುಡ್ ಬಿ ಅ pH ಪೇಪರ್ ಆರ್ ಅ ಸೊಲ್ಯೂಷನ್ ಇಫ್ ಯು ಟೇಕ್ ದೆಮ್ ಆ್ಯಂಡ್ ಟೆಸ್ಟ್ ಫಾರ್ ಹೈಡ್ರೋಜನ್. ಅಮೇಝಿಂಗ್ಲಿ ಹೈಡ್ರೋಜನ್ ಎಷ್ಟು ಇದೆ, ಕ್ವಾಂಟಿಟೇಟಿವ್ ಹೈಡ್ರೋಜನ್ ನಂಬರ್ ನಿಮಗೆ ಕೊಡುತ್ತೆ. ಸೊ ದಟ್ ಇಸ್ ವೈ ಇಟ್ ಇಸ್ ಬ್ಯೂಟಿಫುಲ್. ನಿಮಗೆ ಮಿಕ್ಕಿದ ಎಲ್ಲ ಇಂಡಿಕೇಟರ್ಸ್ಗಳು ಇದೆಯಾ ಇಲ್ವಾ ಅಷ್ಟೇ ತಾನೇ ಕೊಡ್ತಿದ್ದು. ಬಟ್ ಯೂನಿವರ್ಸಲ್ ಇಂಡಿಕೇಟರ್ ಆ ಒಂದು ಗಿವನ್ ಆಸಿಡ್ ಸೊಲ್ಯೂಷನಲ್ಲಿ ಎಷ್ಟಿದೆ ಹೈಡ್ರೋಜನ್, 1 ಇದೆಯಾ, 2 ಇದೆಯಾ, 50 ಇದೆಯಾ, 100 ಇದೆಯಾ. ಸೊ ಕ್ವಾಂಟಿಟೇಟಿವ್ ಆಗಿ ನಿಮಗೆ ಮೆಷರ್ ಮಾಡಲಿಕ್ಕೆ ಯೂನಿವರ್ಸಲ್ ಇಂಡಿಕೇಟರ್ ಅಂತ ಹೇಳುವಂಥದ್ದು ಸಹಾಯಕಾರಿ, ತುಂಬ ಹೆಲ್ಪ್ ಮಾಡುತ್ತೆ. ಅರ್ಥ ಆಯ್ತಾ? ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ನೋಟ್ ಡೌನ್ ದಿಸ್ ಚೇಂಜ್. ನೀವು ಕಲ್ತಿರುವ ಇಂಡಿಕೇಟರ್ಸ್ನಲ್ಲಿ ಯಾಕೆ ತುಂಬ ಸ್ಪೆಷಲ್ ಅಂತ ಹೇಳಿ. ಸೊ ವೈ ಡು ವಿ ಟೇಕ್ ದಿಸ್? ಯಾಕೆ ಯೂಸ್ ಮಾಡ್ತೀವಿ? ಟು ಮೆಷರ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್, ಟು ಕೌಂಟ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್. ಸೊ pH ಅಂತ ಹೇಳಿ ಅದಕ್ಕೆ ಕನ್ಸಿಡರ್ ಮಾಡ್ತೀವಿ. ರೈಟ್ ಎಕ್ಸಾಂಪಲ್ ಫಾರ್ ಯೂನಿವರ್ಸಲ್ ಇಂಡಿಕೇಟರ್ ಅಂತ ಹೇಳಿದ್ರೆ pH ಪೇಪರ್ ಆರ್ pH ಸೊಲ್ಯೂಷನ್ ಅಂತ ಹೇಳಿ ತಗೊಳ್ಳಿ. pH ಪೇಪರ್ ಅಥವಾ pH ಅಂತ ಹೇಳಿದ್ರೆ ಏನು? ವಾಟ್ ಇಸ್ pH? For your 10th level, write this: a scale for measuring hydrogen ion concentration in solution. ಆಯ್ತಾ? ಸ್ಕೇಲ್ ಎಲ್ಲಿಂದ? 0ದಿಂದ 14 ವರೆಗಿರುತ್ತೆ. 0ದಿಂದ 14. 0 is highly acidic and 14 is highly alkaline. ವೇರಿಯಿಂಗ್ ಆಸಿಡಿಕ್, ವೇರಿಯಿಂಗ್ ಆಲ್ಕಲೈನ್ ಅಂತ ಹೇಳಿ ಬರೆದ್ರು ಓಕೆ. ಸ್ಯಾಚುರೇಟೆಡ್ ಅಂತ ಹೇಳಿದ್ರೆ ಓಕೆ, ಸಾಲ್ಟ್ನಲ್ಲಿ ನಾನು ಹೇಳ್ತೀನಿ ಸ್ಯಾಚುರೇಟೆಡ್ ಅಂತ ಹೇಳಿದ್ರೆ ಏನು ಅಂತೇಳಿ. ಈಗ ಪ್ರತಿ ಒಂದು ಸಾಲ್ವೆಂಟ್ ಒಂದು ಫಿಕ್ಸ್ಡ್ ಕ್ವಾಂಟಿಟಿಯಲ್ಲಿ ತಗೊಳ್ಬೇಕು. ವಾಟರ್ ತಗೊಳ್ಳಿ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ತಗೊಳ್ಳಿ, ಸಲ್ಫ್ಯೂರಿಕ್ ಆ್ಯಸಿಡ್ ತಗೊಳ್ಳಿ, ಬೆನ್ಸಿನ್ ತಗೊಳ್ಳಿ, ಟಾಲ್ವಿನ್ ತಗೊಳ್ಳಿ, ಯಾವುದೇ ಸಾಲ್ವೆಂಟ್. ಈಸಿ ಆಗಲಿಕ್ಕೋಸ್ಕರ ನೀವು ವಾಟರ್ ತಗೊಳ್ಳಿ. ಓಕೆ ಅವಿ, ವಾಟರನ್ನು ಒಂದು ಫಿಕ್ಸ್ಡ್ ಕ್ವಾಂಟಿಟಿ 50 ಗ್ರಾಮ್ ಅಥವಾ 36 ಗ್ರಾಮ್ ಅಥವಾ ಎಷ್ಟರ ಒಂದು ಫಿಕ್ಸ್ಡ್ ಕ್ವಾಂಟಿಟಿ. ಆ ಫಿಕ್ಸ್ಡ್ ಕ್ವಾಂಟಿಟಿ ಆಫ್ ವಾಟರ್ನಲ್ಲಿ ನಮ್ಮ ರೂಮ್ ಟೆಂಪ್ರೇಚರ್ನಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಸಾಲ್ಟ್ ಸೊಲ್ಯೂಬಲ್ ಆಗುತ್ತೆ ಅಷ್ಟನ್ನು ಹಾಕಿ ಸಾಲ್ಯುಬಲೈಸ್ ಮಾಡಿ. ಇನ್ನೇನು ಸಾಲ್ಟ್ ಹಾಕೋಕ್ಕಾಗಲ್ಲ, ಇನ್ನು ಹಾಕೋ ಸಾಲ್ಟ್ಗಳು ಕರಗಲ್ಲ, ಆಲ್ಮೋಸ್ಟ್ ಅದ್ರದ್ದು ಕೆಪಾಸಿಟಿ ಮುಗಿದೋಯ್ತು. ಇನ್ನೇನಾದರೂ ಸಾಲ್ಟ್ ಹಾಕ್ತೀಯಾ ಅಂದರೆ ಅದು ಹಾಗೆ ಕೆಳಗಡೆಗೆ ಬಂದುಬಿಡುತ್ತೆ, ಕರಗಲ್ಲ ಅಂತ ಹೇಳೋ ಸ್ಟೇಜ್ ಏನು ರೀಚ್ ಆಗುತ್ತೋ ಅದು ಸ್ಯಾಚುರೇಟೆಡ್ ಸೊಲ್ಯೂಷನ್. ಫುಲ್ ಆಗಿದೆ,
ಇನ್ನದ್ರಲ್ಲಿ ಜಾಗ ಇಲ್ಲ ಉಪ್ಪನ್ನು ಕರಗಿಸ್ಕೊಳ್ಳೋಕ್ಕೆ ಅಂತ ಹೇಳಿ. ಸೊ ಈ ಗುಲಾಬ್ ಜಾಮೂನ್ ಎಲ್ಲ ಮಾಡಬೇಕಾದ್ರೆ ನೋಡಿ, ಆ ಶುಗರ್ ಸಿರಪ್ ಪಾನಕ ಅಂತ ಹೇಳ್ತೀವಲ್ಲ, ಸಕ್ಕರೆ ಪಾನಕ ಅಥವಾ ಬೆಲ್ಲದ ಪಾನಕ ಎಲ್ಲ ಮಾಡ್ತೀವಲ್ಲ, ಅದರಲ್ಲಿ ನೋಡಿ ನಾವು ಸ್ಯಾಚುರೇಟೆಡ್ ಸೊಲ್ಯೂಷನ್ ಮಾಡ್ತೀವಿ. ವಾಟರ್ ಹಾಕ್ಬಿಟ್ಟು ಜಾಸ್ತಿ ಶುಗರ್ ಜಾಸ್ತಿ ಸಕ್ಕರೆ ಹಾಕ್ತೀವಿ, ಎಲ್ಲಿವರೆಗೆ ಕರಗುತ್ತೋ ಅಲ್ಲಿವರೆಗೂ ನಾವು ಹಾಕ್ತಾನೇ ಇರ್ತೀವಿ. ದ್ಯಾಟ್ ಸೊಲ್ಯೂಷನ್ ಇಸ್ ಕಾಲ್ಡ್ ಸ್ಯಾಚುರೇಟೆಡ್. ಸೊ ಸ್ಯಾಚುರೇಟೆಡ್ ಆಗಿದೆಯಾ ನಿಮ್ಮ ಬ್ರೈನ್ ಇವಾಗ? ಏನಾದರೂ ಸ್ಯಾಚುರೇಷನಿಗೆ ರೀಚ್ ಆಗಿದ್ದೀರಾ? ಓಕೆ, ಇಲ್ಲ ಅಲ್ಲ? ಆಲ್ ರೈಟ್, ಆಲ್ ಸೆಟ್. ಸೊ ಲೆಟ್ಸ್ ಗೋ ಹೆಡ್. ಪಿ ಎಚ್ ಸ್ಕೇಲ್ನ ಎಲ್ಲಿಂದ ಎಲ್ಲಿವರೆಗೆ ಇರುತ್ತೆ? 0ದಿಂದ 14ವರೆಗೆ ಇರುತ್ತೆ. ಲೆಟ್ಸ್ ಲುಕ್ ಇನ್ ಟು ಇಟ್. ನೀವು ಹೈಯರ್ ಕ್ಲಾಸಿಗೆ ಹೋಗ್ಬೇಕಾದ್ರೆ ಈ ಡೆಫಿನೇಷನ್ ಬರೀತೀರಾ. ಇಟ್ ಈಸ್ ದ ನೆಗೆಟಿವ್ ಲಾಗ್ ಆಫ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಅಂತ ಹೇಳಿ ಎಕ್ವಿಲಿಬ್ರಿಯಮ್ ಚಾಪ್ಟರ್ ಆಫ್ ಯೋರ್ ವಾಲ್ಯೂಮ್ 1 11th ಸ್ಟ್ಯಾಂಡರ್ಡ್ನಲ್ಲಿ ನೀವು ಇದನ್ನ ಕಲಿತೀರಾ, ಈ ಒಂದು ಟಾಪಿಕನ್ನು. ಪಿ ಎಚ್ ಆಫ್ ಅ ನ್ಯೂಟ್ರಲ್ ಸೊಲ್ಯೂಷನ್ 7 ಆಗಿರುತ್ತೆ ಯಾವಾಗಲೂ ಕೂಡ. pH of acidic solutions will be 0 to 7. Basic solution will be 7 to 14. ಈ ಥರ ನಾವು ಕ್ಯಾಟಗರೈಸ್ ಮಾಡ್ತೀವಿ. ಲೆಟ್ಸ್ ಲರ್ನ್ ದಿಸ್ ವಿತ್ ದ ಡಯಾಗ್ರಾಮ್. ಡಯಾಗ್ರಾಮ್ನಲ್ಲಿ ಹೇಳ್ತಾರೆ ನೋಡಿ, 0 ಇತ್ತು ಅಂತ ಹೇಳಿದ್ರೆ ಅಸಿಡಿಕ್ ನೇಚರ್ ಇನ್ಕ್ರೀಸ್ ಆಗುತ್ತೆ. 7ಇಂದ 0ಗೆ ಹೋಗ್ತೀರಾ ಅಂದರೆ ಅಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಗುತ್ತೆ. 7ಇಂದ 14ಗೆ ಹೋಗ್ತೀರಾ ಅಂದರೆ ಬೇಸಿಕ್ ಕ್ಯಾರೆಕ್ಟರ್ ಅಂದರೆ OH ಮೈನಸ್ ಅಯಾನ್ ಜಾಸ್ತಿ ಆಗುತ್ತೆ. ಇಲ್ಲಿ H ಪ್ಲಸ್ ಅಯಾನ್ ಜಾಸ್ತಿ ಆಗುತ್ತೆ. ಈಗ ಶೇಡೆಡ್ ರೀಜನ್ ಏನಿದೆ, ವೈಟ್ ಕಲರ್ ರೀಜನ್ ಏನಿದೆ, ಅದು H ಪ್ಲಸ್. ಇಲ್ಲಿ ಜಾಸ್ತಿ ಇತ್ತು H ಪ್ಲಸ್. ಪಿ ಎಚ್ ವ್ಯಾಲ್ಯೂ 14 ಅಂದರೆ H ಪ್ಲಸ್ ಇದೆ. ತುಂಬ ಜನ ಮಕ್ಳು ಅನ್ಕೊಳ್ತಾರೆ H ಪ್ಲಸ್ಸೇ ಇಲ್ಲ ಅಂತ. ರಾಂಗ್ ಅದು. H ಪ್ಲಸ್ ಇದೆ, ಬಟ್ ಸ್ವಲ್ಪ ಇದೆ. ಪಿ ಎಚ್ 0 ಅಂದರೆ H ಪ್ಲಸ್ ಅಯಾನ್ಸ್ ನೋಡಿ ಜಾಸ್ತಿ ಇದೆ. 7 ಅಂದರೆ ಕಡಿಮೆ ಆಗ್ತಾ ಬಂತು. ಸೊ ಪಿ ಎಚ್ ವ್ಯಾಲ್ಯೂ 14 ಅಂದರೆ H ಪ್ಲಸ್ ಅಯಾನ್ಸ್ ಇದೆ, ಬಟ್ ಕಡಿಮೆ ಇದೆ. ಪಿ ಎಚ್ ವ್ಯಾಲ್ಯೂ 0 ಅಂದರೆ ಯಾವ್ದು ಜಾಸ್ತಿ ಇದೆ? ಯಾವುದಿದು? H ಪ್ಲಸ್ ಅಯಾನ್ಸ್ ಕಾಣ್ತಾ ಇದೆಯಾ? ಪಿ ಎಚ್ ವ್ಯಾಲ್ಯೂ 0 ಅಂದರೆ ಜಾಸ್ತಿ H ಪ್ಲಸ್, ಕಡಿಮೆ ಆಯಿತು ಕಡಿಮೆ ಆಯಿತು ಕಡಿಮೆ ಆಯಿತು ಕಡಿಮೆ ಆಯಿತು, ಪ್ಯಾರಲಲ್ ಇದೆ, 0 ಆಗಲಿಲ್ಲ. ಪಿ ಎಚ್ ವ್ಯಾಲ್ಯೂ ನೋಡಿ 14 ಇತ್ತು ಅಂದರೆ ಯಾವುದಿಷ್ಟು ಜಾಗದಲ್ಲಿ ಜಾಸ್ತಿ ಇರುವಂಥದ್ದು? ಐ ವಿಲ್ ಶೇಡ್ ಇಟ್ ವಿತ್ ಗ್ರೀನ್ ಕಲರ್. ಎಷ್ಟಿದೆ ನೋಡಿ ಇಲ್ಲಿ. ಈ ಶೇಡ್ ಮಾಡೋ ರೀಜನ್ ಎಲ್ಲ ಏನು? OH ಮೈನಸ್ ಅಯಾನ್ಸ್. ಈ ಶೇಡೆಡ್ ರೀಜನ್ ಏನು? OH ಮೈನಸ್ ಅಯಾನ್. ಗ್ರೀನ್ ಕಲರ್ ಶೇಡಲ್ಲಿ ಏನಿದೆ? OH ಮೈನಸ್ ಅಯಾನ್. ಆ OH ಮೈನಸ್ ಅಯಾನ್ಸು 0 ಆಗಲ್ಲ ಇಲ್ಲಿಗೆ, ಆಯಿತಾ? ಇರುತ್ತೆ, ಬಟ್ ಇಟ್ ವಿಲ್ ನಾಟ್ ಬಿಕಮ್ 0. ಸೊ ಆ್ಯಸಿಡ್ನಲ್ಲೂ OH ಮೈನಸ್ ಅಯಾನ್ಸ್ ಇರುತ್ತೆ, ಯಾಕೆಂದರೆ ನೀರಲ್ಲಿ ತಾನೇ ನೀವು ಡೈಲ್ಯೂಟ್ ಮಾಡೋದು. ಬೇಸ್ನಲ್ಲೂ H ಪ್ಲಸ್ ಅಯಾನ್ಸ್ ಇರುತ್ತೆ, ಯಾಕೆಂದರೆ ಬೇಸ್ನ ನೀವು ವಾಟರ್ ಹಾಕಿ ತಾನೇ ಡೈಲ್ಯೂಟ್ ಮಾಡೋದು. ಸೊ ಈ ಕ್ವೆಶನ್ ಕೇಳ್ತಾರೆ, ವೆದರ್ ಆಸಿಡ್ ಹ್ಯಾಸ್ OH ಮೈನಸ್, ವೆದರ್ ಬೇಸ್ ಹ್ಯಾಸ್ H ಪ್ಲಸ್. ಎಸ್, ದೇ ಡೂ, ಬಿಕಾಸ್ ದೇ ಆರ್ ಡೈಲ್ಯೂಟೆಡ್ ಇನ್ ವಾಟರ್. ವಾಟರ್ ಕಂಟೈನ್ಸ್ H ಪ್ಲಸ್, ವಾಟರ್ ಕಂಟೈನ್ಸ್ OH ಮೈನಸ್. ಅರ್ಥ ಆಯ್ತಾ? ಸೊ ಇದು ಪಿ ಎಚ್ ಸ್ಕೇಲ್, ಬ್ಯೂಟಿಫುಲ್ ಆಗಿರುವಂತಹ ಒಂದು ಕಲರ್ ಬ್ಯಾಂಡ್ ಇದು, ರೈಟ್? ಪಿ ಎಚ್ 0 ಅಂದರೆ ರೆಡ್, ಆರೆಂಜ್, ಯೆಲ್ಲೋಯಿಶ್ ಗ್ರೀನ್. ಪಿ ಎಚ್ ವ್ಯಾಲ್ಯೂ ಒಂಥರ ನ್ಯೂಟ್ರಲ್ ಇದೆ ಅಂತ ಹೇಳಿದರೆ ಗ್ರೀನ್ ಕಲರ್, ಆಮೇಲೆ ಗ್ರೀನಿಶ್ ಬ್ಲೂ, ತುಂಬ ಬ್ಲೂ ಆಗಿರುತ್ತೆ, ಆ್ಯಂಡ್ ಡಾರ್ಕ್ ಬ್ಲೂ ಆಗುತ್ತೆ. ಅದು ಇಂಡಿಗೋ, ಡಿಫ್ರೆಂಟ್ ಶೇಡ್ಸ್ ಆಫ್ ಬ್ಲೂ, ಬಟ್ ವಿ ಕಾನ್ ಸ್ಪೆಸಿಫೈ ಇಟ್. ಸೊ ಡಾರ್ಕ್ ಬ್ಲೂ ಇಸ್ 14, ಡಾರ್ಕ್ ರೆಡ್ ಇಸ್ ಪಿ ಎಚ್ ವ್ಯಾಲ್ಯೂ 0. ಓಕೆ, ಪಿ ಎಚ್ ವ್ಯಾಲ್ಯೂ 0 ಇದೆ ಅಂದರೆ ಹೈಲಿ ಆ್ಯಸಿಡಿಕ್. ಪಿ ಎಚ್ ವ್ಯಾಲ್ಯೂ 14 ಇದೆ ಅಂದರೆ ಹೈಲಿ ಬೇಸಿಕ್. ಸಿಕ್ಕಾಪಟ್ಟೆ OH ಮೈನಸ್ ಅಯಾನ್ ಇದೆ, ಕಡಿಮೆ H ಪ್ಲಸ್ ಇದೆ. ಪಿ ಎಚ್ ವ್ಯಾಲ್ಯೂ 0 ಅಂತ ಹೇಳಿದ್ರೆ ಜಾಸ್ತಿ H ಪ್ಲಸ್ ಅಯಾನ್ಸ್ ಇದೆ, ಸ್ವಲ್ಪ ಅಷ್ಟೇ OH ಮೈನಸ್ ಅಯಾನ್ಸ್ ಇದೆ ಅಷ್ಟೇ. ಸೊ ಈಸಿ. ಪಿ ಎಚ್ ವ್ಯಾಲ್ಯೂ 7 ಅಂದರೆ ಏನು ಮೇಡಮ್? ಅಲ್ಲಿ H ಪ್ಲಸ್ ಅಯಾನ್, ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಅಯಾನ್ ಬಿಕಮ್ಸ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ OH ಮೈನಸ್ ಅಯಾನ್. ಅದು 7. ಕ್ಲಿಯರ್? ಇಲ್ಲೇನು? H ಪ್ಲಸ್ ಅಯಾನ್ಸ್ ಜಾಸ್ತಿ. H plus ion is more compared to OH minus ion. ಇಲ್ಲೇನು ಈಚೆ 7 to 14 ಅಲ್ಲಿ OH minus ion is more compared to H plus ions. ಸೊ ಕಲರ್ಸ್ನ ನೋಟ್ ಮಾಡಿಟ್ಕೊಳ್ಳಿ.
ನಿಮ್ಮ ಟೇಬಲ್ ಐ ಗೆಸ್ 2.2 ಆಕ್ಟಿವಿಟಿ ಇದೆ, ಅಲ್ಲಿ ಕೇಳಿದ್ದಾರೆ. ಬಟ್ ರಿಮೆಂಬರ್ ದಿಸ್ ವ್ಯಾಲ್ಯೂ ಸ್ಟೂಡೆಂಟ್ಸ್, ಇದರ ಬೇಸಿಸ್ ಮೇಲೆ ಜಡ್ಜ್ ಮಾಡಲಿಕ್ಕೆ ನೋಡ್ಕೊಳ್ಳಿ. ಅವರು ಈ ವ್ಯಾಲ್ಯೂಸ್ ಏನೂ ಕೊಡಲ್ಲ ಆಯ್ತಾ, ನಿಮಗೆ ಏನೂ ವ್ಯಾಲ್ಯೂಸ್ ಕೊಡಲ್ಲ. ಅವ್ರು ಹೇಳ್ತಾರೆ ಕೊಟ್ಟಿರುವಂತಹ 4 ಸಬ್ಸ್ಟೆನ್ಸನ್ನು ಅರೇಂಜ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ pH ಅಥವಾ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್. ಗೊತ್ತಿರಬೇಕು ತಾನೇ ಕಾಫಿ ಇಸ್ ಆಸಿಡಿಕ್ ಅಂತ ಹೇಳಿ. ನೋಡಿ, ನೀವು ಕಾಫಿನ ಬೆಳಿಗ್ಗೆ ಎದ್ದು ಖಾಲಿ ಹೋಟೆಲ್ ಕುಡಿತೀರಾ, ಹಾಗಾದರೆ ಸ್ವಲ್ಪ ಅಲರ್ಟ್ ಆಗಿರಿ. ಕಾಫಿದು 4.5 ಇದೆ ಆಸಿಡಿಕ್ ವ್ಯಾಲ್ಯೂ, pH ವ್ಯಾಲ್ಯೂ. ಅಂದರೆ ಸುಮ್ಮನೆ ಜಾಸ್ತಿ H+ ಅಯಾನ್ಸ್ನ ನೀವೇ ಹೊಟ್ಟೆ ಒಳಗಡೆ ಹಾಕುತ್ತೀರ. ನಿಮ್ಮ ಹೊಟ್ಟೆ ಒಳಗಡೆ ಆಲ್ರೆಡಿ H+ ಅಯಾನ್ಸ್ ಇದೆ, ಮತ್ತು ಬೇಕಾ ಎಂಟಿ ಸ್ಟಮಕ್ಗೆ H+ ಅಯಾನ್ಸು? ಬಿ ಕೇರ್ಫುಲ್. ನೆಕ್ಸ್ಟ್, ಲೆಮನ್ ಜ್ಯೂಸ್ ಕುಡಿತೀರಾ ಖಾಲಿ ಹೊಟ್ಟೆಗೆ, 2.2 ಮಕ್ಕಳೇ. ನಿಮ್ಮದು ಹೊಟ್ಟೆ ಇನ್ನೂ ಏನಾಗಬೇಕಲ್ಲಿ? ಹಾಂ, ಆಲ್ರೆಡಿ H+. ನೀವೇನಾದರೂ ಊಟ ಮಾಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಲೆಮನ್ ಜ್ಯೂಸ್ ಕುಡಿಬೇಡಿ. ಇಟ್ ಬಿಕಮ್ಸ್ ಈವನ್ ಮೋರ್ ಗ್ಯಾಸ್ಟ್ರಿಕ್, ಇಟ್ ಬಿಕಮ್ಸ್ ಈವನ್ ಮೋರ್ ಆ್ಯಸಿಡಿಕ್. ಗ್ಯಾಸ್ಟ್ರಿಕ್ ಅಲ್ಲ, ಆ್ಯಸಿಡಿಕ್. ಟೊಮ್ಯಾಟೊ ಜ್ಯೂಸ್ ಕುಡಿಬೇಡಿ. ಕ್ಯಾರೆಟ್ ಜ್ಯೂಸನ್ನು ಬೇಕಾದ್ರೆ ಎದ್ದ ತಕ್ಷಣ ಕುಡೀರಿ, pH ವ್ಯಾಲ್ಯೂ ಇಸ್ 6. ಆಯಿತಾ? ನೆಕ್ಸ್ಟ್ ಯಾವುದು? ಹಾಂ, ಕೆಲವರಿಗೊಂದು ಹ್ಯಾಬಿಟ್ ಇರುತ್ತೆ, ಹೊಟ್ಟೆ ಹಸಿತಾ ಇದೆ, ಈ ಒಂದು ಎಕ್ಸಾಮ್ ಟೈಮ್ನಲ್ಲಿ ಓದ್ಬೇಕಾದ್ರೆ ಊಟ ಕರೆಕ್ಟಾಗಿ ಮಾಡಲ್ಲ, ನಿದ್ದೆ ಬರಬಾರ್ದು ಅಂತೇಳಿ ಅವಾಗವಾಗ ಫ್ರಿಡ್ಜ್ ಓಪನ್ ಮಾಡಿಬಿಟ್ಟು 7 ಅಪ್ ಕುಡಿಯೋದು, ಮೌಂಟೇನ್ ಡ್ಯೂ ಕುಡಿಯೋದು, ಈ ಥರ ಏರಿಯೇಟೆಡ್ ಡ್ರಿಂಕ್ಸ್. ನಾನು ಇವಾಗ ಅವ್ರ ಬ್ರ್ಯಾಂಡ್ ಹೆಸರು ಹೇಳ್ಬಿಟ್ಟು ಡಿಮೋಟಿವೇಟ್ ಮಾಡಿದೆ ಅಂತ ಹೇಳಿದಾಗುತ್ತೆ. ಸೊ ಏರಿಯೇಟೆಡ್ ಡ್ರಿಂಕ್ಸ್ ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಹಾಕಿರುವಂತಹ ಡ್ರಿಂಕ್ಸ್ಗಳಿವೆಲ್ಲ. ನೋಡಿ pH ಎಷ್ಟಿದೆ ಅದರದ್ದು ಅಂತ ಹೇಳಿ. ಕಲರ್ಲೆಸ್ ಏರಿಯೇಟೆಡ್ ಡ್ರಿಂಕು 4.0 ಆ್ಯಸಿಡಿಕ್. ಅದು ತಗೋತೀರಾ? ಆ್ಯಸಿಡಿಕ್ ಸಬ್ಸ್ಟೆನ್ಸ್ನ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಬೇಡಿ ಆಯಿತಾ? ಕಾಫಿ 4.5, ಕಾಫಿ ಈಸ್ 4.5. ಟ್ಯಾಪ್ ವಾಟರ್ನ ನಾನು 6ಇಂದ 8.5 ಬರ್ತೀನಿ. ಯಾಕೆಂದರೆ ಈ ಟ್ಯಾಪ್ ವಾಟರ್ಗಳು ಎಲ್ಲಿಂದ ಬರುತ್ತೆ? ಬೋರಿಂದ ಬರುತ್ತಾ ಅಥವಾ ಟ್ಯಾಂಕರ್ಸಿಂದ ಬರುತ್ತಾ ಅಥವಾ ನದಿಯಿಂದ ಬರುತ್ತಾ ಗೊತ್ತಿಲ್ಲ. ಐಡಿಯಲಿ ವಾಟರ್ದು ವ್ಯಾಲ್ಯೂ ಬಂದು 7 ಇರಬೇಕು. ಬಟ್ ಇವಾಗಿನ ಕಾಲದಲ್ಲಿ ಆ ಗೊಡೋ ಸಿಗುವಂತಹ ಜಾಗದಲ್ಲಿ ಎಷ್ಟು H+ ಅಯಾನ್ಸ್ ಇದೆ, ಎಷ್ಟು OH- ಅಯಾನ್ಸ್ ಇದೆ, ದೇವರಿಗೆ ಗೊತ್ತು ಆಯಿತಾ? ಸೊ ಇಟ್ ಶುಡ್ ಬಿ 7, ಬಟ್ ಇಟ್ ಇಸ್ ವೇರಿಡ್. ಇಟ್ ಇಸ್ ಅಫಿಷಿಯಲಿ ದ ವ್ಯಾಲ್ಯೂ ಇಸ್ ವೇರಿಂಗ್. ನಾನೇನಾದರೂ 7 ಅಂತ ಹೇಳಿ ನೀವು ಅಲ್ಲೋಗಿ ಟೆಸ್ಟ್ ಮಾಡಿ, ಇಲ್ಲ ಮೇಡಮ್ ನೀವು 7.5 ಇದೆ ಅಂತ ಹೇಳಿದ್ರೆ ನಾನು ಒಪ್ಕೊಳ್ಳೇಬೇಕು. ಯಾಕೆ? ಆ ಜಾಗದಲ್ಲಿ ಟ್ಯಾಪ್ ವಾಟರ್ ಹಂಗಿರುತ್ತೆ, ರೈಟ್? ನೆಕ್ಸ್ಟ್, 1 molar in OH, ಹೈಲಿ ಬೇಸಿಕ್, ಡಾರ್ಕ್ ಬ್ಲೂ ಕಲರ್ 14 ವ್ಯಾಲ್ಯೂಸ್. 1 molar HCl. ನೀವು ಕೇಳ್ಬೋದು, ಮ್ಯಾಮ್ ವಾಟ್ ಇಸ್ ಅಟ್ 1 m? ಮೊಲಾರಿಟಿ ಅಂತ ಹೇಳುವಂಥದ್ದು ಆ ಒಂದು ಸಬ್ಸ್ಟೆನ್ಸ್ನಲ್ಲಿ ಎಷ್ಟು ಮೋಲ್ಸ್ ಆಫ್ ಕೊಟ್ಟಿರುವ ಅಯಾನ್ಸ್ ಇದೆ ಪರ್ 1000 ಲೀಟರ್ ಆಫ್ ವಾಟರಿಗೆ. ಸೊ ತಗೊಳ್ಳುವಂತಹ 1000 ml ಎಷ್ಟು ಮಾಲಿಕ್ಯೂಲ್ಸ್ ಆಫ್ ನಮ್ಮ ಸೋಡಿಯಂ ಹೈಡ್ರಾಕ್ಸೈಡ್ ಇದೆ. ಯು ವಿಲ್ ಲರ್ನ್ ದಿಸ್ ಇನ್ ದ ಏನು ಹೇಳ್ಬೋದು 11th ಸ್ಟ್ಯಾಂಡರ್ಡ್. ಓಕೆ, ಮೋಲ್ ಇಟ್ಸ್ ನಥಿಂಗ್ ಬಟ್ ಮಾಲಿಕ್ಯುಲರ್ ಮಾಸ್ ಇನ್ ಗ್ರಾಮ್ ಡಿವೈಡೆಡ್ ಬೈ ಗಿವನ್ ಮಾಸ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಅಂತೆಲ್ಲ ಹೇಳಿ ಕ್ಯಾಲ್ಕುಲೇಟ್ ಮಾಡ್ತೀರ ಅದನ್ನ ಹೈಯರ್ ಕ್ಲಾಸಸ್ನಲ್ಲಿ. ನಾವು ಇಟ್ ಇಸ್ ನಾಟ್ ರಿಕ್ವೈರ್ಡ್, ಬಟ್ ಜಸ್ಟ್ ನೋ ದಟ್ ಇಟ್ ಈಸ್ ದಟ್ ಮೆಷರ್ಮೆಂಟ್ ಆಫ್ ದಟ್ ಕ್ವಾಂಟಿಟಿ ಇನ್ ಗಿವನ್ ಅಮೌಂಟ್ ಆಫ್ ವಾಟರ್. ಅದು ಕಾನ್ಸಂಟ್ರೇಷನನ್ನು ಹೇಳಲಿಕ್ಕೆ ಯೂಸ್ ಮಾಡ್ತೇವೆ. ಸೊ HCl ರೆಡ್, 0 ಆ್ಯಸಿಡಿಕ್. ಟೊಮ್ಯಾಟೊ ಜ್ಯೂಸ್ ಕುಡಿತೀರಾ ಖಾಲಿ ಹೊಟ್ಟೆನಲ್ಲಿ? ಕುಡಿಬೇಡಿ ಆಯಿತಾ? ಟೊಮ್ಯಾಟೊ ಜ್ಯೂಸ್ ನೋ. ಮೇಡಮ್ ಇಲ್ದಿದ್ರೂ ಕುಡಿಯಲ್ಲ ಮೇಡಮ್, ಬಿಡಿ ಹೇಳಬೇಡಿ ಅದು. ಕ್ಯಾರೆಟ್ ಜ್ಯೂಸ್ ಎಷ್ಟು ಜನ ಕುಡಿತೀರಾ? ನಾನು ಕುಡಿತಿದ್ದೆ ಮಕ್ಕಳೇ, ಬಟ್ ಯು ಫೀಲ್ ವೆರಿ ಆಸಮ್. ಕ್ಯಾರೆಟ್ ಜ್ಯೂಸಾಗಿ ಕುಡಿದ್ರೆ ಓಕೆ, ಬಟ್ ಅದರ್ವೈಸ್ ಇಟ್ ಇಸ್ ನಾಟ್ ಆ್ಯಸ್ ಗುಡ್. ಲೆಮನ್ ಜ್ಯೂಸ್ 2.2 ಕುಡಿಯೋಕ್ಕೆ ಹೋಗಬೇಡಿ ಆ್ಯಸಿಡಿಟಿ ಇರೋರು. ಸಲೈವಾ ಬಿಫೋರ್ ಮೀಲ್. ಹೊಟ್ಟೆ ಹಸಿತಾ ಇದೆ ಇವಾಗ ತುಂಬ ಜನರಿಗೆ, ಊಟನೇ ಮಾಡಿಲ್ಲ. ವಾಟ್ ಅಬೌಟ್ ಮ್ಯಾಂಗೋ ಜ್ಯೂಸ್ ಅಂತ ಹೇಳ್ತಿದ್ದೀರಾ? ಮ್ಯಾಂಗೋ ಜ್ಯೂಸಲ್ಲಿ ಮ್ಯಾಂಗೋದಲ್ಲಿ ಹುಳಿ ಇದೆ ಅಲ್ವಾ, ಇಟ್ ಶುಡ್ ಬಿ ಆ್ಯಸಿಡಿಕ್ ಓನ್ಲಿ. ಕೆಲವೊಂದು ಮ್ಯಾಂಗೋಗೆ ಆರ್ಟಿಫಿಷಿಯಲ್ ಸ್ವೀಟ್ನರ್ ಹಾಕಿರ್ತಾರೆ. ಇಟ್ ಡಿಪೆಂಡ್ಸ್ ಆನ್ ಟೈಪ್ಸ್ ಆಫ್ ಮ್ಯಾಂಗೋಸ್. ಬಟ್ ರಾ ಮ್ಯಾಂಗೋದೊಳಗಡೆ ಸಿಟ್ರಿಕ್ ಆ್ಯಸಿಡ್ ಇದೆ, ಮತ್ತು ಇದಿದೆ, ಏನಪ್ಪ ನಾನೊಂದು ಶಾರ್ಟ್ಸ್ ಕೂಡ ಮಾಡಿದೆ ಮೊನ್ನೆ. ಟಾಟರಿಕ್ ಆ್ಯಸಿಡ್ ಇದೆ, ಸಿಟ್ರಿಕ್ ಆ್ಯಸಿಡ್ ಇದೆ, ಆಸ್ಕಾರ್ಬಿಕ್ ಆ್ಯಸಿಡ್ ಇರಬಹುದು ಬಹುಶಃ, ಅದರಲ್ಲಿ ಚೆಕ್ ಮಾಡಿ. ಬಟ್ ಇಟ್ ಈಸ್ ಆ್ಯಸಿಡಿಕ್. ರಾ ಮ್ಯಾಂಗೋ ಇಸ್ ಆ್ಯಸಿಡಿಕ್. ಹಣ್ಣಾಗಿರೋ ಮ್ಯಾಂಗೋ ಇಸ್ ಸ್ಲೈಟ್ಲಿ ಆ್ಯಸಿಡಿಕ್. ಬೇಸ್ ಅಂತ ಹೇಳಲ್ಲ, ಸ್ಲೈಟ್ಲಿ ಆ್ಯಸಿಡಿಕ್. ಇಟ್ ಈಸ್ ಆ್ಯಸಿಡಿಕ್ ಬಿಕಾಸ್ ಹುಳಿ ಇರುವ ಯಾವುದೇ ಸಬ್ಸ್ಟೆನ್ಸ್ನಲ್ಲಿ ಆ್ಯಸಿಡ್ ಇರುತ್ತೆ. ಇದು ಕುಡಿಬೇಡಿ. ಏರಿಯೇಟೆಡ್ ಡ್ರಿಂಕ್ಸ್ 4 ಇದೆ. ಸಲೈವಾ ಬಿಫೋರ್ ಮೀಲ್, ಹೊಟ್ಟೆ ಹಸಿಯುವ ಟೈಮ್ನಲ್ಲಿ ಅದರಲ್ಲಿ ಯಾವುದೇ ಥರದ ಆ್ಯಸಿಡ್ ಪ್ರೊಡಕ್ಷನ್ಸ್ ಇರುವುದಿಲ್ಲ, ನಿಮ್ಮ ಬಾಯಲ್ಲಿ ಯಾವುದೇ ಥರದ ಫುಡ್ ಪಾರ್ಟಿಕಲ್ಸ್ ಇರುವುದಿಲ್ಲ. ಸೊ ದ pH ವಿಲ್ ಬಿ 6.8 to 7.4. ಅದೇ ನೀವು ಆಫ್ಟರ್ ಮೀಲ್ ಫುಡ್ ಏನಾದರೂ ಲೆಫ್ಟ್ ಓವರ್ ಇದ್ದರೆ, ದೆನ್ ದ ಬ್ಯಾಕ್ಟೀರಿಯಾ ಸ್ಟಾರ್ಟ್ಸ್ ಇಟ್ಸ್ ಆ್ಯಕ್ಷನ್ ಆ್ಯಂಡ್ ದ
acid is produced due to certain bacteria, the pH will drop out to 5.8, and mouth saliva after meal approximately becomes 5.8, not exactly. Yes, that's it. Importance of pH, blood range ವರ್ಕ್ ಆಗುವಂಥದ್ದು ಎಲ್ಲಿ 7 to 7.8. In what pH range your blood works? 7 to 7.8 ಅಂತ ಹೇಳಿ, ಬಟ್ ಬ್ಲಡ್ ಅಲ್ಲ, ಅದು ಬಾಡಿ ವರ್ಕ್ಸ್. ಬ್ಲಡ್ ಬಂದ್ಬಿಟ್ಟು 7.45 ಇಂದ 7.36 ಇಂದ 7.45 ಆ ರೇಂಜ್ನಲ್ಲಿ ವರ್ಕ್ ಆಗುತ್ತೆ. ಬಟ್ ನೋ ದ್ಯಾಟ್ ನಿಮ್ಮ ಬಾಡಿಗಾಗಿರ್ಬೋದು, ಬ್ಲಡ್ಡಿಗಾಗಿರ್ಬೋದು, ದ ಕಂಡೀಷನ್ ರಿಕ್ವೈರ್ಡ್ ಇಸ್ ಬೇಸಿಕ್ ಟು ವೀಕ್ಲಿ ಬೇಸಿಕ್. ಆಸಿಡಿಕ್ ಅಂತೂ ಪಕ್ಕ ಅಲ್ಲ. ಸೊ ಅಗ್ರಿಕಲ್ಚರ್ನಲ್ಲಿ pH ಡಿಪೆಂಡ್ಸ್ ಆನ್ ಎವ್ರಿ ಕ್ರಾಪ್ ಯೋರ್ ಕಲ್ಟಿವೇಟಿಂಗ್. ಕೆಲವೊಂದು ಕ್ರಾಪ್ಗಳು ನಾರ್ಮಲ್ ಒಂದು ಏನು ಹೇಳ್ಬೋದು, ವೀಕ್ಲಿ ಆಸಿಡಿಕ್ನಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಕೆಲವೊಂದು ಕ್ರಾಪ್ಗಳು ನ್ಯೂಟ್ರಲ್ ಮೀಡಿಯಮಲ್ಲಿ ಯಾವುದು ಬೆಳೆಯಲ್ಲ, ಬಟ್ ವೀಕ್ಲಿ ಬೇಸಿಕ್ನಲ್ಲಿ ಬೆಳೆಯುತ್ತೆ. ಬಟ್ ಸ್ಟ್ರಾಂಗ್ಲಿ ಬೇಸಿಕ್, ಸ್ಟ್ರಾಂಗ್ಲಿ ಆಸಿಡಿಕ್ ತುಂಬ ಕಡಿಮೆ. ನೆಕ್ಸ್ಟ್, ಆಸಿಡ್ ರೈನ್. ರೈನ್ ವಾಟರ್ದು pH, if it is below 5.6, then that rain is actually called as rain waterನ ಅಥವಾ ರೈನನ್ನು ಆಸಿಡ್ ರೈನ್ ಅಂತ ಹೇಳ್ತೇವೆ. ವೆರಿ ಡೇಂಜರಸ್. ಇಟ್ ಡೆಸ್ಟ್ರಾಯ್ಸ್ ತುಂಬ monuments, aquatic life, marine life, reduces the fertility of the soil. ಯಾಕೆ ಆಸಿಡ್ ರೈನ್ ಆಗುತ್ತೆ? ಬಿಕಾಸ್ ವಾಟರ್ ಇಸ್ ಕಂಬೈನಿಂಗ್ ವಿತ್ ದ ಪೊಲ್ಯೂಟೆಂಟ್. ಪೆಟ್ರೋಲಿಯಂ ರಿಫೈನರೀಸಿಂದ ಬರುವಂತಹ ಸಲ್ಫರ್ ಡೈಆಕ್ಸೈಡು, ನಮ್ಮ ಏರೋಪ್ಲೇನ್ಸಿಂದ ಬರುವಂತಹ ನೈಟ್ರೋಜನ್ ಡೈಆಕ್ಸೈಡು, ಕಂಬಸ್ಟಿಬಲ್ ಎಕ್ಸಾಸ್ಟಿಂಗ್ ಗ್ಯಾಸ್, ನೈಟ್ರೋಜನ್ ಡೈಆಕ್ಸೈಡ್, ವಾಟ್ ನಾಟ್. ನೆಕ್ಸ್ಟ್, digestive system. Acid is important for the digestion process. But too much acid produces, we get irritated in our stomach. Alva? In order to reduce the excessive production of H plus ion in our stomach, we might have to take some other base compound or a mild base, because mild base will neutralize that excess H plus ions. So, ಈ mild base we call as antacid. Example kodi anta helidre, baking soda, magnesium hydroxide, which is called as milk of magnesia. A mild base is often used for this purpose. Enowana use ಮಾಡ್ತೀರಾ? Yeah, that's it. Next, pH change as the tooth decay. Very important. You have to brush your teeth 2 times a day for fixed, because if the mouth pH is below 5.5, then ನಿಮ್ಮ tooth enamel, which is made up of calcium phosphate, Ca3PO4 whole twice. Tooth enamel is made up of calcium phosphate. Tadan. Yes, this calcium phosphate might start corroding. ಅದು ಕೊರೋಡ್ ಆಗುತ್ತೆ. ಹಾಗಾಗಿ ಯೂಸ್ ಟೂತ್ಪೇಸ್ಟ್ ಬೇಸ್ಡ್ ಆನ್ ಯುವರ್ ಮೌತ್ ಕಂಡೀಷನ್. ಕೆಲವರಿಗೆ ಸೆನ್ಸಿಟಿವ್ ಟೀತ್ ಇದ್ದಾಗ ನೀವು ನಿಮ್ಮ ಕೆಮಿಕಲ್ ಕಾಂಪೋಸಿಷನ್ ಆಫ್ ದ ಟೂತ್ಪೇಸ್ಟ್ನ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇಫ್ ಲಾಟ್ ಆಫ್ ಸ್ಟಿಂಕಿಂಗ್ ಗ್ಯಾಸ್ ಇಸ್ ಕಮಿಂಗ್, ಟೂತ್ ಡಿಕೆ ಆಗ್ತಾ ಇದೆ, ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ಜಾಸ್ತಿ ಇದೆ ಅಂತ ಹೇಳಿದ್ರೆ, ಗೋ ಫಾರ್ ಟೂತ್ಪೇಸ್ಟ್ ವಿಚ್ ಹ್ಯಾಸ್ ಮೋಸ್ಟ್ fluorine content in it, because fluorine present in the toothpaste can reduce the bacterial activity. ಆಯ್ತಾ? ಸೆಲ್ಫ್ ಡಿಫೆನ್ಸ್ ಬೈ ಆನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್. ತುಂಬ ಬ್ಯೂಟಿಫುಲ್ ಆಗಿರೋ ಕಾನ್ಸೆಪ್ಟ್ ಮಕ್ಕಳೇ, ಇಲ್ಲಾಂದರೆ ಮನುಷ್ಯನಿಗೆ ಹೆದರಿಕೆನೇ ಇರ್ತಿರ್ಲಿಲ್ಲ ಅಲ್ವಾ? ಸೊ ಬೀಸ್ಟಿಂಗ್, ಬೀಗಳು ನಿಮ್ಮ ಬೀಸ್ಟಿಂಗ್, ಹನಿ ಬೀದು ಆ್ಯಂಟಿನಾದಲ್ಲಿ ಅಥವಾ ಇರುವೆಗಳು ಕಚ್ಚಿದಾಗ ನಮಗೆ ಇರಿಟೇಷನ್ ಯಾಕಾಗುತ್ತೆ? ಬಿಕಾಸ್ ದೇ ಲೀವ್ ಇನ್ ಆ್ಯಸಿಡ್ ಆನ್ ಅ ಸ್ಕಿನ್, ದಟ್ ಆ್ಯಸಿಡ್ ವಿಲ್ ರಿಯಾಕ್ಟ್ ವಿತ್ ದ ಪ್ರೋಟೀನ್. ಆಯಿತಾ? ಸೊ ದ್ಯಾಟ್ ಕಾಸಸ್ ಇರಿಟೇಷನ್. ಸೊ ಅದು ಅವುಗಳ ಸೆಲ್ಫ್ ಡಿಫೆನ್ಸಿಗೋಸ್ಕರ ಆ್ಯಸಿಡ್ನ ರಿಲೀಸ್ ಮಾಡುವಂಥದ್ದು, ನಮಗೆ ನೋವಾಗುವಂಥದ್ದು. ಬಟ್ ಅದು ಇಲ್ಲ ಅಂತ ಹೇಳಿದರೆ ಮನುಷ್ಯರು ತುಂಬ ಸ್ವಾರ್ಥಿಗಳು, ಸಾಕ್ಬಿಡೋರು ಅವ್ರನ್ನ ಅಲ್ವಾ? ಹೇಗೋ ಬದುಕೊಂಡಿದ್ದಾರೆ ಅವರು. ಬಿಕಾಸ್ ವಿ ಆರ್ ಸ್ಕೇರ್ಡ್ ಆಫ್ ದೆಮ್, ವಿ ವೋಂಟ್ ಗೋ ಆ್ಯಂಡ್ ಟಚ್ ದೆಮ್, ರೈಟ್? ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಕೆಮಿಕಲ್ ಕಂಪೌಂಡ್ ಯಾವುದು ನಮ್ಮ ಒಂದು ಸ್ಕಿನ್ ಮೇಲೆ ಅವುಗಳು ಬಿಡೋದು ಅಂತ ಹೇಳಿ. ಇಟ್ ಈಸ್ ಮೆಥನೋಯಿಕ್ ಆ್ಯಸಿಡ್ ವಿಚ್ ಕಾಸಸ್ ದ ಬರ್ನಿಂಗ್ ಎಫೆಕ್ಟ್. ಕ್ಲಿಯರ್? ನೆಕ್ಸ್ಟ್, ಸೊ ಸಾಲ್ಟಿಗೆ ಬಂದೆ ನಾನು ಇವಾಗ. ಸ್ಯಾಚುರೇಟೆಡ್ ಸಾಲ್ಟ್, ಅನ್ಸ್ಯಾಚುರೇಟೆಡ್ ಸಾಲ್ಟ್, ಸೂಪರ್ ಸ್ಯಾಚುರೇಟೆಡ್ ಸಾಲ್ಟ್ ಅಂತ ಹೇಳಿದರೆ ಏನು ಅಂತ ಹೇಳ್ಬಿಡ್ತೀನಿ. ಇಟ್ ಈಸ್ ಯುವರ್ 9th ಸ್ಟ್ಯಾಂಡರ್ಡ್ ಕಾನ್ಸೆಪ್ಟ್. ಅನ್ಸ್ಯಾಚುರೇಟೆಡ್ ಜಾಸ್ತಿ ನೀರಿದೆ, ಸ್ವಲ್ಪ ಸಾಲ್ಟ್ ಹಾಕ್ತೀರಾ ಅಂದರೆ ಕ್ವಾಂಟಿಟಿ ಆಫ್ ವಾಟರ್ ಇಸ್ ಮೋರ್ ದ್ಯಾನ್ ದ ಸಾಲ್ಟ್, ಯು ಕಾಲ್ ಇಟ್ as unsaturated. ಸೂಪರ್ ಸ್ಯಾಚುರೇಟೆಡ್ ಅಂತ ಹೇಳಿದ್ರೆ ಯು ಆರ್ ಆ್ಯಡಿಂಗ್ ಸಾಲ್ಟ್ ಅಂಡ್ ಆಲ್ ದ ಸಾಲ್ಟ್ಸ್ ಆರ್ ಕಮಿಂಗ್ ಡೌನ್
ಆ್ಯಂಡ್ ಇಟ್ ಇಸ್ ಸೋ ವಿಸಿಬಲ್ ಫಾರ್ ಯು ದಟ್ ನೀವು ಆ್ಯಡ್ ಮಾಡೋ ಸಾಲ್ಟ್ ಸಾಲ್ಯುಬಲೇ ಅಲ್ಲ ಅಂತ ಹೇಳಿ. ಇಟ್ ಇಸ್ ಲೈಕ್ ಸೂಪರ್ ಸ್ಯಾಚುರೇಟೆಡ್. ನನ್ನ ಲೆಸನ್ ಕೇಳಿ ಮ್ಯಾಮ್ ಹೋಗ್ರಿ ಮ್ಯಾಮ್ ನೀವು ಬೇಗ ಮುಗಿಸಲ್ಲ, ಮೈ ಮೈಂಡ್ ಇಸ್ ಸೂಪರ್ ಸ್ಯಾಚುರೇಟೆಡ್ ಅಂತ ಹೇಳ್ತಿರಲ್ಲ, ಅದೇ ಥರ. ಓಕೆ, ಸ್ಯಾಚುರೇಟೆಡ್ ಅಂತ ಹೇಳಿದರೆ ಏನು? ಇವಾಗ ಕೆಲವ್ರು ಇದ್ದೀರಾ ಇಲ್ಲಿ, ನೀವು ಅಂತ ಹೇಳಲ್ಲ, ಕೆಲವೊಬ್ರು ಓ ಮ್ಯಾಮ್ ಆಗ್ತಿಲ್ಲ ಮ್ಯಾಮ್, ಬೇಗ ಮುಗಿಸಿ ಮ್ಯಾಮ್, ಇನ್ನೂ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಬೇಗ ಮುಗಿಸಿ, ಐ ಆಮ್ ಆಲ್ಮೋಸ್ಟ್ ಲೂಸಿಂಗ್ ಮೈ ಕಾನ್ಸಂಟ್ರೇಷನ್. ಅಂದರೆ ಸಾಲ್ಟ್ನಲ್ಲಿ ಇನ್ನೇನು ಸ್ವಲ್ಪ ಆ್ಯಡ್ ಮಾಡಿದ್ರೆ ಕರಗಲ್ಲ, ಆಲ್ಮೋಸ್ಟ್ ಕರಗುತ್ತೆ, ಇನ್ನು ಸ್ವಲ್ಪ ಆ್ಯಡ್ ಮಾಡಿದ್ರೆ ಅದು ಕರಗಲ್ಲ. ಸೊ ಇಟ್ಸ್ ಕೆಪಾಸಿಟಿಗೆ ಕರೆಕ್ಟಾಗಿ ಕರಗಿರುತ್ತಲ್ವ, ಅಂತಹ ಸಾಲ್ಟ್ ಸೊಲ್ಯೂಷನನ್ನು ಸ್ಯಾಚುರೇಟೆಡ್ ಸಾಲ್ಟ್ ಸೊಲ್ಯೂಷನ್ ಅಂತ ಹೇಳಿ ಕರಿತೇವೆ. ಕ್ಲಿಯರ್? ಸೊ ವೆಲ್, ಈಗ ಸಾಲ್ಟ್ ಅಂತ ಹೇಳಿದಾಗ ನಿಮಗೆ ಗೊತ್ತಿರೋದು ಒಂದು ಇಂಪಾರ್ಟೆಂಟ್ ಸಾಲ್ಟ್ ಯಾವುದು? ಸೋಡಿಯಂ ಕ್ಲೋರೈಡ್. ಇದು ನಾರ್ಮಲ್ ಸಾಲ್ಟ್ ಅಂತ ಹೇಳಿದ್ರೆ ಅಲ್ಲಿ ಒಂದು ಕ್ಯಾಟಯೋನ್ ಒಂದು ಆ್ಯನಿಯೋನ್ ಇರುತ್ತೆ. ಇದು ನಿಮ್ಮ ನಾಲೆಜಿಗೋಸ್ಕರ ಹೇಳ್ತಾ ಇದ್ದೀನಿ, ಇದೆಲ್ಲ ನಾನು ಹೇಳಲ್ಲ. ಮಿಕ್ಸ್ಡ್ ಸಾಲ್ಟು, ಕಾಂಪ್ಲೆಕ್ಸ್ ಸಾಲ್ಟ್ ಎಲ್ಲ ನಾನು ಹೇಳಲ್ಲ, ಡಬಲ್ ಸಾಲ್ಟು ಹೇಳಲ್ಲ, ಆ್ಯಸಿಡ್ ಸಾಲ್ಟು, ಬೇಸಿಕ್ ಸಾಲ್ಟ್ ಇಷ್ಟೇ ಹೇಳ್ಬಿಡ್ತೀನಿ. ಓಕೆ, ಈಗ ಆ್ಯಸಿಡ್ ಸಾಲ್ಟ್ ಅಂತ ಹೇಳಿದರೆ ಏನು? ಆ್ಯಸಿಡ್ ಸಾಲ್ಟ್ ಅಂತ ಹೇಳಿದ್ರೆ ನಾರ್ಮಲ್ ಸಾಲ್ಟ್ನಲ್ಲಿ ನಾನು ಹೇಳಿದೆ, ಎಕ್ಸಾಂಪಲ್ ಕೊಟ್ಟೆ ನಾನು ನಿಮಗೆ. ಆ್ಯಸಿಡ್ ಸಾಲ್ಟ್ನಲ್ಲಿ ಇದು ಸೋಡಿಯಂ ಬೈಕಾರ್ಬೋನೇಟು, ಸೋಡಿಯಂ ಬೈಸಲ್ಫೇಟು, ಬೈಫಾಸ್ಫೇಟು, ಹೈಡ್ರೋಜನ್ ಇದ್ದರೆ, ಸೊ ಹೈಡ್ರೋಜನ್ ಒಂದಿತ್ತು ಅಂತ ಹೇಳಿದ್ರೆ NaHCO3ನಲ್ಲಿ ಒಂದು ಹೈಡ್ರೋಜನ್ ಇದೆ ಅಂತ ಹೇಳಿದ್ರೆ ಅದು ಆ್ಯಸಿಡ್ ಸಾಲ್ಟ್ ಆಗಿರುತ್ತೆ. ಅಲ್ಲಿ ಯಾವುದೇ ಹೈಡ್ರೋಜನ್ ಇಲ್ಲ ಅಂತ ಹೇಳಿದ್ರೆ, ಅಂದರೆ ಒಂದು ಪಾಸಿಟಿವ್ ಅಯೋನ್ ಒಂದು ನೆಗೆಟಿವ್ ಅಯೋನ್, ಆಯಿತಾ, ಅಷ್ಟು ಇದ್ದರೆ ಅದು ನಾರ್ಮಲ್ ಸಾಲ್ಟ್ ಆಗಿರುತ್ತೆ. ಓಕೆ, ಒಂದು ಹೈಡ್ರೋಜನ್ ಇದ್ರೆ ಯಾವ ಸಾಲ್ಟ್ ಅದು? ಆ್ಯಸಿಡ್ ಸಾಲ್ಟ್. ಇನ್ಸ್ಟೆಡ್ ಆಫ್ ಹೈಡ್ರೋಜನ್ ಅಲ್ಲಿ OH ಇತ್ತು ಅಂತ ಹೇಳಿದ್ರೆ, ಒಂದು OH ಇತ್ತು ಆ ಸಾಲ್ಟಲ್ಲಿ, ಒಂದು OH ಇತ್ತು ಅಂತ ಹೇಳಿದ್ರೆ ಅದು ಯಾವ ಸಾಲ್ಟು? ಬೇಸಿಕ್ ಸಾಲ್ಟ್. ಯಾವ ಸಾಲ್ಟ್ ಇದು? ಬೇಸಿಕ್ ಸಾಲ್ಟ್. ಈಗ ಕ್ವೆಶನ್ ಕೇಳ್ತೀರಾ, ಮ್ಯಾಮ್ ಇದೆಲ್ಲ ಬೇಕಾ NCERTಗೆ ಅಂತ ಹೇಳಿ? ಬೇಕಾಗಿಲ್ಲ, ವೆರಿ ಸಿಂಪಲ್, ದಿಸ್ ಓನ್ಲಿ ಫಾರ್ ಯೋರ್ ನಾಲೆಜ್. ಡಬಲ್ ಸಾಲ್ಟ್ ಜನರಲ್ ಪ್ರಾಪರ್ಟೀಸ್ ಏನು ಸಾಲ್ಟ್ ಇದು? ಸಾಲ್ಟ್ ಆರ್ ಎಲೆಕ್ಟ್ರೋವೆಲೆಂಟ್ ಕಂಪೌಂಡ್, ಅಂದರೆ ಅಯಾನಿಕ್ ಕಂಪೌಂಡ್ಸ್ಗಳು ಅವುಗಳು ಅಲ್ವಾ. ಸಾಲ್ಟ್ ಕ್ಯಾನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ, ಗೊತ್ತಿದೆ ನಿಮಗೆ, ಕಲಿತೀವಿ ನಾವೀಗ. ಸಾಲ್ಯುಬಿಲಿಟಿ, ಅವರು ತುಂಬ ಸಾಲ್ಟ್ಗಳು ವಾಟರ್ನಲ್ಲಿ ಸಾಲ್ಯುಬಲ್ ಆಗುತ್ತೆ. ಸಾಲ್ಟ್ ಕ್ಯಾನ್ ಎಕ್ಸಿಬಿಟ್ acidic or basic or neutral nature based on its reaction. Some salts unite with a definite quantity of water which is known as water of crystallization. Example, idanne I will be writing here. Copper sulfate, initially colorless ಆಗಿರುತ್ತೆ. It unites with 5 molecules of water to form copper sulfate 5 times water. ಇಲ್ಲಿ ವಾಟರ್ ಮಾಲಿಕ್ಯೂಲ್ಸ್ಗಳು ಕಾಪರ್ ಸಲ್ಫೇಟ್ ಇದು ಕ್ರಿಸ್ಟಲ್ ಒಳಗಡೆ ಟ್ರ್ಯಾಪ್ ಆಗಿರುತ್ತೆ. ಬಿಕಾಸ್ ಆಫ್ ದಿಸ್ ವಾಟರ್ ಕಾಪರ್ ಸಲ್ಫೇಟ್ ಅನ್ನು ವೆಟ್ ಆಗಿರಲ್ಲ, ಇಟ್ ವಿಲ್ ಬಿ ಡ್ರೈ ವೇರ್ ದ ವಾಟರ್ ಮಾಲಿಕ್ಯೂಲ್ಸ್ ವಿಲ್ ಬಿ ಇನ್ಸೈಡ್ ದ ಕ್ರಿಸ್ಟಲ್. ಇನ್ಸೈಡ್ ದ ಕ್ರಿಸ್ಟಲ್ ಅಂದರೆ ನಮ್ಗೆ ಅರ್ಥ ಆಗಲ್ಲ ಮೇಡಮ್, ನೀವು ಡಯಾಗ್ರಾಮ್ನಲ್ಲಿ ಹೇಳ್ಕೊಡಿ ಅಂತ ಹೇಳಿದ್ರೆ, ಸೇ ದಟ್ ಇದೊಂಥರ ಕ್ಯೂಬ್ ಥರ ಇರುತ್ತೆ. ಕ್ಯೂಬ್ ಒಳಗಡೆ ವಾಟರ್ ಮಾಲಿಕ್ಯೂಲ್ಸ್ಗಳು ಫಿಕ್ಸ್ ಆಗಿರುತ್ತೆ. ಸೊ ಅದನ್ನು ನೀವು ಹೇಳ್ತೀರಾ ಇನ್ಸೈಡ್ ದ ಫಾರ್ಮುಲಾ ಯೂನಿಟ್, if the water molecules are fixed, you can call it as water of crystallization. So ಇವಾಗ ಎಕ್ಸಾಂಪಲ್ಸ್ ಕೊಡ್ತೀನಿ. ಕಾಮನ್ ಸಾಲ್ಟ್ನಲ್ಲಿ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇದೆಯಾ? ಇಲ್ಲ. ಇದು ಜಸ್ಟ್ NaCl. ಪೊಟ್ಯಾಷಿಯಂ ನೈಟ್ರೇಟ್ನಲ್ಲಿ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇದೆಯಾ? ಇಲ್ಲ. ಇಟ್ ಇಸ್ ಅ ನಾರ್ಮಲ್ ಸಾಲ್ಟ್. ಶುಗರ್ನಲ್ಲಿ, ಶುಗರ್ ಇಸ್ ನಾಟ್ ಅ ಸಾಲ್ಟ್, ಬಟ್ ಅದರಲ್ಲಿ ವಾಟರು ಇಲ್ಲ. ಶುಗರ್ನ C12H22O11 ಅಂತ ಹೇಳಿ ಬರೀತೀನಿ. ಪೊಟ್ಯಾಷಿಯಂ ಪರ್ಮಾಂಗನೇಟ್ ಇಸ್ ಅ ನಾರ್ಮಲ್ ಸಾಲ್ಟ್ ಮೇಡಮ್, ಇದರಲ್ಲಿ ಏನೂ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇಲ್ಲ. ಅಮೋನಿಯಂ ಕ್ಲೋರೈಡ್ ಇಸ್ ಅ ನಾರ್ಮಲ್ ಸಾಲ್ಟ್, ಅದರಲ್ಲೂ ಕೂಡ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇಲ್ಲ. ಹಾಗಾದರೆ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇರೋದು ಯಾವುದು? ಓಕೆ, ಒಂದು ಪಾಯಿಂಟ್ ಅದರಲ್ಲಿ ಹೇಳಿಬಿಡ್ತೀನಿ. ಆನ್ ಹೀಟಿಂಗ್ ಕ್ರಿಸ್ಟಲ್ಸ್ ಆಫ್ ಸೋಡಿಯಂ ಕ್ಲೋರೈಡ್ ಪ್ರೊಡ್ಯೂಸ್ ಅ ಕ್ರ್ಯಾಕ್ಲಿಂಗ್ ಸೌಂಡ್. ಈಗ ನೀವು ಸೋಡಿಯಂ ಕ್ಲೋರೈಡ್ನ ಜಾಸ್ತಿ ಹೀಟ್ ಮಾಡ್ತೀರಾ ಅಂತ ಹೇಳಿದ್ರೆ ಕ್ರ್ಯಾಕ್ಲಿಂಗ್ ಸೌಂಡ್ ಪ್ರೊಡ್ಯೂಸ್ ಮಾಡುತ್ತೆ. ಯು ಕಾಲ್ ಇಟ್ ಅಸ್ ಡಿಕ್ರಿಪೈಟೇಷನ್ ಅಂತ ಹೇಳ್ತೀರಾ. ಡಿಕ್ರಿಪೈಟೇಷನ್, ಜಸ್ಟ್ ಫಾರ್ ಯು ನಾಲೆಜ್, ನಾಟ್ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್. ಸೊ ಇವಾಗ ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಯಾವ್ದು ಕೇಳ್ತಾರೆ ಅಂದರೆ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇರುವ ಸಾಲ್ಟ್ ಯಾವುದು ಅಂತ ಹೇಳಿ ಕೇಳ್ತಾರೆ. ಸೊ ಫಾರ್ ದ್ಯಾಟ್ ರಿಮೆಂಬರ್,
All these are examples for the salts which do have water of crystallization. Green vitriol because it is green in color, blue vitriol ಇದೆಲ್ಲ ಸೈಡ್ ನೇಮ್ ಮಕ್ಕಳೇ, ಕಾಮನ್ ನೇಮ್ ಆಗಿ ನಾವು ಇದನ್ನ ಅಡ್ರೆಸ್ ಮಾಡ್ತೀವಿ. ವಾಟ್ ಡಸ್ ವಿಟ್ರಿಯೋಲ್ ಮೀನ್? ವಿಟ್ರಿಯೋಲ್ ಅಂತ ಹೇಳಿದ್ರೆ ಆಯಿಲಿ ಸಬ್ಸ್ಟೆನ್ಸ್ ಅಂತ ಹೇಳಿ ಆ್ಯಕ್ಚುಲಿ ಅರ್ಥ. ಯು ಸರ್ಚ್ ಆ್ಯಂಡ್ ಲೆಟ್ ಮಿ ನೋ ಅವಿ. ಲೆಟ್ ಎವ್ರಿಬಡಿ ಸರ್ಚ್ ಆನ್ ದಿಸ್. ಅರ್ಥ ಆಗುತ್ತೆ ನಿಮಗೆ ವಿಟ್ರಿಯೋಲ್ ಅಂತ ಹೇಳಿದ್ರೆ ಏನು ಅಂತೇಳಿ. ಆಲ್ ಸೆಟ್, ಸರ್ಚ್ ಮಾಡಿ ನನಗೆ ನೀವು ಆನ್ಸರ್ ಕೊಡಿ. ವೀಣಾ, ಹಾಯ್ ಶಿವಕುಮಾರ್, ಹೇಗಿದ್ದೀರಾ? ಶಿವಕುಮಾರ್ ಹೇಳಿ, ವಿಟ್ರಿಯೋಲ್ ಅಂತ ಹೇಳಿದರೆ ಏನು? ಸೊ ಪಿ ಎಚ್ ಆಫ್ ದ ಸಾಲ್ಟ್. ಈಗ ಅವ್ರು ಕೇಳ್ತಾರೆ ಕ್ವೆಶನ್ನ. ಕ್ವೆಶನ್ ಹೇಗಿರುತ್ತೆ ಗೊತ್ತಾ? ತುಂಬ ಇಂಪಾರ್ಟೆಂಟ್. ಪಿ ಎಚ್ ಆಫ್ ದ ಸಾಲ್ಟ್ನಲ್ಲಿ 3 ಥರದ ಕ್ವೆಶನ್ ಕೇಳ್ತಾರೆ. ಹಾಂ, K2CO3 ಪಿ ಎಚ್ ಏನು? ನೀವು ಅರ್ಥ ಮಾಡ್ಕೊಳ್ಳಿ. K2CO3 ಬೇಸು KOH, ಆ್ಯಸಿಡು H2CO3. ಆಯಿತಾ? ಸ್ಟ್ರಾಂಗ್ ಬೇಸ್ ಇದೆ, ವೀಕ್ ಆ್ಯಸಿಡ್ ಇದೆ. ಸ್ಟ್ರಾಂಗ್ ಬೇಸ್ ಆ್ಯಂಡ್ ವೀಕ್ ಆ್ಯಸಿಡ್ ಇದ್ದರೆ ಏನಾಗಬೇಕು? ಪಿ ಎಚ್ಚು ಬೇಸ್ ಜಾಸ್ತಿ ಇದೆ ಅಂತ ಹೇಳಿದ್ರೆ, OH ಮೈನಸ್ ಅಯಾನ್ ಜಾಸ್ತಿ ಇದೆ ಅಂತ ಹೇಳಿದ್ರೆ, ಪಿ ಎಚ್ ವ್ಯಾಲ್ಯೂ ಶುಡ್ ಬಿ ಮೋರ್ ದ್ಯಾನ್ 7. ಪಿ ಎಚ್ ವ್ಯಾಲ್ಯೂ ಶುಡ್ ಬಿ ಮೋರ್ ದ್ಯಾನ್ 7. ದಿಸ್ ಇಸ್ 1 ಪಾಯಿಂಟ್. ಇದೇ ಥರ ಕ್ವೆಶನ್ ಕೇಳ್ತಾರೆ. ಆಯಿತಾ? ನೆಕ್ಸ್ಟ್ ಎಕ್ಸಾಂಪಲ್, ಸ್ಟ್ರಾಂಗ್ ಆ್ಯಸಿಡ್ಸ್ ಕೊಟ್ಟರೆ, ಸೊ ಸಪೋಸ್ ಅವ್ರು ಕೇಳ್ತಾರೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇದು ಪಿ ಎಚ್ ವ್ಯಾಲ್ಯೂ ಹೇಗಿರ್ಬೋದು, ಎಷ್ಟಿರ್ಬೋದು? ಆಗ ನೀವು ಹೇಳ್ತೀರಾ ಕಾಪರ್ ಸಲ್ಫೇಟ್ನಲ್ಲಿ ವೀಕ್ ಕಾಪರ್ ಹೈಡ್ರಾಕ್ಸೈಡ್ ಇರುತ್ತೆ, ಸ್ಟ್ರಾಂಗ್ ಸಲ್ಫ್ಯೂರಿಕ್ ಆ್ಯಸಿಡ್ ಇರುತ್ತೆ. ಆ್ಯಸಿಡ್ ಸ್ಟ್ರಾಂಗ್ ಇದೆ ಅಂತ ಹೇಳಿದ್ರೆ ಪಿ ಎಚ್ ವ್ಯಾಲ್ಯೂ ವಿಲ್ ಬಿ ಲೆಸ್ಸರ್ ದ್ಯಾನ್ 7. ಅಂದರೆ 0 ಮತ್ತು 7 ನಡುವೆ ಇರುತ್ತೆ. ಆಯಿತಾ? ನೆಕ್ಸ್ಟ್, ಪಿ ಎಚ್ ವ್ಯಾಲ್ಯೂ ಈಕ್ವಲ್ ಯಾವಾಗ ಆಗುತ್ತೆ? K2SO4 ಸಲ್ಫೇಟ್ ಅಥವಾ ಯಾವುದೇ ಸಾಲ್ಟ್ ಕೊಡಲಿ, ಯು ಜಸ್ಟ್ ಹ್ಯಾವ್ ಟು ಅಬ್ಸರ್ವ್ ವಿಚ್ ಇಸ್ ಸ್ಟ್ರಾಂಗರ್. ಆ್ಯಸಿಡ್ ಸ್ಟ್ರಾಂಗ್ ಇದೆಯಾ, ಬೇಸ್ ಸ್ಟ್ರಾಂಗ್ ಇದೆಯಾ? ಎರಡು ಸ್ಟ್ರಾಂಗ್ ಇದ್ರೆ ಪಿ ಎಚ್ ವ್ಯಾಲ್ಯೂ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು 7, ನ್ಯೂಟ್ರಲ್. ಸೊಲ್ಯೂಷನ್ ಬಿಕಮ್ಸ್ ನ್ಯೂಟ್ರಲ್. ನೋಡಿ, KOH ಇದೆ, ಸಲ್ಫ್ಯೂರಿಕ್ ಆ್ಯಸಿಡ್ ಇದೆ, ಎರಡೂ ಕೂಡ ಸ್ಟ್ರಾಂಗ್ ಇದೆ. ಬೋತ್ ಆರ್ ಸ್ಟ್ರಾಂಗ್. ಹಾಗಾಗಿ ನ್ಯೂಟ್ರಲ್ ಸೊಲ್ಯೂಷನ್. ಪಿ ಎಚ್ ವ್ಯಾಲ್ಯೂ ಏನಾಗಬೇಕು? ಪಿ ಎಚ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 7. ಪಿ ಎಚ್ ವ್ಯಾಲ್ಯೂ ಶುಡ್ ಬಿ ಈಕ್ವಲ್ ಟು 7. ಇಲ್ಲ ಅವಿ ಫಾರ್ ದಿಸ್ ಇಟ್ ಈಸ್ ಈಕ್ವಲ್ ಟು 7. ನೆಕ್ಸ್ಟ್, salts derived from weak acid, weak base. Okay. ಅಮೋನಿಯಂ ಕಾರ್ಬೋನೇಟ್ ಇದೊಂದು ಸಾಲ್ಟ್. ಆಯಿತಾ? ಇದರಲ್ಲಿ ಬೇಸ್ ಏನು? NH4OH. ಆ್ಯಸಿಡ್ ಏನು? H2CO3. ಬೇಸ್ ವೀಕ್ ಇದೆ, ಆ್ಯಸಿಡ್ ವೀಕ್ ಇದೆ. ಎರಡು ವೀಕ್ ಇದೆ ಅಂತ ಹೇಳಿದ್ರೆ, ಇಫ್ ಬೋತ್ ಆರ್ ವೀಕ್ ದೆನ್ ಇಟ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು 7. ಯಾವುದು? ಎಕ್ಸಾಕ್ಟ್ಲಿ ಈಕ್ವಲ್ ಟು 7 ಅಲ್ಲ, ಇಟ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು 7. ಮತ್ತೆ ಅದು ವೀಕ್ಲಿ ಅಸಿಡಿಕ್ ಅಥವಾ ವೀಕ್ಲಿ ಬೇಸಿಕ್ ಆಗಿರಬಹುದು. ಆ ಸೊಲ್ಯೂಷನ್ ವೀಕ್ಲಿ ಅಸಿಡಿಕ್ ಅಥವಾ ವೀಕ್ಲಿ ಬೇಸಿಕ್ ಆಗಿರ್ಬೋದು, ನಿಯರ್ಲಿ ನ್ಯೂಟ್ರಲ್ ಆಗಿರ್ಬೋದು. ನಿಯರ್ಲಿ ನ್ಯೂಟ್ರಲ್ ಅಂದರೆ ಆಲ್ಮೋಸ್ಟ್ ಆಚೆ ವೀಕ್ ಆ್ಯಸಿಡು ಅಲ್ಲ, ಈಚೆ ವೀಕ್ ಬೇಸು ಅಲ್ಲ, ಆ ಒಂದು ಲೈನಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ನಿಯರ್ಲಿ ನ್ಯೂಟ್ರಲ್ ಅಂತ ಹೇಳಿ. ಆಲ್ ಸೆಟ್. ನೆಕ್ಸ್ಟ್, ಜನರಲ್ ಪ್ರಾಪರ್ಟೀಸ್. ಕ್ವಿಕ್ಕಾಗಿ ಅರ್ಥ ಮಾಡ್ಕೊಳ್ಳಿ. ಎಫ್ಲಾರಸೆನ್ಸ್ ಅಂತ ಹೇಳಿದರೆ ಏನು? ಆ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಹೊರಟೋಗುತ್ತೆ ನೋಡಿ ಸಾಲ್ಟಿಂದ, ಅದನ್ನು ಎಫ್ಲಾರಸೆನ್ಸ್ ಅಂತ ಹೇಳಿ ಕರಿತೀರಾ. ನೆಕ್ಸ್ಟ್ ಕೇಳ್ತಾರೆ ಅವರು, ವಾಷಿಂಗ್ ಸೋಡಾದಲ್ಲಿ ಎಫ್ಲಾರಸೆನ್ಸ್ ಆಗುತ್ತಾ? ಆಗುತ್ತೆ. ವಾಷಿಂಗ್ ಸೋಡಾವನ್ನು ಹೀಟ್ ಮಾಡ್ತೀರಲ್ವಾ, Na2CO3, sodium carbonate, decahydrate. When you heat this compound, you get sodium carbonate plus 10 times water. ಆಯಿತಾ? ಸೋಡಿಯಂ ಕಾರ್ಬೋನೇಟ್ .1 ಹಾಕ್ಕೊಳ್ತೀರಾ ಫಸ್ಟಿಗೆ. ಸೊ ಈ ಥರನೂ ರಿಯಾಕ್ಷನ್ ಆಗುತ್ತೆ. ಇದನ್ನು ನೀವು ಸೋಡಾ ಆ್ಯಶ್ ಅಂತ ಹೇಳಿ ಕರಿಬೋದು, ಅಥವಾ ಇದನ್ನು ಸೋಡಾ ಆ್ಯಶ್ ಅಂತ ಹೇಳಿ ಕರೆಯಲ್ಲ. ಸೋಡಾ ಆ್ಯಶ್ನಲ್ಲಿ ಯಾವುದೇ ವಾಟರ್ ಮಾಲಿಕ್ಯೂಲ್ಸ್ ಇರಲ್ಲ. ಇದು ಸೋಡಿಯಂ ಕಾರ್ಬೋನೇಟ್ ಮೊನೋಹೈಡ್ರೇಟ್ ಪ್ಲಸ್ 9 ವಾಟರ್ ಮಾಲಿಕ್ಯೂಲ್ಸ್ ಹೊರಟೋಗುತ್ತೆ. ದಿಸ್ ಫಿನಾಮಿನನ್ ಇಸ್ ಕಾಲ್ಡ್ ಆಸ್ ವಾಟ್? ಎಫ್ಲಾರಸೆನ್ಸ್. ಇದನ್ನು ಎಫ್ಲಾರಸೆನ್ಸ್ ಅಂತ ಹೇಳಿ ಕರಿತೀರಾ. ನೆಕ್ಸ್ಟ್, ಹಾಗಾದರೆ ಈ ಒಂದು ಎಕ್ಸಾಂಪಲ್ನಲ್ಲಿ ದಿಸ್ ಇಸ್ ಒನ್ ಎಕ್ಸಾಂಪಲ್. ನೆಕ್ಸ್ಟ್,
ಹೈಗ್ರೋಸ್ಕೋಪಿಕ್ ಅಂತ ಹೇಳಿ ಬಂದಾಗ ವೆರಿ ಇಂಪಾರ್ಟೆಂಟ್. ನೀವು ಸಲ್ಫ್ಯೂರಿಕ್ ಆಸಿಡ್, ಫಾಸ್ಫರಸ್ ಪೆಂಟಾಕ್ಸೈಡ್, ಕ್ವಿಕ್ ಲೈಮ್, ಸಿಲಿಕಾ ಜೆಲ್, ನಿಮ್ಮ ಬಾಟಲ್ಸ್ನಲ್ಲೆಲ್ಲ ಒಂದು ಸಣ್ಣ ಸಣ್ಣ ಸಿಲಿಕಾ ಬೀಡ್ಸ್ ಇರುತ್ತಲ್ಲ, ಅವುಗಳನ್ನ ಹೈಗ್ರೋಸ್ಕೋಪಿಕ್ ಸಬ್ಸ್ಟೆನ್ಸ್. ಅವ್ರೇನು ಮಾಡ್ತಾರೆ, ವಾಟರನ್ನು ಅಬ್ಸಾರ್ಬ್ ಮಾಡ್ಕೊಳ್ತಾರೆ. ಎಲ್ಲಿಂದ? ಅಟ್ಮಾಸ್ಫಿಯರಿಂದ ಬಾಟಲ್ ಒಳಗಡೆ, ಬ್ಯಾಗ್ ಒಳಗಡೆ, ಹೊಸ ಬ್ಯಾಗು, ಹೊಸ ಬಾಟಲ್, ಎಲ್ಲೆಲ್ಲಿ ನೋಡಿದರೂ ಸಿಲಿಕಾ ಜೆಲ್ ಬೀಡ್ಸ್ಗಳಿರುತ್ತೆ. ಯಾಕೆ? ಬಿಕಾಸ್ ಸಿಲಿಕಾ ಜೆಲ್ ಬೀಡ್ಸ್ ಕ್ಯಾನ್ ಅಬ್ಸಾರ್ಬ್ ಮಾಯಿಶ್ಚರ್. ಅದಕ್ಕೆ ಅವ್ರನ್ನ ಹೈಗ್ರೋಸ್ಕೋಪಿ ಅಂತ ಕರಿತೀರಾ. ಬಟ್ ಆ ಮಾಯಿಶ್ಚರ್ನಲ್ಲಿ ಅವುಗಳು ಡಿಸಾಲ್ವ್ ಆಗಲ್ಲ. ಅವುಗಳೇನಾದರೂ ಅವರೇ ಅಬ್ಸಾರ್ಬ್ ಮಾಡ್ಕೊಂಡಿರೋ ವಾಟರ್ನಲ್ಲಿ ಡಿಸಾಲ್ವ್ ಆಗುತ್ತೆ ಅಂತ ಹೇಳಿದ್ರೆ ಅವರನ್ನು ನಾವು ಡೆಲಿಕ್ವಿಸೆನ್ಸ್ ಅಂತ ಹೇಳಿ ಕರಿತೀವಿ. ಏನು ಕರಿತೀವಿ? ಡೆಲಿಕ್ವಿಸೆಂಟ್ ಸಬ್ಸ್ಟೆನ್ಸ್. ಇದೆಲ್ಲ ಕೂಡ ಸಾಲ್ಟ್ ಇದು ಪ್ರಾಪರ್ಟಿ ಮಕ್ಕಳೇ. ಕೆಲವೊಂದು ಸಾಲ್ಟ್ಗಳು, ಕೆಲವೊಂದು ಬೇಸ್ಗಳು ಡೆಲಿಕ್ವಿಸೆಂಟ್. ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಗೊತ್ತಾ? ಸೋಡಿಯಂ ಹೈಡ್ರಾಕ್ಸೈಡ್. ಇವನೇನು ಮಾಡ್ತಾನೆ ಅಂದರೆ ವಾಟರ್ ಮಾಲಿಕ್ಯೂಲ್ಸ್ನ ಕರಿತಾನೆ. ವಾಟರ್ ಮಾಲಿಕ್ಯೂಲ್ ಬರೋ ಇಲ್ಲಿ ಕರಿತಾನೆ. ವಾಟರ್ ಮಾಲಿಕ್ಯೂಲ್ಸ್ ಬಾಪ ಇಲ್ಲಿ ಕರಿತಾನೆ. ಈಗ ನಾನು ನಿಮ್ಮಲ್ಲಿ ಡಿಸಾಲ್ವ್ ಆಗ್ತಿದ್ದೀನಿ ಅಂತೇಳಿ ಇವನು ಆ ವಾಟರ್ ಮಾಲಿಕ್ಯೂಲ್ಸ್ ಮೇಲೆ ಬಿದ್ದು ಡಿಸಾಲ್ವ್ ಆಗಿ ನೀವು ನೋಡೋಕ್ಕೆ ಆಗಲ್ಲ. ಸೋಡಿಯಂ ಹೈಡ್ರಾಕ್ಸೈಡ್ ಕಾಣೆ ಸಿಗಕ್ಕೆ ಇಲ್ಲ, ಹುಡುಕಕ್ಕೆ ಇಲ್ಲ. ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಮಾಯಿಶ್ಚರ್. ಆ ಮಾಯಿಶ್ಚರ್ನಲ್ಲಿ ತನ್ನನ್ನು ತಾನು ಸಾಲ್ಯುಬಲೈಸ್ ಮಾಡ್ಕೊಳ್ಳುತ್ತೆ. ಇಟ್ ವಿಲ್ ಡಿಸಾಲ್ವ್ ಇಟ್ ಸೆಲ್ಫ್ ಇನ್ ದ ವಾಟರ್ ಇಟ್ ಹ್ಯಾಸ್ ಅಬ್ಸಾರ್ಬ್ಡ್ ಫ್ರಮ್ ದ ಮಾಯಿಶ್ಚರ್. ಸಚ್ ಸಬ್ಸ್ಟೆನ್ಸ್ ಆರ್ ಕಾಲ್ಡ್ ಆಸ್ ಡೆಲಿಕ್ವಿಸೆನ್ಸ್. ಹೈಗ್ರೋಸ್ಕೋಪಿ ಅಂತ ಹೇಳಿದ್ರೆ ಏನು? ಸಬ್ಸ್ಟೆನ್ಸ್ ವಿಚ್ ಆಕ್ಚುಲಿ ಅಬ್ಸಾರ್ಬ್ಸ್ ಮಾಯಿಶ್ಚರ್ but they do not dissolve in it. Such substances are called as hygroscopic substance. Easy? Once I ate that silica gel. Thank God. Savi is a live example. If you eat silica gel, nothing happens anta heli. Ma'am, in water OH minus ions are more or H plus? Avi, it depends on the area you are present. Officially ಅಥವಾ officially ಅಂತ ಹೇಳಕ್ಕಾಗಲ್ಲ. ಥಿಯರಿಟಿಕಲಿ ಹೇಳಬೇಕು ಅಂದರೆ ವಾಟರ್ನಲ್ಲಿ H+ ಈಕ್ವಲ್ ಟು OH ಮೈನಸ್ಸು, ಜೊತೆಗೆ ಬೇರೆ ಬೇರೆ ಮಿನರಲ್ಸ್ ಇರಬೇಕು. ಡಿಸ್ಟಿಲ್ಡ್ ವಾಟರ್ ಅಂತ ಹೇಳಿದ್ರೆ ಬೇರೆ ಎಲ್ಲ ಮಿನರಲ್ಸ್ ಇರಲ್ಲ, ಅದರಲ್ಲಿ ಬರೀ H+ OH ಮೈನಸ್ ಮಾತ್ರ ಇರುತ್ತೆ. ಡಿಸ್ಟಿಲ್ಡ್ ವಾಟರ್ನ ಪ್ಲಾಂಟಿಗೆ ಹಾಕಿ, ಆ್ಯನಿಮಲ್ಸಿಗೆ ಹಾಕಿ, ಮನುಷ್ಯರಿಗೆ ಹಾಕಿ ನಾವು ಸತ್ತೋಗ್ತೀವಿ ಬೇಗ. ಯಾಕೆಂದರೆ ವಾಟರಲ್ಲಿ ಬರೀ H+ OH ಮೈನಸ್ ಅಯೋನ್ ಅಷ್ಟೇ ಅಲ್ಲ, ನಮ್ಮ ಲೈಫಿಗೆ ಬೇಕಾಗಿರೋ ಎಂತ ಹೇಳ್ತೀವಿ ಇಂಪಾರ್ಟೆಂಟ್ ಆಗಿರೋ ಮಿನರಲ್ಸ್ ಕೂಡ ಇರಬೇಕಾಗುತ್ತೆ. ಓಕೆ, ಚಂದ್ರಶೇಖರ್ ಅವಿ ಹತ್ರ ನೋಡಿ ನಗಾಡ್ತಿದ್ದೇನೆ. ಅವಿ ಹೇಗಿದ್ಯಾ ನೀನು ಇವಾಗಲೂ ಕೂಡ? ಏನಾದರೂ ಆಯ್ತಾ ಸಿಲಿಕಾ ಜೆಲ್ ತಿಂದಮೇಲೆ? ಓಕೆ, no answer. How is not there? Okay, fine. Let's continue. Okay, so now this part is clear alva. Hygroscopic and deliquescence part clear ಆಯಿತು. Next, deliquescence definition ಬೇಕು ಅಂತ ನೀವು ಬರ್ಕೊಳ್ಳಿ. Certain water soluble when exposed to the atmosphere at ordinary temperature absorbs moisture from the atmospheric air to become moist and ultimately dissolve in the absorbed water, forming saturated solution. That is not required. Yes. Take the screenshot. Once done, let me know. Yes, Chandrasekhar. I will start the metals and non-metals. Idradu ee acids bases salt acids bases and salts chapter idu in text and NCERT. I'll keep it as a separate revision. ಈಗ ನಾನು metals and non-metals start ಮಾಡಿಬಿಡ್ತೀನಿ. ಓಕೆನಾ? ಓಕೆ ಮೇಡಮ್. ಡ್ರೈಯಿಂಗ್ ಮತ್ತು ಡಿಹೈಡ್ರೇಟಿಂಗ್ ಏಜೆಂಟ್ ಬೇಗ ಹೇಳಿಬಿಡ್ತೀನಿ. ಈ ಕ್ಯಾಲ್ಶಿಯಂ ಕ್ಲೋರೈಡ್ ನೀವು ತುಂಬ ಸಲ ನಿಮ್ಮ NCERT ಬುಕ್ನಲ್ಲಿ ಅವಾಗಷ್ಟು ನೀವು ಒಂದು ಎಕ್ಸಾಂಪಲ್ ನೋಡಿದ್ದೀರಾ. ಕ್ಯಾಲ್ಶಿಯಂ ಕ್ಲೋರೈಡ್ ಎನ್ಹೈಡ್ರಸ್ ಅಂತ ಹೇಳಿದರೆ ಡ್ರೈ ಸಾಲ್ಟ್ ಮಕ್ಕಳೇ. ಎನ್ಹೈಡ್ರಸ್ ಕ್ಯಾಲ್ಶಿಯಂ ಕ್ಲೋರೈಡ್ ಡ್ರೈಯಿಂಗ್ ಏಜೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಡ್ರೈಯಿಂಗ್ ಏಜೆಂಟ್ ಅಂದರೆ ಈ ನಮ್ಮ ಸುತ್ತಮುತ್ತ ವಾತಾವರಣದಲ್ಲಿರುವ ಏರ್ನ ತಗೊಳ್ಳುವಂಥದ್ದು. ಬಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಏನಿದೆ ಇದು ಸ್ವಲ್ಪ ಖತರ್ನಾಕು.
ಇದೇನು ಮಾಡುತ್ತೆ, ಸುತ್ತಮುತ್ತ ವಾತಾವರಣ ಅಲ್ಲ, ಪಕ್ಕದಲ್ಲಿ ಒಂದು ಕಂಪೌಂಡ್ ಇರುತ್ತೆ ಅನ್ಕೊಳ್ಳಿ, ಆ ಕಂಪೌಂಡಿಂದನೇ ವಾಟರ್ನ ತಗೊಳುತ್ತೆ. ಯಾರು ಕೆಮಿಕಲ್ ಕಂಪೌಂಡ್ಸ್ ಒಳಗಡೆಯಿಂದ ವಾಟರ್ ತಗೊಳ್ತಾರೋ ಅವರನ್ನು ಡಿಹೈಡ್ರೇಟಿಂಗ್ ಏಜೆಂಟ್ ಅಂತ ಹೇಳಿ ಕರಿತೀರ. ಕಾಪರ್ ಸಲ್ಫೇಟ್ ಮತ್ತು 5H2O ಇದೆಯಲ್ಲ, .5H2O ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಏನಿದೆ ಅದನ್ನ ತಗೊಂಡ್ಬಿಡುತ್ತೆ. ಯಾರು? ಸಲ್ಫ್ಯೂರಿಕ್ ಆಸಿಡ್. ಸಲ್ಫ್ಯೂರಿಕ್ ಆಸಿಡ್ನ ಯು ಕಾಲ್ ಆಸ್ ಡೆಲಿಕ್ವಿಸೆಂಟ್ ಆ್ಯಂಡ್ ಆಲ್ಸೋ ಆಸ್ ಡಿಹೈಡ್ರೇಟಿಂಗ್ ಏಜೆಂಟ್. ಡ್ರೈಯಿಂಗ್ ಏಜೆಂಟ್ ಅಂತ ಹೇಳಿದ್ರೆ ವಾಟರಿನ ಸುತ್ತಮುತ್ತ ಇರುವಂತಹ ಈ ಅಟ್ಮಾಸ್ಫಿಯರ್ ಇಂದ ತಗೊಳ್ಳುವಂತಹದ್ದು. ಓಕೆ, ಶಾರ್ಟ್ ಡೆಫಿನೇಷನ್ ಆಫ್ ಡೆಲಿಕ್ವಿಸೆಂಟ್. ಡೆಲಿಕ್ವಿಸೆಂಟ್ ಇದು ಶಾರ್ಟ್ ಡೆಫಿನೇಷನ್ ಬೇಕಂತೆ, ಕೊಡೋಣ. Substance absorbs moisture and dissolves in it. Certain ಅಂತ ಹೇಳಿ ಹಾಕೊಳ್ಳಿ. Certain substance absorbs moisture and dissolve in it. ಅವ್ರನ್ನ ಡೆಲಿಕ್ವಿಸೆಂಟ್ ಅಂತ ಹೇಳಿ ಕರಿತೀರಾ. That's it. Yes, for CBSE they will ask. For state board they will not ask. For CBSE they will ask. ಅವ್ರು ಕೇಳ್ತಾರೆ which of the following are deliquescent, which of the following are efflorescent, which of the following are hygroscopic. ಅವರು ಆಕ್ಟಿವಿಟಿಗೆ ಕ್ಲಬ್ ಮಾಡಿ ಕೇಳ್ತಾರೆ ಈ ಕ್ವೆಶನ್ಸ್ ಅನ್ನ. For state board they will not ask, but they might ask about the hygroscopic substances. ಇದ್ರ ಬಗ್ಗೆ ಕೇಳ್ತಾರೆ. ಇದು ಪ್ರಾಪರ್ಟಿ ಆಫ್ ಅ ಸಾಲ್ಟ್ ಆಗಿರುತ್ತೆ. ಯಾಕೆಂದರೆ ಕ್ಯಾಲ್ಶಿಯಂ ಕ್ಲೋರೈಡ್ ಬಗ್ಗೆ ಮಾತಾಡ್ತೀವಿ ನಾವು. ಕ್ಯಾಲ್ಶಿಯಂ ಕ್ಲೋರೈಡ್ ಇಸ್ ಅ ಸಾಲ್ಟ್. ಸೊ ಕ್ಯಾಲ್ಶಿಯಂ ಕ್ಲೋರೈಡ್ ಕೆನ್ ಆಕ್ಟ್ ಆಸ್ ಅ ಡ್ರೈಯಿಂಗ್ ಏಜೆಂಟ್. ಡ್ರೈಯಿಂಗ್ ಏಜೆಂಟ್ ಅಂತ ಹೇಳಿದ್ರೆ ಗೊತ್ತಾಯ್ತಲ್ವಾ ನಿಮಗೆ ಏನು ಅಂತೇಳಿ. ಕ್ವಿಕ್ ಆಗಿ ಈಗ ಇಂಪಾರ್ಟೆಂಟ್ ಕಂಪೌಂಡ್ಸ್ ಹೇಗೆ ಮಾಡ್ತಾರೆ ಯೂಸಸ್ ಕಲ್ತ್ಕೊಂಡು ಹೋಗೋಣ. ಸೋಡಿಯಂ ಕ್ಲೋರೈಡು ಕೆಮಿಕಲಿ ಹೇಗೆ ಪ್ರಿಪೇರ್ ಆಗ್ತದೆ ಇದು? ಬೈ ದ ರಿಯಾಕ್ಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಹೈಡ್ರೋಕ್ಲೋರಿಕ್ ಆಸಿಡ್, ನ್ಯೂಟ್ರಲೈಸೇಷನ್ ರಿಯಾಕ್ಷನ್. NaCl, NaOH, HCl gives NaCl plus water. Okay, ಇದು ಸೋಡಿಯಂ ಕ್ಲೋರೈಡ್ ಸಾಲ್ಟ್. ನೆಕ್ಸ್ಟ್, ವೆನ್ ಪ್ಯೂರ್ ಇಟ್ ಇಸ್ ವೈಟ್ ಕ್ರಿಸ್ಟಲೈನ್. ತುಂಬ ಪ್ಯೂರ್ ಇದ್ದಾಗ ವೈಟ್ ಕ್ರಿಸ್ಟಲೈನ್. ಬ್ರೌನ್ ಕಲರ್ ಇದ್ರೆ ಇದು ಪ್ರೆಸೆನ್ಸ್ ಆಫ್ ಇಂಪ್ಯೂರಿಟೀಸ್. ಸ್ಪೆಷಲಿ ಮೆಗ್ನೀಷಿಯಂ ಕ್ಲೋರೈಡ್ ಇತ್ತು ಅಂತ ಹೇಳಿದ್ರೆ ಇಟ್ ವಿಲ್ ಟರ್ನ್ ಇನ್ ಟು ಬ್ರೌನ್. ನೆಕ್ಸ್ಟ್, ಯೂಸಸ್ ಏನು, ಯಾಕೆ ಯೂಸ್ ಮಾಡ್ತಾರೆ? ಗಾಯ್ಟರ್ನ ಯೂಸ್ ಮಾಡಲಿಕ್ಕೆ. ಈ ಅಯೋಡೈಸ್ಡ್ ಸಾಲ್ಟನ್ನು ತಗೊಳ್ತೀವಿ ನಾವು. ನಮ್ಮ ಸಾಲ್ಟಲ್ಲಿ ಪೊಟ್ಯಾಷಿಯಂ ಅಯೋಡೈಡ್ನ ಮಿಕ್ಸ್ ಮಾಡ್ತಾರೆ ಅವರು ಟು ಅವಾಯ್ಡ್ ಗಾಯ್ಟರ್. ಇಲೆಕ್ಟ್ರಿಲ್ ಪೌಡರ್ ಅಂದರೆ ನಮಗೆ ಡಿಹೈಡ್ರೇಷನ್ ಬಾಡಿಯಲ್ಲಿ ಆದಾಗ ಬೇಗ ಎನರ್ಜಿ ರೀಗೈನ್ ಮಾಡ್ಕೊಳ್ಳೋಕ್ಕೆ ನಾವು ORS ಅಥವಾ ಎಲೆಕ್ಟ್ರಿಲ್ ಪೌಡರ್ನ ತಗೋತೀವಿ. ಅದರಲ್ಲೂ ಕೂಡ ಸಾಲ್ಟ್ ಯೂಸ್ ಮಾಡ್ತಾರೆ. ಮಸಲ್ ಕಾಂಟ್ರಾಕ್ಷನಲ್ಲಿ ಇಂಪಾರ್ಟೆಂಟ್. ಆ್ಯಂಡ್ ಕಂಡಕ್ಷನ್ ಆಫ್ ನರ್ವ್ ಇಂಪಲ್ಸ್. ಬ್ರೈನಿಗೆ ಈಗ ಹೇಳ್ಬೋದು ನಾನು, ನಿಮ್ಮ ಬ್ರೈನ್ ಜಾಸ್ತಿ ಇನ್ಫಾರ್ಮೇಷನ್ ತಗೊಳ್ತಿಲ್ಲ ಅಥವಾ ನನ್ನ ಬ್ರೈನ್ ಜಾಸ್ತಿ ಇನ್ಫಾರ್ಮೇಷನ್ ತಗೊಳ್ತಿಲ್ಲ ಅಂತ ಹೇಳಿದ್ರೆ we have to eat little salty food, but too much salt is not good. Next, salt gets converted into hydrochloric acid. ಯಾಕೆ ಈ ಜಾಸ್ತಿ ಸಾಲ್ಟ್ ತಗೊಂಡಾಗ, ಜಾಸ್ತಿ ಸಾಲ್ಟನ್ನು ತಿಂದಾಗ ನಿಮಗೆ ಆ್ಯಸಿಡ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತಲ್ಲ, ಈ ಜಾಸ್ತಿ ಉಪ್ಪಿರೋ ತಿಂದಿದೆಯಾ, ನೀರು ಕುಡಿ, ಇಲ್ಲ ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳಿ ನಿಮ್ಮ ಪೇರೆಂಟ್ಸ್ ಯಾರಾದರೂ ಹೇಳ್ಬೋದು. ಕರೆಕ್ಟ್? ಅದು ಯಾಕೆ ಅಂತ ಹೇಳಿದ್ರೆ ನಿಮ್ಮ ಸೋಡಿಯಂ ಕ್ಲೋರೈಡ್ ನೀವು ನೀರು ಸ್ವಲ್ಪ ಕುಡಿದ್ರೆ ಆ ಸ್ವಲ್ಪ ನೀರಿನಲ್ಲಿ HCl ಮತ್ತು NaOH ಆಗಿ ಚೇಂಜ್ ಆಗುತ್ತೆ. ಇಟ್ ಪ್ರೊಡ್ಯೂಸಸ್ ಅಗೇನ್ ಹ್ಯೂಜ್ HCl. ಸೊ ಯು ಹ್ಯಾವ್ ಟು ಅವಾಯ್ಡ್ ಸಾಲ್ಟಿ ಫುಡ್. ಸೋಡಿಯಂ ಕ್ಲೋರೈಡ್ ವಿಲ್ ಬಿ ಯೂಸ್ಡ್ ಆಸ್ ಅ ರಾ ಮೆಟೀರಿಯಲ್ ಫಾರ್ ಬೇಕಿಂಗ್ ಸೋಡಾ. ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳಿದ್ರೆ ಕಾಸ್ಟಿಕ್ ಸೋಡಾ. ಆಮೇಲೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದು ಬ್ಲೀಚಿಂಗ್ ಪೌಡರ್, ವಾಷಿಂಗ್ ಸೋಡಾಗೆ ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತಾರೆ. ಈ ಥರ ಇರುತ್ತೆ ರಾಕ್ ಸಾಲ್ಟ್ ಅಂತ ಹೇಳಿ. ಫೇಮಸ್ ದಂಡಿ ಮಾರ್ಚ್ನಲ್ಲೂ ಕೂಡ ಅವರು ಹೋರಾಡ್ತಾರೆ, ನೀವು ಉಪ್ಪಿಗೆಲ್ಲ ಟ್ಯಾಕ್ಸ್ ಹಾಕ್ಬೇಡಿ, ಉಪ್ಪು ಸಮುದ್ರ ತೀರದಲ್ಲಿ ನಮ್ಮದೇ ಸಮುದ್ರ, ನಲ್ಲಿಂದ ತಗೊಳ್ತೀರಾ, ನಮಗೆ ಟ್ಯಾಕ್ಸ್ ಹಾಕ್ತೀರಾ, ಟ್ಯಾಕ್ಸ್ನ ತೆಗೀರಿ ನೀವು ಉಪ್ಪಿಗೆ ಅಂತ ಹೇಳಿಬಿಟ್ಟು ನಮಗೆ ಪ್ರಿಪ್ರೇಷನ್ ಮಾಡಲಿಕ್ಕೆ ನಮಗೆ ಅವಕಾಶ ಕೊಡಿ ಅಂತ ಹೇಳಿ ದಂಡಿ ಮಾರ್ಚ್ನ ಮಾಡಿದ್ದಾರೆ. ಸೊ ಈ ಒಂದು ಕಂಪೌಂಡು ನಮ್ಮ ಫ್ರೀಡಮ್ ಫೈಟರ್ ಟೈಮ್ನಲ್ಲೂ ಇತ್ತು ಅಂತ ಹೇಳಿ ನೆನೆಸ್ಕೊಳ್ಬೇಕು ಅಂತಷ್ಟೇ. ಓಕೆ, ಕಾಸ್ಟಿಕ್ ಸೋಡಾ, ಸೋಡಿಯಂ ಹೈಡ್ರಾಕ್ಸೈಡ್ನ ಕಮರ್ಷಿಯಲ್ ಆಗಿ ಹೇಗೆ ಪ್ರಿಪೇರ್ ಮಾಡುವಂಥದ್ದು? ಕಾಸ್ಟಿಕ್ ಸೋಡಾ ಅಂತ ಹೇಳಿದ್ರೆ ಏನು? ಕೊರೋಸಿವ್ ಸೋಡಾ. ಕಾಸ್ಟಿಕ್ ಅಂತ ಹೇಳಿದ್ರೆ ಕೊರೋಸಿವ್ ಸೋಡಾ. ಕಾಸ್ಟಿಕ್ ಪೊಟ್ಯಾಶ್ ಅಂತ ಹೇಳಿದ್ರೆ KOH. ಇದು ಇಂಪಾರ್ಟೆಂಟ್, ಎಕ್ಸಾಮಿಗೆ ಹೇಳ್ತಾರೆ. ಈಗ ಅದನ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ? ಥ್ರೂ ಕ್ಲೋರ್ ಆಲ್ಕಲಿ ಪ್ರಾಸೆಸ್. ಸೋಡಿಯಂ ಕ್ಲೋರೈಡ್ ಮತ್ತು ವಾಟರ್, ಬ್ರೈನ್ ಸೊಲ್ಯೂಷನ್, ನಾಟ್ ಬ್ರೈನ್, ಬ್ರೈನ್ ಸೊಲ್ಯೂಷನ್ಗೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತೀರಾ, ನಿಮಗೆ ಕಾಸ್ಟಿಕ್ ಸೋಡಾ ಸಿಗುತ್ತೆ. ಹೈಡ್ರೋಜನ್ ಗ್ಯಾಸ್ ಎಲ್ಲಿ ರಿಲೀಸ್ ಆಗುತ್ತೆ? ಕ್ಯಾಥೋಡಲ್ಲಿ ರಿಲೀಸ್ ಆಗುತ್ತೆ. ಆ್ಯನೋಡ್ನಲ್ಲಿ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ?
ಕ್ಲೋರಿನ್ ಗ್ಯಾಸ್. ನೆಕ್ಸ್ಟ್ ಯೂಸಸ್ ಏನು? ಪಾಯಿಂಟ್ ನಂಬರ್ 1 ಇಂಪಾರ್ಟೆಂಟ್ ಯೂಸಸ್ ಬಂದ್ಬಿಟ್ಟು ಡಿಗ್ರೀಸಿಂಗ್ ದ ಮೆಟಲ್ಸ್ಗೆ ಯೂಸ್ ಮಾಡ್ತಾರೆ, ಡಿಟರ್ಜೆಂಟು, ಸೋಪು, ಪೇಪರ್ ಇಂಡಸ್ಟ್ರಿನಲ್ಲಿ ಯೂಸ್ ಮಾಡ್ತಾರೆ. ಇದನ್ನ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಸೋಪ್, ಡಿಟರ್ಜೆಂಟ್, ಪೇಪರ್ ಇಂಡಸ್ಟ್ರಿನಲ್ಲಿ ಯೂಸ್ ಮಾಡ್ತಾರೆ. ಮತ್ತು ಅನ್ಶ್ರಿಂಕಬಲ್ ಕಾಟನ್ ಫ್ಯಾಬ್ರಿಕ್ಸ್ನ ತಯಾರು ಮಾಡಲಿಕ್ಕೆ ಲ್ಯಾಬೊರೇಟರಿ ರಿಯೇಜೆಂಟ್ ಆಗಿ ಯೂಸ್ ಮಾಡ್ತಾರೆ. ವೆಯ್ಟೇಜ್ ಇರೋ ಪಾಯಿಂಟ್ ಬರೀರಿ ಆಯಿತಾ. ಕ್ಲೋರಿನಲ್ಲಿ ಡಿಸ್ಇನ್ಫೆಕ್ಟೆಂಟಿಗೆ ಯೂಸ್ ಮಾಡ್ತಾರೆ. ಮತ್ತು ಹೈಡ್ರೋಜನ್ ಕ್ಲೋರೈಡ್ ಪ್ರೊಡಕ್ಷನಿಗೆ, PVC ಪಾಲಿವಿನೈಲ್ ಕ್ಲೋರೈಡಿಗೆ ಆಯಿತಾ, ಡ್ರಿಂಕಿಂಗ್ ವಾಟರ್ನ, ಪೂಲ್ ವಾಟರ್ನ ಸ್ಟೆರಿಲೈಸ್ ಮಾಡಲಿಕ್ಕೆ, ಪೆಸ್ಟಿಸೈಡ್ಸ್ನಲ್ಲಿ, ಡಿಸ್ಇನ್ಫೆಕ್ಟೆಂಟ್ಸ್ನಲ್ಲಿ ಯೂಸ್ ಮಾಡ್ತಾರೆ. ಬ್ಲೀಚಿಂಗ್ ಪೌಡರ್ನಲ್ಲಿ ಕ್ಲೋರಿನ್ನ ಯೂಸ್ ಮಾಡ್ತಾರೆ. ಯೂಸಸ್ ಆಫ್ ಹೈಡ್ರೋಜನಲ್ಲಿ ವನಸ್ಪತಿ ಹೈಡ್ರೋಜನೇಷನ್ ಆಫ್ ವೆಜಿಟೇಬಲ್ ಆಯಿಲ್ನಲ್ಲಿ ಫ್ಯೂಯಲ್ ಆಗಿ ಹೈಡ್ರೋಜನ್ನ ಯೂಸ್ ಮಾಡ್ತಾರೆ. ರಾಕೆಟ್ ಫ್ಯೂಯಲ್ನಲ್ಲಿ, ಲಿಕ್ವಿಡ್ ಫಾರ್ಮ್ನಲ್ಲಿ, ಮೊನ್ನೆ ಅಷ್ಟೇ ಚಂದ್ರಯಾನ್ 3ನಲ್ಲಿ ಲಿಕ್ವಿಡ್ ಹೈಡ್ರೋಜನ್ ಆಸ್ ಅ ಫ್ಯೂಯಲ್ ಆಗಿ ಯೂಸ್ ಮಾಡಿದ್ರು, ಕರೆಕ್ಟ್. ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ನಲ್ಲಿ ಯೂಸ್ ಮಾಡ್ತಾರೆ. ವಾಷಿಂಗ್ ಸೋಡಾ ನಿಮಗೆ ತುಂಬ ಕಷ್ಟ ಅನಿಸುತ್ತೆ ಯೂಸಸ್ ಅಂದರೆ, ಈಸಿ ಟ್ರಿಕ್ ಏನು ಗೊತ್ತಾ? ಈಗ ಹೈಡ್ರೋಜನ್ HClನಲ್ಲಿ ಯೂಸ್ ಮಾಡ್ತಾರೆ. ಇನ್ ದ ಪ್ರೊಡಕ್ಷನ್ ಆಫ್ HCl ಒಂದು ಯೂಸ್ ಬರೀತೀರಾ ಆಯಿತಾ, ರಾಕೆಟ್ನಲ್ಲಿ ಇನ್ನೊಂದು ಯೂಸ್ ಬರೀತೀರಾ. ಕ್ಲೋರಿನಿಗೂ ಅದನ್ನೇ ಬರೀರಿ. ಕ್ಲೋರಿನ್ ಎಲ್ಲಿ ಯೂಸ್ ಮಾಡ್ತಾರೆ? ಇನ್ ದ ಪ್ರೊಡಕ್ಷನ್ ಆಫ್ HCl, ಇನ್ ದ ಪ್ರೊಡಕ್ಷನ್ ಆಫ್ ಪಾಲಿವಿನೈಲ್ ಕ್ಲೋರೈಡ್ ಒಂದು ಯೂಸ್ ಆಯಿತು. ಸೆಕೆಂಡ್ ಏನು? ಸ್ವಿಮ್ಮಿಂಗ್ ಪೂಲ್ನ ಸ್ಟೆರಿಲೈಸ್ ಮಾಡಲಿಕ್ಕೆ, ಡ್ರಿಂಕಿಂಗ್ ವಾಟರ್ನ ಸ್ಟೆರಿಲೈಸ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಅದು ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ನೆಕ್ಸ್ಟ್ ವಾಷಿಂಗ್ ಸೋಡಾ, ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್ನ ವಾಷಿಂಗ್ ಸೋಡಾ ಅಂತ ಹೇಳಿ ಕರೀತಾರೆ. ಸೊ ಹೇಗೆ ಪ್ರಿಪೇರ್ ಮಾಡ್ತೀರಾ ವಾಷಿಂಗ್ ಸೋಡಾವನ್ನು? ಸಾಲ್ವೆ ಪ್ರಾಸೆಸ್ನಿಂದ ವಾಷಿಂಗ್ ಸೋಡಾವನ್ನು ಪ್ರಿಪೇರ್ ಮಾಡ್ತೀರಾ. ಸಾಲ್ವೆ ಪ್ರಾಸೆಸ್ನಲ್ಲಿ ಫಾಸ್ಟಿಗೆ ನೀವು ಮಾಡಬೇಕಾಗಿರೋ ಕೆಲಸ ಅಮೋನಿಯಾ ಗ್ಯಾಸ್ ತೊಗೊಳ್ಳೋದು ಆಯಿತಾ. ಅಮೋನಿಯಾ ಗ್ಯಾಸ್ ತೊಗೊಳ್ತೀರಾ, ಮತ್ತು ಸೋಡಿಯಂ ಕ್ಲೋರೈಡ್ ಸಾಲ್ಟ್ ತೊಗೊಳ್ತೀರಾ, ಕಾರ್ಬನ್ ಡೈಆಕ್ಸೈಡ್ ತೊಗೊಳ್ತೀರಾ, ಅದರ ಜೊತೆಗೆ ವಾಟರ್ ತೊಗೋತೀರಾ. ಇವಿಷ್ಟು ನಿಮ್ಮ ರಾ ಮೆಟೀರಿಯಲ್. ಇಲ್ಲೇನಾಗುತ್ತೆ? NH4 ಟೇಕ್ಸ್ ಅಪ್ 1 ಹೈಡ್ರೋಜನ್ ಆ್ಯಂಡ್ ದ Cl, ನಿಮಗೆ ಬೈ ಪ್ರಾಡಕ್ಟ್ ಆಗಿ NH4Cl ಸಿಗುತ್ತೆ. ಮೇನ್ ಪ್ರಾಡಕ್ಟ್ ಆಗಿ ಬೇಕಿಂಗ್ ಸೋಡಾ ಸಿಗುತ್ತೆ, NaHCO3 ಸೋಡಿಯಂ ಬೈಕಾರ್ಬೋನೇಟ್. ಅದನ್ನು ಹೀಟ್ ಮಾಡಿದಾಗ ನಿಮಗೇನು ಸಿಗುತ್ತೆ? ಸೋಡಿಯಂ ಕಾರ್ಬೋನೇಟ್. ಈ ಸೋಡಿಯಂ ಕಾರ್ಬೋನೇಟನ್ನು ಸೋಡಾ ಆ್ಯಶ್ ಅಂತ ಹೇಳ್ತೀರಾ. ಯು ಕಾಲ್ ಇಟ್ ಆಸ್ ಸೋಡಾ ಆ್ಯಶ್. ಈ ಸೋಡಾ ಆ್ಯಶ್ ಕಂಬೈನ್ಸ್ ವಿತ್ ವಾಟರ್ ಮಾಲಿಕ್ಯೂಲ್ಸ್ ಆ್ಯಂಡ್ ವಿಲ್ ಗಿವ್ ಯು ಡೆಕಾಹೈಡ್ರೇಟ್. ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್ ಕೊಡುತ್ತೆ. ದ್ಯಾಟ್ಸ್ ಇಟ್. ದಿಸ್ ಅ ಪ್ರೊಡಕ್ಷನ್ ಫಾರ್ಮೇಷನ್. 3 ಸ್ಟೆಪ್ ಬರೀರಿ, ಈಸಿ ಮಾರ್ಕ್ ಸಿಗುತ್ತೆ ನಿಮಗೆ. ಓಕೆ, ವಿಲ್ ದೇ ಆಸ್ಕ್ ದಿಸ್ ಇನ್ ಎಕ್ಸಾಮ್ ಮ್ಯಾಮ್? ಶಾರ್ಟ್ ಡೆಫಿನೇಷನ್ ಹೇಳಾಯಿತು ಅದ್ರ ಬಗ್ಗೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಯೂಸ್ ಇದು ಮಕ್ಕಳೇ. ಇದ್ರದ್ದು ಇಂಪಾರ್ಟೆಂಟ್ ಯೂಸ್ ಬಂದು ಪರ್ಮನೆಂಟ್ ಹಾರ್ಡ್ನೆಸ್ಸನ್ನು ರಿಮೂವ್ ಮಾಡಲಿಕ್ಕೆ. ಅಲ್ಲೂ ಸೋಪ್ ಆ್ಯಂಡ್ ಪೇಪರ್ ಇಂಡಸ್ಟ್ರಿಯಲ್ಲಿ ಬರ್ದಿದ್ರಲ್ವಾ, ಇದನ್ನು ಬರೀರಿ. ಸೋಪ್ ಆ್ಯಂಡ್ ಪೇಪರ್ ಇಂಡಸ್ಟ್ರಿನಲ್ಲಿ ಲಾಂಡ್ರಿಗೆ ಯೂಸ್ ಮಾಡ್ತಾರೆ. ಇದು ನಿಮ್ಗೆ ಈಸಿ ನೆನ್ಪಿಟ್ಕೊಳ್ಬೋದು, ಲಾಂಡ್ರಿ ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿ. ಬೇಕಿಂಗ್ ಸೋಡಾ ಹೇಗೆ ಪ್ರಿಪೇರ್ ಮಾಡ್ತೀರಾ? ಸೇಮ್ ವೇ, ಸೋಡಿಯಂ ಕ್ಲೋರೈಡ್ ತೊಗೊಳ್ತೀರಾ ಸೊಲ್ಯೂಷನ್ ಆಯಿತಾ. ಸೊಲ್ಯೂಷನ್ ತೊಗೊಳ್ಬೇಕು, ಅಕ್ವೇಸ್ ಸೊಲ್ಯೂಷನ್. ಅದಕ್ಕೆ ಅಮೋನಿಯಂ ಗ್ಯಾಸ್ ಪಾಸ್ ಮಾಡ್ತೀರಾ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಪಾಸ್ ಮಾಡ್ತೀರಾ, ಮತ್ತು ಸ್ವಲ್ಪ ವಾಟರ್ ಹಾಕ್ತೀರಾ. ನಿಮಗೇನು ಸಿಗುತ್ತೆ ಅಲ್ಲಿ? ಸೋಡಿಯಂ ಬೈಕಾರ್ಬೋನೇಟ್. ಜೊತೆಗೆ ಏನು ಸಿಗುತ್ತೆ? ಜೊತೆಗೆ NH4Cl ಸಿಗುತ್ತೆ ಆಯಿತಾ. ಇದೇ ನಮಗೆ ಬೇಕಾಗಿರುವ ಬೇಕಿಂಗ್ ಸೋಡಾ. ಸೊ ಬೇಕಿಂಗ್ ಸೋಡಾವನ್ನು ನಾವು ಟಾರ್ಟರಿಕ್ ಆ್ಯಸಿಡ್ ಜೊತೆ ಮಿಕ್ಸ್ ಮಾಡಿ ಬೇಕಿಂಗ್ ಪೌಡರ್ ಅಂತ ಹೇಳಿ ಮಾರ್ಕೆಟಿಂಗ್ ಮಾಡ್ತೀವಿ. ಯಾಕೆ ಟಾರ್ಟರಿಕ್ ಆ್ಯಸಿಡ್ ಮಿಕ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ, ಇಟ್ ಬಿಕಮ್ಸ್ ಬಿಟ್ಟರ್ ಡ್ಯೂ ಟು ದ ರಿಲೀಸ್ ಆಫ್ ಸೋಡಿಯಂ ಬೈಕಾರ್ಬೋನೇಟ್. ಬೇಕಿಂಗ್ ಸೋಡಾವನ್ನು ಹೀಟ್ ಮಾಡ್ತೀವಲ್ವಾ, ಅದು ಡಿಕಂಪೋಸ್ ಆಗಿ ಬಿಟ್ಟರ್ ಟೇಸ್ಟಿಂಗ್ ಕಾರ್ಬೋನೇಟನ್ನು ಕೊಡುತ್ತೆ, ಕಾರ್ಬನ್ ಡೈಆಕ್ಸೈಡನ್ನು ಕೊಡುತ್ತೆ, ಮತ್ತು ವಾಟರನ್ನು ಫಾರ್ಮ್ ಮಾಡುತ್ತೆ. ಸೊ ಹಾಗಾಗಿ ವಿ ಹ್ಯಾವ್ ಟು ಬಿ ಕೇರ್ಫುಲ್, ವಿ ಹ್ಯಾವ್ ಟು ಆ್ಯಡ್ ಟಾರ್ಟರಿಕ್ ಆ್ಯಸಿಡ್. ಯಾರು ಕೂಡ ಬೇಕಿಂಗ್ ಪೌಡರ್ ಹಾಕಿಬಿಟ್ಟು ಬಜ್ಜಿ ಮಾಡೋದು ಹೋಗಿ ಬೇಕಿಂಗ್ ಸೋಡಾ ಮಾತ್ರ ಹಾಕಿ ಬಜ್ಜಿ ಮಾಡಬೇಡಿ. ಸೊ ಸೋಡಾ ಹಾಕ್ತಾರೆ ಕೆಲವರು, ಬಟ್ ಬಿ ಕೇರ್ಫುಲ್. ಕೇಕಿಗೆ ಸ್ಪೆಸಿಫಿಕಲಿ, ಬಜ್ಜಿಗೆಲ್ಲ ಸೋಡಾ ನಡೆಯುತ್ತೆ, ಬಟ್ ಕೇಕ್ ಪ್ರಿಪೇರ್ ಮಾಡಬೇಕಾದ್ರೆ ಅದು ಫ್ಲಫಿ ಆಗಿರಬೇಕು, ಟೇಸ್ಟ್ ಬಿಟ್ಟರ್ ಆಗಿರ್ಬೋದು, ಟೇಸ್ಟಲ್ಲಿ ಸ್ವೀಟ್ ಆಗಿರಬೇಕು. ಸೊ ಇಟ್ ಮ್ಯಾಟರ್ಸ್. ನೆಕ್ಸ್ಟ್ ಬ್ಲೀಚಿಂಗ್ ಪೌಡರ್, ಡ್ರೈ ಸ್ಲೇಕ್ಡ್ ಲೈಮ್. ಯಾವುದದು? ಕ್ಯಾಲ್ಶಿಯಂ ಹೈಡ್ರಾಕ್ಸೈಡಿಗೆ ಕ್ಲೋರಿನ್ ಗ್ಯಾಸನ್ನು ಪಾಸ್ ಮಾಡಿದರೆ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಸಿಗುತ್ತೆ, ಜೊತೆಗೆ ವಾಟರ್ ಕೂಡ ಫಾರ್ಮ್ ಆಗುತ್ತೆ. ಸೊ ಇದು ಡ್ರೈ ಸ್ಲೇಕ್ಡ್ ಲೈಮ್, ಇದು ಬ್ಲೀಚಿಂಗ್ ಪೌಡರ್. ಬ್ಲೀಚಿಂಗ್ ಪೌಡರ್ದು ಪಾಸಿಟಿವ್ ಮತ್ತು ನೆಗೆಟಿವ್ ಅಯಾನ್ ಬರ್ರಿ ಅಂತ ಹೇಳಿದ್ರೆ ಸಿಕ್ಕಾಕೋತೀರ ನೀವು ಅಲ್ವಾ. ಸೊ ಸ್ಟ್ರಕ್ಚರ್ ನೋಡ್ಕೊಳ್ಳಿ, ಕ್ಯಾಲ್ಶಿಯಂ ಇಸ್ 2+ ಆಯಿತಾ,
ಈ ಕ್ಯಾಲ್ಶಿಯಂ ಏನು ಮಾಡುತ್ತೆ, ಒಂದು ವ್ಯಾಲೆನ್ಸಿಯನ್ನು, ಒಂದು ಕಂಬೈನಿಂಗ್ ಕೆಪಾಸಿಟಿಯನ್ನು OCl ಮೈನಸ್ ಹೈಪೋಕ್ಲೋರೈಟ್ ಅಯಾನ್ ಅಂತ ಹೇಳಿ ಕರೀತಾರೆ. ಇದಕ್ಕೇನು ಅಂತ ಹೇಳಿ ಕರೀತಾರೆ, ಹೈಪೋಕ್ಲೋರೈಟ್ ಅಯಾನ್. ಇನ್ನೊಂದು Cl ಮೈನಸ್ಗೆ ಕನೆಕ್ಟ್ ಕೊಡ್ತಾರೆ, ಇದು ಕ್ಲೋರೈಡ್ ಅಯಾನ್, ನಿಮಗೆ ಗೊತ್ತೇ ಇದೆ. ಸೊ ಇದು ಸ್ಟ್ರಕ್ಚರ್ ಆಫ್ ನಿಮ್ಮ ಏನದು ಬ್ಲೀಚಿಂಗ್ ಪೌಡರ್. ಸೊ ಒಂದು ಕ್ಯಾಲ್ಶಿಯಂ, ಒಂದು ಆಕ್ಸಿಜನ್, ಎರಡು ಕ್ಲಬ್ ಮಾಡಿ ಬರ್ದಿದ್ದಾರೆ ಅವರು Cl2 ಅಂತ ಹೇಳಿ. ಬಟ್ ಓವರ್ ಆಲ್ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗೋದು ಹೀಗೆ. ಅರ್ಥ ಆಯ್ತಾ? ಇಲ್ಲಿ ಯಾವುದೆಲ್ಲ ಆಸಿಡ್ ರ್ಯಾಡಿಕಲ್ ಯಾವುದಿದೆ, ಬೇಸಿಕ್ ರ್ಯಾಡಿಕಲ್, ಪಾಸಿಟಿವ್ ಅಯಾನ್ ಯಾವುದಿದೆ, ಕ್ಯಾಲ್ಶಿಯಂ 2+, ನೆಗೆಟಿವ್ ಅಯಾನ್ ಯಾವುದಿದೆ, ಹೈಪೋಕ್ಲೋರೈಟ್ ಅಯಾನ್ ಮತ್ತೆ ಕ್ಲೋರೈಡ್ ಅಯಾನ್. ಇದೆರಡು ಕೂಡ ನೆಗೆಟಿವ್ ಅಯಾನ್ಸ್ ಆಗಿರುತ್ತೆ. ಕ್ಲಿಯರ್? ನೆಕ್ಸ್ಟ್, ಪ್ರಿಪ್ರೇಷನ್ ಇಂಪಾರ್ಟೆಂಟ್. ಕೆಮಿಕಲಿ ಬ್ಲೀಚಿಂಗ್ ಪೌಡರನ್ನು ನೋಡಿ, ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಅಂತ ಹೇಳ್ಬೋದು, ಕ್ಯಾಲ್ಶಿಯಂ ಹೈಪೋಕ್ಲೋರೈಡ್ ಅಂತ ಹೇಳ್ಬೋದು, ಕ್ಲೋರೈಡ್ ಆಫ್ ಲೈಮ್ ಅಂತ ಹೇಳಿ ಕೂಡ ಕರಿಬೋದು. ಏನು ಯೂಸಸ್ ಇದ್ರದ್ದು? ಮೇನ್ ಆಗಿ ಆಕ್ಸಿಡೈಸಿಂಗ್ ಏಜೆಂಟ್. ಅದರಲ್ಲಿ ಆಕ್ಸಿಜನ್ ಇದೆ, ಈಸಿಯಾಗಿ ಬರಿಬೋದು. ಒಂದು ಯೂಸ್ ಏನು, ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳಿ ಬರಿಬೋದು. ಇನ್ನೊಂದೇನು, ಬ್ಲೀಚ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಬ್ಲೀಚಿಂಗ್ ಪೌಡರ್ ತಾನೆ, ಬ್ಲೀಚ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಎಲ್ಲಿ? ಬ್ಲೀಚಿಂಗ್ ದ ಕಾಟನ್, ಲಿನೆನ್ ಇನ್ ದ ಟೆಕ್ಸ್ಟೈಲ್ ಇಂಡಸ್ಟ್ರಿ, ಕ್ಲೋತ್ಸನ್ನ ಬ್ಲೀಚ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಡ್ರಿಂಕಿಂಗ್ ವಾಟರ್ನಲ್ಲಿ ಸ್ಟೆರಿಲೈಸ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಬಟ್ ಇದನ್ನು ಮರಿಬೇಡಿ, ಆಕ್ಸಿಡೈಸಿಂಗ್ ಏಜೆಂಟ್. ಆಯಿತಾ? ನೆಕ್ಸ್ಟ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಕ್ಯಾಲ್ಶಿಯಂ ಸಲ್ಫೇಟ್ 2 times ವಾಟರ್. ಇದನ್ನ ಏನು ಅಂತ ಹೇಳಿ ಕರಿತೀರಾ? ಜಿಪ್ಸಮ್. ಆಯಿತಾ? ಇದನ್ನು 310 ಕೆಲ್ವಿನ್ನಲ್ಲಿ ಹೀಟ್ ಮಾಡ್ತೀರಾ. ಆ್ಯಂಡ್ ಯು ಗೆಟ್ ವಾಟ್? ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಇದನ್ನೇ ನಾವು POP ಅಂತ ಹೇಳಿ ಕರೆಯುವಂಥದ್ದು. ಆ್ಯಂಡ್ ಸೊ ಇಲ್ಲಿ ಕೇಳ್ತಾರೆ, ವೈ ದಿಸ್ ಹಾಫ್? ಅರ್ಥ ಏನು? ವಾಟರ್ ಮಾಲಿಕ್ಯೂಲ್ಸ್ನ ಅರ್ಧ ಮಾಡ್ತೀರಾ? ಇಲ್ಲ, ಇಲ್ಲಿ ವಾಟರ್ ಮಾಲಿಕ್ಯೂಲ್ಸ್ನ ನಾವೇನು ಮಾಡ್ತಿದ್ದೀವಿ, 2 ಕ್ಯಾಲ್ಶಿಯಂ ಸಲ್ಫೇಟ್, ಇಲ್ಲಿ ನೋಡಿ, 2 ಕ್ಯಾಲ್ಶಿಯಂ ಸಲ್ಫೇಟ್ಗಳ ನಡುವೆ ಒಂದು ವಾಟರ್ ಮಾಲಿಕ್ಯೂಲ್ಸ್ ಅಂತ ಹೇಳೋ ಲೆಕ್ಕ. ಅಲ್ಲಲ್ಲ, ಅಲ್ಲಿ ಹೋದರೆ 2 ವಾಟರ್ ಮಾಲಿಕ್ಯೂಲ್ಸೇ ಇದೆ. ಸೊ 2 ಯೂನಿಟ್ ಕ್ರಿಸ್ಟಲ್ಸ್ ಆಫ್ ಕ್ಯಾಲ್ಶಿಯಂ ಸಲ್ಫೇಟ್ ಅಂದರೆ ಇಲ್ಲೊಂದು ಯೂನಿಟ್ ಕ್ರಿಸ್ಟಲು, ಇಲ್ಲೊಂದು ಯೂನಿಟ್ ಕ್ರಿಸ್ಟಲು, ಇಲ್ಲೊಂದು ಕ್ಯಾಲ್ಶಿಯಂ ಸಲ್ಫೇಟ್ ಇಡ್ತೀನಿ, ಇಲ್ಲೊಂದು ಕ್ಯಾಲ್ಶಿಯಂ ಸಲ್ಫೇಟ್ ಇಡ್ತೀನಿ, ಇದರ ನಡುವೆ ವಾಟರ್ ಮಾಲಿಕ್ಯೂಲ್ಸ್ ಇಡ್ತೀನಿ. ಸೊ ಇದಕ್ಕೆ ಇದು ಅರ್ಧ ಬಿಲಾಂಗ್ ಆಗುತ್ತೆ, ಇದಕ್ಕೆ ಇದು ಅರ್ಧ ಬಿಲಾಂಗ್ ಆಗುತ್ತೆ. ದ್ಯಾಟ್ಸ್ ಇಟ್. ಈಸಿ. POP ಹೇಗೆ ಪ್ರಿಪೇರ್ ಮಾಡ್ತೀರಾ? ಜಿಪ್ಸಮಿಂದ ಹೀಟ್ ಮಾಡಿದಾಗ, ಇಫ್ ಯು ಡಿಕಂಪೋಸ್ ಥರ್ಮಲಿ, ಜಿಪ್ಸಮ್ ಬಿಕಮ್ಸ್ POP. POP ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದರೆ ಪ್ಯಾರಿಸ್ ಇದು ಅರ್ತ್ ಕ್ರಸ್ಟ್ನಲ್ಲಿ ಬಹುತೇಕ ಭಾಗಗಳಲ್ಲಿ ಕಂಡುಬರುವ ಮಿನರಲ್ ಇದಾಗಿರುತ್ತೆ. ಈಸಿ. ಎಸ್. ನೆಕ್ಸ್ಟ್, ಯಾಕೆ ಏರ್ ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಬೇಕು? ಇಲ್ಲಾಂದರೆ ರಿವರ್ಸ್ ರಿಯಾಕ್ಷನ್ ಆಗುತ್ತೆ. ರಿವರ್ಸ್ ರಿಯಾಕ್ಷನ್ ಆದರೆ ಹಾರ್ಡ್ ಮಾಸ್ ಫಾರ್ಮ್ ಆಗುತ್ತೆ, ಜಿಪ್ಸಮ್ ಫಾರ್ಮ್ ಆಗುತ್ತೆ. ಸೊ ಯು ಶುಡ್ ಸ್ಟೋರ್ ಇಟ್ ಇನ್ ಡ್ರೈ ಕಂಟೈನರ್. ಆಯಿತಾ? ನೆಕ್ಸ್ಟ್, ಬ್ಲೀಚಿಂಗ್ ಪೌಡರ್ ಆಯಿತು, POP ಆಯಿತು, ಜಿಪ್ಸಮ್ ಬಗ್ಗೆ ನಾನು ಹೇಳಾಗಿದೆ. ಯೂಸಸ್ ಏನು ಅಂತ ಹೇಳಿದ್ರೆ, ಟಾಯ್ಸ್, ಡೆಕೋರೇಷನ್ ಮೆಟೀರಿಯಲ್ಸ್ನ, ಸರ್ಜಿಕಲ್ ಬ್ಯಾಂಡೇಜ್ ಫಾರ್ ಸೆಟ್ಟಿಂಗ್ ದ ಫ್ರ್ಯಾಕ್ಚರ್ಡ್ ಬೋನ್ ಇಮ್ಮೊಬಿಲೈಸೇಷನಿಗೋಸ್ಕರ ಕೂಡ ಇದನ್ನು ಯೂಸ್ ಮಾಡ್ತೀವಿ, POPಯನ್ನು. ಸೊ NCERT ಇಂಟೆಕ್ಸ್ಟ್ ಆ್ಯಂಡ್ ವಾಟ್ ಇಸ್ ದ್ಯಾಟ್ ಕ್ವೆಶನ್ಸ್ನ ನಾನು ಆಮೇಲೆ ಸಾಲ್ವ್ ಮಾಡ್ತೀನಿ. ನಾವು ಆ್ಯಸ್ ಯು ಆಲ್ ರಿಕ್ವೆಸ್ಟೆಡ್, ಐ ಆಮ್ ಲಿಟ್ರಲಿ ಗೆಟಿಂಗ್ ಇನ್ ಟು ದ ಚಾಪ್ಟರ್. Chapter 3, Metals and Non-Metals. Chapter 3, Metals and Non-Metals. ಸೊ ಇಂಟ್ರೊಡಕ್ಷನಿಗೆ ಬರೋಣ. ಪಿರಿಯಾಡಿಕ್ ಟೇಬಲ್ ನಿಮ್ಮ ಹತ್ರ ಇರಬೇಕು, ಇದೆಯಾ ಅಂತ ಹೇಳಿ ನೋಡ್ಕೊಳ್ಳಿ. ಆ ಪಿರಿಯಾಡಿಕ್ ಟೇಬಲ್ ಒಳಗಡೆ 92 ಎಲಿಮೆಂಟ್ಸ್ಗಳು ಮೆಟಲ್ಸ್ಗಳಾಗಿರುತ್ತೆ, ಸ್ವಲ್ಪ ಅಷ್ಟೇ ನಾನ್ ಮೆಟಲ್ಸ್ಗಳು. 7ರಿಂದ 8 ಮೆಟಲಾಯ್ಡ್ಸ್ಗಳಾಗಿರುತ್ತೆ. 7ರಿಂದ 8 ಅಂದರೆ ಒಂದು ಸುಮಾರು 28 ನಾನ್ ಮೆಟಲ್ ಸಿಗ್ಬೋದು ನಿಮಗೆ. 18 ನಾನ್ ಮೆಟಲ್ ಸಿಗ್ಬೋದು ಮ್ಯಾಕ್ಸಿಮಮ್. ಅಂದರೆ 92 ಮೆಟಲ್ಸು, ಒಂದು 7ರಿಂದ 8 ಮೆಟಲಾಯ್ಡ್ಸ್ಗಳು, ಒಟ್ಟು 118 ಮೆಟಲ್ಸ್ ಇದೆ. ನಿಮ್ಮ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ದು ಪಿರಿಯಾಡಿಕ್ ಟೇಬಲ್ದು ಚಾರ್ಟ್ ತೆಗೆದ್ರೆ ಆ ಪಿರಿಯಾಡಿಕ್ ಟೇಬಲ್ನಲ್ಲಿ 118 ಎಲಿಮೆಂಟ್ಸ್ಗಳಿದೆ. ಕರೆಕ್ಟಾ?
ನಿಮ್ಮ ಓಕೆ, ಬಿಫೋರ್ ಬಿಗಿನಿಂಗ್ ವಿತ್ ದಿಸ್, ಸ್ಟ್ರಾಟಜಿಕ್ ಮೆಟಲ್ಸ್ ಅಂತ ಹೇಳಿದ್ರೆ ಏನು ಓದೋಣ ಒಂದ್ಸಲ. ಸ್ಟ್ರಾಟಜಿಕ್ ಮೆಟಲ್ಸ್ ಆರ್ ದ ರಾ ಮೆಟೀರಿಯಲ್ಸ್ ಕ್ರಿಟಿಕಲ್ ಟು ಮಾಡರ್ನ್ ಟೆಕ್ನಾಲಜಿ ಆ್ಯಂಡ್ ಇಂಡಸ್ಟ್ರಿ. ನಮ್ಮ ಇಂಡಿಯಾದ ಮಾಡರ್ನ್ ಟೆಕ್ನಾಲಜಿ ಆ್ಯಂಡ್ ಇಂಡಸ್ಟ್ರಿಗೆ ಬೇಕಾಗಿರುವ ಕೆಲವೊಂದು ಕ್ರಿಟಿಕಲ್ ಮೆಟಲ್ಸನ್ನು ಸ್ಟ್ರಾಟಜಿಕ್ ಮೆಟಲ್ಸ್ ಅಂತ ಹೇಳಿ ಕರಿತೀವಿ. ಬಟ್ ಅವುಗಳ ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಪ್ರೊಡಕ್ಷನ್ಸ್ ಆಗಿರ್ಬೋದು, ಎಕ್ಸ್ಟ್ರಾಕ್ಷನ್ ಆಗಿರ್ಬೋದು, ಮೆಟಲರ್ಜಿಕಲ್ ಪ್ರಾಸೆಸ್ ಆಗಿರ್ಬೋದು ತುಂಬ ಕಡಿಮೆ ವರ್ಲ್ಡ್ ವೈಡ್. ಅಂದರೆ ಡಿಮಾಂಡ್ ಜಾಸ್ತಿ ಇದೆ, ಬಟ್ ಅವುಗಳ ಎಕ್ಸಿಸ್ಟೆನ್ಸ್ ಅಬಂಡೆನ್ಸಿ ಕಡಿಮೆ ಇರುತ್ತೆ, ಬೇಡಿಕೆ ಜಾಸ್ತಿ ಇರುತ್ತೆ. ಸೊ ಬಟ್ ಹೂಸ್ ಸಪ್ಲೈ ಇಸ್ ಲಿಮಿಟೆಡ್, ಸಪ್ಲೈ ಕೂಡ ಲಿಮಿಟ್ ಇರುತ್ತೆ. ಆಮೇಲೆ ದೇ ಆರ್ ದ ಮೆಟೀರಿಯಲ್ಸ್ ಯು ರಿಯಲಿ 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 ನೀಡ್, ಬಟ್ ಸಮ್ಒನ್ ಎಲ್ಸ್ ಹ್ಯಾಸ್ ಇಟ್. ಪಕ್ಕದಲ್ಲಿರೋ ಕಂಟ್ರಿಯಲ್ಲಿರುತ್ತೆ, ಗ್ಲೋಬಲಿ ಅದು ಕಡಿಮೆ ಇರುತ್ತೆ. ಹಾಗಾಗಿ ಅಂತಹ ಮೆಟೀರಿಯಲ್ಸ್ನ ಸ್ಟ್ರಾಟಜಿಕ್ ಮೆಟಲ್ಸ್ ಅಂತ ಹೇಳಿ ತಗೊಳ್ತೀರಾ. ಕ್ಲಿಯರ್? ಸ್ಟ್ರಾಟಜಿಕ್ ಮೆಟಲ್ಸ್ ಡಿಫರ್ ಫ್ರಮ್ ಬೇಸ್ ಮೆಟಲ್. ಬೇಸ್ ಮೆಟಲ್ ಬೇರೆ ಇದೆಯಾ ಮೇಡಮ್? ಇದೇನ್ರಿ ಮೇಡಮ್ ಹೊಸ ಹೊಸ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತೀರಾ? ಸೊ ಬೇಸ್ ಮೆಟಲ್ಸ್ ಅಂತ ಹೇಳಿದ್ರೆ ದೋಸ್ ಮೆಟಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಆರ್ ವಿಚ್ ಆರ್ ಪ್ರೆಸೆಂಟ್ ಅಬಂಡೆಂಟ್ಲಿ. ಅದಕ್ಕೆ ಶಾರ್ಟೇಜ್ ಏನೂ ಬರಲ್ಲ, ಬೇಡಿಕೆಗಳು ಕೂಡ ತುಂಬ ಕಡಿಮೆ ಇದೆ, ಅಬಂಡೆಂಟ್ ಆಗಿ ಅವೈಲಬಲ್ ಆದರೆ ಬೇಸ್ ಮೆಟಲ್ಸ್. ಕಡಿಮೆ ಅವೈಲಬಿಲಿಟಿ ಇದೆ, ಇಂಡಸ್ಟ್ರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಸ್ಟ್ರಾಟಜಿಕ್ ಮೆಟಲ್ಸ್ಗಳು. ಕ್ಲಿಯರ್? ಈಗ ಸ್ಟ್ರಾಟಜಿಕ್ ಮೆಟಲ್ಸ್ಗೆ ಎಕ್ಸಾಂಪಲ್ ಕೊಡಿ ಅಂದರೆ ಟೈಟಾನಿಯಂ, ಕ್ರೋಮಿಯಂ, ಮ್ಯಾಂಗನಸ್, ಜಿರ್ಕೋನಿಯಂ ಎಕ್ಸೆಟ್ರಾ ಸ್ಟ್ರಾಟಜಿಕ್ ಮೆಟಲ್ಸ್ ಆಗಿರುತ್ತೆ. ನಿಮ್ಮ ನಾಲೆಜಿಗಷ್ಟೇ ಕೇಳಿದ್ರೆ ಇದನ್ನು ಬರೀರಿ, ಜಿರ್ಕೋನಿಯಂ ಬರೀರಿ, ಮ್ಯಾಂಗನಸ್ ಬರೀರಿ, ಈಸಿ ಅನ್ಸಿದ್ರೆ ಆಯಿತಾ. ನೆಕ್ಸ್ಟ್ ಯುರೇನಿಯಂ, ನ್ಯೂಕ್ಲಿಯರ್ ರಿಯಾಕ್ಷನಲ್ಲಿ ಯೂಸ್ ಮಾಡ್ತೀವಿ, ಹೈಲಿ ಎಕ್ಸ್ಪೆನ್ಸಿವ್ ಮೆಟಲ್ ಅದು. ಕಾಯಿನೇಜ್ ಮೆಟಲ್ಸನ್ನು ಯಾವುದಂತ ಕೇಳ್ತಾರೆ ಅವರು, ಕಾಯಿನ್ಸು, ಜ್ಯುವೆಲ್ರೀಸ್ನಲ್ಲಿ ಗೋಲ್ಡ್ ಕಾಯಿನ್, ಸಿಲ್ವರ್ ಕಾಯಿನ್. ಸೊ ಆಬ್ವಿಯಸ್ಲಿ ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್ ಅನ್ನು ಕಾಯಿನೇಜ್ ಮೆಟಲ್ಸ್ ಅಂತ ಹೇಳಿ ಕರೀತಾರೆ, ಟಿಪಿಕಲಿ ಗೋಲ್ಡ್ ಆ್ಯಂಡ್ ಸಿಲ್ವರ್. ಕ್ಲಿಯರ್? ನೆಕ್ಸ್ಟ್ ಫಿಸಿಕಲ್ ಪ್ರಾಪರ್ಟೀಸ್, ಸ್ಟೇಟ್ ಆಫ್ ಎಕ್ಸಿಸ್ಟೆನ್ಸ್. ಎಲ್ಲ ಮೆಟಲ್ಸ್ ಎಕ್ಸೆಪ್ಟ್ ಮರ್ಕ್ಯುರಿ ಯಾವ ಸ್ಟೇಟ್ನಲ್ಲಿ ಇರುತ್ತೆ? ಸಾಲಿಡ್ ಸ್ಟೇಟ್. ಓನ್ಲಿ ಮರ್ಕ್ಯುರಿ ಈಸ್ ಎನ್ ಯಾವ ಸ್ಟೇಟು? ಕರ್ನಾಟಕ ಸ್ಟೇಟು ಮೇಡಮ್. ಇಲ್ಲ ಮೇಡಮ್, ಪಕ್ಕದ ಯಾವ್ದಾದ್ರು ಸ್ಟೇಟ್ ಹೇಳಿದ್ರೆ ನೀವು ಜಗಳ ಆಡ್ಬಿಡ್ತೀರಾ. ಯಾವ ಸ್ಟೇಟ್ನ ಹೇಳ? ಗೋವಾ. ಮರ್ಕ್ಯುರಿ ಈಸ್ ಇನ್ ಗೋವಾ? ನೋ ಮೇಡಮ್, ಮರ್ಕ್ಯುರಿ ಈಸ್ ಇನ್ ಲಿಕ್ವಿಡ್ ಸ್ಟೇಟ್, ಇಟ್ ಇಸ್ ಪ್ರೆಸೆಂಟ್ ಎವ್ರಿವೇರ್. ಹೇಗೆ ಡಾಕ್ಟರ್ಸ್ ಥರ್ಮೋಮೀಟರ್ನಲ್ಲಿ ಮರ್ಕ್ಯುರಿ ಇದೆ, ಕರೆಕ್ಟ್? ನೆಕ್ಸ್ಟ್ ಫಿಸಿಕಲ್ ಪ್ರಾಪರ್ಟಿ ಬಂದಾಗ ನಿಮ್ಮ NCERT ಆಕ್ಟಿವಿಟಿನ ನಾನು ನೆನಪು ಮಾಡಿಸ್ತೀನಿ ಇಲ್ಲಿ. NCERT ಆಕ್ಟಿವಿಟಿ 3.2 ಇಸ್ ರಿಲೇಟೆಡ್ ಟು ಹಾರ್ಡ್ನೆಸ್. ಅವ್ರು ಕೇಳ್ತಾರೆ ಫೆರಸ್, ಕಾಪರ್, ಅಲ್ಯೂಮಿನಿಯಂ, ಮೆಗ್ನೀಷಿಯಂ. ಆಯ್ತಾ? ಈ ಮೂರು ಮೆಟಲ್ಸನ್ನು ನೈಫ್ ಇಟ್ಕೊಂಡು ಕಟ್ ಮಾಡ್ತೀರಾ. ವಾಟ್ ಡು ಯು ಅಬ್ಸರ್ವ್? ಅಬ್ಸರ್ವೇಷನ್ ಏನು? ಮ್ಯಾಮ್, ಇಟ್ ಇಸ್ ನಾಟ್ ಪಾಸಿಬಲ್ ಬಿಕಾಸ್ ಇವರೆಲ್ಲರೂ ಕೂಡ ತುಂಬ ಹಾರ್ಡ್. ಸೊ ಮೆಟಲ್ಸ್ ಆರ್ ಹಾರ್ಡ್ ಇನ್ ನೇಚರ್. ಆಯ್ತಾ? ಮೆಟಲ್ಸ್ ಆರ್ ಹಾರ್ಡ್ ಇನ್ ನೇಚರ್ ಎಕ್ಸೆಪ್ಟ್ 3. ಹೂ ಆರ್ ದೇ? ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಅವರನ್ನು ಬಿಟ್ಟರೆ ಮಿಕ್ಕಿದ ಎಲ್ಲ ಮೆಟಲ್ಸ್ಗಳು ಕೂಡ ಏನು? ಹಾರ್ಡ್. ಅಂದರೆ ಸ್ವಲ್ಪ ಕಷ್ಟ. ಮರ್ಕ್ಯುರಿ ಹಾರ್ಡ್ ಅಲ್ವಾ ಮೇಡಮ್? ಮರ್ಕ್ಯುರಿ ಆಲ್ವೇಸ್ ಆಲ್ರೆಡಿ ಇನ್ ಲಿಕ್ವಿಡ್ ಸ್ಟೇಟ್, ಸಾಫ್ಟ್ ಮೆಟಲ್. ಸೊ ಒಂದು ಮರ್ಕ್ಯುರಿ ಡ್ರಾಪಿಂದ ಬೇಕಾದ್ರೆ ನೀವು 10,000 ಮರ್ಕ್ಯುರಿ ಡ್ರಾಪ್ಸ್ನ ಜಾಯಿನ್ ಮಾಡಿ. ಇಟ್ಸ್ ರಿಯಲಿ ನೈಸ್ ಟು ಪ್ಲೇ ವಿತ್ ಮರ್ಕ್ಯುರಿ, ಬಟ್ ವೆರಿ ಟಾಕ್ಸಿಕ್ ಟು ಯೋರ್ ಹೆಲ್ತ್. ಓಕೆ, 3.2 ಆಯಿತು. ಆಕ್ಟಿವಿಟಿ 3.1 ಇನ್ ಯೋರ್ NCERT ಟೆಕ್ಸ್ಟ್ ಬುಕ್, ಪೇ ಅಟೆನ್ಷನ್ ಟು ಇಟ್. ಮೆಟಾಲಿಕ್ ಕ್ಲಸ್ಟರ್ ಬಗ್ಗೆ ಹೇಳುತ್ತೆ. ಫೆರಸ್, ಕಾಪರ್, ಅಲ್ಯೂಮಿನಿಯಂ, ಮೆಗ್ನೀಷಿಯಂ. ಓಕೆ, ಇನಿಷಿಯಲಿ ಐ ವಿಲ್ ಬಿ ಗಿವಿಂಗ್ ಯು ಆಲ್ ದಿಸ್ ಮೆಟಲ್ಸ್. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಮುಂದೆ ಇವಾಗ ಫೆರಸ್, ಕಾಪರ್, ಅಲ್ಯೂಮಿನಿಯಂ, ಮೆಗ್ನೀಷಿಯಂ ನಾಟಕ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಅವರ ಅಪಿಯರೆನ್ಸ್ ಬಗ್ಗೆ ಕಮೆಂಟ್ ಮಾಡಿ. ಮೇಡಮ್ ಬೇಡ ಮೇಡಮ್, ಈ ಕ್ಯಾರೆಕ್ಟರ್ಸ್ ತುಂಬ ಡಲ್ ಇದೆ, ಈ ಮೆಟಲ್ ಸರ್ಫೇಸ್ನಲ್ಲಿ ಹೊಳಪೇ ಇಲ್ಲ, ಇವರು ತುಂಬ ಡಲ್ ಇದ್ದಾರೆ. ಎಸ್, ಯೂಶಲಿ ದೀಸ್ ಮೆಟಲ್ಸ್ ಆರ್ ಡಲ್ ಇನ್ ನೇಚರ್, ಬಟ್ ಒನ್ಸ್ ಯು scrub their surface with the sandpaper, they do shininess, they show shininess. So metals showing shiny texture, shiny surface, adna lustrous anta heli kariತೀವಿ, or metallic luster. So metals are having shiny surface na metallic luster anta heli kariತೀವಿ. Copper is brown in color, gold and silver, they're extremely shiny. ಆಯ್ತಾ? Next point, activity 3.3, it is related to taking the hammer and tapping ಅಥವಾ hammering on iron, zinc, lead and copper. ಈ 4 ಮೆಟಲ್ಸ್ ಐ ವಿಲ್ ಬಿ ಪ್ರೆಸೆಂಟಿಂಗ್ ಯು. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಿಮ್ಮ ಮುಂದೆ ಇದೆ ಐರನ್, ಲೆಡ್, ಕಾಪರ್ ಆ್ಯಂಡ್ ವಾಟ್ ಇಸ್ ಇಟ್, ಜಿಂಕ್.
ಹೊಡಿರಿ, ಚೆನ್ನಾಗಿ ಹ್ಯಾಮರ್ ಇಟ್ಕೊಂಡು ಎಷ್ಟು ಸಿಟ್ಟು ಬೇರೆ ಯಾರ ಮೇಲೆಲ್ಲ ಇದೆ ತೆಗೆದು ಹೊಡಿರಿ. ಹೊಡೆದಾಗ ಅಬ್ಸರ್ವ್ ಮಾಡ್ತೀರಾ, ಅವುಗಳು ಫ್ಲ್ಯಾಟ್ ಆಗುತ್ತೆ. ದೇ ವಿಲ್ ಬಿ ಬೀಟನ್ ಇನ್ ಟು ಥಿನ್ ಶೀಟ್. ಈ ಪ್ರಾಪರ್ಟಿಯನ್ನು ಮ್ಯಾಲಿಯಬಿಲಿಟಿ ಅಂತ ಹೇಳಿ ಕರಿತೀರಾ. ಎಲ್ಲ ಮೆಟಲ್ಸ್ಗಳು ಶೀಟ್ ಆಗುತ್ತಾ? ಎಸ್. ಈಗ ನೆಕ್ಸ್ಟ್ ಆಕ್ಟಿವಿಟಿ ಬರುತ್ತೆ 3.44 ಡಕ್ಟಿಲಿಟಿ. ಸೊ 3.34 ಮ್ಯಾಲಿಯಬಿಲಿಟಿ, 3.44 ಡಕ್ಟಿಲಿಟಿ. ಇಲ್ಲಿ ಒಂದು ಸಣ್ಣ ಚೇಂಜಸ್ ಇದೆ. ಇಲ್ಲೂ ಕೂಡ ಮೆಟಲ್ಸ್ ತಗೊಂಡಿದ್ದಾರೆ, ಫೆರಸ್, ಕಾಪರ್, ಪಿ ಬಿ, ಅಲ್ಯೂಮಿನಿಯಂ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿದೆ ನಿಮ್ಮ ಮುಂದೆ ರಂಗ ಪ್ರವೇಶ ಮಾಡ್ತಿರುವ ಐರನ್, ಕಾಪರ್ ಅಂಡ್ ಲೆಡ್ ಅಂಡ್ ಅಲ್ಯೂಮಿನಿಯಂ. ಇವುಗಳನ್ನ ಇಫ್ ಯು ವಾಂಟ್ ಟು ಕನ್ವರ್ಟ್ ಲೈಕ್ ಅ ಥ್ರೆಡ್ ಮೆಟೀರಿಯಲ್, ಥ್ರೆಡ್ ತರ, if you want to draw them into a thread material, is it possible? Yes, but with ferrous, copper, aluminum, but not with lead. Identify, observation enu illi, metals out of this can be drawn into thin wire by using iron, by considering iron, copper, aluminum, but not lead. Lead inda sadhya agala. Question keltare, which is the most ductile metal? Gold. Answer is gold. Which is the most malleable metal? Copper, gold, silver. Most malleable, followed by aluminum. Aluminum foils are used. Which application? This application is related to which chemical property? Sorry, which physical property? Malleability. Artha aita? Okay, I have one more question. I'll ask you later. Next, physical. So I'll give you a minute of break. I'll just sip water and come back. Okay, just a minute of break. Ma'am, mercury also can be beaten into thin sheet. No, mercury cannot be beaten into thin sheet. Mercury jote nanu aata aadidini. I had taken little mercury and then I was literally mercury balls hege antele sanna adu sanna ಏನು ಹೇಳ್ತೀರಿ, ಒಂದು ರೌಂಡ್ ಶೇಪ್ ಸ್ಪಿಯರ್ ಆಗಿ ಹೊಡೆದೋಗುತ್ತೆ ಮಕ್ಕಳೇ. ಈಸಿಯಾಗಿ ಅದು ಸ್ಕ್ಯಾಟರ್ಡ್ ಆಗಿಬಿಡುತ್ತೆ. ಒಂದು ಮರ್ಕ್ಯುರಿ ಲಿಕ್ವಿಡನ್ನು ಒಂದು ಎಷ್ಟು ಔನ್ಸಷ್ಟು ಕೈಯಲ್ಲಿಟ್ಬಿಟ್ಟು ಕೆಳಗಡೆ ಹಾಕಿದ್ರೆ ಸಣ್ಣ ಮಣಿಗಳ ಹಾಗೆ ನೆಲದ ಮೇಲೆಲ್ಲ ಬಿದ್ದೋಗ್ಬಿಡುತ್ತೆ ಅದು. ಆ್ಯಂಡ್ ದೆನ್ ಯು ಕ್ಯಾನ್ ಗ್ರೂಪ್ ಇಟ್. ಸೊ ಇಟ್ ಈಸ್ ಅ ವೆರಿ ಸಾಫ್ಟ್ ಲಿಕ್ವಿಡ್. ಸೊ ಎನಿ ಕ್ವೆಶನ್? ಸ್ಲೈಮಿ ಅಂತ ಹೇಳಲಿಕ್ಕೂ ಬರಲ್ಲ, ಯಾಕೆಂದರೆ ಸ್ಲೈಮಿ ಹ್ಯಾಸ್ ದಿಸ್, ವಾಟ್ ಡು ವಿ ಸೇ, ಸ್ಲೈಮಿ ಇಟ್ಕೊಂಡಾಗ ನಮಗೆ ಅದ್ರದ್ದು ಹಾರ್ಡ್ನೆಸ್ ಗೊತ್ತಾಗುತ್ತೆ. ಅಟ್ ಲೀಸ್ಟ್ ಇಟ್ ಇಸ್ ಇಟ್ ವಿಲ್ ಒಬೇ. ನಾನೀಗ ಹೀಗೆ ಬಿಟ್ಟ ತಕ್ಷಣ ಸ್ಲೈಮ್ ವಿಲ್ ನಾಟ್ ಜಸ್ಟ್ ಗೋ ಡೌನ್. ಇಟ್ ಹ್ಯಾಸ್ ಸಮ್ ಫ್ರಿಕ್ಷನ್. ಲಿಕ್ವಿಡ್ ಇಸ್ ವೆರಿ, ಮರ್ಕ್ಯುರಿ ಇಸ್ ವೆರಿ ಫ್ರಿಕ್ಷನಲ್ಲೆಸ್ ಲಿಕ್ವಿಡ್. ಇಟ್ ಡಸಂಟ್ ಹ್ಯಾವ್ ಎನಿ ಫ್ರಿಕ್ಷನ್. ಸ್ವೀ ಅಂತ ಹಾಗೆ ಇಳ್ದೋಗ್ಬಿಡುತ್ತೆ. ಸೊ ಸ್ಲೈಮ್ ಇಸ್ ಕೈಂಡ್ ಆಫ್ ಸಾಫ್ಟ್ ಅಂತ ಹೇಳ್ಬೋದು. ಮರ್ಕ್ಯುರಿ ಇಸ್ ಸ್ಲಿಪರಿ ಲಿಕ್ವಿಡ್. ಓಕೆ, ಐ ವಿಲ್ ಟೇಕ್ 1 minute of break. Mercury is a poor conductor of electricity. Mercury and lead, they are poor conductors of electricity. Okay? So I'll take 1 minute of break and I'll come back. Chandrasekhar, I'm taking a break. Okay, Chandrasekhar has commented here, Goa beach liquid state ante mercury. Maybe. Okay, Avi, bye. I'll be back. Timer. All set.
So all set. So let's begin again. So melting point and boiling points ಬಗ್ಗೆ ನಾವು ಮಾತಾಡ್ತಾ ಇದ್ವಿ. Metals, they do have extremely high melting and boiling point, obviously due to very close packed metals ಒಳಗಡೆ ನೀವೇನು ಆಟಮ್ಸ್ ತಗೊಳ್ತೀರಾ ತುಂಬ ಕ್ಲೋಸ್ಲಿ ಪ್ಯಾಕ್ಡ್, ಅಲ್ಲಿ ಎಷ್ಟು ಕ್ಲೋಸ್ಲಿ ಪ್ಯಾಕ್ಡ್ ಅಂದರೆ ಅಷ್ಟು ಫೋರ್ಸ್ ಆಫ್ ಅಟ್ರಾಕ್ಷನ್ ಕೂಡ ಜಾಸ್ತಿ ಇರುತ್ತೆ ಅವ್ರ ಹತ್ರ. ಸೊ ಬಿಕಾಸ್ ಆಫ್ ದ ಸ್ಟ್ರಾಂಗ್ ಮೆಟಾಲಿಕ್ ಬಾಂಡಿಂಗ್ ದೇ ಶೋ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಓಕೆನಾ, ಟಂಗ್ಸ್ಟನ್ ಇಸ್ ದ ಮೆಟಲ್ which actually shows highest melting point. ಅದ್ರದ್ದು ಆಲ್ಮೋಸ್ಟ್ ನಿಯರ್ಲಿ 3400 ಡಿಗ್ರಿ ಸೆಲ್ಸಿಯಸ್ ಅನ್ಕೊಳ್ತೀನಿ. ಡೈಮಂಡ್ ಹ್ಯಾಸ್ 4100 or 200. ಟಂಗ್ಸ್ಟನ್ ಇಸ್ ಅ ಮೆಟಲ್ ವಿಚ್ ಶೋಸ್ ವೆರಿ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್. ಬಟ್ ಗ್ಯಾಲಿಯಮ್ ಮತ್ತು ಸೀಸಿಯಮ್, so these are the metals which shows lowest melting point apart from mercury. Gallium is 29 degree Celsius, ಅಂದರೆ ಕೈಯಲ್ಲಿ ಇಟ್ಬಿಟ್ರೆ ಇವಾಗಂದು ಟೆಂಪ್ರೇಚರ್ಗೆ ಮೆಲ್ಟ್ ಆಗಿಬಿಡುತ್ತೆ. Cesium also. So yes Avi, tungsten is used, it was used in yellow color bulb previously, right? Okay, next we all know that metal mercury is liquid at room temperature. Adartha it already has a very less boiling point. Okay, next is density. Metals obviously very denser, but tumba least dense iruvantaha metals yavadu gotta? Lithium. ನೋಡಿ ಮಕ್ಕಳೇ, ಲೀಥಿಯಮ್ದು ಡೆನ್ಸಿಟಿ ಎಷ್ಟು ಅಂತ ಹೇಳಿ. ಲೀಥಿಯಮ್ದು ಡೆನ್ಸಿಟಿ ಬಂದು ಇಟ್ ಈಸ್ ಈವನ್ ಲೆಸ್ಸರ್ ದ್ಯಾನ್ ವಾಟ್ ಈಸ್ ಬಿನ್ ಫಾರ್ ಸೋಡಿಯಮ್. ಸೋಡಿಯಮ್ಗೆ 0.97, ಪೊಟ್ಯಾಷಿಯಮ್ಗೆ 0.86 per centimeter cube, ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಇಲ್ಲಿ. ಸೊ ಅಷ್ಟು ಕಡಿಮೆ. ಲೀಥಿಯಮ್ ಇಸ್ ಇನ್ ಟರ್ಮ್ಸ್ ಆಫ್ 0.3. ಸೊ ತುಂಬ ಲೈಟ್ ವೆಯ್ಟ್ ಆಗಿರೋ ಎಲಿಮೆಂಟ್ಸ್ ಯಾವುದು ಅಂತ ಹೇಳಿ ಕೇಳಿದ್ರೆ ಇದು ಬರಿಬೋದು. ತುಂಬ ಹಾರ್ಡ್ ಆಗಿರೋ ಎಲಿಮೆಂಟ್ ಯಾವುದು ಅಂತ ಕೇಳಿದ್ರೆ actually nickel has highest density. Nickel, NiCkel, nickel. ಜೊತೆಗೆ ಅಯನ್ದು ಡೆನ್ಸಿಟಿ ನೋಡಿ 7.86 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. 1 ಸೆಂಟಿಮೀಟರ್ ಕ್ಯೂಬ್ನಲ್ಲಿ 7.86 ಗ್ರಾಮ್ ಅಷ್ಟು ಅಯನ್ ವೇ ಮಾಡುತ್ತೆ ಅಂತ ಹೇಳಿ. ಆಯಿತಾ, ಒಂದು ಸಣ್ಣ ಮೆಟಲ್ ಪೀಸ್ ತಗೊಂಡ್ರೆ ಒಂದು ಸಣ್ಣ ಜಾಗ, ಒಂದು ml ಅಷ್ಟು ಜಾಗದಲ್ಲಿ ಎಷ್ಟು ತೂಕ ಇದೆ ಅದು ಅಂತ ಹೇಳೋ ಕ್ಯಾಲ್ಕುಲೇಷನ್ ಅದು. ಆ ಕ್ಯಾಲ್ಕುಲೇಷನ್ ಮುಂದೆ 0.9, 0.8 ಎಷ್ಟು ಲೈಟ್ ವೆಯ್ಟ್ ಅಲ್ವಾ ಮಕ್ಕಳೇ. ಸೊ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಆರ್ ಲೈಟೆಸ್ಟ್ ಎಲಿಮೆಂಟ್. ಟೆನ್ಸೈಲ್ ಸ್ಟ್ರೆಂತ್, all the metals are good at load bearing. So tensile strength talks about how good they are to bear the load. ಈಗ 3.6 ಆಕ್ಟಿವಿಟಿನ ರೆಫರ್ ಮಾಡಿ. ಇನ್ ದಟ್ ಆಕ್ಟಿವಿಟಿ ಅವ್ರು ಕೇಳ್ತಾರೆ, ಈ ಥರದೊಂದು ಎಕ್ಸ್ಪೆರಿಮೆಂಟ್ ಸೆಟಪ್ನಲ್ಲಿ ಇಫ್ ಯು ಕೀಪ್ ಮೆಟಲ್ಸ್ ಬಿಟ್ವೀನ್ ಕ್ಲಿಪ್ A and B, ವೆದರ್ ಇಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ನಿನ್ನೆ ಅಷ್ಟೇ ಅಶೋಕ್ ಸರ್ ನಿಮಗೆ ಎಲೆಕ್ಟ್ರಿಸಿಟಿ ಚಾಪ್ಟರ್ನ ತುಂಬ ಬ್ಯೂಟಿಫುಲ್ ಆಗಿ ಹೇಳ್ಕೊಟ್ಟಿದ್ದಾರೆ. ಸೊ ಯು ನೋ ದಟ್ ಮೆಟಲ್ಸ್ ಡೂ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಹೇಗೆ ಅಂತ ಗೊತ್ತಿದೆ, ಅದ್ರದ್ದು ಎಲ್ಲ ಫೀಚರ್ಸ್ನ ನೀವು ಕಲ್ತಿದ್ದೀರಾ. So yes, metals do conduct electricity, but non-metals do not. Metals conduct electricity through what? Through free electron. Through free electron. Free electrons na use ಮಾಡಿ ಅವರು ಕಂಡಕ್ಟ್ ಮಾಡ್ತಾರೆ ಎಲೆಕ್ಟ್ರಿಸಿಟಿಯನ್ನು. ಥರ್ಮಲ್ ಕಂಡಕ್ಟಿವಿಟಿ ಮಾಡುತ್ತಾ? ಎಸ್. ಒಂದು ಅಲ್ಯೂಮಿನಿಯಮ್ದು ಸ್ಟ್ರಿಂಗ್ ಅಥವಾ ವೈರನ್ನು ಈ ಥರ ಒಂದು ಸೆಟಪ್ನಲ್ಲಿ ಫಿಕ್ಸ್ ಮಾಡಿ, ವೈರ್ದು ಎಂಡಿಗೆ ಟೇಕ್ ಸ್ಟಿಕ್ ವ್ಯಾಕ್ಸ್ ಆ್ಯಂಡ್ ಟು ದಟ್ ವ್ಯಾಕ್ಸಿಗೆ ಕೆಳಗಡೆ ಪಿನ್ ಹಾಕಿ, ವ್ಯಾಕ್ಸ್ ಮೆಲ್ಟ್ ಆಗಿ ಪಿನ್ ಕೆಳಗಡೆಗೆ ಬೀಳುತ್ತೆ. ಬಟ್ ಅಯನ್ ವೈರ್ ಏನಿದೆ ಅದು ಮೆಲ್ಟೇ ಆಗಲ್ಲ. ಸೊ ಇಟ್ ಶೋಸ್ ವಾಟ್? ಅಲ್ಯೂಮಿನಿಯಂ ವೈರ್ ತಗೊಂಡ್ರೆ ಅಲ್ಯೂಮಿನಿಯಂ ವೈರ್ ಹ್ಯಾಸ್ ಹೈ ಮೆಲ್ಟಿಂಗ್ ಪಾಯಿಂಟ್ ಬಿಕಾಸ್ ಆಫ್ ಸ್ಟ್ರಾಂಗ್ ಮೆಟಾಲಿಕ್ ಬಾಂಡಿಂಗ್. ಆಯಿತಾ? ಆ್ಯಂಡ್ ಇಟ್ ಆಲ್ಸೋ ಕ್ಯಾನ್ ಕಂಡಕ್ಟ್ ಹೀಟ್. ಥರ್ಮಲ್ ಕಂಡಕ್ಟಿವಿಟಿ ಅಂತ ಹೇಳಿದರೆ ಹೀಟನ್ನು ಕಂಡಕ್ಟ್ ಮಾಡುತ್ತೆ ಅದು. ಎಲ್ಲಿಂದ? ಈ ಪಾಯಿಂಟಿಂದ ಸ್ಟಾರ್ಟ್ ಮಾಡಿ ಜಿಗ್ ಜಿಗ್ ಜಿಂಗಲಾಲ, ಜಿಗ್ ಜಿಗ್ ಜಿಂಗಲಾಲ, ಆ ಹೀಟ್ ಸ್ಟಾರ್ಟ್ ಆಗಿ 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 ಇಲ್ಲಿಗೆ ಎಂಡ್ ಆಗುತ್ತೆ. ನನಗೆ ಗೊತ್ತಿದೆ, ನಾನು ಈ ಕಲರಲ್ಲಿ ಬರೆದ್ರೆ ನಿಮ್ಗೇನು ಕಾಣಲ್ಲ ಅಂತ ಹೇಳಿ. ಹೀಟ್ ಕಂಡಕ್ಟ್ಸ್ ಫ್ರಮ್ ಒನ್ ಆಟಮ್ ಟು ಅದರ್. ಹೇಗೆ? ಪ್ರತಿ ಆಟಮ್ ಸ್ಟಾರ್ಟ್ಸ್ ವೈಬ್ರೇಟಿಂಗ್. ನಾವು ಇಲ್ಲಿ ಒಂದು ಕಡೆ ಸಪ್ಲೈ ಮಾಡ್ತೀವಿ ಹೀಟ್ ಅಂದರೆ, ಆಟಮ್ ಸ್ಟಾರ್ಟ್ಸ್ ವೈಬ್ರೇಟಿಂಗ್. ದಟ್ ವೈಬ್ರೇಟ್ರಿ ಮೋಷನ್ ಏನಿದೆ ದ್ಯಾಟ್ ಕಾಸಸ್ ಹೀಟಿಂಗ್ ಇಫೆಕ್ಟ್. ಅದು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ನಾವು ಈಗ ಓಡಿ 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 ನಮ್ಮಲ್ಲೂ ಕೂಡ ಹೀಟ್ ಎಫೆಕ್ಟ್ ಬರುತ್ತೆ, ರೈಟ್? ದಟ್ ಮೂಮೆಂಟ್ ವಿ ಸ್ಟಾಪ್, ದಟ್ ಎಲ್ಲ ಎನರ್ಜಿಗಳು ಕೂಡ ಹೀಟ್ ಎನರ್ಜಿಗೆ ಕನ್ವರ್ಟ್ ಆಗುತ್ತೆ. ಬಟ್ ಇಟ್ಸ್ ಮೋರ್ ಟು ಡಿಬೇಟ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್, ನಾನ್ ಮೆಟಲ್ಸ್ಗಳು. ನಾನ್ ಮೆಟಲ್ಸ್ ಯಾವುದೆಲ್ಲ? ಈಸಿ ನಾನ್ ಮೆಟಲ್ಸ್ಗಳು: ಸಲ್ಫರ್, ಕಾರ್ಬನ್, ಸಾಲಿಡ್ ನಾನ್ ಮೆಟಲ್ಸ್ ಇವರು. ಫಾಸ್ಫರಸ್, ಸಲ್ಫರ್, ಕಾರ್ಬನ್, ಫಾಸ್ಫರಸ್. Hydrogen is a non-metal, nitrogen is a non-metal,
Oxygen is a non-metal. Fluorine is a non-metal, right? Fluorine symbol in makle. What is the symbol of fluorine? What is the symbol of fluorine? It is just F, not FL. ನೀವು FL ಅಂತ ಹೇಳಿ ಬರೆದ್ರೆ check in your periodic table. If you write FL, it becomes flerovium. Flerovium ಅಂತ ಹೇಳಿದ್ರೆ 114th element in the periodic table. ಹೌದಾ ಅಲ್ವಾ ಅಂತ ಹೇಳಿ ಚೆಕ್ ಮಾಡಿ ಒಂದ್ಸಲ. Flerovium. 114 atomic number of flerovium. 113 atomic number of nihonium. ಅದನ್ನು 2018 ಡಿಸ್ಕವರ್ ಮಾಡಿದಕ್ಕೆ ಆ ಸೈಂಟಿಸ್ಟ್ಗಳಿಗೆ ನೊಬೆಲ್ ಪ್ರೈಸ್ ಕೂಡ ಸಿಕ್ಕಿರುತ್ತೆ. ಎನಿವೇಸ್, ಎಸ್ ಅವಿ, ಥ್ಯಾಂಕ್ ಯು. ಗುಡ್ ಚಂದ್ರಶೇಖರ್, ನೀವು ಟಂಗ್ಸ್ಟನ್ ಇದು ಎಕ್ಸಾಕ್ಟ್ ಟೆಂಪ್ರೇಚರ್ನ ಹೇಳಿದ್ದೀರಾ. ವೆರಿ ಗುಡ್ ಚಂದ್ರಶೇಖರ್, ಆಸಮ್. ಇಂಟ್ರೆಸ್ಟ್ ತುಂಬ ಚೆನ್ನಾಗಿದೆ. ನಾನು ನಿನ್ನೆ ಕೂಡ ನಿಮ್ಮದು ಎಲ್ರದ್ದು ಕೂಡ, ಅವ್ರೊಬ್ರದ್ದೇ ಅಲ್ಲ ಎಲ್ರಿಗೂ ಕೂಡ ಇಂಟ್ರೆಸ್ಟನ್ನು ನೋಡಿದ್ದೀನಿ. ಗುಡ್. ರೇಖಾ ಎಲ್ಲ ಎಲ್ಲಿಗೆ ಹೋದ್ರು? ರೇಖಾ, ಏಶಿಲ್, ಆ್ಯಂಡ್ ದೆನ್ ಅಶ್ವಿನಿ, ತುಂಬ ಜನ ಇದ್ದಾರಲ್ಲ ಸ್ಟೂಡೆಂಟ್ಸ್, ಎಲ್ಲ ಎಲ್ಲಿಗೆ ಹೋಗಿದ್ದೀರಾ? ಬನ್ನಿ. ವೀಣಾ, ಯು ಆರ್ ದೇರ್ ಐ ಗೆಸ್. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಕಂಪ್ಯಾರಿಸನ್, ಸ್ಟೇಟ್ ಆಫ್ ಎಕ್ಸಿಸ್ಟೆನ್ಸ್, ಆಲ್ ದ ಸ್ಟೇಟ್ ಅಂತ ಹೇಳಲಿಕ್ಕೆ ಬರಲ್ಲ. ಮೇಜರ್ಲಿ ಸಾಲಿಡ್, ಲಿಕ್ವಿಡ್, ಮರ್ಕ್ಯೂರಿ ಇಸ್ ಇನ್ ಲಿಕ್ವಿಡ್. ಬಟ್ ಇನ್ ನಾನ್ ಮೆಟಲ್ಸ್ ಎಲ್ಲ ಸ್ಟೇಟ್ನಲ್ಲೂ ಇರುತ್ತೆ. ಮೋಸ್ಟ್ ಆಫ್ ದೇಮ್ ಆರ್ ಇನ್ ಗೆಶ್ಯೂ ಸ್ಟೇಟ್. ಒಂದೇ ಒಂದು ಲಿಕ್ವಿಡ್ ಸ್ಟೇಟ್, ದೇ ಆರ್ ಬ್ರೋಮಿನ್ ಇಸ್ ಇನ್ ಲಿಕ್ವಿಡ್ ಸ್ಟೇಟ್. ಒಂದೇ ಒಂದು ನಾನ್ ಮೆಟಲ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಲಿಕ್ವಿಡ್ ಸ್ಟೇಟ್ ಈಸ್ ಬ್ರೋಮಿನ್. ಇದ್ರ ಬಗ್ಗೆ 1 ಮಾರ್ಕ್ ಕ್ವೆಶನ್ಸ್ ಪಕ್ಕಾ ಕೇಳ್ತಾರೆ. ಮತ್ತೆ ಮಿಕ್ಕಿದೆಲ್ಲ ಕೂಡ ಸಾಲಿಡ್. ಅಯೋಡಿನ್ ಇಸ್ ಅ ನಾನ್ ಮೆಟಲ್ ವಿಚ್ ಎಕ್ಸಿಸ್ಟ್ ಇನ್ ಸಾಲಿಡ್ ಸ್ಟೇಟ್. ಕರೆಕ್ಟ್. ನೆಕ್ಸ್ಟ್, ಲಸ್ಟರ್. ಎಲ್ಲ ಮೆಟಲ್ಸ್ಗಳಿಗೂ ಕೂಡ ಈ ಶೈನಿ ಸರ್ಫೇಸ್ ಇದೆ, ಬಟ್ ಇನಿಷಿಯಲಿ ಟಾರ್ನಿಶ್ ಆಗಿರುತ್ತೆ ಬಿಕಾಸ್ ಆಫ್ ದ ರಿಯಾಕ್ಷನ್ ವಿತ್ ಆಕ್ಸಿಜನ್. ಲೇಟರ್ ಅದು ಪಿಕಪ್ ಆಗುತ್ತೆ. ನಾನ್ ಮೆಟಲ್ಸ್ನಲ್ಲಿ ಎಕ್ಸೆಪ್ಟ್ ಗ್ರಾಫೈಟ್, ಡೈಮಂಡ್ ವಿಚ್ ಆರ್ ದಿ ಎಲೋಟ್ರೋಪ್ಸ್ ಆಫ್ ಕಾರ್ಬನ್ ಆ್ಯಂಡ್ ಅಯೋಡಿನ್. ರೆಸ್ಟ್ ಆಫ್ ದ ನಾನ್ ಮೆಟಲ್ಸ್ಗೆ ಏನು ಶೈನಿನೆಸ್ ಇರಲ್ಲ, ಎಂಥದ್ದು ಇರಲ್ಲ. ಸೊ ದೇ ಆರ್ ನಾನ್ ಲಸ್ಟರಸ್. ಇಲ್ಲಿ ಇವರು ಲಸ್ಟರಸ್, ಆಯ್ತಾ? ಮೆಟಾಲಿಕ್ ಲಸ್ಟರಸ್ ಇರುತ್ತೆ. ಕಂಡಕ್ಟಿವಿಟಿ, ಆಲ್ ದ ಮೆಟಲ್ಸ್ ಎಕ್ಸೆಪ್ಟ್ ಮರ್ಕ್ಯೂರಿ. ಮರ್ಕ್ಯೂರಿ ಕಂಡಕ್ಟ್ ಮಾಡಲ್ಲ. ಮರ್ಕ್ಯೂರಿ ಇಸ್ ಅ ಪುವರ್ ಕಂಡಕ್ಟರ್. ಲೆಡ್ ಇಸ್ ಅ ಪುವರ್ ಕಂಡಕ್ಟರ್. ಸಿಲ್ವರ್ ಇಸ್ ಅ ಬೆಸ್ಟ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸಿಲ್ವರ್ ಇಸ್ ದ ಬೆಸ್ಟ್ ಕಂಡಕ್ಟರ್ ಆಫ್ ಹೀಟ್. ಕೇಳ್ತಾರೆ ಅವರು ಬೆಸ್ಟ್ ಕಂಡಕ್ಟರ್ ಯಾವುದು ಅಂತ ಹೇಳಿ. ಇಟ್ ಇಸ್ ಸಿಲ್ವರ್. ಸೊ ಇಲ್ಲಿ ಕಂಡಕ್ಟಿವಿಟಿ ಕೇಳಿದಾಗ ಮೋಸ್ಟ್ ಆಫ್ ದ ಮೆಟಲ್ಸ್ ಡೂ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಂತ ಹೇಳಿ ಬರೀರಿ ಜನರಲ್ ಆಗಿ. ಯಾವುದು ಬೆಸ್ಟ್? ಸಿಲ್ವರ್ ಬೆಸ್ಟ್. ಯಾವುದು ಪುವರ್? ಮರ್ಕ್ಯೂರಿ ಅಂಡ್ ಲೆಡ್, ದೇ ಆರ್ ದ ಪುವರ್ ಕಂಡಕ್ಟರ್ಸ್. ನಾನ್ ಮೆಟಲ್ಸ್ ಬಂದಾಗ ಗ್ರಾಫೈಟ್ do conduct electricity except graphite. None of the other metals conducts electricity. Okay, point to be noted. Next, density. Metals do have higher density, non-metals do not have it. Next, hardness. Metals are usually hard except sodium, lithium, potassium, and illy metals are normally soft. Non-metals are normally soft except diamond. Diamond is one of the hardest metal which is present in earth crust. Next, malleability and ductility. All the metals are malleable and ductile, and all the non-metals are non-malleable and non-ductile. Boiling point and melting point, all the metals except ಯಾವುದು? cesium ಮತ್ತೆ gallium ಮತ್ತೆ mercury do have very high melting and boiling point, but non-metals ಗಳಿಗೆ ಇಲ್ಲ except diamond. Diamond is only one substance which has 4000 melting point. So Chandrasekhar is asking allotropes of carbon. Allotropes of carbon conduct electricity or not? No. Allotropes of carbon ಅಂತ ಹೇಳಿದ್ರೆ you can name graphite, diamond, graphene, fullerene. ಇದೆಲ್ಲವುಗಳು ಕೂಡ ಕಾರ್ಬನ್ allotropes ಅಂತ ಹೇಳಿದ್ರೆ ಕಾರ್ಬನ್ ಬೇರೆ ಬೇರೆ ರೀತಿಯ ಅಟ್ಯಾಚ್ಮೆಂಟ್ ಅಲ್ಲಿ ಅಟ್ಯಾಚ್ ಆದಾಗ ಬೇರೆ ಬೇರೆ ಸಬ್ಸ್ಟೆನ್ಸ್ಗಳು ನಿಮಗೆ ಸಿಗುತ್ತೆ. ಅವುಗಳದ್ದು ಫಿಸಿಕಲ್ ಪ್ರಾಪರ್ಟಿ ಡಿಫ್ರೆಂಟ್ ಇರುತ್ತೆ, ಕೆಮಿಕಲ್ ಪ್ರಾಪರ್ಟಿ ಸೇಮೇ ಇರುತ್ತೆ. ಅದರಲ್ಲಿ ಗ್ರಾಫೈಟ್ ಒಂದೇ ಕಂಡಕ್ಟ್ ಮಾಡೋದು ಎಲೆಕ್ಟ್ರಿಸಿಟಿಯನ್ನು, ಮಿಕ್ಕಿದ್ದು ಯಾವುದು ಕೂಡ ಕಂಡಕ್ಟ್ ಮಾಡಲ್ಲ. ಸೊ ಗ್ರಾಫೈಟ್ ಇಸ್ ದಿ allotrope of carbon which conducts electricity. ಬೇಸಿಕಲಿ ಕಾರ್ಬನ್ ಇಂದ ಮಾಡಲ್ಪಟ್ಟಿದೆ ಗ್ರಾಫೈಟು. ಕಾರ್ಬನ್ ಇಸ್ ಅ ನಾನ್ ಮೆಟಲ್. ಸೊ ನಾನ್ ಮೆಟಲ್ ಅಂತ ಹೇಳಿ ಬಂದಾಗ ಗ್ರಾಫೈಟ್ ಇಸ್ ಓನ್ಲಿ ಒನ್ ವಿಚ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಅಂತ ಹೇಳಿ ಅರ್ಥ ಆಯ್ತಾ. ಮ್ಯಾಲಿಯಬಿಲಿಟಿ ಚೆಕ್ ಮಾಡಿದ್ರಿ. ಗುಡ್ ಮ್ಯಾಲಿಯಬಲ್ ಮೆಟಲ್ ಯಾವುದು? ಗೋಲ್ಡ್. ಪುವರ್ ಮ್ಯಾಲಿಯಬಲ್ ಮೆಟಲ್ ಯಾವುದು? ಯಾವುದೂ ಇಲ್ಲ. ಮರ್ಕ್ಯೂರಿ ಅಂತ ಹೇಳ್ಬೋದು, ಬಿಕಾಸ್ ಮರ್ಕ್ಯೂರಿ ಯು ಕ್ಯಾನ್ ನೆವರ್ ಡ್ರಾನ್ ಇನ್ ಟು ವೈರ್. ಗುಡ್ ಡಕ್ಟೈಲ್ ಮೆಟಲ್ ಯಾವುದು? ಗುಡ್ ಮ್ಯಾಲಿಯಬಲ್ ಮೆಟಲ್ ಇಸ್ ಗೋಲ್ಡ್, ಕಾಪರ್, ಸಿಲ್ವರ್. ಗುಡ್ ಡಕ್ಟೈಲ್ ಮೆಟಲ್ ಇಸ್ ಗೋಲ್ಡ್. ಓಕೆ. ನೆಕ್ಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಆಯಿತು. allotropes ಬಂದಾಗ metals normally do not show or do not exist in allotropic form.
ನಾನ್ ಮೆಟಲ್ಸ್ಗಳು ಅಲೋಟ್ರೋಪಿಕ್ ಫಾರ್ಮ್ನಲ್ಲಿ ಇರುತ್ತೆ. ಅಲೋಟ್ರೋಪ್ಸ್ ಅಂತ ಹೇಳಿದ್ರೆ ಏನು, ಸೇಮ್ ಮೆಟಾಲಿಕ್ ಎಲಿಮೆಂಟ್ಗಳು ಬೇರೆ ಶೇಪ್ನಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಕಾರ್ಬನ್ 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 ಈ ಥರ ಅದು ಕೈಟ್ ಫಾರ್ಮ್ನಲ್ಲಿ ಎಕ್ಸಿಸ್ಟ್ ಆಗುತ್ತೆ ಅಂದ್ಕೊಳ್ಳಿ, ಅಥವಾ ಹೆಕ್ಸಗನಲ್ ಫಾರ್ಮ್ನಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಸೊ ಇಲ್ಲಿ ಯಾವುದು ಚೇಂಜ್ ಆಗ್ತಾ ಇಲ್ಲ, ಅವರ ಕೆಮಿಕಲ್ ಪ್ರಾಪರ್ಟೀಸ್ ಚೇಂಜ್ ಆಗ್ತಿಲ್ಲ, ಬಿಕಾಸ್ ಕೆಮಿಕಲಿ ಅವರ ಕಾಂಪೋಸಿಷನ್ ಸೇಮ್ ಇರುತ್ತೆ, ದ ವೇ ದೇ ಅರೇಂಜ್ ಇಸ್ ಡಿಫ್ರೆಂಟ್. ಸೊ ಅವರನ್ನ ಎಲೋಟ್ರೋಪ್ಸ್ ಅಂತ ಹೇಳಿ ಕರಿತೇವೆ. ಮೆಟಲ್ಸ್ ಕೆನಾಟ್ ಎಕ್ಸಿಸ್ಟ್ ಇನ್ ಎಲೋಟ್ರೋಪಿಕ್ ಫಾರ್ಮ್, ಬಟ್ ನಾನ್ ಮೆಟಲ್ಸ್ ಡೂ ಎಕ್ಸಿಸ್ಟ್ ಇನ್ ಎಲೋಟ್ರೋಪಿಕ್ ಫಾರ್ಮ್. ಈಸಿ? ಎಸ್. ನೆಕ್ಸ್ಟ್ ಆಕ್ಟಿವಿಟಿ 3.7 ನಲ್ಲಿ ಯು ಚೆಕ್ ಗ್ರಾಫೈಟ್, ಕೋಲ್, ಸಲ್ಫರ್, ಅಯೋಡಿನ್. ಓಪನ್ ಯುವರ್ NCERT ಟೆಕ್ಸ್ಟ್ ಬುಕ್, ಡೂ ಚೆಕ್ ದಿ ಆಕ್ಟಿವಿಟಿ 3.7. ಅದರಲ್ಲಿ ಗ್ರಾಫೈಟ್, ಕೋಲ್ ಮತ್ತೆ sulfur iodine, they'll talk about luster. Graphite is lustrous, coal is non-lustrous, sulfur non-lustrous, iodine is lustrous. Iodine and graphite, they are lustrous. Ellavugalu kuda non-metals, remember that. Okay, nature wise graphite is soft but rest all are hard. Sulfur is a soft. ಅಯೋಡಿನ್ ಅಂತ ಹೇಳೋದು ಸಣ್ಣ ಸಣ್ಣ ಈ ಸೋಡಿಯಂ ಕ್ಲೋರೈಡ್ ಕ್ರಿಸ್ಟಲ್ಸ್ ಹೇಗೆ ಕಲ್ಲುಪ್ಪು ಹೇಗಿರುತ್ತೆ ಹಾಗೆ ಅಯೋಡಿನ್ ಕ್ರಿಸ್ಟಲ್ಸ್ಗಳಿರುತ್ತೆ. ಸೊ ಯು ಕ್ಯಾನ್ ಸೇ ಇಟ್ ಆಸ್ ಬ್ರಿಟಲ್ ಆ್ಯಂಡ್ ಲಿಟಲ್ ಹಾರ್ಡ್, ಆಯಿತಾ. ಆ್ಯಂಡ್ ನನ್ ಆಫ್ ದಿಸ್ ವುಡ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಎಕ್ಸೆಪ್ಟ್ ಗ್ರಾಫೈಟ್. ಬೇರೆ ಯಾವುದು ಕೂಡ ಎಲೆಕ್ಟ್ರಿಸಿಟಿಯನ್ನು ಕಂಡಕ್ಟ್ ಮಾಡಲ್ಲ. ಓನ್ಲಿ ಗ್ರಾಫೈಟ್ ಕಂಡಕ್ಟ್ಸ್ electricity. None of this would conduct electricity. Sulfur ಕೂಡ ಕಂಡಕ್ಟ್ ಮಾಡಲ್ಲ, ಫಾಸ್ಫರಸ್ ಕೂಡ ಕಂಡಕ್ಟ್ ಮಾಡಲ್ಲ, ನಿಮ್ಮ ಅಯೋಡಿನ್ ಕೂಡ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಲ್ಲ. ಸೊ ಮ್ಯಾಲಿಯಬಲ್ ಅಲ್ವೇ ಅಲ್ಲ, ಯಾವುದು ಮ್ಯಾಲಿಯಬಲ್ ಅಲ್ಲ. ಅಂದರೆ ನನ್ ಆಫ್ ದಿಸ್ ಕ್ಯಾನ್ ಬಿ ಬೀಟನ್ ಇನ್ ಟು ಥಿನ್ ಶೇಡ್ಸ್. ಅದೇ ಡಕ್ಟೈಲ್, ನೋ ಮೇಡಮ್, ಪಾಸಿಬಲ್ ಇಲ್ಲ. ನನ್ ಆಫ್ ದೆಮ್ ಕ್ಯಾನ್ ಬಿ ಡ್ರಾನ್ ಇನ್ ಟು ಥಿನ್ ವೈರ್ಸ್. ಸೊ ಈಸಿ. ನೆಕ್ಸ್ಟ್, what happens when you burn the metal in air? Now we are entering into illivargu physical property of metals and non-metals discuss madidvi. Now let's quickly get back to the chemical properties of metal. You know that metal will react with oxygen, right? So what happens when you burn aluminum with oxygen? Aluminum oxide. Copper with oxygen? No, not possible. Even at very high temperature also, it reacts, but very, very, very slowly. Later it reacts. Copper with oxygen, not at all possible anta helikagala, because in first chapter we have learned that the formation of black color of copper oxide, right? So yes, it does, but the rate of the reaction is very, very strong. At higher temperature it will, or over the longer duration. Iron, at if iron fillings are tagondre, it will react with oxygen, but apart from that it will not react that vigorously. Lead and magnesium, zinc and sodium. Sodium reacts very, very vigorously. Lead will react and lead will form an oxide on the surface. Zinc will form an oxide, a layer, protective layer. Magnesium also forms a protective layer on its surface. So ee metals do the activity avaru heltidre. I guess activity 3.9 or 3.10. Do check it. So keltare collect the product. If you heat them in the oxygen, in the presence of oxygen, and then you take the product, you collect the product and you answer this question. Let the product, okay, observe the product and the metal surface once you cool them down. Yen form agutte? Metals will develop a tarnished layer, or metals gets tarnished. Andre metal will develop a dark layer on its surface because they react with oxygen. Point number 1. Next, what flame color did you observe when the metal burnt? ಸೋಡಿಯಂಗೆ ಯಾವ ಕಲರ್ ಸಿಗುತ್ತೆ? ಆಲ್ಮೋಸ್ಟ್ ಗೋಲ್ಡನ್ ಯೆಲ್ಲೋ ಕಲರ್ ಸಿಗುತ್ತೆ. ನೆಕ್ಸ್ಟ್, ಕೆಲವೊಂದು ಮೆಟಲ್ಸ್ಗೆ ಕಲರ್ಸ್ ಇಲ್ಲ ಇದರಲ್ಲಿ. ಸೊ ಇದನ್ನ ಯು ಕ್ಯಾನ್ ಡೂ ಇಟ್ ಬೈ ಯೋರ್ ಸೆಲ್ಫ್. ವಾಟ್ ಡಿಡ್ ಯು ಒಬ್ಸರ್ವ್ ಅಂತ ಹೇಳಿದ್ರೆ ಯು ಕ್ಯಾನ್ ಸರ್ಚ್ ದಿ ಆನ್ಸರ್ ಬೈ ಯೋರ್ ಸೆಲ್ಫ್. ಹೌ ಡಸ್ ದ ಮೆಟಲ್ ಸರ್ಫೇಸ್ ಅಪಿಯರ್ ಆಫ್ಟರ್ ಬರ್ನಿಂಗ್? ಡಲ್. ಅರೇಂಜ್ ದ ಮೆಟಲ್ಸ್ ಇನ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಟುವರ್ಡ್ಸ್ ಆಕ್ಸಿಜನ್. ಇದರಲ್ಲಿ ಜಾಸ್ತಿ ರಿಯಾಕ್ಷನ್ ತೋರಿಸುವಂಥದ್ದು ಸೋಡಿಯಂ, ಫಾಲೋಡ್ ಬೈ ಮೆಗ್ನೀಷಿಯಂ, ಫಾಲೋಡ್ ಬೈ ಜಿಂಕ್, ಓಕೆ, ಫಾಲೋಡ್ ಬೈ ಜಿಂಕ್, followed by iron. Iron reacts very quickly, followed by lead, Pb, and followed by copper. So reactivity towards oxygen goes in this way. ಅರ್ಥ ಮಾಡ್ಕೊಳ್ಳಿ ಯಾವ ರೀತಿಯಲ್ಲಿ ರಿಯಾಕ್ಟಿವಿಟಿ ಆಗುತ್ತೆ ಆಕ್ಸಿಜನ್ ಜೊತೆ ಅಂತ ಹೇಳಿ. ನೆಕ್ಸ್ಟ್, ಅರೇಂಜ್ ದ ಮೆಟಲ್ಸ್ ಇನ್ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ದಿ ರಿಯಾಕ್ಟಿವಿಟಿ. ಇದ್ರದ್ದು ಸಿಂಬಲ್ಸ್ ಅನ್ನು ನೀವು ತೆಗೆದ್ರೆ ಆಚೆಗೆ ಡಿಕ್ರೀಸಿಂಗ್ ಆರ್ಡರ್ ಸಿಗುತ್ತೆ ನಿಮಗೆ. ಆರ್ ದ ಪ್ರಾಡಕ್ಟ್ ಸಾಲ್ಯುಬಲ್ ಇನ್ ವಾಟರ್? ಈ ಮೆಟಲ್ ಆಕ್ಸೈಡ್ಸ್ಗಳು ಕೆಲವೊಂದು ಸಾಲ್ಯುಬಲ್ ಇಲ್ಲ, ಎಕ್ಸೆಪ್ಟ್ ಸೋಡಿಯಂ ಆಕ್ಸೈಡ್.
None of them are soluble. Only sodium oxides are soluble, but ಬೇರೆ ಯಾವುದೇ oxides like magnesium oxide, zinc oxide, iron oxide, lead oxide, copper oxide, none of them are soluble in water. Okay, next. ಅವ್ರು ಕೇಳ್ತಾರೆ same question. So what happens when metal reacts with oxygen? Metal oxide we get. And what happens the moment you put the metal oxide in water? For example, calcium oxide. If you put in water, you get basic solution of calcium hydroxide. Calcium hydroxide anta heluva basic solution sigutte. So basically, you get a compound which is basic in nature. Metal oxides are basic in nature as they produce lot of water molecule. Artha aita? Okay, now Chandrasekhar, ma'am, graphite has a symbol. Yeah, C. Veena Jagirdar, thanks for answering. Sodium catches fire. Yes, sodium does catches fire. E on the previous question nalli, thanks to Avi for remembering this, reminding this. Sodium catches fire the moment it comes in contact with oxygen. It also catches fire the moment it comes in contact with the moisture, as the reaction is very quick and releases a lot of energy. Releases a lot of energy. Next is how or what happens when metals burnt in air? ನಾನು ಇವಾಗ ಹೇಳಿದ್ದೀನಿ metal oxide produce ಮಾಡುತ್ತೆ, and as Avi is saying over there, potassium and sodium react so vigorously that they catch fire. That is the reason we keep these metals immersed in the ಏನು ಹೇಳ್ತೀವಿ kerosene. Okay, next, ordinary temperature ನಲ್ಲಿ metals such as magnesium, aluminum, zinc, lead, etc. are covered with a thin layer of oxide. It is called as protective layer of oxide anta heli, which will not allow them to undergo further oxidation. Iron does not burn. Note this point. Iron does not burn, as it is, but it will if you put it in a fillings, iron fillings form. So iron idu sanna sanna thread forms nalli itre matra adu burn agutte, vigorous agi burn agutte if you sprinkle over the flame anta heli. Copper does not burn, but hot metal is coated with a black colored layer. Copper burn agalla, but adu adra mele black color coat ಏನಾಗುತ್ತೆ ಫಾರ್ಮ್ ಆಗುತ್ತೆ ಅಂತ ಹೇಳ್ತಾರೆ. ಬರ್ನ್ ಅಂತ ಹೇಳಿದ್ರೆ ಆ ಮೆಟಲ್ದು ಮೆಟಾಲಿಕ್ ಸ್ಟೇಟೇ ಹೊರಟೋಗಿ ಅಲ್ಲಿ ಒಂದು ಹೊಸ ಕಂಪೌಂಡ್ ಸಿಗಬೇಕು. ದಟ್ ಇಸ್ ನಾಟ್ ಪಾಸಿಬಲ್ ವಿತ್ ಕಾಪರ್, ಬಟ್ ಇಟ್ ವಿಲ್ ರಿಯಾಕ್ಟ್ ಆಗಲ್ಲ ಅಂತ ಇಲ್ಲ, ಇಟ್ ರಿಯಾಕ್ಟ್ಸ್ ಆ್ಯಂಡ್ ದಟ್ ಇಸ್ ದ ರೀಸನ್ ಇಟ್ ಡೆವಲಪ್ಸ್ ಅ ಬ್ಲ್ಯಾಕ್ ಕಲರ್. ಬಟ್ ಬರ್ನ್ ಆಗಿ ಅದ್ರದ್ದು ತನ್ನ ಫಿಸಿಕಲ್ ಸ್ಟೇಟ್, ಒರಿಜಿನಲ್ ಐಡೆಂಟಿಟಿ ಏನಿದೆ ಆ ಸಾಲಿಡ್ ಸ್ಟೇಟ್ನಲ್ಲಿರುವಂಥದ್ದು ಅದನ್ನು ಅದು ಕಳ್ಕೊಳ್ಳಲ್ಲ. ಓನ್ಲಿ ದ ಅಪ್ಪರ್ ಲೇಯರ್ ಬಿಕಮ್ಸ್ ಬ್ಲ್ಯಾಕಿಶ್ ಅಷ್ಟೇ. ನೌ we have learned that metal oxides are basic in nature, but aluminum oxide, zinc oxide shows both a characteristic. They behave like acid, also like base, and such oxides are called as what? Amphoteric oxides. Kelista? I said amphoteric oxides. So amphoteric oxides anta helidre ಅವುಗಳಿಗೆ both the characteristics ಇದೆ. Aluminum oxide behaves like an amphoteric oxide because it can react with HCl and also NaOH. This question is very, very important. 100% question for 2 mark or 3 mark. ಈ reaction ತುಂಬಾ important. It is your NCERT reaction. Both the reactions are highly expected, highly important. It is pakka question for your midterm. I bet you on this. Okay? ನಿಮ್ಮ ಟೀಚರ್ಸ್ ಯಾರಾದರೂ ನನ್ನ ಲೈಫ್ ಕೇಳಿಸ್ಕೊಂಡ್ರೆ ಪರ್ಪಸ್ಫುಲಿ ನಾನು ಹೇಳ್ತಿದ್ದೀನಿ ಅಂತ ಹೇಳಿ ಅವ್ರು ಕೊಡದೇ ಇರ್ಬೋದೇ ಹೊರತು ಕೊಡಲೇಬೇಕು ಈ ಕ್ವೆಶನ್ನ. ಆಲ್ ಸೆಟ್. ನೆಕ್ಸ್ಟ್ ಕ್ವೆಶನ್, ಮೆಟಲ್ ಆಕ್ಸೈಡ್ ಮತ್ತು ವಾಟರ್ ಸಾಲ್ಯುಬಿಲಿಟಿ. ಐ ಹ್ಯಾವ್ ಆಲ್ರೆಡಿ ಕಮೆಂಟೆಡ್ ಆನ್ ಇಟ್. ಮೆಟಲ್ ಆಕ್ಸೈಡ್ನ ನೀರಿಗೆ ಹಾಕಿದ್ರೆ ಹೈಡ್ರಾಕ್ಸೈಡ್ ಬೇಸ್ ಫಾರ್ಮ್ ಆಗುತ್ತೆ. ದಟ್ ಈಸ್ ಇಂಡೀಡ್ ಯೋರ್ ಫಸ್ಟ್ ಕೆಮಿಕಲ್ ರಿಯಾಕ್ಷನ್ ಯು ಹ್ಯಾವ್ ಲರ್ನ್ಡ್ ಅಂಡರ್ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇನ್ ಯೋರ್ ಫಸ್ಟ್ ಚಾಪ್ಟರ್. ಕರೆಕ್ಟ್. ನೆಕ್ಸ್ಟ್, ವಾಟ್ ಹ್ಯಾಪನ್ಸ್ ವೆನ್ ಮೆಟಲ್ ರಿಯಾಕ್ಟ್ಸ್ ವಿತ್ ವಾಟರ್? ವಾಟರಿಗೆ ಬಂದರೆ ಯಾವ ಮೆಟಲ್ ಈಸಿಯಾಗಿ ರಿಯಾಕ್ಟ್ ಆಗುತ್ತೆ? ಸೋಡಿಯಂ ಪೊಟ್ಯಾಷಿಯಂ. ಸೋಡಿಯಂ ಪೊಟ್ಯಾಷಿಯಂ ರಿಯಾಕ್ಟ್ಸ್ ಈವನ್ ವಿತ್ ಕೋಲ್ಡ್ ವಾಟರ್ ಟು ಫಾರ್ಮ್ ವಾಟ್? ಫಸ್ಟ್ ಅದು ಆಕ್ಸೈಡ್ ಫಾರ್ಮ್ ಮಾಡುತ್ತೆ ಮಕ್ಕಳೇ. ಆ ಆಕ್ಸೈಡು ಮತ್ತೆ ವಾಟರಲ್ಲಿ ಸಾಲ್ಯುಬಲ್ ಆದಾಗ ಮೆಟಲ್ ಹೈಡ್ರಾಕ್ಸೈಡ್ ಸಿಗುತ್ತೆ. ಆಯಿತಾ? ಯಾವುದು ಆಕ್ಸೈಡ್ ಡಿಸಾಲ್ವ್ ಆಗುತ್ತೆ ಅವುಗಳನ್ನ ಆಲ್ಕಲಿ ಅಂತ ಹೇಳಿ ಕರಿತೀರಲ್ವಾ? ಓಕೆ, ಆಲ್ಕಲಿ ಬಗ್ಗೆ ಐ ಶುಡ್ ಹ್ಯಾವ್ ಮೆನ್ಷನ್ಡ್ ಇಟ್. ಸೋಡಿಯಂ ಆಕ್ಸೈಡ್ ಮತ್ತು ಪೊಟ್ಯಾಷಿಯಂ ಆಕ್ಸೈಡ್ ಇದೆರಡೇ ಮೆಟಲ್ಸ್ಗಳು ಸಾಲ್ಯುಬಲ್ ಆಗುವಂಥದ್ದು. ಮಿಕ್ಕಿದೆಲ್ಲ ನಿಮಗೆ ಹೈಡ್ರಾಕ್ಸೈಡ್ಸೇ ಸಿಗುವಂಥದ್ದು. ಓಕೆ ಮ್ಯಾಮ್, ಕ್ಯಾನ್ ವಿ ಕೆಪ್ಟ್ ಇಮರ್ಸ್ಡ್ ಇನ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್? ನೋ. ಪೆಟ್ರೋಲ್ ಮತ್ತು ಡೀಸೆಲ್ನಲ್ಲಿ ಯಾಕೆ ಇಮರ್ಸ್ ಮಾಡೋಕ್ಕಾಗಲ್ಲ ಅಂದರೆ ಪೆಟ್ರೋಲ್ ಡೀಸೆಲ್ ಇಸ್ ಹೈಲಿ ವೊಲಟೈಲ್. ಅವುಗಳು ಬೇಗ, ಸಪೋಸ್ ಇಫ್ ಯು ಕೀಪ್ ಇಟ್ ಓಪನ್,
ಅಥವಾ ಅದಕ್ಕೇನೋ ಸ್ವಲ್ಪ ಚಾನ್ಸ್ ಸಿಕ್ಕಿದ್ರೂ ಕೂಡ ಅದು ಬೇಗ ಇವಾಪರೇಟ್ ಆಗಿ ಹೋಗುತ್ತೆ. ಅದು ಇವಾಪರೇಟ್ ಆಗಿ ಹೋದರೆ ಮೋರ್ ಚಾನ್ಸಸ್ ಆರ್ ದೇರ್ ದಟ್ ಅಲ್ಲಿ ಗಾಳಿ ಬಂದು ಕಾಂಟ್ಯಾಕ್ಟ್ ಆಗುತ್ತೆ. ಅದಕ್ಕೆ ಧರ್ಮೇಂದ್ರ, ಗುಡ್ ಈವ್ನಿಂಗ್, ಹೇಗಿದ್ದೀರಾ? ಇವಾಗ ಗುಡ್ ನೈಟ್ ಹೇಳೋ ಟೈಮ್ ಕರೆಕ್ಟ್ 10:30 ಆಯಿತು. ಇನ್ನು 2:30 ಗಂಟೆ ಆದರೆ ನಾಳೆ ಗುಡ್ ಮಾರ್ನಿಂಗ್ ಹೇಳ್ಬೋದು. Yes. So let's get back to this. Metals with water will give you metal oxide. Metal oxide further reacts with water to form metal hydroxide. ಈ ಥರ ನಿಮ್ಮ NCERT ನಲ್ಲಿ ಕೊಟ್ಟಿದ್ದಾರೆ. ನಿಮಗೆ 2 ಆಪ್ಷನ್ಸ್ ಬರಿಬೋದು. ಒಂದ ನೀವು ಇದನ್ನೇ ಫಾಲೋ ಮಾಡ್ಬೋದು. ಅಕಸ್ಮಾತ್ ನೀವು ಇದು ಬರೆಯೋಕ್ಕಾಗಲ್ಲ ಮೇಡಮ್, ನಾನು ಇದನ್ನೇ ಬರಿತೀನಿ ಅಂದರೆ ಮೆಟಲು ಪ್ಲಸ್ ವಾಟರ್ ಫಾರ್ಮ್ಸ್ ಮೆಟಲ್ ಹೈಡ್ರಾಕ್ಸೈಡ್. ಮ್ಯಾಮ್ ನಾನು ಈಗ ಬರೆದ್ರೆ ತಪ್ಪಾಗುತ್ತಾ, ಮಾರ್ಕ್ಸ್ ಕಳ್ಕೊಳ್ತೀನ ಅಂತ ಹೇಳಿದ್ರೆ ನೋ, ಯು ವಿಲ್ ನಾಟ್. ಈ ಥರನೂ ಕೂಡ ಬರಿಬೋದು. ಓಕೆ, ಸೊ ಪೊಟ್ಯಾಷಿಯಮ್ ಆ್ಯಂಡ್ ಸೋಡಿಯಂ ರಿಯಾಕ್ಟ್ ವೆರಿ ವೆರಿ ವಿಗರಸ್ಲಿ. ಅವುಗಳಿಗೆ ಕೋಲ್ಡ್ ವಾಟ್ರೇ ಸಾಕು ರಿಯಾಕ್ಟ್ ಮಾಡ್ಕೊಳ್ಳೋಕ್ಕೆ. ಅವುಗಳಿಗೇನು ಜಾಸ್ತಿ ಬೇಕಾಗಿಲ್ಲ, ಹಾಟ್ ವಾಟರ್ ಯಾವುದೇ ಎನರ್ಜಿ ಬೇಕಾಗಿಲ್ಲ, ಸ್ಟೀಮ್ ಬೇಕಾಗಿಲ್ಲ. ಸ್ಟೀಮು ಹಾಟ್ ವಾಟರ್ ಎನರ್ಜಿ ಸಪ್ಲೈ ಮಾಡುತ್ತೆ ಬೇಸಿಕಲಿ. ಸೋಡಿಯಂ ಪೊಟ್ಯಾಷಿಯಮ್ ಹೇಳ್ತೆ ನಮ್ಮ ಹತ್ರನೇ ಎನರ್ಜಿ ಸಿಕ್ಕಾಪಟ್ಟಿದೆ, ನೀವು ನಮ್ಮ ಹತ್ರ ಬನ್ನಿ, ನಾವು ಎನರ್ಜಿ ಕೊಡ್ತೀವಿ, ನಾವು ರಿಯಾಕ್ಟ್ ಆಗ್ತೀವಿ ಅಂತ ಹೇಳ್ಕೊಂಡು. ಓಕೆ, ಸೊ ಪೊಟ್ಯಾಷಿಯಮ್ ಸೋಡಿಯಂ ರಿಯಾಕ್ಟ್ violently with water, releasing huge amount of energy. ಆ ಎನರ್ಜಿ ಎಷ್ಟು ಅಂತ ಹೇಳಿದ್ರೆ ಇಟ್ ಅಬ್ಸಾರ್ಬ್ಸ್ ದಟ್ ಎನರ್ಜಿ ಆ್ಯಂಡ್ ಹೈಡ್ರೋಜನ್ ಕ್ಯಾಚಸ್ ಫೈರ್ ವಿದಿನ್ ದ್ಯಾಟ್ ಎನರ್ಜಿ. ಓಕೆ, ಆ ಎನರ್ಜಿನ ಯುಟಿಲೈಸ್ ಮಾಡಿಕೊಂಡು ರಿಯಾಕ್ಷನ್ ಹೇಗೆ, ಪೊಟ್ಯಾಷಿಯಮ್ ವಾಟರ್, ಯು ನೋ ದಟ್ ಪೊಟ್ಯಾಷಿಯಮ್ ಅಂತ ಹೇಳಿದ್ರೆ ಮೆಟಲ್ ಅಲ್ವಾ. ವಾಟರ್ನಲ್ಲಿ ಯಾರಿದ್ದಾರೆ? H+ ಅಯಾನ್ಸ್ ಮೇಡಮ್, ಮತ್ತು OH- ಅಯಾನ್ ಮೇಡಮ್. ಸರಿ, ಕೆ ಏನು ಮಾಡುತ್ತೆ, ಎಲೆಕ್ಟ್ರಾನ್ಸನ್ನು H+ ಬಿಟ್ಕೊಡುತ್ತೆ, K+ ಆಗುತ್ತೆ. ಕೆ ಏನಾಗುತ್ತೆ ಆಮೇಲೆ ಕೆ by losing electrons. So K+ and OH- will react. KOH ಸಿಗುತ್ತೆ, H2 ಗ್ಯಾಸ್ ಸಿಗುತ್ತೆ. ಹೇಗೆ ಆ್ಯಸಿಡ್ ಮೆಟಲ್ ಜೊತೆ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಗ್ಯಾಸ್ ಸಿಗುತ್ತೋ ಅದೇ ಥರ ವಾಟರ್ ಮೆಟಲ್ ಜೊತೆ ರಿಯಾಕ್ಟ್ ಆದಾಗಲೂ ಆ್ಯಸಿಡ್ ಸಿಗುತ್ತೆ. ವಿಚ್ ಆರ್ ದ 2 metals violently reacts with water? Potassium and sodium. Which metal reacts with normal water? ಅದಕ್ಕೆ ಕೋಲ್ಡ್ ವಾಟರ್ ಅಲ್ಲ, ಸ್ವಲ್ಪ ನಾರ್ಮಲ್ ವಾಟರ್ ಎನರ್ಜಿ ಬೇಕಾಗುತ್ತೆ. ಇಟ್ ಇಸ್ ಕ್ಯಾಲ್ಶಿಯಮ್. ಆ್ಯಂಡ್ ವೈ ಡು ಕ್ಯಾಲ್ಶಿಯಮ್ violently react? No. ಬಟ್ ಕ್ಯಾಲ್ಶಿಯಮ್ ಫ್ಲೋಟ್ಸ್ ಓವರ್ ದ ವಾಟರ್. ಯಾಕೆ ಫ್ಲೋಟ್ ಮಾಡುತ್ತೆ? ರಿಲೀಸ್ಡ್ ಬಬಲ್ಸ್ ಆಫ್ ಹೈಡ್ರೋಜನ್ ಗ್ಯಾಸ್ ಏನು ಮಾಡುತ್ತೆ, ಮಿಕ್ಕಿದ್ದು ಅನ್ರಿಯಾಕ್ಟೆಡ್ ಕ್ಯಾಲ್ಶಿಯಮ್ಗೆ ಸ್ಟಿಕ್ ಆನ್ ಆಗಿ ಆ ಕ್ಯಾಲ್ಶಿಯಮ್ ಹೀಗೆ ಮೇಲೆ ಬರುತ್ತೆ. ಸೊ ವೀಣಾ ಹೇಳ್ತಿದ್ದಾರೆ iron reacts with steam. Yeah, I'll come to that point. Ma'am, iron doesn't react with water. Yes, iron will not react. Potassium will react with water. Iron will react with the steam. ಆಯ್ತಾ? ಈ ಮೆಗ್ನೀಷಿಯಮ್ ಅಂತ ಹೇಳುವಂಥದ್ದು will react with the hot water as well as steam. But calcium only with cold water. ಕೋಲ್ಡ್ ವಾಟರಲ್ಲಿ ರಿಯಾಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಯು ಡೋಂಟ್ ಹ್ಯಾವ್ ಟು ಸಪ್ಲೈ ಸ್ಟೀಮ್ ಅಂತ ಹೇಳಿ. ಆ್ಯಂಡ್ ದಿಸ್ ವಾಸ್ ಆಸ್ಡ್ ಇನ್ 2023 annual year of state board examination for SSLC. But based on this, no much questions been asked for the CBSE students. So this diagram is important. ಕಾಣ್ತಾ ಇದೆ ಅಲ್ವಾ ನಿಮ್ಮ ಹತ್ರ? ಅಪ್ಡೇಟೆಡ್ ಡಯಾಗ್ರಾಮ್ ಇದು. ಸೊ ಇಲ್ಲಿ ಗ್ಲಾಸ್ ವೂಲ್ ಇದೆ, ಅಂದರೆ ಅದರಿಂದ ಸೋಕ್ಡ್ ವೂಲ್ ಇದೆ. ವಾಟರ್ ವೇಪರ್ಸ್ ಬರುತ್ತೆ, ಅದನ್ನ ಹೀಟ್ ಮಾಡಿದಾಗ ಮೆಟಲ್ ಪೀಸ್ ಆ ವಾಟರ್ ವೇಪರ್ ಜೊತೆ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಗ್ಯಾಸ್ ಏನು ಮಾಡುತ್ತೆ, ಕಲೆಕ್ಟ್ ಆಗುತ್ತೆ ಥ್ರೂ ದಿಸ್ ಡೆಲಿವರಿ ಟ್ಯೂಬ್. ಅದನ್ನು ವಾಟರ್ ಥ್ರೂ ಪಾಸ್ ಮಾಡ್ತಾರೆ. ಆ ವಾಟರ್ನ ಟೆಸ್ಟ್ ಟ್ಯೂಬನ್ನು ಇನ್ವರ್ಟೆಡ್ ಆಗಿ ಇಟ್ಕೊಳ್ತೀರಾ, ಅದನ್ನ ಅಯನ್ ಸ್ಟ್ಯಾಂಡಿಗೆ ಫಿಕ್ಸ್ ಮಾಡ್ತೀರಾ. ಹೈಡ್ರೋಜನ್ ಗ್ಯಾಸ್ ಇರುತ್ತೆ ಅದರಲ್ಲಿ. ಕಲರ್ ಚೇಂಜ್ ಮಾಡಿ ಮೇಡಮ್, ನಮಗೆ ಕಾಣಲ್ಲ. ಓಕೆ, ಹೈಡ್ರೋಜನ್ ಗ್ಯಾಸ್ ಇರುತ್ತೆ. ಸೊ ಇದೊಂದು ಎಕ್ಸ್ಪೆರಿಮೆಂಟ್ ಟು ಟೆಸ್ಟ್ ದಟ್ ಎಸ್ ಗ್ಯಾಸ್ ಇಸ್ ಕಮಿಂಗ್. ಏನಕ್ಕೆ ಇದು ಗ್ಯಾಸ್ ಬರ್ತಿದೆ ಅಂತ ಹೇಳಲಿಕ್ಕಷ್ಟೇ. ಓಕೆ, ಸೊ ನೀವು ಟೆಸ್ಟ್ ಮಾಡ್ತಿಲ್ಲ ಇಲ್ಲಿ ಹೈಡ್ರೋಜನ್ ಗ್ಯಾಸನ್ನ, ಲೈಕ್ ಯು ಡಿಡ್ ಇನ್ ಸೆಕೆಂಡ್ ಚಾಪ್ಟರ್. ಈಗ ನಾನು ನಿಮ್ಗೊಂದು ಕ್ವೆಶನ್ ಕೇಳಬೇಕಿತ್ತು. ನೀವು ಹೇಳಿದ್ರಲ್ವ ಇವಾಗ ಅಯನ್ ರಿಯಾಕ್ಟ್ಸ್, ವೀಣಾ ಮತ್ತು ಅವಿ, ಅಯನ್ ರಿಯಾಕ್ಟ್ಸ್ ಮತ್ತು ಬೇರೆ ಥರ ಎಲಿಮೆಂಟ್ಸ್ಗಳು ರಿಯಾಕ್ಟ್ ಆಗುತ್ತೆ. ಇಟ್ಸ್ ದಿಸ್ ಅಯನ್, ಮೆಗ್ನೀಷಿಯಮ್, ಜಿಂಕ್, ಅಲ್ಯೂಮಿನಿಯಂ. ಈ 4 ಮೆಟಲ್ಸ್ಗಳು ಸ್ಟೀಮ್ ಜೊತೆ ರಿಯಾಕ್ಟ್ ಆಗುತ್ತೆ. ಯಾವುದೆಲ್ಲ ಇಲ್ಲೇ ಬರ್ತಿದ್ದೀನಿ. ಅಲ್ಯೂಮಿನಿಯಂ, ಅದೇ ನಾಡು ಅದೇ ಹಾಡು, ಅಲ್ಯೂಮಿನಿಯಂ ಮತ್ತು ಅಯನ್ ಮತ್ತು ಜಿಂಕ್, ಈ 3 ಮೆಟಲ್ಸ್ಗಳು. ಇನ್ನೊಂದು ಬೇಕಿತ್ತಲ್ಲ, ಮೆಗ್ನೀಷಿಯಂ ಕೂಡ ಸ್ಟೀಮ್ ಜೊತೆ ರಿಯಾಕ್ಟ್ ಮಾಡುತ್ತೆ, ಬಟ್ ಡಿಫ್ರೆಂಟ್ ಪ್ರಾಡಕ್ಟ್ ಸಿಗುತ್ತೆ. ಹೌ ಟು ರೈಟ್ ದ ಫಾರ್ಮುಲಾ ಆಫ್ Fe3O4? Fe3O4 ಫಾರ್ಮುಲಾ ಹೇಗೆ ಬರೀದು ಅಂತನ ಹೇಳ್ಕೊಡ್ತೀನಿ, ಒಂದೇ ನಿಮಿಷ.
ನಿಮಗೆ ನೆನಪಿರಲಿ, ಸ್ಟೀಮ್ ಜೊತೆ ರಿಯಾಕ್ಟ್ ಆಗುವ ಮೆಟಲ್ ಯಾವುದು? ಸ್ಟೀಮ್ ಜೊತೆ ರಿಯಾಕ್ಟ್ ಆಗುವಂಥದ್ದು ಅಯನ್, Fe. ಓಕೆ, ಇಟ್ ರಿಯಾಕ್ಟ್ಸ್ ವಿತ್ H2O ವಿಚ್ ಇಸ್ ಅ ಸ್ಟೀಮ್. ಇಲ್ಲಿ ನಿಮಗೆ ಹೈಡ್ರಾಕ್ಸೈಡ್ ಸಿಗಲ್ಲ, ಬದಲಿಗೆ ಆಕ್ಸೈಡ್ ಸಿಗುತ್ತೆ, Fe3O4. Fe3 ಫಾರ್ಮುಲಾ ಹೀಗೆ ಬರಿಬೋದು, ಹೇಗೆ ಗೊತ್ತಾ? ಇದೊಂದು ಇಲ್ಲಿ 3 ಆಕ್ಸಿಜನ್ ಚಾರ್ಜ್ ಅಲ್ಲ, 4 ಅಯನ್ ಚಾರ್ಜು ಅಲ್ಲ, ಇಟ್ ಇಸ್ ಅ ಮಿಕ್ಸ್ಡ್ ಆಕ್ಸೈಡ್. ಇದನ್ನ ಬೇಸಿಕಲಿ ಅಂದರೆ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಮ್ಯಾಗ್ನೆಟೈಟ್, ಇಟ್ ಇಸ್ ಅ ಓರ್ ಆಫ್ ಅಯನ್, ಓರ್ ಅಲ್ಲ, ಮಿನರಲ್ ಆಫ್ ಅಯನ್. ಮಿಕ್ಸ್ಡ್ ಆಕ್ಸೈಡ್, ಯಾವ ಮಿಕ್ಸ್ಡ್ ಆಕ್ಸೈಡ್ ಅದು? Fe2O3 ಪ್ಲಸ್ FeO ಮಿಕ್ಸ್ಡ್ ಆಕ್ಸೈಡ್. 2 + 1 ಎಷ್ಟು? 3. 3 + 1 ಆಕ್ಸಿಜನ್, 3 + 1 ಆಕ್ಸಿಜನ್, 3 + 1 = 4. ಹಾಗಾಗಿ 4 ಆಕ್ಸಿಜನ್ ಇಲ್ಲಿದೆ. ಸೊ ಇಟ್ ಇಸ್ ಅ ಮಿಕ್ಸ್ಡ್ ಆಕ್ಸೈಡ್. ಇದು ಇಟ್ ಇಸ್ ದ ಮಿನರಲ್ ಆಫ್ ಅಯನ್. ಏನಿದು? ಮಿನರಲ್ ಆಫ್ ಅಯನ್. ಕುತುಬ್ ಮಿನಾರ್ ಇದರಿಂದನೂ ಮಾಡಿದ್ದಾರೆ. ದಟ್ ಇಸ್ ವೈ ಕುತುಬ್ ಮಿನಾರ್ ವಾಸ್ ನಾಟ್ ರಸ್ಟಿಂಗ್ ಅಂತ ನಿಮಗೆ ಕೊಟ್ಟಿರ್ಬೋದು ನಿಮ್ಮ ಕಾಂಪ್ರಹೆನ್ಸಿವ್ ಅಥವಾ ರೆಫರೆನ್ಸ್ ಬುಕ್ನಲ್ಲಿ. ಸೊ ಇಟ್ ಇಸ್ ಕಾಲ್ಡ್ ಆಸ್ ಮ್ಯಾಗ್ನೆಟೈಟ್. ಇಟ್ ಇಸ್ ಕಾಲ್ಡ್ ಆಸ್ ವಾಟ್? ಮ್ಯಾಗ್ನೆಟೈಟ್. ಮ್ಯಾಗ್ನೆಟೈಟ್, ಹೆಮಟೈಟ್ ಅಂತೆಲ್ಲ ಹೇಳಿ ಅವುಗಳಿಗೆ ನಿಕ್ ನೇಮ್ಸ್ ಇದೆ. ಕಾಮನ್ ಆಗಿ ಕರಿತೀವಿ ನಾವು ಮೆಟಲರ್ಜಿ ಚಾಪ್ಟರ್ಸ್ನಲ್ಲಿ. ಎಸ್, ಸೊ ಇಟ್ ಇಸ್ ಅ ಮಿಕ್ಸ್ಡ್ ಆಕ್ಸೈಡ್ ಮಕ್ಕಳೇ. ಈ ಥರ ನೀವು ಫಾರ್ಮುಲಾ ಬರೀಬೇಕಾದ್ರೆ ಇದರಲ್ಲಿ ಅಯನನ್ನು +3 ಚಾರ್ಜ್ನಲ್ಲಿ ಕನ್ಸಿಡರ್ ಮಾಡಿ, ಇಲ್ಲಿ +2 ಚಾರ್ಜ್ನಲ್ಲಿ ಕನ್ಸಿಡರ್ ಮಾಡಿ. ಅಯನ್ಗೆ +3 +2 ಬಿಟ್ಟರೆ ಬೇರೆ ಸ್ಟೇಬಲ್ ಆಗಿರೋ ಚಾರ್ಜಸ್ ಯಾವುದು ಇಲ್ಲ. ಸೊ ದಟ್ ಇಸ್ ಹೌ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್. ಸೊ ಆಕ್ಸೈಡ್ ಸಿಗುತ್ತೆ ಅಂತ ಹೇಳಿ ಗೊತ್ತಾಯಿತು, ರೈಟ್? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್. ಯಾವುದು? ಈ 2 ಈಕ್ವೇಷನ್. ಜಿಂಕಿಗೆ ಬರೀರಿ. ನೀವೆಲ್ಲಿ ತಪ್ಪು ಮಾಡ್ತಿರೋ ಗೊತ್ತಾ? ಈ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ ಹೇಳೋದೇ ಮರ್ತು ಬಿಡ್ತಾರೆ ಎಕ್ಸಾಮ್ನಲ್ಲಿ. ಸೊ ಅದನ್ನ ಸ್ವಲ್ಪ ಗಮನ ಹರಿಸಿ ಸಾಕು. ನೆಕ್ಸ್ಟ್ ಆಕ್ಟಿವಿಟಿ 3.10. ಸೊ ಇದು ರಿಯಾಕ್ಷನ್ ವಿತ್ ವಾಟರ್ ಹೇಳುತ್ತೆ. ಇಲ್ಲಿ ಕೆಲವೊಂದು ಕ್ವೆಶನ್ಸಿಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ ನಾನು. ಓಕೆ, ಡಿಡ್ ಎನಿ ಮೆಟಲ್ ಪ್ರೊಡ್ಯೂಸ್ ಫೈರ್ ಆನ್ ವಾಟರ್? ಯಾವುದು ಮೆಟಲ್ ಮಕ್ಕಳೇ ಫೈರ್ ಆನ್ ವಾಟರ್ ಪ್ರೊಡ್ಯೂಸ್ ಮಾಡೋದು? ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಂ. ಡಸ್ ಎನಿ ಮೆಟಲ್ ಸ್ಟಾರ್ಟ್ ಫ್ಲೋಯಿಂಗ್? ಎಸ್, ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಎರಡು ಕೂಡ ಫ್ಲೋಟ್ ಆಗುತ್ತೆ. ಬಟ್ ಮೆಗ್ನೀಷಿಯಂ ಫ್ಲೋಟ್ಸ್ ಓವರ್ ದಿ ಹಾಟ್ ವಾಟರ್, ಕ್ಯಾಲ್ಶಿಯಂ ಫ್ಲೋಟ್ಸ್ ಓವರ್ ದ ಯಾವುದು ವಾಟರಪ್ಪ? ನಾರ್ಮಲ್ ವಾಟರ್. ಕೋಲ್ಡ್ ಅಲ್ಲ, ನಾರ್ಮಲ್ ವಾಟರ್, ರೈಟ್? ನೆಕ್ಸ್ಟ್, ಯಾವುದಾದ್ರೂ ಮೆಟಲ್ ಸ್ಟೀಮ್ ಜೊತೆ ರಿಯಾಕ್ಟ್ ಆಯ್ತಲ್ಲ? ಯಾವುದು? ಅಲ್ಯೂಮಿನಿಯಂ, ಜಿಂಕ್, ಅಯನ್, ಮೆಗ್ನೀಷಿಯಂ. ನೆನ್ಪಿಟ್ಕೊಳ್ಳಿ, ಇವು ಮೂರು ಕೂಡ ಸ್ಟೀಮ್ ಜೊತೆ ರಿಯಾಕ್ಟ್ ಆಗಿ ಏನು ಕೊಡುತ್ತೆ? ಸ್ಟೀಮ್ ಜೊತೆ ರಿಯಾಕ್ಟ್ ಆಗಿ ನಮಗೆ ಆಕ್ಸೈಡ್ ಕೊಡುತ್ತೆ. ಈ ರಿಯಾಕ್ಷನ್ಸ್ ಅಂತೂ ತುಂಬ ತುಂಬ ಇಂಪಾರ್ಟೆಂಟ್. ಸೆಕೆಂಡ್ ರಿಯಾಕ್ಷನ್ ಇಸ್ ಹೈಲಿ ಇಂಪಾರ್ಟೆಂಟ್, ನೀವು ಅದನ್ನು ಮರೆಯುವ ಹಾಗೆ ಇಲ್ಲ. ಸೊ ದೆನ್ ಕಮ್ಸ್ ವಾಟ್ ಹ್ಯಾಪನ್ಸ್ ವೆನ್ ಮೆಟಲ್ ರಿಯಾಕ್ಟ್ ವಿತ್ ಆಸಿಡ್. ಇದನ್ನು ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ ಆಸಿಡ್ ಚಾಪ್ಟರ್ನಲ್ಲಿ, ಜಾಸ್ತಿ ಹೇಳಲ್ಲ ನಾನು ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ ಅಂತೇಳಿ. ಸಾಲ್ಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ಅಂತೇಳಿ ಗೊತ್ತಿದೆ ನಿಮಗೆ. ಸೊ ಇಲ್ಲಿ ನಿಮಗೆ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ ನಿಮ್ಮ NCERT ಟೆಕ್ಸ್ಟ್ ಬುಕ್ನಲ್ಲಿ. ಓಪನ್ ಮಾಡಿ. ದಿಸ್ ಆಕ್ಟಿವಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಕ್ವೆಶ್ಚನ್ ಅವ್ರು ತುಂಬ ಸಲ ಕೇಳಿದ್ದಾರೆ. ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್, ಅಯನ್ ಯಾವ ಥರ ಡೈಲ್ಯೂಟ್ HCl ಜೊತೆ ರಿಯಾಕ್ಟ್ ಆಗುತ್ತೆ? ಮೆಗ್ನೀಷಿಯಂ ರಿಯಾಕ್ಟ್ಸ್ ವಿತ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್. ಮೆಟಲ್ಗೆ ಯಾವ ಚಾರ್ಜ್ ಇರುತ್ತೆ? ಪಾಸಿಟಿವ್. ವೆರಿ ಗುಡ್. ಈ ಹೈಡ್ರೋಕ್ಲೋರಿಕ್ ಆಸಿಡ್ನಲ್ಲಿ ಹೈಡ್ರೋಜನ್ಗೆ ಪಾಸಿಟಿವ್, Clಗೆ ನೆಗೆಟಿವ್. ಸೊ ಮೆಗ್ನೀಷಿಯಂ ಶುಡ್ ರಿಯಾಕ್ಟ್ ವಿತ್ Cl to give what? Magnesium. Combining capacity of magnesium is 2. Magnesium chloride. Chloride is 1. Charge of magnesium is 2. Chloride is 2. -1. So 2 ಇಲ್ಲಿಗೆ ಬರುತ್ತೆ, 1 ಈಚೆಗೆ ಬರುತ್ತೆ. ಹೈಡ್ರೋಜನ್ ಸುಮ್ಮನೆ ಇರ್ತಾನ, ಅವ್ನು ಏನು ಮಾಡ್ತಾನೆ? ಹೈಡ್ರೋಜನ್ H2 ಗ್ಯಾಸ್ ಆಗಿ ರಿಲೀಸ್ ಆಗುತ್ತೆ. ಹಿ ವಾಸ್ H+. ಮೆಗ್ನೀಷಿಯಂ ಡೊನೇಟ್ಸ್ ಎಲೆಕ್ಟ್ರಾನ್ ಟು ಹೈಡ್ರೋಜನ್. ಅದನ್ನು ಆಕ್ಸೆಪ್ಟ್ ಮಾಡಿ H ಆಗಿ 2 H ಕಂಬೈಂಡ್ ಆಗಿ ಹೈಡ್ರೋಜನ್ ಗ್ಯಾಸ್ ಆಗಿ ಟಾಟಾ ಬಾಯ್ ಬಾಯ್ ಅಂತ ಹೇಳುತ್ತೆ. ಸೊ ಜಿಂಕ್ ರಿಯಾಕ್ಟ್ಸ್ ವಿತ್ HCl. ಜಿಂಕಲ್ಲೂ ಕೂಡ ಇದೇ ಸಿಚುವೇಶನ್, ರೈಟ್? We have to balance the equation, students. So try to and write to here. Fe reacts with HCl to form FeCl2. ಇಲ್ಲಿ ರಿಲೀಸ್ ಆಗಿರುವ ಹೈಡ್ರೋಜನ್ ಗ್ಯಾಸ್ will not allow Fe to form FeCl3. That is why I am writing FeCl2 only here. Okay? Magnesium, zinc, Fe. What was that one more element? Magnesium, aluminum. Okay.
Aluminium talks to chlorine and aluminium becomes aluminum trichloride. Aluminium trichloride. Okay, so aluminium becomes trichloride. ಇಲ್ಲಿ be careful while you solve this, ಏನು ಹೇಳ್ಬೋದು, ಬ್ಯಾಲೆನ್ಸಿಂಗ್ ಇಕ್ವೇಷನ್ ಮಾಡಬೇಕಾದ್ರೆ ಇದನ್ನು ಸಾರ್ಟ್ ಔಟ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ 2 ಇರುತ್ತೆ ಹೈಡ್ರೋಜನ್, ಹಾಗಾಗಿ ನಾನು ಇಲ್ಲಿ 2 ಬರೀತೀನಿ. ಇಲ್ಲಿ ಕ್ಲೋರಿನ್ 2 ಇದೆ, ಇಲ್ಲಿ ಕ್ಲೋರಿನ್ 3 ಇದೆ, ಹಾಗಾಗಿ ಯು ಇಂಟರ್ಚೇಂಜ್ ದ ನಂಬರ್ಸ್. ಇಲ್ಲಿ 2 ಬರೀತೀರಾ ಆ್ಯಂಡ್ ರೈಟ್ ಹಿಯರ್ 3, ಹೈಡ್ರೋಜನ್ ಬಿಕಮ್ಸ್ 3, ಇನ್ಕ್ರೀಸ್ ಮಾಡಿ, ಇಲ್ಲಿ 3 ಇಂದ ಮಲ್ಟಿಪ್ಲೈ ಮಾಡಿ 6 ಆಗುತ್ತೆ. ಆರಾಮ್ಸೆ ಬರೀರಿ, ಬಿಕಾಸ್ 2 3s are 6 ಕ್ಲೋರಿನ್, ಇಲ್ಲೂ ಕೂಡ 6 ಕ್ಲೋರಿನ್, ಹೈಡ್ರೋಜನ್ ಕೂಡ 6 ಆಗುತ್ತೆ. ಇಕ್ವೇಷನ್ ಇಸ್ ಬ್ಯಾಲೆನ್ಸ್. ಈ ಇಕ್ವೇಷನ್ಸ್ ಏನಿದೆ, ಮೆಟಲ್, ಮೆಗ್ನೀಷಿಯಂ, ಜಿಂಕ್, ಐರನ್, ಕ್ಲೋರಿನ್ ಜೊತೆಗಿರುವ HCl ಇದು ಇಕ್ವೇಷನ್ ಏನಿದೆ, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯೋರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್. ಪಕ್ಕಾ ಕ್ವೆಶನ್ ನೋಡ್ಕೊಳ್ಳಿ. ರಿಯಾಕ್ಟಿವಿಟಿ ಹೇಗೆ ಅಂತ ಕೇಳ್ತಾರೆ ಇವರು. ಮೆಗ್ನೀಷಿಯಂ ಮೋರ್ ರಿಯಾಕ್ಟಿವ್, ಫಾಲೋಡ್ ಬೈ ಆಬ್ವಿಯಸ್ಲಿ ಜಿಂಕ್. Please stop calling me a zinger. Please stop calling me a zinger. ನಾನು ನಿಮಗೆ ಆವಾಗಲೇ ಹೇಳ್ಕೊಟ್ಟಿದ್ದೆ ಅಲ್ವಾ, ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಅ ಜಿಂಗರ್. ಆ ಹಾಡು ಹೇಳ್ಕೊಟ್ಟಿದ್ದೆ ಅಲ್ವಾ ರಿಯಾಕ್ಟಿವಿಟಿ ಸೀರೀಸ್ ನೆನ್ಪಿಟ್ಕೊಳ್ಳೋಕ್ಕೆ. ಇವಾಗ ಗೊತ್ತಾಯ್ತಾ? ಮೆಗ್ನೀಷಿಯಮ್ ಇಸ್ ಮೋರ್ ರಿಯಾಕ್ಟಿವ್, ಫಾಲೋಡ್ ಬೈ ಅಲ್ಯೂಮಿನಿಯಂ, ಫಾಲೋಡ್ ಬೈ ಜಿಂಕ್. ಆ ಆರ್ಡರ್ ನೆನ್ಪಿಟ್ಕೊಂಡ್ರೆ ಸಾಕು. ಮೆಗ್ನೀಷಿಯಮ್ ರಿಯಾಕ್ಟಿವ್, than aluminum, than zinc, than Fe. ಇಲ್ಲಿ ಎಲ್ಲಿ ಹೈಡ್ರೋಜನ್ ಗ್ಯಾಸ್ ತುಂಬ ವಿಗರಸ್ ಆಗಿ ರಿಲೀಸ್ ಆಗುತ್ತೆ? ಡೆಫಿನೆಟ್ಲಿ ವಿತ್ ಮೆಗ್ನೀಷಿಯಂ. ಎಲ್ಲಿ ಹೀಟ್ ಜಾಸ್ತಿ ರಿಲೀಸ್ ಆಗುತ್ತೆ? ದಟ್ ರಿಯಾಕ್ಷನ್ ರಿಸಲ್ಟ್ಸ್ ಲಾಟ್ ಆಫ್ ಹೀಟ್. ಮಕ್ಕಳೇ, ಅವ್ರು ಕೇಳ್ತಾರೆ ಆಕ್ಟಿವಿಟಿನಲ್ಲಿ ಯಾವ ಮೆಟಲ್ನಲ್ಲಿ ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಒಂದು ಆಕ್ಟಿವಿಟಿ ಬಂದಾಗ ಮೆಗ್ನೀಷಿಯಂ ಮೆಟಲ್ ಜಾಸ್ತಿ ಹೀಟನ್ನು ರಿಲೀಸ್ ಮಾಡುತ್ತೆ, ನೋ ಡೌಟ್ ಇನ್ ದಾಟ್. ಓಕೆ, ನೆಕ್ಸ್ಟ್, ವಾಟ್ ಹ್ಯಾಪನ್ಸ್ ವೆನ್ ಮೆಟಲ್ಸ್ ರಿಯಾಕ್ಟ್ ವಿತ್ ಆಸಿಡ್ಸ್? ಇವಾಗಷ್ಟೇ ಕಲ್ತ್ವಿ, ಸಾಲ್ಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ಫಾರ್ಮ್ ಆಗುತ್ತೆ. ವಾಟ್ ಹ್ಯಾಪನ್ಸ್ ವೆನ್ ಮೆಟಲ್ ರಿಯಾಕ್ಟ್ ವಿತ್ ಆಸಿಡ್ನಲ್ಲಿ ಯಾಕೆ HNO3 ರಿಯಾಕ್ಟ್ ಆಗಲ್ಲ ಅಂತ ಹೇಳಿ ಕೇಳ್ತಾರೆ. ಬಿಕಾಸ್ ಇಟ್ ಆಕ್ಟ್ ಇಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಇಲ್ಲಿ ರಿಯಾಕ್ಟ್ ಆಗುತ್ತೆ, ಹೈಡ್ರೋಜನ್ ಗ್ಯಾಸ್ ಏನು ರಿಲೀಸ್ ಆಗುತ್ತೋ, ಅಂದರೆ ನೋಡಿ, ನಾವು ಇವಾಗ ಇಲ್ಲಿ ಪಕ್ಕ ಹೈಡ್ರೋಜನ್ ಗ್ಯಾಸ್ ಬರೆದಿದ್ವಿ ಅಲ್ವಾ. ಸೊ ಯಾವಾಗ HCl ಗ್ಯಾಸ್ ರಿಲೀಸ್ ಆದಾಗ ಹೈಡ್ರೋಜನ್ ಗ್ಯಾಸ್ ರಿಯಾಕ್ಟ್ ಆಗುತ್ತೆ. ಬಟ್ ನಾವು ನಮ್ಮ HNO3 ಹತ್ರ ಬಂದಾಗ ಸ್ವಲ್ಪ ಡಿಫ್ರೆಂಟಾಗಿ ಆ್ಯಕ್ಟ್ ಮಾಡ್ತಾನೆ. ಏನು ಆ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಅವನ ಹತ್ರ ಆಕ್ಸಿಜನ್ ಇದೆ, ಸೊ ನೀವು ಸುಮ್ಮನೆ ಬಿಡಲ್ಲ. HNO3 ಹೇಳ್ತಾನೆ, ಸೇ ದ್ಯಾಟ್ ಸೋಡಿಯಂ ರಿಯಾಕ್ಟ್ ಮಾಡುತ್ತೆ ಅಂದ್ಕೊಳ್ಳಿ HNO3 ಹತ್ರ, ಆಯಿತಾ? ಸೋಡಿಯಂ ನೈಟ್ರೇಟ್ ಫಾರ್ಮ್ ಆಗುತ್ತೆ, ಸೋಡಿಯಂ ನೈಟ್ರೇಟ್ NaNO3. ಇಲ್ಲಿ H2 ಗ್ಯಾಸ್ ರಿಲೀಸ್ ಆಗಬೇಕು, ನಾರ್ಮಲ್ ವೇ ನಾವು ಈ ಥರ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಇಲ್ಲಿ ರಿಲೀಸ್ ಆಗುವಂತಹ H2 ಗ್ಯಾಸನ್ನು ಅವನೇನು ಮಾಡ್ತಾನೆ, ಆಕ್ಸಿಡೈಸ್ ಮಾಡಿ H2O ಆಗಿ ಕನ್ವರ್ಟ್ ಮಾಡ್ತಾನೆ. ಸೊ ಕ್ವೆಶ್ಚನ್ ಹೇಗಿರುತ್ತಪ್ಪ, ಈ ಇಕ್ವೇಷನ್ ಬೇಡ, ನಾನು ಬರೆದಿರೋ ಇಕ್ವೇಷನ್ ನಿಮಗೆ ರಿಲೆವೆಂಟ್ ಅಲ್ಲ, ನಾನು ಬರ್ತೀನಿ ಕಮೆಂಟ್ ಸೆಕ್ಷನಿಗೆ, ಒಂದೇ ನಿಮಿಷ. ಸೊ ಮೆಗ್ನೀಷಿಯಮು, ಮ್ಯಾಂಗನೀಸ್ ಅಂತ ಹೇಳುವ ಎರಡೇ ಮೆಟಲ್ ಜೊತೆ ವೆರಿ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ರಿಲೀಸಸ್ ಹೈಡ್ರೋಜನ್ ಗ್ಯಾಸ್. ತುಂಬ ಇಂಪಾರ್ಟೆಂಟ್ ಇದು. ದಿಸ್ ಆ್ಯಂಡ್ ದಿಸ್, ಇದ್ರದ್ದು ಇಕ್ವೇಷನ್ ಬರೀಲ್ಲ, MgHNO3 reacts to form a salt, MgNO3 whole twice. ನೋಡಿ, Mg ಯಾವುದ್ರ ಜೊತೆ ರಿಯಾಕ್ಟ್ ಆಗಬೇಕು? ನೆಗೆಟಿವ್ ಪಾರ್ಟ್ ಆಫ್ ದಿಸ್ ಜೊತೆ. ಈ ಎರಡು ಆ್ಯಸಿಡ್ನಲ್ಲಿ ನೆಗೆಟಿವ್ ಪಾರ್ಟ್ ಯಾವುದು? NO3. ಸೊ MgNO3 ಜೊತೆ ರಿಯಾಕ್ಟ್ ಆಗುತ್ತೆ. Mg ಚಾರ್ಜ್ ಏನು? 2. ಸೊ ಇಲ್ಲಿ ಈಚೆ ಬರೀತೀರಾ. ಪ್ಲಸ್ ಯಾವ ಗ್ಯಾಸ್ ರಿಲೀಸ್ ಆಯಿತು? ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಯಿತು ಮೇಡಮ್. ಸೊ ಹೈಡ್ರೋಜನ್ ಗ್ಯಾಸ್ನ ಪಕ್ಕಕ್ಕೆ ಇಡ್ತೀರಾ. ಇಲ್ಲಿ 2HNO3 ಅಂತ ಹೇಳಿ ಬರೀತೀರಾ. ಈ ಥರ ಹೈಡ್ರೋಜನ್ ಗ್ಯಾಸ್ ಮ್ಯಾಗ್ನೀಷಿಯಂ, ಮ್ಯಾಂಗನೀಸ್ ಬಿಟ್ಟರೆ ಬೇರೆ ಯಾರ ಜೊತೆನೂ ರಿಲೀಸ್ ಆಗಲ್ಲ. ಯಾಕೆ? ಬೇರೆ ಎಲ್ಲ ಇತರೆ ಎಲಿಮೆಂಟ್ಸ್ ಜೊತೆ ನಮ್ಮ HNO3 ವಿಲ್ ಆಕ್ಟ್ ಆಸ್ ವಿಲನ್, ಆಕ್ಸಿಡೈಸಿಂಗ್ ಏಜೆಂಟ್. ಐ ಆಮ್ ದ ಆಕ್ಸಿಡೈಸಿಂಗ್ ಏಜೆಂಟ್, ಐ ವಿಲ್ ಆ್ಯಡ್ ಆಕ್ಸಿಜನ್ ಅಂತ ಹೇಳಿ ಹೈಡ್ರೋಜನನ್ನು ಬೇರೆ ಮೆಟಲ್ಸ್ಗಳು ರಿಯಾಕ್ಟ್ ಆದಾಗ ವಾಟರ್ ಆಗಿ ಕನ್ವರ್ಟ್ ಮಾಡಿಬಿಡುತ್ತೆ. ಸೊ ಆ ಒಂದು ಕಾನ್ಸೆಪ್ಟನ್ನು ಈಗ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಹೈಡ್ರೋಜನ್ ರಿಲೀಸ್ ಆಗಲ್ಲ, ಬದಲಿಗೆ ಹೈಡ್ರೋಜನ್ ಆಕ್ಸಿಡೈಸಸ್ ಟು ವಾಟರ್. ಓಕೆ, ಹೂ ಆಕ್ಸಿಡೈಸಸ್? HNO3 ವಿಲ್ ಆಕ್ಸಿಡೈಸ್. ಯಾಕೆ? ಹಿ ಆಸ್ ಆಕ್ಸಿಜನ್, ಹಿಲ್ ಆ್ಯಡ್ ಆಕ್ಸಿಜನ್ ಟು ಇಟ್. ಆ್ಯಂಡ್ HNO3 ಏನಾಗ್ತಾನೆ? ರೆಡ್ಯೂಸ್ ಆಗ್ತಾನೆ either to a laughing gas called as nitrous oxide or a neutral oxide called as nitric oxide. That's it.
ಸೊ ಈ ಡೆಫಿನಿಷನ್ ಏನಿದೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ದಿಸ್ ರಿಯಾಕ್ಷನ್ ಇಸ್ ನಾಟ್ ಜೆನ್ಯುನ್. ಪೊಟ್ಯಾಷಿಯಂ ನೈಟ್ರಿಕ್ ಆಸಿಡ್ ಜೊತೆ ಇದೇ ಥರ ರಿಯಾಕ್ಟ್ ಆಗುತ್ತೆ ಅಂತ ಹೇಳಿ ಕೇಳಿದ್ರೆ ಅಲ್ಲ. ಇಟ್ ರಿಕ್ವೈರ್ಸ್ ಸ್ಪೆಷಲ್ ಕಂಡೀಷನ್. ಈ ರಿಯಾಕ್ಷನ್ಸ್ ಯಾವುದು ಕೂಡ ನಿಮ್ಮ NCERT-ನಲ್ಲಿ ಮೆನ್ಷನ್ಡ್ ಆಗಿಲ್ಲ. ಸೊ ಐ ಹ್ಯಾಡ್ ರಿಟನ್ ದಿಸ್ ರಿಯಾಕ್ಷನ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ಹೌ ದಿಸ್ HNO3 ವಿಲ್ ಆಕ್ಟ್ ಆಸ್ ಅ ನೈಟ್ರಿಕ್ ಆಸಿಡ್. ನಿಮಗೆ ರಿಯಾಕ್ಷನ್ಸ್ ಕೊಡಲಿಲ್ಲ ಅವರು. ಅಕ್ವರೀಜಿಯಾ, ರಾಯಲ್ ವಾಟರ್. ಸೊ ಗೋಲ್ಡ್ ಸ್ಮಿತ್ ಹತ್ರ ಎಲ್ಲ ಸ್ವಲ್ಪ ಗೋಲ್ಡ್ನಲ್ಲಿರುವಂತಹ ಸ್ಟೇನ್ ಎಲ್ಲ ತೆಗಿಲಿಕ್ಕೆ ಮಿಕ್ಸ್ಡ್ ವಾಟರ್ ಇರುತ್ತಲ್ಲ, ಇಟ್ಸ್ ಕಾಲ್ಡ್ ಆಸ್ ರಾಯಲ್ ವಾಟರ್. ರಾಯಲ್ ವಾಟರ್ದು ಕಾಂಪಿಸಿಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ಸ್ 3:1. ಏನು ಮೇಡಮ್ 3:1? ಸುಮ್ಮನೆ 3:1 ಬರೆದ್ರೆ ಹೇಳಿ ನಮಗೆ ಆ್ಯಸಿಡ್ ಹೆಸರು. ಇಲ್ಲಿದೆ ನೋಡಿ ಆ್ಯಸಿಡ್ ಹೆಸರು, ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಏನು? HCl. HClನಲ್ಲಿ 3 ಇದೆಯಾ? ಇಲ್ಲ. HClನಲ್ಲಿ 3 ಇಲ್ಲ ಮೇಡಮ್. ಓಕೆ, ಹಾಗಾದರೆ ಇದನ್ನು 3 ತಗೊಳ್ಳಿ. 3 ವಾಲ್ಯೂಮ್ 3 ml ಆಫ್ HCl ತಗೊಳ್ಳಿ. HNO3 ಕಾನ್ಸಂಟ್ರೇಟೆಡ್ HNO3 ನೀವು 1 ml ತಗೊಳ್ಳಿ. ಸೊ 3:1 ಕಾನ್ಸಂಟ್ರೇಟೆಡ್ HCl ಮತ್ತು ಕಾನ್ಸಂಟ್ರೇಟೆಡ್ HNO3. HNO3 ಅಲ್ಲಿ 3 ಇದೆಯಲ್ವಾ, ಹಾಗಾಗಿ 1 ml ಅಷ್ಟು ಮಾತ್ರ ತಗೊಳ್ಳಿ. ಸೊ 3:1 ವಾಲ್ಯೂಮ್ ಆಫ್ ಈ ಒಂದು ರೇಷಿಯೋ ಆಫ್ ಮಿಕ್ಸ್ಚರ್ ಆಫ್ ಆಸಿಡ್ಸ್ನ ತಗೊಂಡ್ರೆ ಅದರೊಳಗಡೆ ನಿಮ್ಮ ಅಮೂಲ್ಯವಾದ ಗೋಲ್ಡ್ ಈ ಸಾಲ್ಯುಬಲ್, ಸಿಲ್ವರ್ ಈ ಸಾಲ್ಯುಬಲ್, ಪ್ಲಾಟಿನಮ್ ಇಸ್ ಆಲ್ಸೋ ಸಾಲ್ಯುಬಲ್. ಸೊ ಇದ್ರದ್ದು ರಿಯಾಕ್ಷನ್ಸನ್ನು ನೀವು ನಿಮ್ಮ ಹೈಯರ್ ಕ್ಲಾಸಸ್ನಲ್ಲಿ ಕಲಿತೀರಾ, ಇಲ್ಲಿ ಬೇಕಾಗಿಲ್ಲ. ಅಲ್ಲೂ ಕೂಡ ಚಾಪ್ಟರ್ ಡಿಲೀಟ್ ಆಗಿಬಿಟ್ಟಿದೆ. ಸೊ ದಿಸ್ ಇಸ್ ಫೈನ್. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ನಾವು ಕಲ್ತಿದ್ದೀವಿ, ರೈಟ್? ಮೂವಿಂಗ್ ಆನ್, activity related to displacement reactions, copper sulfate and iron, we have revised that as well. Next, reactivity series. ಈ reactivity series the order ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ ಆಲ್ರೆಡಿ. ಈಗ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿಸ್ ಲೆಸನ್, ದಟ್ ಇಸ್ ಅಯಾನಿಕ್ ಕಂಪೌಂಡ್ಸ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ಹೇಳಿ ನೋಡೋಣ. ಬಟ್ ಬಿಫೋರ್ ದಟ್ ಲೆಟ್ ಮಿ ಇಂಟ್ರಾಕ್ಟ್ ವಿತ್ ಯು ಗೈಸ್. ಎಲ್ಲಿದ್ದೀರಾ? ಎಲ್ಲ ಮಲ್ಕೊಂಡ್ಬಿಟ್ರಾ ಮ್ಯಾಮ್? 11 ಗಂಟೆ ಆಗ್ತಾ ಬಂತು ಮ್ಯಾಮ್, ನೀವೇನು ಮುಗ್ಸಂಗೆ ಇಲ್ವಲ್ಲ ಇದು ಅಂತ ಹೇಳಿ. Okay, Avi is asking me, what about, ma'am, but we are bringing iron from the shop directly in atmosphere. Yeah, iron will not react with atmospheric oxygen. Iron atmospheric oxygen jothe react agalla. Aita? Copper, gold, silver do not react with air. Yes. Air jothe react agde iruva metals bandu copper. Fighting not to sleep, Chandrasekhar. Good. Yes, Veena, thanks for reminding that valuable point. Copper, gold, silver do not react with air. Copper, gold, silver do not react with hot water as well. Aishwarya, where were you? Now you're coming and saying present, ma'am. I was actually calling your name from then. Glad to see you here, at least now. Yeah? ಖುಷಿ ಆಗ್ತಿದೆ ಇವಾಗ ನೀವು ನೋಡ್ಲಿಕ್ಕೆ ಇಲ್ಲಿ. What else? I'll continue. I'll finish off the theory part. In text and exercise, it requires time because ನಿಮಗೆ ತುಂಬ theory related questions ಇದೆ. That I'll take up in whenever it is possible. So continuing the lesson. Okay. Potassium, sodium, calcium, magnesium. Please stop calling me a zinger. Instead, try learning. ಅಲ್ಲಿ tin ಬರುತ್ತೆ. Instead, learn how copper saves silver. ಇದರಲ್ಲಿ ಜಾಸ್ತಿ ರಿಯಾಕ್ಟಿವ್ ಯಾವುದು? ಈ ಪೊಟ್ಯಾಷಿಯಮಿಂದ ಜಿಂಕ್ ವರೆಗಿರೋದು ಜಾಸ್ತಿ ರಿಯಾಕ್ಟಿವ್ ಆಗಿರುತ್ತೆ. ಕಡಿಮೆ ರಿಯಾಕ್ಟಿವ್ ಯಾವುದು? ಫೆರಸ್, ಲೆಡ್, ಟಿನ್ ಮತ್ತು ಮ್ಯಾಂಗನೀಸ್ ಕೂಡ ಬರುತ್ತೆ, ಅದೆಲ್ಲ ಮಾಡ್ರೇಟ್ಲಿ ರಿಯಾಕ್ಟಿವ್. ಆಯಿತಾ? ಲೀಸ್ಟ್ ರಿಯಾಕ್ಟಿವ್ ಯಾವುದು? ಕಾಪರ್, ಮರ್ಕ್ಯುರಿ, ಸಿಲ್ವರ್, ಗೋಲ್ಡ್, ಇದೆಲ್ಲ ಕೂಡ ಲೀಸ್ಟ್ ರಿಯಾಕ್ಟಿವ್. ಈ ಜಾಸ್ತಿ ರಿಯಾಕ್ಟಿವ್ಗಳು ಯಾಕೆ ರಿಯಾಕ್ಟಿವ್ ಆಗಿರಬೇಕು? ಅವುಗಳು ಸುಮ್ಮನೆ ಇರಬಾರ್ದ? ನಮಗೆ ಯಾಕೆ ಇಷ್ಟೆಲ್ಲ ಕಷ್ಟ ಕೊಡಬೇಕು? ಯಾಕೆ ಇಷ್ಟೆಲ್ಲ ಕಂಪೌಂಡ್ನ ಮಾಡಿ ನಮಗೆ ಕಲೀಲಿಕ್ಕೆ ಹೇಳಬೇಕು? ಯಾಕೆ ಇಷ್ಟೆಲ್ಲ ಕಂಪೌಂಡಿದು ಫಾರ್ಮುಲಾಸ್ ನಾವು ನೆನ್ಪಿಟ್ಕೊಳ್ಬೇಕು? ಯಾಕೆ ಬ್ಯಾಲೆನ್ಸ್ ಮಾಡಬೇಕು ಅಂತೆಲ್ಲ ಕೇಳಿದ್ರೆ ಆನ್ಸರ್ ತುಂಬ ಸಿಂಪಲ್. ದೇ ಆಲ್ ವಾಂಟ್ ಟು ಬಿಹೇವ್ ಲೈಕ್ ದಿಸ್. ಏನು ಮೇಡಮ್ ದಿಸ್ ಅಂತ ಹೇಳಿದ್ರೆ, ಯು ಕ್ಯಾನ್ ಸಿ ಹಿಯರ್ the 8 electrons in the outermost shell. Yelli in the first 3, helium, neon, argon. Helium nalli duplet configuration. So hydrogen, lithium, beryllium ಅವುಗಳಿಗೆಲ್ಲವುಗಳಿಗೂ ಕೂಡ ಇಲ್ಲ ನಾನು ಹೀಲಿಯಂ ಥರ ಆಗಬೇಕು ಅಂತ ಹೇಳಿ. ಆಯಿತಾ? ನಿಯಾನು, ಆರ್ಗಾನ್ ಅಂದರೆ ಈ ಕಾರ್ಬನಿಂದ ಮತ್ತೆ ಬರುವ ಎಲ್ಲ ಎಲಿಮೆಂಟ್ಸ್ಗಳಿಗೆ ನಿಯಾನ್ ಥರ ಬಿಹೇವ್ ಮಾಡಬೇಕು ಅಂತ. ಸೋಡಿಯಮಿಂದ ಮೆಗ್ನೀಷಿಯಮಿಂದ ಹಿಡುವಂಥ ಮಿಕ್ಕಿದ ಎಲಿಮೆಂಟ್ಸ್ಗಳಿಗೆ ಸೋಡಿಯಂ ಮೆಗ್ನೀಷಿಯಂ ಬಿಹೇವ್ಸ್ ಲೈಕ್ ನಿಯಾನ್, ಮಿಕ್ಕಿದ ಹಲವಾರು ಎಲಿಮೆಂಟ್ಸ್ಗಳಿಗೆ ಆರ್ಗಾನ್ ಥರ ಬಿಹೇವ್ ಮಾಡಬೇಕು ಅಂತೆ.
ಕ್ವೆಶ್ಚನ್ ಬರುತ್ತೆ, ಏನಕ್ಕೆ ಇವರೆಲ್ಲ ಅವ್ರ ಥರ ಬಿಹೇವ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಂತ ಹೇಳಿ. ಆನ್ಸರ್ ಇಸ್ ವೆರಿ ಸಿಂಪಲ್, ಬಿಕಾಸ್ ದೀಸ್ ಎಲಿಮೆಂಟ್ಸ್ ಡೂ ಹ್ಯಾವ್ 8 electrons in their outermost shell, just 8. Marvelous story. Because they have 8 electrons, they are very stable, very stable. ನೀವೇ ಥಿಂಕ್ ಮಾಡ್ತೀರಲ್ವ, ನಿಮಗೆ ಕೋಪ ಜಾಸ್ತಿ ಬರುತ್ತೆ, ನಿಮಗೆ ನಿದ್ದೆ ಜಾಸ್ತಿ ಬರುತ್ತೆ, ನಿಮ್ಗೆ ಹಸಿವು ಜಾಸ್ತಿ ಆಗುತ್ತೆ. ಇದು ಯಾವುದು ಆಗದೆ ನೀವು ತುಂಬ ನ್ಯೂಟ್ರಲ್ ಆಗಿ ಸ್ಟೇಬಲ್ ಆಗಿ ಇರ್ಲಿಕ್ಕೆ ಸಾಧ್ಯ ಇದೆಯಾ? ಇದ್ದಿದ್ದರೆ ನೀವು ಅವ್ರ ಥರ ಆಗ್ಲಿಕ್ಕೆ ಇಷ್ಟಪಡ್ತೀರಾ? ಜಸ್ಟ್ ಲೈಕ್ ಅ ಗಾಡ್, ಎಂತ ಹೇಳ್ತೀವಿ, ದ ಅಮೇಝಿಂಗ್ ಪವರ್, ರೈಟ್? ಸೊ ಎಲ್ಲ ಎಲಿಮೆಂಟ್ಸ್ಗಳು ಎಂತ ಹೇಳ್ತೇವೆ, ಕಿತ್ತಾಡಿ ಕಚ್ಚಾಡ್ತಾರೆ ಟು ಫಾರ್ಮ್ ಅ ಕಂಪೌಂಡ್ ಸೊ ದ್ಯಾಟ್ ದೇ ಕೆನ್ ಅಟೈನ್ ದಿಸ್ ನೋಬೆಲ್ ಗ್ಯಾಸ್ ಕಾನ್ಫಿಗರೇಷನ್. ಈಸಿ. ಓಕೆ, ನೆಕ್ಸ್ಟ್ ಕಲಿಬೇಕು ನೀವು ಈ ಕಾನ್ಫಿಗರೇಷನ್ನ ಬರೆದು ಕಲೀರಿ. ಓಕೆ, ಸೊ ಅಯಾನಿಕ್ ಕಂಪೌಂಡ್ ಬರೆಯೋಕ್ಕಿಂತ ಮುಂಚೆ ಎಲೆಕ್ಟ್ರಾನ್ ಡಾಟ್ ಇಂಪಾರ್ಟೆಂಟ್ ಆಗುತ್ತೆ. ಸೋಡಿಯಂ 281 ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್. ಯಾಕೆ? ಇದರಲ್ಲಿ 11 ಎಲೆಕ್ಟ್ರಾನ್ಸ್ ಇದೆ. 11 ಎಲೆಕ್ಟ್ರಾನ್ಸ್ ಇದ್ರೆ ಸೋಡಿಯಂ ಮೇಲೆ ಸಿಂಗಲ್ ಡಾಟ್ ಹಾಕ್ತೀರಾ, ಕರೆಕ್ಟ್? ಸಿಂಗಲ್ ಡಾಟ್ ಹಾಕ್ತೀರಾ. ಸೊ ದಿಸ್ ಒನ್ ಇಂಡಿಕೇಟ್ಸ್ ವಾಟ್? The single electron which is present on sodium. One is what? Outermost electron present in outermost shell. So it is the electron present in outermost shell. You call this as what? Valence electron. ಇನ್ನೇನು ಹೇಳಿ ಕರೀತೀರಾ? ವ್ಯಾಲೆನ್ಸ್ ಇಲೆಕ್ಟ್ರಾನ್ ಅಂತ ಹೇಳಿ ಕರೀತೀರಾ. ನಾವು ಒಂದು ಸಿಂಬಲನ್ನು ಹಾಗೆ ಬರೆದು ಅವುಗಳ ಮೇಲೆ ಡಾಟ್ ಅಥವಾ ಕ್ರಾಸ್ ಫಾರ್ಮ್ನಲ್ಲಿ ಆ ವ್ಯಾಲೆನ್ಸಿ ಎಲೆಕ್ಟ್ರಾನ್ನ ರೆಪ್ರೆಸೆಂಟ್ ಮಾಡ್ತೀವಲ್ಲ, ಅದನ್ನು ಇಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಂತ ಹೇಳಿ ಕರಿತೇವೆ. ಬಟ್ ವೆನ್ ಯು ಗೋ ಟು ಹೈಯರ್ ಕ್ಲಾಸಸ್, 11th ಸ್ಟ್ಯಾಂಡರ್ಡಿಗೆ ಹೋಗ್ತೀರಾ ಅಂದರೆ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಚಾಪ್ಟರ್ ಸ್ಟ್ರಕ್ಚರ್ನಲ್ಲಿ ಲೆವೆಸ್ ಡಾಟ್ ಸ್ಟ್ರಕ್ಚರನ್ನು ಬರೀಲಿಕ್ಕೆ ಹೇಳ್ತಾರೆ ಅವರು, ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಹೌ ಕೋವ್ಯಾಲೆಂಟ್ ಬಾಂಡಿಂಗ್ ಹ್ಯಾಪನ್ಸ್. ಅಲ್ಲಿ ತುಂಬ ರೂಲ್ಸ್ಗಳಿರುತ್ತೆ ಆ್ಯಂಡ್ ಇಟ್ ಇಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಅಲ್ಲಿ ಕಲಿತೀರ ನೀವು ಇದ್ರದ್ದು ಅಪ್ಗ್ರೇಡೆಡ್ ವರ್ಷನ್ನ. ಇಲ್ಲಿ ಈ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರನ್ನು ಇನಾರ್ಗ್ಯಾನಿಕ್ ಕಂಪೌಂಡ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಕ್ಕೆ ಕೊಟ್ಟಿದ್ದಾರೆ. ಸೊ ಇಟ್ಸ್ ವೆರಿ ಈಸಿ. ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಎಷ್ಟಿರುತ್ತೋ ಅಷ್ಟು ಡಾಟ್ ಹಾಕಿ ಸಾಕು. ಕ್ಲೋರಿನ್ ಹೇಗೆ ಬರೀತೀರಾ? ಕ್ಲೋರಿನ್ದು ಕಾನ್ಫಿಗರೇಷನ್ ಏನು? 17 ಎಲೆಕ್ಟ್ರಾನ್ಸ್ ಇದೆ. ಹೌ ಡು ಯು ಫಿಲ್ ದಿಸ್ 17 ಎಲೆಕ್ಟ್ರಾನ್ಸ್? 287. ಎಷ್ಟು? 287. ಸೊ 17 ಆಯ್ತಲ್ವಾ? ಹಾಕಿ ಡಾಟ್. 1 2 3 4 5 6 7 ಹೀಗೂ ಬರಿಬೋದು, ಅಥವಾ 1 2 3 4 5 6 7 ಕ್ರಾಸ್ ಫಾರ್ಮ್ನಲ್ಲೂ ಬರಿಬೋದು. ಸೊ ನಾವು ಲೆಟ್ಸ್ ಟೇಕ್ ಅಪ್ ದೀಸ್ ಸ್ಟ್ರಕ್ಚರ್, ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್, ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ದಿಸ್ ಅಯಾನಿಕ್ ಬಾಂಡ್. ಇದನ್ನು ನಾನು ಎಕ್ಸಾಂಪಲ್ ಥ್ರೂ ಹೇಳ್ಕೊಡ್ತೀನಿ ನಿಮಗೆ. ಫಾರ್ಮೇಷನ್ ಆಫ್ ಮೆಗ್ನೀಷಿಯಂ ಆಕ್ಸೈಡ್ ಇದೆ, ಆಯಿತಾ? ಮೆಗ್ನೀಷಿಯಂ ಫಸ್ಟಿಗೆ ಮೆಗ್ನೀಷಿಯಂ ನೋಡ್ತೀನಿ. 282 ನೋಡಿ, ಔಟರ್ ಮೋಸ್ಟ್ನಲ್ಲಿ 1 or 2 or 3 ಎಲೆಕ್ಟ್ರಾನ್ಸ್ ಇದ್ರೆ ಇಟ್ ವಿಲ್ ಲೂಸ್ ದೋಸ್ ಎಲೆಕ್ಟ್ರಾನ್. ಇಟ್ ಡಸಂಟ್ ವಾಂಟ್ ದೋಸ್ ಎಲೆಕ್ಟ್ರಾನ್. ಯಾಕೆ? 2 ಎಲೆಕ್ಟ್ರಾನ್ಸ್ನ ಕಳ್ಕೊಂಡ್ರೆ ಇಟ್ ವಿಲ್ ಹ್ಯಾವ್ ಆಕ್ಟೇಟ್ ಕಾನ್ಫಿಗರೇಷನ್. ಇಟ್ ಕ್ಯಾನ್ ಬಿಹೇವ್ ಲೈಕ್ ಅ ನಿಯಾನ್ ಎಲಿಮೆಂಟ್. ಇಟ್ ಗೆಟ್ ಸ್ಟೆಬಿಲಿಟಿ. ಹಾಗಾಗಿ ಮೆಗ್ನೀಷಿಯಂ ಬಿಕಮ್ಸ್ 2+. ಆಯ್ತಾ? ನೋಡಿ ಕಾನ್ಫಿಗರೇಷನ್ ನೋಡಿ, 2 8 ಆಯಿತು. ಸಿಮಿಲರ್ಲಿ ಮೆಗ್ನೀಷಿಯಂ ಆಕ್ಸೈಡ್ ಅಲ್ವಾ, ಆಕ್ಸಿಜನ್ ತಗೊಳ್ತೀನಿ ನಾನು. ಆಕ್ಸಿಜನ್ 2 6. ಆಕ್ಸಿಜನ್ ಅಟಾಮಿಕ್ ನಂಬರ್ 8, ಹಾಗಾಗಿ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ 2 6. ನೋಡಿ ಮಕ್ಕಳೇ, 6 ಎಲೆಕ್ಟ್ರಾನ್ಸ್ ಇದೆ. ಆಕ್ಸಿಜನ್ ಕೆನಾಟ್ ಲೂಸ್ ದ 6 ಎಲೆಕ್ಟ್ರಾನ್. 6 ಎಲೆಕ್ಟ್ರಾನ್ಸ್ ಏನಾದರೂ ಹೋಯ್ತು ನಾನು ನ್ಯೂಕ್ಲಿಯಸ್, ಎಲ್ಲಿಗೆ ಹೋಗ್ತಿದ್ಯಾ, ಈಚೆ ಬಾ, ನಾನಿದ್ದೀನಿ ನಿನ್ನ ಕಂಟ್ರೋಲ್ ಮಾಡಲಿಕ್ಕೆ, ಒದ್ರಾಡ್ಬಿಡ್ತಾನೆ ನ್ಯೂಕ್ಲಿಯಸ್. ಸೊ ಆಕ್ಸಿಜನ್ಗೆ 6 ಎಲೆಕ್ಟ್ರಾನ್ಸನ್ನು ಔಟರ್ ಮೋಷನಿಂದ ಕಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ಆಕ್ಸಿಜನ್ದು ನ್ಯೂಕ್ಲಿಯಸ್ ಏನು ಮಾಡುತ್ತೆ? ಭದ್ರವಾಗಿ ಇಟ್ಕೊಳ್ಳುತ್ತೆ, ಪ್ಲ್ಯಾನ್ ಮಾಡುತ್ತೆ. ನೀನು 6 ಎಲೆಕ್ಟ್ರಾನ್ಸ್ಗೆ ಹೇಳುತ್ತೆ, ಐ ಆಮ್ ಗೋಯಿಂಗ್ ಟು ಅಟ್ರಾಕ್ಟ್ 2 more, ನೀವು ಸುಮ್ಮನಿರಿ, ರಿಪಲ್ಷನ್ ತೋರಿಸ್ಬಿಡಿ ಅವ್ರು ಬಂದಾಗ ಅಂತ ಹೇಳಿ. ಸೊ ಆಕ್ಸಿಜನ್ ವಿಲ್ ಬಿ ಟೇಕಿಂಗ್ ಅಪ್ ದೋಸ್ 2 ಎಲೆಕ್ಟ್ರಾನ್ಸ್. ಯಾಕೆ? ಈ 2 ಎಲೆಕ್ಟ್ರಾನ್ಸ್ನ ಔಟರ್ ಮೋಸ್ಟ್ ಶೆಲ್ಲಿಗೆ ಹಾಕಿದಾಗ 6 + 2 ಎಷ್ಟಾಯಿತು? 8. ಇಟ್ ಆಲ್ಸೋ ಗೆಟ್ಸ್ ಆಕ್ಟೇಟ್ ಕಾನ್ಫಿಗರೇಷನ್. ಸೊ ಹಿಯರ್ ಇಟ್ ಬಿಕಮ್ಸ್ 2 8 ವಿತ್ ದ ನೆಗೆಟಿವ್ -2 ಚಾರ್ಜ್. ಇದನ್ನು ಇಲೆಕ್ಟ್ರಾನ್ ಟ್ರಾನ್ಸ್ಫರ್ ಥ್ರೂ ಹೇಗೆ ಎಕ್ಸ್ಪ್ಲೇನ್ ಮಾಡೋದು? ಸೊ ಫಸ್ಟ್ ಸ್ಟೆಪ್ ಇಸ್ ಯು ಟಾಕ್ ಅಬೌಟ್ ದ ಫಾರ್ಮೇಷನ್ ಆಫ್ ಕ್ಯಾಟಯಾನ್. ಸೆಕೆಂಡ್ ಸ್ಟೆಪ್ ಇಸ್ ಯು ಟಾಕ್ ಅಬೌಟ್ ದ ಫಾರ್ಮೇಷನ್ ಆಫ್ ಆನಯಾನ್. ಥರ್ಡ್ ಸ್ಟೆಪ್ನಲ್ಲಿ ಇದನ್ನೇ ಇಲೆಕ್ಟ್ರಾನ್ ಟ್ರಾನ್ಸ್ಫರ್ ಆರೋ ಮಾರ್ಕ್ ಥ್ರೂ ಡಿಪೆಕ್ಟ್ ಮಾಡ್ತೀರಾ ಅಷ್ಟೇ. ಸೊ ಥರ್ಡ್ ಸ್ಟೆಪ್ ಹೇಗೆ ಬರೆಯೋದು? ಮೆಗ್ನೀಷಿಯಂ 282 ಆಯಿತಾ?
ಡಾಟ್ಸ್ ಹಾಕ್ತೀರಾ. ಸೊ ಡಾಟ್ ಹಾಕ್ತೀರಾ. ಆಕ್ಸಿಜನ್ 2 6 1 2 3 4 5 6 ಟ್ರಾನ್ಸ್ಫರ್ ಮಾಡಿ ಈ 2 ಎಲೆಕ್ಟ್ರಾನ್ಸ್ನ ಇಲ್ಲಿ, ಈ ಎಲೆಕ್ಟ್ರಾನ್ಸ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡಿ. ಆ್ಯಂಡ್ ಯು ಗೆಟ್ ವಾಟ್? ಮೆಗ್ನೀಷಿಯಮ್ ಬಿಕಮ್ಸ್ 2+. ಟ್ರಾನ್ಸ್ಫರ್ ಮಾಡಿರುವ ಎಲೆಕ್ಟ್ರಾನ್ನ ಕ್ರಾಸ್ ಫಾರ್ಮ್ನಲ್ಲಿ ಹಾಕ್ಬಿಡ್ತೀನಿ ನಾನು, 2-. That's it. Easy. So this excuse me, this results in magnesium oxide. ಅದೇನು ಕೊಡುತ್ತೆ ನಮಗೆ? ಮೆಗ್ನೀಷಿಯಮ್ ಆಕ್ಸೈಡ್. ನಾನು ಏನು ಮಾಡಿದೆ, ಮೆಗ್ನೀಷಿಯಮಲ್ಲಿ ಇರುವಂತಹ ಕೊನೆಯ 2 ವ್ಯಾಲೆನ್ಸಿ ಎಲೆಕ್ಟ್ರಾನನ್ನು ತಗೊಂಡು ಕಂಪ್ಲೀಟ್ ಆಗಿ ಆಕ್ಸಿಜನ್ದು ವ್ಯಾಲೆನ್ಸಿ ಶೆಲ್ಗೆ ಟ್ರಾನ್ಸ್ಫರ್ ಮಾಡಿದೆ. ಸೊ 1 atom completely loses its valency electron to another atom to attain what? To attain stability or nearest noble gas configuration. Nearest noble gas configuration. ಎರಡು ಕೂಡ ನಿಯಾನ್ ಥರ ಬಿಹೇವ್ ಮಾಡುತ್ತೆ, ಬಿಕಾಸ್ ನಿಯಾನ್ ಇಸ್ ವೆರಿ ನಿಯರ್ ಟು ಮೆಗ್ನೀಷಿಯಮ್ ಆ್ಯಂಡ್ ಆಕ್ಸಿಜನ್. ಸೊ ದ ಬಾಂಡ್ ವಿಚ್ ಇಸ್ ಫಾರ್ಮ್ಡ್ ಬಿಟ್ವೀನ್ ಮೆಗ್ನೀಷಿಯಮ್ ಆ್ಯಂಡ್ ಆಕ್ಸಿಜನ್, the bond which is formed between magnesium and oxygen is called as ionic bonding. It actually formed by complete transfer of electron from one metal to another non-metal. Easy. So magnesium nitride ಬರೆಯೋಣ ಇವಾಗ ಈಸಿಯಾಗಿ. ಮೆಗ್ನೀಷಿಯಮ್ 282, ಇಲ್ಲೇ ಬೇಕಾದ್ರೆ ಡಾಟ್ಸ್ ಹಾಕೊಳ್ಳಿ ಆಯಿತಾ. ಮೆಗ್ನೀಷಿಯಮ್ 2+. ಈ 2 electrons ಇಟ್ ವಿಲ್ ಲೂಸ್. ಇಲ್ಲಿ 1 electron ಇದ್ರೂ ಇಟ್ ವಿಲ್ ಲೂಸ್, ಇಲ್ಲಿ 3 electrons ಇದ್ರೂ ಇಟ್ ವಿಲ್ ಲೂಸ್. ರಿಮೆಂಬರ್ ದ್ಯಾಟ್. ಇದೇನಾಯಿತು? 2 8 ಆಯಿತು. ನೈಟ್ರೋಜನ್ 2,5 ಆಯಿತಾ. ನೈಟ್ರೋಜನ್ಗೆ 5 8 ಆಗಬೇಕು, 2 ಇದ್ದಿದ್ದು 2 5 ಇದ್ದಿದ್ದು 2 8 ಆಗಬೇಕು, ಬಿಕಾಸ್ ಇಟ್ ಆಲ್ಸೋ ವಾಂಟ್ಸ್ ಆಕ್ಟೇಟ್ ಇನ್ ಇಟ್ಸ್ ಔಟರ್ ಮೋಸ್ಟ್ ಶೆಲ್. ಅದಾಗಬೇಕು ಅಂತ ಹೇಳಿದ್ರೆ it should receive ಎಷ್ಟು electron? 3 electron. It should receive 3 electron. ನೈಟ್ರೋಜನ್ 3- ಆಗುತ್ತೆ, 2 8 ಆಗುತ್ತೆ ಆಯಿತಾ. 5 ಡಾಟ್ಸ್ ಹಾಕಿರ್ತೀನಿ ನಾನು. ಔಟರ್ ಮೋಸ್ಟ್ ವ್ಯಾಲೆನ್ಸಿ ಶೆಲ್ನಲ್ಲಿ 5 ವ್ಯಾಲೆನ್ಸಿ ಎಲೆಕ್ಟ್ರಾನ್ ಇದೆ, ಹಾಗಾಗಿ 5 ಡಾಟ್ಸ್ ಹಾಕಿದ್ದೀನಿ. ಈಗ ನೋಡಿ ಮಕ್ಕಳೇ, ಇದು ಫಾರ್ಮುಲಾ ನಿಮಗೆ ಸ್ವಲ್ಪ ಐಡಿಯಾ ಇರಬೇಕು ಮಕ್ಕಳೇ, ಇಲ್ಲಾಂದರೆ ಕಷ್ಟ ಆಗುತ್ತೆ ಆಯಿತಾ. ಮೆಗ್ನೀಷಿಯಮ್ ನೈಟ್ರೈಡ್ನಲ್ಲಿ 3 times ಮೆಗ್ನೀಷಿಯಮ್ 2 times ನೈಟ್ರೋಜನ್ ಅಂತ ಹೇಳಿ ಬರ್ತೀನಿ. ಮಲ್ಟಿಪ್ಲೈ ದಟ್ 3 ಹಿಯರ್ ಆಯಿತಾ, ಹಿಯರ್ ಆಯಿತಾ. ಆ್ಯಂಡ್ 3 2s ಇಲ್ಲಿ ಎಷ್ಟಾಯಿತು? 6 ಎಲೆಕ್ಟ್ರಾನ್. ಇಲ್ಲಿ ನೈಟ್ರೋಜನ್ ಪಕ್ಕ ಏನಿದೆ? 2 ಇದೆ. ಮಲ್ಟಿಪ್ಲೈ ದಟ್ 2 ಹಿಯರ್, 2. ಇಲ್ಲೇನಾಯಿತು? 6. ಇಲ್ಲೇನಾಯಿತು? 2. ಈಗ ಮೆಗ್ನೀಷಿಯಮ್ ಕೊಡೋ ಎಲೆಕ್ಟ್ರಾನು ನೈಟ್ರೋಜನ್ ತಗೊಳ್ಳೋ ಎಲೆಕ್ಟ್ರಾನು ಈಕ್ವಲ್ ಆಯಿತು ಅಷ್ಟೇ. ಬೇಕಾಗಿದ್ದು 3, ಬಟ್ ಅವ್ನು ಕೊಟ್ಟಿದ್ದು 2. ಅದೆರಡು ಈಕ್ವಲ್ ಆಗಬೇಕು ಅಂತ ಹೇಳಿದ್ರೆ ಫಾರ್ಮುಲಾದಲ್ಲಿರುವಂತಹ ನಂಬರ್ಸ್ ಏನಿದೆ ಅದನ್ನು ನೀವು ಎಕ್ಸ್ಚೇಂಜ್ ಮಾಡಿನೇ ಮಲ್ಟಿಪ್ಲೈ ಮಾಡಿ ಆ ಹೋಲ್ ಈಕ್ವೇಷನ್ಗೆ, ಮುಗೀತು. ಈಗ ಫೈನಲ್ ಸ್ಟೆಪ್ ಬರೆಯೋಣ. ಫೈನಲ್ ಸ್ಟೆಪ್ ಆಫ್ ಅಯಾನಿಕ್ ಬಾಂಡಿಂಗ್ ಫಾರ್ಮೇಷನ್ ತುಂಬ ಈಸಿ, ತುಂಬ ಚೆಂದ ಇದೆ ಬರೀಲಿಕ್ಕೆ ಕೂಡ. 2 ಮೆಗ್ನೀಷಿಯಮ್ ಅಂತೆ, ಅಲ್ಲ 3 ಮೆಗ್ನೀಷಿಯಮ್ ಅಲ್ವಾ. 3 ಮೆಗ್ನೀಷಿಯಮ್ ಮತ್ತು 2 ನೈಟ್ರೋಜನ್. 1 2 3 4 5 1 2 3 4 5. ಯಾಕೆ 5 ಹಾಕಿದೆ? 2 5 ಇದೆ ಕಾನ್ಫಿಗರೇಷನ್, 2 5 ಇದೆ. ಇಲ್ಲಿ 2 8 2 ಇದೆ, ಇಲ್ಲಿ 2 8 2 ಇದೆ, ಇಲ್ಲಿ 2 8 2 ಇದೆ. ಟ್ರಾನ್ಸ್ಫರ್ ಮಾಡಿ, ಜಿಂಗ್ ಚಿಕ್ಕ ಜಿಂಗ್, ಇದು ಕೂಡ ಜಿಂಗ್ 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 ಆಯಿತು. ಮೇಡಮ್ ನೈಟ್ರೋಜನಿಗೆ 3 ಬೇಕ್ರಿ, ನೀವು ಬರೀ 2 ಟ್ರಾನ್ಸ್ಫರ್ ಮಾಡಿದಿರಿ. ಆಯಿತು, ಮಾಡೋಣ ಬಿಡಿ. ಢಿಡೆನ್ 3 ಆಯಿತಾ. ಇನ್ನು ನೆಕ್ಸ್ಟ್ ನೈಟ್ರೋಜನಿಗೆ ಹಾಕಿ 3 ಎಲೆಕ್ಟ್ರಾನ್. ಇಲ್ಲೊಂದು ಉಳಿದಿದೆ, ಹಾಕ್ತೀರಾ. ಕೆಳಗಡೆಗೆ ತೊಗೊಂಡೋಗ್ತೇನೆ. ಇಲ್ಲಿರೋದು ಸೆಕೆಂಡ್ 1, ಇಲ್ಲಿರೋದು ಥರ್ಡ್ 1. ಸೊ 2 ನೈಟ್ರೋಜನಿಗೆ 3 ಜನ ಮೆಗ್ನೀಷಿಯಮ್ ಸೇರಿಕೊಂಡು ಎಷ್ಟು ಎಲೆಕ್ಟ್ರಾನ್ಸ್ ಕೊಟ್ಟರು? 3 ಮೇಡಮ್. ವೆರಿ ಗುಡ್. ಸೊ
Chandrasekhar, yes, I can teach. When I get time, I can teach. Abhimanyu, 4 electron is in the outermost shell. What happens? 4 electrons idre ಕಾರ್ಬನ್ ಅಂಡ್ ಕಂಪೌಂಡ್ಸ್ ಚಾಪ್ಟರ್ನ ಕಲಿಬೇಕಾಗುತ್ತೆ. ಬಿಕಾಸ್ 4 ಎಲೆಕ್ಟ್ರಾನ್ಸ್ ಇದ್ದಾಗ ಅದು ಶೇರ್ ಮಾಡುತ್ತೆ, ಆಚೆ ಟ್ರಾನ್ಸ್ಫರು ಮಾಡಲ್ಲ, ಆಕ್ಸೆಪ್ಟು ಮಾಡಲ್ಲ. ಬಟ್ ಇಟ್ ಇಸ್ ಅ ವೆರಿ ಗುಡ್ ಕ್ವೆಶನ್ ಅವಿ, ವೆರಿ ಗುಡ್ ಕ್ವೆಶನ್. ಓಕೆ, ಸೊ ಇವಾಗ ನಮಗೇನು ಸಿಗಬೇಕು ಮೇಡಮ್? 3 times ಮೆಗ್ನೀಷಿಯಮ್ ಬಿಕಮ್ಸ್ 2+ ಮೇಡಮ್. ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಜಸ್ಟ್ ಬಿಕಮ್ಸ್ 2. ಯಾಕೆಂದರೆ ಎಲ್ಲ ಮೆಗ್ನೀಷಿಯಮಿಂದ ಈ ಕೊನೆ 2 ಎಲೆಕ್ಟ್ರಾನ್ಸನ್ನು ಕಂಪ್ಲೀಟಾಗಿ ನೈಟ್ರೋಜನ್ಗೆ ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ, ಹೌದಾ? ನೈಟ್ರೋಜನ್ ಏನಾಗಬೇಕು? ನಮ್ಮ ನೈಟ್ರೋಜನ್ ನೋಡಿ 1 2 3 4 5, ಆಮೇಲೆ ಮೆಗ್ನೀಷಿಯಮಿಂದ ಬಂದಿರೋ 1 ಎಲೆಕ್ಟ್ರಾನ್ 6 7 8 ಸಿಕ್ಬಿಡ್ತಲ್ಲ ಅವನಿಗೆ 8 ಎಲೆಕ್ಟ್ರಾನ್ಸ್. ಸೊ ಇದನ್ನು ನಾವು ಹೇಗೆ ಬರಿಬೋದು ಅಂತ ಹೇಳಿದ್ರೆ, ಕ್ಯಾನ್ ಜಸ್ಟ್ magnesium 3 magnesium carrying 2+, 2 nitrogen carrying 3-. ಹೀಗೆ ಬರಿಬೋದು. ಇದನ್ನು ಕೇಳಿದ್ರು ಒಂದ್ಸಲ, ಕೇಳಿದು ಯಾವುದೋ ಮಿಡ್-ಟರ್ಮ್ ಎಕ್ಸಾಮ್ನಲ್ಲಿ CBSE ಬೋರ್ಡ್ಗೆ. ಆ್ಯಂಡ್ ಎಲ್ಲ ಮಕ್ಕಳಿಗೂ ಕೂಡ ಕನ್ಫ್ಯೂಷನ್ ಆಗಿತ್ತು. ಬಿಕಾಸ್ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಈಸಿ ಕ್ವೆಶನ್ಸ್ ಕೊಟ್ಟಿದ್ದಾರೆ. ಸೋಡಿಯಂ ಆಕ್ಸೈಡ್, ಸೋಡಿಯಂ ಕ್ಲೋರೈಡ್, ಮೆಗ್ನೀಷಿಯಮ್ ಆಕ್ಸೈಡ್. ಸ್ಟೇಟ್ ಬೋರ್ಡ್ಗೆ ಇದೇ ಥರ ಕ್ವೆಶನ್ಸ್ ಬರುತ್ತೆ. ಆ್ಯಂಡ್ ಫಾರ್ ದ CBSE ಬೋರ್ಡ್ ದೇ ವಿಲ್ ಡೆಫಿನೆಟ್ಲಿ ಆಸ್ಕ್ ಕ್ವೆಶನ್ಸ್ ವಿಚ್ ಇನ್ವಾಲ್ವ್ಸ್ ವೇರಿಯಿಂಗ್ ನಂಬರ್ 3 2 ಎಲ್ಲ ಇದ್ದರೆ ಕೇಳ್ತಾರೆ ಅವರು. ವಾಟ್ ಇಸ್ ಕೋವ್ಯಾಲೆಂಟ್ ಬಾಂಡ್? ಕೋವ್ಯಾಲೆಂಟ್ ಕಂಪೌಂಡ್ ಫಾರ್ಮ್ಡ್ ಬೈ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ವ್ಯಾಲೆನ್ಸಿ ಎಲೆಕ್ಟ್ರಾನ್ 2 ಶೇರ್ ಆಗುತ್ತೆ ಮ್ಯೂಚುವಲ್ ಆಗಿ. ಇಲ್ಲಿ ನೋಡಿ, ವ್ಯಾಲೆನ್ಸಿ ಎಲೆಕ್ಟ್ರಾನ್ ಒಂದರಿಂದ ಇನ್ನೊಂದಿಗೆ ಟ್ರಾನ್ಸ್ಫರ್ ಆಗ್ತಿದೆ ಅಲ್ವಾ? ಇದೇನಾದರೂ ಕೋವ್ಯಾಲೆಂಟ್ ಕಂಪೌಂಡ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ರೆ, ಸೈ ದಟ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಇದೆ. ಕಾರ್ಬನ್ ಮತ್ತು ಹೈಡ್ರೋಜನ್ ಇಬ್ಬರು ಮಾತಾಡ್ಕೊಳ್ತಾರೆ. ಹೇ ಹೈಡ್ರೋಜನ್, ನಾನೊಂದು ಎಲೆಕ್ಟ್ರಾನ್ ಹಾಕ್ತೀನಿ, ನೀನು ಒಂದು ಎಲೆಕ್ಟ್ರಾನ್ ಹಾಕು, ನಮ್ಮಿಬ್ಬರು ನಡುವೆ ಎಲೆಕ್ಟ್ರಾನ್ಸ್ ಇರಬೇಕು, ನೀನು ತಗೊಳಂಗಿಲ್ಲ, ನಾನು ತಗೊಳಕ್ಕಿಲ್ಲ. ಸೊ ಅದು ಶೇರ್ ಮಾಡುತ್ತೆ, ಪಕ್ಕದಲ್ಲ ಹಾಕಲ್ಲ, ಒಬ್ರಿಗೆ ಕಂಪ್ಲೀಟಾಗಿ ಟ್ರಾನ್ಸ್ಫರ್ ಮಾಡಲ್ಲ. ಸೊ ನೀವು ಕಾಫಿ ಶಾಪಿಗೆ ಹೋಗ್ತೀರಾ ಅಂದ್ಕೊಳ್ಳಿ, ನೀವು ಒಂದು ಬಿಲ್ ಬರುತ್ತೆ, ನೀವು ಮತ್ತು ನಿಮ್ಮ ಫ್ರೆಂಡ್ ಇಬ್ಬರು ಕೂಡ ಶೇರ್ ಮಾಡ್ತೀರಲ್ವ, ಅದು ಕೋವ್ಯಾಲೆಂಟ್ ಬಾಂಡು. ಅದೇ ಕಾಫಿ ಶಾಪಿಗೆ ಹೋದಾಗ ಒಬ್ಬರೇ ಪೇ ಮಾಡ್ತಾರೆ ನೋಡಿ, ಅದು ಅಯಾನಿಕ್ ಬಾಂಡು. ಯಾಕೆಂದರೆ ಒಬ್ರಿಗೆ ಲಾಸು, ಒಬ್ಬರಿಗೆ ಗೇನು ಆಗುತ್ತೆ. ಓಕೆ, ಸೊ ಫೈನಲಿ ಫಾರ್ಮುಲಾ ಹೇಗೆ ಬಂತು ಇಲ್ಲಿ? ಮೆಗ್ನೀಷಿಯಮ್ಗೆ ಚಾರ್ಜ್ ಏನು 2, ನೈಟ್ರೋಜನ್ ಚಾರ್ಜ್ ಏನು 3. ಇದು ನಿಮಗೆ ಫಸ್ಟೇ ಗೊತ್ತಿರಬೇಕು ಮಕ್ಕಳೇ, ಇಲ್ಲಾಂದರೆ ಇಕ್ವೇಟ್ ಮಾಡೋಕ್ಕಾಗಲ್ಲ. ಈಸಿ? ಎಸ್. ನೆಕ್ಸ್ಟ್ ಈಸಿ, ಸೋಡಿಯಂ ಕ್ಲೋರೈಡ್ ಅಯಾನ್ ಸ್ಟ್ರಕ್ಚರ್. ಸೋಡಿಯಮ್ದು 1 ಇತ್ತು, 1 ಟ್ರಾನ್ಸ್ಫರ್ ಆಯಿತು. ಆ ಟ್ರಾನ್ಸ್ಫರ್ ಆಗಿರೋದನ್ನ ಇಲ್ಲಿ ಬರೆದ್ರಿ. ಕ್ಲೋರಿನ್ 287 ಇತ್ತು, ರಿಸೀವ್ ಮಾಡಿದ್ದನ್ನ 288. ಇದನ್ನು ಇಲ್ಲಿ ಬರಿಬೇಕು. ಆ್ಯಂಡ್ ಆ 1 ಎಲೆಕ್ಟ್ರಾನ್ ಈಚೆಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ 281 ಇರುತ್ತೆ, ಇಲ್ಲಿ 287 ಇರುತ್ತೆ, ಅದು 288. ಕ್ಲೋರಿನ್ ಟ್ರೈಸ್ ಟು ಬಿಹೇವ್ ಲೈಕ್ ವೂಮಿಯರ್, ಆರ್ಗಾನ್. ಕ್ಲೋರಿನ್ ಆರ್ಗಾನ್ ಥರ ಬಿಹೇವ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ. ಆಕ್ಟಿವಿಟಿ 3.3 talks about how do you burn certain compound. 3.13 ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಕ್ಲೋರೈಡ್, ಬೇರಿಯಂ ಕ್ಲೋರೈಡ್ನ ಬರ್ನ್ ಮಾಡಿ ಏನು ಕಲರ್ ಸಿಗುತ್ತೆ? ಆರೆಂಜ್ ಕಲರ್, ವಾಯ್ಲೆಟ್ ಕಲರ್, ಗ್ರೀನ್ ಕಲರ್. ಆ್ಯಂಡ್ ಆಲ್ ಆಫ್ ದೆಮ್ ಆರ್ ಹಾರ್ಡ್ ಆ್ಯಂಡ್ ಬ್ರಿಟಲ್, ದೇ ಡು ನಾಟ್ ಮೆಲ್ಟ್. ಇನ್ನೊಂದು, ದೇ ಆರ್ ಸಾಲ್ಯುಬಲ್ ಇನ್ ವಾಟರ್ ಆ್ಯಂಡ್ ಇನ್ಸಾಲ್ಯುಬಲ್ ಇನ್ ಪೆಟ್ರೋಲ್ ಆ್ಯಂಡ್ ಕೆರೋಸಿನ್. ಸೊ ದ್ಯಾಟ್ ಆಕ್ಟಿವಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ರಿಗಾರ್ಡಿಂಗ್ ದ ಸಾಲ್ಟ್, ಅಯಾನಿಕ್ ಕಂಪೌಂಡ್ಸ್ದು ಪ್ರಾಪರ್ಟಿ ಬಗ್ಗೆ ಹೇಳ್ತಿದ್ದಾರೆ. ಸೊ ಪ್ರಾಪರ್ಟಿ ಏನು? ಪಾಯಿಂಟ್ ನಂಬರ್ 1, ದೇ ಡು ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್. ಪಾಯಿಂಟ್ ನಂಬರ್ 2 ಏನು? ಅವರಿಗೆ ಕ್ರಿಸ್ಟಲೈನ್ ಸಾಲಿಡ್ಸ್. ಫಸ್ಟ್ ಆಫ್ ಆಲ್ ಅವ್ರು ಕ್ರಿಸ್ಟಲೈನ್ ಸಾಲಿಡ್ ಯಾಕೆ ಇರ್ತಾರೆ? ಬಿಕಾಸ್ ಆಫ್ ದ ವೇ ದೇ ಅರೇಂಜ್. ಓಕೆ, ದೇ ಶೋ ಅ 3-dimensional ನೆಟ್ವರ್ಕ್ ಆಫ್ ವಾಟ್ ವಿ ಸೇ ಡಿಫ್ರೆಂಟ್ ಲ್ಯಾಟಿಸ್ ಪಾಯಿಂಟ್ಸ್ ಅರೇಂಜ್ಡ್ ಇನ್ ದ ಸ್ಪೇಸ್. ಅದಕ್ಕೆ ಯೂನಿಟ್ ಲ್ಯಾಟಿಸ್ ಸೈಟ್ ಅಂತ ಹೇಳಿದ್ರೇನು, ಯೂನಿಟ್ ಸೆಲ್ ಅಂತ ಹೇಳಿದ್ರೇನು, ಆಲ್ ದಿಸ್ ಥಿಂಗ್ಸ್ ಯು ವಿಲ್ ಲರ್ನ್ ಇನ್ 11th standard ಸ್ಟ್ರಕ್ಚರ್ ಆಫ್ ಸಾಲಿಡ್ ಸ್ಟೇಟ್ನಲ್ಲಿ ಕಲಿತೀರಾ. ಬಟ್ ಸ್ಟಿಲ್ ಕ್ರಿಸ್ಟಲೈನ್ ವೇ ಆಫ್ ಅರೇಂಜ್ಮೆಂಟ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಯಾನ್ಸ್. ಆಸಮ್. ಆ ಕಾನ್ಸೆಪ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ. ವೈ ಡು ವಿ ರೆಫರ್ ಅಯಾನಿಕ್ ಕಂಪೌಂಡ್ ಆಸ್ ಫಾರ್ಮುಲಾ ಯೂನಿಟ್ ಕಂಪೌಂಡ್, ನಾಟ್ ಆಸ್ ಮಾಲಿಕ್ಯುಲರ್ ಕಂಪೌಂಡ್. ತುಂಬ ಬ್ಯೂಟಿಫುಲ್ ಕಾನ್ಸೆಪ್ಟ್, ಅದು ಹೇಳ್ಕೊಡ್ತೀನಿ ಆಮೇಲೆ. ದೇ ಡೂ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಬಿಕಾಸ್ ಆಫ್ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್. ದೇ ಶೋ ಇಲೆಕ್ಟ್ರಿಕಲ್ ಪ್ರಾಪರ್ಟಿ ಇನ್ ಅಕ್ವಿಯಸ್ ಸ್ಟೇಟ್. ನೀವು ನೀರಿಗೆ ಹಾಕಿ ಕರಗಿಸ್ತೀರಾ ಅಂತ ಹೇಳಿದ್ರೆ ಅವರು ಅಕ್ವಿಯಸ್ ಪ್ರಾಪರ್ಟಿನ ತೋರಿಸುತ್ತೆ. ಐ ಮೀನ್ ಇಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಪ್ರಾಪರ್ಟಿನ ತೋರಿಸುತ್ತೆ. ಸಾಲಿಡ್ ಸ್ಟೇಟ್ನಲ್ಲಿ ಯಾವುದೇ ಅಯಾನಿಕ್ ಕಂಪೌಂಡ್ಸ್ಗಳು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿಯನ್ನು ತೋರಿಸಲ್ಲ. ಯಾಕೆ ಅಂತ ಕೇಳ್ತಾರೆ.
ಬಿಕಾಸ್ ಆಫ್ ಇಮ್ಮೊಬಿಲೈಸೇಷನ್ ಆಫ್ ದಿ ರೆಸ್ಪೆಕ್ಟಿವ್ ಅಯಾನ್ಸ್. ಸಾಲಿಡ್ ಸ್ಟೇಟ್ನಲ್ಲಿ ರಿಜಿಡ್ ಸ್ಟ್ರಕ್ಚರ್ನಲ್ಲಿ ಇದ್ದಾಗ ಅಯಾನ್ಸ್ಗಳು ಹೆಂಗೆ ಹೋಗಕ್ಕೆ ಸಾಧ್ಯ? ಅವುಗಳಿಗೆ ಹೋಗಬೇಕು ಅಂತ ಹೇಳಿದ್ರೆ ಮೀಡಿಯಂ ಬೇಕು ತಾನೆ, ರೈಟ್? ಎಸ್. ಸೊ ಯೂಶಲಿ ಸಾಲ್ಯುಬಲ್ ಇನ್ ವಾಟರ್ ಬಿಕಾಸ್ ಆಫ್ ದ ಚಾರ್ಜ್. ಅಯಾನಿಕ್ ಕಂಪೌಂಡ್ಸ್ಗೂ ಚಾರ್ಜ್ ಇದೆ, ವಾಟರ್ ಮಾಲಿಕ್ಯೂಲ್ಸ್ಗಳು ಚಾರ್ಜ್ ಇದೆ. ಚಾರ್ಜ್ ಕಂಪೌಂಡ್ಸ್ ವಿಲ್ ಬಿ ಸಾಲ್ಯುಬಲ್ ಆಲ್ವೇಸ್ ಇನ್ ಪೋಲಾರ್ ವಾಟರ್. ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಲ್ವೆಂಟ್ಸ್ಗಳೆಲ್ಲ ನೀವು ಹೈಯರ್ ಕ್ಲಾಸಸ್ನಲ್ಲಿ ಕಲಿತೀರ ಮಕ್ಕಳೇ, ಪೋಲಾರ್ ಪ್ರೋಟಿಕ್, ಪೋಲಾರ್ ಎಪ್ರೋಟಿಕ್ ಅಂತೆಲ್ಲ ಹೇಳ್ಕೊಂಡು. ಸೊ ದಿಸ್ ಇಸ್ ಹೌ ಅಯಾನಿಕ್ ಕಂಪೌಂಡ್ಸ್ ವಿಲ್ ಅರೇಂಜ್. ಆ್ಯಂಡ್ ಅದನ್ನ ಕ್ಲೋಸ್ ಪ್ಯಾಕ್ಟ್ ವೀವಲ್ಲಿ ನೋಡಿದ್ರೆ ಈ ಥರ ಸಿಗುತ್ತೆ ನಿಮಗೆ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಆಫ್ ಹೌ ಡು ದೇ ಅರೇಂಜ್. ಇಲ್ಲಿ ಇದನ್ನು ಬೇಕಾದ್ರೆ ನಾನು ಕ್ಲೋರೈಡ್ ಅಯಾನ್ ತಗೊಳ್ತೀನಿ. ಸಿ, ಇಟ್ ಇಸ್ ಕನೆಕ್ಟೆಡ್ 1 sodium, 2nd sodium, 3rd sodium. ಸೊ ಇಟ್ಸ್ ಅ ನೆಟ್ವರ್ಕ್ ಮಕ್ಕಳೇ. ಬಿಹೈಂಡ್ ದಿಸ್ ದೇರ್ ಇಸ್ ಸ್ಟಿಲ್ ಕನೆಕ್ಷನ್. ಸೊ ಇಟ್ ಇಸ್ ನಾಟ್ 1 sodium 1 chlorine. ನೀವು ಆ ಸ್ಟ್ರಕ್ಚರ್ ನೋಡಿದಾಗ ಗೊತ್ತಾಗುತ್ತೆ, ಒಂದು ಸೋಡಿಯಂಗೆ ಹಲವಾರು ಕ್ಲೋರಿನ್ದು ಕನೆಕ್ಷನ್ ಇದೆ, ಒಂದು ಕ್ಲೋರಿನ್ಗೆ ಹಲವಾರು ಸೋಡಿಯಂದು ಕನೆಕ್ಷನ್ ಇದೆ. ದಟ್ ಈಸ್ ವೈ ವಿ ನೆವರ್ ಸೇ ದಟ್ ಅಯಾನಿಕ್ ಕಂಪೌಂಡ್ ಆಸ್ ಅ ಮಾಲಿಕ್ಯೂಲ್. ರಾದರ್ ವಿ ವುಡ್ ಸೇ ಇಟ್ ಆಸ್ ಅ ಫಾರ್ಮುಲಾ ಯೂನಿಟ್ ಕಂಪೌಂಡ್. ಫಾರ್ಮುಲಾ ಮಾಸ್ ಅಂತ ಹೇಳ್ತೀವಿ, ಮಾಲಿಕ್ಯುಲರ್ ಮಾಸ್ ಅಂತ ಹೇಳಿ ಯಾವತ್ತೂ ಕೂಡ ಅಯೋನಿಕ್ ಕಂಪೌಂಡ್ಗಳ ಮಾಸನ್ನು ಕರೆಯಲ್ಲ. ಮೋರ್ ಕ್ಲಿಯರ್ಲಿ ಯು ವಿಲ್ ಲರ್ನ್ ಇಟ್ ಇನ್ ಹೈಯರ್ ಕ್ಲಾಸಸ್. ಇವಾಗ ಅದು ಆ ಸ್ಟ್ರಕ್ಚರ್ ಕೂಡ ನಿಮಗಿಲ್ಲ, ಜಸ್ಟ್ ಫಾರ್ ಯುವರ್ ಇಂಟ್ರೆಸ್ಟ್ ನಾನು ತೊಗೊಂಡು ಬಂದಿದ್ದೀನಿ ಅಷ್ಟೇ. ಫಿಸಿಕಲ್ ಸ್ಟೇಟ್ ಹೇಳಿದ್ದೀನಿ, ಸಾಲಿಡ್ ಸ್ಟೇಟ್ನಲ್ಲಿ ಇರ್ತಾರೆ ಅವರು. ಬಿಕಾಸ್ ಆಫ್ ದಿಸ್ 3-dimensional ಅರೇಂಜ್ಮೆಂಟ್, their force of attraction is also very high. Very high melting point. Look at their melting point, ಮಕ್ಕಳೇ, 1000 range. And CaO is like calcium oxide, cement. ನಿಮ್ಮ ಸಿಮೆಂಟ್ ಏನಿದೆ 2850 melting point. My God. Okay. Conduction of electricity in aqueous state or molten state. Okay. Next. ಇದು important diagram for the state board syllabus. Then comes solubility. Soluble in water but insoluble in benzene, kerosene, carbon disulfide and carbon tetrachloride. Carbon tetrachloride nalli adu insoluble ಆಗಿರುತ್ತೆ. What is carbon tetrachloride? It is an organic liquid. I would teach about all those things in the carbon and compounds chapter. Now no worries. Next, occurrence. So usually metals are in the form of minerals. Minerals are naturally occurring compounds in the earth crust. But ಯಾವ ಮಿನರಲ್ಸ್ನಲ್ಲಿ ಮೆಟಲ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ನೋಡಿ, ಆ ಮಿನರಲ್ಸ್ನಲ್ಲಿ ಮೆಟಲ್ಸ್ ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು, ಮೆಟಲ್ನ ಈಸಿಯಾಗಿ ಪ್ರಾಫಿಟಬಲಿ ನೀವು ಎಕ್ಸ್ಟ್ರಾಕ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಯು ಕಾಲ್ ದ್ಯಾಟ್ ಮಿನರಲ್ ಆ್ಯಸ್ ಓರ್. ಹೇಳ್ಬೋದಾ ಅಯ್ಯನಿದು ಓರ್ ಯಾವುದು ಅಂತ ಹೇಳಿ? ಇಟ್ಸ್ ಕಾಲ್ಡ್ ಆಸ್ ಹೆಮಟೈಟ್. ಐಶ್ವರ್ಯ, ಗುಡ್ ನೈಟ್, ಬೈ ಬೈ, ವಿಲ್ ಸಿ ಯು ಟುಮಾರೋ. ಸೊ metal iron has a ore called as hematite. Fe2O3 is the ore of iron. ಅದನ್ನ ಹೆಮಟೈಟ್ ಅಂತ ಹೇಳ್ತಾರೆ. ಯಾಕೆ? Fe exists in Fe3O4 form as well. ಬಟ್ ಇಲ್ಲಿಂದ ಅಯನ್ ಅನ್ನ ಈಸಿಯಾಗಿ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ. ಸೊ ವಿ ಕಾಲ್ ಇಟ್ ಆಸ್ ಓರ್. ಓಕೆ, ಕೇಳ್ತಾರೆ ಅವರು ಫ್ರೀ ಸ್ಟೇಟ್ನಲ್ಲಿ ಯಾವುದು ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಿ. AU ಮತ್ತು PT, ಗೋಲ್ಡ್ ಮತ್ತು ಪ್ಲಾಟಿನಮ್ ಎಕ್ಸಿಸ್ಟ್ ಇನ್ ಫ್ರೀ ಸ್ಟೇಟ್. ಓಕೆ, ರಿಯಾಕ್ಟಿವಿಟಿ ಸೀರೀಸಿಗೆ ಬಂದಾಗ ಪೊಟ್ಯಾಷಿಯಮ್ ಇಂದ ಅಲ್ಯೂಮಿನಿಯಂ ಸೂಪರ್ ರಿಯಾಕ್ಟಿವ್. ಅವ್ರದ್ದು ರಿಯಾಕ್ಟಿವಿಟಿ ನೋಡಿದ್ರೆ ಜಗ 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 ಅಂತ ಹೇಳಿ ನಡಗಬೇಕು. ಯಾರು? ಮಿಕ್ಕಿದ ಎಲಿಮೆಂಟ್ಸ್ಗಳು. ಜಿಂಕು FePb ಇಸ್ ಮಾಡ್ರೇಟ್ಲಿ ರಿಯಾಕ್ಟಿವ್. ಕಾಪರ್ನ ಐ ಕ್ಯಾನ್ ರೈಟ್ ಹಿಯರ್ ಆ್ಯಂಡ್ ಐ ಕ್ಯಾನ್ ಇನ್ಸರ್ಟ್ ಹಿಯರ್ ಮ್ಯಾಂಗನಸ್. ಓಕೆ, ಸೊ ಯಾಕೆ ಇದನ್ನ ಡಿವೈಡ್ ಮಾಡಬೇಕು? ಬಿಕಾಸ್ ಮೆಟಲರ್ಜಿಯನ್ನು ಕಲಿತಾ ಇದ್ದೀವಿ. ಮೆಟಲರ್ಜಿ ಇಸ್ ಅ ಪ್ರಾಸೆಸ್ ಆಫ್ ಎಕ್ಸ್ಟ್ರಾಕ್ಟಿಂಗ್ ಮೆಟಲ್ ಫ್ರಮ್ ದಿಯರ್ ರೆಸ್ಪೆಕ್ಟಿವ್ ಓರ್ ಪ್ರಾಫಿಟಬಲಿ ಆ್ಯಂಡ್ ಕನ್ವೀನಿಯೆಂಟ್ಲಿ. ಸೊ ಈ ಮೆಟಲರ್ಜಿನಲ್ಲಿ ಹೈ ರಿಯಾಕ್ಟಿವ್ ಮೆಟಲ್ಸ್ ಏನಿದೆಯೋ ಅದನ್ನು ಇಲೆಕ್ಟ್ರಾಲಿಸಿಸ್ ಪ್ರಾಸೆಸ್ ಥ್ರೂ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಮಾಡ್ರೇಟ್ ಆಗಿರುವಂಥದ್ದನ್ನು ಕ್ಯಾಲ್ಸಿನೇಷನ್ ಆ್ಯಂಡ್ ರೋಸ್ಟಿಂಗ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಆ್ಯಂಡ್ ಲೀಸ್ಟ್ ರಿಯಾಕ್ಟಿವ್ ದೇ ಆರ್ ಆಲ್ರೆಡಿ ಆಕರಿಂಗ್ ಇನ್ ಫ್ರೀ ಸ್ಟೇಟ್ ಆರ್ ಇನ್ ಸಲ್ಫೈಡ್ ಫಾರ್ಮ್. ಅಲ್ಲೂ ಕೂಡ ನೀವು ರೋಸ್ಟಿಂಗ್ ಮಾಡ್ಬೋದು, ಕ್ಯಾಲ್ಸಿನೇಷನ್ ಕೂಡ ಮಾಡಬಹುದು. ಕ್ಯಾಲ್ಸಿನೇಷನ್ ಇಲ್ಲ, ಯೂಶುವಲ್ ಆಗಿ ಕಾಪರ್ ಕ್ಯಾಲ್ಸೈಡ್ ಫಾರ್ಮ್ನಲ್ಲಿ ಇರುತ್ತೆ, ರೋಸ್ಟಿಂಗ್ ಮಾಡ್ತೀರಾ. ರೋಸ್ಟಿಂಗ್ ಅಂತ ಹೇಳಿದ್ರೆ ಯೂಟ್ಯೂಬ್ನಲ್ಲಿ ಒಬ್ಬರ ಬಗ್ಗೆ ಇನ್ನೊಬ್ಬರು ಚಾಡಿ ಹೇಳಿ ಜಗಳ ಆಡಿ ಕಂಪ್ಲೇಂಟ್ ಮಾಡ್ತಾರೆ, ಅದೇನಾ ಮೇಡಮ್ ರೋಸ್ಟಿಂಗ್ ಅಂತ ಹೇಳಿದ್ರೆ? ಇಲ್ಲಿ ಅಲ್ಲ, ನೀವು ಮನೇಲಿ ಫ್ರೈ ಮಾಡ್ತೀರಾ ತಾನೇ, ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಚೆನ್ನಾಗಿ ಫ್ರೈ ಮಾಡ್ತೀರಲ್ಲ, ದ್ಯಾಟ್ ಇಸ್ ಕಾಲ್ಡ್ ರೋಸ್ಟಿಂಗ್. ಇಲ್ಲೂ ಕೂಡ ಸಲ್ಫೈಡ್ ಓರನ್ನು ಆಕ್ಸಿಜನ್ ಪ್ರೆಸೆನ್ಸ್ನಲ್ಲಿ ಚೆನ್ನಾಗಿ ಹೀಟ್ ಮಾಡ್ತಾರೆ. ಯು ಕಾಲ್ ಇಟ್ ಆಸ್ ರೋಸ್ಟಿಂಗ್. ಅದು ವಿಲ್ ಹೆಲ್ಪ್ ಟು ಎಕ್ಸ್ಟ್ರಾಕ್ಟ್ ದ ಮೆಟಲ್ಸ್ ಇನ್ ದ ಮಿಡಲ್ ಆಫ್ ದ ರಿಯಾಕ್ಟಿವಿಟಿ ಸೀರೀಸ್. ಓಕೆ, ನೋಡೋಣ. ಈ ಫ್ಲೋ ಚಾರ್ಟ್ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇದೆ,
ಬಟ್ ವಿಲ್ ಸಿ ದಿಸ್ ಫ್ಲೋ ಚಾರ್ಟ್ ಒನ್ ಬೈ ಒನ್. ಎನ್ರಿಚ್ಮೆಂಟ್ ಅಂತ ಹೇಳಿದರೆ ಏನು? ಎನ್ರಿಚ್ಮೆಂಟ್ ಅಂತ ಹೇಳಿದರೆ ದೋಸ್ ಮೆಟಲ್ಸ್ ವಿಚ್ ಆರ್ ಇನ್ ದ ಓರ್ ಫಾರ್ಮ್. ಆ ಓರ್ ಫಾರ್ಮ್ ಕ್ಲಿಯರ್ ಆಗಿರಬೇಕು ಅಂತಿಲ್ಲ, ಅದಕ್ಕೆ ಸ್ವಲ್ಪ ಕ್ಲೇ ಪಾರ್ಟಿಕಲ್, ಮಡ್ ಪಾರ್ಟಿಕಲ್ಸ್ಗಳು, ಕ್ಲೇ ಅಂತ ಹೇಳಿದರೆ ಗೊತ್ತಿದೆ, ಅಲ್ಯೂಮಿನಾ ಸಿಲಿಕೇಟ್ ಪಾರ್ಟಿಕಲ್ಸ್ಗಳು, ಮಡ್ ಪಾರ್ಟಿಕಲ್ಸ್ಗಳು ಎಲ್ಲ ಅಂಟ್ಕೊಂಡಿರುತ್ತೆ. ಯು ಹ್ಯಾವ್ ಟು ರಿಮೂವ್ ದೆಮ್. ಸೊ ಇಟ್ಸ್ ದ ಪ್ರಾಸೆಸ್ ಆಫ್ ಕ್ಲೀನಿಂಗ್ ಓರ್. ಕ್ಲೀನಿಂಗ್ ಯಾಕೆ ಮಾಡಬೇಕು? ಕ್ಲೀನ್ ಮಾಡಿದ್ರೆ ಫರ್ದರ್ ಕೆಮಿಕಲ್ ರಿಯಾಕ್ಷನ್ಸ್ಗೆ ತಗೊಂಡೋಗ್ಲಿಕ್ಕೆ ಆಗುವಂಥದ್ದು. ಸೊ ಓರ್ ಕಾನ್ಸಂಟ್ರೇಷನ್ ಆರ್ ಓರ್ ಡ್ರೆಸ್ಸಿಂಗ್ ಅಂತ ಹೇಳಿದ್ರೆ ರಿಮೂವಿಂಗ್ ದ ಇಂಪ್ಯೂರಿಟೀಸ್ ವಿಚ್ ಟೆಕ್ನಿಕಲಿ ಕಾಲ್ಡ್ ಅಸ್ ಗ್ಯಾಂಗ್. ಆಯಿತಾ? ಸೊ ಹೇಗೆ ಅದು ಇಟ್ ಹ್ಯಾಸ್ ಡಿಫ್ರೆಂಟ್, ದಿಸ್ ಕಾನ್ಸೆಪ್ಟ್ ಇಸ್ ಬ್ಯೂಟಿಫುಲ್. ಹೈಡ್ರಾಲಿಕ್ ವಾಷಿಂಗ್ ಇದೆ, ಮತ್ತು ಲೀಚಿಂಗ್ ಇದೆ, ತುಂಬ ಬೇರೆ ಬೇರೆ ಟೆಕ್ನಿಕ್ಸ್ ಇದೆ. ಹಿಯರ್ ಅವ್ರು ಯಾವುದು ಕೂಡ ಮೆನ್ಷನ್ ಮಾಡಿಲ್ಲ. ಜಾಸ್ಟ್ ಗ್ಯಾಂಗ್ ಅಂತ ಹೇಳಿದರೆ ಏನು ಅಂತೇಳಿ ನೆನ್ಪಿಟ್ಕೊಳ್ಳಿ. ಸೊ ಇನ್ನೂ ಒಂದು ಸಣ್ಣ ಪಾಯಿಂಟ್, ದೋ ಇಟ್ ಇಸ್ ಔಟ್ ಆಫ್ ಯುವರ್ ಸಿಲೆಬಸ್, ಕೆಲವೊಂದು ಸಲ ಹೈಯರ್ ಆರ್ಡರ್ ಕ್ವೆಶನಲ್ಲಿ ಕೆಲವೊಂದು ಬೋರ್ಡ್ಸ್ನಲ್ಲಿ ಕೇಳಿದ್ದಾರೆ. ಏನಂತ ಹೇಳಿದರೆ ಈ ಸಲ್ಫೈಡ್ ಓರ್, ಜಿಂಕ್ ಸಲ್ಫೈಡ್ ಅಥವಾ ಲೆಡ್ ಸಲ್ಫೈಡ್, PBS ಇಂಥ ಓರ್ಗಳಿದ್ರೆ ಯಾವ ಥರ ಕ್ಲೀನ್ ಮಾಡ್ತೀರಾ? ಫ್ರೋತ್ ಫ್ಲೋಟೇಷನ್. ದ ಪ್ರಾಸೆಸ್ ಇಸ್ ಆ್ಯಕ್ಚುಲಿ ಕಾಲ್ಡ್ ಆಸ್ ಫ್ರೋತ್ ಫ್ಲೋಟೇಷನ್. ಏನು? ಯು ಕ್ಯಾನ್ ವಾಚ್ ದ ವಿಡಿಯೋ ಐ ಹ್ಯಾವ್ ಡನ್ ಆನ್ ಇಟ್. ಮೆಟಲರ್ಜಿ ಅಂತ ಹೇಳೋ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಡೀಟೇಲ್ ಆಗಿ. ಯು ಕ್ಯಾನ್ ವಾಚ್ ಇಟ್ ಬಿಕಾಸ್ ಇಟ್ ಇಸ್ ಔಟ್ ಆಫ್ ಯುವರ್ ಸಿಲೆಬಸ್. ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ನಾನು ಕೊಡ್ತಾ ಇಲ್ಲ. ಸೊ ಎಕ್ಸ್ಟ್ರಾಕ್ಟಿಂಗ್ ಮೆಟಲ್ಸ್ ಇನ್ ದ ಲೋ ರಿಯಾಕ್ಟಿವಿಟಿ ಸೀರೀಸ್ ಜಾಸ್ತಿ ಏನೂ ಇಲ್ಲ. ಕಾಪರ್ ಅಷ್ಟೇ ಸಲ್ಫೈಡ್ ಫಾರ್ಮ್ನಲ್ಲಿದೆ, ಮರ್ಕ್ಯುರಿ ಸಲ್ಫೈಡ್ ಫಾರ್ಮ್ನಲ್ಲಿದೆ. ಅವುಗಳನ್ನ ಹೇಗೆ ರಿಯಾಕ್ಟ್ ಮಾಡೋದು, ಅವುಗಳನ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡಿ ನೋಡ್ಕೊಳ್ಬೇಕು. ಮತ್ತೆ ಬರುವ ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಪ್ಲಾಟಿನಮ್ ಆಗಿರ್ಬೋದು, ದೇ ಆರ್ ಇನ್ ದೇರ್ ನೇಟಿವ್ ಸ್ಟೇಟ್. ನೇಟಿವ್ ಸ್ಟೇಟ್ ಅಂತ ಹೇಳಿದರೆ ದೇ ಎಕ್ಸಿಸ್ಟ್ ಅಲೋನ್. They are very stable. They don't react with oxygen. They don't react with carbonates. They're like, we are stable and we don't want you all. We are single and we are not ready to mingle. ಈ ಥರ ಅವರು. So you don't have to extract. They are there. You just have to mine them. Mine them out. Mine ಮಾಡಬೇಕು. I don't know what Kannada word we exactly use for it. ಮೈನಿಂಗ್ ಅಂತ ಹೇಳಿ ಕರಿತೀವಿ ಅದಕ್ಕೆ. ಅದರ ಜೊತೆಗೆ ಕಾಪರ್ ಅಥವಾ ಮರ್ಕ್ಯುರಿ ತಗೊಂಡ್ರೆ, ನೀವು ಥರ್ಮೋಮೀಟರ್ ಇಂಡಸ್ಟ್ರಿ ಓಪನ್ ಮಾಡ್ತೀರಾ, ಮರ್ಕ್ಯುರಿ ಬೇಕು ನಿಮಗೆ ಅಂತ ಹೇಳಿದ್ರೆ ಸಿನ್ನಬಾರ್ ಓರಿಂದ ಎಕ್ಸ್ಟ್ರಾಕ್ಟ್ ಮಾಡಿ. ಸಿನ್ನಬಾರ್ ಓರ್ ಅಂತ ಹೇಳಿದರೆ HGS, ರೋಸ್ಟ್ ಮಾಡಿ. ರೋಸ್ಟಿಂಗ್ ಈಸ್ ಫ್ರೈಯಿಂಗ್ ದಿಸ್ ಓರ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಥವಾ ಹೀಟಿಂಗ್ ದಿಸ್ ಓರ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಏನು ಫಾರ್ಮ್ ಆಗುತ್ತೆ ನಿಮಗೆ? ಮರ್ಕ್ಯುರಿ ಆಕ್ಸೈಡ್ ಪ್ಲಸ್ ಸಲ್ಫರ್ ಡೈಆಕ್ಸೈಡ್. ಮರ್ಕ್ಯುರಿ ಆಕ್ಸಿಜನ್, ದೇ ಆರ್ ಆಪೋಸಿಟ್ಸ್. ಇಬ್ರು ವಿಲನ್ಸ್ಗಳು, ಇಬ್ರು ಬೇಗ ಡಿವೋರ್ಸ್ ಆಗ್ತಾರೆ. ಮರ್ಕ್ಯುರಿ ಆಕ್ಸಿಜನ್ ಹೇಳ್ತಾರೆ, ಸಾಧ್ಯನೇ ಇಲ್ಲಪ್ಪ ನಿಮ್ಮ ಜೊತೆ ನನ್ನ ಫ್ರೆಂಡ್ಶಿಪ್ಪು, ಬೇಕಾಗಿಲ್ಲ, ಐ ಆಮ್ ಜಸ್ಟ್ ಲೀವಿಂಗ್ ಯು ಅವೇ. ಸೊ ಆಟೋ ಡಿಕಂಪೋಸಿಷನ್ ಇದು, ತನ್ನಿಂದ ತಾನಾಗಿ ಡಿಕಂಪೋಸ್ ಆಗುತ್ತೆ, ಯಾವುದೇ ಒಂದು ಎಫರ್ಟ್ ಇಲ್ಲದೆ, ಬಿಕಾಸ್ ಇಟ್ಸ್ ನಾಟ್ ಸ್ಟೇಬಲ್. ಸೊ ದಿಸ್ ಇಸ್ ಹೌ ವಿ ಎಕ್ಸ್ಟ್ರಾಕ್ಟ್ ಮರ್ಕ್ಯುರಿ ಫ್ರಮ್ ಸಿನ್ನಬಾರ್. ಈ ಮರ್ಕ್ಯುರಿಯನ್ನು ನೀವು ನಿಮ್ಮ ಮರ್ಕ್ಯುರಿ ಇಂಡಸ್ಟ್ರಿಯಲ್ಲಿ ತಗೊಂಡೋಗಿ ಅದರಿಂದ ಬೇರೆ ಬೇರೆ ಏನಾದರೂ ಎಕ್ವಿಪ್ಮೆಂಟ್ಸ್ ಇದ್ದರೆ ಮಾಡಬಹುದು. ಕಾಪರ್ ಫ್ರಮ್ ಚಾಲ್ಕೋಸೈಟ್. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಈ ಕಂಪೌಂಡ್ ಇದೆ, ಬಟ್ ನಿಮಗೆ ಪಕ್ಕಾ ಗೊತ್ತಿರಲ್ಲ ಅದನ್ನು ಚಾಲ್ಕೋಸೈಟ್ ಅಂತ ಹೇಳಿ ಕರೀತಾರೆ. ಯಾಕೆ ಮೇಡಮ್ ಗೊತ್ತಿರಬೇಕು? ಹಂಗೇನಾದರೂ ಕ್ವೆಶನ್ ಬರುತ್ತಾ ಅಂತ ಹೇಳಿ ಕೇಳ್ಬೋದು, ಬರಬಹುದು. ಚಾಲ್ಕೋಸೈಟ್ ಅಂತ ಹೇಳಿದರೆ Cu2S, ಕಾಪರ್ ಸಲ್ಫೈಡ್. ಈ ಕಾಪರ್ ಸಲ್ಫೈಡ್ ಆಟೋ ರೆಡ್ಯೂಸ್ ಆಗುತ್ತೆ. ಹೇಗೆ ಗೊತ್ತಾ? ಇಲ್ಲೂ ಕೂಡ ರೋಸ್ಟ್ ಮಾಡ್ತೀರಾ. ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಚೆನ್ನಾಗಿ ಹಾಕೊಂಡು ಹುರಿತೀರ. ಸೊ ಯು ಆರ್ ಹೀಟಿಂಗ್ ಇಟ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಸೊ ವಾಟ್ ಹ್ಯಾಪನ್ಸ್? ಯುವರ್ ಕಾಪರ್ ರಿಯಾಕ್ಟ್ ವಿತ್ ಆಕ್ಸಿಜನ್, sulfur also should react with oxygen. So you get copper oxide. Sulfur oxide. ಆಯಿತಾ? ಎಲ್ಲ ಕಾಪರ್ ಸಲ್ಫೈಡ್ ಏನು ರಿಯಾಕ್ಟ್ ಆಗಲ್ಲ. Some amount of copper sulfide will remain as it is, unreacted. So, unreacted copper sulfide will react with copper oxide to form just copper, and you call this as auto reduction. ಅವ್ರು ಕೇಳ್ತಾರೆ ಮಕ್ಕಳೇ, ಆಟೋ ರಿಡಕ್ಷನ್ ಆಗಿ ರೆಡ್ಯೂಸ್ ಆಗುವಂತಹ ಅಥವಾ ಆಟೋ ರಿಡಕ್ಷನಿಂದ ಎಕ್ಸ್ಟ್ರಾಕ್ಟ್ ಮಾಡುವಂತಹ ಎಲಿಮೆಂಟ್ ಯಾವುದು ಅಂತ ಹೇಳಿ. ಫಾರ್ 1 mark ದೇ ಕ್ಯಾನ್ ಆಸ್ಕ್. ಐ ಹ್ಯಾವ್ ಮೇಡ್ ಅ MCQ ಆನ್ ದಿಸ್, ಯು ಕ್ಯಾನ್ ವಾಚ್ ಇಟ್. ಸೊ ಈ ಕಾಪರನ್ನು ಬ್ಲಿಸ್ಟರ್ ಕಾಪರ್ ಅಂತ ಹೇಳಿ ಕರೀತಾರೆ. ಯಾಕೆ?
ಬಿಕಾಸ್ ಇಟ್ ಹ್ಯಾಸ್ ಅ ಇಂಪ್ಯೂರಿಟಿ 99% ಪ್ಯೂರ್ ಇರುತ್ತೆ. 1% ಆ ಕಾಪರ್ ಇನ್ನೇನು ಸಾಲಿಡ್ ಆಗ್ತಾ ಇದೆ, ಬ್ಯೂಟಿಫುಲ್ ಆಗಿ ಬ್ರೌನ್ ಕಲರ್ ಆಗಿ ಸಾಲಿಡ್ ಮೆಟಲ್ ಆಗ್ತಿದೆ ಅಂತ ಹೇಳಬೇಕಾದ್ರೆ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಬುಸ್ ಅಂತ ಹೇಳಿ ಬರುತ್ತೆ ಹೊರಗಡೆ. ಆ್ಯಂಡ್ ಇಟ್ ಕ್ರಿಯೇಟ್ಸ್ ಲಾಟ್ ಆಫ್ ಬ್ಲಿಸ್ಟರ್ಸ್ ಇನ್ ಇಟ್. ಆ್ಯಂಡ್ ದ ಸರ್ಫೇಸ್ ಯು ಕ್ಯಾನ್ ಸಿ ದಟ್ ಕ್ರ್ಯಾಕ್ಸ್. ಸೊ ಇದನ್ನು ಬ್ಲಿಸ್ಟರ್ ಕಾಪರ್ ಅಂತ ಹೇಳಿ ಕೂಡ ಕರೀತಾರೆ. ದಿಸ್ ಇಸ್ ಎಕ್ಸ್ಟ್ರಾ ನಿಮ್ಮ ಇನ್ಫಾರ್ಮೇಷನ್. ಈ ಇನ್ಫಾರ್ಮೇಷನ್ ಇಟ್ ಇಸ್ ನಾಟ್ ದೇರ್ ಇನ್ ಯುವರ್ ಟೆಕ್ಸ್ಟ್, ಬಟ್ ಜಸ್ಟ್ ನೋ ದಟ್ ಈ ರಿಯಾಕ್ಷನ್ಸ್ ತುಂಬ 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 ಇಂಪಾರ್ಟೆಂಟ್. ಸಿನಬಾರಿಂದ ಹೇಗೆ ಮರ್ಕ್ಯುರಿ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ, Cu2S ಕಾಪರ್ ಸಲ್ಫೈಡ್ ಅಥವಾ ಚಾಲ್ಕೋಸೈಟಿಂದ ಹೇಗೆ ಕಾಪರನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀರಾ, ವೆರಿ ಇಂಪಾರ್ಟೆಂಟ್. ಡ್ಯಾಮ್ ಕ್ವೆಶ್ಚನ್, 100% ಕ್ವೆಶ್ಚನ್ ಇದು, ಕೇಳಿದ್ದಾರೆ, ಪಕ್ಕ ಕೇಳ್ತಾರೆ. ಅಥವಾ ಮಿಡಲ್ ಆಫ್ ದ ಸೀರೀಸಿಂದ ರೋಸ್ಟಿಂಗ್ ಹೇಗೆ ಎಕ್ಸಾಂಪಲ್ ಕೊಡಿ ಅಂತ ಕೇಳ್ತಾರೆ. ಕ್ಯಾಲ್ಸಿನೇಷನ್ ಅಂತ ಹೇಳಿದ್ರೆ ಏನು, ಎಕ್ಸಾಂಪಲ್ ಕೊಡಿ ಅಂತ ಹೇಳಿ ಕೇಳ್ತಾರೆ. ರೋಸ್ಟಿಂಗ್ ಅಂತ ಹೇಳಿದ್ರೆ ಕನ್ವರ್ಟಿಂಗ್ ಸಲ್ಫೈಡ್ ಓರ್ ಇಂಟು ಆಕ್ಸೈಡ್ ಓರ್ ಬೈ ಹೀಟಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಎಕ್ಸ್ಕ್ಯೂಸ್ ಮೀ. ಕ್ಯಾಲ್ಸಿನೇಷನ್ ಅಂತ ಹೇಳಿದ್ರೆ ಏನು, ಕನ್ವರ್ಟಿಂಗ್ ಕಾರ್ಬೋನೇಟ್ ಓರ್ by heating in the absence of oxygen or limited supply of oxygen. Limited supply ಅಂತ ಹೇಳಿದ್ರೆ ಅಥವಾ ಆಬ್ಸೆನ್ಸ್ ಅಂತ ಹೇಳಿದ್ರೆ ಕಾರ್ಬೋನೇಟ್ ಓರನ್ನು ಜಿಂಕ್ ಆಕ್ಸೈಡ್ ಓರ್ ಅಥವಾ ಆಕ್ಸೈಡ್ ಓರ ಕನ್ವರ್ಟ್ ಮಾಡ್ತೀರಾ. ಕಾರ್ಬೋನೇಟಿಂದ ಯಾವ ಗ್ಯಾಸ್ ಹೊರಗಡೆ ಬರಬೇಕು, ಕಾರ್ಬನ್ ಡೈಆಕ್ಸೈಡ್. ಸಲ್ಫರ್ ಇದ್ರೆ ಸುಮ್ಮನೆ ಇರ್ತಾನ, ಆಕ್ಸಿಜನ್ ಜೊತೆ ಕಂಬೈಂಡ್ ಆಗಿ ಸಲ್ಫರ್ ಡೈಆಕ್ಸೈಡ್ ಆಗಿ ಹೊರಗಡೆ ಬರ್ತಾನೆ. ಸೊ ಕ್ಯಾಲ್ಸಿನೇಷನ್ ಇಸ್ ಅ ಪ್ರಾಸೆಸ್ ವೇರ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ನೀವು ನೋಡ್ತೀರಾ. ರೋಸ್ಟಿಂಗ್ ಇಸ್ ಅ ಪ್ರಾಸೆಸ್ ವೇರ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ನೋಡ್ತೀರಾ. ಇಲ್ಲಿ ಸಲ್ಫೈಡ್ ಕಾರ್ಬೋನೇಟ್ ಎರಡನ್ನೂ ಕೂಡ ಆಕ್ಸೈಡ್ ಫಾರ್ಮಿಗೆ ಕನ್ವರ್ಟ್ ಮಾಡ್ತೀರಾ. ಯಾಕ್ರಿ ಮೇಡಮ್ ಇದೆಲ್ಲ ಬೇಕು, ಡೈರೆಕ್ಟಾಗಿ ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗಲ್ವಾ? ಇಲ್ಲ, ಆಕ್ಸೈಡ್ ಫಾರ್ಮಿಂದ ಅದನ್ನು ರೆಡ್ಯೂಸ್ ಮಾಡೋದು ತುಂಬ ಈಸಿ. ಹಾಗಾಗಿ ವಿ ಕನ್ವರ್ಟ್ ದ್ಯಾಟ್ ಇಂಟು ಆಕ್ಸೈಡ್ ಓರ್. ಕೇಳ್ತಾರೆ ಅವರು ವಾಟ್ ಇಸ್ ಇಟ್ ಅಂತ ಹೇಳಿ. ಸೊ ಯು ಕ್ಯಾನ್ ರೆಡ್ಯೂಸ್ ಇಟ್ ಯೂಸಿಂಗ್ ಕಾರ್ಬನ್. ನಾನು ಇದ್ರ ಬಗ್ಗೆ ಆಲ್ರೆಡಿ ಫಸ್ಟ್ ಚಾಪ್ಟರ್ನಲ್ಲಿ ಹೇಳ್ಕೊಟ್ಟಿದ್ದೀನಿ. ಈ ಕಾರ್ಬನ್ನಿಂದ ರೆಡ್ಯೂಸ್ ಮಾಡೋದಕ್ಕೆ ವಿ ಕಾಲ್ ಇಟ್ ಅ ಸ್ಮೆಲ್ಟಿಂಗ್. ಏನು ಅಂತ ಹೇಳಿ ಕರಿತೀವಿ, ಸ್ಮೆಲ್ಟಿಂಗ್ ಅಂತ ಹೇಳಿ ಕರಿತೀವಿ. ಗುಡ್ ನೈಟ್, ಗುಡ್ ನೈಟ್. ಎಲ್ಲರೂ ಮಲಗಿ, ನಾಳೆ ಬೆಳಿಗ್ಗೆ ಎದ್ದು ಲೈವ್ ನೋಡಿ ಆಯಿತಾ, ನೋಡಿ ಅಟ್ಲೀಸ್ಟ್ ಮ್ಯಾಮ್ ಎಂತ ಮಾಡಿದರೆ, ಏನಾದರೂ ಎಕ್ಸ್ಟ್ರಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಹೇಳಿದಾರ ಅಂತ ಹೇಳಿ. ಸೊ ಶ್ರೀಶಾ, ಸ್ಲೀಪ್ ವೆಲ್. ಆ್ಯಂಡ್ ಟುಮಾರೋ ಮಾರ್ನಿಂಗ್ ಯು ಶುಡ್ ಸಿ ದ ರಿವಿಷನ್ ಲೈವ್ ಮ್ಯಾರಥಾನ್ so that it must help you. Whenever you are comfortable, you can watch it. That is the advantage of YouTube live. Okay, reducing agentsಗಳು ಎಲ್ಲಿ ಯೂಸ್ ಮಾಡ್ತೀವಿ? ಸಿ ಮ್ಯಾಂಗನಸ್ ಆಕ್ಸೈಡನ್ನು ನಾನು ರೆಡ್ಯೂಸ್ ಮಾಡಬೇಕಂದ್ರೆ ಕಾರ್ಬನ್ ತಗೊಳಕ್ಕಾಗಲ್ಲ ನನಗೆ. ಐ ಹ್ಯಾವ್ ಟು ಯೂಸ್ ಅಲ್ಯೂಮಿನಿಯಂ. ಆಯಿತಾ? ಯಾಕೆ? ಬಿಕಾಸ್ ಇಲ್ಲಿ ಆಕ್ಸಿಜನ್ ಹ್ಯಾಸ್ ಏನು ಹೇಳ್ತೀವಿ, ಹೈ ಆಕ್ಸಿಜನ್ ಹ್ಯಾಸ್ ಅ ಹೈ ಅಫಿನಿಟಿ ಫಾರ್ ಹೈ ರಿಯಾಕ್ಟಿವ್ ಎಲಿಮೆಂಟ್ಸ್ ಸಚ್ ಆಸ್ ಅಲ್ಯೂಮಿನಿಯಂ, ಸೋಡಿಯಂ, ಮೆಗ್ನೀಷಿಯಂ. ಅವುಗಳಿಗೆ ಜಾಸ್ತಿ ಅಫಿನಿಟಿ ಇರುತ್ತೆ. ಸೊ ಅಲ್ಯೂಮಿನಿಯಂ ಕರೀತಾನೆ, ಆಕ್ಸಿಜನ್ ಬಾರಪ್ಪ ಇಲ್ಲಿ ಅಂತ ಹೇಳಿ ಓಡ್ಕೊಂಡು ಬಂದ್ಬಿಡ್ತಾನೆ ಅಲ್ಯೂಮಿನಿಯಂ ಪಕ್ಕ. ಸೊ ಯು ಗೆಟ್ ಅಲ್ಯೂಮಿನಿಯಂ ಆಕ್ಸೈಡ್ ಆ್ಯಂಡ್ ದಟ್ ಮ್ಯಾಂಗನಸ್ ವಿಲ್ ಬಿ ಫ್ರೀ ಫಾರ್ ಎವರ್. ಅದೇ ಇಲ್ಲಿ ಏನಾದರೂ ನಾನು ಕಾರ್ಬನ್ ಇಟ್ಬಿಟ್ಟು ರೆಡ್ಯೂಸ್ ಮಾಡಿದ್ರೆ ಕಾರ್ಬನ್ ಕರೀತಾನೆ, ಆಕ್ಸಿಜನ್ ಬಾ ಇಲ್ಲಿ ಸ್ವಲ್ಪ ಅಂತ ಹೇಳಿ. ಆಕ್ಸಿಜನ್ ನೋ ನೋ ಐ ಆಮ್ ಟೂ ಬಿಸಿ ವಿತ್ ಮ್ಯಾಂಗನಸ್, ಐ ಕಾಂಟ್ ಕಮ್ ವಿತ್ ಯು ಅಂತ ಹೇಳಿ. ಸೊ ಇಟ್ಸ್ ಅಬೌಟ್ ಹೂ ಇಸ್ ರೆಡ್ಯೂಸಿಂಗ್. It's that high reactive elements can sometimes act as reducing agent to reduce the metals of moderate reactivity. But ಇದು ಎಕ್ಸಾಮಿಗೆ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಅಂತ ಹೇಳಿ ಕೇಳಿದ್ರೆ ಚಾನ್ಸಸ್ ಆರ್ ದೇರ್ 50% ಅಷ್ಟೇ ಕೇಳ್ತಾರೆ. ಯಾಕೆಂದರೆ ಇಲ್ಲಿವರೆಗೂ ಇದನ್ನು ಕೇಳಿಲ್ಲ. ಬಟ್ ಥರ್ಮೈಟ್ ರಿಯಾಕ್ಷನ್ ಪಕ್ಕಾ ಕೇಳ್ತಾರೆ. ದಿಸ್ ಇಸ್ 101%, 200% ಕ್ವೆಶನ್. ಥರ್ಮೈಟ್ ರಿಯಾಕ್ಷನ್ಸ್ನಲ್ಲಿ ಯೂಸ್ ಮಾಡುವ ರಿಯಾಕ್ಟೆಂಟ್ಸ್ ಯಾವುದು? ಫೆರಸ್ ಆಕ್ಸೈಡ್ ಆ್ಯಂಡ್ ಅಲ್ಯೂಮಿನಿಯಂ. ಪಾಯಿಂಟ್ ನಂಬರ್ 1. ರೈಟ್ ಥರ್ಮೇಟ್ ರಿಯಾಕ್ಷನ್. ಥರ್ಮೇಟ್ ರಿಯಾಕ್ಷನ್ ಏನು ಎಲ್ಲ ಕೇಳ್ತಾರೆ. Fe2O3 ಹೆಮಟೈಡ್, ಇಟ್ಸ್ ಅ ಮಾಡ್ರೇಟ್ ರಿಯಾಕ್ಟಿವ್ ಎಲಿಮೆಂಟ್. ಅದನ್ನು ಅಲ್ಯೂಮಿನಿಯಂ ಇಟ್ಕೊಂಡು ನೀವು ರೆಡ್ಯೂಸ್ ಮಾಡ್ತೀರಾ. ಓಕೆ, ಯು ಗೆಟ್ Fe ಆ್ಯಂಡ್ Al2O3. ಬಟ್ ರಿಡಕ್ಷನ್ ಆಫ್ Fe2O3 ಅಲ್ಯೂಮಿನಿಯಂ ಅಲ್ಲ, ಇಟ್ ಈಸ್ ಯೂಸಿಂಗ್ ಬ್ಲಾಸ್ಟ್ ಫರ್ನೇಸ್. ದ್ಯಾಟ್ ಯು ವಿಲ್ ಲರ್ನ್ ಇನ್ ಹೈಯರ್ ಕ್ಲಾಸಸ್. ಪ್ರೊಬ್ಯಾಬ್ಲಿ ನೌ ದೇ ಹ್ಯಾವ್ ರಿಮೂವ್ ದಟ್ ಚಾಪ್ಟರ್. ಬಟ್ ಯಾ, ದಟ್ಸ್ ಅ ಹ್ಯೂಜ್ ಇಂಡಸ್ಟ್ರಿಯಲ್ ಪ್ರಾಸೆಸ್. ಇದು ಸಣ್ಣ ಪುಟ್ಟ ಅಯನ್ ಅಂದರೆ ಸ್ಪಾಂಜಿ ಅಯನ್ ಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಕ್ರ್ಯಾಕ್ಡ್ ರೈಲ್ವೆ ಟ್ರ್ಯಾಕ್ ಇದ್ದರೆ ಅದನ್ನು ಸರಿಪಡಿಸಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಪರ್ಫಾರ್ಮ್ ದಿಸ್ ರಿಯಾಕ್ಷನ್ ವೇರ್ ಯು ರಿಯಾಕ್ಟ್ these two reactant that releases extremely high temperature where iron will melt. Imagine ಮಾಡಿ ಮಕ್ಕಳೇ, ಸಿಕ್ಕಿರುವ ಅಯನ್ ಮೆಲ್ಟ್ ಆಗಬೇಕು ಅಂತ ಹೇಳಿದ್ರೆ ಎಷ್ಟು ಹ್ಯೂಜ್ ಟೆಂಪ್ರೇಚರಲ್ಲಿ ರಿಲೀಸ್ ಆಗಬೇಕಂತ ಹೇಳಿ ಅಲ್ವಾ?
ಆಲ್ ಸೆಟ್. ಸೊ ಕ್ರ್ಯಾಕ್ಡ್ ರೈಲ್ವೆ ಟ್ರ್ಯಾಕ್ನಲ್ಲಿ ಇಫ್ ಯು ಕೀಪ್ ದಿಸ್ ರಿಯಾಕ್ಟೆಂಟ್ ಯು ನೀಡ್ ಟು ಇಗ್ನೈಟ್ ದ ರಿಯಾಕ್ಷನ್. ಇಗ್ನಿಷನ್ ಪ್ರಾಸೆಸ್ ಬೇರೆ ಇರುತ್ತೆ, ಫಸ್ಟ್ ಸ್ಟೆಪ್ ಆಫ್ ರಿಯಾಕ್ಷನ್ ಬೇರೆ ಇರುತ್ತೆ. ಪ್ರೊಸೀಡಿಂಗ್ ಈ ಥರ ಆಗುತ್ತೆ ಆ್ಯಂಡ್ ಯು ಗೆಟ್ ಸ್ಪಾಂಜಿ ಅಯನ್ ವಿತ್ ಸಾಲಿಡಿಫೈಸ್ ಲೇಟರ್ ಪಾರ್ಟ್ ಯು ಗೆಟ್ ಅ ಹಾರ್ಡ್ ಅಯನ್. ವೆರಿ ಇಂಪಾರ್ಟೆಂಟ್. ಎಕ್ಸ್ಟ್ರಾಕ್ಟಿಂಗ್ ಮೆಟಲ್ ಫ್ರಮ್ ದ ಟಾಪ್ ರಿಯಾಕ್ಟಿವ್. ಸೊ ಬೈ ಎಲೆಕ್ಟ್ರಾಲಿಸಿಸ್ನಲ್ಲಿ the biggest advantage here is you can take molten sodium chloride. For example, ನಿಮಗೆ ಸೋಡಿಯಂ ಮೆಟಲ್ ಬೇಕು ಆಯಿತಾ, ನೀವೇನು ಲ್ಯಾಬ್ ರನ್ ಮಾಡ್ತಿದ್ದೀರಾ, ಮೋಲ್ಟನ್ ಸೋಡಿಯಂ ಕ್ಲೋರೈಡ್ ತೊಗೊಳ್ಬೇಕು. ನೆವರ್ ಟೇಕ್ ಅಕ್ವಿಯಸ್. ನೀವೇನಾದ್ರು ಅಕ್ವಿಯಸ್ ತೊಗೊಂಡ್ರೆ ಕ್ಯಾಥೋಡು ಆ್ಯನೋಡ್ನಲ್ಲಿ ಕ್ಲೋರ್ ಆಲ್ಕಲಿ ಪ್ರಾಸೆಸ್ನಲ್ಲಿ ಏನು ಸಿಕ್ಕಿತ್ತು ಸೇಮ್ ಪ್ರಾಡಕ್ಟ್ ಸಿಗುತ್ತೆ. ಸೊ ಯು ಹ್ಯಾವ್ ಟು ಟೇಕ್ ಚಂದ್ರಶೇಖರ್, ವಿ ಆರ್ ದೇರ್. ಚಂದ್ರಶೇಖರ್ ಕೇಳ್ತಿದ್ರೆ ವೈ ಫೆರಸ್ ಇಸ್ ಲಿಕ್ವಿಡ್ ಇನ್ ಥರ್ಮೇಟ್ ರಿಯಾಕ್ಷನ್. ಬಿಕಾಸ್ ಆಫ್ ದ ಟೆಂಪ್ರೇಚರ್ ಇಟ್ ಇಸ್ ರಿಲೀಸಿಂಗ್ ಚಂದ್ರಶೇಖರ್ ಆಯಿತಾ. ಥರ್ಮೇಟ್ ರಿಯಾಕ್ಷನಲ್ಲಿ ಜಾಸ್ತಿ ಟೆಂಪ್ರೇಚರ್ ರಿಲೀಸ್ ಆಗುತ್ತೆ, ಹಾಗಾಗಿ ಅಯನಿಸನ್ ಏನು ಸ್ಟೇಟ್ ಹೇಳ್ಬೋದು, ಮೋಲ್ಟನ್ ಸ್ಟೇಟ್ ಅಂತ ಹೇಳ್ಬೋದು. ಕ್ಲಿಯರ್? ಥ್ಯಾಂಕ್ ಯು ಫಾರ್ ಸ್ಟೇಯಿಂಗ್. ಸೊ ಹೈ ಫೈ ಟು ಯು. ನಾವು ಲೆಟ್ಸ್ ಗೆಟ್ ಇನ್ ಟು ದ ಎಲೆಕ್ಟ್ರಾಲಿಸಿಸ್ ಆಫ್ ಅ ಮೋಲ್ಟನ್ ಸೋಡಿಯಂ ಕ್ಲೋರೈಡ್. ಈ ಮೋಲ್ಟನ್ ಸೋಡಿಯಂ ಕ್ಲೋರೈಡ್ನಲ್ಲಿ ಲೆಟ್ ಮಿ ರೈಟ್ ಅ ನೀ ಡಯಾಗ್ರಾಮ್. ಸೊ ಎರಡು ಆ್ಯನೋಡನ್ನು ತಗೊಳ್ತೀರಾ, ಎರಡು ಎಲೆಕ್ಟ್ರೋಡನ್ನು ತಗೊಳ್ತೀರಾ ಆಯಿತಾ. ಜಿಂಗಲಲ್ಲ ಜಿಂಗ್. ಸೊ ಯು ಟೇಕ್ ಮೋಲ್ಟನ್, ಐ ಆಮ್ ಟೆಲಿಂಗ್ ಯು ಅಗೇನ್, ಯು ಟೇಕ್ ಮೋಲ್ಟನ್ ಸೋಡಿಯಂ ಕ್ಲೋರೈಡ್. ಮೋಲ್ಟನ್ ಸೋಡಿಯಂ ಕ್ಲೋರೈಡ್ ತಗೊಳ್ಬೇಕು, ಮೆಲ್ಟ್ ಆಗಿರುವಂತಹ ಕಂಪೌಂಡ್. ಇಟ್ ಮೀನ್ಸ್ ಯು ನಾಟ್ ಆ್ಯಡಿಂಗ್ ಎನಿ ವಾಟರ್. ತಗೊಂಡಿದ್ದೇ ಆದಲ್ಲಿ ಇದನ್ನು ನೀವು ಎಕ್ಸ್ಟರ್ನಲ್ ಸೋರ್ಸಿಗೆ ಕನೆಕ್ಟ್ ಮಾಡ್ತೀರಾ. ಆ್ಯನೋಡ್ ಕಡೆ ಯು ಗೆಟ್ ಕ್ಲೋರಿನ್ ಗ್ಯಾಸ್, ಕ್ಯಾಥೋಡ್ ಕಡೆ ಕ್ಯಾಟಯಾನ್ಸ್ ಹೋಗಬೇಕಾ? ಯಾವ ಕ್ಯಾಟಯಾನ್ ಹೋಗಬೇಕು? ಸೋಡಿಯಂ ಕ್ಯಾಟಯಾನ್ ಹೋಗಬೇಕು. ಡೆಪಾಸಿಟ್ ಆಗುತ್ತೆ ಕ್ಯಾಥೋಡ್ ಕಡೆ ಏನು? ಸೋಡಿಯಂ. ಅವ್ರು ಕೇಳ್ತಾರೆ ಈ ಎಲೆಕ್ಟ್ರಾಲಿಸಿಸ್ನಲ್ಲಿ ಯಾವ ಎಲೆಕ್ಟ್ರೋಡಿದು ಮಾಸ್ ಜಾಸ್ತಿ ಇರುತ್ತೆ? ಇಟ್ ಇಸ್ ಕ್ಯಾಥೋಡ್. ಕ್ಯಾಥೋಡ್ ಅಂತ ಹೇಳುವ ಎಲೆಕ್ಟ್ರೋಡಿದು ಮಾಸ್ ಹೆವಿ ಇರುತ್ತೆ. ಯಾಕೆ? ಅಲ್ಲಿ ಡೆಪಾಸಿಟ್ ಆಗುತ್ತೆ ಮೇಡಮ್. ಏನು ಡೆಪಾಸಿಟ್ ಆಗುತ್ತೆ? ಮೆಟಲ್. ನಾವು ಮೆಟಲರ್ಜಿ ಬಗ್ಗೆ ಮಾತಾಡ್ತಿದ್ದೀವಿ. ನೀವು ಸೋಡಿಯಂ ಕ್ಲೋರೈಡ್ ತಗೊಂಡ್ರೆ ಸೋಡಿಯಂ ಡೆಪಾಸಿಟ್ ಆಗುತ್ತೆ, ಮೆಗ್ನೀಷಿಯಂ ಆಕ್ಸೈಡ್ ತಗೊಂಡ್ರೆ ಮೆಗ್ನೀಷಿಯಂ ಡೆಪಾಸಿಟ್ ಆಗುತ್ತೆ. ಸೊ ಹೈ ರಿಯಾಕ್ಟಿವ್ ಎಲಿಮೆಂಟ್ ಸಚ್ ಆಸ್ ಸೋಡಿಯಂ, ಮೆಗ್ನೀಷಿಯಂ, ಕ್ಯಾಲ್ಶಿಯಂ ಎಲ್ಲ ಕೂಡ ಕ್ಯಾಥೋಡ್ ಮೇಲೆ ಈ ಥರ ಡೆಪಾಸಿಟ್ ಆಗುತ್ತೆ. ಸೊ ಒನ್ ಆಫ್ ದ ಎಲೆಕ್ಟ್ರೋಡ್ ವೇವ್ ವೆರಿ ವೆರಿ ಹೈ ಇನ್ ದ ಮಾಸ್, ದಟ್ ಇಸ್ ಕ್ಯಾಥೋಡ್. ಪಕ್ಕದಲ್ಲಿ ಏನಾಗುತ್ತೆ? ಬಬಲ್ಸ್ ಫಾರ್ಮ್ನಲ್ಲಿ ಗ್ಯಾಸ್ ರಿಲೀಸ್ ಆಗುತ್ತೆ ಅಷ್ಟೇ. ಓಕೆ, ರಿಯಾಕ್ಷನ್ ಯಾವ ಥರ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ. ಡೂ ಲರ್ನ್ ದಿಸ್ ರಿಯಾಕ್ಷನ್. ಕ್ಯಾಥೋಡ್ನಲ್ಲಿ ಸೋಡಿಯಂ ಇಲೆಕ್ಟ್ರಾನ್ಸ್ನ ಪಡ್ಕೊಂಡು ಸೋಡಿಯಂ ಆಗಿ ಡೆಪಾಸಿಟ್ ಆಗುತ್ತೆ. ಆ್ಯನೋಡ್ನಲ್ಲಿ ಕ್ಲೋರಿನ್ ಹೋಗ್ಬಿಟ್ಟು ತನ್ನ ಎಲೆಕ್ಟ್ರಾನ್ಸ್ನ ಕೊಟ್ಟು ಕ್ಲೋರಿನ್ ಗ್ಯಾಸ್ ಆಗಿ ಲಿಬರೇಟ್ ಆಗುತ್ತೆ. ಈ ಎಲೆಕ್ಟ್ರೋಡ್ ಏನಾಗುತ್ತೆ? ವೆರಿ ಸಿಂಪಲ್, ಸೊ ಕ್ಲೋರಿನ್ ವಿಲ್ ಪಾಸ್ ದಿಸ್ ಎಲೆಕ್ಟ್ರಾನ್ ಹಿಯರ್. ಸೋಡಿಯಂ ಇಲ್ಲಿ ಬಂದು ಡೆಪಾಸಿಟ್ ಆಗುತ್ತೆ, ಕ್ಲೋರಿನ್ ರಿಲೀಸ್ ಆಗುತ್ತೆ ಬೈ ಗಿವಿಂಗ್ ಇಟ್ಸ್ ಎಲೆಕ್ಟ್ರಾನ್ ಟು ದ ಕ್ಯಾಥೋಡ್. ಸೊ ಡಯಾಗ್ರಾಮ್ನ ಪ್ರಾಪರಾಗಿ ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಜಸ್ಟ್ ವಾಚ್ ದಿಸ್. ಸೇ ದ್ಯಾಟ್ ಇದು ರಿಫೈನಿಂಗ್ ಪ್ರಾಸೆಸ್. ಇಲ್ಲಿ ಕ್ಲೋರಿನ್ ರಿಲೀಸ್ ಆಗ್ತಿದೆ ಅಂತ ಹೇಳಿದ್ರೆ ಇಟ್ ವಿಲ್ ಗಿವ್ ಇಟ್ಸ್ ಎಲೆಕ್ಟ್ರಾನ್, ಅದು ಇಲ್ಲಿಗೆ ಬರುತ್ತೆ. ಸೋಡಿಯಂ ಸೊಲ್ಯೂಷನಿಂದ Na+ ಫಾರ್ಮ್ನಲ್ಲಿ ಹೋಗಿ ಆ ಎಲೆಕ್ಟ್ರಾನ್ಸ್ನ ತಗೊಂಡು ಸೋಡಿಯಂ ಆಗಿ ಡೆಪಾಸಿಟ್ ಆಗುತ್ತೆ. ದ್ಯಾಟ್ಸ್ ಇಟ್. ಸೊ ರಿಫೈನಿಂಗ್ ಪ್ರಾಸೆಸ್ಸಿಗೆ ಬಂದಾಗ 100% question again, because this chapter has lot of diagrams and lot of very important questions. Refining of copper, very important diagram for state board, and also the process is very important for both the boards. So ಇಲ್ಲಿ electrolytic refining ಅಂತ ಹೇಳಿ ಕೇಳಿದಾಗ ಅವ್ರು ಕೇಳ್ತಾರೆ ಯಾವ ಎಲೆಕ್ಟ್ರೋಡನ್ನು ಪ್ಯೂರ್ ಆ್ಯನೋಡ್ ಪ್ಯೂರ್ ಕ್ಯಾಥೋಡ ಏನದು? ಇಟ್ ಇಸ್ ಇಂಪ್ಯೂರ್ ಮೆಟಲ್ ವಿಚ್ ಇಸ್ ಟೇಕನ್ ಆಸ್ ಆ್ಯನೋಡ್. ಸೊ ಆ್ಯನೋಡಲ್ಲಿ ಯಾವಾಗಲೂ ಕೂಡ ಏನು ನಾವು ಎಕ್ಸ್ಟ್ರಾಕ್ಟ್ ಮಾಡಿರ್ತೀವಿ ನೋಡಿ, ಆ ರಿಡಕ್ಷನ್ ಪ್ರಾಸೆಸ್ ಆಗಿ, ರೋಸ್ಟಿಂಗ್ ಪ್ರಾಸೆಸ್ ಆಗಿ, ಕ್ಯಾಲ್ಸಿನೇಷನ್ ಪ್ರಾಸೆಸ್ ಆಗಿ ನಮ್ಮ ಹತ್ರ ಏನು ಆ ಒಂದು ಸ್ವಲ್ಪ ಇಂಪ್ಯೂರಿಟಿ ಇರುವ ಮೆಟಲ್ ಇರುತ್ತೋ ಅದನ್ನು ಫೈನ್ ಕ್ಲೀನ್ ಮಾಡಿಬಿಡ್ಬೇಕಷ್ಟೆ. ಸೊ ಆ ಮೆಟಲ್ನ ಇಲ್ಲಿ ಇಟ್ಕೋತೀವಿ ಆಯಿತಾ.
ಮತ್ತು ಪ್ಯೂರ್ ಆಗಿರುವಂತಹ ಅದೇ ಮೆಟಲ್ನ ಪಕ್ಕಕ್ಕೆ ಇಟ್ಕೋತೀವಿ. ಆ ಮೆಟಲ್ ಇದು ಯಾವುದೋ ಒಂದು ಸಾಲ್ಟನ್ನು, ಯಾವುದಾದ್ರೂ ಈಸಿಲಿ ಇಲೆಕ್ಟ್ರೋಲೈಸ್ ಆಗುವ ಸಾಲ್ಟ್ ಸೊಲ್ಯೂಷನನ್ನು ಇಲೆಕ್ಟ್ರೋಲೈಟ್ ಆಗಿ ನಾವಿಲ್ಲಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಕಾಪರ್ನ ನೀವು ಚಾಲ್ಕೋಸೈಡಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ. ಈಗ ನಿಮ್ಮ ಹತ್ರ ಕಾಪರ್ ಇದೆ, ಬಟ್ 100% ಪ್ಯೂರ್ ಅಲ್ಲ. ಕಾಪರ್ನ ನೀವು ಇನ್ನೂ ಪ್ಯೂರ್ ಮಾಡಬೇಕು ಅಂತ ಹೇಳಿದ್ರೆ ಆ ಇಂಪ್ಯೂರ್ ಮೆಟಲ್ ಲಿಕ್ವಿಡ್ ಏನಿದೆ ಪ್ಯೂರಿಫೈ ಮಾಡಿ ಅದನ್ನು ಒಂದು ಕಡೆ ಇಡಿ. ಅದು ನಿಮ್ಮ ಆ್ಯನೋಡ್, ಆಯಿತಾ? ಅದನ್ನು ಬ್ಯಾಟ್ರಿದು ಪಾಸಿಟಿವ್ ಟರ್ಮಿನಲ್ಲಿ ಕೊಡ್ತೀರಾ. ನೆಗೆಟಿವ್ ಟರ್ಮಿನಲ್ಗೆ ಪ್ಯೂರ್ ಕ್ಯಾಥೋಡ್ ಅಂದರೆ ಪ್ಯೂರ್ ಕಾಪರ್ ಎಲೆಕ್ಟ್ರೋಡ್ನ ಇಡ್ತೀರಾ. ಯಾವಾಗ ನೀವು ಪವರ್ ಸಪ್ಲೈ ಸ್ಟಾರ್ಟ್ ಮಾಡ್ತೀರಾ, ಸರ್ಕ್ಯೂಟ್ ಕಂಪ್ಲೀಟ್ ಆಗುತ್ತೋ, ಯಾವಾಗ ಇಲೆಕ್ಟ್ರಾನ್ ಸ್ಟಾರ್ಟ್ ಫ್ಲೋಯಿಂಗ್ ಇನ್ ದ ಸರ್ಕ್ಯೂಟ್, ರಿಮೆಂಬರ್ ಇಲೆಕ್ಟ್ರಾನ್ಸ್ ವಿಲ್ ಕಮ್ ಫ್ರಮ್ ಇಂಪ್ಯೂರ್ ಆ್ಯನೋಡ್ ಅಂತ ಹೇಳೋಕ್ಕಾಗಲ್ಲ. ಇಟ್ ಇಸ್ ಪ್ಯೂರ್ ಕಾಪರ್ ಅಯಾನ್. ಸೊ ಈ ಇಂಪ್ಯೂರ್ ಅಂತ ಹೇಳುವಂತಹ ಆ್ಯನೋಡ್ನಿಂದ Cu2+ ಅಯಾನ್ಸ್, ಪ್ಯೂರ್ ಆಗಿರುವ Cu2+ ಅಯಾನ್ಸ್ಗಳು ಸೊಲ್ಯೂಷನಿಗೆ ಬರುತ್ತೆ. ಇಂಪ್ಯೂರಿಟೀಸ್ ಎಲ್ಲ ಕೆಳಗಡೆಗೆ ಬೀಳುತ್ತೆ. ಯು ಕಾಲ್ ಇಟ್ ಆಸ್ ಆ್ಯನೋಡ್ ಮಡ್. ಸೊಲ್ಯೂಷನಿಗೆ ಬಂದಿರುವ ಕಾಪರ್ 2+ಗಳು ಮತ್ತೆ ವಾಪಸ್ ಕ್ಯಾಥೋಡ್ ಮೇಲೆ ಡೆಪಾಸಿಟ್ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಕಾಪರ್ ರಿಫೈನಿಂಗ್. ಐ ರಿಪೀಟ್ ಒನ್ಸ್ ಅಗೇನ್, ಇಂಪ್ಯೂರ್ ಕಾಪರ್ ತಗೊಳ್ತೀರಾ, ಆ ಇಂಪ್ಯೂರ್ ಕಾಪರಿಂದ ಎಲ್ಲ ಕಾಪರ್ ಅಯಾನ್ಸ್ಗಳು ಸೊಲ್ಯೂಷನಿಗೆ ಬರುತ್ತೆ, ಮತ್ತೆ ಅದು ಕ್ಯಾಥೋಡ್ ಕಡೆಗೆ ಡೆಪಾಸಿಟ್ ಆಗುತ್ತೆ ಬಿಕಾಸ್ ಆಫ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಅಲ್ಲೇ ಇರ್ಬೋದಿತ್ತಲ್ಲ ಮೇಡಮ್, ಅದು ಯಾಕೆ ಸೊಲ್ಯೂಷನಿಗೆ ಬರಬೇಕು, ಮತ್ತೆ ಯಾಕೆ ಹೋಗಿ ಈಚೆ ಅಟ್ಯಾಚ್ ಆಗಬೇಕು? ಯು ಕ್ಯಾನ್ ಆಸ್ಕ್ ದಿಸ್ ಕ್ವೆಶ್ಚನ್, ಬಟ್ ಇಟ್ ಈಸ್ ದಿಸ್ ಸಿಂಪಲ್. ಕಾಪರ್ ಇದಕ್ಕೆ ನೆಗೆಟಿವ್ ಚಾರ್ಜ್ ಕೊಟ್ಟಿರ್ತೀರ, ಯಾವುದಕ್ಕೆ? ಕ್ಯಾಥೋಡಿಗೆ. ಸೊ ಆಬ್ವಿಯಸ್ಲಿ ಏನು ಮಾಡುತ್ತೆ ಅದು? copper 2+ ions will attract the cathode or cathode will attract the copper 2+ ions. ಹೀಗೆ ಆ ಇಂಪ್ಯೂರ್ ಕಾಪರ್ ಮೆಟಲಿಂದ ಎಲ್ಲ ಕಾಪರ್ಗಳು ಬಂದು 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 ಡೆಪಾಸಿಟ್ ಆಗಿ ಕೆಳಗಡೆ ಆ ಒಂದು ಮೆಟಲಲ್ಲಿದ್ದ ಎಲ್ಲ ಇಂಪ್ಯೂರಿಟೀಸ್ ಡೆಪಾಸಿಟ್ ಆಗಿ ನೀವು ಫೈನಲ್ ಆಗಿ ನೋಡ್ತೀರಾ, ಅಯ್ಯೋ ಅಲ್ಲ ಆ್ಯನೋಡೇ ಇಲ್ವಲ್ಲಪ್ಪ ಅಂತ ಹೇಳಿ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಯಾಕೆ? ಥಿಕ್ನೆಸ್ ತೀರಾ ಕಡಿಮೆ ಆಗಿರುತ್ತೆ. Because all the coppers are getting into the solution and depositing here. And all the impurities are settling down. And you will come to know that, okay, there is no more anode. A solution is but size becomes ತೀರಾ ಸಣ್ಣದು. And size of the copper becomes like very hefty. Okay, that's how it will behave. Refining ನಲ್ಲಿ ನೆನ್ಪಿಟ್ಕೊಳ್ಳಿ, impure metal is your anode, pure strip of metal is the cathode. ಸೊಲ್ಯೂಷನ್ ಬರುತ್ತೆ, ಸೊಲ್ಯೂಷನಿಂದ ಮತ್ತೆ ರೀಡೆಪಾಸಿಟ್ ಆಗುತ್ತೆ. 99.999999 ಅಷ್ಟು ಪರ್ಸೆಂಟೇಜ್ ಆಫ್ ಪ್ಯೂರಿಟಿ ಆಫ್ ಮೆಟಲ್ ಯು ಗೆಟ್ ಫ್ರಮ್ ಇಲೆಕ್ಟ್ರಾಲಿಸಿಸ್ ಪ್ರಾಸೆಸ್ ಅಂತ ಹೇಳ್ತಾರೆ. ಡೋಂಟ್ ನೋ 99.9 ಅಂತ ಹೇಳಿದ್ದಾರೆ, ಬಟ್ ನೆಕ್ಸ್ಟ್ ಡೆಸಿಮಲ್ಸ್ ಐ ಆಮ್ ನಾಟ್ ಅವೇರ್ ಆಫ್. ಓಕೆ, ನೆಕ್ಸ್ಟ್ ಈಸ್ ಐ ಆಮ್ ಆಲ್ಮೋಸ್ಟ್ ಡನ್ ವಿತ್, ಸೊ ಇಟ್ಸ್ ಟೈಮ್ ಟು ಸೇ ಬಾಯ್. ಕೊರೋಷನ್, ಐ ಹ್ಯಾವ್ ಟೋಲ್ಡ್ ಯು ಹೌ ಡು ವಿ ಅವಾಯ್ಡ್ ಕೊರೋಷನ್. ಕೊರೋಷನ್ ಹೇಗೆ ಅವಾಯ್ಡ್ ಮಾಡಬೇಕು? ಸಿಲ್ವರ್ ಆರ್ಟಿಕಲ್ಸ್ ಬಿಕಮ್ಸ್ ಬ್ಲ್ಯಾಕ್ ಡ್ಯೂ ಟು ದ ಫಾರ್ಮೇಷನ್ ಆಫ್ ಸಿಲ್ವರ್ ಸಲ್ಫೈಡ್. ಸ್ಟೋರ್ ಸಿಲ್ವರ್ ಇನ್ ಅ ಪ್ಲೇಸ್ ವೇರ್ ದೇರ್ ಇಸ್ ನೋ ಹೈಡ್ರೋಜನ್ ಸಲ್ಫೈಡ್. ಕಾಟನ್ಸ್ನೆಲ್ಲ ಸಿಲ್ವರ್ನ ಸ್ಟೋರ್ ಮಾಡ್ತಾರೆ. ಅಯನ್ ರಸ್ಟ್ ಹೇಗಾಗುತ್ತೆ? ಅಯನ್ ರಿಯಾಕ್ಟ್ಸ್ ವಿತ್ ವಾಟರ್ ಆ್ಯಂಡ್ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್. ಸಿ, ಈ ಎರಡು ಪ್ಯಾರಾಮೀಟರ್ ಇಂಪಾರ್ಟೆಂಟ್. ನಿಮ್ಮ ಆಕ್ಟಿವಿಟಿಯಲ್ಲಿ ನೀವು ಕಲಿತೀರಾ. If there is no air, if there is no oxygen, then the corrosion is not going to happen. Corrosion of iron is called as rusting. That will not happen. So you get hydrated ferric oxide, X times Fe2O3. Okay, so this is called as rust. So then copper hege rust agutte? Copper becomes green due to the formation of Cu3Cu basic copper carbonate. So it is green color. ಅದು ನಾವೆಲ್ಲರೂ ಕೂಡ, ಅಗೇನ್ ಯೋರ್ ಬಯಾಲಜಿ ಮೆಂಟರ್ ಆದರ್ಶ್ ಸರ್, ಯೋರ್ ಮ್ಯಾಥ್ಸ್ ಮೆಂಟರ್ ವೈಷ್ಣವಿ ಮ್ಯಾಮ್, ಆ್ಯಂಡ್ ಯೋರ್ ಫಿಸಿಕ್ಸ್ ಮೆಂಟರ್ ಅಶೋಕ್ ಸರ್, ಮತ್ತು ನಾನು ನಿಮ್ಮ ಕೆಮಿಸ್ಟ್ರಿ ಮೆಂಟರ್. ವಿ ಆಲ್ ಡಿಸ್ಕಸ್ ಆ್ಯಂಡ್ ವಿ ಡಿಡ್ ಆ್ಯಕ್ಚುಲಿ 3 ಮೆಂಬರ್ಸ್ ಇದ್ದೀವಿ, ಬಟ್ ವಿ ಆಲ್ ಡಿಸ್ಕಸ್ ಅಬೌಟ್ ಇಟ್. ನಿಮಗೆ ಈಸಿ ಆಗಲಿ ಅಂತೇಳಿ ಒಂದು ಶಾರ್ಟ್ಸ್ ಮಾಡಿದ್ವಿ ಕೆಮಿಸ್ಟ್ರಿಯಲ್ಲಿ ಅಬೌಟ್ ದ ಕೊರೋಷನ್. ಯಾಕೆ ಕಾಸ್ಟಿಂಗ್ ಅಯನ್ ರೆಡ್ ಕಲರ್ ಆಗುತ್ತೆ ಮತ್ತು ಬ್ಲೂ ಏನು ಹೇಳ್ತೀವಿ ಕಾಪರ್ ಗ್ರೀನ್ ಕಲರ್ ಆಗುತ್ತೆ. We did it for you. Watch it whenever you have time. Okay, there you can clearly see the green color deposition of this on the copper. ಕಮಂಡಲದ್ದು ತಗೊಂಡು ನಾವು ಮಾಡಿದ್ವಿ. ಎಸ್, ಈ ಆಕ್ಟಿವಿಟಿ ಇಸ್ ವೆರಿ ಇಂಪಾರ್ಟೆಂಟ್. ABC-ನಲ್ಲಿ ಎಲ್ಲಿ ರಸ್ಟಿಂಗ್ ಆಗಲ್ಲ ಅಂತ ಹೇಳಿ. ರಸ್ಟಿಂಗ್ B ಮತ್ತು C-ನಲ್ಲಿ ಆಗಲ್ಲ. C-ನಲ್ಲಿ ಡ್ರೈ ಏರ್ ಇರುತ್ತೆ, B-ನಲ್ಲಿ ಏರೇ ಇರಲ್ಲ. A-ನಲ್ಲಿ 2 ಇರುತ್ತೆ, ಏರು ವಾಟರ್ 2 ಇರುತ್ತೆ. ಹಾಗಾಗಿ
ನಾವು ಟೆಸ್ಟ್ ಟ್ಯೂಬ್ ಏನಲ್ಲಿ ರಸ್ಟ್ ಆಗುತ್ತೆ ಅಂತ ಹೇಳಿ ಆಕ್ಟಿವಿಟಿ ಹೇಳುತ್ತೆ. ಸೊ ಪ್ರಿವೆನ್ಷನ್ ಹೇಗೆ, ಗ್ಯಾಲ್ವನೈಸೇಷನ್, ಅಲಾಯಿಂಗ್ ಆ್ಯಂಡ್ ಪೇಂಟಿಂಗ್, ಗ್ರೀಸಿಂಗ್, ಮತ್ತು ಕ್ರೋಮ್ ಪ್ಲೇಟಿಂಗ್, ಆ್ಯನೋಡೈಸಿಂಗ್. ಆ್ಯನೋಡೈಸಿಂಗ್ ಅಂತ ಹೇಳಿದರೆ ಏನು, ಅಗೇನ್ ಯು ಕ್ಯಾನ್ ಟೇಕ್ ಆ್ಯನೋಡ್ನಲ್ಲಿ ಅಲ್ಯೂಮಿನಿಯಂ ಮೆಟಲ್ಸ್ ತಗೊಳ್ಳಿ, ಆಯಿತಾ. ಅಲ್ಯೂಮಿನಿಯಂ ಮೆಟಲ್ಸ್ ತಗೊಂಡು, I'll not explain the whole process because it takes time. ಒಂದು ಸ್ಟ್ರಿಪ್ ಆಫ್ ಅಲ್ಯೂಮಿನಿಯಂ ಮೆಟಲಿಗೆ ನೀವು ಎಕ್ಸ್ಟ್ರಾ ಆಕ್ಸಿಜನನ್ನು ಸಪ್ಲೈ ಮಾಡಿ ಅಲ್ಯೂಮಿನಿಯಂ ಆಕ್ಸೈಡನ್ನು, ಥಿಕ್ ಅಲ್ಯೂಮಿನಿಯಂ ಆಕ್ಸೈಡ್ ಲೇಯರನ್ನು ನೀವು ಹಾಕ್ತೀರಾ. ಇವಾಗ ಬರ್ತಿದೆಯಲ್ಲ ನಿಮ್ಮ ಕಿಚನ್ನಲ್ಲಿ ಆ್ಯನೋಡೈಸ್ಡ್ ಏನು ಅಲ್ಯೂಮಿನಿಯಂ ವೆಸಲ್ಸ್ಗಳು, ಆಲ್ಮೋಸ್ಟ್ ಒಂದು ಗ್ರೇಷ್ ಕಲರ್ ಇರುತ್ತೆ. ರಸ್ಟಿಂಗ್ ಆಫ್ ಅಯನ್ XY. ಯಾಕೆಂದರೆ ಚಂದ್ರಶೇಖರ್ ಅಲ್ಲಿ ವಾಟರ್ದು ಕ್ವಾಂಟಿಟಿ ವೇರಿಯಬಲ್ ಆಗಿರುತ್ತೆ. ಇಷ್ಟೇ ವಾಟರ್ ಬಂದರೆ ರಸ್ಟಿಂಗ್ ಅಂತ ಹೇಳೋಕ್ಕಾಗಲ್ಲ. ಸೊ ವಾಟರ್ ಕ್ವಾಂಟಿಟಿ ವೇರಿಯಬಲ್ ಆಗಿರೋದಕ್ಕೆ ಅದನ್ನು X ಅಂತ ಹೇಳಿ ತಗೊಂಡಿದ್ದೇನೆ. ಕ್ಲಿಯರ್ ಚಂದ್ರಶೇಖರ್? ಓಕೆ, ಡನ್. ಸೊ ಆ್ಯನೋಡೈಸಿಂಗ್ ಇಸ್ ಅ process where you artificially develop a thick layer of aluminum oxide to protect aluminum from further oxidation. So we call it as anodizing. Okay. Galvanization ali we cover the iron articles by using zinc. Alloying anta heli bandaga ನೆನ್ಪಿಟ್ಕೊಳ್ಳಿ, ಪ್ಯೂರ್ ಐರನ್ ಇಸ್ ವೆರಿ ವೆರಿ ಸಾಫ್ಟ್. ಅದನ್ನು ಹಾರ್ಡ್ ಮಾಡಲಿಕ್ಕೋಸ್ಕರ ವಿ ಆ್ಯಡ್ ಕಾರ್ಬನ್, 0.05% ಆಫ್ ಕಾರ್ಬನ್. ಅದೇ ಥರ ಪ್ಯೂರ್ ಗೋಲ್ಡ್ ಇಸ್ ವೆರಿ ಸಾಫ್ಟ್. ಸೊ ಇನ್ ಆರ್ಡರ್ ಟು ಮೇಕ್ ಇಟ್ ಕ್ವೈಟ್ ಥಿಕ್ಕರ್, you add copper, also little amount of 2% of copper and silver, copper or silver. So ಅದು 24 ಕ್ಯಾರೆಟ್ ಅಂತ ಹೇಳುವಂಥದ್ದು ಅಪರಂಜಿ, ಅಪರಂಜಿ ಚಿನ್ನ ಅಂತ ಹೇಳ್ತೀವಿ. 22 ಅಂತ ಹೇಳುವಂಥದ್ದು ಇಸ್ ಅ ಮಿಕ್ಸ್ಡ್ ಗೋಲ್ಡ್, ಕಾಪರ್ ಆರ್ ಜಿಂಕ್. ಕ್ಯಾರೆಟ್ ಡೌನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಪ್ಯೂರಿಟಿ ಆಫ್ ಗೋಲ್ಡ್ ಇಲ್ಲ ಅಂತ ಹೇಳಿ. ಓಕೆ, ಸೊ ಎಸ್, ಸೊ ಫೈನಲಿ ಇಟ್ಸ್ ದ ಎಂಡ್. Thank you so much for watching the video. I'm in the live. Thank you so much, Chandrasekhar, for staying till last. I don't know who else are there in the live. If you are there, then you can please mention your name so that I can thank. Yeah, it's time to end. Almost done. No one. No one. All set. So thank you so much. See you tomorrow. Bye. Good night.